ಅದೇ ರೀತಿ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಅವಿನಾಶ್ ಮಚಾದೋ, ಡಾಕ್ಟರ್ ಹರೀಶ್ ಬೊಟ್ಟಾರಿ, ಶ್ರೀ ಬಶೀರ್ BA, ಶ್ರೀ ಲೋಕೇಶ್ ನೋಂಡ ಜೋಡಕಲ್ಲು, ಶ್ರೀಮತಿ ರಾಜೀವಿ ಕಯ್ಯಾರ್, ರೇಣುಕಾ ಕಯ್ಯಾರ್, ಪ್ರಸಾದ್ ರೈ ಕಯ್ಯಾರ್ ಈ ಅತಿಥಿಗಳು ವೇದಿಕೆಗೆ ಬಂದು ತಮ್ಮ ಉಪಸ್ಥಿತಿಯನ್ನು ಮಾಡಬೇಕು. ಕ್ಲಬ್ಬಿನ ಸದಸ್ಯರು ಅವರನ್ನು ವೇದಿಕೆಗೆ ಕರ್ಕೊಂಡು ಬರಬೇಕಾಗಿ ವಿನಂತಿ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ನ ಕ್ಲಬ್ಬಿನ ಅಧ್ಯಕ್ಷರಾದ ಶ್ರೀ ಪ್ರಶಾಂತ್ ಕಯ್ಯಾರ್ ಅವರು ವಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಶಾಂತ್ ಕಯ್ಯಾರ್ ಅವರು ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ವಿನಂತಿ. ಸ್ವಾಗತ. ಶ್ರೀ ವಿಜಯ್ ಪಂಡಿತ್ ಉಪ್ಪಳ, ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಂಬಾರು ಇಂದಿನ ವ್ಯವಸ್ಥಾಪಕರು ಅಂಜನೆ ಧಾರ್ಮಿಕ ಸಾಂಸ್ಕೃತಿಕ ಕೇಂದ್ರಗಳು ಅವ್ಯಾತಿ ಕೆಲಸ ಮಂತ್ರಿನ ಬೇರೆ ಈ ಸಂದರ್ಭ ಶಿವಪ್ರಸಾದ್ ಪಿಲಿಯಂದೂರು ಬೇರೆ ಸ್ಮರಣಿಕೆ ಕೊರದು ಶಾಲು ಪಾಡ್ದ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡ ಬಂದಕ್ಕೆ ಏನೊಂದಿಲ್ಲ. ಅವೇ ರೀತಿ ಈ ಕಾರ್ಯಕ್ರಮದ ಉಪಸ್ಥಿತರ ಅದುಪುಣಂಚಿನ ನಮ್ಮನೆ ಕೈತಲದ ವಾರ್ಡ್ದ ಸದಸ್ಯರು ಪೈವಳಿಕೆ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರಾಯಿನಂಚಿನ ಅವಿನಾಶ್ ಮಚಾದೋ ಕಯ್ಯಾರ್ ಆರಣೆ ಯಾನು ಸಮಿತ ಪರವಾದ ಉಡಲ್ದಿಂಜಿ ಸ್ವಾಗತ ಮಂತದಲ್ಲ. ಶ್ರೀ ಅವಿನಾಶ್ ಮಚಾದೋ ಕಯ್ಯಾರು ವಾರ್ಡ್ ಸದಸ್ಯರು ಪೈವಳಿಕೆ ಗ್ರಾಮ ಪಂಚಾಯತ್ ಬೇರೆ ಪುರಂದರ ಕಯ್ಯಾರು ಶಾಲು ಪಾಡದು ಸ್ಮರಣಿಗೆ ಕೊಡದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡ ಬಂದಕ್ಕೆ ಏನೊಂದಿಲ್ಲ. ಅವೇ ರೀತಿ ಈ ಕಾರ್ಯಕ್ರಮದ ಉಪಸ್ಥಿತರಾದ ಡಾಕ್ಟರ್ ಹರೀಶ್ ಬೊಟ್ಟಾರಿ ಚೇವಾರು, ಎಕ್ಸ್ ಮೆಂಬರ್ ಬೊಕ್ಕ ಎಕ್ಸ್ ಬ್ಲಾಕ್ ಮೆಂಬರ್ ಆಯ್ನಂಚಿನ ಹರೀಶ್ ಅಣ್ಣನ ಯಾನು ಉಡಲದಿಂಜಿದು ಸ್ವಾಗತ ಮಲ್ತಂದ್ರು. ಶ್ರೀ ಡಾಕ್ಟರ್ ಹರೀಶ್ ಬೊಟ್ಟಾರಿ ಬೇರೆ ವೆಂಕಪ್ಪ ಕಯ್ಯಾರ್
ಬೇರೆ ಶಾಲು ಪಾಡ್ದು ಸ್ಮರಣಿಕೆ ಕೊಡ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡ ಬಂದಕ್ಕೆ ಏನಂದಿಲ್ಲ. ಈ ಕಾರ್ಯಕ್ರಮ ನಮ್ಮ ಕೈತಲ್ದಾರ ಆಯ್ನಂಚಿನ ಬಶೀರ್ BA CPIM ಕುಡಲ್ ಮೇರ್ಕಳದ LC ಸೆಕ್ರೆಟ್ರಿ ನಮ್ಮ ಕೈತಲ್ದ ಗ್ರಾಮದಾರು ನಮ್ಮ ಲೆಪ್ಪುಗು ಆರು ಹೋಕೊಣದು ಸರಿಯಾದ ಸಮಯಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿರು ಆರಣಿಯಾನು ಸಂಘಶಕ್ತಿದ ಪರವಾದ ಉಡಲ್ ದಿಂಜಿದ ಸ್ವಾಗತ ಬಂತದು. BA ಬಶೀರ್ ಮೇರನೆ ಮಹೇಶ್ BC ರೋಡು ಬೇರೆ ಶಾಲು ಪಾಡ್ದು ಸ್ಮರಣಿಕೆ ಕೊಡ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡ ಬಂದಕ್ಕೆ ಏನಂದಿಲ್ಲ. ನಮ್ಮ ಈ ಕಾರ್ಯಕ್ರಮದ ಉಪಸ್ಥಿತರಾದಂಚಿನ ಲೋಕೇಶ್ ನೋಂಡ ಜೋಡುಕಲ್ಲು ಪ್ರೆಸಿಡೆಂಟ್ BJP ಪೈವಳಿಕೆ ನಾರ್ತ್ ಕಮಿಟಿ ನೆತ್ತ ಅಧ್ಯಕ್ಷರಾಂಚಿನ ಲೋಕೇಶ್ ನೋಂಡ ಆರೇನಿಗೆ ಯಾನು ಸಮಿತ ಪರವಾದ ಉಡಲ್ದಿಂದ ಸ್ವಾಗತ ಮಾಡ್ತದಿಲ್ಲ. ಶ್ರೀ ಲೋಕೇಶ್ ನೋಂಡ ಜೋಡುಕಲ್ಲು ಬೇರೆ ಪ್ರಭಾಕರ್ ಪರಪ್ಪು ಬೇರೆ ಶಾಲು ಪಾಡ್ದು ಸ್ಮರಣಿಕೆ ಕೊಡ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡ ಬಂದು ಕೇನದಿಲ್ಲ. ಅವೇ ರೀತಿ ನಮ್ಮ ಈ ಕಾರ್ಯಕ್ರಮದ ಉಪಸ್ಥಿತರಾದಂಚಿನ ನಮ್ಮ ವಾರ್ಡ್ ಸದಸ್ಯರಾಯನಿಂಚಿನ ರಾಜೀವಕ್ಕ ಕಯ್ಯಾರು ಆರಣ್ಣ ಯಾನು ಸಂಘಶಕ್ತಿದ ಪರವಾದ ಉಡಲದಿಂದ ಸ್ವಾಗತ ಮಂತದಿಲ್ಲ. ಶ್ರೀಮತಿ ರಾಜೀವಿ ಕಯ್ಯಾರು ಬೇರೆ ಸೌಮ್ಯ ಕಯ್ಯಾರು ಬೇರೆ ಶಾಲು ಪಡೆದು ಸ್ಮರಣಿಕೆ ಕೊಡ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡ ಬಂದು ಕೇನೊಂದಿಲ್ಲ. ನಮ್ಮ ಈ ಕಾರ್ಯಕ್ರಮದ ಭಾಗವಹಿಸಿನಂಚಿನ NYK ಬ್ಲಾಕ್ ಕೋಆರ್ಡಿನೇಟರ್ ಅಂಚಿನ ರೇಣುಕಾ ಕಯ್ಯಾರ್ ಆರಣ್ಯನು ಸಮಿತ ಪರವಾದ ಉಡಲ್ದಿಂದ ಸ್ವಾಗತ ಮಂತದಿಲ್ಲ. ಶ್ರೀ ರೇಣುಕಾ ಕಯ್ಯಾರು ಬೇರೆ ದಿವ್ಯಾ ಕಯ್ಯಾರು ಸ್ಮರಣಿಕೆ ಕೊಡ್ದು ಶಾಲು ಪಾಡ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡ ಬಂದು ಕೇನೊಂದಿಲ್ಲ. ಅವೇ ರೀತಿ ನಮ್ಮ ಈ ಕಾರ್ಯಕ್ರಮದ ನಮ್ಮಾರೆ ದಯಂಡ ಪ್ರಸಾದ್ ರೈನಂಡ ಆರೆಗೆ ಪ್ರತ್ಯೇಕ ಸ್ವಾಗತ ಕೊರಡೆ ನಾ ಗತ್ಯಜಿ ದಯಂಡಾರ ನಮ್ಮಂಜಿ ಸಮಿತಿದ ಸದಸ್ಯೆ ಅಂಡಲ ಆರೆಗೊಂಜಿ ಗೌರವದ ವೇದಿಕೆ ಕೊಡ್ತಾ ಆರೆಲ್ಲ ಅಂಕ್ಲ ಈ ಸಮಿತಿ ಪರವಾದ ಉಡಲ್ದಿಂಜಿದ್ದು ಸ್ವಾಗತ ಮಾಡ್ತಂದಿಲ್ಲ. ಶ್ರೀ ಪ್ರಸಾದ್ ರೈ ಕಯ್ಯಾರು ಬೇರೆ ಬಾಲಕೃಷ್ಣ ಪರಂಬಲ ಬೇರೆ ಶಾಲು ಪಾಡ್ದು ಸ್ಮರಣಿಕೆ ಕೊಡ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮನ್ಪಡ ಬಂದಕ್ಕೆ ಏನಂದಿಲ್ಲ. ಈ ಕಾರ್ಯಕ್ರಮದ ಭಾಗವಹಿಸಿದ ಮಾತಾ ತಂಡಗಳಿಗೆ ಅಂಚನೆ ಮಾತಾ ಪ್ರೇಕ್ಷಕರಿಗೆ ಮಾತಿರಲ್ಲ ಯಾನು ಸಂಘಶಕ್ತಿದ ಪರವಾದ ಉಡಲದಿಂಜಿನ ಸ್ವಾಗತ ಮಲ್ತೊಂದುಲ್ಲೆ. ಅಭಿನಂದನೆಗಳು ಶ್ರೀ ಸುರೇಶ್ ಶೆಟ್ಟಿ ಹೇರೂರು ಮೇರೆಗೆ ನನ್ನ ದುಂಬುಗು ಸಂಘಶಕ್ತಿದ ಶಕ್ತಿಯಾಯಿನಂಚಿನ ಶ್ರೀ ಗುರುಪ್ರಸಾದ್ ಕಯ್ಯಾರು ಬೇರೆ ಕರಿನ ಜನವರಿ 7ನೇ ತಾರೀಕು ನಮ್ಮನ್ನು ಬಿಡ್ದು ಪೋದಿರು ಆರೇನೆ ವರ ಈ ಕಾರ್ಯಕ್ರಮದ ಮೌನ ಪ್ರಾರ್ಥನೆದೊಟ್ಟಿಗೆ ಒಂಜಿ ಈ ಮಲ್ಲ ಕಾರ್ಯಕ್ರಮದ ಅರೇನು ನೆನಪನ್ ಪಂಜ ಕಾರ್ಯಕ್ರಮ ದೇವೋಡು ಬಂದು ಸಂಘದ ಆಲೋಚನೆ ಮಾಡ್ತದ ಅದಕ್ಕೋಸ್ಕರ ಈ ಸಂದರ್ಭದ ಅರೇನು ಒಂಜಿ ಮೌನ ಪ್ರಾರ್ಥನೆ ಮುಖಾಂತರ ಮಾತೇರ್ಲ ಲಕ್ಕದು ಅಂತದ್ದು ಒಂಜಿ ನಿಮಿಷದ ಮೌನ ಪ್ರಾರ್ಥನೆ ಆರೆಗೆ ಒಂಜಿ ನೆನಪನ್ ಪಂಜ ಕಾರ್ಯಕ್ರಮ ಮಾಡ್ಬಿಡು ಬಂದು ಮಾತೇರ್ಲ ವಿನಮ್ರವಾದ ವಿನಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಬಂಧುಗಳೇ, ನನ್ನಾದ ಕೆಲವು ಗಂಟೆದಲ್ಲಿ ನಮ್ಮ ಈ ಸ್ಪರ್ಧಾ ಕಾರ್ಯಕ್ರಮ ಅಧಿಕೃತ ಉದ್ಘಾಟನೆ ಮನ್ಪೇರುಂಡು ಐನ ಪೂರ್ವಭಾವಿಯಾದ ಸೇರ್ನಂಚಿನ ಈ ಸಭೆಟ್
ಇನಿ ನಮ್ಮ ಜೊತೆಟ್ಟು ಪುಣಂಚಿನ ಈ ಹಗ್ಗ ಜಗ್ಗಾಟ ಸ್ಪರ್ಧೆದ ಉದ್ಘಾಟನಾ ಭಾಷಣಕಾರರಾದ ಎಂಗ್ಳು ಕೇನೊನ್ನಗ ಸಂತೋಷಪರವಾದ ತಂಚಿನ ಶ್ರೀ ವಿಜಯ ಪಂಡಿತ್ ಬೇರೆ ಉದ್ಘಾಟನಾ ಭಾಷಣ ಮನ್ಪಡು ಬಂದು ವಿನಮ್ರವಾದ ವಿನಂತಿ ಬಂದದಿಲ್ಲ. ಹರಿ ಓಂ. ಸಂಘಶಕ್ತಿ ಕಯ್ಯಾರು ರಿಜಿಸ್ಟರ್ಡ್ ನೇತಪರವಾದ ನಡಪುನಂಚಿನ ಹಗ್ಗ ಜಗ್ಗಾಟ ಕಾರ್ಯಕ್ರಮದ ವೇದಿಕೆಡು ಉಪಸ್ಥಿತರಾದುಪುನಂಚಿನ ಸಭಾಧ್ಯಕ್ಷರೇ, ಅಂಚನೆ ಗೌರವಾನ್ವಿತ ಲೋಕೇಶ್ ಜೋಡುಕಲ್ಲು ಮೇರೆ, ಅಂಚನೆಯನ್ನ ಆತ್ಮೀಯರೈನಂಚಿನ ಪ್ರಸಾದನ್ಯರೇ, ಅಂಚನೆ ಮಾತ ಗೌರವಾನ್ವಿತ ಹರಿಶನ್ಯರು, ಅಂಚನೆ ಮಾತ ಗೌರವಾನ್ವಿತ ವ್ಯಕ್ತಿಗಳ ಮಾತೆರೆಗಳ ಎನ್ನ ಪ್ರಥಮವಾದ ವಂದನೆ. ಅಂಚನೆ ಎದುರುಡು ಕುಳಿತನಂಚಿನ ಕ್ರೀಡಾಭಿಮಾನಿಗಳಿಗೆ ಮಾತೆರೆಗಳ ಎನ್ನ ಸಸ್ನೇಹ ವಂದನೆ ಅರ್ಪಿಸೊಂದು ಬಾರಿ ಪೊರ್ಲುದ ಒಂಜಿ ಸುಸಜ್ಜಿತವಾಯಿನಂಚಿನ ಒಂಜಿ ಪ್ರಶಾಂತವಾಯಿನ ಜಾಗೆಡು ಒಂಜಿ ಅಗ್ಗಜಗ್ಗಟದ ಕಾರ್ಯಕ್ರಮದಿ ಒಂಜಿ ಜವನೇರ್ನ ಒಕ್ಕೂಟನೆ ಮಲ್ತೊಂದು ಏತೋ ಕಾರ್ಯಕ್ರಮವನ್ನು ಮಲ್ಪಣೆಯನ್ನು ತೂವೊಂದುಲ್ಲ. ಈ ಕಾರ್ಯಕ್ರಮದ ಕ್ಲಬ್ದ ಚಟುವಟಿಕೆಯನ್ನು ನನ್ನ ದುಂಬುಗಳ ಎಡ್ಡೆ ರೀತಿಡು ಕಾರ್ಯಕ್ರಮ ಮಾತಾವಡು ಅಂಚನೆ ಇಂದು ಖಾಲಿ ಹಗ್ಗ ಜಗ್ಗಾಟಕ್ಕೂ ಮಾತ್ರ ಸೀಮಿತವಾದ ಬೆರವಲ್ಲಿ ಈ ಸಂಸ್ಥೆ ಆಯ್ನಾತ್ ಶಾಲೆದ ಜೌಕುಲೆಗೆ ಒಂಜಿ ಎಡ್ಡೆ ರೀತಿದ ಒಂಜಿ ಕ್ರೀಡೋತ್ಸವನೆ ಮಲ್ಪನಂಚಿನ ಒಂಜಿ ಕಾರ್ಯಕ್ರಮನು ಮಲ್ಪೊಡದು ಮಂಡದು ಯಾನ ನಿಕ್ಲೆಗೊಂಜಿ ಬೇಡಿಕೆ ದಿವೊಂದುಲ್ಲ. ದೈನಿಕೆಂಡ ಹಗ್ಗ ಜಗ್ಗಾಟ ದಂಡವು ಖಾಲಿ ಮಲ್ಲಕ್ಲಿಗೆ ಮಾತ್ರ ಸೀಮಿತವಾದ ಉಪ್ಪುಂಡು. ಅಂಡ ಅಯ್ನ ತುಯ್ಯರೆ ಅತೇ ಆಸಕ್ತಿ ಎಲ್ಲಿ ಜೋಕುಲೆಗಳು ಒಪ್ಪುಂಡು. ಅವಾಗ ಎಲ್ಲಿ ಜೋಕುಲೆಗೆ ಒಪ್ಪುನಂಚಿನ ಒಂಜಿ ಕಾರ್ಯಕ್ರಮನು ನಿಖಿಲ ಅಳವಡಿಸೊಂದು ಆ ಜೋಕುಲೆಗಳ ಆ ಕ್ರೀಡೆದ ಬಗ್ಗೆ ಎಡ್ಡೆ ಆಸಕ್ತಿ ಬರೋಡು. ದೈನಿಕೆಂಡ ಬಾಲ್ಯ ಪ್ರಾಯೋಡೆ ಆ ವಿದ್ಯೆದ ಒಟ್ಟಿಗೆ ಆ ಬುದ್ಧಿ ಆ ಚುರುಕು ಆಪುನಂಚಿನ ಹೊರತುಕು ಕ್ರೀಡಾ ಆಸಕ್ತಿ ಬಂದಾಗ ಭಯಂಕರ ಒಂಜಿ ಉಡುಗೆ ಆ ಮಲ್ಲ ಅಪ್ಪನಂಚಿನ ಸಮಯಡು ಆ ಬೋಡಾಪನ ರೀತಿಗೆ ಆ ಊರುಗಳ ಒಂಜಿ ಗೌರವ ಸ್ಥಾನಮಾನ ತಿಕೊಂಡು ಅಂಚಿನ ಪಿದೈಗೆ ಹೋದು ಎಡೆಡ್ಡೆ ಕಾರ್ಯಕ್ರಮೋಡು ಭಾಗವಹಿಸಿದು ಬೆಳ್ಳಿದ ಪದಕನ ಕಂಚಿನ ಪದಕ ಅಂಚಿನ ಬೇತೆ ಬೇತೆ ರೀತಿಡು ಆ ಒಂಜೊಂಜಿ ಪುರಸ್ಕಾರನು ಪಡೆಯನಾಗ ನಮ್ಮಕ್ಕಲ ಖುಷಿ ಆಗ್ಬಿಡು. ಏತೋ ಊರುದ್ದು ಏತೋ ಜನಕ್ಕಲೇನು ಮದ್ದತು ಹೊಂದಿಲ್ಲ. ಅವಾಗ ಈ ರೀತಿಗೆ ಜೋಕ್ಲೆಗ್ಲ ಒಂಜಿ ಸಂತೋಷ ಆಪನಂಚಿನ ಒಂಜಿ ಕೂಟನು ನನ್ನ ದುಂಬುಗೆ ಒಂಜಿ ಮಲ್ಪಡೋದು ಬಂಡದು ಈ ಕ್ಲಬ್ದ ಮಹತ ಸದಸ್ಯರೆಲ್ಲಕ್ಕೆ ಏನದಿಲ್ಲ. ಅಂಚಿನಂದು ಭಾಷಣದ ಸಮಯತ್ತು ಏನು ಧಾರ್ಮಿಕ ಕಾರ್ಯಕ್ರಮ ಇಂಚಿನ ಭಾಷಣ ಹೋಗ್ನೆತ್ತಂದೆ ಕ್ರೀಡೆದ ಬಗ್ಗೆ ಇಂಕ್ ಮಲ್ಲ ಗೊತ್ತಿಜ್ಜಿ ಅಂಡ ಕ್ರೀಡೆದ ಬಗ್ಗೆ ಆಸಕ್ತಿ ಉಂಡು. ಸಂಗಡ ಉಪ್ಪನಗನೆ ಒಂಜಿ ಕಬಡ್ಡಿದ ಒಂಜಿ ಮಲ್ಲ ಇಷ್ಟವಾದ ಉಪ್ಪನಂಚಿನ ನನ್ನ ಕ್ರೀಡೆ ಕಬಡ್ಡಿ ಅಂಚನೆ ಇತ್ತೆ ತೂನಗೆ ಇಂಕ ಹಗ್ಗ ಜಗ್ಗಟ್ಟೋಡ್ಲ ಮಸ್ತ್ ಕೆಲವು ಕಾರ್ಯಕ್ರಮಕ್ಕೆ ಹೋದು ಐಟ್ಲ ಖುಷಿ ಆತಂಡು. ಅಂಚಿನದನ್ನು ಸಂಘಟನೆ ಒಟ್ಟು ಮಲ್ತದು ಮಾತೆರೆಲ್ಲ ಒಟ್ಟು ಮಂತದು ಇಂಚಿನೊಂಜಿ ಮಲ್ಲ ಕಾರ್ಯಕ್ರಮ ಮಲ್ಪುಣ ಭಾರಿ ಎಡ್ಡೆ ವಿಷಯ ನಲ್ಲ. ಈ ಸಂಘ ಸಂಸ್ಥೆ ಎಡ್ಡೆ ರೀತಿಯ ಬೆಲೆಗಡು ಅಂಚಿನ ಮಾತ ಏನನ್ನು ಈ ಕಾರ್ಯಕ್ರಮಕ್ಕೂ ಬರೆಯರೆ ಅವಕಾಶ ಮಲ್ತದು ಕೊರ್ರೆಚ್ಚಿನ ಆ ಸಂಘ ಶಕ್ತಿ ಕಯ್ಯಾರು ಮಾತಾ ಪದಾಧಿಕಾರಿ ಬಂದಲೆಗಳ ಎನ್ನ ಪ್ರೀತಿದ ಕೃತಜ್ಞತೆಯನ್ನು ಸಲ್ಲಿಸೊಂದುಲ್ಲೆ. ಪೊರ್ಲುಡೆ ಇನಿ ಉದ್ಘಾಟನೆಯ ಕಾರ್ಯಕ್ರಮ ಎಲ್ಲ ಸೂರ್ಯೋದಯ ಆಪುನಂಚಿನ ಹೊರತುಗೆ ಎಡ್ಡೆ ರೀತಿಡು ಮಾತೆರ್ಲ ಅಕ್ಲಾಗ್ಲಿ ಒಂಜಿ ರೀತಿದ ಚರ್ಚೆ ಗೊಂದಲ ಸೃಷ್ಟಿಯ ಬಂದೆ ಎಡ್ಡೆ ರೀತಿಡು ಕಾರ್ಯಕ್ರಮ ನಡಪಡೆ ಮಾತ ಕ್ರೀಡಾಭಿಮಾನಿಗುಲ್ಲ ನಿಕ್ ಪೂರ್ಣ ಸಹಕಾರ ಕೊರೊಂದು ನನ್ನ ದುಂಬುಗು ಎಡ್ಡೆ ರೀತಿಯ ಕಾರ್ಯಕ್ರಮ ಮನ್ಪಣಂಚಿನ ದೇವೇರು ನಿಕ್ಲೆಗೆ ಅನುಗ್ರಹ ಮಲ್ಪಡ ಮನ್ಪಣಂಚಿನ ಪಾತ್ರನ ಪಣಂದೆ ಎನ್ನ ರಡ್ಡು ಪಾತ್ರದ ಚುಕ್ಕಿದಿ ಒಂದೆ. ಜೈ ಭಾರತ್ ಮಾತ್, ಒಂದೇ ಮಾತರಂ. ಅಭಿನಂದನೆಗಳು ಶ್ರೀ ವಿಜಯ್ ಪಂಡಿತ್ ಬೇರೆ. ನನ್ನ ದೊಂಬಗು ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ವೇದಿಕೆಡುಳ್ಳರು ಅಗಲನ ಒಂಜಿ ಈತ ನೋಡಿ ಇನಿ ಎಂಗ್ಲಿ ಮಾದರಿಗಳ ಅಗತ್ಯ ಅಂಚನೆ ನನ್ನ ದೊಂಬಗು ಶ್ರೀ ಅವಿನಾಶ್ ಮಚಾದು ವಾರ್ಡ್ ಸದಸ್ಯರು ಪೈಬಳಿಕೆ ಗ್ರಾಮ ಪಂಚಾಯತ್ ಬೇರೆ ಈ ಸಂದರ್ಭಡು ರಡ್ ಶುಭ ನೋಡಿ ಎಂಗ್ಲಿಗೆ ಪನೋಡು ಬಂದು ವಿನಮ್ರವಾದ ವಿನಂತಿ. ಸಂಘಶಕ್ತಿ ಕೈಯಾರು ಸೌಹಾರ್ದ ಕೂಟದ ಹಗ್ಗ ಜಗ್ಗಾಟದ ಈ ಸಂದರ್ಭದ ವೇದಿಕೆಡಿತಿನ ಅನಿತ ಅಧ್ಯಕ್ಷರು ಅಂಚನೆ ಗಣ್ಯರೇ ಅಂಚನೆ ಊರ್ದಕ್ಲೆ ಕ್ಲಬ್ಬದ ಸದಸ್ಯರೇ ಮಾತೆರೆಗಳ ಈ ಒಂಜಿ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ಬೆ. ಅಂಚನೆ ಈ ಸೌಹಾರ್ದದ ಗೊಬ್ಬು ನನ್ನಲ ದುಂಬಾಗ ಇಂಚನೆ ಎಡ್ಡೆಡ್ಡೆ ಸೌಹಾರ್ದ ಕೂಟ
ಎಡ್ಡೆಡ್ಡೆ ಕಾರ್ಯಕ್ರಮ ಈ ಕ್ಲಬ್ ದಕ್ಲು ನಡತ್ತೊಂದು ಪೋವಾಡು ಬಂದದು ಯಾನು ಎಂದು ದೇವರ ಒಂಜಿ ಪ್ರಾರ್ಥನೆ ಮನ್ಪೆ ಅಂಚನೆ ಇಂಕೊಂಜಿ ಈ ಒಂಜಿ ಅವಕಾಶ ಮಂತ್ ಕೊರ್ನ ಕ್ಲಬ್ದ ಪ್ರತಿ ಒಂಜಿ ಮೆಂಬರ್ಸ್ ನಕ್ಲೆಗ್ಲ ಅಭಿನಂದನೆ ಬಣ್ಣದು ಎನ್ನ ರಡ್ಡು ಪಾತ್ರ ಉಂಟದ್ದು. ಅಭಿನಂದನೆಗಳು ಶ್ರೀ ಅವಿನಾಶ್ ಮಚಾದು ಮೇರೆಗೆ. ನನ್ನ ದುಂಬಗು ಡಾಕ್ಟರ್ ಹರೀಶ್ ಭಟ್ಟಾರಿ ಮಾಜಿ ಬ್ಲಾಕ್ ಪಂಚಾಯತ್ ಅಧ್ಯಕ್ಷರು ಅಂಚನೆ ಗೌರವ ಡಾಕ್ಟರೇಟ್ ಪುರಸ್ಕೃತರು ಬೇರೆ ಈ ಸಂದರ್ಭಡು ಒಂಜಿ ರಡ್ಡು ಈತ ವಚನ ಎಂಗ್ಲಿ ಪನ್ನೋಡು ಬಂದು ವಿನಮ್ರವಾದ ವಿನಂತಿ. ಸಂಘಶಕ್ತಿ ಕೈಯಾರ್ ನೆತ್ತ ನೇತೃತ್ವ ನಡಪಣಂಚಿನ ಹಗ್ಗ ಜಗ್ಗಾಟ ಪಂದ್ಯಾಕೂಟದ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರಾಯಿತಿನ ಪ್ರಶಾಂತರೇ ಅಂಚನೆ ಈ ವಾರ್ಡ್ದ ಕೈತಳ ವಾರ್ಡ್ದ ಮೆಂಬರ್ ಆಯಂಚಿನ ಅವಿನಾಶರೇ ಅಂಚನೆ ಈ ವಾರ್ಡ್ದ ಸದಸ್ಯರಾಯನಂಚಿನ ರಾಜೀವ್ ಶೆಟ್ಟಿಗಾರರೇ ಅಂಚನೆ ವಿಜಯ ಪಂಡಿತರು ಅಂಚನೆ ಲೋಕೇಶ್ ನೋಂಡ ಅಂಚನೆ ಪ್ರಸಾದ್ ರೈ ಅಂಚನೆ ಬಿ ಎ ಬಸೀರ್ ರೇಣುಕಾ ಸೇರಿದ ಅಂಚಿನ ಮಾತ ಕ್ರೀಡಾಭಿಮಾನಿಗಳೇ ಸಂಘಶಕ್ತಿದ ನೇತೃತ್ವ ನಡಪಣಂಚಿನ ಈ ಹಗ್ಗ ಜಗ್ಗಾಟ ಮಾತ ಒಂಜಿ ಮಾದರಿಯಾದ ಈ ಕಾರ್ಯಕ್ರಮ ನಡಪಡು ಬತ್ತಿನಂಚಿನ ಮಾತ ಟೀಮದಕ್ಕೆಲ್ಲ ಎಡ್ಡಿ ರೀತಿಡ್ ಸ್ಪೋರ್ಟ್ಸ್ ಪೀರಿಯಡ್ ತೋಜ್ಬಾದು ಈ ಕಾರ್ಯಕ್ರಮ ಯಶಸ್ಸು ಮಲ್ಪಡು ಒವೇ ಒಂಜಿ ಕಿರಿಕಿರಿ ದಾಂತೆ ಬೊಲ್ಪು ಮಟ್ಟ ಈ ಕಾರ್ಯಕ್ರಮ ಪಂದ್ಯಾಟ ನಡತದೆ. ಪ್ರಥಮ ಬಹುಮಾನ ದಿಪ್ಪು ನಕ್ಲು ಅಕ್ಲೆಗೆ ಅವಕಾಶ ತಿಕ್ಕಡು ಅಂಚನೆ ನನ್ನದೊಂಬುಗಳ ಈ ಸಂಘಶಕ್ತಿದಕ್ಳು ಪಂದ್ಯಾಟ ಮಾತ್ರ ತಂದೆ ಸಮಾಜಗೂ ಮಾದರಿಯಾದ ಜನಕುಲ್ನ ಸೇವೆ ಮಲ್ಪಣಂಚಿನ ಒಂಜಿ ಭಾಗ್ಯನು ಆ ಪರಮಾತ್ಮ ಕೊರಡು ಸಂಘಶಕ್ತಿದ ಮಾತ ಪದಾಧಿಕಾರಿಗಳಿಗ ಆಯುರಾರೋಗ್ಯ ಸಂಪದನು ಕೊರಡನ್ ಪನೊಂದು ಈ ಕಾರ್ಯಕ್ರಮಗೂ ಅವಕಾಶ ಮಲ್ತುಕೊರನಂಚಿನ ಮಾತ ಪದಾಧಿಕಾರಿಗಳೆಲ್ಲ ವಂದನೆ ಮಲ್ತೊಂದು ಈ ಕಾರ್ಯಕ್ರಮ ಶುಭ ಪನ್ನೊಂದು ಎನ್ನ ಪಾತ್ರ ವಿರಾಮ ಪಡ್ವೆ. ಜೈ ಹಿಂದ್ ಜೈ ಭಾರತ್. ಅಭಿನಂದನೆಗಳು ಶ್ರೀ ಹರೀಶ್ ಭಟ್ಟಾರಿ ಬೇರೆಗೆ. ನನ್ನ ದುಂಬಗು ಬಿ ಎ ಬಶೀರ್ CPIM ಕುಡಾಲ್ ಮೇರ್ಕಲ ಲೋಕಲ್ ಸೆಕ್ರೆಟರಿ ಬೇರೆ ರಡ್ಡು ಶುಭ ನುಡಿ ಪನ್ನೋಡು ಬಂದು ವಿನಮ್ರವಾದ ವಿನಂತಿ. സംഘശക്തി കയ്യാർ സംഘടിപ്പിച്ചിട്ടുള്ള ഇതുപോലെയുള്ള വടംവലി മത്സരത്തിൻ്റെ ഔപചാരികമായി ഉദ്ഘാടനം ചെയ്തിട്ടുള്ള നമ്മുടെ മംഗൽപാടിയിലെ മത രാജകീയ രംഗങ്ങളിലെല്ലാം നല്ല നിറസാന്നിധ്യമുള്ള പ്രിയപ്പെട്ട പണ്ഡിറ്റ്, അതുപോലെ ഈ വേദിയിലുള്ള ഡോക്ടർ ഹാരിസ് ഭട്ടാരി, പ്രസാദ് റൈ കയ്യാർ, പിന്നെ നമ്മുടെ വാർഡിൻ്റെ മെമ്പറും കൂടിയായിട്ടുള്ള അവിനാശ് മച്ചാദോ, രാജീവ് യക്ക, രേണുക, ഈ വേദിയിലുള്ള പ്രിയപ്പെട്ട സുഹൃത്തുക്കളെ, സഹോദര സഹോദരികളെ, നമ്മുടെ ഈ സംഘശക്തി സംഘടിപ്പിച്ചിട്ടുള്ള ഈ വടംവലി മത്സരത്തിൻ്റെ പ്രാധാന്യത്തെക്കുറിച്ച് സംസാരിക്കുകയാണെങ്കിൽ കുറേ നേരം സംസാരിക്കേണ്ടി വരും. നമ്മുടെ നാടിനകത്ത് സൗഹാർദ്ദ കൂട്ടമെന്ന് പറയുന്ന രീതിയിൽ എല്ലാവരെയും ഒരുമിച്ച് കളിക്കാനും ഒരു സൗഹൃദം പങ്കിടാനുള്ള ഒരു അവസരം നൽകി കൊടുത്തതിന് ആദ്യമായി ഞാൻ ഈ സംഘാടകരെ അഭിനന്ദിക്കുകയാണ്. നമ്മുടെ നാടിനകത്ത് ഈ കാലഘട്ടങ്ങളിൽ ഏറ്റവും വലിയ വെല്ലുവിളിയായി മാറുന്നത് ഒരു സൗഹാർദ്ദമില്ലാത്തതിൻ്റെ കാരണം കൊണ്ട് പരസ്പരം ഒരു മനുഷ്യരായി കാണാത്ത രീതിയിൽ ഒരു ഭിന്നിപ്പിക്കുന്ന അവസ്ഥയിലാണ് നാം കടന്നു പോകുന്നത്. പ്രത്യേകിച്ച് തുളുനാട് മേഖലയിൽ പണ്ടത്തെ കാലങ്ങളൊക്കെ പരിശോധിക്കുകയാണെങ്കിൽ നിരവധിയായിട്ടുള്ള എത്രയോ കലാ സാംസ്കാരിക രംഗങ്ങളിൽ നല്ല രീതിയിൽ ഒരു സൗഹൃദം പുലർത്തിയിരുന്ന ഒരു കാലമുണ്ടായിരുന്നു. ഇന്നത് മാറി മാറി ജനങ്ങളിടയിൽ, ചെറിയ കുട്ടികളിടയിൽ ഒരു സോഷ്യൽ മീഡിയ വഴി അതിനെ നോക്കുന്നു, പിന്നെ അതിനെക്കുറിച്ച് ചർച്ച ചെയ്യുന്ന സ്ഥിതിയിലേക്ക് എത്തുമ്പോൾ വ്യത്യസ്തമായിട്ടുള്ള കളികളിൽ ഈ വടംവലി മത്സരം ഏറ്റവും പ്രധാനപ്പെട്ടതാണ്. എൻ്റെ ചില സുഹൃത്തുക്കൾ കാഞ്ഞങ്ങാടും അങ്ങോട്ടൊക്കെ ഉള്ള എൻ്റെ ആൾക്കാർ പറയുമ്പോൾ ഞാൻ സാധാരണ പറയലുണ്ട്,
നമ്മളെ തുളുനാട്ടിലുള്ള ഒരു കളിയും നിങ്ങൾ അങ്ങോട്ടില്ല. ഇത് പറയുന്നതിൻ്റെ കാരണം തന്നെ എടുത്തു പറയേണ്ട കമ്പള പോലെയുള്ള മത്സരങ്ങൾ, കബഡി. ഈ കബഡിയിൽ ഇന്ന് ഏറ്റവും പ്രഗത്ഭരായിട്ടുള്ള നിരവധിയായിട്ടുള്ള കളിക്കാരുള്ള നാടാണ് നമ്മുടെ തുളുനാടൻ മേഖല. പ്രത്യേകിച്ച് നമ്മുടെ മഞ്ചേശ്വരം, കുമ്പള പോലെയുള്ള സ്ഥലത്ത് നല്ല നല്ല കളിക്കാരുള്ള, ഒരുപാട് തിളങ്ങിയ, അത് പുറം ലോകം അറിയാത്ത എത്രയോ കളിക്കാരുണ്ട്. അതുപോലെ ഈ വടംവലി മത്സരത്തിൽ നല്ല നല്ല വടംവലി മത്സരത്തിനോട് നല്ല ബന്ധമുള്ള, അതിനെക്കുറിച്ച് നല്ല പ്രോത്സാഹനം കൊടുക്കുന്ന എത്രയോ പേര്, അത് പുറം ലോകം അറിയാത്ത ആൾക്കാരും കൂടിയുണ്ട്. അവരെയൊക്കെ സംഘടിപ്പിച്ച് ജനങ്ങളുടെ ഇടയിൽ ഒരു പരിചയപ്പെടുത്തുന്ന രീതിയിൽ ഒരു കളികളിൽ ഏറ്റവും പ്രധാനപ്പെട്ട ഒരു ശാരീരികമായിട്ടുള്ള മത്സരം സംഘടിപ്പിച്ച് അതിൻ്റെ ഫസ്റ്റ്, സെക്കൻഡ്, തേർഡ് ഇങ്ങനെ ഒരു ട്രോഫി കൊടുത്ത് അതിനെ പ്രോത്സാഹിപ്പിക്കുന്നത് ഏറ്റവും വലിയ ഇന്നത്തെ ഒരു കാര്യമാണ്. അതുപോലെയുള്ള കാര്യങ്ങൾക്ക് നേതൃത്വം കൊടുക്കുന്ന ഈ സംഘശക്തി കയ്യാർ ഒരു സംഘടിതരായിട്ടുള്ള ഏറ്റവും വലിയ ഒരു തിളങ്ങുന്ന ഒരു സംഘടനയായി മാറട്ടെ. അതുപോലെ നമ്മുടെ ലോകേഷ് നോണ്ട പൈവളികയുടെ യുവജന ഒരു കൂട്ടായ്മയ്ക്ക് നേതൃത്വം കൊടുക്കുന്ന ഒരു സുഹൃത്തും കൂടിയാണ്. ഞാൻ സാധാരണ നമ്മുടെ പൈവളികയുടെ ആരിസിനോട് സാധാരണ പറയലുണ്ട്, യുവജനങ്ങളുടെ ഇടയിൽ നല്ലൊരു ആവേശം പുലർത്തുന്ന, നല്ല കാര്യങ്ങൾക്കൊക്കെ സംസാരിക്കും, മറ്റ് രാഷ്ട്രീയപരമായി വ്യത്യാസമുണ്ടെങ്കിലും നല്ല സൗഹൃദം പുലർത്തുന്ന, ഒരു ജാതി മത വ്യത്യാസമില്ലാതെ എല്ലാവരോടും ഒരു ബന്ധം പുലർത്തിയിരുന്ന ഒരു യുവജന നേതാവും കൂടിയാണ്. ഞാനിത് പറഞ്ഞു വന്നത്, ഇതുപോലെയുള്ള യുവജനങ്ങൾ മുന്നോട്ട് വരണമെങ്കിൽ സംഘശക്തി പോലെയുള്ള സംഘടന പ്രവർത്തിച്ച് വന്നാലേ യുവജനങ്ങളുടെ ഇടയിൽ ഒരു സൗഹൃദം പുലർത്താൻ വേണ്ടി നമുക്ക് സാധിക്കും എന്നും കൂടി ഓർമ്മപ്പെടുത്തിക്കൊണ്ട്, ഇതുപോലെയുള്ള പരിപാടി സംഘടിപ്പിച്ച സംഘാടകർക്ക്, ഇവിടെ ചേർന്നിട്ടുള്ള വേദിയിലുള്ള രാജകീയ നേതാക്കൾക്ക് എല്ലാവർക്കും ಅಭಿನಂದನೆಗಳು അറിയിച്ചുകൊണ്ട് ഞാൻ നിർത്തുന്നു. ಜೈ ಭಾರತ್. ಅಭಿನಂದನೆಗಳು ಶ್ರೀ ಬಶೀರ್ ಬಿ ಎ ಬಶೀರ್ ಮೇರೆಗೆ ನನ್ನ ದುಂಬಗು ಲೋಕೇಶ್ ನೋಟ ಜೋಡ್ಕಲ್ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಪೈವಳಿಕೆ ಉತ್ತರ ವಲಯ ಬೇರೆ ಈ ಸಂದರ್ಭಡು ಒಂಜಿ ಶುಭ ಹಾರೈಕೆ ಮನ್ಪಡು ಬಂದು ವಿನಮ್ರವಾದ ವಿನಂತಿ. ಸಂಘಶಕ್ತಿ ಕೈಯಾರು ನೆತ್ತ ಅಂಗವಾದ ನಡಪನಂಚಿನ ಹಗ್ಗ ಜಗ್ಗಾಟ ಕಾರ್ಯಕ್ರಮದ ಅಧ್ಯಕ್ಷರಾಯಿನಂಚಿನ ಪ್ರಶಾಂತರೇ, ಅಂಚನೆ ಸಾಮಾಜಿಕ ಕಾರ್ಯಕರ್ತರಾಯಿನಂಚಿನ ವಿಜಯ ಪಂಡಿತರೇ, ಹರೀಶಣ್ಣ, ಪ್ರಸನ್ನ, ಬಶೀರರೇ, ಈ ವಾರ್ಡ್ದ ಮೆಂಬರೇ, ಅಂಚನೆ ತಂಗಡಿಯಂಚಿನ ರೇಣುಕ, ಅಂಚನೆ ಮೂಳು ಸೇರ್ದಿಂಚಿನ ಮಾತಾ ಕ್ರೀಡಾಪಟುಗಳೇ, ದಯಂದು ಪಂಡ ಇಂಚಿನ ಪಿಚ್ಚಿಡು ಗೊಬ್ಬುನ ಭಾಗ್ಯ ಎಂಕ್ಲ ಇಜ್ಜಿಂದ ಅನ್ಪುಣವು ಇನಿ ಬಾರಿ ಬೇಜಾರಾಪುಂಡು. ದಯಂಡ ಏತೋ ವರ್ಷೋಡು ತುಂಬು ಇಂಚಿನ ಪಿಚ್ಚಿಡು ಗೊಬ್ಬುನ ಯಾನ್ಲ ಜೋಡುಕಲ್ ಕ್ಲಬ್ಡು ಎಂಕ್ಲ ಫಸ್ಟ್ಗೆ ಪ್ರೀಮಿಯರ್ ಲೀಗ್ ನಂದು ಸ್ಟಾರ್ಟ್ ಮಂತ ಐಡ್ದು ಬುಕ್ಕ ಅವು ಮಾತಾ ಕಡಿಕಲ ಈ ಪ್ರೀಮಿಯರ್ ಲೀಗ್ ಪನ್ಪುನಂಚಿ ನಾವು ಗೊಬ್ಬು ಮಾತಾ ಕಡಿಕಲ ಪೋಂದು ಬತ್ತಂಡು ಇನ್ನಿತ್ತ ಕಾಲಗೊಟ್ಟೋಡು ಬಶೀರ್ ಪಂಡೀರ್ ಸೌಹಾರ್ದ ಬುಳೆಪುನೆ ಎಂಚಿನ ಇತ್ತಂಡಲ ಅವು ಕ್ರೀಡೆಡೆ ಐಟ್ಲ ಹಗ್ಗ ಜಗ್ಗಾಟಡಿ ವಾ ಜಾತಿ ವಾ ಪಂಗಡಲ ಇಜ್ಜಿ ಇಂಚೆನೆ ನನ್ನ ದುಂಬುಗುಲ ಮಾತೇರ್ಲ ಒಗ್ಗಟ್ಟಾದು ಎಡ್ಡೆ ರೀತಿಡು ಒವೇ ಒಂಜಿ ರೀತಿದ ಈ ಸಮಾಜಡು ತಪ್ಪುಲು ನಡಪಂದಲಕ ಮಾತೆರ್ಲ ಒಗ್ಗಟ್ಟಾದ ಇಪ್ಪುಗಾಂದು ಪಂಡದು ಅಂಚನೆ ನೆಟ್ಟು ಪಾಲ್ಗೊಳ್ಳು ನಂಚಿನ ಮಾತಾ ತಂಡೋಗುಳ ಎನ್ನ ಶುಭಾಶಯನು ಕೊರೊಂದು ಇಂಕ ಅವಕಾಶ ಕೊರನಂಚಿನ ಸಂಘಶಕ್ತಿ ಕೈಯಾರ್ ನೆತ್ತ ಪದಾಧಿಕಾರಿಗಳಿಗೆ ಮಾತೆರಿಗಳ ಒಂದನೇ ಒಂದು ಎನ್ನ2 ಪಾತ್ರವನ್ನು ವಹಿಸ್ತಾನಲ್ಲ. ಅಭಿನಂದನೆಗಳು ಶ್ರೀ ಲೋಕೇಶ್ ಜೋಡ್ಕಲ್ಲು ಬೆರೆಗೆ. ನನ್ನ ದುಂಬುಗು ನಮ್ಮ ಈ ವಾರ್ಡ್ ಸದಸ್ಯರ ಶ್ರೀ ರಾಜೀವಿ ಕೈಯಾರು ಬೇರೆ ನಡೆದು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ ಬಂದ್ಬಿಡು ಬಂದು ಕೇಳೋದಿಲ್ಲ. ಕಾರ್ಯಕ್ರಮದ ದುಂಬಾದ ಈ ಪರಿಸರ ಒಡಿತ್ತಿನಂಚಿನ
ದೇವರನ್ನು ಮಾತಾ ಮನಸಾರೆ ಧ್ಯಾನಿಸೊಂದು ಇನಿತ ಈ ಸಂಘಶಕ್ತಿ ಕ್ಲಬ್ದ ಹಗ್ಗ ಜಗ್ಗಾಟದ ವೇದಿಕೆಡಿತ್ತಿನಂಚಿನ ಮಾತಾ ಕಾರ್ಯಕ್ರಮದ ಅಧ್ಯಕ್ಷರೇ ಅವೇ ರೀತಿ ಮಾತಾ ಅತಿಥಿ ಅಭ್ಯಾಗತರೆ ಇನಿ ನಮ್ಮ ಮಾತೆಲ್ಲ ಒಟ್ಟಾದ ಇನಿ ಮೂಲು ಸೇರ್ದ ದಾದ ಪಂಡ ನಮ್ಮ ಈ ಸಂಘ ಶಕ್ತಿದ ಈ ಜವಣೇರು ಅಕಲ ಶಕ್ತಿ ದಾದ ಪಂಡದು ಇನಿ ಮುಲ್ಪ ತೋಜ್ಪಾದ ಕೊರ್ತೇರು ದಾಯ ಪಂಡ ರಾತ್ರಿ ಪಗೆಲಂದು ಪಂಡದು ಸಾಧಾರಣ ಒಂಜಿ ವಾರೋಡ್ದಿಂಚ ಅಕಲು ಮುಲ್ಪನೆ ಕೆಲಸ ಮಲ್ತೊಂದು ಭಾರಿ ಎಡ್ಡೆ ಬೇಲೆ ಮಲ್ತದು ಇಡೀ ಎಂಕ್ಲನ ಕೈಯಾರು ಪನ್ಪನ ಊರಿಗೂ ನಮ್ಮ ಜವಣೇರು ತನ್ನ ಪುದರ್ನ ಇನಿ ತೋಜ್ಪಾದ ಕೊರ್ತೇರು ಎಡ್ಡೆ ಜವಣೇರು ದಾಯ ಪಂಡ ಖಾಲಿ ಈ ಕ್ರೀಡೋತ್ಸವ ಮಾತ್ರ ಪ್ರತಿ ಒಂಜಿ ಕಾರ್ಯಕ್ರಮ ಪ್ರತಿ ಒರಿಯನ ಇಲ್ಲದ ಕಷ್ಟ ಸುಖ ದಾದ ಪಂಡದು ಕೇನದು ಐಟ್ ಭಾಗಿಯ ಒಂದುಲ್ಲೇರು ಅಂಚೆನೆ ಅಕ್ಲೆನೊಟ್ಟಿಗೆ ಇತ್ತನ ಎಲ್ಲೆಲ್ಲೇ ಜೋಕುಲು ಉಳ್ಳೇರಿತ್ತೆ 10-14 ವರ್ಷದ ಅಕ್ಲೆನು ಕೂಡ ತನ್ನ ಅಕ್ಲೆನ ಒಟ್ಟಿಗೆ ಸೇರಿಸ ಒಂದು ಎಡ್ಡೆ ರೀತಿಡು ಅಕ್ಲೆಲ್ಲ ಈ ಕ್ರೀಡೆ ಪನ್ಪುನಂದೆಟ್ಟು ದುಂಬುಕನ ಒಂದುಲ್ಲೇರು ಅಂಚೆನೆ ಇನಿತ ಈ ಕ್ರೀಡಾಕೂಟಡು ಏತೋ ಜನ ದೂರ ದೂರ ಊರದ ಮಾತಾ ಜವಣೇರು ಮುಲ್ಪ ಹಗ್ಗ ಜಗ್ಗಾಟಗೊಂದು ಬೈದೇರು ಈ ಕಲಾಭಿಮಾನಿಲ್ಲ ಅವೇನು ತುವೆರಂದು ಬಾರಿ ಪೊರ್ಲುಡೆ ಬತ್ತದು ಸೇರುದುಳ್ಳೇರು ಅಂಚನೆ ಮಾತೆಲ್ಲ ಒಟ್ಟಾದು ಸೇರಿದು ಇನಿ ಈ ಕಾರ್ಯಕ್ರಮವನ್ನು ಪೊರ್ಲುಡು ವೀಕ್ಷಣೆ ಮಲ್ಪೊಡ್ಲ ಅವೇ ರೀತಿ ಸೇರಿದಿನಂಚಿನ ಈ ಪಂದ್ಯಾಟಡು ಬತ್ತಿನ ಮಾತಾ ಜವಣೇರ್ಲ ಎಡ್ಡೆ ರೀತಿಡು ಈ ಕಾರ್ಯಕ್ರಮವನ್ನು ಪೊರ್ಲು ಮಲ್ತದು ಕೊರಡು ಬೊಕ್ಕ ಸೋಲು ಗೇಲು ಪನ್ಪನ ಉಪ್ಪುನಿ ರಡ್ಡಿ ಅವು ಒವ್ವೇ ಆಂಡ್ಲ ಇನ್ನು ನಮ್ಮ ಸ್ವೀಕಾರ ಮಲ್ಪಡ ಇನ್ನು ನಮ್ಮ ಧರ್ಮ ಅಂಚೆನೆ ಇನಿ ಈ ನಮ್ಮ ಜವಣೇರು ಸೌಹಾರ್ದ ಕೂಟ ಅಂದ ಪನ್ಪನ ಒಂಜಿ ನೆನಪು ಮಲ್ತೊಂದಿರು ದಾಯ ಪಂಡ ಮೂಲು ಜಾತಿ ಧರ್ಮ ಮತ ಒವುಲ ಐನ ಲೆಕ್ಕದ ಇವಂದೆ ಮಾತೆರ್ಲ ಒಂಜೆ ವೇದಿಕೆಡಿತ್ತು ನಕಲ್ಲ ಮುಲ್ಪ ಕಾರ್ಯಕ್ರಮವನ್ನು ವೀಕ್ಷಣೆ ಮಲ್ಪು ನಕಲ್ಲ ಮಾತೇರ್ ಬತ್ತದು ಸೇರಿದಿಲ್ಲ ಈ ಕಾರ್ಯಕ್ರಮವನ್ನು ಎಡ್ಡೆ ರೀತಿಡು ಮಲ್ತು ಕೊಡೊಂದು ಅನ್ಪುನ ಆಶೆ ಎಂಕ್ಲೆನ ಸಂಘಶಕ್ತಿ ದಕ್ಲೆನ ಈ ಕಾರ್ಯಕ್ರಮಗೂ ಈ ನಮ್ಮ ಜವಣೆರ್ಲ ಊರ್ದಕ್ಕಲ್ಲ ಪರ ಊರ್ದಕ್ಕಲ್ಲ ಮಾತೆಲ್ಲ ಸಹಕಾರ ಕೊಡ್ತೇರಿ ಈ ಸಹಕಾರ ಕೊರ್ನಂಚಿನ ಮಾತೆರೆಲ್ಲ ಈ ಕಾರ್ಯಕ್ರಮಡು ಅಭಿನಂದನೆ ಮಲ್ತಂದು ಈ ಕಾರ್ಯಕ್ರಮಕ್ಕೂ ಮಾತಾ ರೀತಿದ ಶುಭ ಹಾರೈಸ ಒಂದು ಎನ್ನರ ಅಡ್ಡು ಪಾತ್ರೆನ ಮುಗಿತಂದುಲ್ಲೆ ಜೈ ಹಿಂದ್ ಜೈ ಭಾರತ್. ಅಭಿನಂದನೆಗಳು ಶ್ರೀ ರಾಜೀವ್ ಅಕ್ಕ ಇವರಿಗೆ. ನನ್ನ ದುಂಬಗು ಶ್ರೀ ರೇಣುಕಾ ಕಯ್ಯಾರು ಬೇರೆ ಎಂಗ್ಳಿಗೆ ಶುಭ ಸಂದೇಶನ ಪಂತೇರು ಅನ್ನಲ್ಲ ಅರ್ಣ ಒಂಜಿ ರಡ್ಡು ಪಾತೆರ ಪನ್ನೋಡು ಬಂದು ಕೇಳೋದಿಲ್ಲ. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ಇಲ್ಲಿ ಸೇರಿರುವಂತಹ ಕ್ರೀಡಾಭಿಮಾನಿಗಳೇ ಹಾಗೂ ಊರವರೇ, ಎಲ್ಲರಿಗೂ ನನ್ನ ವಂದನೆಗಳು. ಸಂಘಶಕ್ತಿ ಆರ್ಟ್ಸ್ ಕ್ಲಬ್ ಕಯ್ಯಾರ್ ನಡೆಸುತ್ತಿರುವ ಸೌಹಾರ್ದ ಕೂಟ ಹಗ್ಗ ಜಗ್ಗಾಟವು ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇನ್ನು ಮುಂದೆಯೂ ಕ್ಲಬ್ ಎಲ್ಲ ರೀತಿಯ ಕಾರ್ಯಕ್ರಮಗಳು ನಡೆಸಲಿ, ದಾರಿದೀಪವಾಗಲೆಂದು ಆಶಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಇನ್ನು ಮುಂದೆ ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ, ಮುಂದೆ ಅಧ್ಯಕ್ಷರ ಮಾತಿನೊಂದಿಗೆ ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಮುಕ್ತಾಯ ಮಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲೇ ಶ್ರೀ ವಿಜಯ ಪಂಡಿತರವರು ನಮಗೆ ಒಂದು ಸಂದೇಶವನ್ನು ನೀಡಿರ್ತಾರೆ. ಮಕ್ಕಳನ್ನು ಸಹ ಮುಖ್ಯ ದಾರಿಗೆ ತರಬೇಕು. ಅದರಿಂದ ಆ ದೃಷ್ಟಿಯಲ್ಲಿ ನಮ್ಮ ಕೈಯಾರಿಗೆ ಸಂಬಂಧಪಟ್ಟಂಥ 2 ಮಕ್ಕಳನ್ನು ಈ ಸಭೆಯಲ್ಲಿ ಸನ್ಮಾನಿಸಬೇಕು ಎಂಬ ತೀರ್ಮಾನ ಮಾಡಿದಂಥ ಸಂಘಶಕ್ತಿ ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಜೋಡಿಸಿದ್ದೇವೆ. ವರ್ಷರೈ ಕಯ್ಯಾರು ಇವರು ವೇದಿಕೆಗೆ ಬರಬೇಕು. ಇಂದಿನ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಮ್ರವಾದ ವಿನಂತಿ. +1 ತರಗತಿಯಲ್ಲಿ ಶಾಲಾ ಮಟ್ಟದ ಕ್ರೀಡೋತ್ಸವದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಉಪಜಿಲ್ಲಾ ಮಟ್ಟದಲ್ಲಿ ಪ್ರಥಮ, ಕೇರಳ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅದೇ ರೀತಿ +2 ತರಗತಿಯಲ್ಲಿ ಕಲಿತಿರುವ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಲೋತ್ಸವದಲ್ಲಿ ಪ್ರಥಮ ಸ್ಥಾನ, ರಾಜ್ಯ ಮಟ್ಟದಲ್ಲಿ 2ನೇ ಸ್ಥಾನ, ಕೇರಳೋತ್ಸವ ಪಂದ್ಯಂ 2024-25 ಇದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಇದೀಗ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಅವರನ್ನು ಇಂದಿನ ಈ ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಸಭಾ ಕಾರ್ಯಕ್ರಮದಲ್ಲಿ ಎಲ್ಲರ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಅವರನ್ನು ಸನ್ಮಾನಿಸುವುದಕ್ಕೆ ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೇವೆ.
ಇಂದಿನ ಹಗ್ಗ ಜಗ್ಗಾಟದಲ್ಲಿ ನಮ್ಮ ಹೆಸರೇ ಅದೇ ರೀತಿ ಇದೆ, ಸೌಹಾರ್ದಂ ಕೂಟಂ. ಅದೇ ರೀತಿ ಇನ್ನೋರ್ವ ಪ್ರತಿಭೆ ಅಲ್ತಾಫ್ ಕಯ್ಯಾರು, ಇವರನ್ನು ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವುದಕ್ಕಾಗಿ ನಾವು ತೀರ್ಮಾನಿಸಿದ್ದೇವೆ. ಅಲ್ತಾಫ್ ಕಯ್ಯಾರು ಎಲ್ಲಿದ್ದರೂ ವೇದಿಕೆ ಬರಬೇಕು. ಅಲ್ತಾಫ್ ಕಯ್ಯಾರ್ ಅವರು ವೇದಿಕೆಗೆ ಬಂದು ಇಂದಿನ ಸನ್ಮಾನವನ್ನು ಸ್ವೀಕರಿಸಬೇಕು. ಶ್ರೀ ಅಲ್ತಾಫ್ ಕಯ್ಯಾರ್ ಅವರು 100 ಮೀಟರ್, 400 ಮೀಟರ್ ರಿಲೇ, ಆಲ್ ಇಂಡಿಯನ್ ಅಥ್ಲೆಟಿಕ್ಸ್, ನ್ಯಾಷನಲ್ ಅಥ್ಲೆಟಿಕ್ಸ್, ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್, ಕಾಸರಗೋಡು ಡಿಸ್ಟ್ರಿಕ್ಟ್ ಫಾಸ್ಟೆಸ್ಟ್ ರನ್ನರ್ ಇವರನ್ನು ಇಂದಿನ ಈ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ವತಿಯಿಂದ ಸನ್ಮಾನಿಸ್ತಿದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಅಧ್ಯಕ್ಷರ ಮಾತು. ಅಧ್ಯಕ್ಷರು ಪ್ರಶಾಂತ್ ಕಯ್ಯಾರು, ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಕಯ್ಯಾರು ಇವರಿಂದ ಅಧ್ಯಕ್ಷೀಯ ಭಾಷಣ. ವೇದಿಕೆ ಪುಣ ಮಾ ಅತ್ತ ಹಿರಿಯ ವ್ಯಕ್ತಿನಗಳಿಗೆ ತರೆದಾಗ ಒಂದು ಅವೆಲಕನೆ ನಮ್ಮ ಸಂಘಶಕ್ತಿ ದ ಜವಣೇರು ಮಾತಿರ್ಲ ಇಕ್ ನಮಗೆ ಇತ್ತು ಪರಿಶ್ರಮ ರಾತ್ರಿ ಪಗಲು ಬಂದು ಇತ್ತು ಮಾಲ ಒಂಜಿ ಪರಿಶ್ರಮ ಮಂತ್ರಿಟ್ಟು ಈತೆಡ್ ಒಂಜಿ ಪಿಚ್ ನಿರ್ಮಾಣ ಆತಂಡು ಅವೆಲಕನೆ ನಮ್ಮ ಒಂಜಿ ದಿವಾಕರ ಕಯ್ಯಾರು ಮೇರೊಂಜಿ ಫುಲ್ಲು ಮಾರ್ಗದರ್ಶನ ನಮಕ್ ಮಸ್ತ್ ಹೆಲ್ಪ್ ಆತಂಡು ನಿಕ್ಲ ಸಪೋರ್ಟ್ ಇಂಚೆನೆ ನಮ್ಮ ಕ್ಲಬ್ ನಮಗೆ ತುಪ್ಪಾಡು ನನ್ನ ದುಂಬಗು ಸಂಘಶಕ್ತಿ ದಾಖಲು ಎಡೆಡ್ಡೆ ಬೇಲೆನಿ ಊರು ಮಂತ್ ಕೋರ್ಪ ಬನಪುನ ಒಂಜಿ ಪಾತೆರ ಬನೊಂದು ಎನ್ನ ಅಧ್ಯಕ್ಷನ ಭಾಷಣ ಮುಗಿತಲೆ. ಜೈ ಭಾರತ್. ಸಭೆತ ಹಿರಿಯರದ ಕ್ಷಮೆಗೆ ನಂದು ಇನಿ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಕಯ್ಯಾರ್ ಅವರು ಉಳ್ಳರು ಅರಣ ಇನ್ವಿಟೇಷನ್ ಪುದರಿಜೇನದಾದ ಪುಡ್ದು ಹೋತನು ಶ್ರೀ ಪ್ರಸಾದ್ ಕಯ್ಯಾರ್ ಬೇರೆ ಒಂಜಿ ರಡ್ಡು ಪಾತೆರ ಬಂದು ವಿನಮ್ರವಾದ ವಿನಂತಿ. ಸಂಘಮಿತ್ರ ಬಳ್ಳೋಯಿಪುಣ ಕಾರ್ಯಕ್ರಮದ ಅಧ್ಯಕ್ಷ ವಯಸ್ಸಿನಂಚಿನ ಈ ಕ್ಲಬ್ದ ಅಧ್ಯಕ್ಷರೇ ಅಂಚನೆ ವೇದಿಕೆಡಿತನ ಜನಪ್ರತಿನಿಧಿನಕ್ಲೆ ರಾಜಕೀಯ ನೇತಾರನಕ್ಲೆ ಅಂಚ ಹಿರಿಯಾಕ್ಲೆ ಅಂಚನೆ 3 ಸೇರಿನಂಚಿನ ಮಾತಾ ಕ್ರೀಡಾಪಟುನಕ್ಲೆ ಸಂಘಮಿತ್ರ ಪುಣ ಒಂಜಿ ಕ್ಲಬ್ ಮಂತದು ಈ ಪ್ರದೇಶಡು ಒಂಜಿ ಬಳ್ಳೋಯಿಪುಣೇನು ಫಸ್ಟ್ ಪ್ರಯೋಗ ಮಂತದುಲ್ಲೇರು ಅವು ಎಡ್ಡೆ ಕೆಲಸ ಅಂಚನೆ ಇತ್ತೆ ರಡ್ಡು ನಮ್ಮ ಊರ್ದ ಇತ್ತಿದ್ದಿನ ಏರೆಗಾನ್ಲ ಗೊತ್ತಿದ್ದಾನೆ ಈ ಊರ್ದಾಕ್ಲಿಗೆ ಈ ಕಬಡ್ಡಿ ಈತು ಹುಷಾರುಳ್ಳೇರು ಅಂಚನೆ ಬಲಿಪುಣೇಟ್ ಆಣ ಇನಿ ಐನು ತೋಜಾದ ಕೊರನಂಚನ ಈ ಸಂಘಮಿತ್ರಗೆ ಪ್ರಥಮವಾದ ಏನು ಅಭಿನಂದನೆ ಕೊರೊಂದುಲ್ಲೆ ಅವು ಅತ್ತಂದೆ ನನ್ನ ದಿಂಬುಗಳಂಚನೆ ಈ ಸಂಘಮಿತ್ರದ ದಾಖಲೆ ಈ ಊರ್ದ ಪ್ರದೇಶದಕ್ಕೆ ಪಂಚಾಯತ್ ಉಪ್ಪಾಡು ಜಿಲ್ಲೆ ಉಪ್ಪಾಡು ಬ್ಲಾಕ್ ಉಪ್ಪಾಡು ಒವ್ವೇ ರಾಜಕೀಯ ಮೆಂಬರ್ನಕ್ಲೆ ಹಿಡಿದು ಆ ಒಂದು ಮಾತಾ ಕೆಲಸ ಮನ್ಪೆರ ಆಪುಜಿ ದಾಯನ ಇಲ್ಲಿರ್ಬೋದು ಅಂಚಿನ ಕೆಲಸ ಮಾತ ಈ ಪ್ರದೇಶದ ಪಾಪದಕ್ಲೆಗೆ ಎಡ್ಡ ರೀತಿಯ ಕೆಲಸ ಮನ್ಪಡೋದು ಪಂಡೊಂದು ದೇವರ ದಯಟು ಎಡ್ಡ ಆವಡನ್ನು ಪಂಡೊಂದು ಎನ್ನರಡ್ಡ ಪಾತ್ರ. ಜೈ ಹಿಂದ್. ಅಭಿನಂದನೆಗಳು ಶ್ರೀ ಪ್ರಸಾದ್ ಕಯ್ಯಾರು ಬೆರೆಗೆ. ನಾನು ದುಂಬಗು ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಒಂಜಿ ಜರ್ಸಿ ಬಿಡುಗಡೆ ಮಲ್ಪೇರುಂಡು ಐನು ಅತಿಥಿ ಅಭ್ಯಾಗದರ್ನ ಸಮ್ಮುಖಡು ಒಂಜಿ ಬಿಡುಗಡೆ ಮಲ್ಪಡು ಬಂದು ವಿನಂತಿ ಮಂತೊಂದಿಲ್ಲ. ಸಂಘಶಕ್ತಿದ ಕ್ಲಬ್ದ ಸದಸ್ಯರವರ ವೇದಿಕೆ ಬರಡು ಈ ಸರ್ತಿ ಜರ್ಸಿ ಬಿಡುಗಡೆ ಈ ಸಂದರ್ಭಡು ಸಂಘಶಕ್ತಿ ಕ್ಲಬ್ದ ಸದಸ್ಯರು ವೇದಿಕೆ ಉಪ್ಪಡು ಬಂದು ವಿನಂತಿ.
ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಈ ಕ್ಲಬ್ ಶುರುವಾದ 1 ವರ್ಷ ಆಪಣಾತ್ರಿ. ಈ ಸಂದರ್ಭಡು ಅವತ್ತು ಜವನೇರನ ಒಂಜಿ ತಂಡ ಒಂಜಿ ಹಗ್ಗ ಜಗ್ಗಾಟ ಸ್ಪರ್ಧೆ ಪ್ರಾರಂಭ ಮನ್ಪಡು ಬಂದ ಆಲೋಚನೆ ಮಂತದ್ದು ಈತೆ ಈ ಔಪಚಾರಿಕ ವಂಚಿನ ಉದ್ಘಾಟನೆ ಆತನು ನನ್ನ ಐನ ಅಧಿಕೃತ ತಾರ ನಡೀತದೆ ಉದ್ಘಾಟನೆ ಮನ್ಪೇರು ಒಳ್ಳೆ ಹಿರಿಯಕಲ್ನ ಸಮ್ಮಕಡು. ಈ ಸಂದರ್ಭಡು ಸಭಾ ಕಾರ್ಯಕ್ರಮದ ಲಾಸ್ಟ್ದ ಅಂತಡುಲ್ಲ ಇಣಿತ ಈ ಸಭೆತ ಅಧ್ಯಕ್ಷತೆ ವಹಿಸಿನ ಶ್ರೀ ಪ್ರಶಾಂತ್ ಕಯ್ಯಾರ್ ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ದ ಅಧ್ಯಕ್ಷರು ಬೇರೆಗೆ ಸಮಿತಿದ ಸದಸ್ಯರ ಪರವಾದಲ ಮಾತ ಕ್ರೀಡಾಭಿಮಾನಿಗಳ ಪರವಾದಲ ತುಂಬ ಹೃದಯದ ಧನ್ಯವಾದ ಸಮರ್ಪಣೆ ಮಂತದಲ್ಲೇ ಅವೇ ರೀತಿ ಇಣಿತ ಕಾರ್ಯಕ್ರಮನ ಔಪಚಾರಿಕ ವಂಚನ ಉದ್ಘಾಟನೆ ಮಂಚನ ಶ್ರೀ ವಿಜಯ್ ಪಂಡಿತ್ ಉಪ್ಪಲ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಂಬಾರು ದಿನ ವ್ಯವಸ್ಥಾಪಕರು ಬೇರೆನೆ ಈ ಸಂದರ್ಭದ ಸಂಘಶಕ್ತಿ ಪರವಾದಲ ಮಾತ ಕ್ರೀಡಾಭಿಮಾನಿಗಳ ಪರವಾದಲ ತುಂಬ ಹೃದಯದ ಧನ್ಯವಾದ ಸಮರ್ಪಣೆ ಮಂತದಲ್ಲೇ ಅವೇ ರೀತಿ ಶ್ರೀ ಅವಿನಾಶ್ ಕಯ್ಯಾರು ವಾರ್ಡ್ ಸದಸ್ಯರು ಪೈವಳಿಕೆ ಗ್ರಾಮ ಪಂಚಾಯತ್ ಬೆರೆಲ್ನ ಈ ಸಂದರ್ಭಡು ಸಂಘಶಕ್ತಿ ಪುದರ್ಲ ಮಾತ ಕ್ರೀಡಾಭಿಮಾನಿಗಳ ಪುದರ್ಲ ಪ್ರೀತಿಪೂರ್ವಕವಾದ ಧನ್ಯವಾದ ಸಮರ್ಪಣೆ ಮಂತದಲ್ಲೇ ಅವೇ ರೀತಿ ಶ್ರೀ ರಾಜೀವಿ ಕಯ್ಯಾರ್ ವಾರ್ಡ್ ಸದಸ್ಯರು ಬೇರೆಲ್ಲ ಸಂಘಶಕ್ತಿ ಸದಸ್ಯರ ಪರವಾದಲ ಮಾತ ಕ್ರೀಡಾಭಿಮಾನಿಗಳ ಪರವಾದಲ ಪ್ರೀತಿಪೂರ್ವವಾದ ಧನ್ಯವಾದ ಮಂತದಲ್ಲೇ ಅವೇ ರೀತಿ ಶ್ರೀ ಹರೀಶ್ ಭಟ್ಟಾರಿ ಕಯ್ಯಾರು ಚೇವಾರ್ ಬೇರೆಲ್ಲ ಸಂಘಶಕ್ತಿ ಬದರಲ್ಲ ಮಾತ ಕ್ರೀಡಾಭಿಮಾನಿಗಳ ಪರವಾದಲ ಪ್ರೀತಿಪೂರ್ವವಾದ ಧನ್ಯವಾದ ಮಂತದಲ್ಲೇ ಅವೇ ರೀತಿ ಶ್ರೀ BA ಬಶೀರ್ ಬೇರೆಲ್ಲ ಸಂಘಶಕ್ತಿ ಬದರಲ್ಲ ಮಾತ ಕ್ರೀಡಾಭಿಮಾನಿಗಳ ಪರವಾದಲ ಪ್ರೀತಿಪೂರ್ವಕವಾದ ಧನ್ಯವಾದ ಸಮರ್ಪಣೆ ಮಂತದಲ್ಲೇ ಅವೇ ರೀತಿ ಶ್ರೀ ಲೋಕೇಶ್ ನೋಂಡ ಜೋಡುಕಲ್ಲು ಬೇರೆಲ್ಲ ಇಂಥ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ವಂಚಿನ ಧನ್ಯವಾದ ಸಮರ್ಪಣೆ ಮಂತದಲ್ಲೇ ಅವೇ ರೀತಿ ಶ್ರೀ ಪ್ರಸಾದ್ ರೈ ಕಯ್ಯಾರ್ ಬೇರೆಲ್ಲ ಇಂಥ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ವಂಚಿನ ಧನ್ಯವಾದ ಸಮರ್ಪಣೆ ಮಂತದಲ್ಲೇ ಅವೇ ರೀತಿ ರೇಣುಕಾ ಕಯ್ಯಾರು ನೆಹರು ಯುವ ಕೇಂದ್ರದ ಕಾಸರಗೋಡು ಜಿಲ್ಲಾ ಕೋಆರ್ಡಿನೇಟರ್ ಬೇರೆಲ್ಲ ಇಂಥ ಈ ಕಾರ್ಯಕ್ರಮಕ್ಕೆ ಧನ್ಯವಾದ ಸಮರ್ಪಣೆ ಮಂತದಲ್ಲೇ ಅವೇ ರೀತಿ ಇಣಿತ ಸ್ಪರ್ಧಾ ಕಾರ್ಯಕ್ರಮದ ಭಾಗವಹಿಸಿನ ಮಾತಾ ಕ್ರೀಡಾಭಿಮಾನಿಗಳಿಗೆ ಮಾತಾ ತಂಡದ ಯಜಮಾನರಿಗೆ ಅಂಜನೆ ಬತ್ತಿಂಚಿನ ಮಾತ ಕ್ರೀಡಾ ಪ್ರೇಮಿಗಳಿಗೆಲ್ಲ ಧನ್ಯವಾದ ಸಮರ್ಪಣೆ ಮಂತದ್ದು ನನ್ನ ದುಮ್ಮಗ ನಡು ಪಂಚಿನ ಹಗ್ಗ ಜಗ್ಗಾಟ ಸ್ಪರ್ಧೆದ ವೀಕ್ಷಣೆ ಮಂತದ್ದು ಎಂಗ್ಲಿನ ಕಾರ್ಯಕ್ರಮಕ್ಕೂ ಯಶಸ್ವಿ ಮಂತ್ ಕೊರಡು ಬಂದು ಪ್ರೀತಿಪೂರ್ವಕವಾದಕ್ಕೆ ಏನೊಂದು ಇಣಿತ ಸಭೆತ ಅಧ್ಯಕ್ಷರು ವಹಿಸಿನ ಶ್ರೀ ಪ್ರಶಾಂತ್ ಕಯ್ಯಾರ್ ಬೇರೆಗಳ ಧನ್ಯವಾದ ಸಮರ್ಪಣೆ ಮಂತೊಂದು ಇಂಥ ಕಾರ್ಯಕ್ರಮದ ಔಪಚಾರಿಕ ವಂಚನ ಮುಕ್ತಾಯನ ಅಧ್ಯಕ್ಷರನ್ನ ಅನುಮತಿದ ಮೇರೆಗೆ ಮಂತೊಂದಲ್ಲ ಪಂಡದ ಅವೇ ರೀತಿ ಇಂಥ ಕಾರ್ಯಕ್ರಮದ ಲೋಕೇಶ್ ನೋಂಡ ಜೋಡಿಕಲ್ ಬೇರೆಗಳ ಧನ್ಯವಾದ ಸಮರ್ಪಣೆ ಮಂತೊಂದು ನನ್ನ ಅಧ್ಯಕ್ಷರನ್ನ ಅನುಮತಿ ಇಲ್ಲ ಅಂಚನೆ ಅತಿಥಿಗಳನ್ನ ಅನುಮತಿದ ಮೇರೆಗೆ ಇಂಥ ಕಾರ್ಯಕ್ರಮನ ಮುಕ್ತಾಯ ಸಭಾ ಕಾರ್ಯಕ್ರಮನ ಮುಕ್ತಾಯ ಮಂತೊಂದಲ್ಲ ನನ್ನ ದುಂಬಗು ಹಗ್ಗ ಜಗ್ಗಾಟ ಸ್ಪರ್ಧೆ ಪ್ರಾರಂಭ ಆಯರುಂಡು ನಾನು ಅಂಜನೆ ಮಾತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮನ್ಪಡು ಬಂದು ಕೇನೊಂದಿಲ್ಲ. ಅತಿಥಿಗಳನ್ನ ಸಮ್ಮುಖಡು ಕೊಂಜೆ ತಾರಾಯಿ ನರ್ತದೆ ಔಪಚಾರಿಕವಾದ ಇನಿ ಕ್ರೀಡೆನ ಉದ್ಘಾಟನೆ ಮಾಡ್ಬಿಟ್ಟು ಬಂದು ಕೇನೊಂದಿಲ್ಲ. സ്ത്രീകളുടെ തുല്യ പങ്ക്
Sector C test labs and control. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, that. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass, bass rock. DJ, give me that bass, bass rock. DJ, give me that bass, bass rock. DJ, give me that bass, bass. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ, give me that bass rock, bass rock, bass rock. DJ
give me that bass rock, that bass rock, that bass. DJ, give me that bass rock, bass rock, bass rock. DJ, give me that bass rock, that bass.
my theory. Whoever made that noise. ಕ್ಲಬ್ದ ಸದಸ್ಯರು ಮಾತಾಡಲವರ ವೇದಿಕೆ ದಾಟಿ ಬರೋಡು. ಕ್ಲಬ್ದ ಸದಸ್ಯರು
felt it. The dark side and the light. dissolve the perception that you are only here. Like a mirror, allow you to see the reflection of yourself there. ಒಂದು ಪರ್ಸ್ ಬೋರ್ಡ್ ತೆಗೆದಿದೆ
learning some అయితే more on జితేష్ బంగ్ psychedelics. బుధరుండు Setting your mindset prior to going in. I always prepare myself mentally for the experience if I'm using DMT.
ಬಂದುಲೆ ಸಂಘ ಶಕ್ತಿ ರಿಜಿಸ್ಟರ್ಡ್ ಕೈಯಾರು ನೆತ್ತ ಆಶ್ರಯ ನಡಪನ ಚಿತ್ರಣ ಬರಿ ಗೌಜಿದ ಹಗ್ಗ ಜಗ್ಗಾಟ ಪಂದ್ಯಾಟ ನನ್ನ ಕೆಲವೇ ಪೊರ್ತುಡು ಈ ಮೈದಾನ ನಡಪೆರ ಉಂಡು 505 kg ಅಂಚನೆ 510 kg ವಿಭಾಗ ರಡ್ಡು ವಿಭಾಗಡೆ ನಮ್ಮ ಈ ಪೊರ್ಲಗಂಟದ ಮೈದಾನಡೆ ಬಾರಿ ಗೌಜಿಡೆ ಕಾರ್ಯಕ್ರಮ ನಡಪೆರ ಉಂಡು ನನ್ನ ಕೆಲವೇ ಪೊರ್ತುಡು ನಮ್ಮ ತಂಡಲು ನಮ್ಮೊಟ್ಟಿಗೆ ಸೇರಿರಲ್ಲ ಅಂಚೆ ಅದೇ ಬತ್ತನಂಚಿನ ಮಾತ ಬಂಧು ಮಿತ್ರರೆಗ್ಲ ಕುಡರ ಮೋಕಿದ್ದು ಈ ಕಾರ್ಯಕ್ರಮಕ್ಕೆ ಎದ್ಕೊಳೋದಿಲ್ಲ ಒಂದು ಸಂಘ ಶಕ್ತಿ ರಿಜಿಸ್ಟರ್ಡ್ ಕೈಯಾಲು ನೆತ್ತ ಆಶ್ರಯಡ್ ಸೌಹಾರ್ದ ಕೂಟ ಒಂಜಿ ಸೌಹಾರ್ದತೆದ ಪೊರ್ಲ ಪೊಲಿಕೆನೆ ಪಟ್ಟು ನಂಚಿತ್ತಿನ ಉದ್ದೇಶಡ್ ಟಗ್ ಆಫ್ ವಾರ್ ಹಗ್ಗ ಜಗ್ಗಾಟ ಪಂದ್ಯಾಟ ನನ್ನ ಕೆಲವೇ ಪೊರ್ತುಡು ಈ ಮೈದಾನ ನಡಪೆರಂಡು Hello. 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 പ്രിയമുള്ളവരെ, സംഘശക്തി രജിസ്റ്റേർഡ് കയ്യാറ് സംഘടിപ്പിക്കുന്ന സൗഹാർദ്ദ കൂട്ടം ടഗോഫറ 2024 550 അതുപോലെ തന്നെ 510 kg വിഭാഗത്തിലുള്ള ടൂർണമെൻ്റാണ്. അങ്ങനെ ഇതാ ടൂർണമെൻറ്റിൽ മത്സരിക്കുന്ന ടീമുകൾ എത്രയും പെട്ടെന്ന് പോയി രജിസ്ട്രേഷൻ ചെയ്യണമെന്ന് അറിയിച്ചുകൊള്ളുന്നു. ഇനിയുള്ള 10 മിനിറ്റോടെ ഞങ്ങൾ ഈ ഒരു ടൂർണമെൻറ്റ് ആരംഭിക്കുന്നതായിരിക്കും. ആദ്യമായി 510 kg വിഭാഗത്തിൻ്റെ മത്സരമായിരിക്കും. അതിനൊപ്പം ഞങ്ങൾ 550 kg വിഭാഗത്തിൻ്റെ മത്സരം തുടങ്ങുന്നതായിരിക്കും. ദയവ് ചെയ്ത ടീമുകൾ രജിസ്ട്രേഷൻ ചെയ്യാൻ ബാക്കിയുണ്ടവർ ദയവ് ചെയ്ത് എത്രയും പെട്ടെന്ന് രജിസ്ട്രേഷൻ ചെയ്യണമെന്ന് അറിയിച്ചുകൊള്ളുന്നു. പ്രിയമുള്ളവരെ, സംഘശക്തി രജിസ്റ്റേർഡ് കയ്യാറ് നമ്മൾക്കറിയാം 25 പേരുടെ ഈ ഒരു ക്ലബെങ്കിൽ ഇവിടെ ഇതാ ഒരുപക്ഷെ 70 പേരാണ് ഈ ഒരു സംഘശക്തിയിൽ നമുക്ക് കാണുന്നത്. തീർച്ചയായിട്ടും ഇവിടെ ഇതാ ഈ ഒരു ടൂർണമെൻറ്റിലേക്ക് 550 kg വിഭാഗത്തിലേക്ക് ഇവിടെ ഇതാ വിജയികൾക്കുള്ള സമ്മാനം 7024 അതുപോലെ തന്നെ ട്രോഫി. രണ്ടാം സ്ഥാനക്കാർക്ക് ഇവിടെ ഇതാ 5024 ട്രോഫി. മൂന്നാം സ്ഥാനക്കാർക്ക് 2024 ട്രോഫി. അതുപോലെ തന്നെ നാലാം സ്ഥാനക്കാർക്കും 2024 ട്രോഫി. ഒരുപക്ഷെ 550 kg വിഭാഗത്തിൻ്റെ ആ ഒരു വെയിറ്റ് സ്കെയില് ഇന്നലെ ഉച്ചയ്ക്ക് ശേഷം നടന്നിരിക്കുന്നു. അതുകൂടാതെ ഇന്നിപ്പോൾ രാവിലെ മുതൽ തുടങ്ങിയിട്ടുണ്ട്. അങ്ങനെ 550 kg വിഭാഗത്തിൻ്റെ സ്കെയില് പൂർത്തിയായിട്ടുണ്ടെന്ന് തോന്നുന്നു.
12 ടീമുകളാണ് ഈ ഒരു 550 kg വിഭാഗത്തിൽ മാറ്റിവെക്കുന്നത്. അതുകൊണ്ട് ദയവ് ചെയ്ത് ഈ 12 ടീമിന്റെ കളിക്കാരും തയ്യാറായി നിൽക്കേണ്ടതാണ്. ಬಂಧುಗಳ ಇದು ಸಂಘಶಕ್ತಿ ರಿಜಿಸ್ಟರ್ಡ್ ಕೈಯಾರಾಯಿಸುವಂತಹ ಈ ಒಂದು ಪಂದ್ಯಾಕೂಟ 550 ಜೊತೆಯಲ್ಲಿ 510 kg ವಿಭಾಗದ ಈ ಒಂದು ಪಂದ್ಯಾಕೂಟವಾಗಿದೆ. ಇನ್ನೇನು ತಂಡಗಳು ನೋಂದಣಿ ಮಾಡಲಿಕ್ಕೆ ಬಾಕಿ ಇದ್ದವರು ಆದಷ್ಟು ಬೇಗನೆ ತಮ್ಮ ತಂಡವನ್ನು ನೋಂದಣಿ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನೋಡಿ 550 kg ವಿಭಾಗದಲ್ಲಿ 7024 ಜೊತೆಯಲ್ಲಿ ಶಾಶ್ವತ ಬಳಗ, ದ್ವಿತೀಯ ಸ್ಥಾನಿಗಳಿಗೆ 5024 ಜೊತೆಯಲ್ಲಿ ಶಾಶ್ವತ ಬಳಗ, ತೃತೀಯ ಸ್ಥಾನಿಗಳಿಗೆ 2024 ಜೊತೆಯಲ್ಲಿ ಶಾಶ್ವತ ಬಳಗ ಜೊತೆಯಲ್ಲಿ ಚತುರ್ಥ ಸ್ಥಾನಿಗಳಿಗೆ ಕೂಡ ಇಲ್ಲಿ 2024 ಜೊತೆಯಲ್ಲೂ ಶಾಶ್ವತ ಫಲಕವಿರುವುದು. ಅದರಂತೆ 510 kg ವಿಭಾಗದಲ್ಲಿ ಇದೇ ರೀತಿಯಲ್ಲೇ ನಗದು ಬಹುಮಾನಗಳ ಜೊತೆಯಲ್ಲಿ ಶಾಶ್ವತ ಫಲಕವಿರುವುದು. ನೋಡಿ ದಯವಿಟ್ಟು 510 ಮತ್ತು 550 kg ವಿಭಾಗದಲ್ಲಿ ಸ್ಪರ್ಧಿಸುವಂತಹ ತಂಡಗಳಿದ್ರೆ ಆದಷ್ಟು ಬೇಗನೆ ತಮ್ಮ ತಂಡದ ಹೆಸರನ್ನು ನೋಂದಣಿ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸರಿಸುಮಾರು 8:30ಕ್ಕೆ ಉದ್ಘಾಟನೆ ಸಮಾರಂಭ ನಾವೆಲ್ಲ ಕಂಡಿದ್ದೇವೆ. ಇನ್ನೇನು ನಾವು ಪಂದ್ಯಾಕೂಟವನ್ನು ಆರಂಭಿಸಬೇಕಿದೆ. ಅದರಿಂದ ದಯವಿಟ್ಟು ಆಟಗಾರರು ಮನಸ್ಸು ಮಾಡಬೇಕಿದೆ. ಬಹಳಷ್ಟು ತಿಂಗಳುಗಳಿಂದ ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ, ಶನಿವಾರವಾಗಲಿ ಭಾನುವಾರವಾಗಲಿ ಪಂದ್ಯಾಕೂಟವನ್ನು ಪ್ರಾರಂಭಿಸುವುದು ಬಹಳ 9:30 10 ಗಂಟೆ ಒಳಗೆ ಪ್ರಾರಂಭಿಸಬೇಕು. ಯಾಕೆಂತ ಹೇಳಿದ್ರೆ ಕ್ರೀಡಾಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೆ ಬಹಳಷ್ಟು ಕಷ್ಟ. ಮರುದಿನ ಕಾರ್ಯಕ್ರಮ ಏನಿದ್ರೆ ಹೋಗಲಿಕ್ಕೆ ಬಹಳಷ್ಟು ಕಷ್ಟವಾಗುತ್ತೆ. ಇನ್ನೇನು ಕೆಲವೊಂದು 2 ತಿಂಗಳಲ್ಲಿ ಸ್ಪರ್ಧೆ ಮುಗಿಯುವಾಗ ಬೆಳಗ್ಗೆ 4 ಗಂಟೆ 5 ಗಂಟೆ ಖಂಡಿತವಾಗಿ ಅದನ್ನು ನಾವು ಆ ಸಮಯವನ್ನು ಕಡಿತಗೊಳಿಸಿ ಖಂಡಿತವಾಗಿ 9 ಗಂಟೆಗೆ ಸ್ಪರ್ಧೆಯನ್ನು ಪ್ರಾರಂಭಿಸಿ ಮಾಡುವುದಕ್ಕೆ ನೀವೆಲ್ಲರೂ ಸಹಕರಿಸಬೇಕು. ಇವಾಗ ಇನ್ನು 10 ನಿಮಿಷದೊಳಗೆ 550 kg ಭಾಗದ ಸ್ಕೇಲ್ ಕೌಂಟರ್ ಅನ್ನು ಮುಚ್ಚಲಾಗುವುದು. ಅದರಂತೆ ಮತ್ತೊಂದು ಅರ್ಧ ಗಂಟೆಯಲ್ಲಿ 510 kg ಭಾಗದ ಸ್ಕೇಲ್ ಕೌಂಟರ್ ಮುಚ್ಚಲಾಗುವುದು. ದಯವಿಟ್ಟು ಗಮನಿಸಬೇಕು. 10 ನಿಮಿಷ ಮಾತ್ರ 550 ತಂಡಗಳಿಗೆ ಜೊತೆಯಲ್ಲಿ 510 kg ಭಾಗದಲ್ಲಿ ಸ್ಪರ್ಧಿಸುವಂತಹ ಯಾವುದೇ ತಂಡವಿದ್ರೂ ಅರ್ಧ ಗಂಟೆಯೊಳಗೆ ತಮ್ಮ ಆಟಗಾರರ ದೇಹ ಪರಿಶೀಲನೆ ಮಾಡಿಕೊಂಡು ತಮ್ಮ ತಂಡವನ್ನು ನೋಂದಣಿ ಮಾಡಬೇಕು ಕೇಳಿಕೊಳ್ತಾ ಇದ್ದಾರೆ. ಗಮನಿಸಬೇಕಾಗಿದೆ 550 kg ಭಾಗದ ತಂಡಗಳ ನೋಂದಾವಣೆ ಲಿಸ್ಟ್ ಅನ್ನು ಕೊಡಬೇಕಿದೆ. ನಾವಿಲ್ಲಿ ಪಿಕ್ಚರ್ ಅನ್ನು ಹಾಕಲಾಗುವುದು. 550 kg ಭಾಗದ ಟೀಮ್ ಲಿಸ್ಟ್ ಇಲ್ಲಿಗೆ ತಲುಪಿಸಬೇಕು, ವೇದಿಕೆ ತಲುಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 550 kg ಭಾಗದ ಟೀಮ್ ಲಿಸ್ಟ್ ಅನ್ನು ತಲುಪಿಸಬೇಕು. ಯಾಕಂದ್ರೆ ಪಿಕ್ಚರ್ ಅನ್ನು ಹಾಕಲಾಗುವುದು. ಬಹುಶಃ 12 ತಂಡಗಳು ತಮ್ಮ ನೋಂದಣಿ ಮಾಡಿದಂತ ಕಾರಣ 12 ತಂಡಗಳಿಗೆ ಸ್ಪರ್ಧೆ ಆಗಿರಬಹುದು. ಅದರಂತೆ ಕ್ವಾರ್ಟರ್ ಫೈನಲ್ ಆ ಒಂದು ಲೀಗ್ ನ ಸ್ಪರ್ಧೆಯ ಕ್ವಾರ್ಟರ್ ಫೈನಲ್ ಮುಗಿದೊಡನೆ ನಾವು 510 kg ಭಾಗದ ಸ್ಪರ್ಧೆಯನ್ನು ಪ್ರಾರಂಭಿಸುತ್ತೆ. ಇಲ್ಲಿ ಬರಬೇಕಿದೆ 550 kg ಭಾಗದ ತಂಡಗಳ ಜೊತೆಯಲ್ಲಿ ಆ ಒಂದು ಲಿಸ್ಟ್ಗಳು ಟೀಮ್ ಲಿಸ್ಟ್ಗಳು ಬರಬೇಕಿದೆ. ನೋಡಿ ಇಲ್ಲಿ ಪಂದ್ಯಾಕೂಟವನ್ನು ಇಲ್ಲಿ ಪಂದ್ಯಾಕೂಟದ ತೀರ್ಪುಗಾರಿಕೆಯಲ್ಲಿ ನಮಗೆ ತಿಳಿದಿರುವ ಹಾಗೆ ಕಿಶನ್ ಆಂಜನೇಯ ಜೊತೆಯಲ್ಲಿ ಇವತ್ತು ಮತ್ತೊರುವರು ಅಂದರೆ ಇವರು ನಮ್ಮ ನಿರೂಪಕರೇ. ಆದರೆ ಈ ಬಾರಿ ತೀರ್ಪುಗಾರಿಕೆಯ ಜೊತೆಗೆ ನಿರೂಪಣೆಯನ್ನು ಮಾಡುವಂತವರು ಹರ್ಷ ಮಂಜೇಶ್ವರ. ಜೊತೆಯಲ್ಲಿ ಇಲ್ಲಿ ನಿರೂಪಕರಾಗಿ ಮಂಜುನಾಥ ಜೋಡುಕಲ್, ಜೊತೆಯಲ್ಲಿ ನಾನು ಹರೀಶ ಜೋಡುಕಲ್.
ಹಲೋ ದಿವಾಗರ್ ಎಲ್ಲಿದ್ರು ದಯವಿಟ್ಟು ವೇದಿಕೆಯ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. Halo, halo. ಧ್ವನಿ ಮೀಡಿಯಾ ತೋಂದು ಉಪ್ಪುನ ಚಿತ್ರ ಮಾತಾ ಬಂಧುಲೆಗ್ಲ ಕುಡರ ಸೊಲ್ಮೆ ಸಂದಾಯಕ್ಕೆ ಮಲ್ತೊಂದುಲೆ ನಮ್ಮ ಇತ್ತು ಉಪ್ಪುನೆ ಸಂಘ ಶಕ್ತಿ ಕೈಯಾರು ಆಯೋಜನೆ ಮಂತ್ರ ಚಿತ್ರ ಬಾರಿ ಪೊರ್ಲ ಗಂಟದ ಬಲ್ಲೋ ಇಪ್ಪನ ಪಂತ್ರ ನಡತೊಂದುಂಡು ಈ ಪೊರ್ತುಡು ನೆತ್ತ ಉದ್ಘಾಟನಾ ಸಮಾರಂಭ ನಮ್ಮ ಕೈಯಾರ್ದ ಒಂಜಿ
ಪ್ರತಿಭೆ ನಮ್ಮ ಊರ್ದ ಒಂಜಿ ಪುಗರ್ತೇನು ರಾಜ್ಯದೊರ್ಮೆಗ್ ಪಟ್ಟಣಂಚಿತ್ತನ ಒಂಜಿ ಪ್ರತಿಭೆ ನಮ್ಮೊಟ್ಟಿಗುಳ್ಳೇರು ವರ್ಷ ರಾಯ್ ಪಂಡದು ಆರು ಕಬಡ್ಡಿ ಕ್ಷೇತ್ರಡ್ ಒಂಜಿ ಆತ ಸಾಧನೆ ಮಲ್ತೊಂದುಲ್ಲೇರು ನಾನು ದುಂಬುಗ್ಲ ಸಾಧನೆ ಮಲ್ಪೆರುಳ್ಳೇರು ಅಡ ಒಂಚೂರು ಪಾತೇರ್ಗ ಇತ್ತೆ ಯಾರು ಕುಂಬ್ಳೆದ ಗೌರ್ಮೆಂಟ್ ಸರ್ಕಾರಿ ಶಾಲೆದಾದ ಉಂಡ ಅವಳು ಸೆಕೆಂಡ್ PUC ಮಲ್ತೊಂದುಲ್ಲೇರು ಅರ್ನ ಕಬಡ್ಡಿ ಜೀವನ ಆರು ಕಬಡ್ಡಿಗೆ ಎಂಚ ಬತ್ತೇರು ಆರು ಕಬಡ್ಡಿ ಕ್ರೀಡೆದ ಆಕರ್ಷಿತವಾದ ಎಂಚ ಐಕ್ ಒಟ್ಟು ಸೇರಿಯರ ಬಗೆಟ್ ಆರು ಪನ್ಪೇರು ನಮಕ್ ಅಂಚ ಅದು ವರ್ಷ ಬೇರೆ ನಮಸ್ತೆ ಇತ್ತೆ ಸೆಕೆಂಡ್ PUC ಮಲ್ತೊಂದುಲ್ಲಾರಿ 8ನೇ ಕ್ಲಾಸ್ ಇರ್ದ ಬುಕ್ಕ ಈ ಕಬಡ್ಡಿ ರಂಗಾಡ್ ಇರುಳ್ಳಾರ ಫಸ್ಟ್ ಪೀರಿಯಡ್ ಫಸ್ಟ್ ಪಿ ಲೆವೆಲ್ ಸ್ಟಾರ್ಟ್ ಆಯ್ನಿರ್ದ ಬುಕ್ಕ JK ಅಕಾಡೆಮಿಗೆ ಪ್ರಾಕ್ಟೀಸ್ ಕೊಡ್ತು ಅಲ್ಪಡ್ ಸ್ಟಾರ್ಟ್ ಆಯ್ನಿ JK ಅಕಾಡೆಮಿ ಪಂಡ ನಮ್ಮ ಕಾಸರಗೋಡ್ದ ಬಾರಿ ಪುಗರ್ತದ ಒಂಜಿ ಸಂಸ್ಥೆ ಜಗದೀಶ್ ಕುಂಬ್ಳೆ ನಮ್ಮ ಪ್ರೋ ಕಬಡ್ಡಿ ಅದಪ್ಪು ಇಂಚಿನ ಮಾಮಲ್ಲ ನಮ್ಮ ದೇಶನ ಇಂಟರ್ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಂತ್ರಂಚಿತ್ತನ ಪ್ರತಿಭೆ ಅರ್ನ ಶಿಷ್ಯ ಅದುಲ್ಲ ಪಂಡ ಬುಕ್ಕಲ ಒಂಜಿ ಪೆರ್ಮದ ವಿಚಾರನೆ ಇತ್ತೆ ಈ ಕಬಡ್ಡಿ ಪಂಡಗ ಐಟ್ ಬೇತೆ ಬೇತೆ ಉಪ್ಪುಂಡು ಪಂಡ ರೈಡರ್ ಡಿಫೆಂಡರ್ ಆಲ್ರೌಂಡರ್ ಈರು ವಾ ಕ್ಷೇತ್ರ ಉಳ್ಳಾರು ಪನ್ನ ಯಾನೈಟ್ ಡಿಫೆಂಡರ್ ಓಕೆ ಇತ್ತೆ ಲಾಸ್ಟ್ ಇರು ಗೊಬ್ಬು ನಂಚಿತ್ತನ ಮ್ಯಾಚ್ ಪಂಡ ರೀಸೆಂಟ್ ಆದ ಓಲ್ ಗೊಬ್ಬ್ಯಾರು ಎಂಚಿನ ಇನಾಮ ಗೆಂದ್ಯಾರ ರೀಸೆಂಟ್ ಅದು ಕೇರಳೋತ್ಸವ ಮ್ಯಾಚ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಅವು ಅಂಡ್ ಮೂಲ JK ಅಕಾಡೆಮಿ ನಾನು ನೆಕ್ಸ್ಟ್ ಸ್ಟೇಟ್ ಲೆವೆಲ್ ತಮಿಳ್ನಾಡು ಒಂದು ಮಂತ್ 17-18 ಮ್ಯಾಚ್ ಉಂಡು ಅಂಚದು ಈ ಮಂತ್ 17 ಈ ಮಂತ್ 17 ಮಗ ಬೇರೆ ತಮಿಳ್ನಾಡಿಗೆ ಪೋಂದುಲ್ಲೇರೆ ಸ್ಟೇಟ್ ಲೆವೆಲ್ ಮ್ಯಾಚ್ ನಮ್ಮ ಕೇರಳನೇ ರೆಪ್ರೆಸೆಂಟ್ ಮಂತದ್ದು ಅಂಚದು ನನ್ನ ದುಂಬುಗು ಎಂಚ ಪಂಡ ಒಂಜಿ ನಮ್ಮ ಸಾಧನೆ ಮಲ್ಪುನಾಗ ನಮ್ಮ ಇಲ್ಲದಕ್ಲೆ ಹೊರವರ ಸಪೋರ್ಟ್ ಮಲ್ಪು ಇದು ಕೆಲವರನ್ನೆಲ್ಲ ಸಪೋರ್ಟ್ ಮಲ್ಪುಜಿ ಇರೆಗಿ ಈ ಕಬಡ್ಡಿ ರಂಗಗ್ ಬಂದಾಗ ಒಂಜಿ ಪೊಣ್ಣು ಮಗಲ ಅದು ಎಂಚ ಕಬಡ್ಡಿ ಪೋವಡ ಇಟ್ಟು ಗೊಬ್ಬಡ ಅತ್ ಎಂಚ ಇಲ್ಲ ಎಂಚ ಸಪೋರ್ಟ್ ಮಲ್ತೇರಿ ಇಲ್ಲಲು ಪಂಡ ಇಲ್ಲಗಿತ್ತನಾಗ ಲೇಟ್ ಆಗೊಂದಿತ್ತು ಅಂಚ ಹೊರವರ ಪಂಡ ಸಪೋರ್ಟ್ ಇತ್ತುಂಡು ಲೈಕ್ ಹೊರವರ ಬೊಚ್ಚಿ ಬನ್ನೊಂದಿತ್ತೇರು ಒಕ್ಕ ಮಾತೆಲ್ಲ ಪೋನಾಗೇನೆಲ್ಲ ಬನ್ನೊಂದಿತ್ತೇರು ಅಂಚ ಇಲ್ಲದ ಸಪೋರ್ಟ್ ಖಂಡಿತವಾಗ್ಲೂ ಉಂಟು ನನ್ನ ದುಂಬುಗು ದಾದ ಮಲ್ಪೆರೆ ಪಂಡ ಎಂಚ ಕಬಡ್ಡಿ ರಂಗಡಿ ಸಾಧನೆ ಮಲ್ಪಡೋದು ಆಸೆ ಆತಂದ ನನ್ನ ದುಂಬುಗೆ ಎಂಚಿನ ದುವೆ ಫೀಲ್ಡ್ ಕಂಟಿನ್ಯೂ ಮಲ್ಪರ ಎಂಚ ಇರ್ನ ಆಸೆ ಎಂಚ ಉಂಟು ಕಬಡ್ಡಿ ರಂಗಡಿ ಸಾಧನೆ ಮಲ್ಪಡು ಬಂದು ಲೈಕ್ ಆಸೆ ಉಂಡು ಖೇಲೋ ಇಂಡಿಯಾಡ್ ಗುಬ್ಬುಂಡಲ್ಲ ಆಸೆ ಉಂಡು ಯೂನಿವರ್ಸಿಟಿ ಬರ್ತೊಂದು ಆಸೆ ಉಂಡು ಒಕ್ಕ ಲೈಕ್ ರೈಟ್ ಎಲ್ಲ ಕೆರಿಯರ್ ಅಂಡ್ ಕಬಡ್ಡಿ ಮೇಂಟೈನ್ ಮಾಡ್ಕೊಂಡು ಓಕೆ ಇರ್ನ ನನ್ನ ದುಂಬುದ ದಾದ ಭವಿಷ್ಯ ಉಂಡ ಐಕ ಮಾತ ಒಂಜಿ ಎಂಕ್ಲೆನ ಧ್ವನಿ ಮೀಡಿಯಾದ ಪರವಾದ ಅಂಚನೆ ಸಂಘ ಶಕ್ತಿದ ಪರವಾದ ಶುಭಾಶಯನ ಕೋರೊಂದಿಲ್ಲ ನನ್ನ ಎಂಚಿನ ಇರು ಕಬಡ್ಡಿ ರಂಗಡಿ ಸಾಧನೆ ಮಲ್ಪರ ಐಕ ಮಾತ ಎಂಕ್ಲೆ ನಮ್ಮ ಊರ್ದಕ್ಲ ಮಾತ ಎಲ್ಲ ಸಪೋರ್ಟ್ ಇಲ್ಲ ಅಂತ ಇಷ್ಟಪಡ್ತೆ ಧನ್ಯವಾದ ಸಂಘ ಶಕ್ತಿ ಆಯೋಜನೆ ಮನ್ಪನಂಚಿತ್ತನ ಬಾರಿ ಪೊರ್ಲ ಗಂಟದ ಹಗ್ಗ ಜಗ್ಗಾಟದ ನೇರ ಪ್ರಸಾರ ನೆಟ್ಟು ನಡಪೆರುಂಡು ಕಡೇವರ ಮಟ್ಟ ನಿಖಿಲ್ಲೊಪ್ಲೆ ಎಂಕಲ್ಲಪ್ಪ ದೇಹ ತೂಕ ಮಾಡುವ ವಿಭಾಗದಲ್ಲಿ ನಮ್ಮ ರಾಕೇಶ್ ಮಾಸ್ಟರ್ ಅವರು ಪಂದ್ಯಾಟ ಯಾವ ರೀತಿ ನಡಿಬೇಕು ಅನ್ನೋದರ ಲೆಕ್ಕಾಚಾರವನ್ನು ಹಾಕ್ತಾ ಇದ್ದಾರೆ. ಪಿಕ್ಚರ್ಸ್ ರೆಡಿ ಆಗ್ತಾ ಇದೆ ರಾಕೇಶ್ ಮಾಸ್ಟರ್ ದಿವ್ಯ ಹಸ್ತದಿಂದ. ಆದರೆ ಅದನ್ನು ಆದಷ್ಟು ಬೇಗ ಮಾಡಿ ಕೊಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಊರಿನ ಎಲ್ಲ ಬಂಧು ಮಿತ್ರರು ಪಂದ್ಯಾಟ ವೀಕ್ಷಣೆಗಾಗಿ ಕಾಯ್ತಾ ಇದ್ದಾರೆ. ದಯಮಾಡಿ ಇದರ ಬಗ್ಗೆ ಸಂಘಟಕರು ಮಾತ್ರವಲ್ಲದೆ ಕ್ರೀಡಾಪಟುಗಳು ಕೂಡ ಗಮನಿಸಬೇಕು. ನಾವು ಕರೆಯನ್ನು ಕೊಟ್ಟ ತಕ್ಷಣ ಮೈದಾನಕ್ಕೆ ಬರಬೇಕು. ಯಾಕಂತ ಹೇಳಿದ್ರೆ ನಿಮ್ಮ ಸಹಕಾರ ಇದ್ರೆ ಮಾತ್ರ ಈ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಿ ಅತ್ಯಂತ ವೇಗವಾಗಿ ಸಾಗಲಿಕ್ಕೆ ಸಾಧ್ಯ. ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿಸ್ತಾ ಇದ್ದೇನೆ, ಆಟಗಾರರು ಕೂಡ ಸಹಕರಿಸಬೇಕು. ತೀರ್ಪುಗಾರರು ಯಾವಾಗ ತಮ್ಮನ್ನು ಮೈದಾನಕ್ಕೆ ಆಹ್ವಾನಿಸ್ತಾರೋ, ಯಾವಾಗ ನಾವು ಕರಿತೇವೋ ಆ ಕರೆಗೆ ಹೋಗೊಟ್ಟು ತಕ್ಷಣವೇ ಮೈದಾನದತ್ತ ಬರಬೇಕು ಅಂತ ಮತ್ತೊಮ್ಮೆ ನಾನು ವಿನಂತಿಸ್ತಾ ಇದ್ದೇನೆ. ದಯಮಾಡಿ ಎಲ್ಲ ತಂಡವೂ ಕೂಡ ತಮ್ಮ ಸಿದ್ಧತೆಯನ್ನು ಮಾಡಬೇಕು. ಇನ್ನು ಕೆಲವೇ ಹೊತ್ತಿನಲ್ಲಿ ಮೈದಾನದಲ್ಲಿ ಹಗ್ಗ ಜಗ್ಗಾಟ ಪ್ರಾರಂಭವಾಗಲಿಕ್ಕಿದೆ. ಆದರಣೀಯ ಬಂಧುಗಳೇ, ಈ ನಿರ್ಜನ ಪ್ರದೇಶದಲ್ಲಿ ಇಂಥ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆ ಮಾಡಬೇಕಾದರೆ 90 ಜನ ಸಹೃದಯಿ ದಾನಿಗಳ ಸಹಕಾರದಿಂದ ಈ ಹಗ್ಗ ಜಗ್ಗಾಟವನ್ನು ಆಯೋಜಿಸಲಿಕ್ಕೆ ನಮಗಿಂದ ಸಾಧ್ಯವಾಗಿದೆ. ಅದಕ್ಕೋಸ್ಕರ ಅವರನ್ನು ಈ ಸಂದರ್ಭದಲ್ಲಿ ಒಮ್ಮೆ ನೆನಪಿಸುವುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ಇಂದಿನ ಈ ಪಿಚ್ ಏನಿದೆ ಇದಕ್ಕೋಸ್ಕರ ನಮ್ಮ ಜೊತೆ ಸಹಕರಿಸಿದವರು ಕಿರಣ್ ಮಚಾದೋ ಕಯ್ಯಾರ್, ನವಿ ಮಚಾದೋ ಕಯ್ಯಾರ್, ಲಾಯಿ ಪ್ರಶಾಂತ್ ಕಯ್ಯಾರ್, ರಾಣಿ ಚೇವಾರ್ ಇವರ ಅಲ್ಲದೆ ಇನ್ನಿತರ ಕ್ರೀಡಾ ಪ್ರೇಮಿಗಳ ಸಹಕಾರದಿಂದ ಇಂದಿನ ಈ ಪಿಚ್
ನಮ್ಮ ಮುಂದೆ ತಯಾರಾಗಿ ನಿಂತಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಇದರಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ ಪ್ರಾರಂಭವಾಗಲಿಕ್ಕಿದೆ. ಅದೇ ರೀತಿ ಇಂದಿನ ಧ್ವನಿವರ್ಧಕ ಆಗಿರಬಹುದು, ಹಗ್ಗ ಜಗ್ಗಾಟದ ಬಹುಮಾನ ವಿತರಣೆ, ಅದೇ ರೀತಿ ಕ್ಯಾಶ್ ಪ್ರೈಸ್, ಇದೆಲ್ಲದಕ್ಕೂ ಈ ಊರಿನ ಗಣ್ಯರು ನಮ್ಮ ಜೊತೆ ಸಹಕರಿಸಿರ್ತಾರೆ. ಮಹಾಲಕ್ಷ್ಮಿ ಅರ್ಥ ಮೂವರ್ಸ್ ಮಂಡೆಕಾಪು, ಸಮೀರ್ ಬಿಸಿ ರೋಡು, ಸದಾ ಮಂಡೆಕಾಪು, ಅಜೇಶ್ ಕಾಸರಗೋಡು, ರಾಜೇಶ್ ನಾಗಪುರ್, ಕೆಟಿ ಜಾನಿ ಕಯ್ಯಾರ್, ಮ್ಯಾಗ್ಡಿಲ್ ಕ್ರಾಸ್ತ ಕಯ್ಯಾರ್, ಯೋಗೀಶ್ ಪೂಜಾರಿ ಹೇರೂರ್, ಅವಿ ರೆಡ್ ಸ್ಟೋನ್, ಸುಬ್ಬಣ್ಣ ಶೆಟ್ಟಿ ಕುಬಣೂರ್, ರಫೀಕ್ ಆರ್.ಕೆ. ಕಯ್ಯಾರ್, ಅಲ್ಲದೆ ಇನ್ನಿತರ ಕೆಲವು ದಾನಿಗಳು ಇಂದಿನ ಈ ಸ್ಪರ್ಧಾ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿರ್ತಾರೆ. ಅವರಿಗೆ ಎಲ್ಲರಿಗೂ ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೇವೆ. உள்ள பூந்தது தன்னால கண்ணமே என் கண்ணால
வெந்து செவந்து புண்ணாக ஏதோ நானும் ஒளர கொஞ்சம் காதல் வளர உள்ள வெக்கம் வளர அவ வந்தா தேடியே தன்ன நேரம் நிக்குது மோகம் சொக்குது வார்த்தை திக்குதம்மா நெஞ்ச பூட்டி வச்சத வந்தொடைச்சிட்டம்மா கச்சி சேர நிக்குது கண்ணழைக்குது பொண்ண நெங்கிடமா அன்பு தேங்கி நிக்குது வந்தெடுத்துக்குமா ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಪರಂಬಲ ಕಯ್ಯಾರು ಇದರ ಸೌಹಾರ್ದ ಕೂಟಂ ಹಗ್ಗ ಜಗ್ಗಾಟದ 550 kg ವಿಭಾಗದ ಪ್ರಥಮ ಬಹುಮಾನದ ಪ್ರಾಯೋಜಕರು ರಮೇಶ್ ಆಲ್ವಾ ಪಿಲಿಯಂದೂರು. ಸಂಘಶಕ್ತಿ ಟ್ರೋಫಿ ಇದರ ಪ್ರಾಯೋಜಕರು ಪರಸಿನಿ ಮುತ್ತಪ್ಪನ್ ಅಂಡ್ ಶ್ರೀದೇವಿ ರೆಡ್ ಸ್ಟೋನ್ ಮೇರ್ಕಳ. ಸೆಕೆಂಡ್ ಪ್ರೈಸ್ 5024. ಪ್ರಾಯೋಜಕರು ಶಬರೀಶ್ ಜೋಡ್ಕಲ್ಲು ಪಟ್ಲ. ಸಂಘಶಕ್ತಿ ಟ್ರೋಫಿ ಸ್ಪಾನ್ಸರ್ಡ್ ಬೈ ಹರೀಶ್ ಭಟ್ಟಿಯೋಡು. ಥರ್ಡ್ ಪ್ರೈಸ್ 2024 ಸ್ಪಾನ್ಸರ್ಡ್ ಬೈ ಬಾಲಕೃಷ್ಣ ಬಿಸಿ ರೋಡ್. ಸಂಘಶಕ್ತಿ ಟ್ರೋಫಿ ಸ್ಪಾನ್ಸರ್ಡ್ ಬೈ ಮನೋಜ್ ಪರಪ್ಪು. ಫೋರ್ತ್ ಪ್ರೈಸ್ 2024 ಸ್ಪಾನ್ಸರ್ಡ್ ಬೈ ದೀಪು ಕುಳೂರ್. ಸಂಘಶಕ್ತಿ ಟ್ರೋಫಿ ಸ್ಪಾನ್ಸರ್ಡ್ ಬೈ ಸುಲ್ತಾನ್ ಫ್ರೆಂಡ್ಸ್ ಕಯ್ಯಾರು. ಅದೇ ರೀತಿ 510 kg ವಿಭಾಗದ ಬಹುಮಾನದ ಮತ್ತು ಟ್ರೋಫಿ ಪ್ರಾಯೋಜಕರು ಫಸ್ಟ್ ಪ್ರೈಸ್ 7024 ಸ್ಪಾನ್ಸರ್ಡ್ ಬೈ ಅರುಣ್ ಡಿಜೆ ಹೊಸಂಗಡಿ. ಸಂಘಶಕ್ತಿ ಟ್ರೋಫಿ ಸ್ಪಾನ್ಸರ್ಡ್ ಬೈ ರೆಡ್ ಹೀಗಲ್ ಕಯ್ಯಾರ್. ಸೆಕೆಂಡ್ ಪ್ರೈಸ್ ಸ್ಪಾನ್ಸರ್ಡ್ ಬೈ ಅವಿನಾಶ್ ಮಚಾದೋ ಕಯ್ಯಾರ್. ಸಂಘಶಕ್ತಿ ಟ್ರೋಫಿ ಸ್ಪಾನ್ಸರ್ಡ್ ಬೈ ಪದ್ಮನಾಭ ಹೇರೂರ್. ಥರ್ಡ್ ಪ್ರೈಸ್ 2024 ಸ್ಪಾನ್ಸರ್ಡ್ ಬೈ ಅರ್ಚನಾ ಚಾಮೂಲೆ ಬಿಸಿ ರೋಡ್. ಸಂಘಶಕ್ತಿ ಟ್ರೋಫಿ ಸ್ಪಾನ್ಸರ್ಡ್ ಬೈ ರಿಷಬ್ ಬಂಗೇರ. ಫೋರ್ತ್ ಪ್ರೈಸ್ ಸ್ಪಾನ್ಸರ್ಡ್ ಬೈ 2024 ಸ್ಪಾನ್ಸರ್ಡ್ ಬೈ GS ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಪೆರ್ಮುದೆ. ಸಂಘಶಕ್ತಿ ಟ್ರೋಫಿ ಸ್ಪಾನ್ಸರ್ಡ್ ಬೈ ಶ್ರೀನಿವಾಸ್ ನಾಯಕ್ ಬಿಸಿ ರೋಡ್ ಹೇರೂರ್. ಈ ಎಲ್ಲ ಪ್ರಾಯೋಜಕರಿಗೆ ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ವತಿಯಿಂದ ನಡೆಯುವಂಥ ಹಗ್ಗ ಜಗ್ಗಾಟ ಸ್ಪರ್ಧೆ ಪ್ರಾರಂಭಗೊಳ್ಳಲಿದೆ. అభినయ హేళ రచ్చలేపితే పోలా ఓ రమాలా ఈ పిల్లకు కూడా చీర కడితే పోలా. రాజమ
రాజమండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నే గజ్జ కడితే నిద్రపోదు నిండు రాత్రి సోకులాడి స్వప్న సుందరి నీ మడత సూపు మా పటేల మల్లె పందిరి రచ్చరాజ గుండె ఊపిరి నీ వంక చూస్తే గుండెలోన డీరి డిరిడిరి తూనీగా నడుములోన తూటాలెట్టి తూపాకి పెల్చినామి తింగని చిట్టి మగజాతి నట్ట మడత పెట్టి ఆ కుర్చీని మార్చబెట్టి దానికేమో మరి దానికేమో మేకలిస్తివి మరి నాకేమో సన్న బియ్యం నువ్వు కలిస్తివి మేకలేమో మందలుగా పెరిగిపాయ నాకిచ్చిన నూకలేమో ఒక్క పూట కరిగిపాయ ఆడపచ్చరాళ్ళ తూకాలిస్తివి మరి నాకేమో చుక్కగళ్ళ కోకలిస్తివి దాని చెవిలో తూకాలేమో తగా మెరిసి ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ ಪರಂಬಲ ಕಯ್ಯಾರು ಇದರ ವತಿಯಿಂದ ನಡೀತಿರತಕ್ಕಂತಹ ಹಗ್ಗಜಗ್ಗಾಟದ ಈ ಸಂದರ್ಭದಲ್ಲಿ ಒಂದು ಲಕ್ಕಿಡಿ ಕೂಪನನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಸಂಘದ ಸದಸ್ಯರು ಯಾರಾದರೂ ನಿಮ್ಮ ಬಳಿ ಬಂದು ಲಕ್ಕಡಿ ನೀಡಿದರೆ ನಮ್ಮ ಜೊತೆ ಸಹಕರಿಸಬೇಕು. ಈ ಕಾರ್ಯಕ್ರಮದ ಹಿಂದೆ ಸಂಘಶಕ್ತಿ ಕಾರ್ಯಕರ್ತರ ಶ್ರಮ ಎಷ್ಟು ಇದೆಯೋ ಅದೇ ರೀತಿ ನಿಮ್ಮ ಸಹಕಾರ ನಮ್ಮ ಜೊತೆ ಖಂಡಿತ ಬೇಕಾಗಿದೆ. ಆದಷ್ಟು ಲಕ್ಕಡಿ ಬಂಡು ತಗೊಂಡು ಈ ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಸಂಘದ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ.
ದಯಮಾಡಿ ಸಂಘಟಕರು ಗಮನಿಸಿ, ಸಮಯ ಓಡ್ತಾ ಇದೆ, ನಾವು ಪಂದ್ಯಾಟವನ್ನು ತಡ ಮಾಡ್ತಾ ಇದ್ದೇವೆ. ದಯಮಾಡಿ ಅದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಆದಷ್ಟು ಬೇಗ ಪಂದ್ಯಾಟವನ್ನು ಶುರು ಮಾಡಬೇಕಿದ್ರೆ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಅಲ್ಲಿ ದೇಹ ತೂಕ ಮಾಡಲು ಬಾಕಿ ಇರುವಂಥ ಆಟಗಾರರು ಆದಷ್ಟು ಬೇಗ ದೇಹ ತೂಕವನ್ನು ಮುಗಿಸಿ, ಆದಷ್ಟು ಬೇಗ ಪಂದ್ಯಾಟದ ವೇಳಾಪಟ್ಟಿ ನಮಗೆ ಸಿಗಬೇಕಾಗಿದೆ. ದಯಮಾಡಿ ಗಮನಿಸಿ ಅಲ್ಲಿ ಸಂಘಟಕರು. ನೋಡಿ ಅಲ್ಲಿ ರಾಕೇಶ್ ಮಾಷ್ ಅವರು ಗಮನಿಸಬೇಕು. ನೋಡಲ್ಲಿ 550 kg ವಿಭಾಗಕ್ಕೆ 10 ತಂಡಗಳು ನೋಂದಣಿ ಮಾಡಿದೆ. ಬಹುಶಃ ಅದು 550 kg ವಿಭಾಗದ್ದು ಲೀಗ್ ಮಾದರಿಯಲ್ಲಿ ನಡೆಯುವಂಥ ಸ್ಪರ್ಧೆ ಆಗಿರ್ತದೆ. ಆದ್ದರಿಂದ ಆ 10 ತಂಡಗಳು ಸಾಕು ಅಂತ ಕಾಣುತ್ತೆ. ಅದು ಬೇಗ ಆ 10 ತಂಡಗಳಿಗೆ ಪಿಕ್ಚರ್ ತಯಾರಿಕೆ ಮಾಡಿ ಇಲ್ಲಿ ವೇದಿಕೆಗೆ ತಂದುಬಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಕೇಶ್ ಮಾಸ್ಟರ್ ಗಮನಿಸಬೇಕು. Takes my life, never gonna get me out of life. I will live 1,000 million lives. My patience is waning, is this entertaining? My patience is waning, is this entertaining?
Mr. Saxo beat, 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 beat. Mr. Saxo beat. Hey, sexy boys, let me free. Don't be so shy, play with me. My dirty boy, can't you see that you belong next to me? Hey, sexy boys, let me free. Don't be so shy, play with me. My dirty boy, can't you see? You are the one I need. You make me this, bring me up, bring me down. Dance with, make me move like a freak. Mr. Saxo beat, make me this, brings me up, brings me down. Dance with, make me move like a freak. तू मेरा कोई ना होके भी कुछ लागे, तू मेरा कोई ना होके भी कुछ लागे। किया रे जो भी तूने कैसे किया रे, जिया को मेरे बांध ऐसे लिया रे। समझ के भी ना समझ न सकूं सवेरों का मेरे तू सूरज लागे। तू मेरा कोई ना होके भी कुछ लागे, तू मेरा कोई ना होके भी कुछ लागे, तू मेरा कोई ना होके भी कुछ लागे। अपना बना ले पिया, अपना बना ले पिया, अपना बना ले मुझे, अपना बना ले पिया, अपना बना ले पिया, अपना बना ले पिया। दिल के नगर में शहर तू बसा ले पिया। I want something just like this. Oh, I want something just like this. ಗಮನಿಸಿ, ಅಲ್ಲಿ 550 ದೇಹ ತೂಕ ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವ ತಂಡದ ಕಪ್ತಾನ್ರು ದಯಮಾಡಿ ಅಲ್ಲಿ ದೇಹ ತೂಕ ನಡೆಯುವಂತಹ ಕೌಂಟರ್ಗೆ ತೆರಳಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಗಮನಿಸಿ, 550 ದೇಹ ತೂಕ ವಿಭಾಗದಲ್ಲಿ ಭಾಗವಹಿಸುವ ತಂಡದ ಕಪ್ತಾನ್ರು ದಯಮಾಡಿ ಅಲ್ಲಿ ಪಿಕ್ಚರ್ಸ್ ಹಾಕ್ಲಿಕ್ಕೆ ರಾಕೇಶ್ ಮಾಸ್ಟ್ರು ಕಾಯ್ತಾ ಇದ್ದಾರೆ. ದಯಮಾಡಿ ಆದಷ್ಟು ಬೇಗ ನೀವು ತೆರಳಬೇಕು ಅಂತ ವಿನಂತಿಸ್ತಾ ಇದ್ದೇನೆ. അല്ല 550 kg വിഭാഗത്തിൽ 12 ടീമുകൾ മത്സരിക്കുമ്പോൾ ദയവുചെയ്ത് 12 ടീമിന്റെ ക്യാപ്റ്റന്മാർ അവിടെ ഇതാ സ്കെയിൽ പോയിന്റിന്റെ അരികിൽ എത്തിച്ചേരണമെന്ന് അറിയിച്ചുകൊള്ളുന്നു. കാരണം ഈ ഒരു 12 ടീമുകൾക്കുള്ള ആ പിക്ചറുകൾ എടുക്കുന്നതാണ്. അതുകൊണ്ട് 12 ടീമിന്റെ ക്യാപ്റ്റന്മാർ മാത്രം ദയവുചെയ്ത് പിക്ചറിന്റെ സ്കെയിൽ കൗണ്ടറിലേക്ക് എത്തിച്ചേരണമെന്ന് അറിയിച്ചുകൊള്ളുന്നു. 550ന്റെ 12 ടീമിന്റെ ക്യാപ്റ്റന്മാർ മാത്രം. फलक से मैं चांद लाऊंगा, 16-17 सितारे संग बांध लाऊंगा। तेरे वास्ते फलक से मैं चांद लाऊंगा, 16-17 सितारे संग बांध लाऊंगा। चांद तारों से कहो अभी ठहरे जरा, चांद तारों से कहो कि अभी ठहरे जरा।
पहले शुक्राना उसके बाद लाऊंगा पहले शुक्राना उसके बाद लाऊंगा तेरे वास्ते फलक से मैं चांद लाऊंगा 16-17 सितारे संग बांध लाऊंगा No, we can't be defeated. Hey, the stars is riding. I'm burning like a fire gone wild on Saturday. Guess I won't be coming to church on Sunday. I'll be waiting for love, waiting for love. ಅಲ್ಲ ಅದರಂತೆ ಬಂಧುಗಳೇ, ಮುಂದಿನ ಅಂದರೆ ಭಾನುವಾರ 17ನೇ ತಾರೀಕಿನಂದು ಯಂಗ್ ಮೆನ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಐಲಾ ಉಪಲ ಇವರ ಆಶ್ರಯದಲ್ಲಿ 510 kg ಭಾಗದ ಅನ್ಲಿಮಿಟೆಡ್ ಆಟಗಾರರ ಫೆಡ್ಲೈಟ್ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿದೆ. ಮುಂದಿನ ಭಾನುವಾರ ಸಾಯಂಕಾಲ ಗಂಟೆ 7ಕ್ಕೆ ಸರಿಯಾಗಿ ವಿಜೇತ ತಂಡಗಳಿಗೆ ಪ್ರಥಮ 10,000, ಅದೇ ರೀತಿ ದ್ವಿತೀಯ ಸ್ಥಾನಿಗಳಿಗೆ 7,000, ತೃತೀಯ ಸ್ಥಾನಿಗಳಿಗೆ 5,000 ಜೊತೆಯಲ್ಲಿ ಚತುರ್ಥ ಸ್ಥಾನಿಗಳಿಗೆ 2,000 ಜೊತೆಯಲ್ಲಿ ಶಾಶ್ವತ ಫಲಕವನ್ನು ನೀಡಲಾಗುವುದು. ಮುಂದಿನ ಭಾನುವಾರ ಅಂದರೆ 17ನೇ ತಾರೀಕಿನಂದು ಸಾಯಂಕಾಲ ಗಂಟೆ 7ಕ್ಕೆ ಸರಿಯಾಗಿ ಐಲಾ ಮೈದಾನದಲ್ಲಿ ನಡೆಯಲಿದೆ. ಎಲ್ಲ ಕ್ರೀಡಾಭಿಮಾನಿಗಳನ್ನು ಕ್ರೀಡಾಪಟುಗಳನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದರಂತೆ ತದಬಳಿಕ 23 ಶನಿವಾರದಂದು ರಾತ್ರಿ 8 ಗಂಟೆಗೆ ಸರಿಯಾಗಿ ಜೈ ಹಿಂದ ಗೆಳೆಯರ ಬಳಗ ಚಿಪ್ಪಾರು ಆಯಿಸುವಂತಹ 530 kg ಭಾಗದ ಹಗ್ಗ ಜಗ್ಗಾಟ ಕೂಡ ನಡೆಯಲಿದೆ. ವಿಜೇತ ತಂಡಗಳಿಗೆ 8,080, ದ್ವಿತೀಯ ಸ್ಥಾನಿಗಳಿಗೆ 6,060, ತೃತೀಯ ಸ್ಥಾನಿಗಳಿಗೆ 4,040, ಚತುರ್ಥ ಸ್ಥಾನಿಗಳಿಗೆ 2,020 ಜೊತೆಯಲ್ಲಿ ಶಾಶ್ವತ ಫಲಕ ನೀಡಲಾಗುವುದು. ಅಂದರೆ 23ನೇ ತಾರೀಕು ಶನಿವಾರದಂದು ರಾತ್ರಿ ಗಂಟೆ 8ಕ್ಕೆ ಸರಿಯಾಗಿ ಜೈ ಹಿಂದ್ ಗೆಳೆಯರ ಬಾಲಗ ಚಿಪ್ಪಾರು ಆಯಿಸುವಂತಹ ಹಗ್ಗ ಜಗ್ಗಾಟ ಪಂದ್ಯಕೂಟವಾಗಿದೆ. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. അതുപോലെ തന്നെ 550 kg വിഭാഗത്തിന്റെ ഫിക്സറുകൾ തയ്യാറാക്കുകയാണ്. 550 kg വിഭാഗത്തിൽ 12 ടീമുകൾ മാറ്റിവെക്കുമ്പോൾ ഇവിടെ ഇതാ ലീഗ് അടിസ്ഥാനത്തിലാണ് മത്സരം ആരംഭിക്കുന്നത്. അങ്ങനെ ഇതാ ഫിക്സുകൾ തയ്യാറാകുമ്പോൾ ദയവുചെയ്ത ഒരുപാട് ഇരിപ്പിടങ്ങൾ കാലിയായിട്ടുണ്ട്. ദയവുചെയ്ത് അവിടെ മറ്റുള്ള നിന്നുകൊണ്ട് കളി കാണുന്നവർ ദയവുചെയ്ത് അവിടെ നിങ്ങൾക്കുള്ള ഇരിപ്പിടങ്ങളിൽ വന്നിരിക്കണമെന്ന് അറിയിച്ചുകൊള്ളുന്നു. ഒരു 5 മിനിറ്റോടെ ഞങ്ങൾ ഈ ഒരു മത്സരം ആരംഭിക്കുന്നതായിരിക്കും. ಬಲ್ಲನ್ನು ಚೇಂಜ್ ಮಾಡಿ ದಯವಿಟ್ಟು ಗಮನಿಸಬೇಕು. ಕೇವಲ 5 ನಿಮಿಷಗಳಲ್ಲಿ ಈ ಒಂದು 550 kg ಭಾಗದ ಲೀಗ್ ಮಾದರಿಯ ಸ್ಪರ್ಧೆ ಪ್ರಾರಂಭವಾಗಲಿರುವುದು. 12 ತಂಡಗಳು ಭಾಗವಹಿಸುವಂತಹ ಪಂದ್ಯಕೂಟವಾಗಿದೆ 550 kg ಭಾಗದಲ್ಲಿ. ಅದರಂತೆ ಇದೀವಾಗ 11:15 ಸರಿಸುಮಾರು 12:30 510 kg ಭಾಗದ ಪ್ರಥಮ ಸ್ಪರ್ಧೆ ಕೂಡ ನಡೆಯಲಿದೆ. ಈ ಒಂದು 510 kg ಭಾಗದಲ್ಲಿ ಭಾಗವಹಿಸುವಂತಹ ತಂಡಗಳಿದ್ದರೆ ಆದಷ್ಟು ಬೇಗನೆ ತಮ್ಮ ತಂಡದ ಹೆಸರನ್ನು ನೋಂದಣಿ ಮಾಡಬೇಕು ಕೇಳಿಕೊಳ್ತಾ ಇದ್ದೇವೆ. ಇದು ಇವಾಗ 510 kg ಭಾಗದ ಫಿಕ್ಸರ್ ತಯಾರಾಗುತ್ತಾ ಇದೆ. ಸ್ಪರ್ಧಿಸುವಂತಹ ಎಲ್ಲ ತಂಡಗಳಂದ್ರೆ 12 ತಂಡದ ಆಟಗಾರರು ಸಿದ್ಧತೆ ನಡೆಸಬೇಕು. ಪಂದ್ಯಕೂಟದ ಮೊದಲ ಸ್ಪರ್ಧೆಗೆ ಕೆರೆಯನ್ನು ಕೊಡುವಂತಹ ಸಮಯ. ಅದರಿಂದ
ಅಲ್ಲಿ ದೂರದಲ್ಲಿ ನಿಂತಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳು ಇಲ್ಲಿ ಕೊಟ್ಟಿರುವಂತ ಅಲ್ಲಿ ಚೇರುಗಳಿದೆ, ಖಾಲಿ ಚೇರುಗಳಿದೆ, ಅಲ್ಲಿ ಬಂದು ಕುಳಿತುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಂಧುಗಳೇ, ಸಂಘ ಶಕ್ತಿ ರಿಜಿಸ್ಟರ್ಡ್ ಕೈಯಾರಾಯಿಸುವಂತಹ ಈ ಒಂದು ಬಹಳ ಅದ್ದೂರಿ ಕಾರ್ಯಕ್ರಮ, ಈ ಒಂದು ವರ್ಣರಂಜಿತ ಹೊನಲು ಬೆಳಕಿನ ಅಂಕಣದಲ್ಲಿ ಈ ಒಂದು 550 ಜೊತೆಯಲ್ಲಿ 510 kg ಭಾಗದ ಈ ಒಂದು ಹಗ್ಗ ಜಗ್ಗಾಟ ಸ್ಪರ್ಧೆ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಬಂದಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳನ್ನ, ಕ್ರೀಡಾಪಟುಗಳನ್ನ ಮತ್ತೊಮ್ಮೆ ಮಗುದೊಮ್ಮೆ ಪ್ರೀತಿಯಿಂದ ಸ್ವಾಗತಿಸುತ್ತಾ ಮತ್ತೆ ನಾವು ಇಲ್ಲೇ ಪಂದ್ಯಗೊಡ್ಡದ ಮೊದಲ ಸ್ಪರ್ಧೆಗೆ ಕರೆಯನ್ನು ಕೊಡುವಂತಹ ಸಮಯ. ಅಲ್ಲಿ ಫಿಕ್ಸರ್ಗಳು ತಯಾರಿಯಾಗಿದೆ. ದಯವಿಟ್ಟು ಅವಾಗ ಹೇಳಿದಂತೆ ದೂರದಲ್ಲಿರುವವರು ಹತ್ತಿರ ಬಂದು ಕುಳಿತುಕೊಳ್ಳಿ, ಈ ಒಂದು ಪಂದ್ಯಕೂಟವನ್ನು ವೀಕ್ಷಿಸಬೇಕೆ ಕೇಳಿಕೊಳ್ತಾ ಇದ್ದಾವೆ. ಪಂದ್ಯಕೂಟದ ನೇರ ಪ್ರಸಾರವಾಗಿ ನಮಗೆ ತಿಳಿದಿರುವ ಹಾಗೆ ಇಲ್ಲಿ ಬರಲಿಲ್ಲವಾದರೂ ನಮಗೆ ಎಲ್ಲಿ ಬೇಕಾದರೂ ಕುಳಿತುಕೊಂಡು ಮಲಗಿಕೊಂಡು ಈ ಒಂದು ಪಂದ್ಯಕೂಟವನ್ನು ವೀಕ್ಷಿಸಬಹುದು ಯೂಟ್ಯೂಬ್ ಮುಖೇನ. ಜೊತೆಯಲ್ಲಿ ನಮ್ಮ TV ಚಾನಲ್ 45 ಓಪನ್ ಮಾಡಿದರೆ ಕಾಣುತ್ತೆ. ನಮ್ಮ ಧ್ವನಿ ಮೀಡಿಯಾದವರು ಖಂಡಿತವಾಗಿಯೂ ಧ್ವನಿ ಮೀಡಿಯಾದವರು ಬಹುಶಃ 8 ಗಂಟೆ ಹೊತ್ತಿಗೆ ಬಂದಿದ್ದಾರೆ. ಅವರು ಕೂಡ ಕೇಳ್ತಾ ಇದ್ದಾರೆ ಯಾಕೆ ಇನ್ನೂ ಪಂದ್ಯಕೂಟ ಪ್ರಾರಂಭವಾಗಿಲ್ಲ ಅಂತ ಹೇಳಿ. ಖಂಡಿತವಾಗಿಯೂ ಆಟಗಾರರು ಮನಸ್ಸು ಮಾಡಬೇಕು. ದಯವಿಟ್ಟು ಆದಷ್ಟು ಬೇಗ ರಾಕೇಶ್ ಮಾಸ್ಟರೇ ರೆಡಿಯತೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಫಿಕ್ಸರ್ ಅನ್ನು ಮಾಡುವುದಕ್ಕೆ ಎಲ್ಲ ತಯಾರಿಕೆಯನ್ನು ಮಾಡುವವರು ನಮಗೆ ತಿಳಿದಿರುವ ಹಾಗೆ ರಾಕೇಶ್ ಮಾಸ್ಟರ್ ಅವರುಗಳು ಪ್ರೀಮಿಯರ್ ಲೀಗ್ ಆ ಒಂದು ಪಂದ್ಯಕೂಟಕ್ಕೆ ಫಿಕ್ಸರ್ ಆಕ್ಷನ್ಗೆ ಬೇಕಾದ ಎಲ್ಲ ವಸ್ತು ಮಾಡುವಂತಹ ನಮ್ಮ ರಾಕೇಶ್ ಮಾಸ್ಟರ್ ಈ ಒಂದು ಪಂದ್ಯಕೂಟದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಮನಸ್ಸು ಮಾಡಿದ್ರೆ ಇನ್ನೇನೋ ಪಂದ್ಯಕೂಟವನ್ನು ಪ್ರಾರಂಭ ಮಾಡಬಹುದು. അതുപോലെ തന്നെ വിരാസ് അകൽപ്പാടി സംഘടിപ്പിക്കുന്ന അതിമനോഹരമായ ടൂർണമെന്റ് 510 kg വിഭാഗത്തിന്റെ ടൂർണമെന്റ് അടുത്ത ഏപ്രിൽ മാസം 7-ാം തീയതി മാർപ്പനടുക്ക സ്കൂൾ ഗ്രൗണ്ടിൽ വെച്ച് നടത്തുന്നതായിരിക്കും. വിജയികൾക്ക് 7007 അതുപോലെ തന്നെ ട്രോഫി, 2ാം സ്ഥാനക്കാർക്ക് 4004 അതുപോലെ തന്നെ ട്രോഫി, 3ാം സ്ഥാനക്കാർക്ക് 2002 ട്രോഫി, അതുപോലെ തന്നെ 4ാം സ്ഥാനക്കാർക്കും 1001 വീതം ട്രോഫി. അത് കൂടാതെ 5, 6, 7, 8 എന്ന സ്ഥാനക്കാർക്ക് ഇവിടെ ട്രോഫികൾ ഉണ്ടായിരിക്കുന്നതാണ്. ഇവിടെ പറഞ്ഞ പോലെ തന്നെ കാസർഗോഡ് അതുപോലെ തന്നെ ദക്ഷിണ കന്നഡ ജില്ലയുടെ മത്സരാർത്ഥികൾ മാത്രം കളിക്കാൻ അവസരം. അടുത്ത മാസം 7-ാം തീയതി ഏപ്രിൽ 7-ാം തീയതി മാർപ്പനക്ക സ്കൂൾ ഗ്രൗണ്ടിലേക്ക് നിങ്ങൾ ഏവരെയും ഹാർദമായി സ്വാഗതം ചെയ്യുന്നു. ഒരിക്കലും കൂടി എവിടെയും സോൾഡറുകളില്ല, കൈവേലി മാത്രം. ഈ ഒരു ടൂർണമെന്റിൽ അതുപോലെ തന്നെ സോൾഡർ ഇല്ല, കൈവേലി മാത്രമാണ്. കാസർഗോഡ് അതുപോലെ തന്നെ ദക്ഷിണ കന്നഡ ജില്ല ടീമുകൾക്കുള്ള കളിക്കാർക്കുള്ള അവസരം മാത്രം. അങ്ങനെ ഇതാ ടൂർണമെന്റിന്റെ ആദ്യത്തെ മത്സരത്തിന് വേണ്ടിയുള്ള ക്ഷണം. അതുപോലെ തന്നെ ಟೂರ್ನಮೆಂಟ್ ನಿಯಂತ್ರಿക്കുന്ന ಈ ಒಂದು ಪಂದ್ಯಕೂಟದ ನಿಯಂತ್ರಕರು, ಪಂದ್ಯಕೂಟದ ತೀರ್ಪುಗಾರಿಕೆಯಲ್ಲಿ ನಮಗೆ ತಿಳಿದಿರುವ ಹಾಗೆ ನಮ್ಮ ಹೆಮ್ಮೆಯ ತೀರ್ಪುಗಾರರು, ನಮ್ಮ ಮಂಜೇಶ್ವರದ ಕಣ್ಣು ತೀರ್ಥದ ತೀರ್ಪುಗಾರರು ಕಿಶಾನ್ ಆಂಜನೇಯ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ ಈ ಒಂದು ಪಂದ್ಯಕೂಟಕ್ಕೆ. ದಯವಿಟ್ಟು ಕಿಶಾನ್ ಆಂಜನೇಯ ಅವರು ಬರಬೇಕು. ಜೊತೆಯಲ್ಲಿ ಮತ್ತೊರುವರು ನಮ್ಮ ಈ ಒಂದು ಹಗ್ಗ ಜಗ್ಗಾಟ ಅದೇ ರೀತಿ ವಾಲಿಬಾಲ್ ನಿರೂಪಕರಾದಂತಹ ಹರ್ಷ ಆಂಜನೇಯ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಒಂದು ಪಂದ್ಯಕೂಟಕ್ಕೆ. ಅವರು ಕೂಡ ಬಂದು ಸೇರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮತ್ತೊರುವರು ನಮ್ಮ ನಿರೂಪಕರಾಗಿ ಮಂಜುನಾಥ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇನ್ನು ಬರಬೇಕಿದೆ ನಮಗೆ ಫಿಕ್ಸರ್ಗಳ ರಾಕೇಶ್ ಮಾಸ್ಟರ್ ಅವರ ಫಿಕ್ಸರ್ಗಳು ಬರಬೇಕಿದೆ. ಪಂದ್ಯಕೂಟದ ಮೊದಲ ಸ್ಪರ್ಧೆ ದಯವಿಟ್ಟು ಆದಷ್ಟು ಬೇಗನೆ. ಅದೇ ರೀತಿ ನೋಡಿ ಈ ಒಂದು ಪಂದ್ಯಕೂಟದ 550 kg ಬಗ್ಗೆ ಮೊದಲ ಬಹುಮಾನ 7024 ರೂಪಾಯಿ ನೀಡಿದವರು ರಮೇಶ್ ಆಳ್ವ ಪಿಲಂದೂರು. ಅದೇ ರೀತಿ ಪ್ರಥಮ ಶಾಶ್ವತ ಬಳಕೆ ನೀಡಿದವರು ಪರಶಿನಿ ಮುತ್ತಪ್ಪನ್ ಅಂಡ್ ಶ್ರೀದೇವಿ ರೆಡ್ ಸ್ಟೋನ್ ಡೀಲರ್ಸ್. ಅದೇ ರೀತಿ ದ್ವಿತೀಯ ಸ್ಥಾನಿಗಳಿಗಿರುವಂತಹ 5024 ನಗದು ಬಹುಮಾನ ನೀಡಿದವರು ಶಬರೀಶನ್ ಜೋಡುಕಲ್ಲು ಪಟ್ಲ. ಅದೇ ರೀತಿ ದ್ವಿತೀಯ ಸ್ಥಾನಿಗಳಿಗಿರುವಂತಹ ಶಾಶ್ವತ ಫಲಕ ನೀಡಿದವರು ಹರೀಶ ಬಟ್ಟಿಯೋಡ. ಅದೇ ರೀತಿ ತೃತೀಯ ಸ್ಥಾನಿಗಳಿಗಿರುವಂತಹ 2024 ನಗದು ಬಹುಮಾನ ನೀಡಿದವರು ಬಾಲಕೃಷ್ಣ ಬಿಸಿ ರೋಡ್. ಅದೇ ರೀತಿ ತೃತೀಯ ಸ್ಥಾನಿಗಳಿಗಿರುವಂತಹ ಶಾಶ್ವತ ಫಲಕ ನೀಡಿದವರು ಮನೋಜ್ ಪರಪು. ಅದೇ ರೀತಿ ಚತುರ್ಥ ಸ್ಥಾನಿಗಳಿಗಿರುವಂತಹ 2024 ನಗದು ಬಹುಮಾನ ನೀಡಿಕೊಟ್ಟು ಸಹಕರಿಸಿದವರು ದೀಪು ಕುಳೂರು. ಅದೇ ರೀತಿ ಚತುರ್ಥ ಸ್ಥಾನಿಗಳಿಗಿರುವಂತಹ ಶಾಶ್ವತ ಫಲಕ ನೀಡಿದವರು ಸುಲ್ತಾನ್ ಫ್ರೆಂಡ್ಸ್ ಕಯ್ಯಾರ್. ಎಲ್ಲ ವ್ಯಕ್ತಿಗಳಿಗೆ, ಎಲ್ಲ ಸಂಘ ಸಂಸ್ಥೆಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು, ವಂದನೆಗಳು, ಅಭಿನಂದನೆ ಸಲ್ಲಿಸ್ತಾ ನಾವಿಲ್ಲಿ ಪಂದ್ಯಕೂಟವನ್ನು ಪ್ರಾರಂಭಿಸಬೇಕಿದೆ. ಅವಾಗ ಹೇಳಿದಾಗೆ ದೂರದಲ್ಲಿದ್ದಂತಹ ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಇನ್ನು ನಾವೊಂದು ಮನಸ್ಸು ಮಾಡಬೇಕು. ರಾಕೇಶ್ ಮಾಸ್ಟ್ರೆ ಒಂಚೂರು ಬೇಗ ಬೆಲೆಗೆ ನನ್ನ ದುಂಬುಗ ಮಂಜುನಾಥ್ ಪಂಡ ದಯಮಂತದ ಬರುವಿರಾರು.
ಖಂಡಿತವಾದ್ಲ ಹೊರ ಪಂದ್ಯಾಟ ಪ್ರಾರಂಭ ಆಯ್ರ ಮಾತ್ರ ಹೊರ ತೂಪೊತ್ತಿರ ಮಾತ್ರ ಬುಕ್ಕ ಬುಡ ಒಂದೇ ಹೋಗ್ಬಿಡು ತಾನೇ ಅನ್ಪಾರ ಹರೀಶಣ್ಣ. ಖಂಡಿತವಾದ್ಲ ಒಂಜಿ ಕಾರ್ಯಕ್ರಮ ಆತೆ ಹೊರ ಪ್ರಾರಂಭ ಆಯ್ರ ಮಸ್ತ್ ತಡ ಎಡ್ದು ಬುಕ್ಕ ಕಂಟಿನ್ಯೂ ಒಂದು ಖಂಡಿತವಾದ್ಲ ಬಂದುಲೆ ನಮ್ಮ ಇಲ್ಲಲ್ಲಿ ಅಡಿಪು ಅದ ಮೈಪುದ ಕಡ್ಡಿ ಗೊತ್ತುಪ್ಪು ಐನು ಮಡಲ್ನ ಒಡೆತದ ಮಾತೆಲ್ಲ ಒಗ್ಗಟ್ಟು ಮಂತ ನಮ್ಮ ದೀಪ ಐಟುಪ್ಪು ನಂಚಿತ್ತನ ಒಂಜಿ ಸಿಂಕಿರಿ ಕಡ್ಡಿನ ದೆತ್ತದು ಪೊಳಿಪೆರ ನಮ್ಮ ಕಾಪಣ ಅಂದತೆ ಕೈಟು ಪೊಳಿಪೆರ ಆಪಣ ಸುಲಾಬಾಡು ಅವೇ ಮೈಪುನ ಒಟ್ಟಿಗೆ ಪೊಳಿಪೆರ ಆಪುಂಡ ಚೂರು ಇರೆಗ ಆಪುಂಡು ಚೂರು ಜಾಸ್ತಿ ತಿನ್ಪಾರು ಆಪುಂಡ ಆಪುಜಿ ಚೂರು ಬಂಗ ಆಪುಂಡು ಒಂಜಿ ಸಿಂಕಿರಿನ ಬಾಳ ಪೊಳಿಪುಂಡು ಅಣ್ಣ ಮೈಪುನು ಪೊಳಿಪುಜಿ ದಾಯಬಲ್ನೆಗೆ ಅವಳೊಂಜಿ ಸಂಘಟನೆ ಉಂಡು ಅಂದ ಖಾಲಿ ಒಂಜಿ ಇತ್ತುಂಡ ಐನು ಪುಡಪ್ಪೆರ ಬಾರಿ ಸುಲಭ ಆಪುಂಡು ಅವೇ ಒಗ್ಗಟ್ಟಿಡಿತ್ತುಂಡ ಐನು ಪುಡಪ್ಪೆರ ಆಪುಜ ಐತ ಅರ್ಥನೇ ಸಂಘ ಶಕ್ತಿ ರಿಜಿಸ್ಟರ್ಡ್ ಕೈಯಾರು ಸಂಘ ಶಕ್ತಿ ರಿಜಿಸ್ಟರ್ಡ್ ಕೈಯಾರು ಬಣ್ಣ ಅಂಚ ನಮ್ಮ ಒಂಜಿ ತೆರಿನಾಕ್ಲ ಪಣ್ಣ ಪಾತೆರ ಉಂಡು ಸಂಘ ಶಕ್ತಿ ಕಲವಿಯುಗೆ ಅಂದ್ ಈ ಕಲಿಯುಗಡೆ ಬಹು ಶಕ್ತಿಯಿಂದ ಕೆಂಡ ಅವು ಸಂಘಟನೆ ಒಂಜಿ ದಾದಾನ ಬೇಲೆ ಮಲ್ಪುಗ ಬಂಡ ಒರಿಯದಾನಗ ಲಕ್ಕದ ಪೋಪುಜರಿ ಆ ಸುಲಭಡಿಯರ್ಲ ಬರ್ಪುಜರಿ ಅವೇ ಒಂಜಿ ಕ್ಲಬ್ ಮಲ್ತದು ಒಂಜಾತೆ ಜವನರು ಸೇರ್ದು ಒಂಜಿ ಬಾರಿ ಪೊರ್ಲ ಗಂಟದ ಕಾರ್ಯಕ್ರಮನ ಆಯೋಜನೆ ಮಂತಂಡ ಅವು ಬಾರಿ ಪೊರ್ಲಡೆ ಕೋಡಿ ಎತ್ತನ ಐಕ ಕಾರಣ ಸಂಘಟನೆ ನಮ್ಮ ಜನಕ್ಲು ಮಾತ ಒಟ್ಟಾದುಪ್ಪುನಂಚಿತನ ಸಂಘಟನೆ ಐತ ಪ್ರತಿರೂಪ ಇನಿ ಕೈಯಾರ್ದ ಸಂಘ ಶಕ್ತಿ ಇನಿ ಸೌಹಾರ್ದ ಕೂಟಂ ಒಂಜಿ ಸೌಹಾರ್ದದೊಟ್ಟಿಗೆ ಜಾತಿ ಮತ ಧರ್ಮ ಭೇದ ಜನ ಬಾರಿ ಪೊರ್ಲ ಗಂಟದ ಒಂಜಿ ಹಗ್ಗ ಜಗ್ಗಾಟನ ಆಯೋಜನೆ ಮಂತದೇರೆ ಕಾರ್ಯಕ್ರಮ ಒಂತೆ ತಡ ಆದುಪ್ಪು ಆಂಡ ನನ್ನ ದುಂಬುಗ್ ಬಾರಿ ಪೊರ್ಲ ಗಂಟದ ಪೋಪುಡು ಕಡೆವರೆ ಮೊಟ್ಟ ನಿಕ್ಲಿನ ಮಾತೇರ್ನಲ್ಲ ಇರುವಿಕೆ ಪೋಡು ಒಂತೆ ತಾಟಿ ಬಿಟ್ಟಲೆ ಆತ್ಮೀಯ ಕ್ರೀಡಾಭಿಮಾನಿಗಳೇ, ಇನ್ನು ಕೆಲವೇ ನಿಮಿಷಗಳಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ ಪ್ರಾರಂಭ ಆಗಲಿಕ್ಕಿದೆ. ಇದೀಗಲೇ
ತೀರ್ಪುಗಾರರು ನಿರೂಪಕರು ಬಂದು ಸೇರಿಕೊಂಡಿದ್ದಾರೆ. ಅವರು ಒಮ್ಮೆ ವೇದಿಕೆ ಬರಬೇಕು. ಅವರಿಗೆ ಒಂದು ಜರ್ಸಿ ವಿತರಣೆ ಮಾಡಲಿಕ್ಕಿದೆ. ಒಮ್ಮೆ ತೀರ್ಪುಗಾರರು ಮತ್ತು ನಿರೂಪಕರು ವೇದಿಕೆ ಹತ್ತಿರ ಬರಬೇಕು. Never really knew that you could dance like this. ಓಕೆ ಮಾರೆ ಅಲ್ಲ ವಿಶೇಷ ಮಜಿದ್ ಬರೋಣ ಮಜಿಲಾಡತ್ತ ಟೋಟಲ್ ಜಾಮ್ 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 ಕಂಪ್ಲೀಟ್ ಜಾಮ್ 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 ಎಂತ ವಿಷಯ ಇಲ್ಲ ಲೈಫ್ ಫುಲ್ಲು ಚಿಲ್ಲಿಂಗ್ ಮಾರೆ ಚಿಲ್ಲಿಂಗ್ ಇಲ್ಲದೇನೆ ಡೈಲಿ ಟೈಮು ಕಿಲ್ಲಿಂಗ್ ಮಾರೆ ಖುಷಿನೋ ಬೇಜಾರು ನಮ್ದು ಬರೀ ಥ್ರಿಲ್ಲಿಂಗ್ ಮಾರೆ ಲೈಫ್ ಥ್ರಿಲ್ಲಿಂಗ್ ಆದ್ರೂ ನಿಂಗೆ ಸತ್ಯ ಟೆಲ್ಲಿಂಗ್ ಮಾರೆ ಮತ್ತೊಂದು ರ್ಯಾಪರ ಮತ್ತು ಹಿಪ್ ಹಾಪರ ಮತ್ತೊಂದು ಯಾನರ ಫಂಕ್ ಆಪಿನ ಆಪು ನಮ್ಮ ಮಾತ್ರ ಬಿಂದಾಸ ನಿಂಚನೆ ಇಂಚಿ ಬೆನಂಗ್ ನೋಡಿ ಇಲ್ಲಿ 550 kg ಭಾಗದ ಪಿಕ್ಚರ್ಗಳು ತಯಾರಿಕೆಯಾಗಿದೆ. ಪಂದ್ಯಕೂಟದ ಮೊದಲ ಸ್ಪರ್ಧೆಯಲ್ಲಿ ಬರಬೇಕಿದೆ ಶಾಸಕೃಪಾ ವೀರಾಂಜನೇಯ ಕಡಂಬಾರ ಎ ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಕುಡುಬಲ್ ತಡಗ ಎ ಭಾರತಿ ಫ್ರೆಂಡ್ಸ್ ಕುಡುಬಲ್ ತಡಗ ಎ ಅಂಡ್ ಶಾಸಕೃಪಾ ವೀರಾಂಜನೇಯ ಕಡಂಬಾರ ಎ. ದ್ವಿತೀಯ ಸ್ಪರ್ಧೆಗಾಗಿ ಆಂಜನೇಯ ಕಣ್ಣುತೀರ್ಥ ಬಿ ವಿರುದ್ಧವಾಗಿ ವಿನಾಯಕ ಹೀರೋ.
ടൂർണമെന്റിന്റെ 550 kg വിഭാഗത്തിന്റെ ലീഗ് അടിസ്ഥാനത്തിന്റെ ആദ്യത്തെ മത്സരത്തിന് വേണ്ടി തയ്യാറായി നിൽക്കുക. ആദ്യത്തെ മത്സരത്തിന് വേണ്ടി കളിക്കളത്തിൽ ഇറങ്ങുക. ഇവിടെ ഭാരത് ഫ്രണ്ട്സ് കുടുംബൽ തടുക്ക എ, അതുപോലെ തന്നെ ശാസ്ത്രകൃപ വീരാഞ്ജനേയ കടമ്പാർ, അതുപോലെ തന്നെ രണ്ടാം മത്സരത്തിന് വേണ്ടി തയ്യാറായി നിൽക്കുക ವಿನಾಯಕ ಹೀರೂರ್ ಆ್ಯಂಡ್ ಆಂಜನೇಯ ಕಣ್ಣುತೀರ್ಥ ಬಿ. ಆದ್ಯമായി ಇದೀಗ ಮೊದಲಿಗೆ ಬರಬೇಕಿದೆ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ಆ್ಯಂಡ್ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎ ತಂಡಗಳು. ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎ ಆ್ಯಂಡ್ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ತಂಡಗಳು ದಯವಿಟ್ಟು ಕ್ರೀಡಾಂಗಣವನ್ನು ಪ್ರವೇಶಿಸಬೇಕಾಗಿ ಹೇಳಿಕೊಳ್ತಾ ಇದ್ದೇವೆ. ಇದು ನೋಡಿ ಬಂಧುಗಳೇ, ಸಂಘಶಕ್ತಿ ರಿಷಡ್ ಕೈಯರಾಯಿಸುವಂತಹ ಈ ಒಂದು ಮೊದಲಿಗೆ 550 kg ವಿಭಾಗದ ಈ ಒಂದು ಪಂದ್ಯಕೂಟವಾಗಿರುತ್ತದೆ. ಪಂದ್ಯಕೂಟದ ಮೊದಲ ಸ್ಪರ್ಧೆಯಲ್ಲಿ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ್ ಎ ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎ ತಂಡ. ಸರಿ, ಅದರಂತೆ ದ್ವಿತೀಯ ಸ್ಪರ್ಧೆಗೆ ತಯಾರಿಕೆ ನಡೆಸಬೇಕಿದೆ ಆಂಜನೇಯ ಕಣ್ಣುತೀರ್ಥ ಬಿ ಆ್ಯಂಡ್ ವಿನಾಯಕ ಹೀರೋ. ಬಂಧುಗಳು, ಹಾಗೆ ನಾವು ಈ ಒಂದು ಪಂದ್ಯಾಕೂಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಂಘಶಕ್ತಿ ರಿಷಡ್ ಕೈಯಾರಿಸುವಂತಹ ಈ ಒಂದು 550 kg ಭಾಗದ ಮೊದಲ ಸ್ಪರ್ಧೆಯಲ್ಲಿ ಬರಬೇಕಿದೆ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ್ ಎ ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎ. ನೋಡಿ, ಇಲ್ಲಿ 12 ತಂಡಗಳು, ಅಂದರೆ ಇಲ್ಲಿ 12 ತಂಡಗಳಿಗೆ ಲೀಗ್ ಮಾದರಿಯಲ್ಲಿ 19 ಸ್ಪರ್ಧೆಗಳು ಇರ್ತದೆ. 12 ತಂಡಗಳಿಗೆ 19 ಸ್ಪರ್ಧೆಗಳು ಟೋಟಲ್. ಈ ಒಂದು 550 kg ಭಾಗದ 19 ಸ್ಪರ್ಧೆಗಳು, ಅದರ ಲೀಗ್ ಮಾದರಿಯಲ್ಲಿ 12 ಸ್ಪರ್ಧೆಗಳು, ತದ ಬಳಿಕ 7 ಸ್ಪರ್ಧೆಗಳು ನಾಕೌಟ್ ವಿಭಾಗದಲ್ಲಿ. ಅದರಂತೆ 550 kg ಭಾಗದಲ್ಲಿ 19 ಸ್ಪರ್ಧೆಗಳು. ನೋಡಿ, ಇಲ್ಲಿ ಪಂದ್ಯಾಕೂಟವನ್ನು ಪ್ರಾರಂಭಿಸಿದ ಮೊದಲು ನೋಡಿ, ಇಲ್ಲಿ ಪಂದ್ಯಾಕೂಟದ ನಮ್ಮ ಹೆಮ್ಮೆಯ ತೀರ್ಪುಗಾರರಿಗೆ ಸ್ವಾಗತಿಸ್ತಾ ಇದ್ದೇವೆ. ನೋಡಿ, ಇಲ್ಲಿ ಕಿಶಾನ್ ಆಂಜನೇಯ ಜೊತೆಯಲ್ಲಿ ಹರ್ಷ ಆಂಜನೇಯ ಅವರು ತೀರ್ಪುಗಾರಿಕೆ ವಿಭಾಗಕ್ಕೆ ಸೇರಿಕೊಳ್ಳಬೇಕು ಕೇಳಿಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಸೇರಿರುವಂತಹ ಎಲ್ಲರೂ ದೊಡ್ಡ ಚಪ್ಪಾಳೆ ಮೂಲಕ ಇವರನ್ನು ಸ್ವಾಗತಿಸೋಣ. ಅದರಂತೆ ಲೈನ್ ನಂಬರ್ ಕೂಡ ಬರಬೇಕಿದೆ. ಅದರಂತೆ ಮತ್ತೊರ್ವರು ಈ ಒಂದು ಪಂದ್ಯಾಕೂಟದ ನಿರೂಪಕರು ಮಂಜುನಾಥ ಜೋಡುಕಲ್ಲು. ಖಂಡಿತವಾಗಿಯೂ ಇವತ್ತಿನ ಪಂದ್ಯಾಟ ಬಹುಶಃ ಹಗ್ಗ ಜಗ್ಗಾಟ ಪಂದ್ಯಾಟದಲ್ಲಿ ನಾನು ಹೇಳೋದುಂಟು, ಹಗ್ಗ ಇಲ್ಲದಿದ್ರೂ ಪಂದ್ಯಾಟ ಆಗಬಹುದು, ಆದ್ರೆ ಹರೀಶ್ ಭಟ್ಲ ಇಲ್ಲದಿದ್ರೆ ಪಂದ್ಯಾಟ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಹಗ್ಗ ಜಗ್ಗಾಟದ ಪಂದ್ಯಾಟದ ನಿರೂಪಣೆ ಅದನ್ನು ಹರೀಶ್ ಭಟ್ಲಾರವರು ಮಾಡಿದ್ರೆ ಚಂದ. ದಯಮಾಡಿ ಬರಬೇಕಾಗಿದೆ ಹರೀಶ್ ಕೆಪೆ ಜೋಡುಕರ್ಲ. ಥ್ಯಾಂಕ್ ಯು. ನೋಡಿ, ಇಲ್ಲಿ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ವಿರುದ್ಧವಾಗಿ ಬರಬೇಕಿದೆ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎ ತಂಡಗಳು. ಟೂರ್ನಮೆಂಟ್ ಆದ್ಯತೆ ಮತ್ಸರದಲ್ಲಿ ಕ್ಷಣಿക്കുകಯಾಣ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ, അതുപോലെ തന്നെ ഭാരതി ഫ്രണ്ട്സ് കുടുപ്പൽ തടുക. ഹലോ, ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ ಎ, അതുപോലെ തന്നെ ഭാരതി ഫ്രണ്ട്സ് കുടുപ്പൽ തടുക എ. സമയങ്ങൾ 12 മണി കഴിഞ്ഞിരിക്കുന്നു. ദയവ് ചെയ്ത് ഇരു ടീം അംഗങ്ങളും ദയവ് ചെയ്ത് കളിക്കളത്തിൽ ഇറങ്ങണമെന്ന് അറിയിച്ചുകൊള്ളുന്നു. പ്രിയപ്പെട്ടവരെ, സംഘശക്തി രജിസ്റ്റേർഡ് കയ്യാർ സംഘടിപ്പിക്കുന്ന അതിമനോഹരമായ ടൂർണമെന്റിന്റെ ആദ്യത്തെ മത്സരത്തിന് വേണ്ടി ഇവിടെ ഇതാ ക്ഷണിച്ചുകൊള്ളുകയാണ് ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ್ ಎ ಜೊತೆಯಲ್ಲಿ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಎ. ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಒಳಪಟ್ಟಂತಹ ಈ ಒಂದು ಪಂದ್ಯಾಕೂಟವಾಗಿದೆ. ಇಲ್ಲಿ 12 ತಂಡಗಳ ಈ ಒಂದು ಲೀಗ್ ಮಾದರಿಯ ಸ್ಪರ್ಧೆ ಪಂದ್ಯಾಕೂಟ ಮೊದಲ ವಿಭಾಗದಲ್ಲಿ, ತದ ಬಳಿಕ ಮತ್ತೆ ಇಲ್ಲಿ 510 kg ವಿಭಾಗದ ಜನಮಿತಿ ಇಲ್ಲದಂತಹ ಪಂದ್ಯಾಕೂಟ ಕೂಡ ನಡೆಯಲಿದೆ. ಅದರಂತೆ ದಿವಾಕರ್ ಅವರು ಒಮ್ಮೆ
ನಮ್ಮ ಜೊತೆ ಸೇರಿಕೊಳ್ಬೇಕು. ದಿವಾಕರ್, ದಿವಾಕರ್ ದಯವಿಟ್ಟು ಒಮ್ಮೆ ಕ್ರೀಡಾಂಗಣಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಪ್ಪ. സംഘ ശക്തി രജിസ്റ്റർ കയ്യാർ സംഘടിപ്പിക്കുന്ന അതിമനോഹരമായ ടൂർണമെന്റിന്റെ മത്സരം. ആദ്യ മത്സരത്തിന് വേണ്ടി ശാസ്ത്രകൃപ വീരാഞ്ജനെ കടമ്പാർ എ, അതുപോലെ തന്നെ ഭാരതി ഫ്രണ്ട്സ് കുടുപ്പൽ തടുക്ക എ, അതുപോലെ തന്നെ സംഘാടക സമിതിയുടെ ഭാരവാഹിയായ ദിവാകർ ദയവ് ചെയ്ത് ഒന്ന് കളിക്കളത്തിൽ വരണമെന്ന് അറിയിച്ചു കൊള്ളുകയാണ്. ദിവാകർ ദയവിಟ್ಟು ಒಮ್ಮೆ ಕ್ರೀಡಾಂಗಣಕ್ಕೆ ಬರಬೇಕು ಕೇಳಿಕೊಳ್ತಾ ಇದ್ದಾರೆ. CNH. Remixed by DJ Ashish. ഹലോ പ്രിയമുള്ളവരെ, സംഘശക്തി കയ്യാർ സംഘടിപ്പിച്ച അതിമനോഹരമായ ടൂർണമെന്റിലെ ആദ്യത്തെ മത്സരത്തിന് വേണ്ടി ക്ഷണിച്ചുകൊള്ളുകയാണ് ശാസ്ത്രകൃപ വീരാഞ്ജനേയ കടമ്പാർ, അതുപോലെ തന്നെ ഭാരതി ഫ്രണ്ട്സ് കൊടുപ്പൽ തടുക. ദയവ് ചെയ്ത് കളിക്കളത്തിൽ വരണമെന്ന് അറിയിച്ചു കൊള്ളുകയാണ്. സമയങ്ങൾ 12 മണി കഴിഞ്ഞിരിക്കുന്നു. നിങ്ങളെ കാത്തിരിക്കുകയാണ് ഇവിടുത്തെ നാട്ടുകാരും, അതുപോലെ തന്നെ ഇവിടുത്തെ കളിക്കാരും, അതുപോലെ തന്നെ ഇവിടുത്തെ കായിക പ്രേമികളും. ദയവ് ചെയ്ത അവരുകളെ നിരാശപ്പെടുത്തരുത്. ದಯವಿಟ್ಟು ಬನ್ನಿ. ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಬರಬೇಕಿದೆ. ಆಹಾ, ಇದು ನೋಡಿ ಪಂಜಾಕೋಟದ ಮೊದಲ ಸ್ಪರ್ಧೆಯಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ದೊಡ್ಡ ಚಪ್ಪಾಳೆ ಮೂಲಕ ಸ್ವಾಗತಿಸೋಣ. ನೋಡಿ ಇಲ್ಲಿ ಚಿರತೆ ಬಂದು ವೇಗ ಇರುತ್ತೆ, ಸಿಂಹ ಒಂದು ಗರ್ಜನೆ ಇರುತ್ತೆ, ಇಲ್ಲಿ ಹುಲಿ ಬಂದೆ ಗಾಂಭೀರ್ಯವಿರುತ್ತೆ, ಆದರೆ ಇವರ ಬಂದೆ ಅದೆಲ್ಲವೂ ಇವರಲ್ಲಿ ಇರುತ್ತೆ. ಇದು ನೋಡಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಇಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ. ಖಂಡಿತವಾಗಿಯೂ ದಕ್ಷಿಣ ಕನ್ನಡದ ಕನ್ಯಾನ ಸಮೀಪದ ಕುಡುಪಲ್ ತಡಕದಲ್ಲಿ ಗರ್ಜಿಸುವ ಸಿಂಹಗಳಿವರು. ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ವಿರುದ್ಧವಾಗಿ ಬರಬೇಕಾಗಿದೆ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ. CNH. Remixed by DJ Ashish. ಹಲೋ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಎದುರಾಳಿ ತಂಡಕ್ಕಾಗಿ ಕಾಯ್ತಾ ಇದೆ. ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ಧನು ಬಾಯ್ಕಟ್ಟೆ ದಯಮಾಡಿ ತಮಗಾಗಿ ಜೀವನ್ ರವರು ಕರೀತಾ ಇದ್ದಾರೆ ಮೈದಾನದ ಒಳಗಡೆ. നേരത്തെ പറഞ്ഞ മാതിരി ഇത്തവണ ഭാരതി ഫ്രണ്ട്സ് കുടുംബൽ തടുക്ക കളി തട്ടകത്തിൽ നിൽക്കുമ്പോൾ ഇവിടെ ഇതാ ശാസ്ത്രകൃപ വീരാഞ്ജനേയ കടമ്പാർ ഇതാ
ഗജ വീരന്മാരിത കടന്നു വരികയാണ്. ശാസ്താകൃപ വീരാഞ്ജനേയ കടമ്പാർ നല്ല കയ്യടി കൊടുത്താൽ സ്വാഗതം ചെയ്യാം, സ്വീകരിക്ക. ഇത് ശാസ്താകൃപ വീരാഞ്ജനേയ കടമ്പാർ. ವಾಯುಪುತ್ರ ಆಂಜನೇಯನ ನಾಮಬಲದೊಂದಿಗೆ ಶಾಸ್ತನ ಕೃಪೆಯೊಂದಿಗೆ ಬರ್ತಾ ಇದೆ ನೋಡಿ. ಶಾಸ್ತ ಕೃಪಾ ವೀರಾಂಜನೇಯ ಕಡಂಬಾರು. ಇದು ಸಂಘಶಕ್ತಿ ರಿಜಿಸ್ಟರ್ಡ್ ಮ್ಯೂಸಿಕ್ ಆಯೋಜನೆ ಮಾಡಿದಂತಹ ಹಗ್ಗ ಜಗ್ಗಾಟ ಪಂದ್ಯಾಟದ 550 ದೇಹ ತೂಕ ವಿಭಾಗದ ಲೀಗ್ ಮಾದರಿಯ ಪಂದ್ಯಾಟ. യെസ്, ഭാരതി ഫ്രണ്ട്സ് കൊടുപ്പൽ തടുക്ക, അതുപോലെ തന്നെ ശാസ്താകൃപ വീരാഞ്ജനേയ കടമ്പാർ തമ്മിലുള്ള പോരാട്ടമാണ് ഈ ടൂർണമെന്റിന്റെ ആദ്യത്തെ പോരാട്ടത്തിന് വേണ്ടി. വിസിൽനാദത്തിന് വേണ്ടി കാത്തിരിക്കുകയാണ് ഇവിടെ ഇതാ കാണികൾ, അതുപോലെ തന്നെ കളിക്കാർ. ടൂർണമെന്റിന്റെ മത്സരം നിയന്ത്രിക്കുന്ന കിഷാൻ ആഞ്ജനേയ, അതുപോലെ തന്നെ ഹർഷ, അതുപോലെ തന്നെ ഇവിടെ ഇതാ ഫിക്സർ തയ്യാറിയിൽ രാകേഷ് മാസ്റ്റർ, അതൊപ്പം ഇവിടെ ഇതാ കമന്റേറ്ററായി മഞ്ജുനാഥ് ജോഡുക്കൽ, ഒപ്പം ഞാൻ ഹരീഷ ജോഡുക്കൽ പട്ല. യെസ്, കടമ്പാർ ആൻഡ് ഭാരതി ഫ്രണ്ട്സ് കൊടുപ്പൽ തടുക്ക തമ്മിലുള്ള പോരാട്ടമാണ് ടൂർണമെന്റിന്റെ ആദ്യത്തെ ಮತ್ಸರത്തിന് ಬೇಡಿ ರಾಕೇಶ್ ಮಾಸ್ಟರ್. ಅದರಂತೆ ನೋಡಿ ಅಲ್ಲಿ 510 kg ಭಾಗದಲ್ಲಿ ಸ್ಪರ್ಧಿಸುವಂತಹ ತಂಡಗಳಿದ್ದರೆ ತಮ್ಮ ತಂಡವನ್ನು ನೋಂದಣಿ ಮಾಡಬೇಕು ಕೇಳಿಕೊಳ್ತಾ ಇದ್ದಾವೆ ಬಂಧುಗಳೇ. സംഘശക്തി കയ്യാർ സംഘടിപ്പിക്കുന്ന അതിമനോഹരമായ ടൂർണമെന്റിന്റെ ആദ്യ മത്സരത്തിന് വേണ്ടി വിശൽനാദത്തിന് വേണ്ടി കാത്തിരിക്കുകയാണ്. സംഘശക്തി കയ്യാർ. അവിടെ സൈഡിൽ ಕಟ್ಟಿಟ್ಟ ಆ ഇരുമ്പ് ತೋಣಿನ ದಯವು ചെയ്ത് ಆರು ವಲಂ ಕೊಡಕരുದ. ಕಟ್ಟಿರುವಂತಹ ಆ ಒಂದು ಕಬ್ಬಿಣಕ್ಕೆ ಯಾರು ಕೂಡ ಬರಲಕೊಡಬಾರದು. ಯಾಕಂತ ಹೇಳಿದ್ರೆ ಸರಿ ಸುಮಾರು 4 ಗಂಟೆಗೆ ಹೊತ್ತುವರೆಗೆ ನಿಮಗೆ ಈ ಒಂದು ಪಂದ್ಯಾಕೂಟ ನೋಡೋದಕ್ಕೆ ಮೈನ್ ಎಸ್ അങ്ങനെ സംഘശക്തി കയ്യാർ സംഘടിപ്പിച്ച കായിക മാമാങ്കത്തിന്റെ രാജ്യസിംഹാസനം പിടിച്ചെടുക്കാൻ പടക്കളത്തിൽ യോദ്ധാക്കളെ ഉയർത്തിരിക്കുകയാണ് വടംവലിയുടെ രാജാക്കന്മാർ. നേരിൽ മിത്രങ്ങൾ, പടക്കളത്തിൽ ശത്രുക്കൾ. ഇത്തവണ ഇതാ 18 അടവും പൈട്ട് തെളിഞ്ഞ് വടംവലിയുടെ ആവേശങ്ങൾ തീർക്കാനിതാ 7-14 താര പ്രജാപതികളാണ് നിൽക്കുന്നത്. ഒരു ഭാഗത്ത് ഭാരതി ഫ്രണ്ട്സ് കുടുംബം തടുക്കാൻ, മറുഭാഗത്ത് ഇവിടെ ഇതാ ശാസ്താകൃപ വീരാഞ്ജനേയ കടമ്പാറ. ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ತಂಡ ಆಂಜನೇಯನ ನಾಮಬಲದೊಂದಿಗೆ ಹೆಜ್ಜೆಯನ್ನು ಹಿಂಬದಿಗೆ ಇಡ್ತಾ ಇದೆ. ಇದರರ್ಥ ಹಗ್ಗ ಸಾಗಿ ಬರುತ್ತಾ ಇದೆ ಕಡಂಬಾರು ಕಡೆಗೆ. ಈತ ಕಡೆ ಕುಡುಪಲ್ ತಡುಕ ತಂಡ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡುಕ ಹೆಜ್ಜೆ ಹಿಂಬದಿಗೆ ಇಡಬೇಕಾಗಿದೆ. ಇದು ಹಗ್ಗ ಜಗ್ಗಾಟ, ಹಗ್ಗ ಜಗ್ಗಾಟ. ಅದರಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡುಕ. ಒಂದು ಹೆಜ್ಜೆ ಹಿಂದಕ್ಕೆ ಬಂದ್ರೆ ಒಂದೇ ಒಂದು ಹೆಜ್ಜೆ, ಅದರಲ್ಲಿ ಮೊದಲ ಅವಕಾಶ ಎಲ್ಲೇ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು. 3 ಸೆಟ್ಗಳ ಸ್ಪರ್ಧೆ ಆಗಿರುತ್ತದೆ, ಒಂದೊಂದು ಸ್ಪರ್ಧೆ. ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಬರಬೇಕಿದೆ ಅಂದರೆ ರೆಡ್ ಜನ ಲೈನ್ ಅಂಪೈರ್. ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಆಂಜನೇಯ ಬಿ ವಿರುದ್ಧವಾಗಿ ವಿನಾಯಕ ಹೀರೋರು. ಈ ತಂಡಗಳು ಕೂಡ ತಯಾರಿಕೆ ನಡೆಸಬೇಕು. ಅಲ್ಲಿ ಪ್ರವೇಶ ದ್ವಾರದ ಬಳಿ ನಿಂತುಕೊಳ್ಬೇಕು ಕೇಳಿಕೊಳ್ತಾ ಇದ್ದಾವೆ. ಆಂಜನೇಯ ಬಿ, അതുപോലെ തന്നെ വിനായക ഹീറോർ ടീമുകൾ ദയവ് ചെയ്ത പ്രവേശ കവാടത്തിനരികിൽ വന്ന് നിൽക്കണമെന്ന് അറിയിച്ചുകൊള്ളുന്നു. ഇത് ടൂർണമെന്റിന്റെ ആദ്യത്തെ മത്സരമാണ്. ഇനിയുള്ളത് 2ാമത്തെ മത്സരമാണ്. ദയവ് ചെയ്ത എല്ലാ ടീമുകളും ഒരു മത്സരം
തീർന്നതിന് മുമ്പേ വന്ന് ഇവിടെ ഇതാ പ്രവേശന കവാടത്തിനരികിൽ നിന്നെങ്കിൽ തീർച്ചയായിട്ടും മത്സരങ്ങൾ ഞങ്ങൾക്ക് എത്രയും പെട്ടെന്ന് തീർക്കാം, സഹകരിക്കേണ്ടതാണ്. ഇത് ടൂർണമെന്റിന്റെ ആദ്യത്തെ മത്സരമാണ്. ഇവിടെ ഇതാ ആദ്യ സെറ്റ് സ്വന്തമാക്കിക്കൊണ്ടോ SKV ശാസ്താകൃപ വീരാഞ്ജനേയ കടമ്പാറ എഴുന്നള്ളിക്കുമ്പോൾ ഇവിടെ ഇതാ അടുത്ത രണ്ടാമത്തെ സെറ്റിന് വേണ്ടിയുള്ള ಮತ್ಸರമാണ്. ಖಂಡಿತವಾಗ್ಲ ಇನ್ನಿತ ಈ ಪಂದ್ಯಕೂಟ ಯಶಸ್ವಿ ಆವಡುನಾಂಡ ಮಾತೇರ್ನಲ ಸಹಕಾರ ಬೋರ್ಡು ಐಟ ಅಗತ್ಯವಾದ ಕ್ರೀಡಾಪಟುನಕ್ಲನ್ನ ಸಹಕಾರ ಬೋರ್ಡು ದಯಮಂತದೆ ನನ್ನ ದುಂಬುಗು ಗೊಬ್ಬುನಕ್ಲಿ ಏರಂದ್ರೆ ನಮಗೆ ಗೊತ್ತುಂಟು ದಯಪಂಡ ವೇಳಾಪಟ್ಟಿ ನಮ್ಮ ಕೈಟು ಉಂಟು ಅಂಚಾದೆ ನನ್ನ ದುಂಬು ಗೊಬ್ಬನ ಚಿತ್ತಿನ ತಂಡ ಪ್ರವೇಶ ದ್ವಾರದ ಕೈತಲ್ಲಿ ಪಡೊಂದು ಕುಡರ ಭಿನ್ನಾಪ ಮಲ್ತಂದುಲ್ಲ. വിസിൽ നാദം മുഴങ്ങി കഴിഞ്ഞിരിക്കുന്നു. വിസിൽ നാദമാണ് മുഴങ്ങിയത്. പ്രിയമുള്ളവരെ, ഇവര് സംഘശക്തിയുടെ കളിത്തട്ടകത്തിൽ വിസിൽ നാദം മുഴങ്ങുമ്പോൾ ഇവിടെ ഇതാ രണ്ടാമത്തെ സെറ്റിന് വേണ്ടിയുള്ള പോരാട്ടത്തിലാണ് നിൽക്കുന്നത്. ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಒಂದು ಹೆಜ್ಜೆಯಿಂದ ಕೆಟ್ಟರೆ ಸಾಕು. ಇದು ಇವಾಗ ನಿಮ್ಮ ಅವಕಾಶವಾಗಿದೆ. ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ, ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ಈ ಬಾರಿ. ಆದರೆ ಇಲ್ಲೇ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು. ಖಂಡಿತವಾಗಿಯೂ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ಬಿಟ್ಟು ಕೊಡುತ್ತಾ ಇಲ್ಲ. ಪ್ರಥಮ ಅವಕಾಶವೂ ನಮ್ಮದೇ, ದ್ವಿತೀಯ ಅವಕಾಶವೂ ನಮ್ಮದೇ. ಇದು ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು. ಅಭಿನಂದನೆಗಳು. ಇಲ್ಲಿ ನೋಡಿ, ಮೊದಲ ಸ್ಪರ್ಧೆಯಲ್ಲಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕೆ ಈ ತಂಡ ಸೋತಿದ್ದಾರೆ. ಇಲ್ಲಿ ಬೋನಸ್ ಅಂಕಗಳು ಕಾಣುತ್ತೆ. 5+2 ಅಂದ ಹಾಗೆ 5+2 7 ಅಂಕಗಳು, ಬೋನಸ್ ಅಂಕಗಳು 5+2. ಮುಂದೆ ಬನ್ನಿ, ಆಂಜನೇಯ ಕಣ್ವ ತೀರ್ಥ ವಿನಾಯಕ ಹೀರೂರು. ಎರಡನೇ ಪಂದ್ಯಾಟಕ್ಕಾಗಿ ಬರ್ತಾ ಇದೆ ನಮ್ಮ ಜಿಲ್ಲೆಯ ಹೆಮ್ಮೆಯ ತಂಡ ಆಂಜನೇಯ ಕಣ್ವತೀರ್ಥ. ಬಂಧುಗಳೇ, ಹಗ್ಗ ಜಗ್ಗಾಟ ನಮ್ಮ ಊರಿನಲ್ಲಿ ಹೆಸರುವಾಸಿ ಆದರೆ ಆಂಜನೇಯ ಕಣ್ವತೀರ್ಥ ಆ ಹೆಸರನ್ನು ತನ್ನ ಸಾಧನೆಯ ಗರಿಗೆ ಸೇರಿಸಿದಂತಹ ತಂಡ ಎದುರಾಳಿಯಾಗಿ ಬರ್ತಾ ಇದೆ ವಿನಾಯಕ ಹೀರೂರು. ಆಂಜನೇಯ ಕಣ್ಣುತೀರ್ಥ ಆ್ಯಂಡ್ ವಿನಾಯಕ ಹೇರೂರ ಮ್ಯಾಚ್ ನಂಬರ್ 2 ಪಂದ್ಯಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ಎರಡು ತಂಡಗಳು. ಮ್ಯೂಸಿಕ್ ಆ್ಯಂಡ್ ಲೈಟ್ ಆನ್ ಮ್ಯೂಸಿಕ್. ಕ್ಯಾಪ್ಟನ್, ಎಲ್ಲ ತಂಡದ ಮಾಲಕರ ಅಥವಾ ನಾಯಕರ ಗಮನಕ್ಕೆ, ಒಂದು ತಂಡದಲ್ಲಿ 7 ಆಟಗಾರರು ಪ್ಲಸ್ ಒಬ್ಬರು ಕೋಚ, ಹಾಗೆ 8 ಆಟಗಾರರಿಗೆ ಮಾತ್ರ ಒಳಬರುವಂತೆ ಅವಕಾಶ. ಗಮನಿಸಬೇಕಂತ ವಿಷಯ 7+1 ಅಂದರೆ 7 ಆಟಗಾರರು ಪ್ಲಸ್ 1 ಕೋಚರ್ಗಳು. ಅದರಂತೆ ಮುಂದಿನ ಸ್ಪರ್ಧೆಯಲ್ಲಿ ಶಾಸ್ತಾಕೃಪ ವೀರಾಂಜನೇಯ ಬಿ ವಿರುದ್ಧವಾಗಿ ಭಾರತಿ ಬಿ, ಶಾಸ್ತಾಕೃಪ ವೀರಾಂಜನೇಯ ಬಿ ಆ್ಯಂಡ್ ಭಾರತ ಬಿ ಮುಂದಿನ ಸ್ಪರ್ಧೆಗೆ ತಯಾರಿಗೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮ್ಯಾಚ್ ನಂಬರ್ 3 ಶಾಸ್ತಾಕೃಪ ವೀರಾಂಜನೇಯ ಬಿ ಆ್ಯಂಡ್ ಭಾರತಿ ಫ್ರೆಂಡ್ಸ್ ಬಿ. ഇവിടെ ഇതാ വിനായക ഹേരൂരിന്റെ വില്ലാളി വീരന്മാരെങ്കിലും മറുഭാഗത്ത് മഞ്ചേശ്വരത്തിന്റെ കണ്ടോ തീർത്ഥയുടെ കരുത്തന്മാർ നിൽക്കുമ്പോൾ ഇവിടെ ഇതാ ഏറ്റുമുട്ടുന്ന ടൂർണമെന്റിന്റെ രണ്ടാമത്തെ മത്സരത്തിന് വേണ്ടി ഇവിടെ ഇതാ വിസിൽനാദത്തിന് വേണ്ടി കാത്തിരിക്കുകയാണ്. പ്രിയമുള്ളവരെ, ആഞ്ജനേയ കണ്ണുതീർത്ഥ ആൻഡ് വിനായക ഹേരൂർ.
ಎಸ್ ನೋಡಿ, ಇಲ್ಲಿ ಸ್ಪರ್ಧೆ ಪ್ರಾರಂಭವಾಗೋದ ಮೊದಲೇ ನಮ್ಮ ಕಿರಣ್ ಅವರು ಹೇಳ್ತಾ ಇದ್ದಾರೆ, ಇಲ್ಲಿ ವಿನಾಯಕ ಹೇರೂರ ಈ ಒಂದು ಸ್ಪರ್ಧೆಯಲ್ಲಿ ಗೆದ್ದುಕೊಂಡ್ರೆ 500 ರೂಪಾಯಿ ಪ್ರೋತ್ಸಾಹ ಬಹುಮಾನ. ಖಂಡಿತವಾಗಿ ಇಂತಹ ಪ್ರೋತ್ಸಾಹ ಬಹುಮಾನಗಳು ಬರಬೇಕಿದೆ 500 ರೂಪಾಯಿ ವಿನಾಯಕ ತಂಡಕ್ಕೆ. ಆದರೆ ಇಲ್ಲಿ ಹಗ್ಗ ಮಾತ್ರ ಆಂಜನೇಯ ಕಡೆಗೆ, ಆದರೆ ಬಿಟ್ಟು ಕೊಡ್ತಾ ಇಲ್ಲ. ಇದು ವಿನಾಯಕ ಹೇರೂರು ಅಂದ್ರೆ 550 kg ಭಾಗದ ಈ ಒಂದು ಸ್ಪರ್ಧೆಯಾಗಿದೆ. 550 kg ಭಾಗ ಸಮಬಲದ ತೂಕವಿರುವಂತಹ ಆಟಗಾರ ನಡುವೆ ಒಂದು ಹೋರಾಟ. ಇದೀವಾಗ ಮೊದಲ ಸುತ್ತಿನ ಮೊದಲ ಅವಕಾಶದ ಸ್ಪರ್ಧೆ ಈ ಬಾರಿಯೂ ಆಂಜನೇಯ ಕಡೆಗೆ ಹೋಗುತ್ತಾ ಇದೆ. ಖಂಡಿತವಾಗಿಯೂ ಬಲಾಬಲ ಹೆಚ್ಚಾದಂತೆ ಹಗ್ಗ ಅತ್ತ ಕಡೆ ಸಾಗಿದೆ. ಆಂಜನೇಯ ಕನ್ವತೀರ್ಥ ಪ್ರಥಮ ಸುತ್ತಿನಲ್ಲಿ ವಿಜಯವನ್ನು ಕಂಡ್ರೆ ದ್ವಿತೀಯ ಅವಕಾಶವನ್ನು ವಿನಾಯಕ ಹೇರೂರು ತಂಡ ಬಳಸಬೇಕಾಗಿದೆ. ಅದರಂತೆ ನೋಡಿ, ಮುಂದಿನ ಸ್ಪರ್ಧೆಯಲ್ಲಿ ಶಾಸಕರಪ್ಪ ವೀರಾಂಜನೇಯ ಬಿ ವಿರುದ್ಧವಾಗಿ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಂಡ ಕಾಪಿ ತಾವುಗಳು ಕೂಡ ತಯಾರಿಕೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮ್ಯಾಚ್ ನಂಬರ್ 3 ಶಾಸಕರಪ್ಪ ವೀರಾಂಜನೇಯ ಕಡಂಬಾರ ಬಿ ಅಂಡ್ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಂಡ ಕಾಪಿ. ತದ ಬಳಿಕ 4ನೇ ಸ್ಪರ್ಧೆಯಲ್ಲಿ ಆಂಜನೇಯ ಎ ಅಂಡ್ MFC ಮಂಗಲಿಮಾರು. ಆಂಜನೇಯ ಎ ಅಂಡ್ MFC ಮಂಗಲಿಮಾರು ಈ ತಂಡಗಳು ಕೂಡ ತಯಾರಿಕೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಬಂಧುಗಳ ಇದು ಪಂದ್ಯಾಕೂಟದ ದ್ವಿತೀಯ ಸ್ಪರ್ಧೆಯಲ್ಲಿ ಅಂದರೆ ಆಂಜನೇಯ ಬಿ ವಿರುದ್ಧವಾಗಿ ವಿನಾಯಕ ಹೇರೂರು. ಮತ್ತೊಂದು ವಿಶೇಷತೆ ಏನಂದ್ರೆ ಇವತ್ತಿನ ಪಂದ್ಯಾಕೂಟದಲ್ಲಿ ಫೈನಲ್ ಪ್ರವೇಶ ಮಾಡುವಂತ 14 ಮಂದಿ ಆಟಗಾರರಿಗೆ ಒಂದು ಅದೃಷ್ಟ ಚೀಟಿಯನ್ನು ನೀಡಲಿಕ್ಕೆ ಆಗ್ತದೆ. ಆ ಚೀಟಿಯಲ್ಲಿ ಗೆದ್ದುಕೊಂಡವರಿಗೆ ಒಂದು ಅಂಕದ ಕೋಳಿ. ಓಹೋ, ಆ ರೀತಿಯ 510 kgಗೂ ಅದೇ ರೀತಿ, 550ಕ್ಕೂ ಅದೇ ರೀತಿ, ಒಟ್ಟು 2 ಕೋಳಿ. ಓ ಇಲ್ಲ, 550ಕ್ಕೆ ಬೇರೆ, 510ಕ್ಕೆ ಬೇರೆ. ಫೈನಲ್ಗೆ ತಲುಪಿದಂತಹ 2 ತಂಡದ ಅಂದರೆ 14 ಮಂದಿ ಆಟಗಾರರಿಗೆ 14 ಮಂದಿ ಆಟಗಾರರಿಗೆ ಇಂತಹ ಬಹುಮಾನಗಳು ಇದೊಂದು ವಿಶೇಷವಾಗಿ ಇದಕ್ಕೆ ಕೊಡಬೇಕು. ನಮ್ಮ ಸಂಘ ಶಕ್ತಿ ಕೈಯಾರ ತಂಡಕ್ಕೆ ಸರ್ವ ಸದಸ್ಯರಿಗೆ ಬರಲಿ ದೊಡ್ಡ ಚಪ್ಪಾಲ. ಎಸ್, അങ്ങനെ 550 kg ഭാഗത്തിന്റെ രണ്ടാമത്തെ മത്സരത്തിന് രണ്ടാം സെറ്റ് ആരംഭിക്കുമ്പോൾ ഇവിടെ ആദ്യ സെറ്റ് സ്വന്തമാക്കിക്കൊണ്ട് ആഞ്ജനേയ കണ്ണുതീർത്ത സ്വന്തമാക്കുമ്പോൾ ഇവിടെ വിനായക ഹേരോറ അങ്ങനെ അതേ താളത്തോടെ അങ്ങനെ പതിയെ അങ്ങനെ ആടി 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 വരേണ്ടതാണ്. ഒന്ന് പിറകോട്ട് പിടിച്ച് അങ്ങനെ പോകുന്നു. ഇത്തവണ വിട്ടുകൊടുക്കുന്നില്ല വിനായക ഹേരോറ. വിജയം അനിവാര്യമാണ്. എതിരാളികൾ ബലമുള്ളവരായ പക്ഷെ നിങ്ങൾ പതരരുത്. നിങ്ങൾ ധൈര്യത്തോടെ ശാന്തരായി നിന്ന പിറകോട്ടുള്ള ഓരോ ചൂട് വെക്കുക. അങ്ങനെ ഇത്തവണയും ഇവിടെ ആഞ്ജನೇಯയുടെ ಬಾರಿಯ ಹೋರಾಟ ಸ್ವಲ್ಪ ಜಿದ್ದಾಜಿದ್ದಿನ ಹೋರಾಟ. ಆಂಜನೇಯ ಕಣ್ಣುವ ತೀರ್ಥ ಬಿಟ್ಟುಕೊಡ್ತಾ ಇಲ್ಲ, ಹೆಜ್ಜೆ ಹಿಂಬದಿಗೆ ಇಡ್ತಾ ಇದೆ, ಹಗ್ಗ ಅತ್ತ ಕಡೆ ಸಾಗುತ್ತಾ ಇದೆ. ಓಹೋ ಹೋ ಹೋ ಹೋ, ಧನ್ಯವಾದಗಳು, ಅಭಿನಂದನೆಗಳು ಆಂಜನೇಯ ಕಣ್ಣುವ ತೀರ್ಥ. ಇಲ್ಲಿ ಮತ್ತೊಂದು ಬೋನಸ್ ಆಗಿದೆ. ಇಲ್ಲಿ ಆಂಜನೇಯ ಬಿ ತಂಡಕ್ಕೆ ಇದು ಬೋನಸ್ ಅಂಕವಾಗಿದೆ. ಮುಂದೆ ಬರಬೇಕಿದೆ ಶಾಸಕ ವೀರಾಂಜನೇಯ ಬಿ ಅಂಡ್ ಭಾರತಿ ಫ್ರೆಂಡ್ಸ್ ಬಿ. ಬಲ್ಲ ಶಾಸಕರಪ್ಪ ವೀರಾಂಜನೇಯ ಬಿ ಅಂಡ್ ಭಾರತಿ ಫ್ರೆಂಡ್ಸ್ ಕುಟುಂಬ ತಡಕ ಬಿ. ಎಸ್, ಬರ್ತಾ ಇದೆ ನೋಡಿ 3ನೇ ಪಂದ್ಯಾಟಕ್ಕಾಗಿ ಶಾಸಕರಪ್ಪ ವೀರಾಂಜನೇಯ ಕಡಂಬಾರು ತಂಡ. ನಮ್ಮ ಜಿಲ್ಲೆಯ ಹೆಮ್ಮೆಯ ತಂಡ ಅಯ್ಯಪ್ಪನ ಕೃಪೆಯೊಂದಿಗೆ ವೀರ ಹನುಮನ ಬಲದೊಂದಿಗೆ ಬರ್ತಾ ಇದೆ. ಈತಗಡೆ ಮತ್ತೊಮ್ಮೆ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ತಂಡ ಬರುತ್ತಾ ಇದೆ ನೋಡಿ. ಇಲ್ಲಿ ಪಂದ್ಯಗಳೇ ಇದು ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ತಂಡವಾಗಿದೆ. ಈ ಬಾರಿ ಶಾಸಕರಪ್ಪ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಬಹುಶಃ ಮಂಜುನಾಥ್ ಅವರೇ ಎ ತಂಡ ಕೂಡ ಆಂಜನೇಯ ಕಡಂಬಾರು ಎ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಎ, ಅದರಂತೆ ಕಡಂಬಾರು ಬಿ ಅಂಡ್ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಬಿ. ಈ ಬಾರಿ ಬಹುಶಃ ಒಂದೇ ಗುಂಪಲ್ಲಿಂದ ಕಾಣುತ್ತೆ 2 ತಂಡಗಳು. ಖಂಡಿತವಾಗಿ ಇದರ ಎಲ್ಲ ಲೆಕ್ಕಾಚಾರ ರಾಕೇಶ್ ಮಾಸ್ಟರ್ಗೆ ಬಿಟ್ಟದ್ದು. ಖಂಡಿತವಾಗಿ ಅವರು ಯಾವ ರೀತಿ ಹೇಳ್ತಾರೋ ಅವರು ಹೇಳಿದಾಗೆ ಇಲ್ಲಿ 12 ತಂಡಗಳಿಗೆ ಇಲ್ಲಿ 12 ಲೀಗ್ ಮಾದರಿಯ ಸ್ಪರ್ಧೆಗಳು, ತದ ಬಳಿಕ 7 ಸ್ಪರ್ಧೆಗಳು ನಾಕ್ಔಟ್ ಮಾದರಿಯಲ್ಲಿ, ಹಾಗೆ 19 ಸ್ಪರ್ಧೆಗಳು.
അങ്ങനെ ഇത്തവണ നമ്മൾക്കറിയാം കടമ്പാറിന്റെ ഭാഗത്ത് നിൽക്കുമ്പോൾ നമ്മുടെ നാട്ടിന്റെ അറിയപ്പെടുന്ന ചുണക്കുട്ടനാണ് നിൽക്കുന്നത് അഫ്സൽ കയ്യാർ. ഇവിടെ ഇതാ കുടുംബത്തടുക്കയ്ക്ക് വേണ്ടി ഇവിടെ അഫ്സൽ ഒന്നാമനായി നിൽക്കുന്നു. ಗೊಂಜಿ ಹರೀಶಣ್ಣ ಎಸ್ ಬಂದೆ ನಾನು ಯಾಪಲ್ಲ ಪನಿಯರುಂಡು ಈ ಬಲ್ಲು ಇಪ್ಪನ ಅಂತ ಪಂಡ ಒಂಜಿ ಪಂದ್ಯಾಟ ಅಂತ ಚೂರು ಮತ್ತೆ ಗರ್ವ ಮತ್ತೆ ಜಾಸ್ತಿ ಬೋಡು ಮೇಲ್ಕೈ ಮಾತ್ರ ಪೊಡಿಯಾಪುಡು ಇತ್ತೆ ಇನಿ ಒಯ್ತು ನಾನು ಎಂತ ಬೇನೆ ಒಂಜಿ ವಾರ ಒಪ್ಪುಡು ಅಂಚ 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 ಒಂಜಿ ನಮ್ಮ ಪುರಾಣದ ಸಮುದ್ರ ಮತನ ಮಂತನಲಕ ಇತ್ತೆ ವಿಚಾರದಾದ ಅಂತ ಕೇಂಡ ಮೆಕ್ಲೆಗೆ ಒಂಜಿ ವಾರ ಒಪ್ಪುನ ಬೇನೆ ರಪ್ಪ ಕಮ್ಮಿ ಆಪುಡು ಹೆಚ್ಚಾಯ್ಕು ಮರ್ದವು ಹರೀಶಣ್ಣ ನನಂಜಿ ಮ್ಯಾಚ ಅತ್ತತ್ತು ಬೊಕ್ಕ ಮೂಲು ತೂಪುನಕ್ಲ ಕೈತಾಟಿ ಒಟ್ಟೋಡು ಎಸ್ ಏರ್ಲ ಕೊಟ್ಟು ಜರದ ಅವು ಇತ್ತೆ ಒಟ್ಟದು ಪ್ರಯತ್ನ ಆ ಒಯ್ಪುನಗ ಒಂಜಿ ತಾಟಿ ಅಣ್ಣನಕ್ಲು ಅಂತ ವಿಸಿಲು ಬಾಂಡ ಬಾರಿ ಖುಷಿ ಆಪ ഇവിടെ ഇതാ കയ്യടി ഉണ്ടെങ്കിൽ നിങ്ങൾ നൽകുന്ന ഒരു പ്രോത്സാഹനമായിരിക്കും. നല്ലൊരു കയ്യടി കൊടുത്ത ഇരു ടീമുകൾക്കും ഇവിടെ ഇതാ മത്സരങ്ങൾ ആരംഭിക്കുന്നു. ആഹാ ആവേശം പൊടി മാറുകയാണ് പ്രിയമുള്ളവര്. ഭാരതി ഫ്രണ്ട്സ് കുടുംബത്തിൽ തടുക്ക ഒരു ഭാഗത്തെങ്കിലും മറുഭാഗത്ത് നിൽക്കുന്ന ശാസ്ത്രകൃപ വീരാഞ്ജനേയ കടമ്പാറാണ് നിൽക്കുന്നത്. ഇത്തവണ ഭാരതിയാണോ അല്ല കാണുന്നുണ്ട്. ശാസ്ത്രകൃപ വീരാഞ്ജനേയ കടമ്പാറോ പോകട്ടെ. കടമ്പാർ ಒಂದು ಕಡೆಯಲ್ಲಿ ಮತ್ತೊಂದು ಕಡೆಯಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಂಬത്തിൽ ತಡುಕ. ಈ ಬಾರಿ ತೀರ್ಪುಗಾರ ಕಿಶನ್ ಅವರ ಅಧಿಕಾರ ನೋಡ್ತಾ ತೀರ್ಪುಗಾರ ಕಿಶನ್ ಅವರ ಕೈ ಸೂಚನೆ ಕಾಣಿಸ್ತಾ ಇದೆ. ಭಾರತಿ ಫ್ರೆಂಡ್ಸ್ ಕುಡುಂಬಲ್ ತಡಕ ತಂಡಕ್ಕೆ ಮತ್ತೆ ಬರಲಿ ಒಂದು ಹೆಜ್ಜೆ, ಮತ್ತೆ ಬರಲಿ ಒಂದು ಹೆಜ್ಜೆ. ನಿಮಿಷಗಳು ಓಡುತ್ತಾ ಇದೆ. ಹಂಗ ಮಾತ್ರ ಯಥಾಸ್ಥಿತಿಯಲ್ಲಿ ಅತ್ತ ಕಡೆ ಶಾಸ್ತಾಗ್ರಪ ಈತ ಕಡೆಯಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಂಬಲ್ ತಡಕ. ನಿಮಿಷಗಳು ಸಾಗಿ ಬರುತ್ತಾ ಇದೆ. ಸಮಾಬಲದ ಹೋರಾಟ ಮತ್ತೆ ಇತ್ತ ಕಡೆಯಲ್ಲಿ ಈ ಬಾರಿ ಕಡಂಬಾರ 1ನೇ ಕ್ರಮಾಂಕದಲ್ಲಿ ಪೃಥ್ವಿ ದತ್ತಕೃಪ ಇದ್ರೆ ಇಲ್ಲಿ ಕಾಣಬಹುದು. ಅಫ್ಸಲ್ ಕಯ್ಯಾರ್ ಅವರಿದ್ದಾರೆ 1ನೇ ಕ್ರಮಾಂಕದಲ್ಲಿ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ, ಮತ್ತೆ ಬರಬೇಕಿದೆ. ಒಂದೇ ಒಂದು ಹೆಜ್ಜೆ ಒರಚಾಡಿ ಮಾದೇ ಒರಚ ಕೈತಾಳ ಸ್ವೀಕರಿಕೊಂಡ ಮತ್ಸರ ಬಾಣ ಬರಡು ಕೈತಾಟಿ ಬರಡು ತುಲೆ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ. ಅತ್ತ ಕಡೆಯಲ್ಲಿ ಭಾರತಿ ತಡುಗ ಈ ಬಾರಿ ಹೋಗುತ್ತಾ ಇಲ್ಲ, ಆದರಲ್ಲಿ ಮತ್ತೆ ಬರುತ್ತಾ ಇದೆ. ಈ ಬಾರಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ. Remixed by DJ Ashish. ಹಲೋ ದಯವಿಟ್ಟು ಶ್ರದ್ಧಿಕೊಂಡ ಕಾರ್ಯವನ್ನು ದಯವಿಟ್ಟು ಗಮನಿಸಬೇಕು. ಇಲ್ಲಿ ಚಪ್ಪಾಲೆ ಹಾಕಿ ಆಟ ಆಡಬಹುದು, ಚಪ್ಪಾಲಿ ಹಾಕಿ ಆಟ ಆಡಬಹುದು, ಶೂ ಹಾಕುವಂತ ಇಲ್ಲ. ದಯವಿಟ್ಟು ಗಮನಿಸಬೇಕು ಎಲ್ಲ ಆಟಗಾರರ ಗಮನಕ್ಕೆ. ಚಪ್ಪಾಳೆ ಹಾಕಿ ആട്ട ആടಬಹುದು. ചെരുപ്പിട്ടുകൊണ്ട് ഇവിടെ മത്സരിക്കുക എന്ന് സംഘാടക സമിതി അറിയിച്ചിട്ടുണ്ട്. അതുപോലെ തന്നെ എല്ലാ കളിക്കാരോട് ശ്രദ്ധിക്കുക. ചെരുപ്പ് ജോഡ് പടത് ಗೊಬ್ಬಲಿ, ಶೂ ಪಡೆದು ಗೊಬ್ಬರಿಸಿ. 4ನೇ ಮ್ಯಾಚಿಗೆ ಆಂಜನೇಯ ಕಣ್ಣು ತೀರ್ಥ MMC ಮಂಗಳಿ ಬಾರ. Yes, that is the match number 3. ಶಾಸ್ತ್ರಕೃಪ ವೀರಾಂಜನೇಯ ಬಿ and ಭಾರತಿ ಫ್ರೆಂಡ್ಸ್ ಕುಡುಪು ತಡುಕ ಬಿ. ನೋಡಿ ಅಲ್ಲಿ ಗಮನಿಸಿ 510 kg ವಿಭಾಗದ ತಂಡಗಳ ನೋಂದಣವಾಗುತ್ತಾ ಇದೆ. ಆದಷ್ಟು ಬೇಗ ಅದರ ಪಿಕ್ಚರ್ ಅನ್ನು ರೆಡಿ ಮಾಡಬೇಕು ಕೇಳಿಕೊಳ್ತಾ ಇದ್ದಾವೆ. ಕೋಚ್ ಒರಿಯ ಅನ್ನ ಸುರುಕು ಒರಿಯ ಬಂದದ್ದು ಕುಡ್ಲುವಾರು ಬುಕ್ಕ ಮೆಲ್ಲ ಲಕ್ಕಿಯಾರು ಶುರು ಮಾಡ್ಬೋದು. ಎಕಡೆ ಪಣದುಲ್ಲ ಕೋಚ್ ಒರಿಯ 7 ಪ್ಲೇಯರ್ಸ್ ಅಂದೆ. ಸರಿ ನೋಡಿ, ಒಬ್ಬರಿಗೆ ಮಾತ್ರ ಕೋಚ್ ಕೊಡುತ್ತ ಅವಕಾಶ. 7 ಆಟಗಾರರು ಪ್ಲಸ್ ಒಬ್ಬ ಕೋಚರ್. ಅಂದ ಹಾಗೆ 8 ಜನ ಒಂದು ತಂಡದಲ್ಲಿ ಕಾಣಬಹುದು. ಧನು ಇರಿ ಇರಬಲ್ಲೆ ಏರ್ ಕೋಚ್ ಬರ್ಬಂಡು ಜೀವನತೆ
ಜೀವನ ಕೋಚ್ಕೋರ್ನಾಗ ಇರಿ ಇಡಬಲ್ಲೆ ಅವಳು ಏರುಳ್ಳೇರು ಎಂಚಬಲ್ಲಿ ಇಡಬಲ್ಲೆ ಕೋಚ್ಕೋರ್ರಜ್ಜಿ ಆತಚ್ಚಿ പ്രിയമുള്ളവരെ മത്സരം നമ്പർ 3 നിൽക്കുന്നത് ശാസ്ത്രകൃപ വീരാഞ്ജനേബി ആൻഡ് ഭാരതി ബി. ആദ്യ സെറ്റ് സ്വന്തമാക്കിക്കൊണ്ട് ശാസ്ത്രകൃപ വീരാഞ്ജനേബി ഇത്തവണ ഭാരതി ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಈ ಬಾರಿ ಶಾಸ್ತ್ರಕೃಪ ವೀರಾಂಜನೇಯ ಬಿ ತಂಡ ಈ ಬಾರಿ ಭಾರತಿ ಫ್ರೆಂಡ್ಸ್ ಕುಟುಂಬದ ತಡಕ ನಿಮಗೆ ಗೆಲುವು ಅನಿವಾರ್ಯವಾಗಿದೆ. ಈ ಬಾರಿ ನಿಮ್ಮ ಸೆಟ್ ಆಗಬೇಕು, ಈ ಬಾರಿ ನಿಮ್ಮ ಬಳಿಗೆ ಬರಬೇಕು, ನಿಮ್ಮ ಒಂದೇ ಒಂದು ಹೆಜ್ಜೆ ಈ ಬಾರಿ ಬರಬೇಕಿದೆ. ಭಾರತಿ ಬರಬೇಕಿದೆ, ಭಾರತಿ ಆದರೆ ಬಿಟ್ಟು ಕೊಡುತ್ತಾ ಇಲ್ಲ ನೋಡಿ. ಮತ್ತೊಮ್ಮೆ ಪ್ರಥಮ ಸುತ್ತು ನಮ್ಮದೇ, ದ್ವಿತೀಯ ಸುತ್ತು ನಮ್ಮದೇ. ಇದು ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು, ಆದ್ರೆ ಹಗ್ಗ ಭಾರತಿ ಫ್ರೆಂಡ್ಸ್ ಕಡೆಗೆ ಸಾಗುತ್ತಾ ಇದೆ. ಆದ್ರೆ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ ಇದು ಭಾರತಿ ಫ್ರೆಂಡ್ಸ್. ಒಂದೇ ಒಂದು ಹೆಜ್ಜೆ ಸಾಕು, ಒಂದೇ ಒಂದು ದೊಡ್ಡ ಒಂದು ಸಿರು ನೋಡಲು ಬರಬೇಕಿದೆ, ದೊಡ್ಡ ಒಂದು ಸಿರು, ದೊಡ್ಡ ಒಂದು ಶಕ್ತಿಗಳು ಬರಬೇಕಿದೆ. ಮತ್ತೆ ಬರ್ತಾ ಇದೆ ನೋಡಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ಕಡೆಗೆ. ತೀರ್ಪುಗಾರರ ಕೈ ಅತ್ತ ಕಡೆ ಸಾಗಿದೆ, ಇತ್ತ ಕಡೆ ಬರಬೇಕಾದ್ರೆ ಇತ್ತ ಕಡೆಯಿಂದ ಬಲ ಪ್ರದರ್ಶನ ಬರಬೇಕಾಗಿದೆ. ಭಾರತಿ ಫ್ರೆಂಡ್ಸ್ ಗುಡಿಬಲ್ದಡಿಕ ಬಿಟ್ಟು ಕೊಟ್ಟಿದೆ. ಅದರಲ್ಲಿ ದ್ವಿತೀಯ ಅವಕಾಶವನ್ನು ಕೂಡ ಗೆದ್ದುಕೊಂಡು ಬೋನಸ್ ಅಂಕದೊಂದಿಗೆ ಗೆದ್ದಿದ್ದಾರೆ. ಇಲ್ಲಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಬಿ ತಂಡ. ನೋಡಿ ಗಮನಿಸಬೇಕು, ಇದು ಲೀಗ್ ಮಾದರಿಯ ಸ್ಪರ್ಧೆಗಳಂದ್ರೆ 4 ತಂಡಗಳ 3 ಗುಂಪುಗಳು. ಇಲ್ಲಿ ನೋಡಿ ಇನ್ನು ಕೂಡ ಸ್ಪರ್ಧೆಗಳು ಬಾಕಿ ಇದೆ. ಒಂದು ಗುಂಪಲ್ಲಿ ಒಂದು ತಂಡಕ್ಕೆ 3 ಸ್ಪರ್ಧೆಗಳಿರ್ತದೆ, ಗಮನಿಸಬೇಕಂತ ವಿಷಯ. ಮತ್ತೆ ಬರಬೇಕಿದೆ ಮ್ಯಾಚ್ ನಂಬರ್ 4 ಆಂಜನೇಯ ಆ್ಯಂಡ್ MMC ಮಂಗಳಿಮಾರ್. ಖಂಡಿತವಾಗಿಯೂ ಬೆಳಿಗ್ಗೆ ಒಂದು 5 ಗಂಟೆ ಸುಮಾರಿಗೆ ಒಂದು 55 ಪಂದ್ಯವನ್ನು ನಾವು ಮುಗಿಸ್ತೇವೆ. ಅಂದ್ರೆ ಫೈನಲ್ ಎಲ್ಲ ಮುಕ್ತಾಯ ಆಗ್ತದೆ 2 ಸುತ್ತಿನಲ್ಲೂ ಕೂಡ. ಶ್ರಮಿಸಬೇಕು. ಇಲ್ಲಿ 4 ಗುಂಪುಗಳು, ಒಂದೊಂದು ಗುಂಪಲ್ಲಿ 3 ತಂಡಗಳು, ಆದರೆ ಇಲ್ಲಿ ಒಂದು ತಂಡಕ್ಕೆ 2 ಸ್ಪರ್ಧೆಗಳು. ನೋಡಿ ಆಂಜನೇಯ ಕಣ್ಣುವ ತೀರ್ಥ, ആഞ്ജനേയ കണ്ണു തീർത്ത അതുപോലെ തന്നെ മറവാകത്ത് വരുന്ന മംഗളിമാരന്റെ മല്ലന്മാർ. ಖಂಡಿತವಾಗಿಯೂ ಮಂಗಲಿಮಾರ ತಂಡ ಎದುರಾಳಿಯಾಗಿ ಆಂಜನೇಯ ಕಣ್ಣುವ ತೀರ್ಥ ಸಮಾಬಲದ ಹೋರಾಟದ ನಿರೀಕ್ಷೆಯಲ್ಲಿ. ಕ್ಯಾಪ್ಟನ್ ಬೆಲ್ಲೆ ಅಲ್ಲ ഒരു ഭാഗത്ത് മഞ്ചേശ്വരിൽ അറിയപ്പെടുന്ന ടീമാണ് ആഞ്ജനെ കണ്ണു തീർത്തെങ്കിൽ മറുഭാഗത്ത് മിഞ്ചയുടെ MMC മംഗളിമാർ തമ്മിലുള്ള പോരാട്ടമാണ്. നമ്മൾക്കറിയാം അറിയപ്പെടുന്ന 2 ടീമുകളാണ് ഇത്തവണ കളിക്കളത്തിൽ ഇതാ ഏറ്റുമുട്ടുന്നത്. നേർക്ക് നേരെ ഇവിടെ മംഗളിമാർ, അതുപോലെ തന്നെ ഇവിടെ ആഞ്ജനേയ കണ്ണു തീർത്ത. മംഗളിമാറിലെ ഒന്നാമനായി നിൽക്കും നമ്മൾക്കറിയാം വടംവലിയുടെ താരം, സീനിയർ താരം ഉമേഷ് മംഗളിമാർ നിൽക്കുമ്പോൾ മറുഭാഗത്ത് മറ്റൊരു താരമാണ്, രാഖിയാണ് ഒന്നാമനായി നിൽക്കുന്നത് ആഞ്ജനേയക്ക് വേണ്ടി. അടുത്ത മത്സരത്തിന് വേണ്ടി തയ്യാറായി നിൽക്കുക ഭാരതി ആൻഡ് KRS സുല്യ. ഭാരതി ഫ്രണ്ട്സ് കുടുംബത്തടുക്ക A ആൻഡ് KRC സുല്യ. യെസ്, വിസിൽനാദം മുഴങ്ങിയിരിക്കുന്നു. ഇത് ആഞ്ജനേയ കണ്ണു തീർത്ത മംഗളിമാരാണോ ആഞ്ജനേയാണോ കണ്ടറിയേണ്ടതുണ്ട്. ഇത് മംഗളിമാരിന്റെ അരികിലേക്കാണ് ഇവിടെ ആദ്യ സെറ്റ് സ്വന്തമാക്കുന്നത് ಮಂಗಳಿಮಾರ್. ನೋಡಿ ಇಲ್ಲಿ ಮೊದಲ ಅವಕಾಶದ ಸ್ಪರ್ಧೆ ಮುಗಿದಿರ್ತದೆ. ಮೊದಲ ಅವಕಾಶಕ್ಕೆ ಇಲ್ಲಿ
ಮಂಗಲಿಮಾರು ಇನ್ನೆರಡು ಸ್ಪರ್ಧೆಗಳು. ಅದರಂತೆ ಮುಂದಿನ ಸ್ಪರ್ಧೆಯಲ್ಲಿ ಭಾರತಿ ಎ ಆ್ಯಂಡ್ KRC ಸುಳ್ಯ. KRC ಸುಳ್ಯ ಆ್ಯಂಡ್ ಭಾರತಿ ಫ್ರೆಂಡ್ಸ್ ಎ. ಇದು 4ನೇ ಪಂದ್ಯಾಟದ ಪ್ರಥಮ ಸುತ್ತನ್ನು ಮುಗಿಸಿ ದ್ವಿತೀಯ ಸುತ್ತು. ಪ್ರಥಮ ಸುತ್ತಿನಲ್ಲಿ MFC ಮಂಗಲಿಮಾರು ತಂಡ ವಿಜಯವನ್ನು ಕಂಡ್ರೆ ಎದುರಾಳಿ ತಂಡ ಆಂಜನೇಯ ಗಣವತೀರ್ಥ ಈ ಬಾರಿನ ಸುತ್ತಿನಲ್ಲಿ ಉತ್ತರ ಕೊಡುವ ಎಲ್ಲ ನಿರೀಕ್ಷೆ ಇದೆ. ಯಾಕಂದ್ರೆ ಎರಡೂ ತಂಡವೂ ಕೂಡ ಸಮಬಲವಾಗಿದೆ. 550 kg 550 kg. ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಭಾರತಿ ಕುಟುಂಬ ತಡಕ ಎ ಆ್ಯಂಡ್ KRS ಸುಳ್ಯ. കഴിഞ്ഞ ആദ്യം സെട്ടിൽ ഇവിടെ മംഗളിമാർ സ്വന്തമാക്കുമ്പോൾ ഇത്തവണ ഈ സെറ്റ് സ്വന്തമാക്കേണ്ടത് ആഞ്ജനേയ കണ്ണുതീർത്തയാണ്. നിങ്ങളുടെ ശക്തിയാണ്, നിങ്ങളുടെ കരുത്താണ് തെളിയിക്കേണ്ടത് ഇത്തവണ. ഓരോ ചുവടുകൾ പിറകോട്ട് പോകുമ്പോൾ ഇവിടെ ഇതാ വിജയത്തിന്റെ അരികിലേക്ക് പോകുന്നു. ഇവിടെ ഇതാ വിട്ടുകൊടുക്കാതെ നിൽക്കുന്നു ആഞ്ജനേയ കണ്ണുതീർത്ത. രണ്ടാം സെറ്റ് സ്വന്തമാക്കാൻ വേണ്ടിയുള്ള തയ്യാറെടുപ്പിലാണ് നിൽക്കുന്നതെങ്കിൽ പ്രിയമുള്ളവരെ ഇത്തവണയും മംഗളിമാറിന്റെ അരികിലാണ്. ആദ്യ സെറ്റ് വിജയിച്ച ടീമാണ് മംഗളിമാർ. ಖಂಡಿತವಾಗಿಯೂ ಪ್ರಥಮ ಸುತ್ತಿನಲ್ಲಿ ವಿಜಯ ಧ್ವಜ ನೆಟ್ಟಂತಹ ಮಂಗಲಿಮಾರ ಈ ಬಾರಿ ಮತ್ತೊಮ್ಮೆ ಯಥಾಸ್ಥಿತಿಯನ್ನು ಕಾಯ್ದುಕೊಂಡಿದೆ. ಅತ್ತಗಡೆ ಸೆಳೆಯುವ ಪ್ರಯತ್ನ, ಹೆಜ್ಜೆ ಹಿಂಬದಿಗೆ ಇಡುತ್ತಾ ಇದ್ದಾರೆ. ಆದರೆ എതിരാളി ತಂಡ ആഞ്ജനേയ നിങ്ങളുടെ വിജയമാണ്, നിങ്ങളുടെ ശക്തിയാണ്, നിങ്ങളുടെ ബലമാണ്. ഒന്നാഞ്ഞു പിടിച്ച് വലിച്ച് ഒന്ന് പിറകോട്ട് പതിയെ പോകുമ്പോൾ ഇവിടെ ഇതാ ಸವಾಬಲ ಒಂದು നാസർ മുട്ടം ലയൺസ് ഉറുമിശാലയുടെ കളിക്കാരൻ നാസർ മുട്ടം ദയവ് ചെയ്ത് നിങ്ങളുടെ ടീമിന്റെ അരികിൽ ചേരണമെന്ന് അറിയിച്ചുകൊള്ളുന്നു. നാസർ മുട്ടം എവിടെയുണ്ടെങ്കിലും നിങ്ങളുടെ ടീം ലയൺസ് ഉറുമിജാന്റെ അരികിൽ ചേരണമെന്ന് അറിയിച്ചുകൊള്ളുന്നു. ടീം ഓണർ രവിചന്ദ്ര കന്നാട്ടിപ്പാറ നിങ്ങൾക്ക് വേണ്ടി കാത്തിരിക്കുകയാണ്. നാസർ മുട്ടം. അതുപോലെ തന്നെ അടുത്ത മത്സരത്തിന് വേണ്ടി ഭാരതി കുടുംബത്തെടുക്ക എ ആൻഡ് KRC സുല്യ. ಕ್ಯಾಪ್ಟನ್ ಪ್ಲೀಸ್ ಕಿರಣಣ್ಣ ಉಮೇಶಣ್ಣ. ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಭಾರತಿ ಕುಡುಪತಡ್ಕ ಎ ಆ್ಯಂಡ್ KRC ಸುಳ್ಯ. ತದ ಬಳಿಕ ವಿನಾಯಕ ಹೇರೂರ್ ಆ್ಯಂಡ್ ಕಟ್ಟೆ ಫ್ರೆಂಡ್ಸ್ ಬಿ ತಂಡ ತಯಾರಿಗೆ ನಡೆಸಬೇಕು ಕೇಳಿಕೊಳ್ತಾ ಇದ್ದಾವೆ. ನೋಡಿ ಪ್ರಥಮ ಸುತ್ತಿನಲ್ಲಿ ಮಂಗಲಿಮಾರು ತಂಡ ವಿಜಯವನ್ನು ಕಂಡಿತ್ತು. ದ್ವಿತೀಯ ಸುತ್ತಿನಲ್ಲಿ ಆಂಜನೇಯ ಸಮಬಲವಾಯಿತು 1-1. ಆ ಸಮಬಲವನ್ನು ಮುರಿಯುವ ಪ್ರಯತ್ನ, ಟೈ ಬ್ರೇಕರ್ ಮ್ಯಾಚ್. ಟಾಸ್ ಗೆದ್ದುಕೊಂಡಿದೆ ಮಂಗಲಿಮಾರು ತಂಡ. ಈ ಬದಿಯ ಕೋರ್ಟ್ ಅನ್ನು ಆಯ್ದುಕೊಂಡಿದೆ. ಗಾಂಧಿ ಶಿಂಬಿಗೆಯನ್ನು ಗೆದ್ದುಕೊಂಡು MMC ಮಂಗಲಿಮಾರು ಇಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಮಂಗಲಿಮಾರು, ದ್ವಿತೀಯ ಅವಕಾಶ ಆಂಜನೇಯ ಕಣ್ಣುತೀರ್ಥ. ಇದು ಇವಾಗ 3ನೇ ಅವಕಾಶ ಯಾರಿಗೆ ನೋಡ್ಲಿಕ್ಕಿದೆ. ಖಂಡಿತವಾಗಿ ಎರಡೂ ತಂಡವೂ ಕೂಡ ಸಮಬಲದ ತಂಡ. ಖಂಡಿತವಾಗಿ 550 kg ಭಾಗದ ಈ ಒಂದು ಸ್ಪರ್ಧೆ 7 ಆಟಗಾರರ ಸ್ಪರ್ಧೆಯಾಗಿದೆ. ಇಲ್ಲಿ ಸಮಾನ ಶಕ್ತಿ ಇರುವಂತಹ, ಸಮಾನ ತೂಕ ಇರುವಂತಹ ಒಂದು ಆಟಗಾರರ ನಡುವೆ ಒಂದು ಹೋರಾಟವನ್ನ ನೋಡ್ತಾ ಇದ್ದೀರಾ ಬಂಧುಗಳೇ. ಇದು ಸಂಘಶಕ್ತಿ ರಿಜಿಸ್ಟರ್ಡ್ ಕೈಯಾರಾಯಿಸುವಂತಹ ಈ ಒಂದು ಬಹಳ ಅದ್ದೂರಿ ಹಗ್ಗೆ ಜಗ್ಗಾಟ ಕಾರ್ಯಕ್ರಮ. 550 ಅದೇ ರೀತಿ 510 kg ವಿಭಾಗಗಳಾಗಿ 2 ವಿಭಾಗಗಳಾಗಿ ಸ್ಪರ್ಧೆಗಳು. ಇದೀವಾಗ 550 kg ಭಾಗದ ಲೀಗ್ ಮಾದರಿಯ 4ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಅಂದರೆ ಆಂಜನೇಯ ಕಣ್ಣುತೀರ್ಥ ಎ ವಿರುದ್ಧವಾಗಿ MMC ಮಂಗಲಿಮಾರು. ಬಂಧುಗಳೇ, ಇದು ಸಂಘಶಕ್ತಿ ಕೈಯಾರು ಆಯೋಜನೆ ಮಾಡಿದಂತಹ ಸೌಹಾರ್ದ ಕೂಟ ಹಗ್ಗ ಜಗ್ಗಾಟ ಪಂದ್ಯಾಟ. 550 kg ದೇಹ ತೂಕ, ಅದೇ ರೀತಿ 510 ದೇಹ ತೂಕ ವಿಭಾಗದಲ್ಲಿ 2 ವಿಭಾಗದಲ್ಲಿ ಪಂದ್ಯಾಟ ನಡೆಯಲಿಕ್ಕಿದೆ. ಅದರಲ್ಲಿ ಈಗ ನಡೆಯುವಂತಹದ್ದು 550 kgಯ ದೇಹ ತೂಕ ವಿಭಾಗದ ಸುಮಾರು 12 ತಂಡಗಳು ಭಾಗವಹಿಸುವ ಲೀಗ್ ಮಾದರಿಯ ಪಂದ್ಯಾಟ. ಇದು ಫೈನಲ್ ಮುಗಿದ ತಕ್ಷಣ ಮತ್ತೆ 510 ದೇಹ ತೂಕ ವಿಭಾಗದ
ಈ ಬಾರಿ ನಾಣ್ಯ ಚಿಮ್ಮಿಗೆಯನ್ನು ಗೆದ್ದುಕೊಂಡದ್ದು ಮಂಗಳಿಮಾರ. ಈ ಬಾರಿ ಮಂಗಳಿಮಾರ ಗೆದ್ದುಕೊಂಡ್ರೆ ಇವರಿಗೆ 5 ಅಂಕ, ಎದುರಾಳಿ ತಂಡ ಸೋತ್ರವರಿಗೆ ಅಂಕಗಳಿಲ್ಲ. ಅದೇ ರೀತಿ ಈ ಬಾರಿ ನೀವು ಗೆದ್ದುಕೊಂಡ್ರೆ ನಿಮಗೆ 6 ಅಂಕ, ಇವರಿಗೆ ಅಂಕಗಳಿರುವುದಿಲ್ಲ. ನೋಡಿ, ಒಂದು ಕೀ ಬಿದ್ದು ಸಿಕ್ಕಿರುತ್ತದೆ, ಗಮನಿಸಿ. ಬಹುಶಃ ಹೋಂಡಾ ಆಕ್ಟಿವಾ. ಗಮನಿಸಿ, ಕೀ ಬಿದ್ದು ಸಿಕ್ಕಿರ್ತದೆ. ಮತ್ತೆ ಕೂಡ ಪಾಯಿಂಟ್ ಅಲ್ಲಿ ಬದಲಾವಣೆ. ಇಲ್ಲಿ ಈ ಬಾರಿ ಆಂಜನೇಯ ಕಣ್ಣುತೀರ್ಥ ಗೆದ್ದುಕೊಂಡ್ರೆ 6 ಅಂಕ, ಇದರ ತಂಡಕ್ಕೆ 1 ಅಂಕ. ಇಲ್ಲಿ ಇವರು ಗೆದ್ದುಕೊಂಡ್ರೆ ಅವರಿಗೆ 5 ಅಂಕ, ಇವರಿಗೆ 2 ಅಂಕ. ಸರಿ, ಸಾವಿದ ಯಜಮಾನ್ರೆ ಬರ್ತೀರಾ? ಬರ್ತಾರೆ ಅವು ನಮ್ಮವೇ. ಮುನೀರ್ KP ಅದು ಉಮೇಶ್ ಅಣ್ಣ ಏರ್ನ. ಸರಿ, ಮುನೀರ್ನ. ಓಕೆ, ರೆಡಿ. മറ്റൊരിക്കലും വിശൽനാഥ മുഴങ്ങുന്ന ഇത്തവണ ആഞ്ജനേയാണോ മംഗളിമാരാണോ? അതെ, ആദ്യ സെറ്റിൽ ഇവിടെ മംഗളിമാർ സ്വന്തമാക്കുമ്പോൾ രണ്ടാമത്തെ സെറ്റ് സ്വന്തമാക്കിക്കൊണ്ട് ഇവിടെ നിലനിൽക്കുന്നു നീല സമുദ്രത്തിന് താഴെ നീന്തി തുടിക്കുന്ന മത്സ്യകന്യകെ ചെറുചൂണ്ടിന് വേളിഞ്ഞ് ഇവിടെ വലിക്കുന്ന അരിയന്റെ മരുക്കരത്തുമുള്ള മത്സരാർത്ഥികൾ ഒരു ഭാഗത്തെങ്കിലും മറുഭാഗത്ത് ചവിട്ടി നിൽക്കുന്ന ഭൂമിയുടെ താളം വരെ തിരിച്ചറിഞ്ഞ് ഇവിടെ വലിക്കുന്ന കളിക്കാരാണ്. ഇവിടെ നെഞ്ചിറപ്പോടെ വലിക്കുന്ന മത്സരാർത്ഥികൾ ഒരു ഭാഗത്ത് നിൽക്കുമ്പോൾ ഇവിടെ ഇത്തവണ അല്പം വടം പോകുകയാണ് ಮಂಗಳಿಮಾರನರಿಗಿലേക്ക്. ಎದುರಾಳಿ ತಂಡ ಬಿಟ್ಟುಕೊಡ್ತಾ ಇಲ್ಲ ನೋಡಿ. ಆಂಜನೇಯ ಕನ್ವತೀರ್ಥ ತಂಡ ಈ ಬಾರಿಯ ಅವಕಾಶವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಬೇಕಾಗಿದೆ. ಚಪ್ಪಾಳೆ ಬರಬೇಕಾಗಿದೆ ವೀಕ್ಷಕರೇ. ಇದು ಹಗ್ಗ ಜಗ್ಗಾಟ ಪಂದ್ಯಾಟ. ಮಂಗಳಿಮಾರ ತಂಡ ಮತ್ತೆ ಗೆಲುವಿನತ್ತ ಸಾಗುತ್ತಾ ಇದೆ. ಅತ್ತ ಕಡೆಯಲ್ಲಿ ಆಂಜನೇಯ ಕನ್ವತೀರ್ಥ ಹೆಜ್ಜೆಯನ್ನು ಹಿಂಬದಿ ಇಡಬೇಕಾಗಿದೆ. ಇದು ನಿಮಗಿರುವ ಕೊನೆಯ ಅವಕಾಶ. ಈ ಅವಕಾಶ ಸದುಪಯೋಗ ಮಾಡಬೇಕಾಗಿದೆ. ಆಹಾ, ನೋಡಿ ಆಂಜನೇಯ ಕನ್ವತೀರ್ಥ ಮತ್ತೆ ಹಿಂಬದಿಗೆ. ಈ ಬಾರಿ What a magical game, ಮಂಜುನಾಥ್. ಅದು ಯಾನೇ ತೂಜಾನ್ ಮುಗಿನ ನೆತ್ತಿರ್ಕನೆ ಆತನಗ ಯಾನ್ ಆಮ್ಯಾಕೆ ರಟ್ಟುದೈತೆ ಯಾನ್ಲ ಇರ್ಲ ನಿಜವಾದ್ಲು ಇಂಚಿನ ಪಟ್ಟಿಗೆ. ನೋಡಿ, MFC ಗೆದ್ದುಕೊಂಡಿದೆ, ಗಮನಿಸಿ. ಅಲ್ಲ ಮಂಜುನಾಥ್, അടുത്ത മത്സരം ಮುಂದಿನ ಸ್ಪರ್ಧೆಯಲ್ಲಿ ಭಾರತಿ A and KRS ಸುಲ್ಯ. ಭಾರತಿ A and KRS ಸುಲ್ಯ. ARC ಸುಲ್ಯ ದಕ್ಷಿಣ ಕನ್ನಡದ ಕಡೆಯ ಭಾಗದಲ್ಲಿ ಮಿನುಗುವ ಸುಳ್ಯ ತಂಡ. ಎದುರಾಳಿಯಾಗಿ ಭಾರತಿ ತಂಡ, ಭಾರತಿ ಫ್ರೆಂಡ್ಸ್ ಗುಡುಬಲ್ ದಡ್ಕ, ಭಾರತಿ ಕರ್ನಾಟಕ, KRC ಕರ್ನಾಟಕ. ದಕ್ಷಿಣ ಕನ್ನಡ ಜಿಲ್ಲೆಯ 2 ತಂಡಗಳು ಈ ಬಾರಿ ಮುಖಾಮುಖ ಪೈಪೋಟಿ ನೀಡಲಿಕ್ಕಿದ್ದಾರೆ. KRC ಸುಲ್ಯ ವಿರುದ್ಧವಾಗಿ ಇಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪುಲ್ ತಡ್ಕ ತಂಡಗಳ ನಡುವೆ ಒಂದು ಹೋರಾಟವನ್ನು ನೋಡ್ಲಿಕ್ಕಿದ್ದಾರೆ ಬಂಧುಗಳೇ. ಇದು ಪಂದ್ಯಾಕೂಟದ 5ನೇ ಸ್ಪರ್ಧೆ ಅಂತ ಕಾಣುತ್ತೆ. ಖಂಡಿತವಾಗಿ ಭಾರತಿ ಕುಡುಪುಲ್ ತಡ್ಕ ಅಂಡ್ KRC ಸುಲ್ಯ ತಂಡಗಳ ನಡುವೆ ಒಂದು ಹೋರಾಟವನ್ನು ನೋಡ್ಲಿಕ್ಕಿದ್ದಾರೆ. ಎಸ್, ಅರೆ ಕೋಚ್ ಉರಿಯ ಮಾತ್ರ ಯಾರು ದಯಮಂತದ ಗಮನ ಕೊರಡು, ಮಂಜನಕ್ಕೆ ಮಾತ್ರ ಕೋಚ್ ಕೊರ್ರೆ ಅವಕಾಶ ದಯವಿಟ್ಟು ಗಮನಿಸಬೇಕು. ದಯಮಂತದ ಸಹಕಾರ ಕೊರಡು ಪಡೆದ ಕೀಣತುಲ್ಲ. ನೋಡಿ, ಇದು 5ನೇ ಪಂದ್ಯಾಟ. ಭಾರತಿ ಫ್ರೆಂಡ್ಸ್ ಕುಡುಪಲ್ ದಡ್ಕ ವಿರುದ್ಧವಾಗಿ KRC ಸುಳ್ಯ.
യെസ് അങ്ങനെ ഇതാ അരയും തലയും ഉറക്കി കൊതിച്ചെത്തുന്ന രണ്ട് വമ്പന്മാർ ഇത്തവണ ഒരു ഭാഗത്ത് കുടുംബത്തെടുക്ക മറുഭാഗത്ത് സുള്യ തമ്മിലുള്ള പോരാട്ടത്തിലാണ് നമുക്കിതിൽ നിന്ന് ഇത്തവണ ഇതാ യെസ് ಒಂಚೆ ಕೋಚ್ ಎಸ್ ತುಲೆ ನಡುಕು ಆ ಕಾರಣಕ್ಕೆ ಬ್ರೆಸ್ ಪಾಡೋಚಿ ಕಾರ್ಲ ಪಾಡೋಚಿ ದಯಮಂತದ ಗಮನ ಕೊರಡು ಎಸ್ ಆಹಾ ವಿಶಲ್ನಾದ ಕಣಿಜೋ ಇತ್ತವಣ ಸುಳ್ಯ ഭാരതി ഫ്രണ്ട്സ് കുടുംബത്തെടുക്ക ഭാരതിയുടെ അരികിലേക്കാണ് പോകുന്നത് പ്രിയമുള്ളവരെ. ഇത്തവണ പതിയെ പോകുമ്പോൾ ഭാരതിയുടെ അരികിൽ പോകുമ്പോൾ ഇവിടെ ഇതാ ഭാരതിയുടെ അരികിലേക്കാണ് പോകുന്നത്. എങ്കിലും ഇവിടെ വലിക്കുന്ന സുള്യ ആഞ്ഞു മേടിച്ച് വലിക്കുകയാണ് പ്രിയമുള്ളവരെ. വിട്ടുകൊടുക്കാതെ നിൽക്കുന്നു ഇവിടെ ഇതാ ഭാരതി ഫ്രണ്ട്സ് കുടുംബത്തെടുക്കയുടെ അരികിലേക്കാണ് പോകുന്നത്. വിട്ടുകൊടുക്കുന്നില്ല. 7 ചാമ്പ്യന്മാർ ഇതാ കളിക്കളത്തിൽ ഇതാ ആരാടി തിരുമുകയാണ് പ്രിയമുള്ളവർ. ഇത്തവണ വിട്ടു കൊടുക്കുന്നില്ല. ഇവിടെ ഇതാ പതിയെ പോകുന്ന കാഴ്ചയാണ് പ്രിയമുള്ളവരെ. പതിയെ പിറകോട്ട് പോകുമ്പോൾ ഇവിടെ ഇതാ സുള്യ അങ്ങനെ ഇതാ സുള്യക്ക് സമയങ്ങൾ നൽകാതെ ഇവിടെ ഇതാ ആദ്യ സെറ്റ് സ്വന്തമാക്കിക്കൊണ്ട് ഭാരതി ഫ്രണ്ട്സ് കുടുംബത്തെടുക്കാം. ನೋಡಿ ಈ ಸುತ್ತಿನಲ್ಲಿ ಭಾರತಿ ಫ್ರೆಂಡ್ಸ್ ಕುಟುಂಬತೆಡುಕ ಗೆದ್ದುಕೊಂಡಿದೆ. ಒಂದೊಂದು ಅವಕಾಶ ಇದೆ, ಒಟ್ಟು 3 ಅವಕಾಶ. ಸಮಬಲದ ಹೋರಾಟ ಬಂದ್ರೆ ಆ ಸಮಬಲವನ್ನು ಮುರಿಯುವ ಪ್ರಯತ್ನ. ಈ ಬಾರಿ ಮತ್ತೊಮ್ಮೆ ಅವಕಾಶ ಇದೆ KRC ಸುಳ್ಯ ತಂಡಕ್ಕೆ. ಮುಂದಿನ ಪಂದ್ಯಾಟಕ್ಕಾಗಿ ವಿನಾಯಕ ಹೇರೂರು ಅದೇ ರೀತಿ ಕಟ್ಟೆ ಫ್ರೆಂಡ್ಸ್ ಬಿ ದಯಮಾಡಿ ಪ್ರವೇಶ ದ್ವಾರದ ಬಳಿ ಸಜ್ಜಾಗಿರಬೇಕು. ವಿನಾಯಕ ಹೇರೂರು ಅದೇ ರೀತಿ ಕಟ್ಟೆ ಫ್ರೆಂಡ್ಸ್ ಬಿ ದಯಮಾಡಿ ಗಮನಿಸಿ, ದಯಮಾಡಿ ಸಹಕರಿಸಬೇಕು, ಸಮಯದ ಅಭಾವ ಇದೆ. ಓಕೆ, ಸಿಟಿಯ ಧ್ವನಿ ಮಾಡಾಗಿದೆ ನೋಡಿ. ಈ ಬಾರಿ ಬಿಡುತ್ತಾ ಇಲ್ಲ ಸುಳ್ಯ ತಂಡ, ಆದ್ರೆ ಎದುರಾಳೆ ಭಾರತಿ ಫ್ರೆಂಡ್ಸ್ ಕುಟುಂಬದಡುಕ ಈ ಬಾರಿ ಮತ್ತೊಮ್ಮೆ ಸಿಡಿಲ ಪರಮೊಳಗೆ ಬರುತ್ತಾ ಇದೆ ನೋಡಿ. ಈ ಬಾರಿ KRC ಸುಳ್ಯ ಬಿಟ್ಟು ಕೊಡಬಾರದು, ಇದು ನಿಮಗಿರುವ ಕಡೆಯ ಅವಕಾಶ. ಪ್ರಥಮ ಸುತ್ತು ಅತ್ತಗಡೆ, ಈ ಬಾರಿಯ ಸುತ್ತ ಇತ್ತಗಡೆ. ಇದು ಭಾರತಿ ಮತ್ತು ಸುಳ್ಯ ತಂಡಗಳ ನಡುವೆ ಒಂದು ಹೋರಾಟ. ಈ ಬಾರಿ ಸುಳ್ಯ ಮತ್ತೆ ಸುಳ್ಯದ ಕಡೆಗೆ ಹೋಗುತ್ತಾ ಇದೆ, ಹೋಗುತ್ತಾ ಇದೆ. ಆದ್ರೆ ಭಾರತಿ ಒಂದೇ ಒಂದು ಹೆಜ್ಜೆ ಮತ್ತೆ ಬರುತ್ತಾ ಇದೆ. ಸುಳ್ಯ ಬಿಟ್ಟು ಬರ್ತಾ ಇಲ್ಲ ಭಾರತಿ 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 ಬಂದಿದೆ. ಇಲ್ಲ ಸುಳ್ಯ ಬಂದಿದೆ. ಇದು ಹಕ್ಕ ಚಕ್ಕಾಟದ ಅಂತ್ಯ ಅಲ್ಲ, ಇದು ಹಕ್ಕ ಚಕ್ಕಾಟದ ಆರಂಭ. ನೋಡಿ ಸುಳ್ಯ ತಂಡ ಒಂದೇ ಒಂದು ಹೆಜ್ಜೆ ಭಾರತಿ ಪಕ್ಕದ ಸೂಪರ್ ಅನ್ನ ಕೈ ದಾಟಿ
ಮತ್ತೆ ಈ ಬಾರಿ ಬರುತ್ತಿದೆ ಸುಳ್ಯ ಬರುತ್ತಿದೆ 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 ಭಾರತಿ ಭಾರತ್ ನೋಡಿಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು 2 ಅವಕಾಶ ಆಯಿತು. ಬೋನಸ್ ಅಂಕದೊಂದಿಗೆ ಭಾರತಿ ಫ್ರೆಂಡ್ಸ್ ಕುಟುಂಬ ತಡಗ ಗೆದ್ದುಕೊಂಡ್ರೆ ಮಂಜು ಮುಂದಿನ ತಂಡ ರೆಡಿ. Remixed by DJ Ashif. ಲೈಟ್ ಎಸ್ ಬರ್ತಾ ಇದೆ ನೋಡಿ. ಇದು 6ನೇ ಪಂದ್ಯಾಟಕ್ಕಾಗಿ ಕಟ್ಟೆ ಫ್ರೆಂಡ್ಸ್ ಬಿ ಆ್ಯಂಡ್ ಆಹಾ ನಾಡಿನ ಮುತ್ತುಗಳಾണ് ಈ ನಾಡಿನ ಮುತ್ತುಗಳಾണ് ಸ್ವಪ್ನಗಳಾണ് ಎಲ್ಲರಿಗ ಎಡಿ ಕೊಡುಗ. ಈತ ಗಟ್ಟಿಯಲ್ಲಿ ಮತ್ತೊಮ್ಮೆ ವಿನಾಯಕ ಹೇರೂರು. ಈ ನಾಡಿನ ಮುತ್ತುಗಳು, ಈ ನಾಡಿನ ಕನಸುಗಳು, ಈ ನಾಡಿನ ಸ್ವಪ್ನಗಳು, ಈ ನಾಡಿನ ಶಕ್ತಿಗಳು ಈ ಬಾರಿ ಈ ಮಣ್ಣಿನಲ್ಲಿ ಬರೆದಿದೆ. ಇದು ನೋಡಿ ಕೈಯಾರ ಎದುರಾಳಿ ಮಟ್ಟೆಯಲ್ಲಿ ಬರ್ತಾ ಇದೆ. ವಿನಾಯಕ ಹೇರುವಿನ ವಿಲ್ಲಾಳಿ ವೀರರುಗಳು ಬರ್ತಾ ಇದ್ದಾರೆ. ಎಸ್ ಬ್ಯಾಚ್ ನಂಬರ್ 6. ವಾಲ್ಯೂಮ್ ಡೌನ್ ಲೈಟ್ ವರ ವಾಲ್ಯೂಮ್ ಡೌನ್ ಮಾಡ್ಪಲೆ ಸೀಟಿ ಪಾಡಿಬೇಕ ಪಾಡ್ಲೆ ಓಕೆ ಅಲ್ಲ ಲೈಟ್ ಓಕೆ. ವಿನಾಯಕ ಹೇರೂರ ಅದೇ ರೀತಿ ಇಲ್ಲಿ ಕೈಯಾರು ಕಟ್ಟೆ ಫ್ರೆಂಡ್ಸ್ ಕೈಯಾರು. ಮಂಜುನಾಥ್ ಅವರ ಈ 2 ತಂಡಗಳು ನಮ್ಮ ಈ ಸಮೀಪ ಪ್ರದೇಶದಂತಹ 2 ತಂಡಗಳು ಕಟ್ಟೆ ಫ್ರೆಂಡ್ಸ್ ಮಂಡ್ಯ ಕಪ್ ವಿರುದ್ಧವಾಗಿ ವಿನಾಯಕ ತೀರ್ತಿ ಜತ್ತಿನ ಆಟ ಹೇರೂರಿಗೆ ಎತ್ತುಂಡು ಇಮೇಗೆ ಪೋಂಡ ಮಂಡ್ಯ ಕಾಪು. ಎಸ್ ವಿನಾಯಕ ಹೇರೂರು ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಬಿ. ಕಟ್ಟೆ ಫ್ರೆಂಡ್ಸ್ ಕೈಯಾರ ಆ್ಯಂಡ್ ವಿನಾಯಕ ಹೇರೂರು ತಂಡಗಳ ನಡುವೆ ಒಂದು ಹೋರಾಟ. നമ്മൾക്കറിയാം 7-14 താരങ്ങൾ നമ്മൾക്ക് അറിയുന്നവരാണ്. ഇവിടെ ഇത് തവണ വിനായക ഹീറോർക്ക് വേണ്ടി ഒരു ഭാഗത്ത് കട്ടെ ഫ്രണ്ട്സ് കയ്യാറിന് വേണ്ടി ഇവിടെ ഇത് മത്സരാർത്ഥികൾ ನೋಡಿ. ಮುಂದಿನ ಪಂದ್ಯಾಟಕ್ಕಾಗಿ ಭಾರತಿ ಕುಡುಪಲ್ದಡ್ಕ ಬಿ ലയൻസ് ഊർമിജ ഗമനിಸಿ. ഇവിടെ വിനായക ഹീറൂറിൽ 1-ാം നിൽക്കുന്നു ഞങ്ങളുടെ ഹരി നിൽക്കുമ്പോൾ ഇവിടെ ഇത് മറുഭാഗത്ത ഇവിടെ ലോക്കൽ നിൽക്കുന്ന കട്ടെ ഫ്രണ്ട്സ് കയ്യാറിൽ കയ്യാർ അദ്ദേഹമാണ് നിൽക്കുന്നത്. ഈ മത്സരം ഒരുപക്ഷെ ഫൈനലിന് തുല്യമായ മത്സരമായിരിക്കും കാണികളെ. 550 kg ഭാഗത്തിന്റെ മത്സരമെങ്കിലും ഇവിടെ ഇതാ ഫൈനലിന് പ്രതീതമായ മത്സരം എന്നതിൽ ഏതൊരു സംശയമില്ല. കാരണം 2 കരുത്തന്മാർ തമ്മിലുള്ള പോരാട്ടമാണ് ഇനിയുള്ളത്. നിങ്ങളുടെ കൈയടി മാത്രം, ನಿಮ್ಮ ಚಪ್ಪಾಳೆಗಳ ಕರಘೋಷಗಳು, ನಿಮ್ಮ ಕರಘೋಷಗಳಿದ್ದರೆ ಖಂಡಿತವಾಗಿ ನೀಡಿರುವಂತಹ ಆ ಒಂದು ಪ್ರೋತ್ಸಾಹ ಈ ಬಾರಿ ವಿಶಿಲ ಧ್ವನಿ ನಂತರ ನಿಮ್ಮ ಚಪ್ಪಾಳೆ ಘೋಷಗಳು ಬರಬೇಕಿದೆ. ನೀವು ತಯಾರಿಯಾಗಿದ್ರೆ ನಮ್ಮ ತೀರ್ಪುಗಾರ ತಯಾರಿ. ಈ ಬಾರಿ ಆಟಗಾರರ ತಯಾರಿಕೆ ಆಗಿಲ್ಲ, ರೆಡಿಯಾಗಿಲ್ಲ. വിസിൽ നാദത്തിന് വേണ്ടി കാത്തിരിക്കുകയാണ്. ಸಿಟಿಯ ಧ್ವನಿ ಮಾಡಾಗಿದೆ. ಈ ಬಾರಿ ವಿನಾಯಕ ಹೇರೂರು ಆಡಿ ಆಡಿ ಎಳೆಯುವ ಪ್ರಯತ್ನ. ಕಟ್ಟೆ ಫ್ರೆಂಡ್ಸ್ ಅತ್ತಗಡೆ ಬಿಟ್ಟು ಕೊಡ್ತಾ ಇಲ್ಲ. ಆದ್ರೆ ಹಗ್ಗ ವಿನಾಯಕ ಹೇರೂರು ಕಡೆಗೆ. ಒಂದು ಮೊದಲ ಅವಕಾಶದಲ್ಲೇ ವಿನಾಯಕ ಹೇರೂರು ಗೆದ್ದುಕೊಂಡ್ರೆ ಇನ್ನು 2 ಅವಕಾಶಗಳು. ಅದರಂತೆ ಮಂಜು ಅವರ ಮುಂದಿನ ಸ್ಪರ್ಧೆ. ಎಸ್, ಮುಂದಿನ ಸ್ಪರ್ಧೆಗಾಗಿ ಭಾರತಿ ಕುಡುಬಲ್ದಡಿಕ ಬಿ ವಿರುದ್ಧವಾಗಿ ಲಯನ್ಸ್ ಊರ್ಮಿಜ ಲ್ಯಾಂಡ್ ಭಾರತಿ ಫ್ರೆಂಡ್ಸ್ ಕುಡುಬಲ್ದಡಿಕ ಬಿ ಆ್ಯಂಡ್ ಖಂಡಿತವಾಗಿಯೂ ಸಂಘಟಕರು ಒಂಚೂರು
ಲೈನ್ ಎಂಪೈರ್ಸ್ಗೆ ಸಹಕಾರ ನೀಡಬೇಕು. ಪ್ರತಿ ಪಂದ್ಯಾಟ ನಡೆದಾಗಲೂ ಕೂಡ ಒಮ್ಮೆ ಮೈದಾನ ಅಸ್ತವ್ಯಸ್ತ ಆಗೋದಿದೆ. ದಯಮಾಡಿ ಎಲ್ಲರೂ ಜೊತೆಯಲ್ಲೇ ಇದ್ದುಕೊಂಡು ಸಹಕರಿಸಬೇಕು ಅಂತ ವಿನಂತಿಸ್ತೇವೆ. ഈ കടಯಲ್ಲಿ ലൈൻ നമ്പർ ഉള്ളിരത യെസ് ഉള്ളിര റെഡി. പ്രിയമുള്ളവരെ, ഇത് സംഘശക്തി കയ്യാർ സംഘടിപ്പിക്കുന്ന ടൂർണമെന്റിന്റെ 6ാമത്തെ മത്സരത്തിലാണ് നിൽക്കുന്നത്. ഇത്തവണ വിനായക ഹേരൂർ ആൻഡ് കട്ട ഫ്രണ്ട്സ് കയ്യാർ തമ്മിലുള്ള പോരാട്ടമാണ്. ആദ്യ സെറ്റ് ജയിച്ചുകൊണ്ട് ഇവിടെ ഇതാ വിനായക ഹേരൂർ നിൽക്കുമ്പോൾ ഇവിടെ ഇതാ കട്ട ഫ്രണ്ട്സ് കയ്യാർ നിങ്ങൾക്കുള്ളതാണ്. ഇത്തവണ മാറ്റങ്ങൾ വരുത്തുകയാണ് ഞങ്ങളുടെ രാജു പരമ്പള. അദ്ദേഹം ಇವರ ಸೀಟಿ ಪಾಡ್ನಾಗ ಮ್ಯೂಸಿಕ್ ಕಮ್ಮಿ ಅನ್ಪಲೆಗೆ ಆಪರೇಟರ್ ಇಂಚಿ ತೂಲೆ. യെസ്, വിസിൽനാദം തുടങ്ങി കഴിഞ്ഞു. ഇത്തവണ ഇതാ ആഹാ, ഇത്തവണ കയ്യാർ ഒരൊറ്റ അടി മതി, ഒരൊറ്റ പിടുത്തം മതി, ഒരൊറ്റ ചവിട് മതി പിറകോട്ട. കയ്യാർ നിങ്ങളുടെ അവസരമാണ്. ഒന്ന് പിടിച്ച് വലിച്ച് ഇല്ല, അങ്ങനെ വേണ്ടും. ഇവിടെ വിനായക ഹേരൂരിന്റെ അരികിലേക്ക് പോകുകയാണ്, വിട്ടുകൊടുക്കുന്നില്ല. ഇത് ഹേരൂരാണ്. ഹേരൂരിന്റെ അരികിലേക്ക് പോകുമ്പോൾ ഇവിടെ എന്താണ് സംഭവിച്ചത്? ഇവിടെ ബോണസോടെ വിജയിച്ചുകൊണ്ട് ഇവിടെ ഹീറോ ടീം ഫോൾട്ട്. അങ്ങനെ മത്സരത്തിന്റെ മഞ്ജു മാച്ച് നമ്പർ 7. ಹರಿಸನ ಎಸ್, ಓಕೆ ರೆಡಿ. ಮುಂದಿನ ಸ್ಪರ್ಧೆ ಮಂಜು ಭಾರತಿ, ಅದೇ ರೀತಿ ಲಯನ್ಸ್ ಉರ್ಮಿಜಾಲ್. ಭಾರತಿ ಎ. ആഹാ, നാസർ മുട്ടയുടെ ഉർമിജാലിൽ കടന്നു വരുമ്പോൾ ഇവിടെ കരുത്തന്മാരാണ് ലയൺസ് ഉർമിജാലെങ്കിലും മറുഭാഗത്ത് ഭാരതി ഫ്രണ്ട്സ് കുടുംബൽ തടുകയുടെ ചുണകുട്ടന്മാരാണ് വരുന്നത്. ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ ವಿರುದ್ಧವಾಗಿ ಲಯನ್ಸ್ ಉರ್ಮಿಜಾಲ್ ತಂಡ. ആഹാ, ഭാരതി ഫ്രണ്ട്സ് കുടുംബൽ തടുക ഗുരു എന്ന പടനായകന്റെ അഫ്സൽ എന്ന പടവീരന്റെ ടീമാണ് ഭാരതി ഫ്രണ്ട്സ് കുടുംബൽ തടുക. കളിക്കളത്തിൽ ഇറങ്ങുകയാണ്. പ്രിയമുള്ളവർ, നമ്മൾക്കറിയാം നിരവധി മത്സരാർത്ഥികൾ അനുഭവസ്ഥരായ പുനീത കുമ്പളടങ്ങുന്ന ചരൺ പറമ്പളടങ്ങുന്ന ടീമാണ് ലയൺസ് ഉർമിജാലെങ്കിൽ മറുഭാഗത്ത് ലൈറ്റ് വരണം. ಬಂಧುಗಳ, ಇಲ್ಲಿ ನಾಳೆ ಕಾಣಬಹುದು ಫ್ರೆಂಡ್ಸ್ ಬದ್ಯಾರ ಬೆಳ್ತಂಗಡಿ ಆಯಿಸುವಂತಹ 4 ವಿಭಾಗಗಳ, ಅಂದರೆ ಇವತ್ತು ಮಧ್ಯಾಹ್ನ ನಂತರ ಇಲ್ಲಿ ಫ್ರೆಂಡ್ಸ್ ಬದ್ಯಾರು ಅಂದರೆ ಬೆಳ್ತಂಗಡಿ ಇಲ್ಲಿ 4 ವಿಭಾಗಗಳ ಸ್ಪರ್ಧೆ. ಆದರೆ ಇಲ್ಲಿ 550 kg ಭಾಗದಲ್ಲಿ 7+1 ಪುರುಷರ ನೋ ಶೋಲ್ಡರ್ ಇಲ್ಲಿ ಹಗ್ಗ ಜಗ್ಗಾಟ ಸ್ಪರ್ಧೆ. ವಿಜೇತ ತಂಡಗಳಿಗೆ 6,000, ದ್ವಿತೀಯ ಸ್ಥಾನಿಗಳಿಗೆ 4,000, ತೃತೀಯ ಸ್ಥಾನಿಗಳಿಗೆ 2,000, ಚತುರ್ಥ ಸ್ಥಾನಿಗಳಿಗೆ 1,000 ಜೊತೆಯಲ್ಲಿ ಶಾಶ್ವತ ಫಲಕ. ಅದೇ ರೀತಿ ಮಹಿಳೆಯರ ಮುಕ್ತ ಲೆವೆಲ್ ಮಾದರಿಯ 7+1 ಜನರ ಇಲ್ಲಿ ಸ್ಪರ್ಧೆ ಕೂಡ ನಡೆಯಲಿದೆ. ಇಲ್ಲಿ ವಿಜೇತ ತಂಡಗಳಿಗೆ 5,000 ಜೊತೆಯಲ್ಲಿ ಶಾಶ್ವತ ಫಲಕ, ದ್ವಿತೀಯ ಸ್ಥಾನಿಗಳಿಗೆ 3,000 ಜೊತೆಯಲ್ಲಿ ಶಾಶ್ವತ ಫಲಕ, ತೃತೀಯ ಸ್ಥಾನಿಗಳಿಗೆ 2,000 ಜೊತೆಯಲ್ಲಿ ಶಾಶ್ವತ ಫಲಕ, ಚತುರ್ಥ ಸ್ಥಾನಿಗಳಿಗೆ 1,000 ಜೊತೆಯಲ್ಲಿ ಶಾಶ್ವತ ಫಲಕ. ಇಲ್ಲಿ ಎಲ್ಲ ಕ್ರೀಡಾಭಿಮಾನಿಗಳನ್ನ, ಕ್ರೀಡಾಪಟುಗಳನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾವೆ ನಾಳೆ ಫ್ರೆಂಡ್ಸ್ ಬದಿಯಾರು ಬೆಳ್ತಂಗಡಿಗೆ. ಎಸ್, ಮತ್ತೆ ಹೋಗುತ್ತಾ ಇದ್ದ ಈ ಬಾರಿ ಪ್ರಥಮ ಅವಕಾಶದಲ್ಲಿ
Remixed by DJ Ashish. ടൂർണമെന്റിന്റെ ഒരു പക്ഷേ ഏഴನೇ പന്ത്യാട്ട ടൂർണമെന്റിന്റെ 7ാമത്തെ മത്സരമാണ് ഇവിടെ കാണുന്നത്. പ്രിയമുള്ളവരെ, ഒരു ഭാഗത്ത് ഭാരതി ഫ്രണ്ട്സ് കുടുംബത്തെടുക്ക മറുഭാഗത്ത് ലയൺസ് അർമിച്ചാൽ തമ്മിലുള്ള മത്സരമാണ്. ഇവിടെ ഒരു പക്ഷേ ആദ്യ സെറ്റ് ജയിച്ചുകൊണ്ട് ഭാരതി ഫ്രണ്ട്സ് കുടുംബത്തെടുക്ക ഇത് 2ാമത്തെ സെറ്റിന് വേണ്ടിയുള്ള മത്സരമാണ്. ഇവിടെ ഇതാ 2ാമത്തെ സെറ്റിന് വേണ്ടിയുള്ള കാഹളത്തിന് വേണ്ടി കാത്തിരിക്കുകയാണ് ഇരു ടീമംഗങ്ങളും. അതുപോലെ തന്നെ അടുത്ത മത്സരം ആർക്കാണ്? ಮಂಜುನಾಥ್ ಮುಂದಿನ ಸ್ಪರ್ಧೆ. 8ನೇ ಪಂದ್ಯಾಟಕ್ಕಾಗಿ ಮತ್ತೊಮ್ಮೆ ಬರಬೇಕಾಗಿದೆ. MFC ಮಂಗಲಿಮಾರ್ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಎ. ಎಲ್ಲ ವಿಸಿಲ್ ನಾದ ಮೊಳಗಿದೆ. ಮೊದಲ ಅವಕಾಶದಲ್ಲಿ ಕೊಡಪಲ್ ತಡಕ, ದ್ವಿತೀಯ ಅವಕಾಶಕ್ಕೆ ಒಂದು ಹೋರಾಟ. ಲಯನ್ಸ್ ಉರ್ಮಿಚಾಲ ವಿರುದ್ಧವಾಗಿ ಒಂದು ಸ್ಪರ್ಧೆಯಾಗಿದೆ. ಈ ಬಾರಿಯೂ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕದ ಕಡೆಗೆ ಎಲ್ಲಿ ಬೋನಸ್ ಅಂಕದೊಂದಿಗೆ ಮತ್ತೆ ಭಾರತಿ ಫ್ರೆಂಡ್ಸ್ ಕುಡುಪಲ್ ತಡಕ. ಬನ್ನಿ, MFC ಮಂಗಲಿಮಾರ್ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಕೈಯಾರು ಎ ತಂಡ ಬರಬೇಕಾಗಿದೆ. ಎದುರಾಳಿ ತಂಡ MFC ಮಂಗಲಿಮಾರ. ಮತ್ತೊಮ್ಮೆ MFC ಮಂಗಲಿಮಾರ ആൻഡ് കട്ടെ ഫ്രണ്ട്സ് കയ്യാറ് ഇരു ടീമംഗങ്ങൾ ദയവ് ചെയ്ത് വരണമെന്ന് അറിയിച്ചുകൊള്ളുന്നു. MFC മംഗലിമാർ അതുപോലെ തന്നെ കട്ടെ ഫ്രണ്ട്സ് കയ്യാർ ദയവ് ചെയ്ത് ടീമുകൾ കളിക്കളത്തിൽ ഇറങ്ങണമെന്ന് അറിയിച്ചുകൊള്ളുകയാണ്. പ്രിയമുള്ളവരെ, ഇനിയുള്ള ഇത് 8ാമത്തെ മത്സരമെങ്കിൽ ഇതിൽ 11 മത്സരങ്ങൾ മാത്രം ബാക്കി നിൽക്കെ. അത് കഴിഞ്ഞാൽ അൺലിമിറ്റഡ് 510 kg ഭാഗത്തിന്റെ മത്സരമാണ്. ഇവിടെ 510 എന്ന് പറയുമ്പോൾ നമ്മൾക്കറിയാം, കഴിഞ്ഞ 5-6 മാസങ്ങളായി 510 നിരവധി പ്രദേശങ്ങളിൽ നിരവധി ക്ലബ്ബുകളിൽ സംഘടിപ്പിക്കുന്ന മത്സരമാണ്. നമ്മൾക്കറിയാം, അറിയപ്പെടുന്ന 16 ടീമുകളുടെ മഞ്ചേശ്വരമാകട്ടെ ദക്ഷിണ കന്നഡമാകട്ടെ അറിയപ്പെടുന്ന ടീമുകളാണ് 510 പങ്കെടുക്കുന്നത്. ഇത്തവണ ഇതാ കളിക്കളത്തിൽ ഇറങ്ങുകയാണ്. ഇതാ കട്ടെ ഫ്രണ്ട്സ് തയ്യാറാണ് കളിക്കളത്തിൽ ഇറങ്ങുന്നത്. രാജു മർപ്പനടുക്ക അദ്ദേഹത്തിന്റെ നായകത്വത്തിലുള്ള ಎದುರಾಳಿ ತಂಡವಾಗಿ ಬರ್ತಾ ಇದೆ. ಮತ್ತೊಮ್ಮೆ MFC മംഗലിമാർ ആൻഡ് കട്ടെ ഫ്രണ്ട്സ് കയ്യാർ തമ്മിലുള്ള പോരാട്ടത്തിൽ ഇരു ടീമാംഗങ്ങളും ഇവിടെ ഇതാ കളിക്കളത്തിൽ നിൽക്കുകയാണ്. ക്യാപ്റ്റൻ വരുന്ന പുനീത്. ಮಂಜು ಅವರೇ, ನಾನು ಮೊನ್ನೆ ಒಂದು ಪಂದ್ಯಕೂಟದಲ್ಲಿ ಒಂದು ಸ್ಪರ್ಧೆಯಲ್ಲಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳಿದ್ದೇನೆ. ಕ್ರಿಕೆಟಲ್ಲಿ, ಕಬಡ್ಡಿಯಲ್ಲಿ, ಇಲ್ಲಿ ಕ್ರಿಕೆಟಲ್ಲಿ ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಕ್ಯಾಚರ್ ಈ ರೀತಿ ಇದೆ. ಕಬಡ್ಡಿಯಲ್ಲಿ ಬೆಸ್ಟ್ ರೈಡರ್, ಬೆಸ್ಟ್ ಕ್ಯಾಚರ್ ಈ ರೀತಿ ಇದೆ. ಹಗ್ಗ ಜಗ್ಗಾಟದಲ್ಲಿ ಏನು ಕೊಡಬಹುದೆಂದು ಬಹುಶಃ ನಾವು ಇದನ್ನು ಕುಡುಪಲ್ ತಡಕದಲ್ಲಿ ಕೇಳಿದ್ದು. ಹೌದು, ಖಂಡಿತವಾಗಿಯೂ 2 ವಾರವಾಗಿ ಕೂಡ ಉತ್ತರ ಸಿಗ್ಲಿಲ್ಲ. ಅದಕ್ಕೆ ಉತ್ತರ ಕೊಡುವವರು ಯಾರಿದ್ದಾರೆ? ಹೌದು, ಯಾರಿದ್ದಾರೆ? പ്രദീപണ്ണ നമസ്തേ. ബെസ്റ്റ് ലോക്കർ നെക്സ്റ്റ് വന്ന എന്താണ് അടുത്തത്? എതിരിലിരിക്കുന്ന ആരാണ്? എതിരിലിരിക്കുന്ന ഉമേഷ് അണ്ണ. നല്ലൊരു ഹാൻഡ്, നല്ലൊരു വേലി, നല്ലൊരു കൈപിടുത്തം, അതല്ലേ? ഇനി എന്താണ്? ബെസ്റ്റ് കോച്ചർ. അതെ, അങ്ങനെ 3 ಬೆಸ್ಟ್ ಕೋಚ್ ಬಣ್ಣಕ ವೈರಸ್ ಮತ್ತೊಂದು ಎದುರರ್ಬೋದು ಪಿರವರಬಹುದು. ಅವು ಬೆಸ್ಟ್ ಕೋಚರ್. ಅಂಚೆಂಚಿ ಬಲ್ತೊಂದು ಬೋಡು ಚೂರು ಆಕ್ಟಿವ್ ಅದ ನಮ್ಮ ಧನು ಅಣ್ಣ. ಅವು ಬೆಸ್ಟ್ ಕೋಚರ. ಅವು ಬೆಸ್ಟ್ ಒಂಚೂರು ಆಕ್ಟಿವ್ ಬೋಡು. കുഴപ്പമില്ല, പ്ലാൻ ഉള്ള ചർച്ച ചർച്ച
ಪಂಡ ಇತ್ತೆ ಚರ್ಚೆ ಮಂತನ ಬರ್ಪಿ ವರ್ಷ ಸಂಘಶಕ್ತಿ ಮ್ಯಾಚ್ ದಿನಾಗ ಆಯೋಜನೆ ಮಲ್ಪೇರೆ ಖಂಡಿತವಾಗ ನಮ್ಮ ಅರ್ಶಣ್ಣ ಪಂಡರು ಬುಕ್ಕೊಂಜಿ ಡಿಸಿಪ್ಲಿನ್ ಟೀಮ್ ಖಂಡಿತ ಅವು ಮೇನ್ ಮುಖ್ಯವಾದ ಖಂಡಿತವಾದ ಅವು ಕೊರೋಡೆ ಅಂಚ ಈ 4 ಪ್ರೈಸ್ ಅನ್ನು ಸ್ಪಾನ್ಸರ್ಡ್ ಮಾಡ್ಬಿಟ್ಟು ಮೂಳಿತೆ ಏರಾಣಿತ್ತಿನ ಪನೋಲಿ ನಮ್ಮ ನಾಡದು ಅಕ್ಕಲಿಗೆ ಪ್ರೈಸ್ ಕೊರಲಿ ನಮ್ಮ ರೆಡಿ ಜನ ನಮ್ಮ ಪಣಿಯರಲ್ಲಿ ಎತ್ತು ಪಟ್ಟರೆ ಮಾತ್ರ ಪ್ರೈಸ್ ಕೊರ್ರೆ ಇರುಳ್ಳಿ ಅಂದು ಬೆಸ್ಟ್ ಲಾಕರ್ ಬೆಸ್ಟ್ ಹ್ಯಾಂಡರ್ ಬೆಸ್ಟ್ ಕೋಚರ್ ಆ್ಯಂಡ್ ನೆಕ್ಸ್ಟ್ ಒನ್ ಡಿಸಿಪ್ಲಿನ್ ಟೀಮ್ യെസ് ശരി അങ്ങനെ ഇതാ വീണ്ടും മത്സരത്തിലേക്ക് അടുക്കുമ്പോൾ ഒരു ഭാഗത്ത് കട്ടെ ഫ്രണ്ട്സ് കയ്യാർ അതുപോലെ തന്നെ മറുഭാഗത്ത് MFC മംഗളിമാർ കോച്ച് വഞ്ചി ഒരു കോച്ച് മാത്രം ഇതിനേട്ടാ നിങ്ങൾ ഇങ്ങോട്ട് വാ ഇവിടെ ഇരുന്നോളൂ വിജയാധേരമ്പളയാണ് ഇവിടെ ലോകറിന്റെ രൂപത്തിൽ നമ്മൾക്കറിയാം കമ്പവേലിയിൽ എന്നും എപ്പോഴും വടത്തിന്റെ അവസാനം ഒരു നിൽക്കുന്ന വ്യക്തി ഉണ്ടെങ്കിൽ അത് നമ്മൾ വിജയണ്ണ അദ്ദേഹത്തിന് വേറെ എവിടെയും നിൽക്കാൻ പറ്റുന്നില്ല അദ്ദേഹം അവസാനം മാത്രം ഇവിടെ ബെസ്റ്റ് ലോക്കർ അല്ല ഇനിയും ഒരുപാട് വ്യക്തികളുണ്ട് നമ്മൾക്ക് കണ്ടറിയാം നിരവധി ടീമുകൾ ഞാൻ മംഗളിമാരെ പറ്റി പറയുമ്പോൾ മംഗളിമാറിന്റെ വിജയണ്ണ വടത്തിന്റെ അങ്ങേറ്റം അവസാനം നിൽക്കുന്ന ഒരു വ്യക്തി ഉണ്ടെങ്കിൽ അത് നമ്മളെ വിജയണ്ണ അങ്ങനെതാ വീണ്ടും മത്സരത്തിലേക്ക് ഞങ്ങൾ കടക്കുകയാണ് അഗ്നിത വിസിൽനാദത്തിന് വേണ്ടി കാത്തിരിക്കുന്ന കാണികൾ വിസിൽനാദത്തിന് വേണ്ടി കാത്തിരിക്കുന്ന മത്സരാർത്ഥികൾ അഗ്നിത മ്യൂസിക് തയ്യാറാണോ ആഹാ വിസിലടിച്ചു കഴിഞ്ഞോ തയ്യാറാണോ അല്ല മംഗളിമാറാണോ എന്ന് കണ്ടറിയുന്ന പ്രിയമുള്ളവര് ഇത്തവണ വിട്ടുകൊടുക്കുന്നില്ല കാണികളുള്ള മത്സരമാണ് ഇത്തവണ വിട്ടുകൊടുക്കാതെ നിൽക്കുന്ന ഒരു ഭാഗത്ത് തയ്യാറെങ്കിൽ മറുഭാഗത്ത് മംഗലിമാറിന്റെ മല്ലന്മാർ നിൽക്കുമ്പോൾ മറുഭാഗത്ത് തയ്യാറിന്റെ കരുത്തന്മാരാണ് വിട്ടുകൊടുക്കാതെ നിൽക്കുന്ന ആവേശം പൊട്ടിപ്പാറുന്ന അംഗക്കളിരിൽ അംഗകച്ചകെട്ടി നിൽക്കുന്ന അംഗചൈകന്മാരെ പോലെ ഇതാ അടിപതരാത്ത പാദങ്ങളോ പിഴകാത്ത പടച്ചൂടുകളുമായി വമ്പം പോരാട്ടങ്ങൾ കാഴ്ചവെക്കുന്നത് വിട്ടുകൊടുക്കാൻ മനസ്സില്ലാത്ത പോരാളികൾ ഒരു ഭാഗത്തെങ്കിൽ മറുഭാഗത്ത് കാട്ടിരിക്കുന്ന പണിയിരുത്ത ചങ്കല പൂട്ടുകൾ പൊട്ടിച്ചെരിഞ്ഞ ഭയമുട്ടില്ലാത്ത മത്സരാർത്ഥികൾ ഒരു ഭാഗത്ത് നിൽക്കുന്നു പ്രിയമുള്ളവര് ഇത്തവണ വിട്ടുകൊടുക്കാൻ നിൽക്കുന്നു മംഗലിമാരാണോ യെസ് മിഡിലേക്ക് വീണ്ടും പോകുന്നു ഇവിടെ ഇതാ തയ്യാറിന്റെ അരികിലേക്ക് പക്ഷെങ്കിൽ ഇവിടെ ഇതാ തയ്യാർ സ്വന്തമാക്കുകയാണ് കാലവും സമയവും മാറി മറയുന്ന ജീവിതയാത്രയിൽ ഇതാ കളിയും അതേ രീതിയിൽ ഇവിടെ ഇതാ ആദ്യ മത്സരത്തിൽ ഇവർ മുൻതൂക്കമാകുമ്പോൾ ഇവർ പിന്തൂക്കം വീണ്ടും ഇവർ മുൻതൂക്കത്തിൽ ആദ്യ സെറ്റ് വിജയിച്ചു കൊണ്ടുപോകുന്നു ಮತ್ತೆ ಮಂಜುನಾಥ್ ಅವರ ಮುಂದಿನ ಸ್ಪರ್ಧೆಗೆ ಯಾವುದು ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರು ಎ ವಿರುದ್ಧವಾಗಿ KRC ಸುಳ್ಯ ಈಗ ನಡೆಯುವಂತಹದ್ದು 8ನೇ ಪಂದ್ಯಾಟ ಮುಂದಿನ 9ನೇ ಪಂದ್ಯಾಟಕ್ಕಾಗಿ ಶಾಸ್ತಾಕೃಪಾ ವೀರಾಂಜನೇಯ ಎ ಅದೇ ರೀತಿ KRC ಸುಳ್ಯ KRC ಸುಳ್ಯ ಅಂಡ್ ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರು ಎರಡು ತಂಡದ ಆಟಗಾರರಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕು ಕೇಳಿಕೊಳ್ತಾ ಇದ್ದಾವೆ KRC ಸುಳ್ಯ അതുപോലെ തന്നെ ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರು 10ನೇ ಪಂದ್ಯಾಟಕ್ಕಾಗಿ ಆಂಜನೇಯ ಕಣ್ಣುವ ತೀರ್ಥ ಬಿ ತಂಡ ಅದೇ ರೀತಿ ಕಟ್ಟೆ ಫ್ರೆಂಡ್ಸ್ ಬಿ ತಂಡ 11ನೇ ಪಂದ್ಯಾಟಕ್ಕಾಗಿ ಶಾಸ್ತಾಕೃಪಾ ವೀರಾಂಜನೇಯ ಬಿ ತಂಡ ಅದೇ ರೀತಿ ಲಯನ್ಸ್ ಮುರ್ಮಿಗ 12ನೇ ಪಂದ್ಯಾಟಕ್ಕಾಗಿ ಆಂಜನೇಯ ಎ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಎ ರಾಕೇಶ್ ಮಾಸ್ಟರ್ ಅವರ ಒಂದು 510 ಪಿಕ್ಚರ್ಗಳು ಎಸ್ 510 kg ಭಾಗದ ಒಂದು ಪಂದ್ಯಾಟದ ಪಿಕ್ಚರ್ಗಳು ತಯಾರಿಕೆ ಆಗುತ್ತಾ ಇದೆ ರೆಡಿ ಆಗುತ್ತಾ ಇದೆ ಸರ್ ಎಷ್ಟು ತಂಡಗಳು ಎಷ್ಟು ಟೀಮ್ 25 ಎಸ್ 25 ತಂಡಗಳು ಅದು ನಾಕ್ಔಟ್ ಮಾದರಿಯಲ್ಲಿ ನಡೆಯುವುದು ಇದು ಲೀಗ್ ಮಾದರಿಯಲ್ಲಿ ಆದರೆ ಅದು ನಾಕ್ಔಟ್ ಮಾದರಿಯಲ್ಲಿ 25 ತಂಡಗಳಿಗೆ ಬಹುಶಃ ಎಷ್ಟು ಸ್ಪರ್ಧೆ ಇರಬಹುದು ಸರ್ 23 ಸ್ಪರ್ಧೆ ಇರಬಹುದಾ ಎಸ್ 25 ತಂಡಗಳಿಗೆ 24 ಸ್ಪರ್ಧೆಗಳು ಮತ್ತೆ ಇಲ್ಲಿ ದ್ವಿತೀಯ ಸೆಟ್ಟಿಗೆ ತಯಾರಿಗೆ ನಡೆಸ್ತಾ ಇದ್ದಾರೆ ಮಂಜುನಾಥ್ ಅವರೇ ಗಮನಿಸಬೇಕು ಈ ಹಿಂದಿನ ಸುತ್ತಿನಲ್ಲಿ ಸ್ವಲ್ಪ ಗಲಿಬಿಲಿ ಆಯಿತು ಮಂಗಲಿಮಾರ್ ಆದ್ರೆ ಈ ಬಾರಿ ಎಸ್
മംഗളിമാര ആദ്യ അവസരം ബോളാക്കി രണ്ടാമത്തെ അവസരത്തിന് വേണ്ടിയുള്ള ശ്രമമാണ് ഇത്തവണ ഒരു ചവിട്ട ഒരു കൈയടി അഗറിത ഒരൊറ്റ വേലി മതി ഒരൊറ്റ വേലി പക്ഷെങ്കിൽ ഇതിവിടെ കാണാം മുന്നോട്ടേക്കല്ല പിറകോട്ടാണ് പോകേണ്ടത് മംഗളിമാര ഒന്നാഞ്ഞു പിടിച്ച് വലിച്ച് പക്ഷെങ്കിൽ ഇവിടെ ഇതാ പോകുന്നു കട്ടെ ഫ്രണ്ട്സ് കയ്യാർ അനായാസമായി വലിക്കുകയാണ് ഇവിടെ ഇതാ ബോണസോടെ കട്ടെ ഫ്രണ്ട്സ് കയ്യാർ വിജയിക്കുകയാണ് നെക്സ്റ്റ് മാച്ച് ശാസ്ത്രകൃപ വീരാഞ്ജനെ കടമ്പാറയാണ്ട് KRC സുള്യ ಪಂದ್ಯಕೂಟದ ತೀರ್ಪುಗಾರಿಕೆಯಲ್ಲಿ ಮತ್ತೆ ನಮ್ಮ ಜೊತೆ ಕಿಶಾನ್ ಆಂಜನೇಯ ಕಿಶಾನ್ ಮಂಜೇಶ್ವರ ಜೊತೆಯಲ್ಲಿ ಹರ್ಷ ಮಂಜೇಶ್ವರ ಇಬ್ಬರು ಇಲ್ಲಿ ನಿರೂಪಣೆಯಲ್ಲೇ ಮಂಜುನಾಥ ಜೋಡುಕಲ್ ಅವರ ಜೊತೆ ನಾನು ಸೇರಿಕೊಂಡಿದ್ದೇನೆ ಹರೀಶ ಜೋಡುಕಲ್ಲು ಪಟ್ಲ ಮತ್ತೆ ಬರಬೇಕಿದೆ KRC ಸುಲ್ಯ ಅಂಡ್ ಶಾಸ್ತ್ರಕೃಪ ವೀರಾಂಜನೇಯ ಇದು 9ನೇ ಪಂದ್ಯಾಟ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು ವಿರುದ್ಧವಾಗಿ KRC ಸುಳ್ಯ ನಡೆ ಬರ್ತಾ ಇದೆ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು ശാസ്ത്രകൃപ വീരാഞ്ജനേയ കടമ്പാറിന്റെ ഗജവീരന്മാരിതാകളെ കള്ളത്തൽ അടിയാടി വരുന്നത് കാണിച്ചയാണ് അങ്ങനെ ഇതാ അറയും തലയും ഉറക്കി കൊതിച്ചെത്തുന്ന താരങ്ങളാണ് ഇത്തവണ ನೋಡಿ ಮತ್ತೊಮ್ಮೆ ಎದುರಾಳಿಯಾಗಿ KRC ಸುಳ್ಯ ಸುಳ್ಯದವರು ಕೂಡ ಬರ್ತಾ ಇದ್ದಾರೆ ಈ ಬಾರಿ ಲೈಟ್ ಮ್ಯೂಸಿಕ್ ನೋಡಿ ಇದು 9ನೇ ಪಂದ್ಯಾಟ 10ನೇ ಪಂದ್ಯಾಟಕ್ಕಾಗಿ ಆಂಜನೇಯ ಬಿ ಅದೇ ರೀತಿ ಕಟ್ಟೆ ಫ್ರೆಂಡ್ಸ್ ಬಿ ತಯಾರಾಗಿರಬೇಕು ಕಟ್ಟೆ ಫ್ರೆಂಡ್ಸ್ ಬಿ ಅಂಡ್ ಆಂಜನೇಯ ಎಸ್ ಬಿ ಈ ಬದಿಯಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು ಇತ್ತ ಕಡೆಯಲ್ಲಿ KRC ಸುಳ್ಯ KRC and ശാസ്ത്രകൃപ വീരാഞ്ജനേയ SKV and KRC തമ്മിലുള്ള പോരാട്ടമാണ് ಕಲ್ಕುಡ ರೋಪ್ ಚಾಲೆಂಜರ್ಸ್ ವಿರುದ್ಧವಾಗಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ್ ಎಸ್ ಕಲ್ಕುಡ ರೂಪ ಚಾಲೆಂಜರ್ಸ್ ವಿರುದ್ಧವಾಗಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ಇದು 9ನೇ ಪಂದ್ಯಾಟ ಸಿಟಿಯ ಧ್ವನಿ ಮೊಳಗಿದೆ ಈ ಹಿಂದಿನ ಪಂದ್ಯಾಟದಲ್ಲಿ ಸುಳ್ಯ ಈ ಬಾರಿಯ ಅವಕಾಶ ತಮ್ಮತ್ತ ಸೆಳೆಯುವ ಪ್ರಯತ್ನ ಆದ್ರೆ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು ಬಿಟ್ಟುಕೊಡುತ್ತಾ ಇಲ್ಲ ಈ ಬಾರಿ ಅಯ್ಯಪ್ಪನ ನಾಮಕೃಪೆಯೊಂದಿಗೆ ಆಂಜನೇಯನ ನಾಮಬಲದೊಂದಿಗೆ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು ವಿರುದ್ಧವಾಗಿ ಕಲ್ಕುಡ ರೋಪ್ ಚಾಲೆಂಜರ್ಸ್ ಸುಳ್ಯ 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 ಮತ್ತೆ ಬರಬೇಕಿದೆ ಸುಳ್ಯ ಇಲ್ಲ ಅತ್ತ ಇತ್ತ ಅತ್ತ ಇತ್ತ ಸುಳ್ಯ 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 ಬರಬೇಕಿದೆ ಸುಳ್ಯ ಸುಳ್ಯದ ಕಡೆಗೆ SKV ಇದು ನೋಡಿ ಬರ್ತಾ ಇದೆ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು ಕಡೆಗೆ ಬರಬೇಕಾಗಿದೆ ಚಪ್ಪಾಳೆ ಇದು ಮೊದಲ ಅವಕಾಶದ ಸ್ಪರ್ಧೆಯಾಗಿದೆ ಇನ್ನೆರಡು ಅವಕಾಶಗಳು ಅದರಂತೆ ಮುಂದೆ 10ನೇ ಸ್ಪರ್ಧೆಯಲ್ಲಿ ಬರಬೇಕಿದೆ ತಯಾರಿಕೆ ಸಿದ್ಧತೆ ನಡೆಸಬೇಕಿದೆ ಮಂಜು ಅವರೇ ಆಂಜನೇಯ ಕನ್ವತೀರ್ಥ ಬಿ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಕಯ್ಯಾರು ಬಿ ಕಟ್ಟೆ ಫ್ರೆಂಡ್ಸ್ ಕಯ್ಯಾರ ಬಿ ಅಂಡ್ ಆಂಜನೇಯ ಬಿ ಈ ತಂಡಗಳು ಕೂಡ ಕ್ರೀಡಾಂಗಣವನ್ನ ಪ್ರವೇಶಿಸೋದಕ್ಕೆ ಸಿದ್ಧರಾಗಿರ್ಬೇಕು ಕೇಳಿಕೊಳ್ತಾ ಇದ್ದೇವೆ ಇನ್ನೇನು ಅದಾದ ಬಳಿಕ ಕೇವಲ 9 ಸ್ಪರ್ಧೆಗಳು ಮಾತ್ರ ಈ ಒಂದು 550 kg ಭಾಗದಲ್ಲಿ ತದ ಬಳಿಕ 510 kg ಭಾಗದ ಸ್ಪರ್ಧೆಗಳು ಕೂಡ ಪ್ರಾರಂಭವಾಗಲಿದೆ
by DJ Kashif. യെസ്, അഗ്രേത വീണ്ടും മത്സരം ആരംഭിക്കുമ്പോൾ കളിക്കളം മടക്കി വിറച്ച സംഹാരമൂർത്തികളാണ് ഇത്തവണ കളിക്കളത്തിൽ ഇതാ ആരാടികൊണ്ട മിന്നി 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 തിളങ്ങുന്ന മത്സരാർത്ഥികളാണ് ഇത്തവണ 14 ചാമ്പ്യന്മാർ. ഇതാ ഒരു ഭാഗത്ത് KRC സൊല്യ, മറുഭാഗത്ത് ശാസ്ത്രകൃപ വീരാഞ്ജനീയ കടമാർ തമ്മിലുള്ള പോരാട്ടമാണ് പ്രിയമുള്ളവരെ. കാഹളം മുഴങ്ങി കഴിഞ്ഞു. സുല്യ പണിതുണ്ടാക്കാൻ വരുന്നവനെ പടിയടിച്ച് പിണ്ടം വെപ്പിച്ച് മർമ്മ നോക്കി കുത്തി മലത്ത് കടിച്ചെടുക്കാനുള്ള കരുത്തിലാണ് സുല്യ. പക്ഷേ സുല്യ ഒരൊറ്റ വേലി, ഒരൊറ്റ ചുവട് പിറകോട്ട അവസരങ്ങൾ നഷ്ടപ്പെടുത്തിയ ഇവിടെ ഇതാ ടൂർണമെന്റിൽ തന്നെ പുറത്തേക്ക. കാരണം ഇത് ലീഗ് അടിസ്ഥാനത്തിന്റെ മത്സരമാണ്. പക്ഷെങ്കിൽ ഇവിടെ ഇതാ അവസരങ്ങൾ നഷ്ടപ്പെടുത്തിയെന്ന് തോന്നുന്നു. അങ്ങനെ ഇതാ വീണ്ടും മത്സരത്തിൽ കടന്നു വരാം. അടുത്ത മത്സരത്തിന് വേണ്ടി വീണ്ടും ക്ഷണം. പേര് സുല്യതക്കളെ മലയാളം പണ്ടത് അർത്ഥ പ്രശ്നം പണ്ടാറ് ಹತ್ತನೇ ಪಂದ್ಯಾಟಕ್ಕಾಗಿ ಬರಬೇಕಾಗಿದೆ. ಆಂಜನೇಯ ಕಂಡು ಬರ್ತಿರ್ತಾ ಬಿ ವಿರುದ್ಧವಾಗಿ കട്ടെ ഫ്രണ്ട്സ് കയ്യാറ് ബി ബന്നെ. ആഹാ, മഞ്ചേശ്വരന്റെ കരുത്തന്മാരെങ്കിൽ ഇവിടെ ഇതാ സ്വന്തം നാടിന്റെ പുത്രന്മാരാണ് ഇവിടെ ഇതാ കട്ടെ ഫ്രണ്ട്സ്. ഇത് മഞ്ചേശ്വരത്തിന്റെ കരുത്തന്മാരാണ്. ആഞ്ജനേയ കണ്ണുവ തീർത്ഥയുടെ കരുത്തന്മാരാണ് വരുന്നത്. നമ്മൾക്കറിയാം നിശാൻ എന്ന പടക്കുതിരയാണ് ഒന്നാമനായി നിൽക്കുന്നു ഇവിടെ ഇതാ. പിറകോട്ടുള്ളത് വമ്പന്മാരെങ്കിൽ ഇവിടെ ഇതാ ഒന്നിന് പിറകെ ഒന്നായി വരുന്ന കാഴ്ചയാണ് കാണുന്നത് പ്രിയമുള്ളവരെ. കിരാൺ എന്ന കോച്ചരാണ് നിൽക്കുന്നത്. സൂരജ് എന്ന തന്ത്രക്കാരാണ് നിൽക്കുമ്പോൾ ഇവിടെ ഇതാ ലോയ് എന്ന പടക്കുതിരയാണ് നിൽക്കുന്നത്. ഇത്തവണ ഇവിടെ വീണ്ടും ഇത് കയ്യാറും അതുപോലെ തന്നെ കണ്ണുതീർത്ഥയുടെ മത്സരമാണ് ഇവര് ടൂർണമെന്റ്. യെസ്, കയ്യാർ കണ്ണുതീർത്ഥ. യെസ്, അങ്ങനെ നീലക്കുതിരികൾ ഒരു ഭാഗത്ത് നിൽക്കുമ്പോൾ മറുഭാഗത്ത് മറ്റൊരു വമ്പൻ ടീമുകളാണ്. ഈ നാടിന്റെ കരുത്തന്മാർക്ക് ഒരു കയ്യടി വേണ്ടേ? യെസ്, അങ്ങനെ ഇതാ കൈത്താളങ്ങൾ പോരാ. എന്തുകൊണ്ടാണ് മഞ്ജു? ഞാൻ ഇത്തവണ നിൽക്കുന്ന ഞങ്ങളുടെ ഈ ഒരു കയ്യാറിന്റെ ഭാഗത്ത്. താങ്കൾ ಅಂಚ ಆಂಡಲ ಕೈಯಾಡು ದಾಲ ತಾಟಿ ಬೊಟ್ಟುನ ಸ್ವರವರ್ ಪುಜಾಂತೆ ಏರ್ ಬಣ್ಣೆ ಮಲ್ಲೊಂದು ತಾಟಿ ಬರಡೆಗೆ. യെസ്, ആഹാ കയ്യാറിന്റെ കരുത്തന്മാർ വിട്ടു കൊടുക്കാതെ നിൽക്കുന്നു. ಕೈಯಾರ ನಿಲ್ಲಿക്കുന്നു. ಕೈಯಾರ ಈ ಭಾಗಕ್ಕೆ ನಿಮ್ಮ ಬಳಿ ಬರಬೇಕಿದೆ. ಆಹಾ, ಲೋಯಣ್ಣ ನಮ್ಮ ಇದು ಬ್ಯಾಕ್ ಬರೋಡನೆ ಲೋಯಣ್ಣ ಅಂಜತಿ ಇರೋ ಪಕ್ಷಿಗಿಲ್ಲಿ ಬಿಡಿದ ಆಂಜನೇಯ ಬರ್ತಾ ಇದೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಇದು 550 kg ಭಾಗದ ಸ್ಪರ್ಧೆ, ಸಮಾನ ಶಕ್ತಿ ಇರುವ ಸ್ಪರ್ಧೆ ಆಗಿದೆ. ಆದರೆ ಇಲ್ಲಿ ಅತ್ತ ಆಂಡಲ ಜನಕ್ಲೇನ ಸ್ವರದಾಲ ಯಾರು ಜೀವಿ ಹರೀಶನ ಅತ್ತೆ ಮಾಡಿದ್ರೆ ಸ್ವರದಾಲ ಯಾರು ಸ್ವರಾಯರ ಗಂಟೆ ತಂಡ ಬನ್ಲಿಗೆ ಗಂಟೆ ಇತ್ತೆ. ನಮ್ಮಕ್ಳ ಅವೇ ಗಂಟೆ ಅದ ನಮ್ಮ ಮೊಬ್ಬೆ ಆಡುವ. ಓಹೋ, ಅಣ್ಣನಕ್ಳು ವೈಪೇರಿ ಇರಿಗೆ ಬೋಣಗ ಗಿಸಿಗೆ ಬಾಡಿದಾರಕ್ಲಿ ಅವೇ ದೇಶ. ತಾಟಿ ಒಂಜಿ ಪೊಟ್ಟೋಡು ಖಂಡಿತವಾದ ತುಳು ಬರ್ಕೊಂಡತೆ. ತುಳು ಬರ್ತದ, ತುಳು ಬರ್ಕೊಂಡತೆ. ಕನ್ನಡ ಬರ್ತಾ ಇದ, ಮಲಯಾಳ അറിയാമോ? വെല്ലേരി കൈയടി വരട്ടെ. ಕೈಯಾಡು ಬಗೆಯುಂಟು ಬೊಟ್ಲೆಗೆ ತಾಟಿಯವರ ಬೊಟ್ಲೆದಕ್ಕವರ ಮಾತೇ ಇರಲ್ಲ.
ಏರ್ಲ ಎನರ್ಜಿ ಇಡಿದ್ದೀರಿ ಪೊಂಜನಕಲ್ ಬಣ್ಪೇರಿ ಎಂಕಲ್ ಮಾತ್ರ ತಟ್ಟಿ ಕೊಟ್ಟು ನಿಂತು ಅವು ಈ ಶಾಲೆ ಟೀಚರ್ ಕ್ವಶನ್ಗೆ ಏನಾಗ ಅರ್ಥಾಪನಗಳು ಮಾತ್ರ ಕೊಟ್ಟನೆ ಗೊತ್ತಾಡೆ ಅರ್ಥ ಒಂದಾಗ್ಲೂ ಆಯ್ತು ಆಡ್ಬೇಡ ಆತ ಆಯ್ತು ಆಯ್ತು ನಿಮ್ಗೆ ಆಯ್ತು ಆಡ್ಬೇಡ ಆತೇನು ಪನ್ನೋಡ ಆಯ್ತು ಎಸ್ ಕಣ್ವ ತೀರ್ಥ ಕಟ್ಟೆ ಫ್ರೆಂಡ್ಸ್ ತಯ್ಯಾರ ಆತಜಿಗೆ ಎಸ್ ಓ ಲಾಯ್ ಸೋದರ ಬಿರವು ಬಿರವು ಆಹಾ ಆಹಾ ನೋಡಿ ಈ ಬಾರಿ ಆಂಜನೇಯ ಕಣ್ವ ತೀರ್ಥ ಮತ್ತೊಮ್ಮೆ ಪ್ರಥಮ ಸುತ್ತು ತನ್ನತ್ತ, ಈ ಬಾರಿ ದ್ವಿತೀಯ ಸುತ್ತು ಯಾರತ್ತ? ಈ ಬಾರಿ ಬರಬೇಕಿದೆ. ದಯವಿಟ್ಟು ಒಮ್ಮೆ ಗಮನಿಸಬೇಕು. ಮ್ಯೂಸಿಕ್ ಒಮ್ಮೆ ಆಫ್ ಮಾಡಿ. ಮ್ಯೂಸಿಕ್ ಮಹಿಳೆಯರ ಹಿಂಭಾಗದಲ್ಲಿ ನಿಂತಿರುವವರು ದಯವಿಟ್ಟು ಆ ಒಂದು ಏರಿಯಾದಿಂದ ಆ ಕಡೆ ಹೋಗಬೇಕು. ದಯವಿಟ್ಟು ಮಹಿಳೆಯರ ಹಿಂಭಾಗದಲ್ಲಿ ನಿಂತಿರುವವರು ದಯವಿಟ್ಟು ಹೊರಗಡೆ ಅವರಿಗೊಂದು ಕೌಂಟರ್ ಇದೆ. ರೆಡಿ ಸೀಟ್ ಅವಳು ಚೈರಿಜ್ಜ ದೀವಾ ಪೊಂಜನಕ್ಲು ಒಂದು ಉಳಿರು ಚೈರ್ದ ವ್ಯವಸ್ಥೆ ಎಲ್ಲ ಮನ್ಪಡು. ಮಂಜುನಾಥ್ ಟೀಮ್ ಬರಡು ಎಸ್ ನೋಡಿ 11ನೇ ಪಂದ್ಯಾಟಕ್ಕಾಗಿ ಬರಬೇಕಾಗಿದೆ. ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ವಿರುದ್ಧವಾಗಿ ಲಯನ್ಸ್ ಉರ್ಮಿಜಾ. ಬನ್ನಿ, ಲಯನ್ಸ್ ಬರ್ತಾ ಇದ್ದಾರೆ. ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಪಾಡ್ಲೇನ ಪದ ಪಾಡ್ಲೆ. ಇದಾದ ಬಳಿಕ ಮುಂದೆ ಪಂದ್ಯಾಕೂಟದ ಮೊದಲ ಕ್ವಾರ್ಟರ್ ಫೈನಲ್ ಅಲ್ಲಿ ಶಾಸ್ತಾಕೃಪ ಕಡಂಬ ಲಯನ್ಸ್ ಉರ್ಮಿಜಾ ವಿನಾಯಕ ಹೇರು ಎದುರಾಳಿ ತಂಡ ಲಯನ್ಸ್ ಉರ್ಮಿಜಾಲ್ ಬರಬೇಕಾಗಿದೆ. ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ವಿರುದ್ಧವಾಗಿ ಈ ಬಾರಿ ಬರ್ತಾ ಇದೆ ಗರ್ಜನೆಯ ಸಿಂಹಗಳು ಲಯನ್ಸ್ ಉರ್ಮಿಜಾ. ಅದರಂತೆ ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಕಂಡು ಬರಬೇಕಿದೆ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡಕ ಎ ಅಂಡ್ ಆಂಜನೇಯ ಬಿ ತಂಡ. ಇದೀವಾಗ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಅಂಡ್ ಲಯನ್ಸ್ ಉರ್ಮಿಜಾಲ್. ತದ ಬಳಿಕ ಮೊದಲ ಕ್ವಾರ್ಟರ್ ಫೈನಲ್, ತದ ಬಳಿಕ ದ್ವಿತೀಯ ಕ್ವಾರ್ಟರ್ ಫೈನಲ್, ಮತ್ತೆ ಸೆಮಿ, ಮತ್ತೆ ಫೈನಲ್. ಎಷ್ಟೊಂದು ಮ್ಯಾಚ್ ಉಂಟಂತೆ. ಸರ್ ಇಂದು 11ನೇ ಮ್ಯಾಚ್, ನೆಕ್ಸ್ಟ್ ಒಂಜುಂಟು ಪದ್ರಾಡು. ಓಕೆ, ಅವೊಂಜಿ ಫೈನಲ್ ಬತ್ತನಕ್ಲೆ ಕೋರಿ ಒಂಜಿಗೆ ಅಂತ ಒಂಜಿ ಅವಕಾಶ. ಫೈನಲ್ ಬತ್ತನಕ್ಲೆ ಕೋರಿ, ಬಾಕಿ ತಿನ್ನಕಲೆಗೆ ಗೋಲ್ಡ್ ಕಾಯಿನ್. ಎಸ್, ಬಾಕಿ ತಿನ್ನ ಗೋಲ್ಡ್ ಕಾಯಿನ್ ಆಯ್ತೆ. 20 ರೂಪಾಯಿಗೆ ಗೋಲ್ಡ್ ಕಾಯಿನ್. ದಿವಕರ್ ಒಂಜಿ ಅಪೇಕ್ಷೆ ಉಂಡು. ನಿಖಿಲ್ ನಾ ಕೋರಿದೆ ಇಟ್ಟು ನಮ್ಮ ಒಂಜಿ ಒಫಿಷಿಯಲ್ ನಾವು ಜನ 5 ಜನತೆ ಪುದರ್ ಪಾಡೋಳ್ಯ 14 ಒಂಜಿ 5 ಸೇರಿಸದು 14 ಮಾಡ್ಕೊಳ್ಳ್ಯ 5 ಬರ್ಚಿ ಒಂಜಿ ಸೇರ್ಸ ಮೂಲೆದಲ್ಲ ಎನ್ನ ಮಾತ್ರ ಬಿಡ್ಚಿ ನಿಖಿಲ್ ನಾನು ಸೇರ್ಸಾವಡು ಮಲ್ಲ ಮನಸ್ಸು ಅಂದರಿ ಎಂಚ ಎಂಕೀತಿನಿಟ ಬತ್ತಿಜಿ ಒಂಜಿಲ ಬತ್ತಿಜಿ ನನ್ನ ಬರೀರ್ಲಿ ಜಿ ಪಾಪ ನಮ್ಮ ಮೈ ಕಡೆ ಪಾತ ನಕ್ಲು ಹೋಯ್ತದೇರ ತಕ್ಲೆಗೆ. ಎಸ್, ಖಂಡಿತ ರೆಡಿ. ಕಡಂಬಾರ್ ರೆಡಿ ಅಂಡ್ ಉರ್ಮಿಜಾಲ್ ಲಯನ್ಸ್ ಉರ್ಮಿಜಾಲ್ ಕಡಂಬಾರ್. ಇದಾದ ಬಳಿಕ ಲೀಗ್ ಮಾದರಿ ಕೊನೆ ಸ್ಪರ್ಧೆಯಲ್ಲಿ ಬರಬೇಕಿದೆ ಮಂಜು. വിസൽനാഥം അടിച്ചു കഴിഞ്ഞു. ഇവിടെ ഇതാ ഉർമിജാൽ 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 SKV ഉർമിജാൽ ಉರ್ಮಿಜಾಲ್ ಎಗರೆ ಉರ್ಮಿಜಾಲ್ ಕಡೆಗೆ ಹೋಗ್ತಾ ಇದೆ, ಆದ್ರೆ ಬಿಟ್ಟು ಕೊಡ್ತಾ ಇಲ್ಲ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು. ಅಲ್ಲ, ಮತ್ತೆ ಉರ್ಮಿಜಾಲ್ ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿ ಕಡಂಬಾರ್ ಕಡೆಗೆ SKV ಕಡೆಗೆ ಹೋಗುತ್ತಾ ಇದೆ, ಆದ್ರೆ ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಉರ್ಮಿಜಾಲ್ ಬಿಟ್ಟು ಕೊಡ್ತಾ ಇಲ್ಲ. ഉർമിജാൽ ഒരൊറ്റ വേലി. എന്തൊരു സുന്ദരം, എന്തൊരഴക, എന്തൊരു സുന്ദരം, എന്തൊരു ഗംഭീരം, എന്തൊരു മധുരം, എന്തൊരു വിളിയാണ്. ಉರ್ಮಿಜಾಲ್ ಮತ್ತೆ ಬರಬೇಕಿದೆ. ಉರ್ಮಿಜಾಲ್ ಆದ್ರೆ ಬಿಟ್ಟು ಕೊಡ್ತಾ ಸಮಬಲದ ಹೋರಾಟ.
ಆದ್ರೆ ಶಾಸ್ತಾಗ್ರಪ ವೀರಾಂಜನೇಯ ಕಡಂಬಾರದನ್ನತ್ತ ಸೆಳೆಯುವ ಪ್ರಯತ್ನ ನಿಮಿಷಗಳು ಓಡಿ ಬರುತ್ತಾ ಇದೆ. ಆದ್ರೆ ಹೋರಾಟ ಮುಂದುವರಿದಿದೆ. ಈಗ ಮತ್ತೊಮ್ಮೆ ಗರ್ಜನೆ ಲಯನ್ಸ್ ಊರ್ಮಿಜ ಮತ್ತೆ ಬರಬೇಕಿದೆ, ಮತ್ತೆ ಬರ್ತಾ ಇದೆ. ಪುನೀತ್ ಅವರ ಅದ್ಭುತವಾದಂತಹ 1ನೇ ಕ್ರಮಾಂಕದ ಆಟಗಾರ ಈ ಬಾರಿ ಮತ್ತೆ ಬರಬೇಕಿದೆ. ಓ ಈ ಬಾರಿ ಕಡಂಬಾರು SKV ಕಡಂಬಾರು ಮೊದಲ ಅವಕಾಶವನ್ನ ಗೆದ್ದುಕೊಂಡಿರ್ತಾರೆ. ಇನ್ನು ಕೂಡ ಅವಕಾಶಗಳಿದೆ, 12 ಅವಕಾಶಗಳಿದೆ. ಬಹಳಷ್ಟು ಅದ್ಭುತ ಅನುಭವಿ ಆಟಗಾರನೊಳಗೊಂಡಂತಹ 2 ತಂಡವಾಗಿದೆ. ಇದು 550 kg ಭಾಗದ ಒಂದು ಪಂದ್ಯಕೂಟ. ಬಂಧುಗಳೇ, ಸಂಘಶಕ್ತಿ ಕೈ ಹಾರೈಸುವಂತಹ ಒಂದು ಪಂದ್ಯಕೂಟದ 550 kg ಭಾಗದ ಒಂದು ಪಂದ್ಯಕೂಟದ 11ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಇನ್ನೇನು ಕೊನೆಯ ಸ್ಪರ್ಧೆ ಅಂದರೆ ಲೀಗ್ ಮಾದರಿಯ 12ನೇ ಸ್ಪರ್ಧೆಯಲ್ಲಿ ಬರಬೇಕಿದೆ. ಅವಾಗ ತಿಳಿಸಿದ ಹಾಗೆ ಆಂಜನೇಯ ಎ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಕೈಯಾರು. ಆಂಜನೇಯ ಎ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಕೈಯಾರ ತಾವುಗಳು ಕೂಡ ತಯಾರಿಗೆ ನಡೆಸಬೇಕಾಗಿ ಕೇಳಿಕೊಡ್ತಾ ಇದ್ದಾವೆ. ಇದೀವಾಗ ಮೊದಲ ಅವಕಾಶದ ಸ್ಪರ್ಧೆ ಮುಗಿಯಿತಷ್ಟೇ. ಅದರಂತೆ 510 kg ಭಾಗದ ಪಿಕ್ಚರ್ಗಳು ತಯಾರಾಗಿದೆ ಅಂತ ಕಾಣುತ್ತೆ. ದಿವಾಕರ್ ರೆಡಿ ಆಗುತ್ತಾ ಇದೆ. 24 ತಂಡಗಳು ನಾಕೌಟ್ ಮಾದರಿಯಲ್ಲಿ ನಡೆಯುವಂತಹ ಒಂದು ಸ್ಪರ್ಧೆಯಾಗಿದೆ. ಮುಂದೆ 510 kg ಭಾಗದ ಸ್ಪರ್ಧೆ. ರಾಕೇಶ್ ಮಸಾರ್ ಅವರ ಕೈಯಲ್ಲಿ ಮೈಕ ನೋಡಲಿ. 550 kg ಭಾಗದ ಈ ಸ್ಪರ್ಧೆಯ ಮೊದಲ ಕ್ವಾರ್ಟರ್ ಫೈನಲ್ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬರ್ ಎ ವಿರುದ್ಧವಾಗಿ ವಿನಾಯಕ ಹೇರೂರ್. ಅದೇ ರೀತಿ 2ನೇ ಕ್ವಾರ್ಟರ್ ಫೈನಲ್ ಭಾರತಿ ಫ್ರೆಂಡ್ಸ್ ಕುಟ್ಪುಲ್ ತೊಡಕ ಎ ವಿರುದ್ಧವಾಗಿ ಆಂಜನೇಯ ಕನೋತೀರ್ಥ ಬಿ. ಅದೇ ರೀತಿ 3ನೇ ಕ್ವಾರ್ಟರ್ ಫೈನಲ್ ಶಾಸ್ತ್ರಕೃಪಾ ವೀರಾಂಜನೇಯ ಬಿ ಇದರ ವಿರುದ್ಧ MFC ಮಂಗನಿಮಾರ್. ಇನ್ನೇನು ಕೊನೆಯ ಒಂದು ತಂಡಕ್ಕಾಗಿ ನಾವು ಕಾಯ್ತಿದ್ದೇವೆ. ಪಂದ್ಯಕೂಟದ ಈ ಒಂದು 2 ವಿಭಾಗಗಳ ಸ್ಪರ್ಧೆಯಲ್ಲೂ ಕೂಡ ಪಿಕ್ಚರ್ ತಯಾರಿಕೆಯಲ್ಲಿ ನಮ್ಮ ಜೊತೆಗಿರುವಂತಹ ರಾಕೇಶ್ ಮಾಸ್ಟರ್. ಖಂಡಿತವಾಗಿಯೂ ಬಹುಶಃ ನಾವು ಈ ಪಂದ್ಯಾಟವನ್ನು ಯಾವ ಲೀಗ್ ಮಾದರಿಯ ಪಂದ್ಯಾಟ ಇದೆಯೋ ಇನ್ನು ಇದನ್ನು ಅರ್ಧ ಗಂಟೆಯಲ್ಲಿ ಮುಗಿಸಿಕೊಡ್ತೇವೆ. ಖಂಡಿತವಾಗಿಯೂ ಸುಮಾರು 1.25 ಗಂಟೆಯಲ್ಲಿ ನಾವು ಈ ಲೀಗ್ ಮಾದರಿಯ ಪಂದ್ಯಾಟವನ್ನು ಮುಕ್ತಾಯ ಮಾಡಿದ್ದೇವೆ. ಇದಕ್ಕೆ ಸಹಕಾರ ಕೊಟ್ಟಂತ ಕ್ರೀಡಾಪಟುಗಳಿಗೆ ಒಂದು ಧನ್ಯವಾದ ನಾವು ಹೇಳಲೇಬೇಕು. ಖಂಡಿತವಾಗಿದೆ. ಆದರೆ ಮತ್ತೊಂದು ವಿನಂತಿ ಮಾಡ್ತಾ ಇದ್ದೇವೆ. 510 kg ವಿಭಾಗದ ನಾವು ಪಂದ್ಯಾಟ ನಾಕೌಟ್ ಮಾದರಿಯ ಪಂದ್ಯಾಟ ಶುರು ಮಾಡುವಾಗ ಎಲ್ಲಾ ತಂಡಗಳು ಇದೇ ರೀತಿ ಸಹಕಾರ ನೀಡಬೇಕು. ಖಂಡಿತವಾಗಿ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಸ್ಥಳ ಇಲ್ಲ. ಆದರೂ ನೋಡಲೇ ತಂಡಗಳು ಒಂದರಂತೆ ಬರಬೇಕು. ಖಂಡಿತವಾಗಿಯೂ ಹೆಸರು ಕರೆದ ತಕ್ಷಣ ಇದೇ ರೀತಿ ಸಹಕರಿಸಿದ್ರೆ ಮಾತ್ರ ಪಂದ್ಯಾಟವನ್ನು ವೇಗವಾಗಿ ಮುಗಿಸಲಿಕ್ಕೆ ಸಾಧ್ಯ. ಖಂಡಿತವಾಗಿಯೂ. ಬೆಳಗ್ಗೆ ಮತ್ತೆ ಕೂಡ 4 ಗಂಟೆ ಹೊತ್ತಿಗೆ ಮಲಗಬಹುದು. ಮತ್ತೆ ಸ್ಪರ್ಧೆಗೆ ಪಂದ್ಯಕೂಟಕ್ಕೆ ಹೋಗಬಹುದು. ಮತ್ತೆ ಇಲ್ಲಿ ಬರಬೇಕಿದೆ. ಮತ್ತೆ ದ್ವಿತೀಯ ಸೆಟ್ ಆತಿ ಅಷ್ಟೇ. ಪುನೀತ್ ಅವರು 1ನೇ ಕ್ರಮಾಂಕದಲ್ಲಿ ಕಾಣಬಹುದು ಲಯನ್ಸ್ ಊರ್ಮಿ ಶಾಲೆಯಲ್ಲಿ. ಇಲ್ಲಿ ಪೃಥ್ವಿ ಅವರು ಕಾಣಬಹುದು. ಇಲ್ಲಿ ಕಡಂಬಾರು ತಂಡದಲ್ಲಿ ಮೊದಲ ಕ್ರಮಾಂಕದಲ್ಲಿ ಪೃಥ್ವಿ ಅವರಿದ್ದಾರೆ. ಇಲ್ಲಿ ಪುನೀತ್ ಅವರು, ಅಲ್ಲಿ ಪೃಥ್ವಿ ಅವರು. ആഹാ ആദ്യ സെറ്റിൽ ഇവിടെ ഇതാ കടമ്പാർ ഇത്തവണ കടമ്പാറിന്റെ അരികിലേക്കാണ് അനായാസമായി വലിച്ചു കൂട്ടുന്ന വലിയാണ്. തീർച്ചയായിട്ടും അതെ, ഇത്തവണ കടമ്പാർ വിജയിച്ചുകൊണ്ട് പോകുമ്പോൾ ഇവിടെ ലീഗ് അടിസ്ഥാനത്തിന്റെ അവസാന മത്സരം. ಖಂಡಿತ ಆಂಜನೇಯ ಎ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಎ. ಬನ್ನಿ ಲೈಟ್. ಈ ಬಾರಿ ಬಹುಶಃ ನನ್ನ ಅವಾಗ ಹೇಳಿದಾಗ 2 ಬಲಿಷ್ಠ ತಂಡಗಳೇ ಆಂಜನೇಯ ಎ ಆ್ಯಂಡ್ ಕಟ್ಟೆ ಫ್ರೆಂಡ್ಸ್ ಕೈಯಾರೆ ಎ. ಇದು ಬಹುಶಃ 3-4 ನಿಮಿಷಗಳ ಮುಂದೆ ಈ ಒಂದು ಸ್ಪರ್ಧೆ ನಡೆಯುವಂತ. ಬಹುಶಃ ಆ ಒಂದು 5ನೇ ಪಂದ್ಯಾಟದಲ್ಲಿ ಭಾರತೀಯ ವಿರುದ್ಧವಾಗಿ KRC ಸುಳ್ಯ ಆಡಿದಾಗ ಒಂದು ಹುಮ್ಮಸ್ಸು ಬಂದಿತ್ತು ಹಗ್ಗ ಜಗ್ಗಾಟದ. ಖಂಡಿತವಾಗಿ ಒಂದು ಬಲಾಬಲದ ಹೋರಾಟ ಈ ಒಂದು ಸ್ಪರ್ಧೆಯಲ್ಲೂ ಆ ರೀತಿ ಇರಬಹುದು ಅಂತ ಕಾಣುತ್ತೆ. ನೋಡಿ ನೋಡಿ ಕಟ್ಟೆ ಫ್ರೆಂಡ್ಸ್ ಕೈಯಾರು ಎ ತಂಡ. ಕಟ್ಟೆ ಫ್ರೆಂಡ್ಸ್ ಎ ತಂಡ ಬರುತ್ತಾ ಇದೆ. ನೋಡಿ ಇದರ ವಿರುದ್ಧವಾಗಿ ಅಂಜನಿ ಪುತ್ರ ಆಂಜನೇಯನ ನಾಮಬಲದೊಂದಿಗೆ ಆಂಜನೇಯ ಕಣ್ಣುವ ತೀರ್ಥ.
പോരാട്ടത്തിന്റെ പോർമുഖങ്ങളിൽ പരപരിയ പടത്തലവന്മാരെ പോലെ പതരാത്തപ്പെട്ട പൊരുതാൻ വെല്ലുവിളികളും വേലത്തരങ്ങളുമായി കാണികളെ കയ്യിലെടുക്കുന്ന ചുണ്ടക്കുണ്ടന്മാരാണ് ഇത്തവണ പടക്കളത്തിൽ നിൽക്കുന്നത്. നമ്മൾക്കറിയാം 7-14 കായിക താരങ്ങൾ ഇന്ത്യന്റെ പടയോട്ട ഭൂമിയിൽ അവസാനം ആയുധം കൊണ്ട് തേച്ചു മിനുക്കിയ വിഷം പുരുട്ടിയ വജ്രായുധങ്ങളുമായി ഇത്തവണ കള്ളിക്കളത്തിലേക്ക് എത്തിച്ചേരുമ്പോൾ ഇവിടെ ഇതാ ആരാണ് വിജയം എന്ന് കണ്ടറിയേണ്ടത്, ആർക്കാണ് ഇവിടെ വിജയം എന്ന് കണ്ടറിയേണ്ടതുണ്ട്. ഇവിടെ ഇതാ വിശുൽനാഥത്തിന് വേണ്ടി കാത്തിരിക്കുന്നു, ചോദ്യത്തിനുള്ള ഉത്തരത്തിന് വേണ്ടി കാത്തിരിക്കുന്നു. ഇവിടെ ഇത് മത്സര നമ്പർ 12, മാച്ച് നമ്പർ 12. ಕ್ವಾರ್ಟರ್ ಫೈನಲ್ 1ನೇ ಪಂದ್ಯಾಟಕ್ಕಾಗಿ ಶಾಸ್ತಾಕೃಪಾ ವೀರಾಂಜನೇಯ ಎ ವಿರುದ್ಧವಾಗಿ ವಿನಾಯಕ ಹೇರೂರು. ಗಮನಿಸಿ, ಶಾಸ್ತಾಕೃಪಾ ಕಡಂಬಾರು ವಿರುದ್ಧವಾಗಿ ವಿನಾಯಕ ಹೇರೂರು ಪ್ರಥಮ ಕ್ವಾರ್ಟರ್ ಫೈನಲ್ಗಾಗಿ. ಎಸ್, ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರ್ ಎ ಅಂಡ್ ವಿನಾಯಕ ಹೇರೂರು ಮುಂದೆ ಪ್ರಥಮ ಕ್ವಾರ್ಟರ್ ಫೈನಲ್ ಸ್ಪರ್ಧಿಸುವ 2 ತಂಡಗಳು. ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಬಂಧುಗಳೇ. ಇದು ಪಂದ್ಯಾಕೂಟದ ಲೀಗ್ ಮಾದರಿಯ ಕೊನೆಯ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಕಟ್ಟೆ ಫ್ರೆಂಡ್ಸ್ ಕೈಯಾರ್ ವಿರುದ್ಧವಾಗಿ ಆಂಜನೇಯ ಕಡ್ಡುವ ತೀರ್ಥ ತಂಡಗಳ ನಡುವೆ ಒಂದು ಹೋರಾಟ, ಬಹಳ ಜಿದ್ದಾಜಿದ್ದಿನ ಹೋರಾಟಕ್ಕೆ ಸಾಕ್ಷಿಯಾಗುತ್ತಾ ಇದೆ ಈ ಒಂದು ಸಂಘಶಕ್ತಿ ಕೈಯಾರು ಈ ಒಂದು ಹೊನಲು ಬೆಳಕಿನ ಅಂಕಣ. ಈ ಬಾರಿ ರಣಕಹಳೆ ಮೊಳಗಿದೆ. ಈ ಬಾರಿ ಒಂದು ಕಡೆಯಲ್ಲಿ ಕೈಯಾರ್, ಮತ್ತೊಂದು ಕಡೆಯಲ್ಲಿ ಆಂಜನೇಯ ಕಣ್ಣು ತೀರ್ಥ ತಂಡಗಳ ಈ ಒಂದು ಹೋರಾಟವನ್ನು ನೋಡ್ತಾ ಇದ್ದ ಬಂಧುಗಳೇ. ಈ ಬಾರಿ ಯಾರಿಗೆ ಗೆಲುವು ಯಾರಿಗೆ ಸೋಲು ಎಂಬುದಕ್ಕೆ ಪ್ರಶ್ನೆಗೆ ಉತ್ತರಕ್ಕೆ ಕಾಯ್ತಾ ಇದ್ದಾರೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ ಕೈಯಾರ್. ಕೈಯಾರ್ ಕಡೆಗೆ, ಆದರೆ ಇಲ್ಲಿ ಆಂಜನೇಯವರು ಬಿಟ್ಟು ಕೊಡ್ತಾ ಇಲ್ಲ. ಇದು ಆಂಜನೇಯ ಕಡೆ. ಎಸ್, ಏನಿದು ಆಟ, ಸೊಗಸಾದ ಆಟವಾಗಿದೆ, ಅಗ್ಗದ ಆಟವಾಗಿದೆ. ಏನಿದು ಅದ್ಭುತ, ಮತ್ತೆ ಬರಬೇಕಿದೆ. ಓಹೋ, ಆಟ 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 ಮತ್ತೆ 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 ಲಲ್ಲಲ್ಲಲ್ಲಲ್ಲಲ್ಲ ಇಲ್ಲ, ಆದರೆ ಇಲ್ಲ, ಆದರೆ ಇಲ್ಲ, ಆದರೆ ಇದೆ. ಮೊದಲ ಅವಕಾಶದಲ್ಲಿ ಕಟ್ಟೆ ಫ್ರೆಂಡ್ಸ್ ಕೈಯಾರು ಮೊದಲ ಅವಕಾಶವನ್ನು ಗೆದ್ದುಕೊಂಡ್ರೆ ಇನ್ನು ಕೂಡ 2 ಅವಕಾಶಗಳಿದೆ. ಅದರಂತೆ ಮುಂದೆ ಪ್ರಥಮ ಕ್ವಾರ್ಟರ್ ಫೈನಲ್. ಎಸ್, ಪ್ರಥಮ ಕ್ವಾರ್ಟರ್ ಫೈನಲ್ಗಾಗಿ ಶಾಸ್ತಾಕೃಪಾ ವೀರಾಂಜನೇಯ ಎ ವಿರುದ್ಧವಾಗಿ ವಿನಾಯಕ ಹೇರೂರು. ಅದೇ ರೀತಿ ದ್ವಿತೀಯ ಕ್ವಾರ್ಟರ್ ಫೈನಲ್ಗಾಗಿ ಭಾರತಿ ಕುಡುಪಲ್ ತಡ್ಕ ಎ ವಿರುದ್ಧವಾಗಿ ಆಂಜನೇಯ ಬಿ. ಅದೇ ರೀತಿ ತೃತೀಯ ಕ್ವಾರ್ಟರ್ ಫೈನಲ್ಗಾಗಿ ಶಾಸ್ತಾಕೃಪಾ ವೀರಾಂಜನೇಯ ಬಿ ವಿರುದ್ಧವಾಗಿ MFC ಮಂಗಲಿಮಾರ್. ಅದೇ ರೀತಿ 4ನೇ ಕ್ವಾರ್ಟರ್ ಫೈನಲ್ಗಾಗಿ ಭಾರತಿ ಕುಡುಪಲ್ ತಡ್ಕ ಬಿ ವಿರುದ್ಧವಾಗಿ ಇಲ್ಲಿ ವಿಜಯಿಯಾಗುವಂತಹ ತಂಡ. ಎಸ್ ಬಂಧುಗಳೇ, ಅದರಂತೆ 510 kg ಅಂದರೆ ಈ ಒಂದು ಪಂದ್ಯಾಕೂಟದ ವಿಜಯಗಳಿಗೆ ಪ್ರಥಮ ನಗದು ಬಹುಮಾನ 7,024 ನೀಡುವವರು ರಮೇಶ್ ಆಳ್ವ ಪಿಲಿ ಎಂದವರು. ಅದೇ ರೀತಿ ಪ್ರಥಮ ಶಾಶ್ವತ ಫಲಕ ನೀಡುವವರು ಪರಶ್ವಿನಿ ಮುತ್ತಪ್ಪನ್ ಆ್ಯಂಡ್ ಶ್ರೀದೇವಿ ರೆಡ್ ಸ್ಟೋನ್ ಡೀಲರ್ಸ್. ಅದೇ ರೀತಿ ದ್ವಿತೀಯ ಸ್ಥಾನಿಗಳಿಗಿರುವಂತಹ ರೂಪಾಯಿ 5,024 ನೀಡಿದವರು ಶಬರೀಶನ್ ಜೋಡುಕಲ್ಲು ಪಟ್ಲ. ಅದೇ ರೀತಿ ದ್ವಿತೀಯ ಸ್ಥಾನಿಗಳಿಗಿರುವಂತಹ ಶಾಶ್ವತ ಫಲಕ ನೀಡಿದವರು ಹರೀಶ ಬಟ್ಟಿಯೋಡ. ಅದೇ ರೀತಿ ತೃತೀಯ ಸ್ಥಾನಿಗಳಿಗಿರುವಂತಹ 2,024 ನೀಡಿದವರು ಬಾಲಕೃಷ್ಣ BC ರೋಡ್. ಅದೇ ರೀತಿ ತೃತೀಯ ಸ್ಥಾನಿಗಳಿಗಿರುವಂತಹ ಶಾಶ್ವತ ಫಲಕ ನೀಡಿದವರು ಮನೋಜ ಪರ್ರಪ್ಪು. ಅದೇ ರೀತಿ ಚತುರ್ಥ ಸ್ಥಾನಿಗಳಿಗಿರುವ ರೂಪಾಯಿ 2,024 ನೀಡಿದ ಕೊಟ್ಟು ಸಹಕರಿಸಿದವರು ದೀಪು ಕುಳ್ಳೂರು. ಅದೇ ರೀತಿ 4ನೇ ಸ್ಥಾನಿಗಳಿಗಿರುವಂತಹ ಶಾಶ್ವತ ಫಲಕ ಕೊಟ್ಟು ಸಹಕರಿಸಿದವರು ಸುಲ್ತಾನ್ ಫ್ರೆಂಡ್ಸ್ ಕೈಯಾರ್. ಎಲ್ಲ ಬಹುಮಾನದಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು, ವಂದನೆಗಳ ಜೊತೆಯಲ್ಲಿ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ಇಂತಹ ಒಂದು ಅದ್ಭುತ ಕಾರ್ಯಕ್ರಮ ಆಗಬೇಕಿದ್ರೆ ಇಂತಹ ಸಹಕಾರ ಬೇಕಾಗಿದೆ. ಅವರ ಸಹಕಾರವನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ತಾ ಇದ್ದೇವೆ. ಮತ್ತೊಂದು 510 ವಿಭಾಗದ ಹಗ್ಗ ಜಗ್ಗಾಟ ಮುಂದಿನ ವಿಭಾಗ, ಅದರಲ್ಲಿ ಇನ್ನು ಯಾವುದೇ ತಂಡವನ್ನು ನಾವು ಸೇರಿಸಿಕೊಳ್ಳುವುದಿಲ್ಲ. ಖಂಡಿತವಾಗಿ ಪಿಕ್ಚರ್ ಮುಗ್ದಿದೆ ನೋಡಿ. ಇಲ್ಲಿ ಮಂಜು ಅವರೇ, ಸಂಘಶಕ್ತಿ ರಿಷಡ್ ಕೈಯಾರ ನೋಡಿ, ಇಲ್ಲಿ ಇದರಲ್ಲಿ ಹೇಳಿದಾಗೆ ಮೊದಲೇ ಸೌಹಾರ್ದ ಕೂಟವೆಂದು ಹೇಳಿದ್ದಾರೆ. ಖಂಡಿತ ಜಾತಿ ಮತ ಧರ್ಮ ಭೇದವಿಲ್ಲದೆ ಈ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾರೆ.
ನಮ್ಮ ಸಂಘಶಕ್ತಿ ಕೈಯಾರು. ಆಂಜನೇಯ, ನಿಮ್ಮ ಅವಕಾಶವಾಗಿದೆ. ಕಳೆದ ಹೋದ ಸೆಟ್ಟನ್ನು ಮತ್ತೆ ತಿರುಗಿ ಸಿಡಿಬೇಕಿದೆ. ಈ ಬಾರಿ ಆಂಜನೇಯ ಬರಬೇಕಿದೆ. ಬಂದಿದೆ 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 ಆಂಜನೇಯ ಬರುತ್ತಿದೆ 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 ಬರುತ್ತಿದೆ. ಆಹಾ ಆಹಾ, ಏನಿದು ಸುಂದರ, ಏನಿದು ಸೊಗಸು, ಏನಿದು ಸುಂದರ, ಏನಿದು ಸೊಗಸು, ಏನಿದು ಅದ್ಭುತ. ಧೈರ್ಯದ ಆಟ, ಶಕ್ತಿಯ ಆಟ, ಬಿರುಸಿನ ಆಟ, ಸೊಗಸಿನ ಆಟ. ಬಿಟ್ಟು ಕೊಡ್ತಾ ಇಲ್ಲ. ಎರಡು ಬಲಿಷ್ಠ ತಂಡಗಳು ಮತ್ತೆ ಆಂಜನೇಯ ಬರಬೇಕಿದೆ. ಸಮಬಲದ ಹೋರಾಟ. ಆಂಜನೇಯ ಕನ್ನುವ ತೀರ್ಥ, ಇದು ನಿಮಗಿರುವ ಅವಕಾಶ. ಆದರೆ ಅಲ್ಲಿ ಕಟ್ಟೆ ಫ್ರೆಂಡ್ಸ್ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಇಲ್ಲಿ ಕಟ್ಟೆ ಫ್ರೆಂಡ್ಸ್ ಈ ಒಂದು ಬೋನಸ್ ಅಂಕದೊಂದಿಗೆ ಗೆದ್ದುಕೊಂಡ್ರೆ ಮತ್ತೆ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯ ಮೊದಲ ಸ್ಪರ್ಧೆಯಲ್ಲಿ TNH Remix by DJ Ashish. TNH Remix by DJ Ashish. ನೋಡಿ, ಇದು ಪ್ರಥಮ ಕ್ವಾರ್ಟರ್ ಫೈನಲ್. ವಿನಾಯಕ ಹೇರೋರು ವಿರುದ್ಧವಾಗಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರಿಗೆ ತಂಡ. ಪ್ರಿಯಮುಳ್ಳವರೇ, ಕ್ವಾರ್ಟರ್ ಫೈನಲ್ ಆದಿತ್ಯ ಮತ್ಸರ ಮಾಡಿ ವಿನಾಯಕ ಹೇರೂರಂಗಿನ ಬರವಾಗ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ ಆಗಿದೆ. ಈ ಬಾರಿ ಮೊದಲ ಕ್ವಾರ್ಟರ್ ಫೈನಲ್. ದ್ವಿತೀಯ ಕ್ವಾರ್ಟರ್ ಫೈನಲ್ ಬರಬೇಕಿದೆ. ಭಾರತೀಯ ಫ್ರೆಂಡ್ಸ್ ಗುಡಬಲ್ ತಡಕ ಎ ವಿರುದ್ಧವಾಗಿ ಆಂಜನೇಯ ಬಿ. ಭಾರತೀಯ ಫ್ರೆಂಡ್ಸ್ ಗುಡಬಲ್ ತಡಕ ಎ ಅಂಡ್ ಆಂಜನೇಯ ಬಿ ಎರಡು ತಂಡಗಳು ಸಿದ್ಧತೆ ನಡೆಸಬೇಕೆ ಕೇಳಿಕೊಳ್ತಾ ಇದ್ದಾವೆ ಬಂಧುಗಳ. ಇದು ಶಾಸ್ತಾಕೃಪ ಕಡಂಬಾರ ವಿರುದ್ಧವಾಗಿ ವಿನಾಯಕ ಹೇರೂರು ತಂಡಗಳ ನಡುವೆ ಒಂದು ಹೋರಾಟ. ಇದು ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆ. ಪ್ರಶಾಂತ್ ಭಾಯ್, ಪ್ರಶಾಂತ್ ನೀರು ರಾಕೇಶ್ ಮಾಸ್ಟ್ರೆ. ನೋಡಿ, ಇಲ್ಲಿ ಯಾವುದೇ ಟಾಪರ್ಗಳಿಗೆ ಆಟ ಇರುವುದಿಲ್ಲ, ವಿಶೇಷವಾದ ಆಟ ಇಲ್ಲ ಇಲ್ಲಿ. ನೋಡಿ, ಇಲ್ಲಿ ಪ್ರಥಮ ಕ್ವಾರ್ಟರ್ ಫೈನಲ್, ದ್ವಿತೀಯ ಕ್ವಾರ್ಟರ್ ಫೈನಲ್, ತದ ಬಳಿಕ ಪ್ರಥಮ ಸೆಮಿ, ದ್ವಿತೀಯ ಸೆಮಿ, ಮತ್ತೆ ಫೈನಲ್ ಸ್ಪರ್ಧೆ. ಈ ರೀತಿ ಮಾತ್ರ. ಎಸ್, കളികളത്തിന്റെ പ്രജാപതികൾ വിജയം മാത്രം കണ്ടവർ ഇത്തവണ നേരിക്ക് നേരെ മുഖാമുഖം കൊമ്പുകോർക്കുന്ന കാഴ്ചയാണ് പ്രിയമുള്ളവര്. ഇത്തവണ ഇതാ വരുന്നു വില്ലാളി വീരന്മാരായ വിനായക ഏരൂരെങ്കിൽ ഗജവീരന്മാരാ ശാസ്താകൃപ വീരാഞ്ജനേയ കടമ്പാർ നിൽക്കുമ്പോൾ ഇവിടെ ഇതാ
വിനായക ഹേരൂരിലേക്ക് പോകുന്നു. ഇവിടെ ഇതാ ആദ്യ സെറ്റ് സ്വന്തമാക്കിക്കൊണ്ട് ശാസ്ത്രകൃപ വീരാഞ്ജനേയ കടമ്പാറാണ്. ഇത് കഴിഞ്ഞാൽ അടുത്ത മത്സരം കൂടിയുണ്ട്. ಭಾರತಿ ಫ್ರೆಂಡ್ಸ್ ಕುಡುಪಲ್ತಡಕ ಎ ಅದೇ ರೀತಿ ಆಂಜನೇಯ ಕಣ್ಣು ತೀರ್ಥವಿ ತಯಾರಿಕೆ ನಡೆಸಬೇಕು ಕೇಳಿಕೊಳ್ತಾ ಇದ್ದಾವೆ. ಭಾರತಿ ಫ್ರೆಂಡ್ಸ್ ಕುಡುಪಲ್ತಡಕ ಎ ಆ್ಯಂಡ್ ಆಂಜನೇಯ ಕಣ್ಣು ತೀರ್ಥವಿ. ಅದಾದ ಬಳಿಕ ಮತ್ತೆ ಶಾಸ್ತ್ರಕೃಪ ವೀರಾಂಜನೇಯ ಬಿ ಆ್ಯಂಡ್ MMC ಮಂಗಳಿ ಮಾರುತದ ಬಳಿಕ ಭಾರತಿ ಫ್ರೆಂಡ್ಸ್ ಕುಡುಪಲ್ತಡಕ ಬಿ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಮಂಗಳಿಮರ ಅಂದರೆ ಕೊನೆಯ ಕ್ವಾರ್ಟರ್ ಫೈನಲ್. ತದ ಬಳಿಕ 2 ಸೆಮಿ 1 ಫೈನಲ್. ಮತ್ತೆ 510 kg ವೇಗದ ಸ್ಪರ್ಧೆ. ನೋಡಿ, ಇದು ಪ್ರಥಮ ಕ್ವಾರ್ಟರ್ ಫೈನಲ್, ಗೆದ್ದರೆ ಸೆಮಿಫೈನಲ್, ಸೆಮಿಫೈನಲ್ ನಲ್ಲಿ ಗೆದ್ದರೆ ಫೈನಲ್. ಎಸ್, ಪ್ರಥಮ ಸುತ್ತಿನಲ್ಲಿ ಕಡಂಬಾರು ತಂಡ ವಿಜಯವನ್ನು ಕಂಡ್ರೆ ಈ ಬಾರಿ ವಿನಾಯಕ ಹೇರೂರು ತಂಡಕ್ಕೆ ಸವಾಲಿದೆ. ಯಾಕಂದ್ರೆ ಇದು ಕ್ವಾರ್ಟರ್ ಫೈನಲ್, ನಾಕೌಟ್ ಮಾದರಿಯ ಪಂದ್ಯಾಟ. ಗೆದ್ದರೆ ಮಾತ್ರ ಅವಕಾಶ, ಸೋತರೆ ಅನುಭವ ಮಾತ್ರ. ಎಸ್, ಕ್ವಾರ್ಟರ್ ಫೈನಲ್ ಬಂದಂತ 8 ತಂಡಗಳು ಮತ್ತೆ ಸೆಮಿಫೈನಲ್ ಬಂದಂತ 4 ತಂಡಗಳಿಗೆ ಮಾತ್ರ ಅಲ್ಲಿ ನಗದು ಮತ್ತು ಶಾಶ್ವತ ಫಲಕವಿರುವುದು. ಮತ್ತೆ ಫೈನಲ್ ಬಂದವರಿಗೆ ನಗದು, ಒಂದು ಕೋಳಿ. ಎಸ್, ಕೋಳಿ. ಸರಿ. ಅಕ್ಲೆಗಾನಗ ಮೆಕ್ಲೆಗ ರುಚಿ, ಮೆಕ್ಲೆಗಾನಗ ಅಕ್ಲೆಗ ರುಚಿ, ಜನಕ್ಲಾನಗ ನಮಕ್ಕಾಯ ರುಚಿ. ಎಸ್, ಆ ವಿನಾಯಕ ಹೇರೂರು ಇದು ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಗೆದ್ದರೆ ಮಾತ್ರ ಅವಕಾಶ, ಈ ಬಾರಿ ಬಿಟ್ಟುಕೊಡಬಾರದು. ಇದು ನೋಡಿ, ಎದುರಾಳಿ ತಂಡ ಹೆಜ್ಜೆಯನ್ನು ಹಿಂಬದಿಗೆ ಇಡುತ್ತಾ ಇದೆ. ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರು ಗೆದ್ದುಕೊಂಡಿದೆ, ಸೆಮಿಫೈನಲ್ ಪ್ರವೇಶ ಮಾಡಿದೆ. ನೋಡಿ, ಇಲ್ಲಿ ಮುಂದೆ ಬರಬೇಕಿದೆ ಭಾರತಿ ಫ್ರೆಂಡ್ಸ್ ಕುಡುಪಲ್ತಡಕ ಎ ಆ್ಯಂಡ್ ಆಂಜನೇಯ ಬಿ. That is the second quarter final match. Bharati Friends Kudupaltadika and Anjaneya Kannuva Tirtha. Please come. Yes, we are welcoming Bharati Friends Kudupaltadika A and also Anjaneya Kannuva Tirtha B for the second quarter final. ആഹാ, കാരിരുമ്പിന്റെ ശക്തിയും കാട്ടുപോത്തിന്റെ വയ്യളക്കും പാമ്പിന്റെ പകയും കണ്ണിലിന്റെ ചൂടുമായി വിട്ടുകൊടുക്കാതെ സൈന്യം വരുന്നുണ്ടതാ. ആഹാ, ആഞ്ജനേയ കണ്ണു തീർത്ത ഒരു ഭാഗത്തെങ്കിൽ മറുഭാഗത്ത ചവിട്ടി നിൽക്കുന്ന ഭൂമിയുടെ താളം വരെ തിരിച്ചറിഞ്ഞ ನಾಡಿಲ್ಲೇ ಆಂಜನೇಯ ಕಣ್ಣುವ ತೀರ್ಥ ವಿರುದ್ಧವಾಗಿ ಬರ್ತಾ ಇದೆ. ಭಾರತಿ ಫ್ರೆಂಡ್ಸ್ ಕುಡುಪಲ್ತಡಕ ಚಿರಿತ ಬಂದ ವೇಗುರುತ್ತೆ, ಹುಲಿ ಬಂದ ಗಾಂಭೀರ್ಯತೆ, ಸಿಂಹ ಬಂದ್ರೆ ಗಂಜನವಿರುತ್ತೆ. ಇಲ್ಲಿ ಭಾರತಿ ಫ್ರೆಂಡ್ಸ್ ಕುಡುಪಲ್ತಡಕ ಬಂದ್ರೆ ಇದೆಲ್ಲವೂ ಇರುತ್ತೆ. ಈ ಬಾರಿ ಭಾರತಿ ಫ್ರೆಂಡ್ಸ್ ಕುಡುಪಲ್ತಡಕ ತಂಡ ಬರುತ್ತಾ ಇದೆ. ಇದು ದ್ವಿತೀಯ ಕ್ವಾರ್ಟರ್ ಫೈನಲ್. ಆಂಜನೇಯ ಕಣ್ಣುವ ತೀರ್ಥ ವಿರುದ್ಧವಾಗಿ ಭಾರತಿ ಫ್ರೆಂಡ್ಸ್ ಕುಡುಪಲ್ತಡಕ. ಈ ಹಿಂದಿನ ಒಂದು ಸುಮಾರು 15 ದಿವಸದ ಹಿಂದೆ ಭಾರತಿ ಫ್ರೆಂಡ್ಸ್ ಕುಡುಪಲ್ತಡಕ ಸುಮಾರು 4 ವಿಭಾಗದಲ್ಲಿ ಒಂದು ಯಶಸ್ವಿಯಾದಂತಹ ಪಂದ್ಯಾಟ. ಖಂಡಿತವಾಗಿ ಸರಿಸುಮಾರು 84 ಪಂದ್ಯಾಟ, 84 ಪಂದ್ಯಾಟ ಅಂದ್ರೆ ಬೆಳಗಿನ ಹೊತ್ತು ಸುಮಾರು 6:30 ಗಂಟೆ, ಸರಿಸುಮಾರು 9:00ವರೆಗೆ ಪ್ರಾರಂಭಗೊಂಡಂತ ಪಂದ್ಯಾಟವಾಗಿದೆ. 6:30 ತನಕ ಸುಮಾರು 84 ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಿದೆ. ಅದು ಕೂಡ 4 ವಿಭಾಗಗಳಾಗಿ ಸ್ಪರ್ಧೆ. ಮಹಿಳಾ ವಿಭಾಗ ಮತ್ತೆ ಲೀಗ್ ಮಾದರಿಯಲ್ಲಿ 510, 550, ಗ್ರಾಮಾಂತರ ವಿಭಾಗ, ಹೀಗೆ 4. ಅದರಂತೆ ಈ ಹೊಸ ವರ್ಷದ ಜನವರಿ ತಿಂಗಳ ಮೊದಲ ಶನಿವಾರದಂದು ಭಾನುವಾರದಂದು ಆಂಜನೇಯ ಕಣ್ಣುತೀರ್ಥ ಏರ್ಪಡಿಸಿದಂತಹ ಖಂಡಿತ ಅದ್ದೂರಿಯ ಹಗ್ಗ ಜಗ್ಗಾಟ ಸ್ಪರ್ಧೆ, ಅದು ಕೂಡ 4 ವಿಭಾಗಗಳ ಸ್ಪರ್ಧೆಯಾಗಿದೆ. ಅದರಂತೆಯಲ್ಲೇ ಭಾರತಿ ಫ್ರೆಂಡ್ಸ್ ಕುಡುಪಲ್ತಡಕ ಅವರದ್ದು ಕೂಡ ಅದ್ದೂರಿಯ ಹಗ್ಗ ಜಗ್ಗಾಟ ಸ್ಪರ್ಧೆ. ಈ ಬಾರಿ ಆ 2 ತಂಡಗಳು ಈ ಬಾರಿ ಮುಖಾಮುಖ ಹೋರಾಟ ಮಾಡುವಂತ ಸಮಯ. ಇದು ದ್ವಿತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಾಗಿದೆ. ಮುಂದಿನ ಸ್ಪರ್ಧೆಗೆ ತೃತೀಯ ಕ್ವಾರ್ಟರ್ ಫೈನಲ್ಗಾಗಿ ಶಾಸ್ತಾಕೃಪಾ ವೀರಾಂಜನೇಯ ಬಿ ವಿರುದ್ಧವಾಗಿ ಮಂಗಲಿಮಾರ್. ನೋಡಿ, ಇಲ್ಲಿ ಕುಡುಪಲ್ತಡಕ ತಂಡ ಕೇರಳಕ್ಕೆ ಸಮೀಪ, ಇಲ್ಲಿ ಕಣ್ಣುವ ತೀರ್ಥ ಕರ್ನಾಟಕಕ್ಕೆ ಸಮೀಪ. ಎಸ್, ಕುಡುಪಲ್ತಡಕ ಕೇರಳಕ್ಕೆ ಸಮೀಪ, ಕಣ್ಣು ತೀರ್ಥ ಕರ್ನಾಟಕಕ್ಕೆ ಸಮೀಪ. ಎಸ್, ಐಕೆ ದಾದ ಪನ್ಪಿನ ಅಂಚಿಲದ ಇಂಚಿಲತ ಬೇತೆ ಬೇತೆ. ಓಕೆ,
ಆಹಾ ಇದು ನೋಡಿ ದ್ವಿತೀಯ ಕ್ವಾರ್ಟರ್ ಫೈನಲ್ ಭಾರತಿ ಫ್ರೆಂಡ್ಸ್ ಗುಡುಬಲ್ದಡ್ಗ ಗೆದ್ದರೆ ಸೆಮಿಫೈನಲ್. ಈ ಬಾರಿ ಎದುರಾಳಿ ತಂಡ ಆಂಜನೇಯ ಕಣ್ವತೀರ್ಥವನ್ನು ಹಿಮ್ಮೆಟ್ಟಿಸಬೇಕಾಗಿದೆ. ಆದರೆ ಆಂಜನೇಯ ಕಣ್ವತೀರ್ಥ ಬಿಟ್ಟು ಕೊಡ್ತಾ ಇಲ್ಲ, ಹೆಜ್ಜೆ ಹಿಂಬದಿಗೆ ಇಟ್ಟುತ್ತಾ ಇದ್ದಾರೆ. ಇದು 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 ನಾಳೆ ಆಂಜನೇಯನ ನಾಮಬಲದೊಂದಿಗೆ ಆಹಾ ಹಾ ಹಾ ಬರ್ತಾ ಇದೆ ನೋಡಿ ಆಂಜನೇಯ ಕಣ್ವತೀರ್ಥ. ಬರಬೇಕಾಗಿದೆ ಪ್ರೇಕ್ಷಕರ ಪ್ರೋತ್ಸಾಹ. ಎಸ್, ಈ ಬಾರಿ ಮೊದಲ ಅವಕಾಶದಲ್ಲಿ ಆಂಜನೇಯ ಕಣ್ಣುತೀರ್ಥ, ಮೊದಲ ಅವಕಾಶದಲ್ಲಿ ಆಂಜನೇಯ ಕಣ್ಣುತೀರ್ಥ. ಇನ್ನೆರಡು ಅವಕಾಶಗಳಿದ್ದರಂತೆ ಮುಂದಿನ ಸ್ಪರ್ಧೆಗೆ ಸಿದ್ಧತೆ ನಡೆಸಬೇಕು ಮಂಜು ಅವರೇ. ಎಸ್, ಥರ್ಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್. We are welcoming Shasta Kripa, Viranjanaya Kadambaro and also MFC ಮಂಗಲಿಮಾರ್ ಅಂಡ್ ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಂಬಾರ. ಮುಂದಿನ ಮೂರನೇ ಕ್ವಾರ್ಟರ್ ಫೈನಲ್ ಅಂದರೆ ಕೊನೆಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಗೆ ಕಟ್ಟೆ ಫ್ರೆಂಡ್ಸ್ ಕೈಯಾರ ಅಂಡ್ ಭಾರತಿ ಫ್ರೆಂಡ್ಸ್ ಕುಡುಪಲ್ತಡ್ಕ. Now we are witnessing a second quarter final match in between Bharati Friends Kudupaltadka and Anjaneya Kanvatirtha B. ಬುಗಂಜಿ ವಿಚಾರ ಪನ್ನೋಡಿತ್ತನೆ ಕುಡರ ನೆನ್ಪು ಮಾಡ್ಬೋಡಮ್ಮ. ಎಸ್ ಬರ್ಲೆ ನಮ್ಮ ಪಿದೈ ಊರು ಡುಪ್ಪನಕ್ಲಾಗ್ಲ ಮ್ಯಾಚ್ ಲೈವ್ ಅದು ತೂವಲಿ ಖಂಡಿತವಾದ್ಲ ಧ್ವನಿ ಮೀಡಿಯಾ ಖಂಡಿತ ಧ್ವನಿಯಿಂದ ಪುದಾರಿತ್ತಂದಾಂಡಲ ಅವು ನೇತ್ರಗ ಒಂಜಿ ಬಾರಿ ಪೊರ್ಲಡೆ ಖಂಡಿತವಾದ್ಲ ತಮ್ಮ ತೂಯಿಲಕ ನಮ್ಮ ಪಿದೈ ಊರ್ಲ ಮಸ್ತ್ ಬಲ್ಲದ ಅಭಿಮಾನ ಆಗ್ಲುಲ್ಲೇರ ಅಕ್ಲೆ ಮಾತ ಬಾರಿ ಶೋಕುಡೆ ಐತೆ ಸುಮಾರು ಜನ ಜಪ್ಪ ಅಂತ ಇತ್ತು ತೂವೊಂದು ಪೇರ್ ಲೈವ್ ಇಡೆ ನೋಡಿ. ಗಮನಿಸಿ 510 kg ಭಾಗದ ಫಿಕ್ಚರ್ಗಳಲ್ಲಿ ಸ್ಕೇಲ್ ಕೌಂಟರ್ ಬಳಿ ಪಿಕ್ಚರ್ ಎತ್ತಲಾಗುವುದು. ಎಲ್ಲ ತಂಡಗಳ 25 ತಂಡಗಳ ಕ್ಯಾಪ್ಟನ್ ಮಾತ್ರ ಅಲ್ಲಿ ಸ್ಕೇಲ್ ಕೌಂಟರ್ ಬಳಿಗೆ ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 510 kg ಭಾಗದ ಫಿಕ್ಚರ್ಗಳಲ್ಲಿ ಸ್ಕೇಲ್ ಕೌಂಟರ್ ಬಳಿಯಲ್ಲಿ ಪಿಕ್ಚರ್ ಅನ್ನು ಎತ್ತಲಾಗುವುದು. ದಯವಿಟ್ಟು ಎಲ್ಲ ತಂಡದ ನಾಯಕರು ದಯವಿಟ್ಟು ಅಲ್ಲಿ ಸ್ಕೇಲ್ ಕೌಂಟರ್ ಬಳಿಗೆ ಹೋಗಬೇಕಾಗಿ ಕೇಳಿಕೊಳ್ತಾ ഇದ್ದೇವೆ. ശ്രദ്ധിക്കേണ്ട കാര്യമാണ് 510 kg ഭാഗത്തിൽ മത്സരിക്കുന്ന 25 ടീമിന്റെ ക്യാപ്റ്റന്മാർ ദയവ് ചെയ്ത് അവിടെ സ്കേൽ പോയിന്റ് അരികിൽ എത്തിച്ചേരണമെന്ന് അറിയിച്ചുകൊള്ളുകയാണ്. 510 ಈ ವಿಭಾಗದಲ್ಲಿ ಒಟ್ಟು 27 ತಂಡಗಳು. 27 ಇದೆಯಾ? ಓಹೋ. ನಮ್ಮ ರಾಕೇಶ್ ಮಾಸ್ಟರ್ ಅದರ ವೇಳಾಪಟ್ಟಿ ಪಿಕ್ಚರ್ಸ್ ರೆಡಿ ಮಾಡ್ತಾ ಇದ್ದಾರೆ. ಖಂಡಿತ ಹೋಗಿ, ಬೇಗ ಬೇಗ ಹೋಗಿ. ಯಾಕಂತ ಹೇಳಿದ್ರೆ ಈ ಒಂದು 510 kg ಭಾಗದ ಸ್ಪರ್ಧೆಯಲ್ಲಿ ಕೇವಲ ಇನ್ನು 3-4 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದಿರ್ತದೆ. ಆಹಾ, യെസ്, മൂന്നാറിലെ കിരീടമില്ലാത്ത രാജാക്കന്മാർ ഇവിടെ ഏതാ? ആരോമൽ ചേകവരും മറുഭാഗത്ത് നിൽക്കുന്നു. ഇത്തവണയും ആഞ്ജനേയയുടെ ഭാഗത്താണ് പോകുന്നത്. പക്ഷെങ്കിൽ കൊടുപ്പിൽ തടുക. യെസ്, ആഞ്ജനേയ കടക്കുന്ന അങ്ങനെ സെമി ഫൈനലിലേക്ക് അടുക്കുമ്പോൾ അടുത്ത മത്സരത്തിന് വേണ്ടി MFC മംഗലിമാർ ആൻഡ് ಶಾಸ್ತ್ರಕೃಪ ಕಡಂಬಾರ್ಬಿ ಅಂಡ್ ಮೂರನೇ ಕ್ವಾರ್ಟರ್ ಫೈನಲ್ ಗಾಗಿ MFC ಮಂಗಲಿಮಾರ್ ವಿರುದ್ಧವಾಗಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬ. ಬಂಧುಗಳೇ, ಇನ್ನು ಮುಂದೆ ನೀವು ನೋಡಬೇಕಿದೆ 510 kg ಭಾಗದ ಜನಮಿತಿ ಇಲ್ಲದ ಸ್ಪರ್ಧೆ. ಖಂಡಿತವಾಗಿಯೂ ನೋಡ್ಲೇಬೇಕಾದಂತ ವಿಷಯ. ಯಾಕಂತ ಹೇಳಿದ್ರೆ ಕಳೆದ ಈ ಸೀಸನ್ ಅಲ್ಲಿ ಎಸ್ ಮಂಗಲಿಮಾರ್ ಮಲ್ಲನ್ಮಾರ್ MFC ಮಂಗಲಿಮಾರ ತೃತೀಯ ಕ್ವಾರ್ಟರ್ ಫೈನಲ್ ಗಾಗಿ ಬರ್ತಾ ಇದೆ. ಗೆದ್ದರೆ ಸೆಮಿಫೈನಲ್ ನಲ್ಲಿ ಗೆದ್ದರೆ ಫೈನಲ್ ಪಂದ್ಯಾಟ. ಇದು ಸಂಘಶಕ್ತಿ ರಿಜಿಸ್ಟರ್ಡ್ ಕೈಯಾರ ಆಯೋಜನೆ ಮಾಡಿದ ಸೌಹಾರ್ದ ಕೂಟ ಹಗ್ಗ ಜಗ್ಗಾಟ ಪಂದ್ಯಾಟ. ಮಂಜು ಅವರೇ, ಏನಿದ್ರು ಈ ಒಂದು 550 kg ಭಾಗದ ಸ್ಪರ್ಧೆ ಮುಗಿದರೆ ಬಹುಮಾನ ಮಾತ್ರ ಕೊಡೋದು ನಾವು ಕೊನೆಯಲ್ಲಿ. ಖಂಡಿತ ಎಸ್, ಅಲ್ಲಿ 510 ದೇಹತೂಕ ವಿಭಾಗದಲ್ಲಿ ಪಿಕ್ಚರ್ಸ್ ರೆಡಿ ಆದ ತಕ್ಷಣ ಅದೇ ರೀತಿ ತಂಡಗಳು ತಯಾರಾಗಿರಬೇಕು. ಕರೆದ ತಕ್ಷಣ ಬರಬೇಕು. ಎಸ್, ದಯಮಾಡಿ ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ಪಂದ್ಯಾಟವನ್ನು ಅತಿ ಶೀಘ್ರ ಮುಗಿಸಬೇಕಿದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಕರೆದ ತಕ್ಷಣ ಪ್ರವೇಶ ದ್ವಾರದ ಬಳಿ ಬರಬೇಕು. ಅಲ್ಲಿ ಕೂಡ 27 ತಂಡವಾದರೆ 25 ಸ್ಪರ್ಧೆಗಳಿರ್ತದೆ. 27 ತಂಡಗಳಿಗೆ 25 ಸ್ಪರ್ಧೆ ಇರುತ್ತದೆ. ಖಂಡಿತವಾಗಿಯೂ ಸುಮಾರು 2 ಗಂಟೆ ಹೊತ್ತಿನಲ್ಲಿ ಮುಗಿಸಿಕೊಡ್ಬೋದು. 1.5 ಗಂಟೆ ಮುಗಿಪೋಡು ಅದೊಂದು 1.5 ಗಂಟೆ ಮುಗಿಪೋಡು. ಏಪ ಇತ್ತನ ನಂಜಿ ಕಾಲ ನೆಕ್ಸ್ಟ್ 2 ಗಂಟೆ ಬರ್ತು ಬೋರ್ಡ್ ಬಂದ್ಕೊಂಡಿರಿ ಅಂಚ ಸರಿ ಮಾಸ್ಟರ್ 2 ಗಂಟೆ
ಒಂಚೇರುವ ಒಂಚೇರುವಲ್ಲ 2 ಗಂಟೆ 45ಕ್ಕೆ ಇಂದಿತ್ತ ಮುಗಿಪು. ಎಸ್ ಉಮೇಶ್ ನಂಚ ರೆಡಿ ಆತೆ. ನೆಕ್ಸ್ಟ್ ಒನ್ ಲಾಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಭಾರತೀಯ ಫ್ರೆಂಡ್ಸ್ ಗುಡ್ಬಲ್ ತಡಕ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಕೈಯಾರು ಎ. ಎಸ್ ಎಸ್ ಆರಂಭಗೊಂಡಿದೆ. ಇದು ತೃತೀಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಕಾಣಬಹುದು. ಒಂದು ಕಡೆಯಲ್ಲಿ ಶಾಸಕರ ವೀರಾಂಜನೇಯ ಕಡಂಬಾರ, ಎದುರಾಳಿ MFC ಮಂಗಳಿಮಾರು ತಂಡ ನೋಡಿ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. 2 ಬಲಶಾಲಿ ತಂಡಗಳು 550 kg ಭಾಗದ ಒಂದು ಸ್ಪರ್ಧೆಯಲ್ಲಿ 3ನೇ ಕ್ವಾರ್ಟರ್ ಫೈನಲ್ ಸ್ಪರ್ಧಿಸುವಂತಹ 2 ಬಲಾಢ್ಯ ತಂಡಗಳು ಈ ಬಾರಿ. ಖಂಡಿತವಾಗಿಯೂ ಬಾಹುಬಲಿ ಸಿನಿಮಾದಲ್ಲಿ ಬಾಹುಬಲಿ ಅದೇ ರೀತಿ ಬಲ್ಲಾಲ ದೇವನ ಮಧ್ಯೆ ಒಂದು ದೊಡ್ಡ ಹೋರಾಟ, ಎಸ್ ಸಮಾಬಲದ ಹೋರಾಟ, ಅದೇ ರೀತಿಯಾಗಿ ಬಾಹುಬಲಿ ಬಲ್ಲಾಲ ದೇವನ ಮಧ್ಯೆ ನಡೆದಂತ ಹೋರಾಟ ಸಮಾಬಲವಾಗಿದೆ. ಎಸ್ അതെ മകിൽമെതിരെ ആക്രമിക്കാനെത്തിയ കാലക്കേരുടെ കരുത്തന്മാരാണ് ഒരു ഭാഗത്ത് നിൽക്കുന്ന മംഗളിമാരെങ്കിൽ മറുഭാഗത്ത് ഇവിടെ ഇതാ മറ്റൊരു വമ്പന്മാരാണ് മാഹിഷ്മതി. യെസ് വിട്ടുകൊടുത്ത ಇಲ್ಲಿ ನೋಡಿ ಇದು ಹಗ್ಗ ಜಗ್ಗಾಟದ ಪ್ರಾರಂಭ ಘಟ್ಟ. ಎಸ್ ಬಿಟ್ಟುಕೊಡ್ತಾ ಇಲ್ಲ. ಈ ಬಾರಿ ಬರ್ತಾ ಇದ್ದ ಶಾಸಕರ ವೀರಾಂಜನೇಯ ಕಡಂಬಾರ, ಆದರೆ ಮಂಗಳಿಮಾರು ಮತ್ತೆ ಬಿಟ್ಟು ಕೊಡ್ತಾ ಇದೆ. ಆದರೆ ಇಲ್ಲ, ಕೊನೆಯಾಗಿಲ್ಲ. ತೀರ್ಪುಗಾರರ ಸೂಚನೆ ಪ್ರಕಾರ ಮೊದಲ ಅವಕಾಶವನ್ನು ಗೆದ್ದುಕೊಂಡಿದ್ದಾರೆ ಇಲ್ಲಿ ಶಾಸಕರ ವೀರಾಂಜನೇಯ ಕಡಂಬಾರ. ಇದಾದ ಬಳಿಕ ಮುಂದೆ ಕೊನೆಯ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ ಬರಬೇಕಿದೆ. ಕಟ್ಟೆ ಫ್ರೆಂಡ್ಸ್ ಕೈಯಾರ ವಿರುದ್ಧವಾಗಿ ಭಾರತೀಯ ಫ್ರೆಂಡ್ಸ್ ಕುಡುಪಲ್ ತಡುಕ ಬಿ ತಂಡ ದಯವಿಟ್ಟು ಸಿದ್ಧತೆ ನಡೆಸಬೇಕಿದೆ. ತದ ಬಳಿಕ ಮತ್ತೆ ಪ್ರಥಮ ಸೆಮಿ, ದ್ವಿತೀಯ ಸೆಮಿ, ಫೈನಲ್. ನೋಡಿ, ಪ್ರಥಮ ಸೆಮಿಫೈನಲ್ಗಾಗಿ ಶಾಸ್ತಾಗ್ರಪ ವೀರಾಂಜನೇಯ ಕಡಂಬಾರು ಎ ವಿರುದ್ಧವಾಗಿ ಆಂಜನೇಯ ಬಿ. ಕ್ವಾರ್ಟರ್ ಫೈನಲ್ ಇನ್ನೊಂದಿದೆ. ಅದಾದ ಬಳಿಕ ಪ್ರಥಮ ಸೆಮಿಫೈನಲ್ ಶಾಸ್ತಾಕೃಪಾ ವೀರಾಂಜನೇಯ ಎ ವಿರುದ್ಧವಾಗಿ ആഞ്ജനേയ ബി. പ്രിയമുള്ളവരെ, അടുത്ത ഞായറാഴ്ച 17-ാം തീയതി യങ് മെൻസ് ഐല സംഘടിപ്പിക്കുന്ന 510 kg വിഭാഗത്തിന്റെ മത്സരമാണ് ഐലയിൽ വെച്ച് വൈകുന്നേരം കൃത്യം 6 മണിക്ക് നടക്കുന്നത്. ഇവിടെ ഇതാ വിജയികൾക്ക് 10,000, അതുപോലെ തന്നെ 2ാം സ്ഥാനക്കാർക്ക് 5,000, അതുപോലെ തന്നെ 3ാം സ്ഥാനക്കാർക്ക് 4,000, അതുപോലെ തന്നെ 4ാം സ്ഥാനക്കാർക്ക് 1,000, അതുപോലെ തന്നെ ട്രോഫി ഉണ്ടായിരിക്കുന്നതാണ് അടുത്ത ഞായറാഴ്ച വൈകുന്നേരം കൃത്യം 6 മണിയോടെ. അത് കഴിഞ്ഞാൽ 23-ാം തീയതി ശനിയാഴ്ച വൈകിട്ട് 6 മണിക്ക് ജയ്ഹിന്ദ് ചിപ്പാർ സംഘടിപ്പിക്കുന്ന 530 kg വിഭാഗത്തിന്റെ മത്സരമാണ്. വിജയികൾക്ക് 8,080, 2ാം സ്ഥാനക്കാർക്ക് 6,060, 3ാം സ്ഥാനക്കാർക്ക് 4,040, 4ാം സ്ഥാനക്കാർക്ക് 2,020 ട്രോഫികൾ ഉണ്ടായിരിക്കുന്നതാണ്. ഈ 2 മത്സരങ്ങൾക്ക് നിങ്ങളെ വരെ ഞങ്ങൾ ഹാർദമായി സ്വാഗതം ചെയ്യുകയാണ്. അങ്ങനെ ഇതാ 2 മത്സരത്തിലേക്ക് ഞങ്ങൾ എത്തിച്ചേരുമ്പോൾ ഇവിടെ ഇതാ ആദ്യ സെറ്റ് ലീഡ് ചെയ്തുകൊണ്ട് നിൽക്കുന്നു ശാസ്ത്രകൃപ വീരാഞ്ജനേയ കടമ്പാർ. ഇവിടെ ഇതാ ആദ്യ സെറ്റ് നഷ്ടപ്പെടുമ്പോൾ ഇവിടെ ഇതാ 2ാമത്തെ സെറ്റും സ്വന്തമാക്കാനുള്ള ശ്രമത്തിലാണ്, ഇത്തവണ തന്ത്രത്തിലാണ് നിൽക്കുന്ന മംഗളിമാരെങ്കിൽ ഇവിടെ ഇതാ വിജയിച്ച ആദ്യത്തെ സെറ്റിൻ പിന്നിൽ വീണ്ടും ഒരു സെറ്റ് സ്വന്തമാക്കിക്കൊണ്ട് സെമിഫൈനലിൽ കടക്കാനുള്ള ശ്രമത്തിലാണ് ഇത്തവണ ശാസ്ത്രകൃപ വീരാഞ്ജനേയ കടമ്പാർ. ಆ ಸಿಟಿಯ ಧ್ವನಿ ಮೊಳಗಿದೆ ಈ ಬಾರಿ ಮತ್ತೊಮ್ಮೆ ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರು ಅದೇ ಹುಮ್ಮಸ್ಸಿನೊಂದಿಗೆ ಈ ಬಾರಿಯ ಅವಕಾಶ ತನ್ನತ್ತ ಸೆಳೆಯುವ ಪ್ರಯತ್ನ. ಹತ್ತ ಕಡೆ MFC ಮಂಗಲಿಮಾರಿ ಈ ಅವಕಾಶವನ್ನು ಬಿಟ್ಟುಕೊಡ್ತಾ ಇಲ್ಲ. ಯಾಕಂದರೆ ಇದು ಕ್ವಾರ್ಟರ್ ಫೈನಲ್ ಗೆದ್ದರೆ ಸೆಮಿಫೈನಲ್. ചെരിഞ്ഞും മറിഞ്ഞും ചെരിഞ്ഞും മറിഞ്ഞും പിറകോട്ട പിറകോട്ട ചെരിഞ്ഞും മറിഞ്ഞും ചെരിഞ്ഞും മറിഞ്ഞും ചെരിഞ്ഞും മറിഞ്ഞും പിറകോട്ട പിറകോട്ട പിറകോട്ടങ്ങനെ 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 ഇവിടെ വീണ്ടും സെമിഫൈനലിലേക്ക് കടക്കുന്നു ശാസ്താകൃപ വീരാഞ്ജനേയ കടമ്പാർ.
ಅಭಿನಂದನೆಗಳು ಬರಬೇಕಾಗಿದೆ 4ನೇ ಪಂದ್ಯಾಟಕ್ಕಾಗಿ. ಬನ್ನಿ ಬನ್ನಿ. ಭಾರತಿ ಫ್ರಾನ್ಸ್ ಕುಡುಪಲ್ ತಡಕ ಬಿ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್. ಭಾರತಿ 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 ಬನ್ನಿ. ಕೈಯಾರು ಬರಬೇಕಿದೆ. ಕೈಯಾರು ಬನ್ನಿ. ಇದು ಭಾರತಿ, ಅದು ಕೈಯಾರ್. ಇದು ಭಾರತಿ, ಅದು ಕೈಯಾರ್. ಟೀಮ್ ಭಾರತಿ ಇಲ್ಲ ಕಟ್ಟೆ ಕಟ್ಟೆ. ಆಹಾ ಕಟ್ಟೆ 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 ಬರುತ್ತಿದೆ. ಕಟ್ಟೆ 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 ಬರುತ್ತಿದೆ. ಭಾರತಿ. ಎಸ್ ಭಾರತಿ ಬರ್ತಾ ಇದ್ದಾರೆ. ಭಾರತಿ. ಎಸ್ ಭಾರತಿ 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 ಕುಡುಪಲ್ ತಡಕ ತಂಡದ ಆಟಗಾರರ ಆಗಮನವಾಗಿದೆ. ಇದು ಕ್ವಾರ್ಟರ್ ಫೈನಲ್ನ ಕೊನೆಯ ಸ್ಪರ್ಧೆಯಾಗಿದೆ. ಬಳಿಕ ಮುಂದೆ ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಮಂಜು. ಎಸ್ ಪ್ರಥಮ ಸೆಮಿಫೈನಲ್ಗಾಗಿ ಶಾಸ್ತಾಕೃಪ ವೀರಾಂಜನೇಯ ಎ ವಿರುದ್ಧವಾಗಿ ಆಂಜನೇಯ ಕಣ್ವತೀರ್ಥ ಬಿ. ಇದು ಕೇವಲ 3 ಸ್ಪರ್ಧೆಗಳು ಕಾಣಬಹುದು. ಈ ಒಂದು 550 ಕೆಜಿ ಮೂರೇ ಸ್ಪರ್ಧೆ. ಶಾಸ್ತಾಕೃಪ ವೀರಾಂಜನೇಯ ಬಿ ವಿರುದ್ಧವಾಗಿ ಇಲ್ಲಿ ಗೆದ್ದುಕೊಂಡಂತಹ ತಂಡ. ಎಸ್ കയ്യാർ ആൻഡ് കൊടുപ്പൽ തടുക. ഒരിക്കൽ കൂടി പറയുന്നു, കാലം എത്ര മാറിയാലും കാലഘട്ടം എത്ര മാറിയാലും ഇവരുടെ ഉടമ്പലി എന്ന വിസ്മയ വിനോദത്തെ ഇടനെഞ്ചെടുപ്പ് പോലെ കാത്തു സൂക്ഷിച്ച് രക്തധമനികളിൽ അലിഞ്ഞു ചേർന്ന ഉടമ്പലിയുടെ ആവേശങ്ങളെ ആരവങ്ങളാക്കി മാറ്റുന്ന 2 ടീമുകളാണ് ഇത്തവണ നേർക്ക് നേരെ ഏറ്റുമുട്ടുന്നത്. ഒരു ഭാഗത്ത് കൊടുപ്പൽ തടുകെങ്കിൽ മറുഭാഗത്ത് ഇരുന്ന് വലിക്കുന്ന ടീമാണ് ഇവിടെ ഇതാ കട്ടി ഫ്രണ്ട്സ് കയ്യാർ. യെസ് അധ്യക്ഷ കരുത്തന്മാരിൽ കരുത്തന്മാർ, ശക്തന്മാരിൽ ശക്തന്മാരാണ് ഇത്തവണ പടകളത്തിൽ പടവെട്ടാൻ പോകുന്നത്. ഇത് ലാട്ടികളോ അമ്പകളോ AK-47 അല്ല. ഇവിടെ ഇതാ നേർക്ക് നേരെ മുഖാമുഖം കൊമ്പ് കോർക്കുന്ന കാഴ്ചയാണ് പ്രിയമുള്ളവരെ. ഭാരതി ഫ്രണ്ട്സ് കുടുംബൽ തടുക്ക ഒരു ഭാഗത്തെങ്കിൽ മറുഭാഗത്ത് കട്ടെ ഫ്രണ്ട്സ് കയ്യാർ തമ്മിലുള്ള പോരാട്ടമാണ്. നിരവധി പോരാട്ട വേദിയിൽ മത്സരിച്ച പരിചയ സമ്പന്മൂലരായ മത്സരാർത്ഥികളാണ് ഇത്തവണ പടകളത്തിൽ പടവെട്ടാൻ പോകുന്നത്. ഇത്തവണ ഒരു പക്ഷേ അമ്പരുടെ കൈ സൂചന കാണിക്കുന്നുണ്ട്. ഇത്തവണ ഇവിടെ ഇതാ കാണിക്കുന്നു കയ്യാറിന്റെ അരികിലേക്കെങ്കിൽ ഇവിടെ ഇത് വിട്ടുകൊടുക്കാതെ നിൽക്കുന്നു ഭാരതി ഫ്രണ്ട്സ് കൊടുപ്പൽ തടുക്ക. ഇവിടെ ആദ്യ അവസരം വിജയിച്ചുകൊണ്ട് കട്ടെ ഫ്രണ്ട്സ് കയ്യാർ നിൽക്കുമ്പോൾ അടുത്ത ആദ്യത്തെ സെമി ഫൈനൽ മത്സരത്തിന് വേണ്ടി തയ്യാറായി നിൽക്കുക ശാസ്താകൃപ വീരാഞ്ജനേയ കടമ്പാർ ആൻഡ് മഞ്ജു ആഞ്ജനേയ കണ്ണൂർ തീർത്ഥ. ನೋಡಿ, ಇದು 4ನೇ ಅಂದ್ರೆ ಕೊನೆಯ ಕ್ವಾರ್ಟರ್ ಫೈನಲ್. ಭಾರತಿ ಫ್ರೆಂಡ್ಸ್ ವಿರುದ್ಧವಾಗಿ ಕಟ್ಟೆ. ಪ್ರಥಮ ಸುತ್ತಿನಲ್ಲಿ ಕಟ್ಟೆ ಫ್ರೆಂಡ್ಸ್ ವಿಜಯವನ್ನು ಕಂಡಿದೆ. ಈ ಬಾರಿಯ ಸುತ್ತು ಭಾರತಿ ಫ್ರೆಂಡ್ಸ್ ತಂಡಕ್ಕೆ ಸವಾಲು ಸರಿ, ಯಾಕಂದ್ರೆ ಗೆದ್ದರೆ ಮಾತ್ರ ಸೆಮಿಫೈನಲ್ಗೆ ಅವಕಾಶ. ಮುಂದಿನ ಪಂದ್ಯಕ್ಕೆ ಅಂದ್ರೆ ಪ್ರಥಮ ಸೆಮಿಫೈನಲ್ಗಾಗಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್ ಎ ತಂಡ ವಿರುದ್ಧವಾಗಿ ಆಂಜನೇಯ ಕಣ್ವತೀರ್ಥ ಬಿ ತಂಡ ತಯಾರಾಗಿರಬೇಕು. Yes, Kadambar and Anjaneya Kanutirtha. That is the first semi-final match. Second semi-final match. This match winners and SKVB. Yes, KVB.
ನೋಡಿ ಪ್ರೇಕ್ಷಕರ ಸ್ವಲ್ಪ ಪ್ರೋತ್ಸಾಹ ಕಡಿಮೆ ಇದೆ, ಸಂಖ್ಯೆ ಬಹಳಷ್ಟಿದೆ, ಆದರೆ ಸ್ವಲ್ಪ ಚಪ್ಪಾಳೆ ಬರಬೇಕು, ಸ್ವಲ್ಪ ಬೊಬ್ಬೆ ಸೀಟಿ ಎಲ್ಲ ಬಂದರೆ ಆಟಗಾರರಿಗೆ ಒಂದು ಉತ್ಸಾಹ. ಖಂಡಿತವಾಗಿಯೂ. ಎಸ್ ಬೆಲ್ಚಿಟ್ ಚಾಡೆ, ಆಹಾ ಭಾರತಿ ಫ್ರೆಂಡ್ಸ್ ಗುಡ್ ಬಾಲ್ ದಡಿಕ. ಇದು ಕ್ವಾರ್ಟರ್ ಫೈನಲ್ ಗೆದ್ದರೆ ಸೆಮಿಫೈನಲ್ ಮತ್ತೆ ಫೈನಲ್. ಈ ಬಾರಿ ನಿಮಗಿದೆ ಅವಕಾಶ, ಈ ಬಾರಿಯ ಅವಕಾಶ. ಆಹಾ ಹತ್ತಗಡೆ ನೋಡಿ, ಕಟ್ಟೆ ಫ್ರೆಂಡ್ಸ್ ಬಿಡ್ತಾ ಇಲ್ಲ. ಬರಬೇಕಾಗಿದೆ ಚಪ್ಪಾಳೆ, ಬರಬೇಕಾಗಿದೆ ಪ್ರೋತ್ಸಾಹ. ಆಹಾ ಆಹಾ ಇದು 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 ನೋಡಿ, ಓಕೆ ನೋಡಿ, ಸುಮಾರು 12 ಲೀಗ್ ಮಾದರಿಯ ಪಂದ್ಯಾಟವನ್ನು ಮುಗಿಸಿ ಕ್ವಾರ್ಟರ್ ಫೈನಲ್ ನಲ್ಲಿ ಗೆದ್ದುಕೊಂಡು ಸೆಮಿಫೈನಲ್ ಪ್ರವೇಶ ಮಾಡಿದ ಎರಡು ತಂಡ. ಇದರಲ್ಲಿ ಗೆದ್ದಂತಹ ತಂಡ ಫೈನಲ್ ಪ್ರವೇಶ. ಈ ಬಾರಿಯ ಚಿನ್ನದ ಶಾಶ್ವತ ಫಲಕವನ್ನು ಪಡೆಯುವಂತಹ ತಂಡ ಇದರಲ್ಲಿ ಯಾವುದಾದ್ರೂ ಒಂದು. ಪ್ರಥಮ ಸೆಮಿಫೈನಲ್ಗಾಗಿ ಬರಬೇಕಾಗಿದೆ. ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಆಂಜನೇಯ ಕಣ್ವ ತೀರ್ಥ. ನಮ್ಮ ಜಿಲ್ಲೆಯ ಹೆಮ್ಮೆಯ ತಂಡಗಳು, ಬಲಾಢ್ಯ ತಂಡಗಳು. ಆಂಜನೇಯ ಕಣ್ವ ತೀರ್ಥ, ಅತ್ತ ಕಡೆಯಲ್ಲಿ ವೀರಾಂಜನೇಯ, ಇತ್ತ ಕಡೆಯಲ್ಲಿ ಆಂಜನೇಯ. ನೋಡಿ ನೋಡಿ, ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರ ಬರ್ತಾ ಇದೆ ಕಣ್ವ ತೀರ್ಥದ ವಿರುದ್ಧವಾಗಿ. ಕಣ್ವ ತೀರ್ಥದಲ್ಲಿ ಆಂಜನೇಯ ಶಾಂತನಾಗಿದ್ದಾನೆ, ಇತ್ತ ಕಡೆಯಲ್ಲಿ ವೀರರಸದಲ್ಲಿ. ಆದರೆ ಈ ಬಾರಿ ಸಮಬಲದ ಹೋರಾಟ. ಎರಡೂ ತಂಡವು ಬಲಾಢ್ಯವಾಗಿದೆ, ಎರಡೂ ತಂಡವು ಆಂಜನೇಯ. TNH. France. Remixed by DJ Ashish. ಎಸ್ ಎಸ್ ದಟ್ ಇಸ್ ದ ಫಸ್ಟ್ ಸೆಮಿಫೈನಲ್ ಮ್ಯಾಚ್. ನೋಡಿ, ಇದು ಪ್ರಥಮ യെസ് വിസിൽനാദമാണ് കഴിഞ്ഞിരിക്കുന്നു ഇത്തവണ. ഇതാ വൻമരങ്ങളെ പിടിച്ചെടുത്ത് കുത്തിമറിച്ച് കാടിലേക്ക് കൊമ്പ് കുലുക്കി കൊതിച്ചു വരുന്ന കാട്ടുകൊമ്പന്മാർ ഇതാ കളിക്കളത്തിൽ ആറാടെ തിമർക്കുന്ന മത്സരമാണിതാ.
ഇത്തവണ ഇത് കളിക്കളത്തിൽ മിന്നും താരങ്ങളെ മിന്നി തിളങ്ങുന്ന മത്സരാർത്ഥികളെങ്കിൽ ഇവിടെ ഇതാ 1000 സൂര്യചന്ദ്രന്മാരുടെ പ്രഭയുടെ കളിക്കളത്തിൽ കത്തിച്ചൊലിക്കുന്ന പോരാളികളാണ് ഇത്തവണ കളിക്കളത്തിൽ നിൽക്കുന്നത്. ഒരു ഭാഗത്ത് ശാസ്താക്രമ വീരാഞ്ജനേയ കടവാറെങ്കിൽ മറുഭാഗത്ത് നിൽക്കുന്നു ആഞ്ജനേയ കണ്ണാതീർത്ഥ തമ്മിലുള്ള മത്സരമാണ് പ്രിയമുള്ള ಸೆಮಿ ಫೈನಲ್ ಪಂದ್ಯಾಟ. ಆಂಜನೇಯ ಕಣ್ವ ತೀರ್ಥ ಅತ್ತ ಕಡೆಯಲ್ಲಿ ಶಾಸ್ತಾಕೃಪ ವೀರಾಂಜನೇಯ ಬಲಾಢ್ಯ ತಂಡಗಳು. ಭೀಮ ದುರ್ಯೋಧನರ ಮಧ್ಯೆ ನಡೆದ ಪಂದ್ಯವಿದು, ರಾಮ ರಾವಣರ ಮಧ್ಯೆ ನಡೆದ ಪಂದ್ಯವಿದು, ಬಾಹುಬಲಿ ಬಲ್ಲಾಲ ದೇವನ ಮಧ್ಯೆ ನಡೆದ ಪಂದ್ಯ ಇದು. ಆಂಜನೇಯ ಕಣ್ವ ತೀರ್ಥ ವಿರುದ್ಧವಾಗಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು. ನೋಡಿ 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 ಇಲ್ಲಿ ಸಮಾಬಲದ ಹೋರಾಟ. ಆದರೆ ಆಂಜನೇಯ ಕಣ್ವ ತೀರ್ಥ ತನ್ನತ್ತ ಸೆಳೆಯುವ ಪ್ರಯತ್ನ. ಆಹಾ ಬರಬೇಕಾಗಿದೆ ಪ್ರೋತ್ಸಾಹ. ಇಲ್ಲಿ ಮೊದಲ ಅವಕಾಶವನ್ನು ಗೆದ್ದುಕೊಂಡ ಆಂಜನೇಯ ಕಣ್ಣುವ ತೀರ್ಥ ತಂಡ. ಆದರೆ ಇನ್ನೆರಡು ಅವಕಾಶಗಳಿದೆ. ಖಂಡಿತ ಎರಡೂ ತಂಡವೂ ಕೂಡ ಸಮಬಲದ ತಂಡ. ಮುಂದಿನ ಸುತ್ತು SKV ತಂಡಕ್ಕೆ ಸವಾಲು. ಗೆದ್ದರೆ ಫೈನಲ್ ಪ್ರವೇಶ. ಹಾಗಾಗಿ ಈ ಸುತ್ತನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಬೇಕು ಶಾಸ್ತಾಕೃಪ ವೀರಾಂಜನೇಯ. ಬಹುಶಃ ಒಂದು ಅದ್ಭುತವಾದ ಪಂದ್ಯಾಟಕ್ಕೆ ನಾವೆಲ್ಲರೂ ಮತ್ತೊಮ್ಮೆ ಸಾಕ್ಷಿಗಳಾಗ್ತಾ ಇದ್ದೇವೆ. ನೋಡಿ ಇಲ್ಲಿ ಎರಡನೇ ಸೆಮಿಫೈನಲ್ಗಾಗಿ ಶಾಸ್ತಾಕೃಪ ವೀರಾಂಜನೇಯ ಬಿ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಎ. ಬಂಧುಗಳೇ, ಈ ಒಂದು ಪಂದ್ಯಾಕೂಟದ ಆಯೋಜಕರು ಸಂಘ ಶಕ್ತಿ ಕೈಯಾರಾಯಿಸುವಂತಹ ಈ ಒಂದು ಬಹಳ ಅದ್ದೂರಿಯ ಈ ಒಂದು ಹಗ್ಗ ಜಗ್ಗಾಟ ಕಾರ್ಯಕ್ರಮ 550 kg ಭಾಗದ ಲೀಗ್ ಮಾದರಿಯ ಸ್ಪರ್ಧೆಗಳು ಪ್ರಾರಂಭವಾಗಿ ಇವಾಗ ಕೊನೆಯ ಹಂತಕ್ಕೆ ತಲುಪಿದೆ. ಇನ್ನೇನು ಈ ಒಂದು ಪಂದ್ಯಾಕೂಟದಲ್ಲಿ 3 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದಿರುವುದು. ನೋಡಿ ಇಲ್ಲಿ 510 ದೇಹ ತೂಕ ವಿಭಾಗದ ನಾಕ್ಔಟ್ ಮಾದರಿಯ ಪಂದ್ಯಾಟದ ಪಿಕ್ಚರ್ಸ್ ಬಂದಿದೆ. ಪ್ರಥಮ ಪಂದ್ಯಾಟಕ್ಕಾಗಿ DK ಸುದೆಂಬಲ ವಿರುದ್ಧವಾಗಿ LFC ಗೋಲಿಕಟ್ಟೆ. ಅದೇ ರೀತಿ ದ್ವಿತೀಯ ಪಂದ್ಯಾಟಕ್ಕಾಗಿ ಕಟ್ಟೆ ಫ್ರೆಂಡ್ಸ್ ವಿರುದ್ಧವಾಗಿ DKB. ಗಮನಿಸಿ, ಎರಡೂ ತಂಡವೂ ಕೂಡ ಸಜ್ಜಾಗಿರಬೇಕು. ಗಮನಿಸಿ, ದತ್ತಕೃಪಾ ಸುದೆಂಬಳ ಅಂಡ್ LFC ಗೋಳಿಕಟ್ಟೆ. ಖಂಡಿತ ಈ ಪಂದ್ಯಾಟದಲ್ಲಿ, ಈ ವಿಭಾಗದ ಪಂದ್ಯಾಟದಲ್ಲಿ ನಮಗೆ ಎಲ್ಲಾ ತಂಡಗಳು ಕೂಡ ಸಹಕರಿಸಿದೆ. ಇದೇ ಸಹಕಾರ ಮುಂದಿನ ಪಂದ್ಯಾಟದಲ್ಲೂ ಕೂಡ ಬರಬೇಕು. ಕ್ರೀಡಾಪಟುಗಳು ನೀಡ್ತಾರೆ ಎಂಬ ವಿಶ್ವಾಸದೊಂದಿಗೆ ಗಮನಿಸಿ, ಪ್ರಥಮ ಪಂದ್ಯಾಟಕ್ಕಾಗಿ DK ಸುದೆಂಬಳ ವಿರುದ್ಧವಾಗಿ LFC ಗೋಲಿಕಟ್ಟೆ. ದ್ವಿತೀಯ ಪಂದ್ಯಾಟಕ್ಕಾಗಿ DK ಬ್ರದರ್ಸ್ ಬಿ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್. DK ಫ್ರೆಂಡ್ಸ್ ಬಿ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ದ್ವಿತೀಯ. ಗಮನಿಸಿ, ಇಲ್ಲಿ ತೃತೀಯ ಪಂದ್ಯಾಟಕ್ಕಾಗಿ ಅದೋ ಲೋಗ ಅದು കാഹളമൊഴി കഴിഞ്ഞു. ആദ്യ സെറ്റ് ഇവിടെ ആഞ്ജനേയ കണ്ണുതീർത്ത വിജയിക്കുമ്പോൾ ഇവിടെ രണ്ടാമത്തെ സെറ്റിന് വേണ്ടിയുള്ള മത്സരത്തിലാണ് നിൽക്കുന്നത്. പ്രിയമുള്ളവരെ, ഇത്തവണ വിട്ടുകൊടുക്കാതെ നിൽക്കുന്ന 14 ചാമ്പ്യന്മാരിതാ പട്ടക്കളത്തിലിതാ പട്ടവെട്ടാൻ പോകുന്നു. ആദ്യാവസരം ആഞ്ജനേയ. ഇത്തവണയും ആഞ്ജനയുടെ അരികിലേക്കാണ് ಕಾಣಿക്കുന്നത്. ಕಡಂಬಾರು ತಂಡ ಇದು ನಿಮಗಿರುವ ಕಡೆಯ ಅವಕಾಶ ಫೈನಲ್ ಪ್ರವೇಶಕ್ಕಾಗಿ. ಈ ಬಾರಿ ಬರಬೇಕಾಗಿದೆ ಪ್ರದರ್ಶನ, ಆದರೆ ಆಂಜನೇಯ ಬಿಟ್ಟು ಕೊಡುತ್ತಾರೆ. ಪಂದ್ಯಕೂಟದ ಮೊದಲ ಫೈನಲ್ ಹಂತಕ್ಕೆ ತಲುಪಿದ ತಂಡವಾಗಿದೆ ಆಂಜನೇಯ ಕಣ್ಣುವ ತೀರ್ಥ. ಆದರೆ ಕಡಂಬಾರ್ ನಿಮಗಿದೆ 3 ಮತ್ತು 4ನೇ ಸ್ಥಾನಗಳಿಗೆ ಆಡಲಿಕ್ಕೆ ಉಂಟು, ದಯವಿಟ್ಟು ಗಮನಿಸಬೇಕು. 3rd 4th ಮ್ಯಾಚಿಗೆ ರೆಡಿ ಅದೊಂದು ತೋಡು. ಎಸ್, ದಟ್ ಇಸ್ ದ ಸೆಕೆಂಡ್ ಸೆಮಿ ಫೈನಲ್ ಮ್ಯಾಚ್. ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರು ಬಿ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಕೈಯಾರು ಎ. ಬನ್ನಿ, ನೋಡಿ ಬರುತ್ತಾ ಇದೆ കട്ടെ ഫ്രണ്ട്സ് കയ്യാറുയെ. ആഹാ, വരുന്നത് എന്തിനും തയ്യാറായ കടുവാക്കൂട്ടിൽ പന്തളിച്ച് വളർന്ന 14 കുറുനരിക്കുട്ടങ്ങളാണ് ഇത്തവണ കളിക്കളത്തിലേക്ക് വരുന്നത്. ഒരു ഭാഗത്ത് കട്ടെ ഫ്രണ്ട്സ് തയ്യാറാണ്.
നടന്നു വരുമ്പോൾ മറുഭാഗത്ത് മറ്റൊരു വമ്പൻ ടീമാണ് കടന്നു വരുന്നത്. ನೋಡಿ ಎದುರಾಗಿ ಬರ್ತಾ ಇದೆ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ಬಿ. മറ്റൊരു വമ്പൻ ടീം ശാസ്താകൃപ വീരാഞ്ജനേയ കടമ്പാറ്. അതുപോലെ തന്നെ 510 kg വിഭാഗത്തിന്റെ ആദ്യ മത്സരത്തിന് വേണ്ടി LFC ಗೋಳಿಕಟ್ಟ ಆ್ಯಂಡ್ ದತ್ತಕೃಪ ಸುದೆಂಬಳ. ಗಮನಿಸಿ ದಯಮಾಡಿ ಸುಮಾರು 27 ತಂಡಗಳು ಮುಂದಿನ ವಿಭಾಗದಲ್ಲಿ ಸ್ಪರ್ಧೆ ಮಾಡಲಿಕ್ಕಿದೆ. ಎಲ್ಲರ ಸಹಕಾರ ಬೇಕಾಗಿ ದಯಮಾಡಿ ಕರೆದ ತಕ್ಷಣ ಬಂದು ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಪ್ರಥಮ ಪಂದ್ಯಾಟಕ್ಕಾಗಿ DK ಸುದೆಂಬಲ, ಅದೇ ರೀತಿ LFC ಗೋಳಿಕಟ್ಟ. ದ್ವಿತೀಯ ಪಂದ್ಯಾಟಕ್ಕಾಗಿ DK ಬ್ರದರ್ಸ್ ಬಿ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್. ತೃತೀಯ ಪಂದ್ಯಾಟಕ್ಕಾಗಿ ಅಧೋಲೋಕ, ಅದೇ ರೀತಿ ಫ್ರೆಂಡ್ಸ್. ಫ್ರೆಂಡ್ಸ್ ಜಾಲು ಆ್ಯಂಡ್ ಅಧೋಲೋಕ. ಎಸ್, ಮ್ಯಾಚ್ ನಂಬರ್ 3. ದಾವೂದ್ ಬರುವರ പ്രിയമുള്ളവർ, ഇത് രണ്ടാമത്തെ സെമിഫൈനൽ മത്സരമാണ്. കട്ടെ ഫ്രണ്ട്സ് കയ്യാർ, അതുപോലെ തന്നെ ശാസ്താകൃപ വീരാഞ്ജനേയ കടമ്പാർ. ഇത് കഴിഞ്ഞാൽ ಸಂಘದ ಸದಸ್ಯರ ಗಮನಕ್ಕೆ, ನಿಮ್ಮಲ್ಲಿ ಯಾರಲ್ಲಿ ಅದರ ಕೈಯಲ್ಲಿ ಲಕ್ಕಡಿ ಪುಸ್ತಕ ಇದ್ದಲ್ಲಿ ಆದಷ್ಟು ಬೇಗ ಬಂದು ಕೌಂಟರಿಗೆ ಕೊಡಬೇಕು. ಇನ್ನು ಕೆಲವೇ ಅಲ್ಲ ಕೌಂಟರ್ಗೆ ಕೊಡೋ ಮುಂಚೆ ಇಲ್ಲಿ ಒಮ್ಮೆ ಬರಲಿ. ಇಲ್ಲಿ ನಮ್ಮ ಮುಂದೆ ಕೂತವರಿಗೆಲ್ಲ ಕೊಡ್ಲಿಕ್ಕೆ ಬಾಕಿ ಉಂಟು. ಹೌದು, ಲಕ್ಕಡಿ ಪುಸ್ತಕ ತುಂಬಾ ಬಾಕಿ ಇದೆ. ಅದೇ ಬನ್ನಿ. ಆದರೆ ಸ್ಪರ್ಧೆ ಒಂದು ಹಂತದಲ್ಲಿ ಮುಗಿಯುವ ಅಂತ ಕಾರಣ ಸತೀಶ್ ಮಾಸ್ಟರ್, ಟಿಕೆಟ್ ಬಾಕಿ ಉಂಟಾ? ಟಿಕೆಟ್ ಮಾತ್ರ ಅಲ್ಲ, ಪುಸ್ತಕವೇ ಬಾಕಿ ಉಂಟು ಸರ್. ಪುಸ್ತಕ ಪತ್ತೊಂದು ಬಲ್ಲೆ ನಮ್ಮ ಈ ಕಡೆ ಜವಾನ್ ಐತೆ ಕೌಶಿಕ್ ಒಳ್ಳೆಯ ಕೌಶಿಕ್. എസ് വിധിൽ നാദം മുഴങ്ങി കഴിഞ്ഞു. രണ്ടാമത്തെ സെമിഫൈനൽ മത്സരത്തിന് വേണ്ടി ഒരു ഭാഗത്ത് നിൽക്കുന്നു ശാസ്താകൃപ വീരാഞ്ജനേയ കടമ്പാറെങ്കിൽ മറുഭാഗത്ത് കട്ടെ ഫ്രണ്ട്സ് കയ്യാർ തമ്മിലുള്ള പോരാട്ടത്തിലാണ് നിൽക്കുന്നത്. ഇവിടെ ഇതാ 7-14 കായിക താരങ്ങൾ ഇത്തവണ ഇതാ ആടിയാടി വലിക്കുമ്പോൾ ഇത്തവണ കയ്യടിയോടെ സ്വാഗതം ചെയ്യുന്നു, കയ്യടിയോടെ സ്വീകരിക്കുന്നു. ഇത്തവണ ശാസ്താകൃപ വീരാഞ്ജനേയ കടമ്പാറിനരികിലേക്കാണ് പോകുന്നത്. ഇവിടെ ഇതാ രാജു മാർബനെടുക്കുകയാണ്. ഒന്നാമൻ നിൽക്കുമ്പോൾ അവിടെ നമുക്കറിയാം പൃഥ്വിയാണ് ഒന്നാമനായി നിൽക്കുന്നത്. ಆ ಬದಿಯಿಂದ ಚಪ್ಪಾಲೆ ಬರ್ತಾ ಇದೆ, ಈ ಬದಿಯಿಂದ ಬರ್ಲೆ. ಈ ಬದಿಯಿಂದ ಚಪ್ಪಾಲೆ ಬರ್ತಾ ಇದೆ ನೋಡಿಲಿ. ಆಹಾ, ಇದು ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ಕಟ್ಟೆ ಫ್ರೆಂಡ್ಸ್ ಕೈಯಾರ್ ತಂಡಗಳ ಈ ಒಂದು ಹೋರಾಟವಾಗಿದೆ. ಆಹಾ ಆಹಾ ಆಹಾ, ನೋಡಿ ಇಲ್ಲಿ ಸೆಮಿಫೈನಲ್ ನ ಪ್ರಥಮ ಸುತ್ತಿನಲ್ಲಿ ಕಟ್ಟೆ ಫ್ರೆಂಡ್ಸ್ ಕೈಯಾರ್. TNH France. Remix by DJ Ashish. ನೋಡಿ 510 ದೇಹ ತೂಕದ ವಿಭಾಗದ ಪಂದ್ಯಾಟದಲ್ಲಿ ಭಾಗವಹಿಸುವಂತ ತಂಡಗಳು ದಯಮಾಡಿ ಆದಷ್ಟು ಬೇಗ ಸಜ್ಜಾಗಿರ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕರೆದ ತಕ್ಷಣ ಬಂದು ಸಹಕರಿಸಬೇಕು. ದತ್ತಕೃಪಾ ಸುದೆಂಬಳ ಆ್ಯಂಡ್ LFC ಗೋಳಿಕಟ್ಟೆ ಸೆಕೆಂಡ್ ಮ್ಯಾಚ್ ವನ್ನ. ದತ್ತಕೃಪಾ ಸುದೆಂಬಳ ಸೆಕೆಂಡ್ ಮ್ಯಾಚ್ 5. ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿ ವಿನೋದ್ ಕಾಯರ್ ಕಟ್ಟೇರ್ ಅವರಿದ್ದಾರೆ. ಎಸ್, ಸೆಕೆಂಡ್ ಸೆಟ್ ಮ್ಯಾಚ್. ആദ്യ സെറ്റിൽ ഇവിടെ ഇതാ കട്ട് ഫ്രണ്ട്സ് കയ്യാർ. ഇത്തവണ രണ്ടാമത്തെ സെറ്റിന്റെ മത്സരത്തിന് വേണ്ടി ഇവിടെ തയ്യാറായി നിൽക്കുന്നു. ಖಂಡಿತವಾಗಿಯೂ ಈ ದ್ವಿತೀಯ ಸುತ್ತನ್ನು
ಉಪಯೋಗಿಸಬೇಕಾಗಿದೆ ಶಾಸ್ತಾಕೃಪ. ಯಾಕಂದ್ರೆ ಫೈನಲ್ ಪ್ರವೇಶದ ಒಂದು ಸೆಣಸಾಟ, ಗೆದ್ರೆ ಫೈನಲ್ ಪ್ರವೇಶದ ಅವಕಾಶ ಇದೆ. ನೋಡುವ ಸಮಾಬಲವಾಗಿ ಈ ಬಾರಿಯಾದಂತಹ ಪಂದ್ಯಾಟ ಬಂದ್ರೆ ಸಮಾಬಲವನ್ನು ಮುರಿಯುವಂತಹ ಪ್ರಯತ್ನಕ್ಕಾಗಿ ಮತ್ತೊಂದು ಪಂದ್ಯ. ಖಂಡಿತವಾಗಿ ಬಿಟ್ಟು ಕೊಡುವಂತಹ ತಂಡವಲ್ಲ ಶಾಸ್ತ್ರಕೃಪ ವೀರಂಜನೆಯ ಕಡಂಬಾರ. ಬಹಳಷ್ಟು ಅನುಭವಿ ಆಟಗಾರನೊಳಗಂತಹ ತಂಡವಾಗಿದೆ. ಈ ಒಂದು ಎರಡು ತಂಡಗಳನ್ನು ನಾವು ಕಾಣ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಕೈಯಾರ, ಮತ್ತೊಂದು ಕಡೆಯಲ್ಲಿ ಶಾಸ್ತ್ರಕೃಪ ವೀರಂಜನೆಯ ಕಡಂಬಾರು ತಂಡ. ಪೃಥ್ವಿ ಆ್ಯಂಡ್ ರಾಜು ಮಾರ್ಪನಡುಗ. യെസ് ഒരൊറ്റ ചവിട്ട പ്രകോട്ടാണ വരേണ്ടത് കടമ്പാർ. ഒരൊറ്റ ചവിട്ട, ഒരൊറ്റ വിധി, ഒരൊറ്റ ധൈര്യം, ഒരൊറ്റ മനസ്സ്, ഒരൊറ്റ ശക്തി, ഒരൊറ്റ ബുദ്ധി, ഒരേ താളമായി, ഒരേ ലയമായി, ഒരേ ശ്രുതിയായി ഒന്ന് പിറകോട്ടൊന്ന് ആഞ്ഞു പിടിച്ചു വലിച്ച് ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರಂಗಿನ ಮರುವಾಗತ್ತೆ ಕೈಯಾರಿದ. ಇಲ್ಲ ಇಲ್ಲ ಬಿಟ್ಟುಬಿಡದ ಇಲ್ಲ ಗಟ್ಟೆ ಫ್ರೆಂಡ್ಸ್. ಈ ಬಾರಿ ಮತ್ತೊಮ್ಮೆ ಗಟ್ಟೆ ಫ್ರೆಂಡ್ಸ್ ಬರ್ತಾ ಇದೆ. ನೋಡಿ ಫೈನಲ್ ಪ್ರವೇಶ ಮಾಡಿದೆ ಶಾಸ್ತಾಕೃಪ. ಏರಿ ಎಸ್, ಇನ್ನು ಫೈನಲ್ ಆಗಬೇಕಿದೆ ಮಂಜು ಅವರೇ. ಎಸ್, ಖಂಡಿತವಾಗಿಯೂ ಫೈನಲ್ ಪ್ರವೇಶ ಮಾಡಿದಂತಹ ತಂಡ ನಮ್ಮ ಜಿಲ್ಲೆಯ ಹೆಮ್ಮೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಬೇರೆ ಬೇರೆ ದಿಕ್ಕಿಗೆ ಹೋಗಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿ ನಮ್ಮ ಜಿಲ್ಲೆಯ ಹೆಸರನ್ನು ಪಸರಿಸಿದಂತ ನಮ್ಮ ಜಿಲ್ಲೆಯ ಒಂದು ಹೆಮ್ಮೆಯ ತಂಡ ಆಂಜನೇಯ ಕಣ್ಣು ತೀರ್ಥ. ಖಂಡಿತವಾಗಿ ಮಂಜೇಶ್ವರ ಮಂಡಲದ ಮಂಜೇಶ್ವರ ಮಂಡಲ ಆಟಗಾರರಿಗೆ ಹಗ್ಗ ಜಗ್ಗಾಟ ಏನೆಂಬುದು ತೋರಿಸಿಕೊಟ್ಟವರೇ ನಮ್ಮ ಆಂಜನೇಯ ಕಣ್ಣು ತೀರ್ಥ ತಂಡವಾಗಿದೆ. ಖಂಡಿತವಾಗಿ ಹೌದು, ಅದರಂತೆ ಮತ್ತೆ ಇಲ್ಲಿ ಬರಬೇಕಿದೆ ಎದುರಾಳಿ ಮತ್ತೊಂದು ಕಟ್ಟೆ ಫ್ರೆಂಡ್ಸ್ ಕೈಯಾರು ತಂಡಗಳು. ಖಂಡಿತವಾಗಿಯೂ ಈ ಲೀಗ್ ಮಾದರಿಯ ಪಂದ್ಯಾಟ, ಸಮಬಲದ ಹೋರಾಟ, 550 ಕೆಜಿ ದೇಹ ತೂಕ ವಿಭಾಗದಲ್ಲಿ 12 ಲೀಗ್ ಮಾದರಿಯ ಪಂದ್ಯಾಟ ನಂತರ ನಡೆದಂತಹ 4 ಕ್ವಾರ್ಟರ್ ಫೈನಾಲೆ, 2 ಸೆಮಿಫಿನಾಲೆ. ಈಗ ಫೈನಲ್ ಪಂದ್ಯಾಟಕ್ಕಾಗಿ ಆಂಜನೇಯ ಕಣ್ವ ತೀರ್ಥ ವಿರುದ್ಧವಾಗಿ ಕಟ್ಟೆ ದಿವಾಕರ್. ಎರಡು ತಂಡಗಳು ಬರಬೇಕಿದೆ. TNH. Remixed by DJ Ashish. ಸಂಘಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಇದರ ವತಿಯಿಂದ ನಡೆಯುತ್ತಿರತಕ್ಕಂತಹ ಸೌಹಾರ್ದ ಕೂಟಂ ಹಗ್ಗ ಜಗ್ಗಾಟ ಸ್ಪರ್ಧೆಯ 550 kg ವಿಭಾಗದಲ್ಲಿ ಕೊನೆಯ ಹಂತದಲ್ಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ನಗದು ಬಹುಮಾನ ಮತ್ತು ಟ್ರಾಫಿ ನೀಡುವುದರ ಮುಖಾಂತರ ನಮ್ಮ ಜೊತೆ ಸಹಕರಿಸಿದವರನ್ನು ಒಮ್ಮೆ ನೆನಪಿಸುವುದು ನಮ್ಮ ಕರ್ತವ್ಯ. 550 kg ವಿಭಾಗದ ಪ್ರಥಮ ಬಹುಮಾನ 7024 ರಮೇಶ್ ಆಲ್ವಾ ಪಿಲಿಯಂದೂರು. ಸಂಘಶಕ್ತಿ ಟ್ರಾಫಿ ಸ್ಪಾನ್ಸರ್ಡ್ ಪರಸಿನಿ ಮುತ್ತಪ್ಪನ್ ಮತ್ತು ಶ್ರೀದೇವಿ ರೆಡ್ ಸ್ಟೋನ್ ನೇರ್ಕಲ. ದ್ವಿತೀಯ ಬಹುಮಾನ
524 ನಗದು ಬಹುಮಾನ ಶಬರೀಶ ಜೋಡುಕಲ್ಲು ಪಟ್ಲ. ಸಂಘಶಕ್ತಿ ಟ್ರೋಫಿ ಪ್ರಾಯೋಜಕರು ಹರೀಶ್ ಬಟ್ಟಿಯೋಡು. 3ನೇ ಬಹುಮಾನ 2024 ಬಾಲಕೃಷ್ಣ ಬಿಸಿ ರೋಡ್. ಸಂಘಶಕ್ತಿ ಟ್ರೋಫಿ ಪ್ರಾಯೋಜಕರು ಮನೋಜ್ ಪರಪು. 4ನೇ ಬಹುಮಾನ 2024 ನಗದು ಬಹುಮಾನ ದೀಪು ಕುಲೂರ್. ಸಂಘಶಕ್ತಿ ಟ್ರೋಫಿ ಪ್ರಾಯೋಜಕರು ಸುಲ್ತಾನ್ ಫ್ರೆಂಡ್ಸ್ ಕಯ್ಯಾರ್. TNH. Remixed by DJ Ashish. ಅದೇ ರೀತಿ ಇಂದಿನ ಈ ಸ್ಪರ್ಧಾಕೂಟದಲ್ಲಿ ನಮ್ಮ ಜೊತೆ ಸಹಕರಿಸಿದವರು ಕಿರಣ್ ಮಚಾದು ಕಯ್ಯ, ನವೀನ್ ಮಚಾದು ಕಯ್ಯ, ಲಾಯಿ ಪ್ರಶಾಂತ್ ಕಯ್ಯ, ರಾಣಿ ಚೇವಾರ್, ಮಹಾಲಕ್ಷ್ಮಿ ಅರ್ಥ ಮೂವರ್ಸ್ ಮಂಡೆಕಾಪು, ಸಮೀರ್ ಬಿಸಿ ರೋಡ್, ಸದಾ ಮಂಡೆಕಾಪ್, ಅಜೇಶ್ ಕಾಸರಗೋಡ್, ರಾಜೇಶ್ ನಾಗ್ಪುರ್, ಕೆಟಿ ಜಾನಿ ಕಯ್ಯಾರು, ಮೆಗ್ಡೆಲಿನ್ ಕ್ರಾಸ್ತ ಕಯ್ಯಾರು, ಯೋಗೀಶ್ ಪೂಜಾರಿ ಹೇರೂರು, ಅವಿ ರೆಡ್ ಸ್ಟೋನ್, ಸುಬ್ಬಣ್ಣ ಶೆಟ್ಟಿ ಕುಬಣೂರು, ರಫೀಕ್ ಆರ್ಕೆ ಕಯ್ಯಾರು, VFC ನೆಟ್ವರ್ಕ್ ಹೇರೂರು ಅದರ ಮಾಲಕರಾದ ಉದಯ ಗಾಂಭೀರ್ ಹೇರೂರು. ಅದೇ ರೀತಿ ಡಾಕ್ಟರ್ ಹರೀಶ್ ಬೊಟ್ಟಾರಿ, ಶ್ರೀ ವಿಜಯ ಪಂಡಿತ್ ಉಪ್ಪಳ, ಲೋಕೇಶ್ ನೊಂಡ ಜೋಡ್ಕಲ್ಲು, BA ಬಶೀರ್ ಸುಬ್ಬಯ್ಯಕಟ್ಟೆ, ಪ್ರಸಾದ್ ರೈ ಕಯ್ಯಾರು. ಅಲ್ಲದೆ ಇನ್ನು ಅನೇಕ ಜನ ನಮ್ಮ ಇಂದಿನ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನಮ್ಮ ಜೊತೆ ಸಹಕರಿಸಿದ್ದಾರೆ. ಅವರನ್ನು ಇಂದಿನ ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಇಂದಿನ ಸ್ಪರ್ಧೆಯಲ್ಲಿ ದೂರದ ಊರಿನಿಂದ ಬಂದು ಇಂದಿನ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ತಂಡಗಳಿಗೂ ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ವತಿಯಿಂದ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. TNH. Remixed by DJ Ashish. ಇಂದಿನ ಹಗ್ಗಜಗ್ಗಾಟ ಸೌಹಾರ್ದ ಕೂಟಂನಲ್ಲಿ ನಮ್ಮ ಜೊತೆ ಇಲ್ಲಿನ ಸ್ಥಳೀಯ ಸಂಘ ಸಂಸ್ಥೆಗಳು ನಮ್ಮ ಜೊತೆ ಸಹಕಾರ ನೀಡಿದ್ದೇವೆ. ಅದರಲ್ಲಿ ಜಸ್ಟ್ ಕಿಂಗ್ ಕಯ್ಯಾರು, ಸುಲ್ತಾನ್ ಕಯ್ಯಾರು, ರೆಡ್ ಈಗಲ್ ಕಯ್ಯಾರು, RFC ಮೇರ್ಕಳ.
ಈ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿ ಬಂಧುಗಳಿಗೂ ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ವತಿಯಿಂದ ಅನಂತ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. Remixed by DJ Ashish. ಕ್ರೀಡಾಭಿಮಾನಿಗಳಲ್ಲಿ ಒಂದು ವಿನಂತಿ, ಲಕ್ಕಡಿ ಪುಸ್ತಕ ತುಂಬ ಬಾಕಿ ಇದೆ. ನಮ್ಮ ಜೊತೆ ಕ್ಲಬ್ಬಿನ ಸದಸ್ಯರು ನಿಮ್ಮ ಹತ್ತಿರ ಬರ್ತಾರೆ. ಕನಿಷ್ಠ ಒಂದೊಂದು ಲಕ್ಕಡಿಪ್ಪನ್ನು ತಗೊಂಡು ನಮ್ಮ ಜೊತೆ ಸಹಕರಿಸಬೇಕು. ಇನ್ನು ಕೆಲವೇ ಪುಸ್ತಕಗಳು ಬಾಕಿ ಇದೆ. ಹರೀಶ್ ಪಟ್ಲ, ನಮ್ಮ ಇಂದಿನ ಕಾರ್ಯಕ್ರಮದ ಪ್ರಧಾನ ನಿರೂಪಕರಾಗಿದ್ದ ಹರೀಶ್ ಪಟ್ಲ ಮತ್ತು ಮಂಜುನಾಥ್ ಜೋಡ್ಕಲ್ಲು ಅವರನ್ನು ಅಲ್ಲಿ ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ಹರೀಶನ್ನು ಬಂದರೆ ನಮ್ಮ ಸ್ಪರ್ಧೆಯನ್ನು ಮುಂದುವರಿಸಬಹುದಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಬಂಧುಗಳ ಇದು 510 kg ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಆಂಜನೇಯ ಕಣ್ಣು ತೀರ್ಥದ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಕೈಯಾರು ತಂಡಗಳು ದಯವಿಟ್ಟು ಒಳಬರುವಂತೆ ಮನವಿ. ಎರಡು ತಂಡಗಳಿಗೆ ಪ್ರೀತಿಯ ಸ್ವಾಗತಗಳು. ಇದು ಫೈನಲ್ ಸ್ಪರ್ಧೆಯಲ್ಲಿ ಆಂಜನೇಯ ಕಣ್ಣು ತೀರ್ಥದ ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್ ಕೈಯಾರು ತಂಡಗಳ ನಡುವೆ ಒಂದು ಹೋರಾಟ ನೋಡ್ಲಿಕ್ಕಿದ್ದೀರಾ. Remixed by DJ ಸಂಘಶಕ್ತಿ ಕ್ಲಬ್ಬಿನ ಸದಸ್ಯರು ಒಮ್ಮೆ ಆದಷ್ಟು ಬೇಗ ವೇದಿಕೆ ಹತ್ತಿರ ಬರಬೇಕು. ದಯವಿಟ್ಟು ಗಮನಿಸಿ. 550ನೇ ವಿಭಾಗದ ಫೈನಲ್ ಸ್ಪರ್ಧೆಗೆ ಅವರಿಗೆ ಅಭಿನಂದನೆ ಸಲ್ಲಿಸುವುದಕ್ಕೋಸ್ಕರ ಕ್ಲಬ್ಬಿನ ತಂಡದ ಆಟಗಾರರು ಲೈನ್ ಅಪ್ ಮಾಡಿ ನಿಂತ್ಕೊಳ್ಬೇಕು ಹೇಳಿಕೊಳ್ತಾ ಇದ್ದಾವೆ. ಅದರಂತೆ ಸಂಘ ಶಕ್ತಿಯ ಸರ್ವ ಸದಸ್ಯರುಗಳು ಕೂಡ ಒಮ್ಮೆ ಇಲ್ಲಿ ಅಂಕಣಕ್ಕೆ ಬರಬೇಕಂತ ಕೇಳಿಕೊಳ್ತಾ ಇದ್ದಾವೆ. ಸಂಘ ಶಕ್ತಿಯ ಸರ್ವ ಸದಸ್ಯರುಗಳು അതുപോലെ തന്നെ സുൽത്താൻ കയ്യാറിന്റെ മുഴുവൻ ഭാരവാഹികൾ, മുഴുവൻ മെമ്പർമാർ, സുൽത്താൻ കയ്യാറിന്റെ എല്ലാ മെമ്പർമാർ ദയവ് ചെയ്ത് ഗ്രൗണ്ടിലേക്ക് വരണമെന്ന് അറിയിച്ചു കൊള്ളുകയാണ്. സുൽത്താൻ കയ്യാർ, ಚೆಸ್ಟ್ ಕಿಂಗ್ ಕಯ್ಯಾರು ಇದರ
ಎಲ್ಲ ಸದಸ್ಯರು ಲಾಯ್ ಎಸ್ ಕ್ರಿಸ್ತ ಕಿಂಗ್ ಕೈಯಾರು ಇದರ ಲಾಯ್ ಒಮ್ಮೆ ಬರಬೇಕು. ಮತ್ತೆ ಕಿರಣ್ ಮತ್ತು ಸಂತು ಒಮ್ಮೆ ವೇದಿಕೆ ಎದುರು ಬರಬೇಕು. ನೋಡಿ ಇಲ್ಲಿ ಸತೀಶ್ ಮಾಸ್ಟರ್ ಅವರ ಹೆಸರು ಹೇಳಿದಂತೆ ದಯವಿಟ್ಟು ಬನ್ನಿ. ಅಲಾಯ್, ಕಿರಣ್ ಅಂಡ್ ಸುಲ್ತಾನ್ ಕಯ್ಯಾರ್ ಆಲ್ ಮೆಂಬರ್ಸ್ ಅಂಡ್ ಶಂಗಾ ಶಕ್ತಿ ಕಯ್ಯಾರ್ ಆಲ್ ಮೆಂಬರ್ಸ್ ದಯವಿಟ್ಟು ಬನ್ನಿ. ಪಂದ್ಯಕೂಟದ ಈ ಒಂದು 550 kg ಭಾಗದಲ್ಲಿ ಸ್ಪರ್ಧಿಸುವಂತಹ 2 ತಂಡದ ಆಟಗಾರರ ಆಗಮನವಾಗಿದೆ. ಇನ್ನೇನು ಸಂಸ್ಥೆಯ ಸರ್ವ ಸದಸ್ಯರು ಸುಲ್ತಾನ್ ಕಯ್ಯಾರ್ ಅಂಡ್ ಕ್ರೈಸ್ತ ಕಿಂಗ್ ಕಯ್ಯಾರ್ ಅಂಡ್ ಕಿರಣ್ ಅಂಡ್ ಅಲಾಯ್, ಮಂಜುನಾಥ್, ಈ ಒಂದು ಫೈನಲ್ ಸ್ಪರ್ಧೆಯಲ್ಲಿ ಆಡುವಂತಹ ಆಟಗಾರರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಸಂಸ್ಥೆಯ ಸರ್ವ ಸದಸ್ಯರುಗಳು ಸೇರಿಕೊಂಡು ಅದರಂತೆ ಬರಬೇಕಿದೆ. ಸುಲ್ತಾನ್ ಕಯ್ಯಾರ್ ಮೆಂಬರ್ ಮಾರು, അതുപോലെ തന്നെ ಕ್ರೈಸ್ತ ಕಿಂಗ ದಯವಿಟ್ಟು ಕ್ರೈಸ್ತ ಕಿಂಗ, ಅದೇ ರೀತಿ ಸುಲ್ತಾನ್ ಕಯ್ಯಾರ್. ನೋಡಿ 25 ಜನರ ಈ ಒಂದು ಸಂಸ್ಥೆ ಶಂಗಾ ಶಕ್ತಿ ಕಯ್ಯಾರ ಸಂಸ್ಥೆ ನೋಡಿ ಇಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಹಗ್ಗ ಜಗ್ಗಾಟವನ್ನು ಏರ್ಪಡಿಸಿದ್ದಾರೆ. ಜೊತೆಯಲ್ಲಿ ಊರಿನ ಹಿತೈಷಿಗಳು, അതുപോലെ തന്നെ സുൽത്താൻ കയ്യാറിന്റെ മെമ്പർമാർ, ക്രൈസ്ത കിങ്ക, ಅದೇ ರೀತಿ 510 kg ಭಾಗದ ಮೊದಲ ಸ್ಪರ್ಧೆಯಲ್ಲಿ LFC ಗೋಳಿಕಟ್ಟೆ ಅಂಡ್ ದತ್ತಕೃಪಾ ಸುದೆಂಬಳ ತಾವು ಕೂಡ അതുപോലെ തന്നെ റെഡ് ഈഗിൾസ് മെമ്പർ ദയവ് ചെയ്ത് വരണമെന്ന് അറിയിച്ചുകൊള്ളുന്നു. റെഡ് ഈഗിൾസ് മെമ്പർ ബന്നി, റെഡ് ഈഗിൾസ് മെമ്പർ ക്ഷമിക്കണം, വിളിക്കാൻ മറന്നുപോയി എങ്കിലും നിങ്ങൾ വരണം, സന്തോഷത്തോടെ വരണം. റെഡ് ഈഗിൾസ് മെമ്പർ ഓഫ് റെഡ് ഈഗിൾസ് ദയവ് ചെയ്ത് വരിക. റെഡ് ഈഗിൾസ് PFC മേർക്കള മെമ്പർ ഓഫ് ആൾ മെമ്പർ, PFC മേർക്കള ആൾ മെമ്പർ, RFC മെമ്പർ, RFCയുടെ എല്ലാ മെമ്പർമാരും ദയവ് ചെയ്ത് ഗ്രൗണ്ടിൽ വരണമെന്ന് അറിയിച്ചുകൊള്ളുന്നു. RFC, റെഡ് ഈഗിൾസ് ആൻഡ് സുൽത്താൻ കയ്യാർ. അങ്ങനെ സുൽത്താൻ കയ്യാർ മെമ്പർ വന്നിരിക്കുന്നു, റെഡ് ഈഗിൾസ് മെമ്പർ വന്നിരിക്കുന്നു. ഇനി RFCയുടെ മെമ്പർ RFC ಮೇರ್ಕಳ ಮುಂಚೆವರೆ ನಾನು ಅವಾಗ ಹೇಳಿದಾಗೆ ಸಂಘ ಶಕ್ತಿ ಆಯಿಸುವಂತ ಈ ಒಂದು ಪಂದ್ಯಕೂಟ, ಆದರೆ ಇಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳು ಕೂಡ ಈ ಒಂದು ಪಂದ್ಯಕೂಟಕ್ಕೆ ಕೈ ಜೋಡಿಸಿದ್ದಾರೆ. ಖಂಡಿತವಾಗಿ ಅದರಲ್ಲೂ ಕೂಡ ಇದು ಸೌಹಾರ್ದ ಕೂಟ. ಖಂಡಿತವಾಗಿ ಆವಾಗ ಹೇಳಿದಾಗೆ ಇದು ಸೌಹಾರ್ದ ಕೂಟ ಪಂದ್ಯಕೂಟವಾಗಿದೆ. 550, ಅದೇ ರೀತಿ 510, ಇದು ಇವಾಗ 550. ದಿವಕರ್ ಕೋರಿ 11 ಬರದೊಳ್ಳೆರೆ ಪಂದ್ಯಕೂಟ ತೀರ್ಪುಗಾರಿಕೆಯಲ್ಲಿ ಸಹಕರಿಸಿದಂತಹ ಕಿಶಾನ್ ಆಂಜನೇಯ ಅಂಡ್ ಹರ್ಷ ಆಂಜನೇಯ ಕಣ್ಣು ತೀರ್ಥ, ಜೊತೆಯಲ್ಲಿ ಮಂಜುನಾಥ ಚೋಡುಕಲ್, ಅದೇ ರೀತಿ ಹರೀಶ್ ಪಟ್ಲ. ತದ ಬಳಿಕ ಮುಂದಿನ ಸ್ಪರ್ಧೆ 510 kg ಭಾಗದ ಮೊದಲ ಸ್ಪರ್ಧೆಯಲ್ಲಿ ಬರಬೇಕಿದೆ. ಗೋಲಿಕಟ್ಟೆ ಅಂಡ್ ದತ್ತಕೃಪಾ ಸುದೆಂಬಳ. ದಿವಕರ್ರೆ ಕೋರಿದ ವಿಷಯ ಎಂಚ ಎಸ್ ಉಂಜಿಸುತ್ತ ಒಡೆ
ನೋಡಿ, ಮುಂದಿನ ವಿಭಾಗದಲ್ಲಿ ಪ್ರಥಮ ಪಂದ್ಯಾಟಕ್ಕಾಗಿ DK ಸುದೆಂಬಲ ಎ, ಅದೇ ರೀತಿ LFC ಗೋಲಿಕಟ್ಟೆ. ದಯಮಾಡಿ ಕರೆದ ತಕ್ಷಣ ಬರಬೇಕು, ಸಹಕರಿಸಬೇಕು, ಪ್ರವೇಶ ದ್ವಾರದ ಬಳಿ ಸಜ್ಜಾಗಿರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸುಮಾರು 27 ತಂಡಗಳು ಕೂಡ ಇದೇ ರೀತಿ ಸಹಕಾರ ಮಾಡಿದರೆ ಪಂದ್ಯಾಟವನ್ನು ಅತ್ಯಂತ ವೇಗವಾಗಿ ಮುಗಿಸಬಹುದು, ಅತ್ಯಂತ ಯಶಸ್ವಿಯಾಗಿ ಮುಗಿಸಬಹುದು. ಹಾಗಾಗಿ ಈ ಪಂದ್ಯಾಟದಲ್ಲಿ ಎಲ್ಲ ತಂಡಗಳು ನಮಗೆ ಸಹಕರಿಸಿದೆ. ಮುಂದಿನ ವಿಭಾಗದಲ್ಲಿ ತಮ್ಮೆಲ್ಲರ ಸಹಕಾರದ ನಿರೀಕ್ಷೆ ಇದೆ. ಖಂಡಿತವಾಗಿಯೂ ತಾವುಗಳು ಅತ್ಯಂತ ಯಶಸ್ವಿಯಾಗಿ ಈ ಪಂದ್ಯಾಟವನ್ನು ಮುಕ್ತಾಯ ಮಾಡಲಿಕ್ಕೆ ನೀವೆಲ್ಲರೂ ಸಹಕರಿಸ್ತೀರಿ ಎಂಬ ವಿಶ್ವಾಸ ಇದೆ. ಎಸ್, ಐನೂರ 50 kg ವಿಭಾಗದ ಈ ಒಂದು ಫೈನಲ್ ಹಣಾಹಣಿಯಲ್ಲೇ 2 ಬಲಿಷ್ಠ ತಂಡಗಳನ್ನು ಕಾಣಬಹುದು. ಅತ್ತ ಕಡೆ 7, ಇತ್ತ ಕಡೆ 7, ಒಟ್ಟು 14. ಈ 14 ಮಂದಿಗೆ ಒಂದು ಅದೃಷ್ಟ ಪರೀಕ್ಷೆ. ಇಲ್ಲಿ ಕೋಚರ್ಗಳಿಗಿದೆಯಾ? ಇಲ್ಲಿ ಕಿರಣ್ ಅಣ್ಣ ಇದ್ದಾರೆ, ಇಲ್ಲಿ ಮಿಥುನ್ ಅಣ್ಣ ಇದ್ದಾರೆ. ಕೋಚರ್ಗಳು ಅವಾಗಿಂದ ಅದು ದಿವಾಕರನ ಇಲ್ಲ ಅಲ್ಲ, 7 ಅಷ್ಟೇ ಅಲ್ಲ, ಕೋಚರ್ಗಿದೆ. ಕೋಚರ್ಗೊಂಡ ಕೋರಿ ಪ್ಲೇಯರ್ಸ್ ಓನ್ಲಿ. ആഹാ, ഫൈനൽ മത്സരത്തിന് കാഹളം മുഴങ്ങി കഴിഞ്ഞ ഒരു ഭാഗത്ത് കയ്യാറെങ്കിൽ മറുഭാഗത്ത് ആഞ്ജനേയ കണ്ണു തീർത്ത അങ്ങനെതാ പടക്കങ്ങൾ അങ്ങനെതാ. ആഹാ, എന്തൊരു ഭംഗിയാണ്, എന്തൊരഴകാണ് ഇത്തവണ. പിടിമുറക്കി കഴിഞ്ഞു, ഇരു ടീം അംഗങ്ങൾ പിടിമുറക്കി കഴിഞ്ഞു. ഇത്തവണ പതിയെ പതിയെ പിറകോട്ട് പോകുന്ന കാഴ്ചയാണ് പ്രിയമുള്ളവര്. ഇത്തവണ വിട്ടുകൊടുക്കുന്നില്ല, ഒരേ ഒരു കോച്ചർ മതി. അങ്ങോട്ടും ഇങ്ങോട്ടും ആഞ്ഞാഞ്ഞ് വലിക്കുന്ന കാഴ്ചയാണ് പ്രിയമുള്ളവര്. ഒരു ഭാഗത്ത് ആഞ്ജനേയ, മറുഭാഗത്ത് കട്ടെ ഫ്രണ്ട്സ് കയ്യാർ സ്വീകരിക്കേണ്ട മത്സരമാണ്. ಇದು ಫೈನಲ್ ಪಂದ್ಯಾಟ. ಕಟ್ಟೆ ಫ್ರೆಂಡ್ಸ್ ಕೈಯಾರು ವಿರುದ್ಧವಾಗಿ ಆಂಜನೇಯ ಕಣ್ಣುವ ತೀರ್ಥ ಸಮಬಲದ ಹೋರಾಟವಿದು. ആഹാ, അങ്ങനെ ഇതാ വിട്ടുകൊടുക്കുന്നില്ല. വാരിക്കുഴിയിലൊക്കെ വട്ട അലറി വിളിക്കുന്ന കാട്ടുകൊമ്പന് വടമെറിഞ്ഞ് കരകെട്ടിയ കായ്ക്കാരൻ പാപ്പാന്റെ കുശാഗ്ര ബുദ്ധിയോടെ ഇത്തവണ കളികളത്തിലിതാ ആരാടി നരനായി നരസിംഹമായി കളികളത്ത് വെല്ലിക്കുന്ന കാഴ്ചയാണ് പ്രിയമുള്ളവരെ. വിട്ടുകൊടുമാറത് ഇത് ഫൈനൽ പന്ത്യാട്ട. കട്ടെ ഫ്രണ്ട്സ് കയ്യാരോ ಆ ಚಪ್ಪಾಳೆ ಬರಲಿ. ಬಿಟ್ಟು ಕೊಡ್ತಾ ಇಲ್ಲ. ಇದು ಜಿದ್ದಾಜಿದ್ದಿನ ಹೋರಾಟವಾಗಿದೆ, ಪ್ರಬಲ ಶಕ್ತಿಗಳಾಗಿದೆ ಈ ಬಾರಿ. ಆಂಜನೇಯ ಕಣ್ಣುವ ತೀರ್ಥ ಬಿಟ್ಟು ಕೊಡ್ತಾ ಇಲ್ಲ. ಹಗ್ಗ ಬಂದಿದೆ ಈ ಬಾರಿ. ಇಲ್ಲಿ ಮೊದಲ ಅವಕಾಶವನ್ನ ಗೆದ್ದುಕೊಂಡು ಆಂಜನೇಯ ಕೆಂಡುವ ತೀರ್ಥ. ದಯವಿಟ್ಟು ಗಮನಿಸಿ, ಪಿಚ್ಚಿನಿಂದ ಹೊರಗೆ ನಿಂತುಕೊಂಡು ಕೋಚ್ ಅನ್ನು ಕೊಡಬೇಕಿದೆ. ಇತ್ತಂಡದ ಕೋಚರ್ಗಳ ಗಮನಕ್ಕೆ ಪಿಚ್ಚಿನಿಂದ ಹೊರಗಡೆ ನಿಂತು ಕೋಚ್ ಅನ್ನು ಕೊಡಬೇಕು. ಇಲ್ಲಿ ಮೊದಲ ಅವಕಾಶದಲ್ಲಿ ಆಂಜನೇಯ ಕೆಂಡುವ ತೀರ್ಥ ಗೆದ್ದುಕೊಂಡ್ರೆ ಇನ್ನೆರಡು ಅವಕಾಶಗಳು. ಇದು ನೋಡಿ, ಬಲಿಷ್ಠ 2 ತಂಡಗಳೆಂದರೆ 550 kg ವಿಭಾಗದ ಒಂದು ಪಂದ್ಯಕೂಟವಾಗಿದೆ. ಫೈನಲ್ ಹಣಾಹಣಿಯಲ್ಲಿ ನಾವಿದ್ದೇವೆ. ಈ ಬಾರಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಆಂಜನೇಯ ಕೆಂಡು ತೀರ್ಥ. ನೋಡಿ, ಇಲ್ಲಿ ಮುಂದೆ ಬರಬೇಕಿದೆ 510 kg ವಿಭಾಗದ ಪ್ರಥಮ ಸ್ಪರ್ಧೆಯಲ್ಲಿ LFC ಗೋಳಿಕಟ್ಟ ವಿರುದ್ಧವಾಗಿ ದತ್ತಕೃಪಾ ಸುದೆಂಬಳ. ಅದೇ ರೀತಿ ದ್ವಿತೀಯ ಪಂದ್ಯಾಟಕ್ಕಾಗಿ DKB ವಿರುದ್ಧವಾಗಿ ಕಟ್ಟೆ ಫ್ರೆಂಡ್ಸ್. ದಯಮಾಡಿ ಸಜ್ಜಾಗಿರಬೇಕು. ತೃತೀಯ ಪಂದ್ಯಾಟಕ್ಕಾಗಿ ಅಧೋಲೋಗಂ, ಅದೇ ರೀತಿ ಫ್ರೆಂಡ್ಸ್ ಜಾಲು. ಚತುರ್ಥ ಪಂದ್ಯಾಟಕ್ಕಾಗಿ ಫ್ರೆಂಡ್ಸ್ ಜಾಲು ಎ ವಿರುದ್ಧವಾಗಿ ತತ್ವಮಸಿ ಪಟ್ಲ. ಎಸ್, ತತ್ವಮಸಿ ಪಟ್ಲ ಅಂಡ್ ಫ್ರೆಂಡ್ಸ್ ಜಾಲು. ಮ್ಯಾಚ್ ನಂಬರ್ 4. ನೋಡಿ, ಇಲ್ಲಿ ಮೊದಲ ಅವಕಾಶವನ್ನು ಆಂಜನೇಯ ಕಣ್ಣ ತೀರ್ಥ ಗೆದ್ದುಕೊಂಡಿದ್ದಾರೆ. ಈ ಅವಕಾಶದಲ್ಲಿ ಇಲ್ಲಿ ಕಟ್ಟೆ ಫ್ರೆಂಡ್ಸ್ ಕೈಯಾರು ಗೆಲ್ಲಲೇಬೇಕು. ಗೆದ್ದರೆ ಇಲ್ಲಿ ಮತ್ತೆ ಒಂದು ಟಾಸ್ ನಾಣ್ಯ ಚುಮ್ಮೆಗಿದೆ. 2 ತಂಡದ ನಾಯಕರುಗಳನ್ನು ಕರೆದುಕೊಂಡು ಇಲ್ಲಿ ನಾಣ್ಯ ಚುಮ್ಮೆಗೆ ಮತ್ತೆ 3ನೇ ಅವಕಾಶಕ್ಕೆ ಇರುವಂತಹ ಸ್ಪರ್ಧೆ.
ತದ ಬಳಿಕ ಮತ್ತೆ ಇಲ್ಲಿ 510 kg ವಿಭಾಗದ ಮೊದಲ ಸ್ಪರ್ಧೆಯಲ್ಲಿ ಗೋಳಿಕಟ್ಟೆ ದತ್ತಕೃಪಾ ಅಂಡ್ ದ್ವಿತೀಯ ಸ್ಪರ್ಧೆಯಲ್ಲಿ ಕಾಣಬಹುದು ದತ್ತಕೃಪಾ ಅಂಡ್ എല്ലാ ലാംഗ്വേജിലുണ്ട് തീർച്ചയായിട്ടും കന്നഡ തുളു മലയാളം കുറച്ച് ഇംഗ്ലീഷ് കുറച്ച് ഹിന്ദി കുറച്ച് കൊങ്കണി ഇംഗ്ലീഷ് ഇപ്പം അല്ല 4 മണിക്ക് അത് വരാൻ ഇത്തിരി സമയമെടുക്കും തമിഴുണ്ട് എല്ലാം ഉണ്ട് യെസ് ಕೋಚ್ ಒರಿಯ ಮಾತ್ರ ಯಾರು ರೆಡ್ ಟೀಮ್ ದಾಖಲ ಗಮನಕ್ಕೆ ಬರೋಡು ಒರಿಯ ಮಾತ್ರ ಕೋಚ್ ಅವಲ್ಲ ಕೋಚ್ ಕೊರನಾಗ ನಮ್ಮ ಪಿಚ್ ಹಿಡ್ದ ಪಿದ ಎಂತದ್ದು ಕೋಚ್ ಕೊರೋಡು ದಯಮಂತದ ನೆಕ್ಸ್ಟ್ ಮ್ಯಾಚ್ ಪೂರ ಮ್ಯಾಚ್ಗೆ ನನ್ನ ಹೊತ್ತಿನ 510 ಮ್ಯಾಚ್ ಪೂರ ಮ್ಯಾಚ್ಗ ನಮ್ಮ ದಿವಾಕರ್ ರೆಡಿ ಆಂದೊಳ್ಳೆರೆ ಚೀಟೆ 7-14 ಜನ ಫೈನಲ್ಗೆ ಬತ್ತನ ಚಿತ್ರ 14 ಜನ ಒಂಜಿ ಅದೃಷ್ಟ ಚೀಟಿದ ಅಗ್ನಿ ಪರೀಕ್ಷೆ ಅವು ಇತ್ತೆ ಮನ್ಪುಗ ಇತ್ತನ ಮನ್ಪುನೆ ಎಡ್ಡೆನ ಅತ್ತ ನನ್ನ ಒಂಜಿ ಮ್ಯಾಚ್ ಅದ ಇತ್ತೆ ಮನ್ಪುಗ ದಿವಾಕರ್ ಬೆಲೆ യെസ് വിഷയ ഇവിടെ ഇതാ ഫൈനലിലേക്ക് വന്ന 14 താരങ്ങൾക്ക് ഇവിടെ ഇതാ ഒരു കോഴിയാണ് ഇത് ആദ്യമായിട്ടാണ് ഈ ഒരു വടംവലിയിൽ കോഴിയൊക്കെ കൊണ്ടുവരുത്തരെ തയ്യാറ് Remixed by DJ Ashish. ನಮ್ಮ ದಿವಾಕರನ್ನೇ ಆ ಬಾಕ್ಸ್ಡ್ 14 ನಂಬರ್ದ ಚೀಟ್ ಬಾರ್ದಾರೆ 7 ಅಲ್ಪ 7 ಮುಲ್ಪ 7 ಮಾತೆಲ್ಲ ಒರಿಯರಿ ದೆಪ್ಪಲೆ ಚೀಟ್ ಒಂಜೊಂಜೆ ಇತ್ತೇನ ಡ್ರಾ ಅಪ್ಪನ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ദിവാകർ തയ്യാർ പ്ലെയർ ഓരോ ചീട്ടുകൾ എടുക്കേണ്ടതാണ് 7 മാത്രം 7 ಜನಕ್ಕೆ ಮಾತ್ರ ഇത്തവണ കാര്യരമ്പിന്റെ കരുത്തുള്ള മത്സരാർത്ഥികൾ ആർക്ക് കൂടെയാണ് എന്ന് കണ്ടറിയേണ്ടതുണ്ട് പ്രിയമുള്ളവരെ ഇവിടെ ഇതാ 7 താരങ്ങൾ 7 കളിക്കാർ മറുഭാഗത്തും 7 കളിക്കാർ എന്താണ് യെസ് കട്ടെ തയ്യാർ പ്ലെയർ നക്കൽ മാത്രം ചിന്തയൊന്നുമില്ല പ്ലേയേഴ്സ് ഓൺലി പ്ലേയേഴ്സ് മാത്ര 7 കളിക്കാർ ഓരോ ചീട്ട് എടുക്കുക ഗിസയിൽ വെച്ചോ കളയരുതേ ಹರೀಶಣ್ಣ ನಮ್ಮ ಈ ಅಕ್ಕನಕ್ಲನೆ ಮಿತ್ತು ಒಂಜಿ ಆಪಾದನೆ ಉಂಟು ದಾದ ಪಂಡ ಅಕ್ಕನಕ್ಲೆ ಧಾರಾವಾಹಿ ಮಾತ್ರ ತೂಪುನೆ ಇತ್ತ ಒಂಜಿ ಮಲ್ಲ ಸಮಸ್ಯೆ ഞാൻ പണ്ട് എന്തു ಬಯ್ಯದ പുറത്തുടുത്തു 5 ಗಂಟೆ ಅಂತ ರಾತ್ರಿ 10 ಗಂಟೆ ಮಟ್ಟ ತೋಪಿನ ಧಾರಾವಾಹಿ ಅತ್ತೆ ಇಂದು ಅದು ಬಳ್ಳೈಪಣ ಪಂತ ಅಂಡ ಪೊಂಜನಕ್ಲ ನಮ್ಮ ಅಕ್ಕನಕ್ಲ ಧಾರಾವಾಹಿ ಮಾತ್ರ ಅತ್ತೆ ನಮ್ಮ ಊರ್ದ ಜವನೇರೆ ಬುಡೇರ್ದು ಗೊಬ್ಬನ ಚಿತ್ತನ ಈ ಹಗ್ಗ ಜಗ್ಗಾಟನ್ನು ತೂಯೇರ ರಾತ್ರಿ 2 ಗಂಟೆ ಮುಟ್ಟಲ್ಲ ಉಂತುವೇರ ಬನ್ಪನ ಈಗ ಪ್ರೂವ್ ಅಂತ ತೋಜಾದ ಖಂಡಿತವಾದ್ಲ ಯಾನ ಮುರಾಣಿ ನಮ್ಮ ಕೈತಲ್ದ ಚೇವಾರ್ಡ್ ತೂತ ಚೇವಾರ್ಡ್ಲ ಮ್ಯಾಚ್ ಮುಗಿನಟ ಇತ್ತೇರೆ ಪಂಜನಕಲ್ಲ ಕುಡುಪಲ್ ತಡೆಗಡ್ತೂಟ ಖಂಡಿತ ಐತೆ 2 ಜನ ಬರ್ತದೆಂಚ ಮಲ್ಲೆಜಿ ಜೋಕ್ಲು ಕೋರ್ದ ಕಳಕ ಬರೀರವಲ್ಲಿ ಒಂಜರದು ಬದ್ದಾಲ್ ಮಟ್ಟದೆ ಸಿಂಪಲ್ ನಂಬರ್ 7 ಅತ್ತೆ 7 ಅತ್ತಿಯೇ 7 ಅತ್ತೆ ಹಲೋ 7 ಅತ್ತಿಯೇ 7 ಅತ್ತೆ ಬಣ್ಣ ಹಲೋ 7 ಅತ್ತೆ 7 ದ ಆಪೋಸಿಟ್ ರಡ್ ಬರಡಿಗೆ ರಡ್ ನಂಬರ್ 2
യെസ് അങ്ങനെ കോഴി ഇത്തവണ കയ്യാറിലേക്ക്. കയ്യാറിന്റെ എന്താണ് പേര്? പറയൂ. ഭരത്. ഭരത്തിനാണ് ലഭിച്ച ഒരു കോഴി. നല്ലൊരു കൈയടി കൊടുക്കാം ഭരത്തിന്. യെസ് ಕೋರಿ ಬತ್ತದ ಬಲ್ಲೆಗೆ ಕೋರಿ ಪತ್ತೊಂದು ಬಲ್ಲೆ ಧ್ವನಿ ಮೇಡಿಯಾ ಭರತರ ಕಟ್ಟಾಗ ಬಹುದು ಶರತನ್ನ ಇತ್ತ ಕಡೆ ಬರಲಿ. ಕೋರಿ ಬತ್ತಿಂಡೆ. ಆಹಾ ಅಂಕದ ಕೋಳಿ ಬರಲಿ ಚಪ್ಪಾಳ. ಆಹಾ ಅಂಚ ಕೋರಿ ಬರುತ್ತೆ ಭರತಕ್ಕೆ ಕೋರಿ ಸಾರಿ ಭರತಕ್ಕೆ ಕೋರಿ ತಿಕ್ಕಡ. ಎಸ್ ಇಲ್ಲದಕ್ಕೆ ಕೇಳನಾಗ ಟ್ರಾಫಿ ಜೊತೆ ತೋಜೋಣತ್ತು ಇದು ಕೋರಿ ನನೈತೆ ಕೋರಿ ಬರತ್ತೆ ಲೆಪ್ಪೆ ಸುರ್ಮನ್ ಪಾಯರತ ಅಂದ ಸವರಿಸಾಗೆಲ್ಲ ಮಸ್ತ್ ಕೋರಿ ತಿಕ್ಕದ ಹೆಜ್ಜಿ ಒಂಜಿ ಇಲ್ಲಿ ನೋಡಿ ಮತ್ತೆ ಕೂಡ 510 kg ಭಾಗದ ಫೈನಲ್ ಕೂಡ ಇದೇ ರೀತಿ ಇದೆ ಅಂತ ದಿವಾಕರ್ ಅವರು ತಿಳಿಸಿದ್ದಾರೆ. 510 kg ಭಾಗದ ಫೈನಲ್ ಸ್ಪರ್ಧೆಯಲ್ಲಿ ಬಂದಿರುವಂತಹ ಆ ತಂಡದ ಆಟಗಾರರಿಗೂ ಇಲ್ಲಿ ಬರುವಂತಹ ತಂಡದ ಆಟಗಾರರಿಗೆ ಕೋಳಿ ಇದೆ. ಈ ಬಾರಿ ಕೈಯಾರಿಗೆ ಕೋಳಿ ಲಭಿಸಿದೆ. ಮೊದಲ ಅವಕಾಶವನ್ನ ಆಂಜನೇಯ ಕಣ್ಣು ತೀರ್ಥ ಗೆದ್ದುಕೊಂಡಿದೆ. ಇದು ಇವಾಗ ದ್ವಿತೀಯ ಅವಕಾಶದ ಸ್ಪರ್ಧೆಯಾಗಿದೆ. ಅಲ್ಪ ഉടമൊലിയുടെ മല്ലന്മാരേടാ അരയും തലയും ഉറക്കിട്ട കൊത്തി ചെത്തണ്ട് വരുന്ന കാഴ്ചയാണ് പ്രിയമുള്ളവര്. ആദ്യ സെറ്റ് ആഞ്ജനേയ സ്വന്തമാക്കുമ്പോൾ രണ്ടാമത്തെ സെറ്റ് കയ്യാർ സ്വന്തമാക്കണമെന്ന് കണ്ടുവരേണ്ടത് കാണികളുടെ കയ്യടിയുടെ ആവശ്യമാണ്. കൈയടിച്ച് തന്നെ സ്വീകരിക്കേണ്ട മത്സരമാണ് പ്രിയമുള്ളവരെ. ഇത്തവണ വിട്ടുകൊടുക്കുന്നില്ല എങ്കിലും ഇവിടെ ഇത് ആഞ്ജനേയുടെ അരികിലാണ്. പക്ഷെങ്കിൽ ഇത്തവണ കയ്യാർ വിട്ടുകൊടുക്കുന്നില്ല. ഒരൊറ്റ ചവിട്ട് മതി, ഒരൊറ്റ ചവിട്ട് പിറകോട്ട് പോകട്ടെ. നല്ലൊരു കയ്യടി കൊടുക്കാം. ಮತ್ತೆ ಬರುತ್ತಾ ಇದೆ ಇಲ್ಲಿ ನೋಡಿ ಇದು ಫೈನಲ್ ಪಂದ್ಯಾಟದ ಪ್ರಥಮ ಸುತ್ತಿನಲ್ಲಿ ಗೆದ್ದುಕೊಂಡಂತ ಆಂಜನೇಯ ಕಣ್ವ ತೀರ್ಥ. ಆಂಜನೇಯ ಕಣ್ವ ತೀರ್ಥ. ಆಂಜನೇಯ ಕಣ್ಣು ತೀರ್ಥ ಬಹುಶಃ ಇಲ್ಲಿ ಈ ಒಂದು ಸೀಸನ್ ಅಲ್ಲಿ ಬಹುಶಃ ಇದೊಂದು 5-6ನೇ ಟ್ರಾಫಿ ಆಗಿರಬೇಕು. ಮತ್ತೆ ಇಲ್ಲೇ ಕಟ್ಟೆ ಫ್ರೆಂಡ್ಸ್ ಕೈಯಾರ್ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅದರಂತೆ ತೃತೀಯ ಮತ್ತು ಚತುರ್ಥ ಸ್ಥಾನಿಗಳು ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ್ ಮುಂದೆ ಬರಬೇಕಿದೆ. 510 kg ഭാഗದ 510 kg ഭാഗത്തിന്റെ കൈ സ്നേഹത്തോടെ തന്നെ ഞങ്ങൾ പിരിയണം. സ്നേഹത്തോടെ തന്നെ പിരിയേണ്ടതാണ്. അതാണ് കളിയുടെ നിയമം. ഇവിടെ ദത്തകൃപ എത്തി കഴിഞ്ഞോ? യെസ് DK ആൻഡ് കൈ കൊറുതുപോലെ പ്രീതി പ്രേമ ഏപ്പല്ല ഉൾപ്പെട ആരും പോകരുത്. ഇനിയാണ് ആരാട്ട. യെസ് ഇനിയാണ് തൃശ്ശൂർ പൂരം 510 kg ഭാഗത്തിന്റെ അൺലിമിറ്റഡ് കളിക്കാരുടെ ഒരു മത്സരമാണ്. ഇത് കണ്ടാലും അതെ നാളെ നിങ്ങൾ ഉറങ്ങൂല. അത്തരത്തിലുള്ള മത്സരമാണ് ഇതാ. ಸಂಘಶಕ್ತಿ ಕೈಯಾರ ಅರ್ಪಿಸಿದಂತ ಹಗ್ಗಜಗ್ಗಾಟ 550 kg ವಿಭಾಗದ ಸ್ಪರ್ಧೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ಪ್ರಥಮ ಸ್ಥಾನಿಯಾಗಿ ಆಂಜನೇಯ ಕಣ್ವತೀರ್ಥ, ದ್ವಿತೀಯ ಸ್ಥಾನಿಯಾಗಿ ಕಟ್ಟೆ ಫ್ರೆಂಡ್ಸ್ ಕೈಯಾರು, ತೃತೀಯ ಹಾಗೂ ಚತುರ್ಥ ಸ್ಥಾನಿಯಾಗಿ ಶ್ರೀ ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರ್ ವಿರಾಜಮಾನವಾಗಿದ್ರೆ. ಇದೀಗ 510 kg ವಿಭಾಗದ ಅನ್ಲಿಮಿಟೆಡ್ ಪಂದ್ಯಾಕೂಟದ ಪ್ರಥಮ ಸ್ಪರ್ಧೆಗೆ ನೋಡಿ ಸಂಘಶಕ್ತಿಯ ಕ್ರೀಡಾಂಗಣ ಸಿದ್ಧವಾಗಿದೆ. ಕ್ರೀಡಾಂಗಣದ ಮುಖ್ಯ ದ್ವಾರದಲ್ಲಿ ತಂಡಗಳಿರುವ ಸಿದ್ಧವಾಗಿದೆ ನೋಡಿ. DK ಬ್ರದರ್ಸ್ ಸುದಂಬಳ ದತ್ತಕೃಪಾ ಸುದಂಬಳ and LFC ಗೋಳಿಕಟ್ಟೆ. DK ಬರುತ್ತಾ ಇದೆ. DK ಬರುತ್ತಾ ಇದೆ. ದತ್ತಕೃಪಾ ಸುದಂಬಳ ತಂಡ
ಈ ಒಂದು ಸೀಸನ್ ಅಲ್ಲಿ ಸರಿಸುಮಾರು 5 ಬಹುಮಾನವನ್ನು 510 ಕೆಜಿ ಭಾಗದಲ್ಲಿ ಪಡೆದಂತಹ ತಂಡವಾಗಿದೆ. ದತ್ತಕೃಪಾ ಸುದೆಂಬಳ ಡಿಕೆ ಬರ್ತಾ ಇದೆ. ಡಿಕೆ ತಂಡ ಬರ್ತಾ ಇದೆ. ಎದುರಾಳಿ ಆಗಿರುವಂತಹ ರಣತಂತ್ರಗಳೊಂದಿಗೆ ಬರುವಂತಹ ತಂಡ ನೋಡಿ LFC ಗೋಳಿಕಟ್ಟೆ ಲಕ್ಕಿ ಸ್ಟಾರ್ ಗೋಳಿಕಟ್ಟೆ മറ്റൊരു ബൊമ്മൻ ടീം കടന്നു വരുന്നതാണ്. ഗോളിക്കട്ട LFC ಎಸ್ LFC ತಂಡದ ಆಟಗಾರರ ಕೂಡ ಆಗಮನವಾಗಿದೆ. ಅದೀಗ ಮತ್ತೆ ಧ್ವನಿಯಿಂದ ತೀರ್ಪುಗಾರರ ಸನ್ನಿಧಿಗೆ ಬರ್ತಾ ಇದ್ದಾರೆ ಅವರಿಗೆ ಮಂಜುನಾಥ. ಈಗ ಮತ್ತೊಮ್ಮೆ ತೀರ್ಪುಗಾರರೊಂದಿಗೆ ಕಿಶನ್ ಕಣ್ವತೀರ್ಥ, ಮಂಜುನಾಥ ಉಪ್ಪಳ, ಇವರ ಜೊತೆಯಾಗಿ ಹರೀಶ್ ಕೆಪಿ. ಈ ಬಾರಿ ಮತ್ತೆ ನಿರೂಪಣೆಯಲ್ಲೇ ಮಂಜುನಾಥ್ ಅವರ ಬದಲಿಗೆ ನಮ್ಮ ನಿಮಗೆ ತೀರ್ಪನ್ನು ಹರ್ಷ ಮಂಜೇಶ್ವರ್ ಅವರು ತೀರ್ಪನ್ನು ನೀಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇದು ಅನ್ಲಿಮಿಟೆಡ್ ಪಂದ್ಯಕೂಟ. ಒಬ್ಬರು ತರಬೇತುದಾರರು ಜೊತೆಗೆ ಚಪ್ಪಲನ್ನ ಪಾದರಕ್ಷೆಯನ್ನು ಧರಿಸಬಹುದು. ಮೊದಲಿಗೆ ನಾವು ಕುಳಿತುಕೊಳ್ಳಬಹುದು. ಕುಳಿತುಕೊಂಡ ನಂತರ ವಿಸಿಲ್ ಮೊಳಗಿದ ನಂತರ ಎದ್ದೇಳಬೇಕು. ದಯವಿಟ್ಟು ಎಲ್ಲ ತಂಡಗಳ ಗಮನಕ್ಕೆ. ಈ ಪಂದ್ಯಕೂಟದಲ್ಲಿ ಎಲ್ಲ ತಂಡಗಳಿಗೆ ಮತ್ತೊಮ್ಮೆ ನಾವು ಕರೆಯನ್ನು ನೀಡ್ತಾ ಇದ್ದಾವೆ ನೋಡಿ. ಪ್ರಥಮ ಪಂದ್ಯಾಟದಲ್ಲಿ, ದ್ವಿತೀಯ ಪಂದ್ಯಾಟದಲ್ಲಿ ಸಿದ್ಧವಾಗಿರಬೇಕು. ಡಿಕೆ ಬ್ರದರ್ಸ್ ಜೊತೆಗೆ ಮೂರನೇ ಸ್ಪರ್ಧೆಯಲ್ಲಿ ಸಿದ್ಧವಾಗಿ ಫ್ರೆಂಡ್ಸ್ ಜಾಲು. ಎಸ್ ಕೋಳಿಕಟ್ಟೆ. ಎಸ್ ದಟ್ಸ್ ದ ಡಿಕೆ. ಆರಂಭದ ಸ್ಪರ್ಧೆ ನೋಡಿ 510 ಕೆಜಿ ವಿಭಾಗದ ಸ್ಪರ್ಧೆಯಲ್ಲಿ ಡಿಕೆ ಬ್ರದರ್ಸ್ ಸೂತಂಬಳವಾಗಿದ್ರೆ LFC ಗೋಳಿಕಟ್ಟೆ ಹಗ್ಗ ಜಗ್ಗಾಟದ 510 ಕೆಜಿ ವಿಭಾಗದಲ್ಲಿ ನಿಯಮಿತವಾಗಿ ಪ್ರಥಮ ಸ್ಥಾನ ಫೈನಲ್ಗೆ ಇರುವಂತಹ ತಂಡ ನೋಡಿ ಡಿಕೆ ಬ್ರದರ್ಸ್ ಸೂದೆಂಬಳವಾಗಿದ್ರೆ ಅನುಭವದ ಕೊರತೆಯೊಂದಿಗೆ ಈ ಬಾರಿ LFC ಗೋಳಿಕಟ್ಟೆ. ದ್ವಿತೀಯ ಸ್ಪರ್ಧೆ ನೋಡಿ ಖಂಡಿತವಾಗಿಯೂ ನಡೆಯುವುದಿಲ್ಲ. ದ್ವಿತೀಯ ಸ್ಪರ್ಧೆಯಲ್ಲಿ ತದನಂತರ ಮುಂದಿನ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಜಾಲು ವಿರುದ್ಧವಾಗಿ ಪ್ರಥಮ ಅವಕಾಶ ಡಿಕೆ ಬ್ರದರ್ಸ್. ಎಸ್ ದ ಮ್ಯಾಚ್ ಮೆಥಡ್ ಅಧೋಲೋಕ ವರ್ಸಸ್ ಫ್ರೆಂಡ್ಸ್ ಜಾಲು. ಮೂರನೇ ಸ್ಪರ್ಧೆಗೆ ಎದುರಾಳಿಯಾಗಿರುವಂತಹ ಕಟ್ಟೆ ಫ್ರೆಂಡ್ಸ್ ಬರಬೇಕು, ಕ್ರೀಡಾಂಗಣ ಪ್ರವೇಶ ಮಾಡಬೇಕು. ಕಟ್ಟೆ ಫ್ರೆಂಡ್ಸ್ ದ್ವಿತೀಯ ಪಂದ್ಯದಲ್ಲಿ ದಯವಿಟ್ಟು ಕ್ರೀಡಾಂಗಣ ಪ್ರವೇಶವನ್ನು ಮಾಡಿ, ಯಾಕೆಂದ್ರೆ ನಿಮಗೆ ಎದುರಾಳಿಯಾಗಿರುವಂತಹ ಡಿಕೆ ಬ್ರದರ್ಸ್ ಇರುವುದಿಲ್ಲ. ನಾವು ഇത് മത്സരം നമ്പർ 1 ആണ്. ഡികെ ബ്രദേഴ്സ് ആൻഡ് LFC ഗോളിക്കട്ട തമ്മിലുള്ള മത്സരമാണ് ഈ ഒരു മത്സരം. ആദ്യ സെറ്റ് ഇവിടെ പുരോഗമിക്കുമ്പോൾ ഇവിടെ ഇതാ ഡികെ ബ്രദേഴ്സ് ആദ്യ സെറ്റ് സ്വന്തമാക്കിക്കൊണ്ട് നിൽക്കുന്നു. ഇനി രണ്ട് സെറ്റുകൾ ബാക്കി നിൽക്കെ. അടുത്ത മത്സരം ഡികെ ഗോളിക്കട്ട ആൻഡ് കട്ടെ ഫ്രണ്ട്സ് കയ്യാർ. ഇവിടെ ഇതാ ഡികെ ദത്തകൃപ മത്സരിക്കുന്നില്ല. അതുകൊണ്ട് കട്ടെ ഫ്രണ്ട്സ് കയ്യാർ ആദ്യ റൗണ്ടിൽ വിജയിച്ചതായി പ്രഖ്യാപിക്കുന്നുവെങ്കിലും കട്ടെ ഫ്രണ്ട്സ് കയ്യാർ കളിക്കളത്തിൽ ഇറങ്ങണമെന്ന് അറിയിച്ചുകൊള്ളുകയാണ്. അത് കഴിഞ്ഞ മൂന്നാമത്തെ മത്സരത്തിന് വേണ്ടി അധോലോകം ആൻഡ് ഫ്രണ്ട്സ് ജാലു. ಮ್ಯಾಚ್ ನಂಬರ್ 4ರಲ್ಲಿ ಫ್ರೆಂಡ್ಸ್ ಜಾಲು ವರ್ಸಸ್ ತೊತ್ತಮಸೈ ಪಟ್ಲ. LFC ഗോളിക്കട്ടെ. ആഹാ എന്തൊരിടകാണ. ഒന്ന് വലിച്ച് എന്താണ് സംഭവിക്കുന്നത്? ഇത്തവണയും ഡികെയുടെ അരികിലേക്കാണ് പോകുന്നത്. LFC ഗോളിക്കട്ട ഒരൊറ്റ പിട, ഒരൊറ്റ ചവിട്ട മതി. ഒന്ന് പിറകോട്ട് പോയാൽ ഇതാ നിങ്ങൾക്ക് രണ്ടാം സെറ്റ് നേടാം. വീണ്ടും മൂന്നാമത്തെ സെറ്റിന് വേണ്ടിയുള്ള അവസരം അങ്ങനെ വിട്ടുകൊടുക്കുന്നില്ല. ഇത്തവണ ഡികെയുടെ ഭാഗത്താണ് ഓടം നൽകുന്നത്. എങ്കിലും വിട്ടുകൊടുക്കാതെ ನಿಲ್ക്കുന്ന LFC ഒരൊറ്റ ചവിട്ട, ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ. ಇಲ್ಲಿ ಕೈ ಹಿಡಿತ ಕಾಲು ತಪ್ಪಿದ್ರಿಲ್ಲ, ಎಲ್ಲ ಮುಗಿಯಿತು. ಇಲ್ಲಿಗೆ ಮತ್ತೆ ಡಿಕೆ ಎತ್ತ ಹೋಗುತ್ತಾ ಇದೆ ಹಗ್ಗ. ಮತ್ತೆ ಡಿಕೆ ಈ ಬಾರಿ ಪ್ರಥಮ ಸುತ್ತಿಂದ ದ್ವಿತೀಯ ಸುತ್ತಿಗೆ ದತ್ತಕೃಪಾ ಸುದೆಂಬಳ ಮತ್ತೆ ಬರಬೇಕಿದೆ. ಕಯ್ಯಾರ್ ಕಟ್ಟೆ ಫ್ರೆಂಡ್ಸ್ ಕಯ್ಯಾರ್
ಬಲ ಕಟ್ಟೆ ಫ್ರೆಂಡ್ಸ್ ಕೈಯಾರ್ದ ಬಲ್ತದ ಕಲಕ ಜಪ್ಪಡೋದು ಕೇಳೋದಿಲ್ಲ ಸಂಘಶಕ್ತಿ ಅಟ್ಟನ ಮಲ್ತನ ಪಲ್ಲವಿ ಪ್ರಬಂಧ ರೆಡ್ಡಿ 2024 ಆಂಚನಕಲ ಪಲ್ಲವಿ ಪ್ರಬಂಧ ಜನಮಿತಿ ಜನಂಚಿನ ಕೂಟ ತುಲೆ ರೆಡ್ಡಿನ ಪಂತಕ ಬಲೆ ಕಟ್ಟೆ ಫ್ರೆಂಡ್ಸ್ ಕೈಯಾರ್ ದಯಮಲ್ತ ಬರೋದು ಕೇಳೋದಿಲ್ಲ ಅಂಚನೆ ಮೂಜನೆ മൂന്നാമത്തെ മത്സരം അധോലോകം വേഴ്സസ് ഫ്രണ്ട്സ് ജാലു കട്ടെ ഫ്രണ്ട്സ് കയ്യാർ ടീം ಬಲ ಹೊರಡಿക്കുന്ന ಟೀಮ್ನ ತೋರಿಸಬಾಲ ಇವರಿಗೆ ಎದುರಾಳಿ ತಂಡ ಇರುವುದಿಲ್ಲ ಆ ಮುಖೇನ ನಾವು ತೀರ್ಪುಗಾರರ ಸಮ್ಮುಖದಲ್ಲಿ ನಾವು ಇವರಿಗೆ ಮುಂದಿನ ಸುತ್ತಿಗೆ ನಾವು ತೇರ್ಗಡೆಯನ್ನು ನೀಡ್ತಾ ಇದ್ದೇವೆ. ಎಸ್ ಅವಿನಾಶ್ ಮಿಚೋಡು ಅವರುಗಳ ಈ ಒಂದು ತಂಡದ ಮಾಲಕ ಹೆಣ್ಮ ಜನ ಬಲ್ಲು ಪತ್ತಲೆ ಎಸ್ ಈ ಒಂದು ಸ್ಪರ್ಧೆಯಲ್ಲಿ ದ್ವಿತೀಯ ಸುತ್ತಿಗೆ ಇಲ್ಲಿ ಕಟ್ಟೆ ಫ್ರೆಂಡ್ಸ್ ಕೈಯಾರ್ ಮುಂದೆ ಬರಬೇಕಿದೆ ದರ್ಶನ. ಮ್ಯಾಚ್ ನಂಬರ್ 3 അധോലോക വേഴ്സസ് ഫ്രണ്ട്സ് ജാലു. യെസ് അധോലോകത്തിന്റെ നായകന്മാരിതാ കടന്നു വരികയാണ് പ്രിയമുള്ളവരെ. അധോലോകത്തിന്റെ നായകന്മാർ ആരാണ്? അതുപോലെ തന്നെ ഫ്രണ്ട്സ് ജാലു. എവിടെയാണ് ജാലു? നമ്മൾക്കറിയാ വടത്തെ സ്നേഹിക്കുന്ന മത്സരാർത്ഥികൾ ഇവിടെ ഇതാ ലൈല മജുവിനെ പോലെ ഇവിടെ ഇതാ മുംതാസും ഷഹജാനെ പോലെ ഇവിടെ ഇതാ മൊയ്തൂനും കാഞ്ചനെ പോലെ വടത്തെ സ്നേഹിക്കുന്ന മത്സരാർത്ഥികളാണ് ഇവിടെ ഇതാ അധോലോകം എവിടെയാണ്? ഫ്രണ്ട്സ് ജാലു എവിടെയാണ്? ജാലു ആൻഡ് അധോലോകം. ആൻഡ് നെക്സ്റ്റ് മാച്ച് യെസ് ജാലു. ಮ್ಯಾಚ್ ನಂಬರ್ 4 ಫ್ರೆಂಡ್ಸ್ ಜಾಲು ವರ್ಸಸ್ ತತ್ವಮಸಿ ಪಟ್ಲ. ಮ್ಯಾಚ್ ನಂಬರ್ 4 ಮ್ಯಾಚ್ ನಂಬರ್ 4ರಲ್ಲಿ ತತ್ವಮಸಿ ಪಟ್ಲ ಫ್ರೆಂಡ್ಸ್ ಜಾಲು ಇದೀಗ ಕ್ರೀಡಾಂಗಣದ ಪ್ರವೇಶವಾಗುತ್ತಾ ಇದೆ ನೋಡಿ. ഫ്രണ്ട്സ് ജാലു. ഓഹോ ജാലു ആണ് കടന്നു വരുന്നത്. മഞ്ചുള്ള അഴകുള്ള മത്സരാർത്ഥികളാണ് കാണുന്നത് പ്രിയമുള്ളവേ. അങ്ങനെ വരുന്നു ജാലു. വരുമ്പോൾ ഇവിടെ ഇതാ പിറകിൽ വരുന്നു അധോലോക നായകന്മാരാണ് കടന്നു വരുന്നത്. അങ്ങനെ വരുന്നു ഇവിടെ ഇതാ അങ്ങനെ വരുന്നു അധോലോകത്തെ നായകന്മാര്. 1000 സുന്ദരിമാരുടെ മനസ്സുകളിൽ 6000 സ്വപ്നം നിറച്ച അഴകുള്ള മഞ്ചുള്ള മത്സരാർത്ഥികളാണ് കടന്നു വരുന്നത് പ്രിയമുള്ളവരെ. അധോലോകം. കമ്പം ബലി 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 ബലി. ഈ മത്സരം ഏത് ലോകക്ക് പോവും? അധോലോകം എന്ന് പറഞ്ഞാൽ ഇവിടെയാണോ? ആഹാ മത്സരം ഏത് ലോകത്തിൽ പോവും? ഏത് ലോകത്തെ പോകുന്ന കണ്ടറിയേണ്ട നമുക്ക് അനുഭവസ്ഥരായ കളിക്കാരാണ്. ഒരു ഭാഗത്ത് ജാലു, മറുഭാഗത്ത് അധോലോകത്തിന്റെ കളിക്കാർ നിൽക്കുമ്പോൾ ഇവിടെ ഇതാ സ്വന്തം തട്ടകത്തിൽ സ്വന്തം ടീമിന് വേണ്ടി കളിക്കുന്ന കാണാതെ ലോകത്തേക്ക് പോവും. അതെ, കാണാതെ ലോകമാണോ? ഇല്ല, തീർച്ചയായിട്ടും നല്ല അനുഭവസ്ഥരായ കളിക്കാർ. ക്രിക്കറ്റ് കളിക്കുന്ന മത്സരാർത്ഥികളുണ്ട് ഇവിടെ. ക്രിക്കറ്റും ഫുട്ബോളും കബഡിയും എല്ലാം ഉണ്ട് ഇവിടെ ഒരു കമ്പവേലിയിൽ. 10-12 ആളുണ്ടാ? ഇല്ല, 3, 2, 5, 2, 7, 2, 9. അവിടെ കോച്ച് ഇല്ലാത്ത ടീമാണിത്. കോച്ച് പ്രശ്നമല്ല. കോച്ച് വേണ്ട നമുക്ക്, ഈ നാട്ടുകാരന്റെ മതി കോച്ച് അല്ലേ? യെസ്. ആഹാ അധോലോകം ജാലു തമ്മിലുള്ള പോരാട്ടമാണ് പ്രിയമുള്ളവരെ. ജാലു ആഹാ എന്തൊരു വലിയാണ്, എന്തൊരഴകാണ്, എന്തൊരു ഭംഗിയാണ് കാണാൻ. അങ്ങനെ ഇതാ ആഞ്ഞി അങ്ങോട്ട് ഇങ്ങോട്ട് വലിക്കുമ്പോൾ ഇവിടെ മറുഭാഗത്താ അധോലോകം ഒരൊറ്റപടി. ആഹാ എന്തൊരു ഭംഗിയാണ്. അങ്ങനെ ആടിയാടി വലിക്കുന്ന കാഴ്ചയാണ് ಪ್ರಿಯമുള്ളവരെ. ಗಜಗಾಟದಲ್ಲಿ ಬಹಳಷ್ಟು ಅನುಭವವುಳ್ಳ ತಂಡ ನೋಡಿ ಫ್ರೆಂಡ್ಸ್ ಚಾಲುವಾಗಿದ್ರೆ ಇಲ್ಲಿ ಅಧೋಲೋಕ ಯಾವುದೋ ಲೋಕದಲ್ಲಿದ್ದಂತ ತಂಡವಾಗಿ ರವಾನಿಸಿರುವಂತ ತಂಡ ನೋಡಿ ಅಧೋಲೋಕ ಈ ಬಾರಿ ಸ್ವಲ್ಪ ಮಟ್ಟಿಗೆ തിരിച്ചു വരുന്നു. ഇവിടെ ഇതാ ജാലുവിന്റെ കളി തട്ടകത്തിൽ നിന്ന് ആഞ്ഞു വലിക്കുന്ന കാഴ്ചയാണ്. അധോലോകന്മാരെ ഇവിടെ ഇതാ ഇത്തവണ വിട്ടുകൊടുക്കുന്നില്ല. എന്തൊരു അഴകാണ്, എന്തൊരു സുന്ദരമാണ്, എന്തൊരു ഭംഗിയാണ്.
വന്നേ 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 ബലി വന്നേ ബലി 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 Yes. കമ്പം ബലി ബലി കമ്പം ബലി 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 Yes. ബലി ആഹാ. ജാലു ജാലു ജാലുവാണോ അധോലോകമാണോ? ആഹാ ആഹാ അങ്ങനെ പോകുന്ന അങ്ങനെ പെറകട്ട് 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 പെറകട്ട പെറകട്ട് പോ. ആഹാ 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 ഈ ഇവിടെ എന്താണ് സംഭവിച്ചെന്ന് ചോദിച്ചാൽ ഇവിടെ വാട്ട് എ മാജിക്കൽ മൂമെന്റ്. അതാണ് അതാണ് ಆಹಾ ಹರಿಶಣ್ಣ 552 ಕೂಡ ಇಂಥ ಒಂದು ಸ್ಪರ್ಧೆ ನೋಡಿಲ್ಲ ನಾವು. ಮ್ಯಾಚ್ ನಂಬರ್ 4 ತತ್ವಮಸಿ ಪೆಟ್ಲ ഫ്രണ്ട്സ് ജാലു. ഒരു പക്ഷേ മത്സരങ്ങൾ ഇനിയുണ്ടാവാം, പക്ഷേ ഇത് ഫൈനലിന് തുല്യമായ മത്സരമാണ്. അതാണ് അധോലോകത്തിന്റെ ರಾಜಾಕನ್ಮಾರ. ನಮ್ಮನ್ನ ಬೇರೆ ಲೋಕಕ್ಕೆ ಕೊಂಡೊಯ್ಯುವಂತ ಸ್ಪರ್ಧೆ ನೋಡಿದ್ದು ಎರಡು. ಏನು ಮ್ಯಾಜಿಕ್ ಆಗ್ಬಹುದು ಅಂತ ಗೊತ್ತಾಗೋದಿಲ್ಲ. ಮ್ಯಾಚ್ ನಂಬರ್ 4ರಲ್ಲಿ ತತ್ವಮಸಿ ಪೆಟ್ಲ ಫ್ರೆಂಡ್ಸ್ ಜಾಲು ಸಿದ್ಧವಾಗಿ ಮ್ಯಾಚ್ ನಂಬರ್ 5ರಲ್ಲಿ ತಮ್ಮ ತಂಡವನ್ನು ತೋರ್ಪಡಿಸಿ ಟಗ್ ಫೈಟರ್ಸ್ ವರ್ಸಸ್ യെസ് ഒരു പക്ഷേ 10 മിനിറ്റ് വേണ്ടി വരും തോന്നുന്നു അല്ലേ? രാജുവണ്ണ ഫസ്റ്റ് ടൈം ബള്ളു പത്തിനൊക്കെയുള്ളതാ, ആദ്യമായി കമ്പ് പിടിക്കുന്ന ആളുണ്ടാ? വിക്കി ബ്രദേഴ്സ് വേഴ്സസ് ടഗ് ഫൈറ്റർസ് ಮ್ಯಾಚ್ ನಂಬರ್ 5ರಲ್ಲಿ ಸಿದ್ಧವಾಗಿ ಮ್ಯಾಚ್ ನಂಬರ್ 4ರಲ್ಲಿ ಫ್ರೆಂಡ್ಸ್ ಜಾಲು തോമസി പെട്ല. ജാലുന്റെ തന്ത്രങ്ങളെ പൊളിക്കുകയാണ് ഇവിടെ ഇത് അധോലോകന്മാർ ഇത്തവണ. പക്ഷെങ്കിൽ രണ്ടാം സെറ്റ് സ്വന്തമാക്കാൻ വേണ്ടി ഇവിടെ ഇതാ ജാലുവിന്റെ കുതന്ത്രങ്ങൾ ഇവിടെ ആവശ്യമുണ്ട്. ഇവിടെ എന്തിനും തയ്യാറായി വന്ന മത്സരാർത്ഥികളാണ് ഇത്തവണ നേർക്ക് നേരെ മുഖാമുഖം കൊമ്പ് കോർക്കുന്നത്. 7 ತಂಡಗಳು ಇನ್ನು ಕೂಡ ಈ ಒಂದು ಸ್ಪರ್ಧೆಯ ಪ್ರಶಸ್ತಿ ನಿರ್ಧಾರವಾಗಿಲ್ಲ. 550 kg ವಿಭಾಗದಲ್ಲಿ ಇದೀಗ ಸ್ಪರ್ಧೆಗಳು ಪ್ರಶಸ್ತಿಗಳು ನಿರ್ಧಾರವಾಗಿದೆ. ಪ್ರಥಮ ಸ್ಥಾನದಲ್ಲಿ ಆಂಜನೇಯ ಕಣ್ಮತೀರ್ಥ, ದ್ವಿತೀಯ ಸ್ಥಾನದಲ್ಲಿ ಕಟ್ಟೆ ಫ್ರೆಂಡ್ಸ್ ಕೈಯಾರು, ತೃತೀಯ ಸ್ಥಾನದಲ್ಲಿ ವೀರಾಂಜನೇಯ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು, 4ನೇ ಸ್ಥಾನದಲ್ಲಿ ಕೂಡ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ವಿರಾಜಮಾನವಾಗಿದ್ರೆ ಇಲ್ಲಿ 510 kg ವಿಭಾಗದ ಜನಮಿತಿ ಇಲ್ಲದ ಸ್ಪರ್ಧೆ ಇನ್ನು ಕೂಡ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ ನೋಡಿ. ಪ್ರಥಮ ಇದು ಕೇವಲ ಟ್ರೈಲರ್ ಅಷ್ಟೇ. ഇതുവരെ നിങ്ങൾ കണ്ടത് കഥപ്പടം മാത്രം. സിന്നക്കേരി മാറും പിക്ചർ ബീബി ബാക്കി ഹേ ബായ് അങ്ങനെ ഇതാ. യെസ് ജാലു, ജാലുവിന്റെ അരികിലാണ് ഇത്തവണ ജാലു. ಎಂಚ ವೈಪಡು ಮಾಡು ಮಡೆ ಇಲ್ಲವೇ ಸ್ಥಿತಿಯಲ್ಲಿ ಡೂ ಆರ್ ಡೈ ಸ್ಥಿತಿಯಲ್ಲಿ ನೋಡಿ ಜಾಲು ಫ್ರೆಂಡ್ಸ್ ಇದೆ. ಒಂದು ಹೆಜ್ಜೆಯ ಹುಮ್ಮಸ್ಸಿನಲ್ಲಿ ಬಿಸಿ ರಕ್ತದೊಂದಿಗೆ ಈ ಬಾರಿ ಮತ್ತೊಮ್ಮೆ ಅಧೋಲೋಕ. ಆಹಾ ಅತಿಜ ಅತಿಜ ರೆಡಿಯಾ? ಲಾಕರ್ ರೆಡಿಯಾ? ಅಧೋಲೋಕ ജാലു ആഹാ ഇവിടെ ഗാനം മുഴങ്ങി കഴിഞ്ഞു. ആദ്യ സെറ്റിൽ എവിടെ ഇതാ അധോലോകം വിജയിക്കുമ്പോൾ ഇത്തവണ ജാലുവിന്റെ അരികിലേക്കാണ്. ജാലു ഒന്നാഞ്ഞു പിടിച്ചാൽ എവിടെ ഇതാ ഒപ്പത്തിനൊപ്പം 1-1 ക്രമത്തിൽ നിൽക്കുക. ജാലുവാണോ അല്ല അധോലോകമാണോ? ആഹാ ഇത്തവണ വിട്ടുകൊടുക്കുന്നില്ല. അങ്ങോട്ടും ഇങ്ങോട്ടുള്ള മത്സരമാണ് പ്രിയമുള്ളവരെ. ഒന്നാഞ്ഞു വലിച്ച ഒന്ന് പിടികുറുക്കി വലിച്ച ജാലുവിന്റെ അരികിലേക്കാണ്. ഒരു നല്ലൊരു ശക്തിയുടെ ഇത്തവണ ജാലു. അതാ 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 ഇപ്പോൾ അധോലോകത്തേക്കാണ് പോകുന്നത് വടംവലി. ആഹാ സംഘശക്തി കയ്യാറ് അവതരിപ്പിച്ച വടംവലി മത്സരത്തിന്റെ 510 വിഭാഗത്തിന്റെ മൂന്നാമത്തെ മത്സരമാണ്. രണ്ടാമത്തവണ സൂപ്പർ വെല്ലി. പക്ഷെങ്കിൽ വിട്ടുകൊടുക്കുന്നില്ല. അധോലോകം ജാലു തമ്മിലുള്ള പോരാട്ടമാണ്. ഇത് ജാലുവാ, ഇത് അധോലോകമാണ്. ഞാൻ നേരത്തെ പറഞ്ഞ മാതിരി അധോലോകം. ഒരു മിനിറ്റ്, ഒരു കാര്യം പറയാണ്ട്, ഇത് ക്രിക്കറ്റ് മാതിരി നാളല്ല ഇതിന്റെ 2ാം റൗണ്ട് കണ്ടിന്യൂ മാച്ചാണ്. നല്ലൊരു കയ്യടി കൊടുത്തേ നമ്മളുടെ അധോലോകത്തിന്. അതുപോലെ തന്നെ ഫ്രണ്ട്സ് ജാലു. താങ്ക് യു ഫ്രണ്ട്സ് ജാലു. ಮ್ಯಾಚ್ ನಂಬರ್ 4ರಲ್ಲಿ ಬರ್ತಾ ಇದೆ ನೋಡಿ. ಮ್ಯಾಚ್ ನಂಬರ್ 4 ದಿಸ್ ಇಸ್ ಮ್ಯಾಚ್ ನಂಬರ್ 4 ಇಸ್ ತತ್ವಮಸಿ ಪಟ್ಲ ವರ್ಸಸ್ ಫ್ರೆಂಡ್ಸ್ ಜಾಲು. ಇದೀಗ ಮುಖ್ಯ ದ್ವಾರದಲ್ಲಿ ಸಿದ್ಧವಾಗಿದೆ ನೋಡಿ ತತ್ವಮಸಿ ಪಟ್ಲ. ಎಸ್ ಜಾಲು ಪಟ್ಲ ಪಟ್ಲ
ಪಟ್ಲ ಪಟ್ಲ ಪಟ್ಲ ಬರ್ಡೆ ಮ್ಯೂಸಿಕ್ ಬರ್ಡೆ ಆಹಾ ആഹാ യെസ് ചേവാർ പട്ല ചേവാർ പട്ലയാണ് കടന്നു വരുന്നത്. ഇഞ്ചുവല്ലേ ഇമേക്കുവല്ലേ ഫ്രണ്ട്സ് ജാലു ടീമുണ്ട്. ആ ഫ്രണ്ട്സ് ജാലു ഉപ്പടത്തെ ജാലു ಬರಡ ಫ್ರೆಂಡ್ಸ್ ಜಾಲು ಎಸ್ ಬರ್ತಾರೆ ಜಾಲು ಬತ್ತೀರು ಪಟ್ಲ ಬತ್ತೀರು ಜಾಲು ಆ್ಯಂಡ್ ಪಟ್ಲ. ದಟ್ ಇಸ್ ದ ಮ್ಯಾಚ್ ನಂಬರ್ ಹರ್ಷಣ 4. ಮ್ಯಾಚ್ ನಂಬರ್ 4. ಮ್ಯಾಚ್ ನಂಬರ್ 5 ಟಗ್ ಫೈಟರ್ಸ್ ವರ್ಸಸ್ ಬಿಕೆ ಬ್ರದರ್ಸ್. ಬಿಕೆ ಬ್ರದರ್ಸ್ ವರ್ಸಸ್ ಟಗ್ ಫೈಟರ್ಸ್. ರೆಡಿಯಾಗಿ ಸಿದ್ಧತೆ ನಡೆಸಿ. ಮ್ಯಾಚ್ ನಂಬರ್ 5 ಬಿಕೆ ಬ್ರದರ್ಸ್ ವರ್ಸಸ್ ಟಗ್ ಫೈಟರ್. ಮ್ಯಾಚ್ ನಂಬರ್ 6 ಬಿಕೆ ಬ್ರದರ್ಸ್ ವರ್ಸಸ್ ವಂಶಿಕಾ ಮಂಚೋಡಿ. ಮ್ಯಾಚ್ ನಂಬರ್ 6ರಲ್ಲಿ ಸಿದ್ಧವಾಗಿ. ಮ್ಯಾಚ್ ನಂಬರ್ 6ರಲ್ಲಿ ವಂಶಿಕಾ ಮಂಚೋಡಿ ವರ್ಸಸ್ ಬಿಕೆ ಬ್ರದರ್ಸ್. ಮ್ಯಾಚ್ ನಂಬರ್ 5ರಲ್ಲಿ ಸಿದ್ಧವಾಗಿ. ಟಗ್ ಫೈಟರ್ಸ್ ವರ್ಸಸ್ ಬಿಕೆ ಬ್ರದರ್ಸ್. ದಯವಿಟ್ಟು ಗಮನಿಸಬೇಕು, ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಕಳೆದ 550 kg ಭಾಗದ ಸ್ಪರ್ಧೆಯ ವಿಜೇತ ತಂಡಗಳಿಗೆ ಇಲ್ಲಿ ಬಹುಮಾನವನ್ನು ನೀಡಲಾಗುವುದು. ಯುವಕರವರೇ ಆಯ್ತಾ ವ್ಯವಸ್ಥೆ ನಿಮ್ಮಂತೊಂದಲೇ ವೇದಿಕೆಡ ರೆಡಿ ಪಟ್ಲ ರೆಡಿ. യെസ് കാഹളമുഴക്കാൻ ഇത്തവണ ജാലു ആൻഡ് ചേവാർ പട്ല തമ്മിലുള്ള പോരാട്ടത്തിലാണ് പ്രിയമുള്ളവരെ. ഇത്തവണ വിട്ടുകൊടുക്കുന്നില്ല. കുട്ടിക്കാലത്ത് കുടിച്ചു തീർത്ത പെറ്റമ്മയുടെ മലപ്പാലനെ ചിന്തിച്ചുകൊണ്ടിതാ ഇടനെഞ്ചിൽ മുഖപ്പൊത്തിക്കൊണ്ട് പിടിച്ചു കൊടുത്ത് വലിക്കുകയാണ്. നല്ലൊരു കൈ എടുത്തു കൊടുത്ത് ജാലുവിനെങ്കിലും മറുഭാഗത്ത് ഇവിടെ ഇതാ ചേവാറാണ് ആഞ്ഞു വലിക്കുന്നത്. ഇത്തവണ ചേവാറിന് പോകുന്നു. ജാലു വിട്ടുകൊടുക്കരുത്. പക്ഷെങ്കിൽ ജാലു നേരെ പോകുന്നു ചേവാറിന്റെ ജാലിലേക്ക്. അങ്ങനെ ആദ്യ സെറ്റാണ് ഇത് കഴിഞ്ഞാൽ അടുത്തത് ഹർഷണ്ണ. നെക്സ്റ്റ് മാച്ച് ನಂಬರ್ 5 ಟಗ್ ಫೈಟರ್ಸ್ ವರ್ಸಸ್ ಬಿಕೆ ಬ್ರದರ್ಸ್. ಬಿಕೆ ಬ್ರದರ್ಸ್ ಸಿದ್ಧವಾಗಿ ಟಗ್ ಫೈಟರ್ಸ್. ಮ್ಯಾಚ್ ನಂಬರ್ അടുത്ത മത്സരം ടഗ് ഫൈറ്റേഴ്സ് എതിരായി ബികെ ബ്രദേഴ്സ്. മാച്ച് നമ്പർ 6 ആണ് ബികെ ബ്രദേഴ്സ് എ വംശിക മഞ്ചോടി. മാച്ച് നമ്പർ 5ലാണ് ബികെ ബ്രദേഴ്സ് ബി ടഗ് ഫൈറ്റേഴ്സ്. യെസ് ചേവാർ പട്ല ആൻഡ് ಫ್ರೆಂಡ್ಸ್ ಜಾಲೋ. ದಟ್ ಇಸ್ ದ ಮ್ಯಾಚ್ ನಂಬರ್ 5. ನೋಡಿ ಅಲ್ಲಿ 550 kg ಭಾಗದ ಬಹುಮಾನ ವಿತರಣೆಗೆ ತಂಡಗಳು ಸಂಘಟಕರು ಸಿದ್ಧಪಡಿಸಿ ತಂಡಗಳಿಗೆ ಬಹುಮಾನ ವಿತರಣೆಗೆ ಅಲ್ಲಿ 550 kg ಭಾಗದಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿ ಗಣ್ಯರುಗಳಿದ್ರೆ ದಯವಿಟ್ಟು ಅವರನ್ನ ಅಲ್ಲಿ ಕುಳಿತುಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇನ್ನು ಈ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಮತ್ತೆ ಅಲ್ಲಿ 550 kg ಭಾಗದ 4 ತಂಡಗಳಿಗೆ ಬಹುಮಾನವನ್ನು ನೀಡಲಾಗುವುದು. ತದಬಳಿಕ ಮತ್ತೆ ನಾವು ಈ ಒಂದು ಸ್ಪರ್ಧೆಯನ್ನು ಮುಂದುವರಿಸಲಾಗುವುದು. ಪಟ್ಲ ಆ್ಯಂಡ್ ಫ್ರೆಂಡ್ಸ್ ಜಾಲು. ಮ್ಯಾಚ್ ನಂಬರ್ 5 ಫ್ರೆಂಡ್ಸ್ ಟಗ್ ಫೈಟರ್ಸ್ ವರ್ಸಸ್ ಬಿಕೆ ಬ್ರದರ್ಸ್. ಎಸ್ ನೋಡಿ ಎರಡನೇ ಅವಕಾಶ ನೋಡಿ. ಆಹಾ ಏಕವರ ಎರಡನೇ ಅವಕಾಶ ಸ್ಪರ್ಧೆಯಲ್ಲಿ ಪಟ್ಲ ತೊತ್ತಮಸಿ ಪಟ್ಲ. ಆಹಾ 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 ಬೆಲೆ 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 കമ്മം ಬೆಲೆ ഏത്തവന രണ്ടാം സെറ്റ് വിജയിച്ചിരിക്കുകയാണ് പട്ല. മാച്ച് നമ്പർ 5 രണ്ടാം റൗണ്ടിലേക്ക് കടന്നിരിക്കുന്നു ചേവാർ പട്ല. അടുത്തത് വരേണ്ടതാണ് അടുത്ത മത്സരത്തിന് വേണ്ടി. യെസ് ബികെ ബ്രദേഴ്സ് ടഗ് ഫൈറ്റേഴ്സ്. യെസ് അതിനു മുമ്പ് ഇവിടെ സമ്മാനദാന ചടങ്ങാണ് നടയിലെ 550 kg ಭಾಗದ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ രണ്ട് ടീം ബികെ ബ്രദേഴ്സ് ಬತ್ತದ ಕುಲ್ಲೆ ಹರ್ಷಣ್ಣ
ಎಸ್ ಸತೀಶ್ ಸರ್, ಸತೀಶ್ ಮಾಸ್ಟರ್ ಸರ್, ನೀವು ಮಾಡಿ ಲಿಸ್ಟ್, ನಾನು ಹೇಳ್ತೇನೆ. PK ಬ್ರದರ್ಸ್ ಬಂದಿದ್ದು ನೋಡಿ, ಎದುರಲ್ಲಿ ಟಗ್ ಫೈಟರ್ಸ್ ಬರಬೇಕು. ಆಹಾ, ವಿಭಿನ್ನ ತಂಡಗಳು, ವಿಭಿನ್ನ ದಿರಿಸುಗಳು, ವಿಭಿನ್ನ ಶೈಲಿಗಳು ನೋಡಿ. ಇದು ಬಹುಶಃ ಹಗ್ಗದ ಘಾಟದ 510 kg PK ಬ್ರದರ್ಸ್ ಸ್ವರ್ಗ ವಿರುದ್ಧವಾಗಿ ಟಗ್ ಫೈಟರ್ಸ್. ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಸಂಘಟಕರು ನಡೆಸಿಕೊಡಬೇಕಾಗಿ ಅಪೇಕ್ಷೆ ಮಾಡ್ತಾ ಇದ್ದಾವೆ. ಮ್ಯಾಚ್ ನಂಬರ್ 5ರಲ್ಲಿ ಸ್ಪರ್ಧೆಗೆ ತಂಡಗಳು ಸಿದ್ಧವಾಗಿ ತಮ್ಮ ತಂಡವನ್ನು ಸಿದ್ಧಪಡಿಸಿ. ಮ್ಯಾಚ್ ನಂಬರ್ 6ರಲ್ಲಿ PK ಬ್ರದರ್ಸ್ ಎ ವರ್ಸ್ ಸ್ವರ್ಗ ವಿರುದ್ಧವಾಗಿ ವಂಶಿಕ ಮಂಜೋಡಿ ತಮ್ಮ ತಂಡದ ಸಿದ್ಧತೆ ನಡೆಸಿ. 4 ತಂಡಗಳು 550 kg ವಿಭಾಗದಲ್ಲಿ ನಡೆಸ ಬಹುಮಾನವನ್ನು ಪಡೆದಂತ 4 ತಂಡಗಳು. ನಾಲ್ಕು ತಂಡಗಳು ಸಿದ್ಧವಾಗಿ ಆಂಜನೇಯ ಕಣ್ವತೀರ್ಥ, ಕಟ್ಟೆ ಫ್ರೆಂಡ್ಸ್ ಕೈಯಾರು, ಶಾಸ್ತಾಗ್ರೂಪ ವೀರ ಆಂಜನೇಯ ಗಡಮಾರ್ ಎ ಮತ್ತು ಬಿ ತಮ್ಮ ತಂಡವನ್ನು ಸಿದ್ಧಪಡಿಸಿ ಇದೀಗ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನಿರ್ವಹಿಸಲಿದ್ದಾರೆ. ಸಂಘಶಕ್ತಿ ರಿಜಿಸ್ಟರ್ಡ್ ಕೈಯಾರ್ ಅರ್ಪಿಸಿದಂತಹ ಹಗ್ಗಜಗ್ಗಾಟದ 550 kg ವಿಭಾಗದ ಸ್ಪರ್ಧಾಕೂಟದ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ ಮುಖ್ಯ ವೇದಿಕೆಯಲ್ಲಿ ನಡೀತಾ ಇದೆ ನೋಡಿ. ಇನ್ನು ಕ್ರೀಡಾಂಗಣದಲ್ಲಿ 510 kg ವಿಭಾಗದ ಸ್ಪರ್ಧಾಕೂಟ ನಡೆಯಲಿದೆ ನೋಡಿ, ಗಮನಿಸಿ. ಸಂಘಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಇದರ 550 ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆಯ ಪ್ರಥಮ, ದ್ವಿತೀಯ, ತೃತೀಯ ಮತ್ತು ಚತುರ್ಥ ಬಹುಮಾನದ ವಿತರಣೆ ಇದೀಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥ ಬಹುಮಾನ ಪಡೆದಂತಹ ತಂಡಗಳ ಎಲ್ಲ ಸ್ಪರ್ಧಾಳುಗಳು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಇದೀಗ ಚತುರ್ಥ ಬಹುಮಾನ ಪಡೆದಂತಹ ಆಂಜನೇಯ ಕಣ್ವತೀರ್ಥ, ಶಾಸ್ತಾಗ್ರೂಪ ವೀರಾಂಜನೇಯ ಗಡಂಬಾರ್, ಕ್ಷಮಿಸಿ, ಚತುರ್ಥ SKV ಕಡಂಬಾರು, ಚತುರ್ಥ ಮತ್ತು ತೃತೀಯ SKV ಕಡಂಬಾರು ಇವರು ವೇದಿಕೆ ಬಂದು ಬಹುಮಾನ ಸ್ವೀಕರಿಸಬೇಕು. ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರು ತಂಡದ ಚತುರ್ಥ ಮತ್ತು ತೃತೀಯ ಬಹುಮಾನವನ್ನು ಸ್ವೀಕರಿಸಬೇಕು. ನಗದು ಬಹುಮಾನ ಮತ್ತು ಶಾಶ್ವತ ಫಲಕವನ್ನು ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ ಹಗ್ಗಜಗ್ಗಾಟ ಸ್ಪರ್ಧೆ 550 kg ವಿಭಾಗದ ಹಗ್ಗಜಗ್ಗಾಟ ಸ್ಪರ್ಧೆಯ ಬಹುಮಾನ ವಿತರಣೆ ವೇದಿಕೆಯಲ್ಲಿ ನಡೀತಿದೆ. ಚತುರ್ಥ ಮತ್ತು ತೃತೀಯ ಬಹುಮಾನ SKV ಕಡಂಬಾರು, ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರು ಇವರು ವೇದಿಕೆಯಲ್ಲಿ ಬಹುಮಾನವನ್ನು ಸ್ವೀಕರಿಸುತ್ತಿದ್ದಾರೆ. ಸೈಡ್ ಉಂತಲೆ ಅದ
ಎಸ್ ಥ್ಯಾಂಕ್ ಯು. ಶಾಸಕೃಪ ವೀರಾಂಜನೇಯ ಕಡ್ಡಂಬಾರು 4 ಮತ್ತು 3ನೇ ಸ್ಥಾನ ಪಡೆದಿರುವಂತಹ ಶಾಸಕೃಪ ವೀರಾಂಜನೇಯ ಕಡ್ಡಂಬಾರು. ಇನ್ನು ಮುಂದೆ ದ್ವಿತೀಯ ಸ್ಥಾನ ಪಡೆದಂತಹ ಕಟ್ಟೆ ಫ್ರೆಂಡ್ಸ್ ಕಯ್ಯಾರು. ಲಾಯಿ ಕಯ್ಯಾರು ಎಲ್ಲಿದ್ರೊಮ್ಮೆ ವೇದಿಕೆ ಹತ್ರ ಬರಬೇಕು. ಲಾಯಿ ಕಯ್ಯಾರ್. ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ 550 ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯ ತೃತೀಯ ಸ್ಥಾನವನ್ನು ಪಡೆದಂತಹ ಕಟ್ಟೆ ಫ್ರೆಂಡ್ಸ್ ಕಯ್ಯಾರು ಇವರು ವೇದಿಕೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕು. ಶಾಶ್ವತ ಫಲಕ ಮತ್ತು ನಗದು ಬಹುಮಾನವನ್ನು ಸ್ವೀಕರಿಸಿ ನಮ್ಮ ಜೊತೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಅತಿ ರೋಚಕವಾಗಿರತಕ್ಕಂತಹ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಸಂಘಶಕ್ತಿ ಆರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಕ್ಲಬ್ಬಿನ 550ನೇ ವಿಭಾಗದ ಹಗ್ಗ ಜಗ್ಗಾಟ ಸ್ಪರ್ಧೆಯ ಪ್ರಥಮ ಬಹುಮಾನ ಪಡೆದಂತಹ ಆಂಜನೇಯ ಕನ್ನುತೀರ್ಥ ತಂಡ ವೇದಿಕೆಗೆ ಬಂದು ಪ್ರಥಮ ಬಹುಮಾನ ಸ್ವೀಕರಿಸಬೇಕು. ಎಲ್ಲರೂ ಚಪ್ಪಾಳೆ ತಟ್ಟೆ ಭಾಗವಹಿಸಿದಂಥ ಎಲ್ಲ ಕಲಾಭಿಮಾನಿಗಳಿಗೆ ಪ್ರೋತ್ಸಾಹ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಮೇಶ್ ಮೇರ್ಕಲ ಒಮ್ಮೆ ವೇದಿಕೆ ಹತ್ತಿರ ಬರಬೇಕು. ಮತ್ತೊಂದು ಕಿಶೋರ್ ಚೇವಾರ್ ಒಮ್ಮೆ ವೇದಿಕೆ ಹತ್ತಿರ ಬರಬೇಕು. ಧನ್ಯವಾದಗಳು. ಎಲ್ಲ ತಂಡಗಳಿಗೆ ಬಹುಮಾನವನ್ನು ಪಡೆದಂತ 550 kg ವಿಭಾಗದಲ್ಲಿ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದಂತ ಎಲ್ಲ ತಂಡಗಳಿಗೆ ಮತ್ತೊಮ್ಮೆ ವಂದನೆಗಳು, ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇದೀಗ ಮತ್ತೆ ಬರ್ತಾ ಇದ್ದಾವೆ ನೋಡಿ 550 kg ವಿಭಾಗದ ಸ್ಪರ್ಧೆಯಲ್ಲಿ ನೋಡಿ ತಂಡಗಳು ಸಿದ್ಧವಾಗಿದೆ. ಬಿಕೆ ಬ್ರದರ್ಸ್ ಸ್ವರ್ಗ ವಿರುದ್ಧವಾಗಿ ಟಗ್ ಫೈಟರ್ಸ್. ಆಹಾ 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 ಸಂಘಶಕ್ತಿ ಏರ್ಪಡೆ ಮಾಡಿದ ಹಗ್ಗ ಜಗ್ಗಾಟ. ಆಹಾ 510 kg ವಿಭಾಗದ ಸ್ಪರ್ಧೆಯಲ್ಲಿ ರಾಗ ಮೇಳ ತಾಳದೊಂದಿಗೆ ಆಹಾ ಆಹಾ ಬೆಲೆ 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 ಸ್ಪರ್ಧೆ ನೋಡಿ ಬಿಕೆ ಬ್ರದರ್ಸ್ ಬಿಕೆ 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 ಟಗ್ ಫೈಟರ್ಸ್. ಸಂಘಶಕ್ತಿ ರಿಜಿಸ್ಟರ್ಡ್ ಕೈಯಾರ್ 2024. ಆಹಾ 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 ಕಮ್ಮಂಬೆಲಿ ಬೆಲಿ 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 10 ಜನ ಆಟಗಾರರು ಬಿಕೆ ಬ್ರದರ್ಸ್ ಸ್ವರ್ಗದಲ್ಲಿ 50ರ ಸರಾಸರಿಯಲ್ಲಿ ನೋಡಿ ಬಿಕೆ ಬ್ರದರ್ಸ್ ಸ್ವರ್ಗದಲ್ಲಿದ್ರೆ 9 ಜನಗಳು ಕಟ್ಟಾಳುಗಳಿಲ್ಲಿ ಟಗ್ ಫೈಟರ್ಸ್. ವಿಭಿನ್ನ ಮಾದರಿಯ ಬಿರುಸು ನೋಡಿ ಎರಡು ಕಡೆಯಲ್ಲಿ ವಿಭಿನ್ನ
ಮಾದರಿಯ ಎಳೆತಗಾರರು ಇದು ಸಂಘಶಕ್ತಿ ಕೈಯಾರ ಅರ್ಪಿಸಿದಂತ ಹಗ್ಗ ಜಗ್ಗಾಟದ ರಸ ನಿಮಿಷಗಳನ್ನ ಸೆರೆ ಇಡುವಂತ ಸಂಸ್ಥೆ ನೋಡಿ ಧ್ವನಿ ಮೀಡಿಯಾ ಹೊಸಂಗಡಿ ಈ ಒಂದು ಸ್ಪರ್ಧೆಯನ್ನ ನೇರ ಪ್ರಸಾರವನ್ನ ಯೂಟ್ಯೂಬ್ ಮುಖೇನ ವಿಶ್ವದಾದ್ಯಂತ ಜಗತ್ತಿನಾದ್ಯಂತ ಎಲ್ಲರನ್ನ ನೋಡಲು ಅವಕಾಶವನ್ನ ಮಾಡಿದಂತ ನಮ್ಮ ಧ್ವನಿ ಮೀಡಿಯಾಕ್ಕೆ ಮತ್ತೊಮ್ಮೆ ನಾವು ಸಂಘಶಕ್ತಿಯ ವತಿಯಿಂದ ವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಲಾಕರ್ ರೆಡಿ, ಕ್ಯಾಪ್ಟನ್ ರೆಡಿ, ಸೌಂಡ್ ಕಮ್ಮಿ ಒಂಚೂರು, ಸೌಂಡ್ ಕ್ಯಾಪ್ಟನ್ ರೆಡಿ, Remixed by DJ Ashish. ಹಲೋ ಸೌಂಡ್ ಎಸ್ ಕೊರ್ಲ ಎಸ್ ಆಹಾ ಸ್ವರ್ಗವೇ ತೆರೆಗಿಳಿದಂತೆ ನೋಡಿ ಸಮಾನ ಶಕ್ತಿಯುಳ್ಳ ಎರಡು ತಂಡಗಳು ನೋಡಿ ಈ ಬಾರಿ ಮುನ್ನಡೆಯಲ್ಲಿ ಈ ಕವನ ಮುನ್ನೋಟಿಲಾಣೆ ಡಿಕೆ ಬ್ರದರ್ಸ್ ಸ್ವರ್ಗ ತಿರುಚಿ ಬೆಳೆದಿದ್ದು ಟಗ್ ಫೈಟರ್ಸ್ ಮುಂದಿನ ಸ್ಪರ್ಧೆಯಲ್ಲಿ ಸಿದ್ಧವಾಗಿ ಡಿಕೆ ಬ್ರದರ್ಸ್ ವಿರುದ್ಧವಾಗಿ ವಂಶಿಕ ಮಂಚೋಳಿ ಡಿಕೆ ಸ್ವರ್ಗ ಪ್ರಥಮ ಸುತ್ತಂದ ಡಿಕೆ ಬ್ರದರ್ಸ್ ಸ್ವರ್ಗ ಪಡೆದುಕೊಂಡಿದ್ದಾರೆ. ಒಂದು ಕಡೆ 510 kg ವಿಭಾಗದ ಸ್ಪರ್ಧೆಯಲ್ಲಿ ಪ್ರಥಮ ನಗದು ಪುರಸ್ಕಾರ 2024, ದ್ವಿತೀಯ ಸ್ಥಾನಿಗೆ 5024, ತೃತೀಯ ಸ್ಥಾನಿಗೆ 2024, ಚತುರ್ಥ ಸ್ಥಾನಿಗೆ 2024ರಲ್ಲಿ ಪ್ರತಿಷ್ಠಿತ ಸಂಘಶಕ್ತಿ ಟ್ರೋಫಿ ಕೈಯಾರಿಂದ ನಾವು ಬಹುಮಾನ ವಿತರಣೆಯನ್ನ ಅತಿಥಿಗಳ ಸಮ್ಮುಖದಲ್ಲಿ ಮತ್ತೊಮ್ಮೆ ನೀಡಲಿದ್ದೇವೆ ನೋಡಿ. ಚಿನ್ನದ ಬಣ್ಣದಿಂದ ಹೊಳಪಿನಿಂದ ಕೂಡಿದಂತ ಈ ಒಂದು ಸ್ಪರ್ಧೆಯಲ್ಲಿ ನಾವು ತಂಡಗಳಿಗೆ ಆಟಗಾರರಿಗೆ ನಾವು ನೀಡಲಿದ್ರೆ ಬಂದಂತ ವೀಕ್ಷಕರಿಗೆ ಒಂದು ಸುಂದರವಾದ ಅವಕಾಶವಿದೆ. ಖಂಡಿತವಾಗಿಯೂ ಅಪ್ಪಟ ಚಿನ್ನವನ್ನ ಪಡೆಯುವಂತ ಅವಕಾಶವಿದೆ. ನಿಮ್ಮ ಬಳಿ ಸಂಘಟಕರ ಯಾರಾದರೂ ಒಂದು ಅದೃಷ್ಟ ಚೀಟಿಯನ್ನ ತಮ್ಮ ಬಳಿ ತಂದಾಗ ದಯವಿಟ್ಟು ಒಂದೊಂದು ಟಿಕೆಟ್ ಅನ್ನು ಪಡೆದುಕೊಂಡು ನಿಮ್ಮ ಅದೃಷ್ಟವನ್ನ ಪರೀಕ್ಷೆಯನ್ನ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಚಿನ್ನವನ್ನ ಪಡೆಯುವಂತ ಅವಕಾಶವಿದೆ. ಲಕಡಿ ಬಿತ್ತನೆ ಕೊರ್ಲ Yes, Captain ready. This is the second set of match number 5. Yes, ಸಂಘಶಕ್ತಿ ಏರ್ಪಡೆ ಮಾಡಿದಂತ ಹಗ್ಗ ಜಗ್ಗಾಟದ 2024ರಲ್ಲಿ ಇದ್ದೇವೆ. 510 kg ವಿಭಾಗದ ಸ್ಪರ್ಧೆಯಲ್ಲಿ ನೋಡಿ ಇದು ಬಿಕೆ ಬ್ರದರ್ಸ್ ವಿರುದ್ಧವಾಗಿ ಟಗ್ ಫೈಟರ್ಸ್ ಎಸ್ ಆಜಿನ ಮ್ಯಾಚ್. ಎಸ್ ಖಂಡಿತವಾಗಿಯೂ ಕ್ಯಾಪ್ಟನ್ ರೆಡಿ. Yes, the second set of the tournament. Match number 5ರಲ್ಲಿ ನಡೀತಾ ಇದೆ ನೋಡಿ. 5ನೇ ಸ್ಪರ್ಧೆ. 6ನೇ ಸ್ಪರ್ಧೆಯಲ್ಲಿ ಡಿಕೆ ಬ್ರದರ್ಸ್ ഈ തവണ വീണ്ടും ഡികെ ബ്രദർസിലാണ് വടംവലി. മത്സരം 2024 സംഘശക്തി കയ്യാർ ಹಗ್ಗ ಜಗ್ಗಾಟದ ಎರಡನೇ ಅವಕಾಶ. ಡೂ ಆರ್ ಡೈ ಅಲ್ಲಿದೆ ನೋಡಿ. ಡೂ ಆರ್ ಡೈ ಸ್ಥಿತಿಯಲ್ಲಿ ಬಾರಿ ಗೆಲ್ಲಲೇಬೇಕಾದಂತ ಒತ್ತಡ. ಟಗ್ ಫೈಟರ್ಸ್ ಗೆದ್ರೆ ಅಲ್ಲಿ ಅನುಭವ ನೋಡಿ. ಎಸ್ ಟಗ್ ಫೈಟರ್ಸ್ ಬನ್ನಿ ತುಂಬದ ಸ್ಪರ್ಧೆ ಬನ್ನಿ. ಬಿಕೆ ಬ್ರದರ್ಸ್ ಸ್ವರ್ಗ ವಂಶಿಕ ಮಂಚೋಡಿ ಬಲೆ ಬಲ್ಲದ ಕಪ್ಪು ಆಹಾ ಬಲ್ಲದ ಕಪ್ಪು ಗಟ್ಟಿ ಮುಟ್ಟಿದ ಜವನೇರ್ನ ಬಲ್ಲದ ಕಪ್ಪು ಬೆಚ್ಚ ನತ್ತಿ ಜವನೇರ್ ಅಟ್ಟಿನ ಮೈತುನ ಗಟ್ಟಿನ ತಿಂದಿನ ಆಹಾ
ಬ್ರದರ್ಸ್ ಸ್ವರ್ಗ. ಆಹಾ 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 ಅಟ್ಟಿನ ಬೈತಿನ ಗಟ್ಟಿನ ದಿಂದಿನ ಹೆಚ್ಚಾನೆತ್ತೇರಿದ ಲಟ್ಟು ಗವರ್ನರ್. ಆಹಾ ವಂಶಿಕ ಮಂಜೋಡಿ ವಂಶಿಕ 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 ಮಂಜೋಡಿ 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 ಬನ್ನಿ 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 ಬನ್ನಿ. ಆಹಾ ಆಹಾ ಕಮ್ಮಂ ಬೆಲಿ 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 ಬೆಲಿ. ಆಹಾ ವಿ.ಕೆ. ಬ್ರದರ್ಸ್ ಬರ್ತಾ ಇದೆ ನೋಡಿ. ಸ್ಪರ್ಧಾಕೂಟದ ಬಹುಶಃ ಅತ್ಯಂತ ಬಲಿಷ್ಠ ತಂಡವಾಗಿರುವಂತಹ ತಂಡ ವಿ.ಕೆ. ಬ್ರದರ್ಸ್ ಸ್ವರ್ಗ. ವಿ.ಕೆ. ಮತ್ತೊಮ್ಮೆ ಬರ್ತಾ ಇದೆ ವಿ.ಕೆ. ಬ್ರದರ್ಸ್. ಮತ್ತೆ ಕಳೆದ ಬಾರಿಯ 550 ಕೆಜಿ ವಿಭಾಗದ ಅದೃಷ್ಟದ ಆಟಗಾರ ಭರತ್ ಸ್ವರ್ಗ, ಅದೃಷ್ಟದ ಚಿನ್ನದ ಮೊಟ್ಟೆ ಇಡುವಂತ ಕೋಳಿಯನ್ನ ಪಡೆದಂತ ಆಟಗಾರ ಭರತ್ ಈ ಬಾರಿ ಮತ್ತೊಮ್ಮೆ ಚಿನ್ನದ ಬಣ್ಣದ ಟ್ರೋಫಿಯನ್ನ ಪಡೆಯುತ್ತಾರ. ಈ ಒಂದು ಸ್ಪರ್ಧೆಗೆ ಕೂಡ ಅದೃಷ್ಟವಿದೆ ನೋಡಿ. ಫೈನಲ್ಗೆ ಬರುವಂತ ಆಟಗಾರರಿಗೆ ಅದೃಷ್ಟ ಪರೀಕ್ಷೆಯನ್ನು ಮಾಡಬಹುದು. ಬಹುಶಃ ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ಅದೃಷ್ಟವನ್ನ ಪರೀಕ್ಷೆ ಮಾಡಬಹುದು. ನಿಮ್ಮ ಬಳಿ 20 ರೂಪಾಯಿ ಮುಖಬೆಲೆಯ ಒಂದು ನೋಟನ್ನ ತೆರೆದಿಟ್ಟುಕೊಳ್ಳಿ. ನಿಮ್ಮ ಬಳಿ ಬಂದಾಗ ಅದೃಷ್ಟವನ್ನ ಪರೀಕ್ಷೆ ಮಾಡಬಹುದು. ಚಿನ್ನವನ್ನ ಮನೆಗೆ ಕೊಂಡೊಯ್ಯುವಂತ ಒಂದು ಅವಕಾಶವಿದೆ. ಮ್ಯಾಚ್ ನಂಬರ್ 7 ಬನ್ನಿ ಸಿದ್ಧವಾಗಿ. ಮ್ಯಾಚ್ ನಂಬರ್ 7 ಫ್ರೆಂಡ್ಸ್ ಗಂಡಿಗೆ ಶಾಸ್ತಾಕೃಪಾ ವೀರಾಂಜನೇಯ ಕಣಬಾರ್ ಎ. ಫ್ರೆಂಡ್ಸ್ ಗಂಡಿಗೆ ಶಾಸ್ತಾಕೃಪಾ ವೀರಾಂಜನೇಯ ಕಣಬಾರ್ ಎ ಮ್ಯಾಚ್ ನಂಬರ್ 7 ಸಿದ್ಧವಾಗಿ. ಎಸ್ ವ್ಯಾಂಗ್ಮೆನ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಐಲಾ ಉಪ್ಪಳ ಆಯೋಜನೆ ಮಾಡಿದಂತಹ ಹಗ್ಗ ಜಗ್ಗಾಟ 2024ಕ್ಕೆ ನಿಮ್ಮನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವದಿಂದ ಬರಮಾಡಿಕೊಳ್ತಾ ಇದೆ. ಐಲದ ಮೈದಾನಕ್ಕೆ 510 ಕೆಜಿ ವಿಭಾಗದ ಸ್ಪರ್ಧೆ ನಗದು ಪುರಸ್ಕಾರ 10,000ಕ್ಕೆ ಅತ್ಯಂತ ನೀಲಕಾಯದ ಟ್ರೋಫಿಯೊಂದಿಗೆ. ಈ ಬಾರಿ ಮತ್ತೊಮ್ಮೆ ಮುನ್ನಡೆಯಲ್ಲಿ ನೋಡಿ. 17 ಬರುವ ಭಾನುವಾರ 17ನೇ ತಾರೀಕಿನಂದು ಐಲದ ಮೈದಾನದಲ್ಲಿ ಹಗ್ಗ ಜಗ್ಗಾಟ 2024 510 ಕೆಜಿ ವಿಭಾಗದ ಜನನಿಧಿ ಇಲ್ಲದ ಸ್ಪರ್ಧಾಕೂಟ ಆಯೋಜನೆ ಯಂಗ್ ಫ್ರೆಂಡ್ಸ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಐಲಾ ಉಪ್ಪಳ. ಪ್ರಥಮ ನಗದು ಪುರಸ್ಕಾರ 10,000, ದ್ವಿತೀಯ 7,000, ತೃತೀಯ 5,000, ಚತುರ್ಥ 2,000ದೊಂದಿಗೆ ಅತ್ಯಂತ ನೀಲಕಾಯದ ಚಿನ್ನದ ಬಣ್ಣದ ಒಲಿಂಪಿನ ಟ್ರೋಫಿಯನ್ನು ನೀಡಲಿದೆ. ಯಂಗ್ ಐಲಾ ಉಪ್ಪಳ 510 ಕೆಜಿ ವಿಭಾಗದ ಸ್ಪರ್ಧೆ ಬರುವ ಭಾನುವಾರ 17ನೇ ತಾರೀಕಿನಂದು ಐಲದ ಕ್ರೀಡಾಂಗಣದಲ್ಲಿ ಅತ್ಯಂತ ಅದ್ದೂರಿಯಾಗಿ ಸಾಗಿ ಬರಲಿದೆ. ಪ್ರಥಮ ಅವಕಾಶವನ್ನು ವಿ.ಕೆ. ಬ್ರದರ್ಸ್ ಪಡೆದುಕೊಂಡಿದ್ದಾರೆ. ಮುಂದಿನ ಸ್ಪರ್ಧೆಗೆ ಬನ್ನಿ. ಶಾಸ್ತಾಕೃಪಾ ವೀರಾಂಜನೇಯ ಕಣಬಾರ್ ವಿರುದ್ಧವಾಗಿ ಬರಬೇಕು. ಕ್ರೀಡಾಂಗಣದ ಪ್ರವೇಶವನ್ನು ಮಾಡತಕ್ಕಂಥ ತಂಡ ಫ್ರೆಂಡ್ಸ್ ಗಂಡಿಗೆ. ಮ್ಯಾಚ್ ನಂಬರ್ 8 ಸಿದ್ಧವಾಗಿ. ಶ್ರೀ ದುರ್ಗಾ ಪೆರ್ಮುದೆ ಶಾಸ್ತಾಕೃಪಾ ವೀರಾಂಜನೇಯ ಕಣಬಾರ್ ಬಿ. ಶ್ರೀ ದುರ್ಗಾ ಪೆರ್ಮುದೆ ಶಾಸ್ತಾಕೃಪಾ ವೀರಾಂಜನೇಯ ಕಣಬಾರ್ ಬಿ ಮ್ಯಾಚ್ ನಂಬರ್ 8. ಹಲವಾರು ಸಂಘ ಸಂಸ್ಥೆಗಳ ಕೂಡುವಿಕೆ, ಕೊಡುಗೆ ದಾನಿಗಳ ಕೊಡುಗೆ, ಸಂಘ ಶಕ್ತಿಯ ಸಕ್ರಿಯ ಕಾರ್ಯಕರ್ತರ ರಾತ್ರಿ ಹಗಲೆನ್ನದೆ ಬೆವರು ಸುರಿಸಿದಂತ ಇವತ್ತಿನ ಫಲವೇ ನೋಡಿ ಹಗ್ಗ ಜಗ್ಗಾಟ ಬಂಧುಗಳೇ. ಈ ಒಂದು ವಿಶಿಷ್ಟ ಮಾದರಿಯ ಒಂದು ಕ್ರೀಡಾಂಗಣ ನೋಡಿ. ನಾಳೆ ಬೆಳಗ್ಗಿನ ಹೊತ್ತು ಈ ಒಂದು ಕ್ರೀಡಾಂಗಣ ಇಲ್ಲಿ ಇರುವುದಿಲ್ಲ. ಖಂಡಿತವಾಗಿಯೂ ಅದ್ಭುತವಾದಂಥ ಕ್ರೀಡಾಂಗಣವನ್ನ, ಸುಂದರವಾದ ಕ್ರೀಡಾಂಗಣವನ್ನು ನಿರ್ಮಿಸಿದ್ದಾರೆ ನೋಡಿ. ಈ ಒಂದು ಸ್ಪರ್ಧೆಯಲ್ಲಿ ಆಟಗಾರರು ಚಪ್ಪಲಿಯನ್ನ ಸ್ಯಾಂಡಲ್ ಅನ್ನು ಧರಿಸಬಹುದು ನೋಡಿ. ಈ ಒಂದು ವಿ.ಕೆ. ಬ್ರದರ್ಸ್ನ ಎಲ್ಲ ಸ್ಪರ್ಧಾಳುಗಳು ಚಪ್ಪಲನ್ನು ಧರಿಸಿ ಭಾಗವಹಿಸುವಂತ ಸ್ಪರ್ಧೆ. ನೋಡಿ
ಖಂಡಿತವಾಗಿಯೂ ಸಂಘಶಕ್ತಿ ಎಂಬ ಸಂಸ್ಥೆ ನಿರಂತರವಾಗಿ ಈ ಒಂದು ಪರಿಸರದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳೊಂದಿಗೆ ಗುರುತಿಸಿಕೊಂಡಂತಹ ನಮ್ಮ ಹೆಮ್ಮೆಯ ಸಂಸ್ಥೆ ನೋಡಿ ಈ ಬಾರಿ ಹಗ್ಗ ಜಗ್ಗಾಟವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಹಲವಾರು ಕೊಡುಗೆ ದಾನಿಗಳು, ಹಲವಾರು ಸಂಘ ಸಂಸ್ಥೆಗಳು ಖಂಡಿತವಾಗಿ ಒಂದು ಸ್ಪರ್ಧೆಗೆ ಸಹಕಾರವನ್ನು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ಸಂಘಶಕ್ತಿಯ ಪರವಾಗಿ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಆಹಾ 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 ಸ್ವರ್ಗ 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 ಸ್ವರ್ಗಕ್ಕೆ ಸ್ವರ್ಗಕ್ಕೆ ನೇರವಾಗಿ ಹಗ್ಗ. ಧನ್ಯವಾದಗಳು ವಂಶಿಕ ಮಂಚೋಡಿ ತಂಡಕ್ಕೆ. ಇದೀಗ ಮುಂದಿನ ಸ್ಪರ್ಧೆಗೆ ಕ್ರೀಡಾಂಗಣ ಪ್ರವೇಶವಾಗುತ್ತಾ ಇದೆ ನೋಡಿ. 550 kg ವಿಭಾಗದ ಸ್ಪರ್ಧೆಯಲ್ಲಿ ತೃತೀಯ ಹಾಗೂ ಚತುರ್ಥ ಸ್ಥಾನವನ್ನು ಪಡೆದಂತ ಶಾಸ್ತಾಕೃಪಾ ವೀರಾಂಜನೇಯ ಕಡಬಾಳ್ ಬಳೆ. ಶಾಸ್ತಾಕೃಪಾ ವೀರಾಂಜನೇಯ ಕಡಬಾಳ್ ಬರಬೇಕು. ಜೊತೆಯಾಗಿ ಫ್ರೆಂಡ್ಸ್ ಖಂಡಿಗೆ ಕೂಡ ಬರಬೇಕು. ಕಡಬಾರ್ ಬರ್ದಾಗ ಖಂಡಿಗೆ ಬಳೆ. ಮ್ಯಾಚ್ ನಂಬರ್ 2 ಖಂಡಿಗೆ ಫ್ರೆಂಡ್ಸ್ ಖಂಡಿಗೆ ಶಾಸ್ತಾಕೃಪಾ ಕಡಬಾಳ್ ಬಂದಿದೆ ನೋಡಿ. ಬಂದಿದೆ ಮುಂದಿನ ಸ್ಪರ್ಧೆಯಲ್ಲಿ ಕಡಬಾರ್ ವಿರುದ್ಧವಾಗಿ ಶ್ರೀದುರ್ಗ ಪೆರ್ಮುದ. TNH. France. Remixed by DJ. ಮ್ಯಾಚ್ ನಂಬರ್ 7 ಮ್ಯಾಚ್ മത്സരം ഏതാണ്? ശാസ്താകൃപ വീരാഞ്ജനേയ കടമ്പാർ ഫ്രണ്ട്സ് കണ്ടിಗೆ ಮ್ಯಾಚ್ ನಂಬರ್ 8 ಶ್ರೀದುರ್ಗ ಪೆರ್ಮುದ ಶಾಸ್ತಾಕೃಪಾ ವೀರಾಂಜನೇಯ ಕಡಬಾರ್. ಮ್ಯಾಚ್ ನಂಬರ್ 9 ವಿನಾಯಕ ಹೇರೂರ್ ಫ್ರೆಂಡ್ಸ್ ಮ್ಯಾಚ್ ನಂಬರ್ 9 ಫ್ರೆಂಡ್ಸ್ ಚೇರಾಲ್ ವಿನಾಯಕ ಹೇರೂರ್ ಸಿದ್ಧವಾಗಿ. ಮ್ಯಾಚ್ ನಂಬರ್ 8 ಶ್ರೀದುರ್ಗ ಪೆರ್ಮುದ ಶಾಸ್ತಾಕೃಪಾ ವೀರಾಂಜನೇಯ ಕಡಬಾರ್ ಸಿದ್ಧವಾಗಿ. ಇದೀಗ ಸ್ಪರ್ಧೆ 7 ಕಡಬಾರ್ ಎ ಫ್ರೆಂಡ್ಸ್ ಕಂಡಿಗೆ ಒಂಜಿ ಜನ ಕೋಚ್ ಅಂತಲ್ಲ ಒಂಜಿ ಜನ ಪಿದೆ ಅಂತಲ್ಲ ಏರ್ಲ ಒಂಜಿ ಜನ ಮಿಡ್ಲು ಮಲೆ ಅದ ಇಡಮಲೆ ಬಲೆ ರೋಪ್ ಟೈಟ್ ಆದಿಜ ಖಂಡಿಗೆ ವಿರುದ್ಧವಾಗಿ ಶಾಸ್ತಾಕೃಪಾ ವೀರಾಂಜನೇಯ ಕಡಬಾರ್. ಆಹಾ ಆಹಾ ಖಂಡಿಗೆ ಕಡಬಾರ್ ಬರಬೇಕು. ಎಸ್ ಮುಂದಿನ ಸ್ಪರ್ಧೆ ಪೆರ್ಮುದ ಕಡಬಾರ್ ಸಿದ್ಧವಾಗಿ. ಸ್ಪಷ್ಟವಾದ ಮುನ್ನಡೆಯಲ್ಲಿ ತೀರ್ಪುಗಾರ ಕೈಗಳು ಬಾರಿ ಸ್ಪಷ್ಟವಾಗಿ ಖಂಡಿಗೆ ಕಡೆ ಗುರುಪಡಿಸಾದರೆ ತೋರುವ ತೀರ್ಪುಗಾರರು ನಿರೂಪಕರ ಸಾಲಿನಲ್ಲಿ ಮಂಜುನಾಥ ಉಪ್ಪಳ ನಮ್ಮೊಂದಿಗಿದ್ದಾರೆ. ಮತ್ತೋರ್ವ ತೀರ್ಪುಗಾರ ನಮ್ಮೊಂದಿಗೆ ನಿರೂಪಕರಾಗಿ ಗಣೇಶ್ ಭಟ್ಲ. ಇದು ಸಂಘಶಕ್ತಿ ಆಯೋಜನೆ ಮಾಡಿದ ಹಗ್ಗ ಜಗ್ಗಾಟ 2024 ರಣರೋಚಕ ಸ್ಪರ್ಧೆಗಳ ಮೊದಲ ಸುತ್ತುಗಳು ಪಂದ್ಯಕೂಟದ ನೇರ ಪ್ರಸಾರವನ್ನ ನಾವು ಧ್ವನಿ ಮೀಡಿಯಾ ಮೂಲಕ ಖಂಡಿತವಾಗಿಯೂ ಯೂಟ್ಯೂಬ್ ಕಂಡುಕೊಳ್ತಾ ಇದ್ದಾವೆ. ಈ ಹೊಸ ನಿಮಿಷಗಳನ್ನು ಖಂಡಿತವಾಗಿಯೂ ಸೆರೆ ಹಿಡುವಂತ ತಂಡ ನೋಡಿ ಧ್ವನಿ ಮೀಡಿಯಾ ಹೊಸಂಗಡಿ. ಆಹಾ ಇಲ್ಲಿ ಈ ಬಾರಿ ಕಡುಬಾರಿಗೆ ಅವಕಾಶವಿದೆ, ಆದರೆ ಖಂಡಿಗೆ ಈ ಬಾರಿ ಬಿಡ್ತಾ ಇಲ್ಲ ನೋಡಿ. ಖಂಡಿಗೆಗೆ
ಬಂಧುಗಳೇ, ನಾಳೆಯ ದಿವಸ ಅಂದರೆ ಇವತ್ತಿನ ದಿವಸ ಫ್ರೆಂಡ್ಸ್ ಮಧ್ಯ ಆರಂಭಿಸಿದಂತಹ ಹಗ್ಗ ಜಗ್ಗಾಟ ನೋಡಿ 550 kg ವಿಭಾಗದ ಸ್ಪರ್ಧೆ ನಡೆಯಲಿದೆ. ಖಂಡಿತವಾಗಿಯೂ ಸಂಜೆ 7 ಗಂಟೆಗೆ ಸರಿಯಾಗಿ ಮಹಿಳಾ ವಿಭಾಗದ ಮುಕ್ತ ವಿಭಾಗದ ಸ್ಪರ್ಧೆ, ಪುರುಷರ ವಿಭಾಗದ 550 kg ವಿಭಾಗದ 7 ಜನರ ಸ್ಪರ್ಧಾಕೂಟ ಲೆವೆಲ್ ಮಾದರಿಯಲ್ಲಿ ಇದ್ದರೆ, ಜೊತೆಗೆ ಗ್ರಿಪ್ ವಿಭಾಗದಲ್ಲಿ, ಸಿಂಗಲ್ ಗ್ರಿಪ್ ವಿಭಾಗದಲ್ಲಿ, ಫುಲ್ ಗ್ರಿಪ್ ವಿಭಾಗದಲ್ಲಿ ಸ್ಪರ್ಧಾಕೂಟ ನಡೆಯಲಿದೆ. ಫ್ರೆಂಡ್ಸ್ ಮಧ್ಯಾರು ನಿಮ್ಮನ್ನೆಲ್ಲರನ್ನ ಖಂಡಿತವಾಗಿಯೂ ಒಂದು ಸ್ಪರ್ಧೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಖಂಡಿತವಾಗಿಯೂ ನಾನು ಕೂಡ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದೇನೆ. ಖಂಡಿತವಾಗಿಯೂ ನಿಮ್ಮೆಲ್ಲರನ್ನ ಇದೊಂದು ಕೂಟಕ್ಕೆ ಬದ್ಯಾರಿನ ಪರವಾಗಿ ನಾವು ಆಹ್ವಾನವನ್ನ ತಂಡಗಳಿಗೆ ವೀಕ್ಷಕರಿಗೆ ನೀಡ್ತಾ ಇದ್ದೇವೆ. ಮ್ಯಾಚ್ ನಂಬರ್ 8ರಲ್ಲಿ ಸಿದ್ಧವಾಗಿ ಶ್ರೀದುರ್ಗ ಪೆರ್ಮದ ಶಾಸ್ತಾಗ್ರಪ ವೀರಾಂಜನೇಯ ಕಡಬಾರ್ ವಿ ಅಣ್ಣ ರೆಡಿ ಅಣ್ಣ ಖಂಡಿಗೆ. ಮತ್ತೆ ಧೋನಿಯೊಂದಿಗೆ ನೋಡಿ ಬರ್ತಾ ಇದ್ದಾರೆ. ಅಣ್ಣ ರೆಡಿಯಾ? ಲಾಕ್ ರೆಡಿಯಾ? ಖಂಡಿಗೆ ಎಸ್ ಪತೆ ಬಳಪತೆ ಎರಡನೇ ಅವಕಾಶ ನೋಡಿ ಕಡಬಾರ ತಂಡಕ್ಕೆ ಗೆಲ್ಲಿ ಗೆಲ್ಲಬೇಕು. ಡೂ ಆರ್ ಡೈ ಹಾಡು ಇಲ್ಲವೇ ಮಡಿಯ ಸ್ಥಿತಿಯಲ್ಲಿದ್ರು ಹಗ್ಗವನ್ನ ಈ ಬಾರಿ ಮತ್ತೆ ಖಂಡಿಗೆಗೆ ಖಂಡಿತವಾಗಿ ಈ ಬಾರಿ ಸ್ಪಷ್ಟವಾದ ಮುನ್ನಡೆ. ಅನುಭವಿ ತಂಡ ಕಡಬಾರ್ ಆದರೆ ಅಷ್ಟು ಸುಲಭದಲ್ಲಿ ಹಗ್ಗವನ್ನು ಬಿಟ್ಟುಕೊಡ್ತಾ ಇಲ್ಲ. ಸ್ಪರ್ಧಾ ಕಣದಲ್ಲಿದೆ ಆದರೆ ಇಲ್ಲಿ ಬಾರಿ ಮತ್ತೆ ಎಸ್ ಬಲ ಶ್ರೀದುರ್ಗ ಪೆರ್ಬದ ಶಾಸ್ತಾಗ್ರಪ ವೀರಾಂಜನೇಯ ಕಡಬಾರ್ ಈಗ ಕ್ರೀಡಾಂಗಣಕ್ಕೆ ಮತ್ತೊಮ್ಮೆ ಬರ್ತಾ ಇದೆ ತಂಡ ಶಾಸ್ತಾಗ್ರಪ ವೀರಾಂಜನೇಯ ಕಡಬಾರ್. ಎದುರಾಳಿ ಕೂಡ ಸಿದ್ಧವಾಗಿರಬೇಕು. ಇಲ್ಲ ಈ ಬಾರಿ ನೋಡಿ ಕ್ರೀಡಾಂಗಣದ ಪ್ರವೇಶವಾಗಿರುವಂತಹ ತಂಡ ಶ್ರೀ ದುರ್ಗಾ ಪೆರ್ಮುದೆ. ಶ್ರೀ ದುರ್ಗಾ ಪೆರ್ಮುದೆ ತಂಡದ ಆಗಮನವಾಗಿದೆ ನೋಡಿ. ಕಳೆದ 1 ತಿಂಗಳ ಹಿಂದೆ ಅಷ್ಟೇ ಪೆರ್ಮುದೆಯ ಕ್ರೀಡಾಂಗಣದಲ್ಲಿ ಅದ್ಭುತವಾದ ಪಂದ್ಯಾಕೂಟವನ್ನು ನಿರ್ವಹಿಸುವಂತಹ ಸಂಸ್ಥೆ ನೋಡಿ. ವಿವಿಧ ಮಾದರಿಯಲ್ಲಿ ಹಗ್ಗ ಜಗ್ಗಾಟವನ್ನು ತೋರ್ಪಡಿಸುವಂತಹ ಸಂಸ್ಥೆ 510 kg ವಿಭಾಗದಲ್ಲಿ ಶೋಲ್ಡರ್ ಮಾದರಿಯಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವಂತಹ ತಂಡ ಶ್ರೀದುರ್ಗ ಪೆರ್ಮುದೆ. ಬಾರಿ ಲೆವೆಲ್ ಮಾದರಿಯ ಕೈ ಹಿಡಿತದ ಹಗ್ಗ ಜಗ್ಗಾಟದಲ್ಲಿ ಬರ್ತಾ ಇದೆ ನೋಡಿ. ಎದುರಾಳಿ ತಂಡ ಶಾಸ್ತಾಗ್ರಪ ವೀರಾಂಜನೇಯ ಕಡಂಬ. ಇದೀಗ ಧೋನಿಯೊಂದಿಗೆ ಮತ್ತೊಮ್ಮೆ ಹರೀಶ್ ಪಟ್ಲ. ಮ್ಯಾಚ್ ನಂಬರ್ 9ರಲ್ಲಿ ಶ್ರೀದುರ್ಗ ಪೆರ್ಮುದೆ ಶಾಸ್ತಾಗ್ರಪ ವೀರಾಂಜನೇಯ ಕಡಂಬ. ಮ್ಯಾಚ್ ನಂಬರ್ 9ರಲ್ಲಿ ಶ್ರೀದುರ್ಗ ಪೆರ್ಮುದೆ ಅಂಡ್ ಶಾಸ್ತಾಗ್ರಪ ವೀರಾಂಜನೇಯ ಕಡಂಬಾರ.
മാച്ച് നമ്പർ 8 ടൂർണമെന്റിന്റെ 8ാമത്തെ മത്സരത്തിലാണ് നിൽക്കുന്നത് പ്രിയമുള്ളവരെ. ഒരു ഭാഗത്ത് ശാസ്ത്രകൃപ വീരാഞ്ജനേയ കടമ്പാർ ആൻഡ് ಒಂಜಿ ಬಾಕಿ ಜನ ಪೂರಿಂಚು ಬಲೆ ಮಿಡ್ಲು ಬಲೆ ಶ್ರೀದುರ್ಗ ಒಂಜಿ ಜನ ಕೋಚ್ ಅಂತಲೇ ಬಾಕಿ ಜನ ಮಿಡ್ಲು ಬಲೆ ಮಿಡ್ಲು ದಯವಿಟ್ಟು ಗಮನಿಸಬೇಕು. ಕೋಚ್ ಅವರು ಒಬ್ಬರು ಮಾತ್ರ ಸಾಕು. ಮಿಡ್ಲು ಮಿಡ್ಲು ಬಲೆ ಬಾಕಿ ಇತರ ಮಿಡ್ಲು ಬಲೆ ಇಂಚು ಬಲೆ ಮಿಡ್ಲು ಮಿಡ್ಲು ಬಲೆ ನೆಕ್ಸ್ಟ್ ಅದ ಎರಡು ತುಂಬ ಪಾಡಿ ಇಡು ಬಲೆ യെസ് കാഹളം മുഴങ്ങി കഴിഞ്ഞു ഇത്തവണ ശാസ്ത്രകൃപ വീരാഞ്ജനേയ കടമ്പാർ ഒരു ഭാഗത്ത് മറുഭാഗത്ത് കാണാം ശ്രീ ദുർഗ പെരുമുത തമ്മിലുള്ള പോരാട്ടമാണ് പ്രിയമുള്ളവരെ. അങ്ങനെ ഇതാ പെരുമുത ആൻഡ് ശ്രീ ദുർഗ പെരുമുത ആൻഡ് ശാസ്ത്രകൃപ വീരാഞ്ജനേയ കടമ്പാർ തമ്മിലുള്ള പോരാട്ടമാണ്. എന്തൊരു അഴകാണല്ലേ കാണാൻ, എന്തൊരു സുന്ദരമാണ് കാണാൻ, എന്തൊരു ഭംഗിയാണ് കാണാൻ. ഒരു നൂലിൽ കെട്ടിയ മുത്തുമണികൾ പോലെ ഒന്നിന് പിറകെ ഒന്ന് ഒരേ താളമായി ഒരേ ലയമായി അങ്ങനെ പിറകോട്ട് പോകുന്ന കാഴ്ചയാണ് പ്രിയമുള്ളവരെ. ശാസ്ത്രകൃപ കടമ്പാരെങ്കിൽ മറുവാക്കത്ത ശ്രീദുർഗ ഇത്തവണ ഇതാ മറുവാകത്ത ശാസ്ത്രകൃപ വീരാഞ്ജനേയ കടമ്പാർ വിട്ടുകൊടുക്കുന്നില്ല. കളിക്കളത്തിൽ രാജാക്കന്മാരാണ് ഇത്തവണ. കളിക്കളത്തിൽ അങ്ങോട്ടും ഇങ്ങോട്ടും വലിച്ചുകൊണ്ടിരിക്കുന്ന കാഴ്ചയാണ് പ്രിയമുള്ളവരെ. ഇവിടെ ഇതാ ಆದ್ಯ ಸೆಟ್ ವಿಜಯಿಸಿಕೊಂಡು ಮೊದಲ ಸೆಟ್ ಅನ್ನು ಗೆದ್ದುಕೊಂಡು ಇಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ್ ಇದ್ರೆ ಇನ್ನು 2 ಸೆಟ್ಗಳು ಅದರಂತೆ ಮುಂದಿನ ಸ್ಪರ್ಧೆಯಲ್ಲಿ ಬರಬೇಕಿದೆ. ಹರ್ಷಣ ನನ್ನ ದುಂಬುದ ಮ್ಯಾಚ್ ನಂಬರ್ 9 ಮ್ಯಾಚ್ ನಂಬರ್ 9ರಲ್ಲಿ ವಿನಾಯಕ ಹೇರೂರ್ ಫ್ರೆಂಡ್ಸ್ ಚಾರ್ಲಾ ವಿನಾಯಕ ಹೇರೂರ್ ಅಂಡ್ ಫ್ರೆಂಡ್ಸ್ ಫ್ರೆಂಡ್ಸ್ ಚೇರಾಲ್ ವಿನಾಯಕ ಹೇರೂರ್. ಮ್ಯಾಚ್ ನಂಬರ್ 10ರಲ್ಲಿ ಟವರ್ಗಳ್ಳಿ ಫ್ರೆಂಡ್ಸ್ ಚೇರಾಲ್. Yes, that is the match number 8. ശാസ്ത്രകൃപ വീരാഞ്ജനേയ കടമ്പാർ ആൻഡ് ശ്രീദുർഗ പെരുമുത ആദ്യ സെറ്റിൽ വിജയിച്ചുകൊണ്ട് ഇവിടെ ഇതാ ശാസ്ത്രകൃപ വീരാഞ്ജനേയ കടമ്പാർ. ഇവിടെയുള്ള ഇനി 2 സെറ്റുകൾ മാത്രം ബാക്കി നിൽക്കുന്നു. ഇതായ ശേഷം അടുത്ത മാച്ച് നമ്പർ 9 ചേരാൾ ഫ്രണ്ട്സ് ചേരാൾ ആൻഡ് വിനായക ഹീറോ. യെസ്, വിനായക ഹീറോ. ಮ್ಯಾಚ್ ನಂಬರ್ 10 ಫ್ರೆಂಡ್ಸ್ ಚೇರಾಲ್ ಟವರ್ಗಳ್ಳಿ. ഇവിടെ ആദ്യ സെറ്റ് സ്വന്തമാക്കിക്കൊണ്ടോ ശാസ്ത്രകൃപ വീരാഞ്ജനേയ കടമ്പാർ. 2ാമത്തെ സെറ്റിന് വേണ്ടിയുള്ള വിസിൽനാദത്തിനായി കാത്തിരിക്കുകയാണ് ഇരു ടീം അംഗങ്ങളുമൊപ്പം. ഇവിടെ കാണികൾ കൈയടിക്കാൻ വേണ്ടി കാത്തിരിക്കുന്ന കാഴ്ചയാണ് പ്രിയമുള്ളവരെ. യെസ്, that is the match number 8. ആദ്യ സെറ്റിൽ ഇവിടെ ഇതാ ശാസ്ത്രകൃപ വീരാഞ്ജനേയ കടമ്പാറെങ്കിൽ ഈ സെറ്റ് ശ്രീദുർഗ പെരുമുതേ നിങ്ങളുടെ അരികിലേക്കാണ് വരേണ്ടത്. നിങ്ങളുടെ ശക്തികളാണ്, നിങ്ങളുടെ കരുത്താണ് കാണിക്കേണ്ടത്. ശ്രീദുർഗ പെരുമുതേ ഒന്നാഞ്ഞു പിടിച്ച് വലിച്ച് ഒന്ന് പിറകോട്ട് പോയാൽ ഇതാ 2ാമത്തെ സെറ്റ് സ്വന്തമാക്കാം. പക്ഷെങ്കിൽ ഇവിടെ ഇതാ ശാസ്ത്രകൃപ വീരാഞ്ജനേയ കടമ്പാറിന്റെ അരികിലേക്കാണ് പോകുന്നത് പ്രിയമുള്ളവരെ. വിട്ടുകൊടുക്കാതെ നിൽക്കുന്നു. ഇവിടെ ഇത് 14 ചാമ്പ്യന്മാർ ഇത്തവണ പടകളത്തിൽ പിടവെട്ടാൻ പോകുകയാണ്. പക്ഷെങ്കിൽ ഇവിടെ ഇതാ ആടിയാടിക്കൊണ്ട് തന്നെ വലിക്കുന്നു. ഇവിടെ ഇതാ കടമ്പാറാണോ അല്ല ശ്രീദുർഗ പെരുമുതയാണോ? ഇവിടെ ഇതാ അറിയാനുള്ള നിമിഷങ്ങൾ മാത്രം, അറിയാനുള്ള സമയങ്ങൾ മാത്രം. ഇവിടെ ഇതാ ശാസ്ത്രകൃപ വീരാഞ്ജനേയ കടമ്പാർ അടുത്ത റൗണ്ടിലേക്ക് കടന്നിരിക്കുന്നു. അടുത്ത മത്സരം ഫ്രണ്ട്സ് ചേരാൽ വിനായക ഹേരൂർ. ಮ್ಯಾಚ್ ನಂಬರ್ 10 ಫ್ರೆಂಡ್ಸ್ ಚೇರಾಲ್ ಎ ಟವರ್ಗಳ್ಳಿ. ಮ್ಯಾಚ್ ನಂಬರ್ 9ರಲ್ಲಿ ಬನ್ನಿ ವಿನಾಯಕ ಹೇರೂರ್ ಫ್ರೆಂಡ್ಸ್ ಚೇರಾಲ್ ಬಿ. ಮ್ಯಾಚ್ ನಂಬರ್ 10ರಲ್ಲಿ ವಿನಾಯಕ ಹೇರೂರ್ ಎ ಟವರ್ಗಳ್ಳಿ. ವಿನಾಯಕ ಹೇರೂರ್ ಆ್ಯಂಡ್ ಫ್ರೆಂಡ್ಸ್ ಚೇರಾಲ್. ವಿನಾಯಕ ಹೇರೂರ್ ಆ್ಯಂಡ್ ಫ್ರೆಂಡ್ಸ್ ಚೇರಾಲ್ ಬರಬೇಕಿದೆ.
ಬಂಧುಗಳೇ, ಈ ಒಂದು ಪಂದ್ಯಕೂಟದಲ್ಲಿ ಕೇವಲ 25-26 ಸ್ಪರ್ಧಿಗಳು ಮಾತ್ರ. ಅಂದರೆ ಇದು 9ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಇನ್ನೇನು ಕೇವಲ 17 ಸ್ಪರ್ಧೆಗಳು, ಅದು ಕೂಡ ಇನ್ನೇನು ಕೇವಲ 1 ಗಂಟೆಯಲ್ಲಿ ಮುಗಿಬಹುದು ಅಂತ ಕಾಣುತ್ತೆ. ಆದರೆ ದಯವಿಟ್ಟು ಯಾರು ಕ್ರೀಡಾಭಿಮಾನಿಗಳು ವೀಕ್ಷಕರು ದಯವಿಟ್ಟು ಹೋಗಬಾರದು. ದಯವಿಟ್ಟು ಈ ಒಂದು ಸ್ಪರ್ಧೆಯ ಕೊನೆಯ ಕ್ಷಣದವರೆಗೂ ಇದ್ದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲೂ ನಮ್ಮ ಜೊತೆಗಿದ್ದು ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಇವಾಗ ಬರ್ತಾ ಇದೆ ವಿನಾಯಕ ಹೇರೂರು ತಂಡ ಬರ್ತಾ ಇದೆ ಕ್ರೀಡಾಂಗಣಕ್ಕೆ. ವಿನಾಯಕ ಹೇರೂರು ತಂಡದ ಆಗಮನವಾಗುತ್ತಾ ಇದೆ. ಎದುರಾಳಿ ತಂಡ ಫ್ರೆಂಡ್ಸ್ ಸೇರಾಳು ಕೂಡ ಬರ್ತಾ ಇದ್ದಾರೆ ಅಂತ ಕಾಣುತ್ತೆ. ಎಸ್, ದಟ್ ಇಸ್ ದ ಮ್ಯಾಚ್ ನಂಬರ್ 9. ವಿನಾಯಕ ಹೇರೂರ್ ಅಂಡ್ ಫ್ರೆಂಡ್ಸ್ ಸೇರಾ. Remixed by DJ Ashish. ശംഖശക്തി കയ്യാർ സംഘടിപ്പിക്കുന്ന അതിമനോഹരമായ ടൂർണമെന്റ് 550 kg വിഭാഗത്തിന്റെ മത്സരങ്ങൾ കഴിഞ്ഞ സമ്മാനം ദാനം നടന്നിരിക്കുന്നു. ഇതിപ്പോൾ 510 kg വിഭാഗത്തിന്റെ മത്സരത്തിന്റെ 8 മത്സരങ്ങൾ കഴിഞ്ഞു. ഇവിടെ ഇതാ 9ാമത്തെ മത്സരത്തിൽ നാം നിൽക്കുമ്പോൾ ഇവിടെ ഇതാ ഇനിയുള്ള 17 മത്സരങ്ങൾ മാത്രം. ദയവ് ചെയ്ത കാണികളുടെ ഒരു അഭ്യർത്ഥന, തീർച്ചയായിട്ടും ഈ ടൂർണമെന്റ് അവസാനിക്കുന്നവരെ നമ്മളൊപ്പം നിന്ന് സഹകരിക്കണമെന്ന് അറിയിച്ചു കൊള്ളുകയാണ്. ಮತ್ತೊಮ್ಮೆ 2 ತಂಡದ ಆಟಗಾರರ ಆಗಮನವಾಗಿದೆ. ಇದು 510 kg ವಿಭಾಗದ ಸ್ಪರ್ಧೆಯಾಗಿದೆ. ತೀರ್ಪುಗಾರರು ತಯಾರಾಗಿದ್ದಾರೆ. ಇಲ್ಲಿ ನಿರೂಪಕರು ಹರ್ಷ ಅವರು ತಯಾರಾಗಿದ್ದಾರೆ. ಇಲ್ಲಿ ಮತ್ತೆ ವಿಶಲ್ ನಾದ ಬಳಗಬೇಕಿದೆ. ಧ್ವನಿ ಮೀಡಿಯಾದವರ ಅದ್ಭುತವಾದಂತಹ ನೇರ ಪ್ರಸಾರ ನಾವೆಲ್ಲ ಕಾಣ್ತಾ ಇದ್ದಾವೆ. ಬಹುಶಃ ನಾಳೆ ನಿಮಗೆ ಫ್ರೀ ಇದ್ದರೆ ನೋಡಬಹುದು, ಯೂಟ್ಯೂಬಲ್ಲಿ ನೋಡಬಹುದು. ಈ ಬಾರಿ ತಯಾರಿಕೆ ನಡೆಸ್ತಾ ಇದ್ದಾರೆ ವಿನಾಯಕ ಹೇರೂರು ತಂಡ. ಎದುರಾಳಿ ಲಾಕ್ ರೆಡಿ ಮನ್ಪಲ್ಲ. ಫಸ್ಟ್ ಆಫ್ ಆಲ್ ಲಾಕ್ ರೆಡಿ. ರೆಡಿಯಾ? ಲಾಕ್ ರೆಡಿಯಾ? ಚೇರಾಲ್ ರೆಡಿ? ಅದು ಸರ್ ಎಸ್, ಚೇರಾಲ್ ವಿರುದ್ಧವಾಗಿ ವಿನಾಯಕ ಹೇರೂರ್. ಈ ಬಾರಿ ಚೇರಾಲ್ಗೆ ಸುಲಭದ ತುತ್ತಾಗಿದೆ ವಿನಾಯಕ ಹೇರೂರ್. ಆವೇಶಭರಿತವಾದಂತಹ ಗಜಗಾಟಕ್ಕೆ ಸಾಕ್ಷಿಯಾಗುತ್ತಾ ಇದೆ ಈ ಒಂದು ಸಂಘಶಕ್ತಿ ಕೈಯಾರಾಯಿಸುವಂತಹ ಈ ಒಂದು ಪಂದ್ಯಕೂಟ. ಖಂಡಿತವಾಗಿಯೂ ನಾನು ಅವಾಗ ಹೇಳಿದಾಗೆ ಇಲ್ಲಿ ಕಾಣಬಹುದು ಆಟಗಾರರ ಶಕ್ತಿ ಪ್ರದರ್ಶನವನ್ನು ಕಾಣಬಹುದು. ಆಟಗಾರರ ಸಂಘಟಿತ ಶಿಸ್ತುಬದ್ಧವಾದ ಆಟವನ್ನು ನೋಡಬಹುದು. ಆಟಗಾರರ ವಿಜಯದ ಸಂಭ್ರಮವನ್ನು ನೋಡಬಹುದು. ಆಟಗಾರರ ಎದೆಯ ಬಡಿತದ ಶಬ್ದಗಳನ್ನು ಕೇಳಬಹುದು. ಈ ಒಂದು ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಸಂಘಶಕ್ತಿ ಕೈಯಾರು ತಂಡದ ಸದಸ್ಯರು. ಎಸ್, ನೋಡಿ ಮುಂದಿನ ಸ್ಪರ್ಧೆಯಲ್ಲಿ ಹರೀಶಣ್ಣ ಫ್ರೆಂಡ್ಸ್ ಚೇರಾಳ್ ವಿರುದ್ಧವಾಗಿ ಮತ್ತೊಂದು ಬಲಿಷ್ಠ ತಂಡ ಟವರ್ ಗಳ್ಳಿ ಬರ್ತಾ ಇದೆ. ಟವರ್ ಗಳ್ಳಿ ಎಂಬ ತಂಡ. Yes, there is a match on the mind. Remixed by DJ Ashish. ಆಟ ಅದ್ಭುತ ಆಟ, ರೋಚಕ ಆಟ, ಸುಮಧುರ ಆಟ, ಬೆರುಸಿನ ಆಟ, ಚಿಗುರಿನ ಆಟ. ಏನಿದು ಆಟ? ಎಂದೋರೊಳಗ ಎಂದೊರು ಭಂಗಿ, ಎಂದೊರು ಸುಂದರ, ಅಂಗನೆ ಹೋಗಟ್ಟಂಗನೆ Yes, that is the second set one. Vinayaka Herur and friends Cherar. മതം പൊട്ടി മതി വെച്ച് വരുന്ന മതയാളുടെ മസ്തകത്തിലേക്ക് ചൂണ്ടാണി വിരൽ ചൂണ്ടി നിർത്തുന്ന മത്സരാർത്ഥികളാണ് ഇത്തവണ. വിനായക ഹേരൂർ നിങ്ങളുടെ അവസരമാണ് ഇത്തവണ, വിട്ടുകൊടുക്കാതെ നൽകണം. വിനായക ഹേരൂർ ആദ്യ സെറ്റ് പരാജയപ്പെടുമ്പോൾ ഇവിടെ ഇതാ വിജയത്തിന്റെ അരികിലേക്ക് നിങ്ങളാണ് എത്തേണ്ടത്. നിങ്ങൾക്കുള്ള അവസരമാണ്. ഇവിടെ വിജയം അനിവാര്യമാണ്. പരാജയപ്പെട്ടാൽ അടുത്ത വർഷം ഇതേ വേദിയിലേക്ക് വരാം. ഇവിടെ ഇതാ ജയിച്ചാൽ അടുത്ത റൗണ്ടിലേക്ക് കടക്കാം. അതാണ്
മത്സരത്തിന്റെ രീതികളാണ് ഇവിടെ ഇതാ. ആദ്യ സെറ്റ് ചേരാൾ ജയിക്കുമ്പോൾ രണ്ടാമത്തെ സെറ്റ് വിട്ടുകൊടുക്കാതെ നിൽക്കുന്ന വിനായക ഹീറോ. ഒരൊറ്റ വെലി മതി, ഒരൊറ്റ ചവിട് മതി, ഒരൊറ്റ കളി മതി, ഒരൊറ്റ ആവശ്യം മതി. ഒന്ന് പിടിമുറക്കെ പിറകോട്ട് പോയേ. പക്ഷെങ്കിൽ ഇവിടെ വിട്ടുകൊടുക്കുന്നില്ല. ഇത് ഫ്രഞ്ച് ചേരാളിന്റെ കരുത്തന്മാരാണ് ഇവിടെ ഇതാ. അടുത്ത റൗണ്ടിലേക്ക് കടക്കുകയാണ് ഫ്രഞ്ച് ചേരാൾ. അടുത്ത മത്സരം ഫ്രഞ്ച് ചേരാൾ എ ടവർ ഗള്ളി. ആഹാ, ടവർ ഗള്ളി എവിടുത്തെ ടീമാണ്? യെസ്, ടവർ ഗള്ളി ആൻഡ് ഫ്രഞ്ച് ചേരാൾ ബി. ടവർ ಗಲ್ಲಿ ಅದೇ ರೀತಿ ಫ್ರೆಂಡ್ಸ್ ಸೇವಾರ್ ಚೇರಾಳ್ ಟವರ್ ಗಲ್ಲಿ ಆ್ಯಂಡ್ ಫ್ರೆಂಡ್ಸ್ ಚೇರಾಳ್. ಆಹಾ ಆಹಾ ಆಹಾ, ಬಲ್ಲದ ಗಬ್ಬು ಒಯ್ತಾ ಪತ್ತ ಗಟ್ಟಿ ಮುಟ್ಟಿದ ಟವರ್ ಗಲ್ಲಿ ಮನುಷ್ಯನ ಬರುವುದಿಲ್ಲ. ಟವರ್ ಗಲ್ಲಿ ಅಟ್ಟಿದ ಬೈತಿನ ಗಟ್ಟಿನ ದಿಂದಿನ ಬೆಚ್ಚಿನ ತೆರೆದ ಲಕ್ಷ ರಟ್ಟೆದ ಬಲದ ಬಲ್ಲು ವೈಪಿನ ಬಂದ ಸಂಘ ಶಕ್ತಿ ಅಟ್ಟಿನ ಮಲ್ತಿನ ರೆಡ್ಡಿ 2024 ಬೋಡಾದೆ. ಆಹಾ ಆಹಾ ಹರ್ಷಣ್ಣ, ಇನ್ನು ನಮ್ಮ ಊರದ ಟೀಮ್, ಇದು ನಮ್ಮ ಸ್ವಂತ ಟೀಮ್, ನಮ್ಮ ಊರದ ನಮ್ಮ ಬೀರ್ದ. ಎಸ್, ಟವರ್ ಗಲ್ಲಿ ನಮ್ಮ ಊರ್ದ ನಮ್ಮ ನೀರ್ದ. ಎಸ್, ನಮ್ಮ ಊರ್ದ ನಮ್ಮ ನೀರ್ದ ಅನ್ಕೊಂಡಿ ನಮ್ಮ ಸ್ವಂತ ಟೀಮ್ ಟವರ್ ಗಲ್ಲಿ. ಟವರ್ ಗಲ್ಲಿ ಟವರ್ ಗಲ್ಲಿ ಎದುರಾಳಿ ತಂಡ ಫ್ರೆಂಡ್ಸ್ ಸೇರಾಳ. ಮ್ಯಾಚ್ ನಂಬರ್ 11. യെസ്, ദർ ഇസ് മാച്ച് ടവർ ഗല്ലി. സ്വന്തം നാടാണ്, സ്വന്തം ಕಾಯರ್ಕಟ್ಟೆ. ಮಹಾವಿಷ್ಣು ಹೇರೂರ್, ಶ್ರೀ ಮಣಿಕಂಠ ಕಾಯರ್ಕಟ್ಟೆ, ಶ್ರೀ മഹാവിഷ്ണു ഹേരൂർ. മാച്ച് നമ്പർ 11. ആഹാ, ചന്തു എന്ന ആ ഒരു താരമാണ് ഇത്തവണ കമ്പ പിടിക്കുന്നത്. നമ്മൾക്കറിയാം, നാഗേശ് പൊന്നത്തോട് അദ്ദേഹമാണ് ഇവിടെ ഇത് അവിടത്തിന്റെ അങ്ങേറ്റം നിൽക്കുന്നത്. ഇവിടെ നമ്മൾക്കറിയാം മറ്റൊരു വമ്പൻ ടീം ചേരാലിന്റെ കരുത്തന്മാരാണ്. ചേരാലിന്റെ മറ്റൊരു കരുത്തന്മാരാണ് നിൽക്കുന്നത്. അങ്ങനെ ഇത് അത്തജി ಟವರ್ಗಳಲ್ಲಿ ಟವರ್ ಲಕಂಡುಂಡದು ಉದ್ದ ಲೈನ್ ആക്കിലെഞ്ചൊല്ലേറ്. യെസ്, ನಾಗೇಶ್ ಅಣ್ಣ ಬಳ್ಳಿ ಜಾಸ್ತಿ ಉಂಟಾ? ಬಳ್ಳಿ ಒಂಚೂರು ಜಾಸ್ತಿ ಉಂಟಿಗೆ ಬಳ್ಳಿ ಹೆಚ್ಚುಂಟಾ? ಯಾರವಾ ರೆಡಿ ಸ್ಕೇಲ್ ಮಂತದ್ನೇ ತುಲನ್ನ സ്വന്തം ರಾಕೇಶ್ ಮಾಸ್ಟರ್. ಎಸ್, ಓಕೆ, ಥ್ಯಾಂಕ್ ಯು. സ്കേൽ മന്ത്രനകളെ പോയി പ്ലേ 5 നിമിഷം കമ്മൽ പ്ലേ. കളിക്കളത്തിന്റെ രാജാവ് ഇത്തവണ നിൽക്കുന്നു. ഒന്നാമനായി നിൽക്കുകയാണ് ചന്തു. അദ്ദേഹം നിൽക്കുമ്പോൾ ഇവിടെ ഇതാ വടം എങ്ങോട്ട് മാറി മറിയൊന്ന് കണ്ടറിഞ്ഞിടുന്നുണ്ട്. ആഹാ, വിസിൽ നാദം മുഴങ്ങിക്കഴിഞ്ഞു. ഇത്തവണ ആര് കാണ? ടവർ ഗല്ലിയാണോ ചേരാളാണോ? ചേവാറിന്റെ പട്ടക്കുതിർകൾ നിൽക്കുമ്പോൾ ഇവിടെ ഇതാ ടവർ ഗല്ലിയുടെ കരുത്തന്മാരാണ് നിൽക്കുന്നത്. പ്രിയമുള്ളവര്, വിട്ടുകൊടുക്കാതെ നിൽക്കുന്നു. ഇത്തവണ ആഞ്ഞാഞ്ഞു എനിക്കുന്ന കാഴ്ചയാണ് പ്രിയമുള്ളവര്. അങ്ങനെ പോകട്ടെ. അദ്ദേഹം വലിക്കുന്ന ശൈലിയെ മാറ്റിക്കൊണ്ട് വലിക്കുന്നു. പക്ഷെങ്കിൽ സ്വന്തം നാടിന്റെ ടീമിന് വേണ്ടി ഒരു മത്സരമാണ് ഇവിടെ ഇതാ ടവർ ഗള്ളി. നെക്സ്റ്റ് മാച്ച് നമ്പർ 11 ಶ್ರೀ ಮಣಿಕಂಠ ಕಾಯರ್ಕಟ್ಟೆ, ಮಹಾವಿಷ್ಣು ಹೇರೂರ್ ಆ್ಯಂಡ್ ಶ್ರೀ ಮಣಿಕಂಠ ಕಾಯರ್ಕಟ್ಟೆ. ಈ ತಂಡದ ಆಟಗಾರರು ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ.
ದಯವಿಟ್ಟು ಮ್ಯಾಚ್ ನಂಬರ್ 11 ಸರ್ ಎಸ್ ಮ್ಯಾಚ್ ನಂಬರ್ 11ರಲ್ಲಿ ಬರಬೇಕಿದೆ. ಆಮೇಲೆ ಈ ಸ್ಪರ್ಧೆಯ ಪ್ರಥಮ ಸುತ್ತಿನ ಕೊನೆಯ ಸ್ಪರ್ಧೆ ಮ್ಯಾಚ್ ನಂಬರ್ ಲಾಸ್ಟ್ 12ರಲ್ಲಿ ಲಯನ್ಸ್ ಊರ್ಮಿಜಾಲ್ MFC ಮಂಗಲಿಮ. ಎಸ್ ಲಯನ್ಸ್ ಊರ್ಮಿಜಾಲ್ and MFC ಮಂಗಲಿಮ. Remixed by DJ Ashish. ഇത്തവണ ചന്തു എന്ന താരത്തെ നാലാമനായി നിർത്തുന്നു. ഇത് ചന്തുവിന്റെ ചതിതന്ത്രങ്ങളല്ല, ഇത് നേർക്ക് നേര് കമ്പ് കോർക്കുന്ന മത്സരമാണ് പ്രിയമുള്ളവരെ. മറുഭാഗത്ത് നമ്മൾക്കറിയാം, മറുഭാഗത്ത് മറ്റൊരു ശക്തരായ ടീമാണ് ഫ്രണ്ട്സ് ചേരാൾ നിൽക്കുന്നത്. ആദ്യ സെറ്റ് വിജയിച്ചുകൊണ്ട് ഫ്രണ്ട്സ് ചേരാൾ നിൽക്കുമ്പോൾ ഇവിടെ ഇതാ കാടിറങ്ങി വന്ന മധുയാനെ പോലെ ഇത്തവണ ഇതാ അങ്ങോട്ടും ഇങ്ങോട്ടും കൊമ്പ് കോർക്കുന്ന കാഴ്ചയാണ്. ഇത് പടയപ്പ അല്ല. യെസ് ಫ್ರೆಂಡ್ಸ್ ಚೇರಾಲ್ ಅನುಭವಿ ಆಟಗಾರನ್ನು ಕಾಣ್ತಾ ಇದ್ದಾರೆ. ಫ್ರೆಂಡ್ಸ್ ಚೇರಾಲಲ್ಲಿ ಖಂಡಿತವಾಗಿಯೂ ಅದರಂತೆ ಎದುರಾಳಿ ತಂಡದಲ್ಲೂ ಕೂಡ ಅನುಭವಿ ಆಟಗಾರರನ್ನು ನೋಡ್ತಾ ಇದ್ದಾವೆ. ಡಿಜೆ ಅಂತ ಕಮ್ಮಿ ಅಂದ್ರೆ ವಿಸಿಲ್ ಪಾಡಿಬೇಕ ಪಾಡ. ಡಿಜೆ ವಿಸಿಲ್ ಪಾಡಿಬೇಕ ಪಾಡ್ಲೆ. ಎಸ್ ಓಕೆ ಎಸ್ ಮತ್ತೆ ಬಿಸಿಲು ಧ್ವನಿ ಬಳಗಿದೆ. ಈ ಬಾರಿ ಯಾರ ಕಡೆಗೆ ಇಲ್ಲ. ಮತ್ತೆ ಮಿಡಿಲಿಂದ ಹೋಗ್ತಾ ಇದೆ, ಮಿಡಿಲಲ್ಲೇ ಇದೆ. ಮಿಡಿಲಿಂದ ಸ್ವಲ್ಪ ಮಟ್ಟಿಗೆ ಈ ಬಾರಿ ಚೇರಾಳ ಕಡೆಗೆ. ಚೇರಾಳಲ್ಲಿದೆ ಹಗ್ಗ, ಆದರೆ ನಮ್ಮ ಟವರ್ಗಳೇ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಟವರ್ಗಲ್ಲಿ ಕಡೆಗೆ ಬರ್ತಾ ಇದೆ, ಆದರೆ ಇಲ್ಲಿ ಚೇರಾಲ್ ಕಡೆಗೆ ಆಗಿದೆ. ಟವರ್ಗಲ್ಲೇ ಈ ಬಾರಿ ನಿಮ್ಮ ಶಕ್ತಿಯಾಗಿ ಬೇಕಿದೆ. ನಾಗೇಶನ್ನ ಪೋಡ್ ಮತ್ತೆ ಬರುತ್ತಿದೆ. ಮತ್ತೆ 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 ಬರುತ್ತಿದೆ. ಇಲ್ಲ ಈ ಬಾರಿ ಮತ್ತೆ ದ್ವಿತೀಯ ಸುತ್ತಿಗೆ ಫ್ರೆಂಡ್ಸ್ ಚೇರಾಳು. ಧನ್ಯವಾದಗಳು ಟವರ್ಗಲ್ಲಿ. ಬಳೆ ಮಣಿಕಂಠ ಮಹಾವಿಷ್ಣು ಬಳೆ ಕಲಕಿದ ಬಳೆ ಹಿಡಿದಬೇಕ. ಸ್ಪರ್ಧಾಕೂಟದ ಪ್ರಥಮ ಸುತ್ತಿನ ಕೊನೆಯ ಸ್ಪರ್ಧೆಯಲ್ಲಿ ಲಯನ್ಸ್ ಊರ್ಮಿಜಾಲ್ MFC ಮಂಗಲಿಮಾರ್ ಅಲ್ಲಿಗೆ ಪ್ರಥಮ ಸುತ್ತಿನ ಸ್ಪರ್ಧೆಗಳು ಮುಕ್ತಾಯಗೊಳ್ಳಲಿದೆ. ಆಮೇಲೆ ಮತ್ತೆ 13 ಸ್ಪರ್ಧೆಗಳು ಉಳಿಕೆಯಾಗಲಿವೆ. ನೋಡಿ ಇಲ್ಲಿ ಗಮನಿಸಿ, ಮ್ಯೂಸಿಕ್ ಕೊಂತ ಕಡಿಮೆ ಮಾಡ್ತೇವೆ. ನೋಡಿ ಇಲ್ಲಿ ಗಮನಿಸಿ, ನೀವು ನಿಮ್ಮ KG ತೂಕ ಮಾಡುವಾಗಲೇ ನಿಮ್ಮ ಆಟಗಾರರು ಎಷ್ಟಿದ್ದಾರೋ ಅಷ್ಟು ಜನವೇ ಮಾತ್ರ ಆಟವಾಡಿ. ದಯವಿಟ್ಟು ಅವರೇ ಆಟ ಆಡಬೇಕು, ಉಳಿದವರಿಗೆ ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಡಿ. ದಯವಿಟ್ಟು ಗಮನಿಸಬೇಕಂತ ವಿಷಯ. ಎಲ್ಲ ತಂಡದ ಆಟಗಾರರಿಗೆ ಕೊಡುವಂತಹ ಈ ಒಂದು ಸೂಚನೆ. ನೀವು ತೂಕ ಮಾಡುವಾಗ ಯಾರೆಲ್ಲ ತೂಕ ಮಾಡಿದಾರೋ ಅವರೇ ಮುಂದಕ್ಕೆ ಹಾಡಿ. ಖಂಡಿತವಾಗಿ ಲೈವಲ್ಲಿ ನಮಗೆ ಎಲ್ಲವನ್ನು ತಿಳಿಯಬಹುದು. ನಮಗೆ ತಿಳಿದಿರುವ ಹಾಗೆ ಅವರ ಬಗ್ಗೆ ನಾನು ಇನ್ನೂ ಪರಿಚಯ ಮಾಡಿಲ್ಲ, ಪರಿಚಯ ಮಾಡಬೇಕಂತ ಅಗತ್ಯವಿಲ್ಲ. ನಮ್ಮ ಶರತ ಬೇಕೂರ್ ಅಂದರೆ ಅವರು ಇವತ್ತು ಇಲ್ಲಿ ಬಂದು ಕೂತುಕೊಂಡಿದ್ದಾರೆ ನೆನೆಸಬೇಡಿ. ಅವರು ನಮ್ಮ ಕಾಸರಗೋಡು ಜಿಲ್ಲೆಯ ಅನೌನ್ಸರ್ ಗ್ರೂಪಿನ ಒಬ್ಬರು ವ್ಯಕ್ತಿಯಾಗಿದ್ದಾರೆ. ನಮ್ಮ ಶರತ್ ಅವರು ಬಹಳಷ್ಟು ಕಬಡ್ಡಿ ಪಂದ್ಯಕೂಟಕ್ಕೆ ವೀಕ್ಷಕ ವಿವರಣೆಯನ್ನು ನೀಡುವಂತಹ ಒಂದು ವ್ಯಕ್ತಿ. ನಮಗೆ ತಿಳಿದಿರುವ ಹಾಗೆ ನಮ್ಮ ಇಲ್ಲೇ ನಮ್ಮ 7 ಸಪ್ತಭಾಷೆಯ ಧ್ವನಿ ಮಾಲಕ ಅಂತ ಹೇಳಿದ್ರೆ ಧ್ವನಿಯ ವ್ಯಕ್ತಿ ಇದ್ರೆ ಅದು ದಿವಾಕರ ಪ್ರತಾಪ್ ನಗರ. ಮತ್ತೆ ಇಲ್ಲೇ ನಮ್ಮ ಶರತ್ ಬೇಕೂರ್ ಅವರು ನಮ್ಮ ಜೊತೆಗಿದ್ದಾರೆ. ದೊಡ್ಡ ಒಂದು ಚಪ್ಪಾಳೆ ನೀಡಬೇಕಿದೆ. ಖಂಡಿತವಾಗಿ ಅವರು ಇಲ್ಲಿ ಕುಳಿತಿದ್ದಾರೆ ಅಂತ ನೆನೆಸಬೇಡಿ. ಅವರಿಗೆ ಇವತ್ತು ಕಬಡ್ಡಿ ಇಲ್ಲ, ನಾಳೆ ನಾಡಿದ್ದು 2-3 ದಿವಸದಲ್ಲಿ ಕಬಡ್ಡಿ ಇದೆ. ಬಹಳಷ್ಟು ಕಬಡ್ಡಿ ಪಂದ್ಯಕೂಟದಲ್ಲಿ ವೀಕ್ಷಕ ನೀಡುವಂತಹ ನಮ್ಮ ವ್ಯಕ್ತಿ ಶರತ್ ಅವರಿದ್ದಾರೆ. ಅವರ ಧ್ವನಿ ಮೀಡಿಯಾದಲ್ಲಿ ನಾವು ಏನು ತಪ್ಪು ಮಾಡಿದ್ರೆ ಅದನ್ನು ನಾವು ಕಂಡು ಹಿಡಿಯಬಹುದು. ಈ ಬಾರಿ ಮತ್ತೆ ಪಂದ್ಯಕೂಟದ 3ನೇ ಕಣ್ಣು ಧ್ವನಿ ಮೀಡಿಯಾ ಖಂಡಿತವಾಗಿಯೂ ಈ ಬಾರಿ ಮತ್ತೆ ಬಂದಿದೆ. ಮಹಾವಿಷ್ಣು ಹೇರೂರು ವಿರುದ್ಧವಾಗಿ ಮಣಿಕಂಠ ಕಾಯರ್ಗಟ್ಟೆ. ಎಸ್, ಮಹಾವಿಷ್ಣು ವಿರುದ್ಧವಾಗಿ ಇಲ್ಲಿ ಅಯ್ಯಪ್ಪ ಸ್ವಾಮಿ
ಕಾಯಾರಕಟ್ಟೆ ತಂಡಗಳ ನಡುವೆ ಒಂದು ಹೋರಾಟವನ್ನು ನೋಡ್ತಾ ಇದ್ದೀರಾ. ಕಪ್ಪು ಸಮವಸ್ತ್ರ ಬಣ್ಣ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಮತ್ತೊಂದು ವ್ಯತ್ಯಾಸ ರೀತಿಯಲ್ಲಿ ಸಮವಸ್ತ್ರ ಈ ಬಾರಿಯಲ್ಲಿ. ಮುಂದಿನ ಸ್ಪರ್ಧೆಯಲ್ಲಿ ಲಯನ್ಸ್ ಉರ್ಮಿಜಾಲ್ MFC ಮಂಗಲಿಬಾರ್. യെസ് ആഹാ വിസിൽനാഥം അടിച്ചു കഴിഞ്ഞു. ഇത്തവണ എങ്ങനെയാണ് വേണ്ടത്? മണികണ്ഠ ആൻഡ് മഹാവിഷ്ണു തമ്മിലുള്ള പോരാട്ടത്തിലാണ് നമുക്ക് ഇരിക്കുന്നത്. ഇത്തവണ ഇതാ മഹാവിഷ്ണു എന്തൊരു ഭംഗിയാണ്. പക്ഷെങ്കിൽ ഇവിടെ ഇത് മണികണ്ഠ വിട്ടുകൊടുക്കാതെ നിൽക്കുന്നു. പക്ഷെങ്കിൽ മഹാവിഷ്ണുവിന്റെ അരികിലേക്കാണ് പോകുന്ന കാഴ്ചയാണ് പ്രിയമുള്ളവരെ. വിട്ടുകൊടുക്കുന്നില്ല. ആഹാ ഇവിടെ ഇതാ വീണ്ടും അതിമനോഹരമായ മത്സരമാണ് കാഴ്ചവെക്കുന്നത്. ഇവിടെ ഇതാ വീണ്ടും ഞങ്ങൾ രണ്ട് കോച്ചറുകളെ പരിചയപ്പെടാം. ഞങ്ങളുടെ കടമ്പാറിന്റെ കോച്ചറും അതുപോലെ തന്നെ നമ്മുടെ SRC പെർലയുടെ കോച്ചർ മിഥുൻ അദ്ദേഹമുണ്ട്. വീണ്ടും ഇവരുടെ കളിക്കളത്തിൽ 510 ഇറങ്ങുമ്പോൾ ഇവിടെ ഇതാ ആദ്യ സെറ്റ് സ്വന്തമാക്കിക്കൊണ്ട് ഇവിടെ മഹാവിഷ്ണു ഹീറൂറ. മാച്ച് നമ്പർ ഫസ്റ്റ് റൗണ്ട് ലാസ്റ്റ് മാച്ച് ലയൻസ് ഉർമിജാൽ MFC മംഗലിബാർ. അടുത്ത മത്സരം ആദ്യ റൗണ്ടിന്റെ അവസാനത്തെ മത്സരത്തിന് വേണ്ടി ലയൻസ് ഉർമിജാൽ ആൻഡ് MMC മംഗലിമാർ ആൻഡ് ലയൻസ് ഉർമിജാൽ. ಈ ಒಂಜಿ ಸ್ಪರ್ಧೆದ 510 ಸ್ಪರ್ಧೆದ ಫೈನಲ್ ಬತ್ತಂಡ ಯಾಕಡೆ ಲಕಡಿ ಬಿದ್ದಾರದೆ ಬರ್ಪಿದ ಮಾತ ಟೀಮ್ ದಕ್ಕಲೆ ಈ ಮ್ಯಾಚ್ ದ ಫೈನಲ್ ಬತ್ತನಲ್ಲಿ VKC ಚಪ್ಪಲ್ಗೆ ಅಂದ ಅಂಚ ಪಡಂದೊಲ್ಲೆರ ಖಂಡಿತ ನಾವು ಎಡ್ಡೆನೆ ಪಂಡ ಇಂಚಿನ ಪಿಚ್ಚಿಡು ಚಪ್ಪಲ್ ಪಾಟೆ ಅಗತ್ಯ ಖಂಡಿತ ದಾಂಡ ಏರಲ್ಲ ಅದು ರೆಡಿ ಮಲ್ತನ ಪಿಚ್ಚಿ ಏರ್ ಸಂಘಟನೆ ಏರಂದ ಗೊತ್ತಾಂಡ ಎಂತ ದಿವಾಕರ್ ನಮ್ಮ ಖಂಡಿತವಾದ ಸೆಮಿಫೈನಲ್ ದುಂಬು ಪನ್ನಡ ಆಪುಂಡು ರೇಪಂಟ ಬಾರಿ ಪೊರ್ಲ ಕಂಟದ ಪಿಚ್ ಮಲ್ತದೇರೆ. ಎಸ್ ಆಹಾ ಹರ್ಷಣ್ಣ ಆಹಾ ಈ ತವನ ಮಹಾವಿಷ್ಣು ಹೇರೂರು ಕಡೆಗೆ ಹಗ್ಗ ಸಂತಗಾರಿಕೆಯಲ್ಲಿ ಪುನೀತ್ ಬೆಳ್ಳಿಗೆ ಮತ್ತೆ ಬಲೆ ಲಾಸ್ಟ್ ಮ್ಯಾಚ್ ಇದು ಫಸ್ಟ್ ರೌಂಡ್ ಆಫ್ ಟೂರ್ನಮೆಂಟ್ ಲಾಸ್ಟ್ ಮ್ಯಾಚ್ MFC ಮಂಗಲಿಬಾರ್ ಲಯನ್ಸ್ ಉರ್ಮಿಜಾಲ್. ಎಸ್ ಪಂದ್ಯಕೂಟದ ಮುಂದಿನ ಸ್ಪರ್ಧೆಗೆ ಬರಬೇಕಿದೆ. ಎರಡು ಬಲಿಷ್ಠ ದಳಗಳಿಗೆ ಕರಿಯನ್ನು ಕೊಡ್ತಾ ಇದ್ದಾವೆ. ನೋಡಿ ಇಲ್ಲಿ ಒಂದು ಸ್ಪರ್ಧೆ ಮುಗಿದ ತಕ್ಷಣ ಮತ್ತೆ ಉಳಿದ ತಂಡಗಳು ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕು ಕೇಳಿಕೊಳ್ತಾ ಇದ್ದಾವೆ. ದಯವಿಟ್ಟು ಇವಾಗ ಮತ್ತೆ ಇಲ್ಲಿ ಹರ್ಷಣ್ಣ ಮಂಗಲಿಮಾರು ಬರ್ತಾ ಇದೆ. ಎದುರಾಳಿ ತಂಡ ಕೂಡ ಬರಬೇಕಿದೆ. ಮತ್ತೊಂದು ಬಲಿಷ್ಠ ತಂಡ YFC ಉರ್ಮಿಜಾಲ್ ತಂಡದ ಆಟಗಾರರ ಆಗಮನವಾಗುತ್ತಾ ಇದೆಯಾ? ಅದರಂತೆ ಮುಂದೆ ದ್ವಿತೀಯ ಸುತ್ತ ಸೆಕೆಂಡ್ ರೌಂಡ್ ಫಸ್ಟ್ ಮ್ಯಾಚ್ ಅದನ್ನು ಕರೆಯಿರಿ. ಅವರು ಕೂಡ ತಯಾರಿಕೆ ನಡೆಸಬೇಕು ಕೇಳಿಕೊಳ್ತಾ ಇದ್ದಾರೆ. ಲೈಟ್ ಆನ್ ಲೈಟ್ ಲಯನ್ಸ್ ಉರ್ಮಿಜಾಲ್ ವಿರುದ್ಧವಾಗಿ MMC ಮಂಗಲಿಮಾರ್. ಸಾರಿ ಲಾಸ್ಟ್ ಒಂದು ಮ್ಯಾಚ್ ಉಂಟು ಫಸ್ಟ್ ರೌಂಡ್. ಯುವ ಬ್ರದರ್ಸ್ ಜೈ ಹನುಮಾನ್ ಚಿಗುರುಪಾದ. ಎಸ್ ಲಾಸ್ಟ್ ಒಂದು ಮ್ಯಾಚ್ ಉಂಟು. ಜೈ ಹನುಮಾನ್ ಚಿಗುರುಪಾದ ಯುವ ಬ್ರದರ್ಸ್ KL14. ആദ്യ റൗണ്ടിന്റെ അവസാനത്തെ ഒരു മത്സരം കൂടി ബാക്കിയുണ്ട്. ക്ഷമിക്കണം. യുവ ബ്രദർസ് KL14 ആൻഡ് ജയ് ഹനുമാൻ ചിഗുരുപാത ആൻഡ് യുവ ബ്രദർസ് KL14. ഈ മത്സരം കഴിഞ്ഞാൽ ആദ്യ റൗണ്ടിന്റെ അവസാനത്തെ മത്സരമായിരിക്കും. എന്ന് വെച്ചാൽ മാച്ച് നമ്പർ 13 മാച്ച് നമ്പർ 14 DK സോദೆಂಬಳ ಅಧೋಲೋಕ
യെസ് അധോലോകത്തിന്റെ കളിക്കാർ എവിടെയാണ്? ഉറങ്ങിയിട്ടുണ്ടോ? ഏത് ലോകത്ത് പോയതാണ്? അധോലോകത്തിന്റെ ഒരൊറ്റ ആളുകളില്ലേ? ആ മറ്റൊരു ലോകത്തേക്ക് പോയാണ്. ഗുഡുഗുഡു പോയ ಸ್ಪರ್ಧೆ ಮುಂದುವರಿಯುತ್ತಾ ಇದೆ. MMC ಮಂಗಳಮಾರ ವಿರುದ್ಧವಾಗಿ ಲಯನ್ಸ್ ಉರ್ಮಿಚಾಲ್ ತಂಡಗಳ ನಡುವೆ ಒಂದು ಹೋರಾಟವನ್ನು ನೋಡ್ತಾ ಇದ್ದಾರೆ ಬಂಧುಗಳೇ. ಈ ಬಾರಿ ಮಿಡಿಲಿಂದ ಯಾವ ಕಡೆಗೂ ಇಲ್ಲ. ತೀರ್ಪುಗಾರ ಕಿಶಾನ್ ಅವರ ಸೂಚನೆ ಪ್ರಕಾರ ಸ್ವಲ್ಪ ಮಟ್ಟಿಗೆ ಉರ್ಮಿಜಾಲ್ ಮತ್ತೆ ಬರುತ್ತಾ ಇದೆ ಮಿಡಿಲಿಗೆ. ಆದರೆ ಈ ಬಾರಿ ಮತ್ತೆ ಇದು ಉರ್ಮಿಜಾಲಿಗೆ ಆಗಿದೆ. ಆದರೆ ಇಲ್ಲೇ ಮಂಗಳಮಾರು ಕರುತ್ತರಾಣ ಮಂಗಳಮಾರ ಆದರೆ ಬಿಟ್ಟು ಕೊಡ್ತಾ ಇಲ್ಲ. ಇದು ಪ್ರವೀಣ್ ಕರ್ನಾಟಕದವರ ಮಾಲಕತ್ವ ತಂಡ ಲಯನ್ಸ್ ಉರ್ಮಿಜಾಲ್. ಆದರೆ ಎಲ್ಲಿ ಕಾಣಬಹುದು ಅಂದಾಯಿ ಚಿಗುರುಪಾದೆ, ಅಲ್ಲಿ ಕಾಣಬಹುದು ಹಗ್ಗದ ಕೊನೆಯ ಆಟಗಾರ ಮುನೀರ್ ಕೆಪಿ, ಇಲ್ಲಿ ಕಾಣಬಹುದು ಹಗ್ಗದ ಮೊದಲ ಆಟಗಾರ, ಇಲ್ಲಿ ಕಾಣಬಹುದು ಬಹಳಷ್ಟು ಅನುಭವಿ ಆಟಗಾರನ್ನು ಕಾಣ್ತಾ ಇದ್ದಾವೆ. ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಬಹುಶಃ ನಿಮ್ಮ ಚಪ್ಪಾಳೆಗಳ ಕರಘೋಷಗಳು ಇಲ್ಲಿ ಬರಬೇಕು ಖಂಡಿತವಾಗಿ. ಯಾಕಂತೇಳಿದ್ರೆ ಈ ಬಾರಿ ಹಗ್ಗ ಮಿಡಿದಲ್ಲೇ ಖಂಡಿತವಾಗಿ ಬರಬೇಕು. ಈ ಬಾರಿ ಅಲ್ಪ ಮುನ್ನಡೆಯಲ್ಲಿ ನೋಡಿ ತೀರ್ಪುಗಾರ ಕಿಶನ್ ಗಣ್ಮತಿರಿದವರ ಕೈಗಳು MMCಗೆ ಬಂದಿದ್ರು ಕೂಡ ಇಲ್ಲಿ ತಿರುಗಿ ಬೀಳುವಂತ ಸೂಚನೆ ನೋಡಿ ಲಯನ್ಸ್ ಉರ್ಮಿಜಾಲ್. ಯಾರ ಕಡೆಗೆ ಮಂಗಲಿಮಾರ್ ಬಿಟ್ಟು ಕೊಡ್ತಾ ಇಲ್ಲ ಉರ್ಮಿಜಾಲ್. ಆದರೆ ಮಂಗಲಿಮಾರ ಕಡೆಗೆ ಮತ್ತೆ 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 ಹೋಗುತ್ತಾ ಇದೆ. ಇದು ಮೊದಲ ಅವಕಾಶದಲ್ಲಿ MMC ಮಂಗಲಿಮಾರು. ಇನ್ನು ಕೂಡ 2 ಅವಕಾಶಗಳಿದೆ. ಯಾರು ಕೂಡ ಗಾಬರಿ ಪಡುವಂತ ಚಿಂತೆ ಮಾಡುವಂತ ಸಮಯವಲ್ಲ. ಚಿಂತೆ ಮಾಡಬೇಡಿ, ಯಾಕೆ ತಿಳಿದ್ರೆ 2 ಸೆಟ್ಗಳು ಬಾಕಿ ಇದೆ. ಲಾಸ್ಟ್ ಮ್ಯಾಚ್ ಬಲ ಜೈ ಹನುಮಾನ್ ಚಿಗುರುಪಾದ ಯುವ ಬ್ರದರ್ಸ್ KL14 അടുത്ത മത്സരത്തിന് വേണ്ടി ടൂർണമെന്റിന്റെ ആദ്യ റൗണ്ടിന്റെ അവസാനത്തെ മത്സരത്തിന് വേണ്ടി യുവ ബ്രദർസ് KL14 ആൻഡ് ചിಗುರುಪಾದೆ. ಜೈ ಹನುಮಾನ್ ಚಿಗುರುಪಾದೆ ಆ್ಯಂಡ್ ಯುವ ಬ್ರದರ್ಸ್ KL14. ದಟ್ ಇಸ್ ದ ಲಾಸ್ಟ್ ರೌಂಡ್ ಆಫ್ ದ ಫಸ್ಟ್ ರೌಂಡ್ ಆಫ್ ದ ಲಾಸ್ಟ್ ಮ್ಯಾಚ್ ನಂಬರ್ 13. 13ರಲ್ಲಿ ಮ್ಯಾಚ್ ನಂಬರ್ 14ರಲ್ಲಿ DK ಬ್ರದರ್ಸ್ ಸೂದೇಂಬಳ അധോലോകത്തിന്റെ രാജാവുകളും അതുപോലെ തന്നെ ദത്തകൃപ സുതമ്പലയുടെ സുൽത്താക്കന്മാരും തയ്യാറായി നിൽക്കേണ്ടതാണ്. ദത്തകൃപ സുതമ്പലയുടെ സുരസുന്ദരന്മാരും അതുപോലെ തന്നെ അധോലോകത്തിന്റെ രാജാക്കന്മാരാണ്. അടുത്ത മത്സരത്തിൽ കളിക്കുന്ന വമ്പൻ ശക്തികൾ തയ്യാറായി നിൽക്കേണ്ടതാണ്. ഉറങ്ങിയിരിക്കുന്ന അധോലോകത്തിന്റെ കളിക്കാരുണ്ടെങ്കിൽ ദയവ് ചെയ്ത് എണീക്കുക. ഇത് ക്രിക്കറ്റ് മത്സരമല്ല, നാളത്തേക്ക് മാറ്റിവെക്കുന്ന മത്സരമല്ല. ഇതാ കമ്പവേലി മത്സരമാണ്. വ്യത്യസ്ത ടീമുകൾ, വ്യത്യസ്ത സമയങ്ങൾ, വ്യത്യസ്ത മത്സരങ്ങളാണ്. അതാണ് കമ്പവേലി മത്സരം. ಹರ್ಷಣ್ಣ ನಮ್ಮ ಮಂಜುನಾಥರು ಮೈಕ ಪತ್ತರ ಇತ್ತಿನಟಾರು ಬಲ್ ಪಡೆದಿದ್ದೀರಾ ಅಣ್ಣ. ಕರೆಕ್ಟ್ ಆದ ಸೂಪರ್ ಕಟ್ಟಾಯಿರು ಖಂಡಿತವದ್ದ ಅಣ್ಣಾರಿಗೆ ಮೈಕ್ ಬೋರ್ಡ್ ಅಂತ ತೋಜುಂಟು. ಮೈಕ್ ಬೋರ್ಡ್ ಕೊರೋಲಿ ಸೆಕೆಂಡ್ ರೌಂಡ್ ಆರಾಗಿದ್ದಾರ. ಎಸ್ ಮಂಗಲಿಮಾರ್ ಆ್ಯಂಡ್ ಲಯನ್ಸ್ ಉರ್ಮಿಜಾಲ್. That is the match number 13, the first round, last match. ಸಂಘಶಕ್ತಿ ಕೈಯಾರಾಯಿಸುವಂತಹ ಈ ಒಂದು ಪಂದ್ಯಾಕೂಟದ 510 kg ಭಾಗದ 13ನೇ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಬಂಧುಗಳೇ ಗಮನಿಸಿ, ಇನ್ನೇನು ಕೇವಲ 14 ಸ್ಪರ್ಧೆಗಳು ಮಾತ್ರ. ಎಸ್ ಈ ಬಾರಿ ಮತ್ತೆ ಮಂಗಲಿಮಾರಿಗೆ ಇಲ್ಲ. ಈ ಬಾರಿ ಉರ್ಮಿಜಾಲ್ ಬಿಡ್ತಾ ಇಲ್ಲ. ಉರ್ಮಿಜಾಲ್ ನಿಮ್ಮದಾಗಬೇಕು ಕೆಲವು. ಈ ಬಾರಿ ಬಿಟ್ಟು ಕೊಡಬೇಡಿ ಉರ್ಮಿಜಾಲ. ಆದರೆ ಇಲ್ಲಿ MMC ಮಂಗಲಿಮಾರು
അടുത്തത് രണ്ടാം റൗണ്ടിന്റെ ആദ്യത്തെ മത്സരം. സോറി, ഒരു മത്സരം ബാക്കിയുണ്ട്. യുവ ബ്രദേഴ്സ് KL14 ആൻഡ് ചിഗുരുപാതെ. ജയ് ഹനുമാൻ ചിഗുരുപാതെ യുവ ബ്രദേഴ്സ് KL14 ചിഗുരുപാതെ ആൻഡ് KL14. ಆಮೇಲೆ ದ್ವಿತೀಯ ಸುತ್ತಿನ ಪ್ರಥಮ ಪಂದ್ಯಾಟದಲ್ಲಿ ಅಧೋಲೋಗ DK ಬ್ರದರ್ಸ್ ಸುದೆಂಬಳ ಎ. അധോലോകം അതുപോലെ തന്നെ DK ബ്രദേഴ്സ് സുദേംബല എ. DK ബ്രദേഴ്സ് സുദേംബല ആൻഡ് അധോലോകം. ഇതിപ്പോൾ യുവ ബ്രദേഴ്സ് KL14 ആൻഡ് ചിഗുരുപാതെ. ജയ് ഹനുമാൻ ചിഗുരുപാതെ ആൻഡ് യുവ ബ്രദേഴ്സ് KL14 തമ്മിലുള്ള മത്സരമാണ്. ചിഗുരുപാതയാണ് കടന്നു വന്ന ടീം എന്ന് തോന്നുന്നു. തീർച്ചയായിട്ടും ഇതാ ചിഗുരുപാതയാണ്. അടുത്തത് ഇതാ യുവ ബ്രദേഴ്സ് KL14 ആണ് കടന്നു വരുന്നത്. യുവ ബ്രദേഴ്സ് KL14 കടന്നു വരുന്ന കരുത്തരാണ്, ശക്തരാണ്. വടംവലിക്കോട്ടയുടെ രാജാക്കന്മാരാണ് ഇത്തവണ. കളിക്കളത്തിൽ ഇവിടെ ഇതാ നേർക്ക് നേരെ മുഖാമുഖം കൊമ്പ് കോർക്കുന്ന മത്സരമാണ്. ഇവിടെ എന്തും സംഭവിക്കാൻ, ഇവിടെ ഇത് രക്തം ചിന്തിയാൽ പിന്നെ പിടിച്ചു കെട്ടാൻ കഴിയാത്ത പോക്കിരിപ്പടകളാണ് ഇത് പ്രിയമുള്ളവരെ. അതെ, പറഞ്ഞതിൽ ഏതൊരു സംശയമില്ല. കാരണം ഇത് 510 kg വിഭാഗത്തിന്റെ മത്സരമാണ്. ഇവിടെ ഇതാ വെണ്ടം യുവ ബ്രദേഴ്സ് KL14 സജ്ജരാണ്. അതുപോലെ തന്നെ എതിരാളി ചിഗുരുപാതയും തയ്യാറായി നിൽക്കുകയാണ്. അടുത്തത് സെക്കൻഡ് റൗണ്ടിന്റെ ആദ്യത്തെ മത്സരത്തിന് വേണ്ടി അധോലോകം ആൻഡ് ദത്തകൃപ സുദേംബള ഇരു ടീം അംഗങ്ങളും തയ്യാറായി നിൽക്കേണ്ടതാണ്. അടുത്ത രണ്ടാം റൗണ്ടിന്റെ ആദ്യത്തെ മത്സരത്തിന് ദത്തകൃപ സുദേംബള 5 അധോലോകം. രണ്ട് ಟೀಮ್ ತಗಲ ತಯಾರ ಮಂತದ ಮೂಲ ಪ್ರವೇಶ ದ್ವಾರದ ಕೈತಲ ಬತ್ತೊಂದು ಪಂಡದಕ್ಕೆ ಏನಂದುಲ್ಲ. ನಮ್ಮ ಐತೆ ಮ್ಯಾಚ್ ನಂಬರ್ 13 ಚಿಗುರುಪಾದೆ ಆ್ಯಂಡ್ ಯುವ ಬ್ರದರ್ಸ್ KL14. ಎಸ್, ಈ ಬಾರಿ ವಿಶಲನಾದ ಮೊಳಗಿದೆ. ಈ ಬಾರಿ ಸ್ವಲ್ಪ ಮಟ್ಟಿಗೆ ಯುವ ಬ್ರದರ್ಸ್ KL14 ಕಡೆಗೆ ಹೋಗಿದೆ. ಇಲ್ಲಿ ಕಾಣಬಹುದು ಚಿಗುರುಪಾದೆ ಕಡೆಯಿಂದ ಮತ್ತೆ ಇಲ್ಲಿ ಯುವ ಬ್ರದರ್ಸ್ KL14 ಕಡೆಗೆ. ಖಂಡಿತವಾಗಿ ಹರೀಶಣ್ಣ ಜೈ ಹನುಮಾನ್ ಚಿಗುರುಪಾದೆ ಬಹುಶಃ ಹಗ್ಗ ಜಗ್ಗಾಟದಲ್ಲಿ ಪ್ರಥಮವಾಗಿ ಪಂದ್ಯಕೂಟದಲ್ಲಿ ಭಾಗವಹಿಸುವುದು ತಂಡಗತ ಗೋಚರಿಸ್ತಾ ಇಲ್ವಾ? ಖಂಡಿತವಾಗಿ ಇಲ್ಲ ಹರೀಶಣ್ಣ, ನಾವು ಕಂಡಿದ್ದೇವೆ ದೇವಾರಲ್ಲಿ ಮತ್ತೆ ಕೆಲವೊಂದು ಕಡೆಯಲ್ಲಿ ಈ ಒಂದು ತಂಡವಿತ್ತು. ಇದು ನಮ್ಮ ಚಿಗುರುಪಾದೆ ಸ್ವಲ್ಪ ಅನುಭವಿಸ್ತದಂಡ KL14 എന്തും കാണാതെ വെറുതെ നിൽക്കുന്നില്ല, എന്തും കാണാതെ വെറുതെ നിൽക്കൂല. കാരണം വടത്തെങ്ങനെ പിടിച്ചു നിന്നിരിക്കുകയാണ് KL14. പക്ഷെങ്കിൽ ഇവിടെ ഇല്ല ചിഗുരുപാത. ഒരു പക്ഷെ ഇങ്ങനെ പിടിച്ച് നിന്ന ഇവിടെ ഞാൻ നേരത്തെ പറഞ്ഞ മാതിരി ഞാൻ പറയുന്നു, കാടിലെ മൃഗങ്ങളെക്കാളും നാട്ടിലെ മനുഷ്യന്മാരാണ് ക്രൂരന്മാർ. നമ്മൾക്കറിയാം. ഇവിടെ ഇതാ വീണ്ടും മത്സരത്തിലേക്ക് കടക്കാൻ പോകുമ്പോൾ ഇവിടെ ഇത് ആദ്യ സെറ്റാണ് അവസാനിച്ചത്. ഇനി 2 സെറ്റുകൾ ബാക്കി നിൽക്കുമ്പോൾ അധോലോകം ആൻഡ് ദത്തകൃപ ಸುದೇಂಬಳ ನೆಕ್ಸ್ಟ್ ಮ್ಯಾಚ್ ಮ್ಯಾಚ್ ನಂಬರ್ ದ್ವಿತೀಯ ಸುತ್ತಿನ ಪ್ರಥಮ ಸ್ಪರ್ಧೆ DK ಬ್ರದರ್ಸ್ ಸುದೇಂಬಳ ವಿರುದ್ಧವಾಗಿ ಅಧೋಲೋಗ. ಹರ್ಷನ್ ಅವಾದು ಮ್ಯಾಚ್ ನಂಬರ್ 14 ತೊತ್ತಮಸಿ ಪೆಟ್ಲ DK ಬ್ರದರ್ಸ್ ಎ ತೊತ್ತಮಸಿ ಪೆಟ್ಲ ಮ್ಯಾಚ್ ನಂಬರ್ 15 ಸ್ವರ್ಗ ತೊತ್ತಮಸಿ ಪಟ್ಲ 15 ಮ್ಯಾಚ್. That is the match number 13. Next one the match number 14 Adhologam and Datakripa, and next one the match number 15 Tattamasi Chevar Patla and BK Brothers Swarga. Yes. Ready?
ಎಸ್ ಚಿಗುರುಪಾದೆ ಅಂಡ್ ಅಯ್ಯೋ ಬ್ರದರ್ಸ್ KL14 ತಂಡಗಳ ನಡುವೆ ಒಂದು ಹೋರಾಟ ನೋಡ್ತಾ ಇದ್ದಾರೆ ಬಂಧುಗಳೇ. ಮೊದಲ ಅವಕಾಶವನ್ನು ಗೆದ್ದುಕೊಂಡು ಯುವ ಬ್ರದರ್ಸ್ KL14 ಆದರೆ ಈ ಅವಕಾಶವನ್ನು ತಮ್ಮದಾಗಿಸಿಕೊಳ್ಳುವಂತಹ ಸಾಮರ್ಥ್ಯದಲ್ಲಿ ಸಾಮರ್ಥ್ಯ ಇರುವಂತಹ ಆಟಗಾರರನ್ನು ಕಾಣ್ತಾ ಇದ್ದೇವೆ ನಾವು ಇಲ್ಲಿ ಜೈ ಹನುಮಾನ್ ಚಿಗುರುಪಾದೆ ತಂಡದಲ್ಲಿ. ಆದರೆ ಈ ಬಾರಿಯೂ ಕಿಶಾನ್ ಅವರ ಕೈ ಸೂಚನೆ ಪ್ರಕಾರ ಈ ಬಾರಿಯೂ ಯುವ ಬ್ರದರ್ಸ್ KL14 ಕಡೆಗೆ ಇದೆ. ಮತ್ತೆ ಬಿಟ್ಟು ಕೊಡುತ್ತಾ ಇಲ್ಲ, ಚಿಗುರುಪಾದೆ ಬಿಟ್ಟು ಕೊಡ್ತಾ ಇಲ್ಲ, ಇವರು ಎಳೆಯುತ್ತಾ ಇಲ್ಲ. ಚಿಗುರುಪಾದೆ ಬಿಟ್ಟು ಕೊಡ್ತಾ ಇಲ್ಲ, ಯುವ ಬ್ರದರ್ಸ್ KL14 ಎಳೆಯುತ್ತಾ ಇಲ್ಲ. ಆದರೆ ಮತ್ತೆ ಮತ್ತೆ ಬರುತ್ತಾ ಇದೆ. ಮತ್ತೆ ಸ್ವಲ್ಪ ಮಟ್ಟಿಗೆ ಈ ಬಾರಿಯೂ ಯುವ ಬ್ರದರ್ಸ್ KL14 ಕಡೆಗೆ. ಅದರಲ್ಲಿ ಚಿಗುರುಪಾದೆ ಬಿಟ್ಟು ಕೊಡ್ತಾ ಇಲ್ಲ. ಚಿಗುರುಪಾದೆ ನಿಮ್ಮ ಅವಕಾಶವಾಗಿದೆ, ಗೆಲ್ಲಲೇಬೇಕಾದ ಒತ್ತಡದಲ್ಲಿ ಚಿಗುರುಪಾದೆ. ಇಲ್ಲಿ ಚಿಗುರುಪಾದೆಯಿಂದ ಮತ್ತೆ ಸ್ವಲ್ಪ ಮಟ್ಟಿಗೆ ಹೋಗುತ್ತಾ ಇದೆ. ಈ ಒಂದು ಸ್ಪರ್ಧೆಯಲ್ಲಿ ಯುವ ಬ್ರದರ್ಸ್ KL14 ಗೆದ್ದುಕೊಂಡು ಮುಂದಿನ ಸುತ್ತಿಗೆ ತೆರೆಗಡೆ ಹೊಂದಿದ್ರೆ ಮತ್ತೆ ಬರಬೇಕಿದೆ ಮುಂದೆ. ಮುಂದಿನ ಸ್ಪರ್ಧೆ ಆರಂಭಗೊಳ್ಳುವ ಮುಂಚೆ ಮತ್ತೊಮ್ಮೆ DK ಬ್ರದರ್ಸ್ ಸುದೆಂಬಳ ಅಧೋಲೋಕ ಜೊತೆಗೆ ಧ್ವನಿಯೊಂದಿಗೆ ಮತ್ತೆ ಬದಲಾವಣೆ ಮಂಜುನಾಥ್ ಇವರ TNH. France. Remixed by DJ Ashish. ನೋಡಿ, ಇನ್ನು 12 ಪಂದ್ಯಾಟಗಳು ಮಾತ್ರ ಬಾಕಿ ಇದೆ. ಇದು ಈ ನಕೌಟ್ ಮಾದರಿ ಪಂದ್ಯಾಟದ ದ್ವಿತೀಯ ಸುತ್ತು. DK ಸುದೆಂಬಲ ವಿರುದ್ಧವಾಗಿ ಅಧೋಲೋಕಂ. ಎಸ್ ದತ್ತಕೃಪಾ ಸುದೆಂಬಳ ತಂಡದ ಆಟಗಾರರ ಆಗಮನವಾಗುತ್ತಾ ಇದೆ. ಎದುರಾಳಿ ತಂಡ അധോലോകം അധോലോകം എവിടെയാണ്? ആ ടീം എവിടെ? മത്സരാർത്ഥികൾ അവര് തന്നെ ആയിരിക്കണം എല്ലാ മത്സരത്തിൽ. ആഹാ, ഇവിടെ ഇത് എത്തിയിരിക്കുന്നു. അധോലോകത്തിന്റെ കളിക്കാർ ഇവിടെ എത്തിച്ചേരുമ്പോൾ ഇവിടെ ഇതാ കാണികൾക്ക് ചെറിയൊരു ഉത്സാഹമാണ്. തീർച്ചയായിട്ടും സ്വന്തം നാടിന്റെ ടീമാണ് ഇവിടെ ഇതാ കളിക്കുന്നത്. ಮಂಜುನಾಥ್ ಅವರು ಮತ್ತೆ ಈ ಅಧೋಲೋಕಂ ಹೊರಗಿನ ಪ್ರಪಂಚಕ್ಕೆ ಬರೋದು ಕಡಿಮೆ. ಅಂಡರ್ ವರ್ಲ್ಡ್ ಅಧೋಲೋಕದಿಂದ ಬಂದವರು ಇದು ಹಾಗೆ ಆ ರೀತಿ റിട്ടയർഡ്. യെസ്, അധോലോകത്തിന്റെ കരുത്തന്മാർ ഇതാ വീണ്ടും രണ്ടാം റൗണ്ടിലേക്ക് മത്സരിക്കുമ്പോൾ മറുഭാഗത്ത് നമ്മൾക്കറിയാം DKയുടെ ചുണ്ണക്കുട്ടന്മാർ ദത്തകൃപ സുദമ്പലയുടെ സുരസുന്ദരന്മാരാണ് നിൽക്കുന്നത് ഒരു ഭാഗത്ത്. ഇവിടെ വിജയിച്ചാൽ അടുത്ത റൗണ്ടിലേക്ക് പരാജയപ്പെട്ടാൽ ഇവിടെ വീണ്ടും അവസരങ്ങളില്ല. ಆಹಾ, ಸಿಟಿಯ ಧ್ವನಿ ಮೊಳಗಿದೆ. DK ಬ್ರದರ್ಸ್ ಈ ಬಾರಿ
ಅವಳು ಒಂತುದು ಮ್ಯಾಚ್ ತೂಪನಕ್ಲೆ ಇಪಕ್ಕೆ ಪೊಂಜನಕ್ಲೆನ ಕ್ಯಾಬಿನ್ ಖಾಲಿ ಆಗ್ತದೆ. ಲೇಡೀಸ್ ಕ್ಯಾಬಿನ್ ಖಾಲಿ ಆಗ್ತದೆ ಅಂಚ ಅವಳು ಬರ್ತದೆ ಕುಲದ ತೋಳಿ. ಅದೇ ರೀತಿ ನೋಡಿ ಇಲ್ಲಿ ಸಂಘ ಶಕ್ತಿ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ಸಂಘಟಿಸಿದಂತಹ ಈ ಒಂದು ಲಕ್ಕಿ ಕೂಪನ್ 1 ಗ್ರಾಮ ಚಿನ್ನದ ಈ ಒಂದು ಲಕ್ಕಿ ಕೂಪನ್ 20 ರೂಪಾಯಿ ಬೆಲೆ ಬಾಳುವಂತಹ ಈ ಒಂದು ಕೂಪನ್ ಕೇವಲ ಕೆಲವೇ ಚೀಟುಗಳು ಮಾತ್ರ. ಆಹಾ ಸಿಟಿ ಮತ್ತೆ ಮೊಳಗಿದೆ. ಡಿಕೆ ಬ್ರದರ್ಸ್ ಅಧೋಲೋಗಂ ಈ ಬಾರಿ ಮತ್ತೆ ಚಿತ್ರವಾಗುವ ಸಾಧ್ಯತೆ ಇದೆಯಾ? ಇಲ್ಲ 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 ಇಲ್ಲ, ಈ ಬಾರಿ ಹೋರಾಟ ಬಲಾಬಲವಾಗಿದೆ. ಈ ಬಾರಿ ಮತ್ತೆ ಡಿಕೆ ಬ್ರದರ್ಸ್. ಆಹಾ ಮತ್ತೆ ಡಿಕೆ ಬ್ರದರ್ಸ್ ಅಧೋಲೋಗಂ ಈ ಬಾರಿ ಆಹಾ ಬರಬೇಕಾಗಿದೆ ಬಲ ಪ್ರದರ್ಶನ. ಮತ್ತೆ ಡಿಕೆ ಬ್ರದರ್ಸ್. ಗಗನ್ ನೋಡಿ ಇಲ್ಲಿ ಪಂದ್ಯಾಕೂಟದ ಭಾಗವಾಗಿ ಯಶಸ್ಸಿಗೋಸ್ಕರ ಮಾಡಿದಂತಹ ಲಕ್ಕಿ ಕೂಪನ್ 1 ಗೋಲ್ಡ್ ಚಿನ್ನದ ಈ ಒಂದು ಲಕ್ಕಿ ಕೂಪನ್ ಅಂತ ಕೇವಲ 20 ರೂಪಾಯಿ ಬೆಲೆ ಬಾಳುವ ಕೂಪನ್. ಕೇವಲ ಒಂದೇ ಒಂದು ಪುಸ್ತಕದ 15 ಚೀಟಿಗಳು ಬಾಕಿದೆ. ഒരൊറ്റ ബുക്കിന്റെ 15 കൂപ്പൺ മാത്രം ബാക്കിയുള്ളത്. ദയവചെയ്ത് ഞങ്ങളെ മെമ്പറായി ഗഗൻ വരുന്നു നിങ്ങളുടെ അടിയിലേക്ക് ഒരു ടിക്കറ്റ് വാങ്ങി ശേഖരിക്കുമെന്ന് അറിയിച്ചുകൊള്ളുന്നു. കേവല 15 ടിക്കറ്റ് മാത്രം, കേവല 15 ടിക്കറ്റ്. സൗണ്ട് ഡൗൺ ആണ്. ಹಲೋ ಸೌಂಡ್ ಡೌನ್, ಲೈಟ್ ಆನ್. ಹರೀಶಣ್ಣ ಬಹುಶಃ ಒಂಜಿ ಪಂದ್ಯಾಟ ಆವಡುಂದಾಂಡ ಪ್ರತಿ ಒಂಜಿ ಸಂದರ್ಭಡ್ಲ ನಮಕ್ ಬೇತೆ ಬೇತೆ ರೀತಿಯ ಸಹಕಾರ ಬೋಡ ಖಂಡಿತವಾದ್ಲ ದಯಪಂಡ ಎಂಕಲ್ ಎಕಡೆ ತೂ ಲೆಕ್ಕನೆ ಮೂಲೊಂಜಿ 2-3 ಸಂಸದಕ್ಕಲ ರೆಡ್ ಈಗಲ್ಸ್ ಅಂಡ್ ಸುಲ್ತಾನ್ ಅಂಚ 2-3 RFC ಸೌಹಾರ್ದ ಕೂಟನೆ ಬತ್ತಂಡು. ನಮ್ಮ ಆ ಒಂಜಿ ಉದ್ಘಾಟನಾ ಸಮಾರಂಭದ ವೇದಿಕೆಯನ್ನು ತೊಗೊಂಡ ನಮಗೆ ಗೊತ್ತಾಪುಂಡು ಸೌಹಾರ್ದ ಕೂಟನೆ ಮಾತ ನಿಜವಾದ ನಮ್ಮ ದೇಶದ ಉದ್ದೇಶನೇ ಅವೇ. ಎಸ್, ಬೇತೆ ಬೇತೆ ಬಣ್ಣ ಉಪ್ಪು, ಬೇತೆ ಬೇತೆ ಜಾತಿ ಉಪ್ಪು, ಬೇತೆ ಬೇತೆ ವರ್ಣ ಉಪ್ಪು ಆಂಡ ನಮ್ಮ ಭಾರತೀಯರು ಬಂದ್ರಂಚಿತ್ತನ ಒಂಜಿ ಭಾವನೆ ಐಕ್ಯಪಾಡದ ಸೌಹಾರ್ದ ಕೂಟ ಬಾರಿ ಪೊರ್ಲೊಡೆ ಖಂಡಿತವಾದ್ಲ ಆಂಡ ಇನ್ನಿತಿ ಕಾರ್ಯಕ್ರಮ ಯಶಸ್ವಿ ಆವಡ್ದ ಸುಮಾರು ಜನಕ್ಕೆ ನಮ್ಮ ಕೃತಜ್ಞತೆಯನ್ನು ಕೊರದ ಅಪ್ಪಡು ಐತ ಒಟ್ಟುಗು ವಿಶೇಷವಾದ ಯಾಪ ಈ ಕಾರ್ಯಕ್ರಮದ ದಿನಾಂಕ ನಿಗದಿ ನಮ್ಮ ಸಂಘ ಶಕ್ತಿದ ಕಾರ್ಯಕರ್ತರ ಮಂತೆರ ಅಂದು ಅಲ್ತಿರ್ದು ಇಡವರೆ ಮುಟ್ಟ 6 ಪಂಡ ನಮ್ಮ ಹಕ್ಕದ ಜಗ್ಗಾಟ ಐಟ್ ಏಪಲ ಒಪ್ಪೇರಿ ಓಂಜಿ ಪೆರ್ಲ ಟೀಮದಾರು ಅರ್ನ ಪುದರೆ ಪುನೀತ್ ಪೇರ್ಲ ಖಂಡಿತವಾದ್ಲಾರೆ ಈ ಪೊರ್ತುಡು ನಮ್ಮ ದೇಪಂಡ ನಮ್ಮ ಈ ಒಂಜಿ ಮ್ಯಾಚ್ ಪಿಚ್ ಬಂದ್ಬಿಡುದುಂಬು ನಮ್ಮ ಟೀಮ್ ದೊಂದು ಸೆಟ್ಟಿಂಗ್ ಅಂಚನೆ ಒಂಜಿ ಪಿಚ್ಚಿಗೆ ಬೋಡಾದ ಮಾತ ವಿದೊಟ್ಲ ಸಹಕಾರ ಮ್ಯಾಚ್ ಡೇಟ್ ಫಿಕ್ಸ್ ಆಗಿ ಹಿಡ್ದು ಇನಿವರೆ ನನ್ನ ಬೊಕ್ಕ ಈ ಮ್ಯಾಚ್ ಮುಗಿಪು ನಡೆ ಮುಟ್ಟ ನಮಕ್ ಸಹಕಾರ ಕೊರ್ಪನಾರೆ ಪುನೀತ್ ಪೆರ್ಲ ಜೋರಾಯಿನ ತಾಟಿ ಬರಡಾರೆ. ಪುನೀತ್ ಪೆರ್ಲಾ ಅವರುಗಳಿಗೆ ಶಾಲು ಹೊದಿಸಿ ಮೊಮೆಂಟವನ್ನು ಕೊಡ್ಲಿಕ್ಕಿದ್ದಾರೆ ಸಂಘ ಶಕ್ತಿ ಕೈಯಾರ ಪರವಾಗಿ. ಖಂಡಿತವಾದ್ಲ ಇಂಚಿತ್ತನ ಒಂಜಿ ಸನ್ಮಾನ ಕಾರ್ಯಕ್ರಮದ ಆದ ಉಂಡ ಐನ್ ಯಾಪಳವರಿ ಕಾರ್ಯಕರ್ತೆ ಅಪೇಕ್ಷೆ ಮಲ್ಪು ಜಾಂಡ ನಮ್ಮ ಇನ್ನು ದಾಯ ಕೊರ್ಪ ಅಂದ್ ಕೇಂಡ ಮೂಳುಪ್ಪುನ ಮಾತೆರೆಗಳ ಪ್ರೇರಣೆ ಆವಡು. ಖಂಡಿತವಾದ ಒಂದೊಂದು ನಮ್ಮಲ ಒಂಜಿ ಇಂಚಿತ್ತನ ಸಹಕಾರ ಕೊರ್ಕ ಬರ್ಮಂಚಿತ್ತನ ಮನೋಭಾವ ಮಾತೆರೆಗಳ ಬರಡು. ಎಸ್ ಜೋರಾಯಿನ ತಾಟಿ ಶಾಲನ್ನು ಹೊದಿಸಿ ಇಲ್ಲಿ ಸ್ಮರಣಿಕೆ ನೀಡುವುದಕ್ಕೆ ಪ್ರಶಾಂತ ಶೆಟ್ಟಿಗಾರ್ ಅವರು ಸ್ಮರಣಿಕೆ ನೀಡಿ ಪುನೀತ್ ಅವರನ್ನ ಈ ಒಂದು ಸಂದರ್ಭದಲ್ಲಿ ಗೌರವಿಸುವಂತಹ ಸಮಯ. ಜೊತೆಯಲ್ಲಿ ಸಂಸ್ಥೆಯ ಎಲ್ಲ ಸದಸ್ಯರು ಕೂಡ ಇದ್ದುಕೊಂಡು ಖಂಡಿತವಾಗ್ಲ ಬರ್ಪಿನ ವರ್ಷ ಕೂಡ ಮ್ಯಾಚ್ ಮಲ್ಪ ಪುನೀತನ ಸಹಕಾರ ಒಪ್ಪುಡು. ಪುನೀತನ್ನ ಮೈಕೆ ಕೊರೋನದಲ್ಲ ಪಾತ ಇರುವರ ಖಂಡಿತವಾದ ಕೊರಡು ಅವ್ರು ಪಾತ ಇರದಿರ ನಮಗೆ ಗೊತ್ತುಂಟು. ಎಸ್, ಮ್ಯಾಚ್ ಇದ ಬಗ್ಗೆ ಒಂಚೂರು ಪಾತ ಇರಲಿ ಮಲಯಾಳ ಕನ್ನಡ ತುಳು ಮ್ಯಾಚ್ ಬಗ್ಗೆ ದಾಯ್ತ ಪಂಪುಣದ ಗೊತ್ತಾಗ್ಬಿಜಿ ದಿವಕರನ್ನೇ ಸ್ವಲ್ಪ ಕೇಂಡೇರು ಏತ್ ಟೀಮ್ ಆವೊಂದು ಅಪ್ಪ ಬಂಡೆ ಶಾಲ್ಡ್ರ್ ದಿಡ್ನ 10-15 ಆವತ್ತೆ ಮಿಕ್ಸಡ್ ಅನಗ ಮುಲ್ತ ಲೋಕಲ್ ಟೀಮ್ಸ್ ಮಸ್ತ್ ಬರ್ಪೂಜಿ ಅಪ್ಪಗ ನಿಕ್ಲೆ ಕೈ ಮಾತ್ರ ದಿಡ್ನ ಓಕೆ ಬಟ್ ಅಂಚಿ ಏರಿಯಾ ದಿಡೋಡು ಅಪ್ಪ
ಪಾಂಡೇರು ಏರಿಯಾ ಇಂಚ ಅಪ್ಪ ಕೈಟ್ ಅಡ್ಡೂರು ಅವು ಒಂದು ಊರ ಬರ್ಪುಂಡು ನಿಜ ಅವು ಕ್ಯಾನ್ಸಲ್ ಅನ್ಪಾಯ ಮುಳ್ಳೇರಿಯಾ ಮುಟ್ಟ ಮಾತ್ರ ಯಾವುದು ಅಂತ ಬಂದದು ಇನ್ನಿತ ಐತೆ ಟೀಮ್ ಮಾತ್ರ ಅಂಚ ಪಿಚ್ಚಿ ಲಂಚನೆ ಈ ಪಿಚ್ಚಿ ಬಾಡಿಯರಕ್ಕೆ ಮಸ್ತ್ ಭಂಗ ಬರ್ತದೆ ಅವಡ ಸುಮಾರು ಬೇಲೆ ಬತ್ತೀನಿ ಅಂಚೆ ಇಂಚ ಅಂತ ಮಂತೈಕೆಲ್ಲ ಇರ್ನಾಂಜಿ ಸಹಕಾರ ಇತ್ತಂತ ಖಂಡಿತವಾದ ಮಲ್ಲಂಜಿ ತಾಟಿ ಬರಡ ಪುನೀತ್ ಬೆರ್ಲ ಅರೇಗ ಧನ್ಯವಾದಗಳು ಪುನೀತ್ ಬೆರ್ಲ ಒಂದು ಪ್ರೇರಣೆಗಾದ ಮಾತೆರೆಗ್ಲ ಇಂಚಿತ್ತಿನ ಒಂಜಿ ಮನಸ್ಸು ಇಂಚಿತ್ತಿನ ಸಹಕಾರ ನೀ ಸಂಸ್ಥೆ ಕೊರ್ನ ಮಾತ್ರ ನಮ್ಮ ಸಂಘ ಶಕ್ತಿ ಮಂಥನ ಚಿಂತನೆ ನಿಮಿತ್ತ ಕಾರ್ಯಕ್ರಮ ಯಶಸ್ವಿಯಾರ ಸಾಧ್ಯ ಅಂತ ಪನಂದು ಎಸ್ ಬಲೆ ತತ್ವಮಸಿ ಪಟ್ಲ ತತ್ವಮಸಿ ಚೇವಾರ ಪಟ್ಲ ಅಂಡ್ ಟೀಮ್ ಮಂಜು ಬಿಕೆ ಬ್ರದರ್ಸ್ ಬಲೆ ಬಿಕೆ ಬ್ರದರ್ಸ್ ಸ್ವರ್ಗ ಸ್ವರ್ಗ ಅಂಡ್ ತತ್ವಮಸಿ ಚೇವಾರ ಪಟ್ಲ ತಂಡಗಳು ದ್ವಿತೀಯ ಸುತ್ತಿನ ಸ್ಪರ್ಧೆಯಾಗಿದೆ ಎಸ್ ചേവാർ പട്ടയുടെ പട്ടാളങ്ങളാണ് കടന്നു വരുന്നതെങ്കിൽ മറവാകത്ത സ്വർഗയുടെ സുത്താക്കന്മാരാണ് സ്വർഗയുടെ കരുത്തന്മാരാണ് കടന്നു വരുന്നത് പ്രിയമുള്ളവരെ ഇത് 510 kg വിഭാഗത്തിന്റെ മത്സരമാണ് ഇവിടെ ഇതാ ನೋಡಿ ಗಮನಿಸಿ ಬಿಕೆ ಬ್ರದರ್ಸ್ ಬಿ ಅದೇ ರೀತಿ ಫ್ರೆಂಡ್ಸ್ ಖಂಡಿಗೆ ಮುಂದಿನ ಪಂದ್ಯಾಟಕ್ಕಾಗಿ ಖಂಡಿಗೆ ಅಂಡ್ ಬಿಕೆ ಬ್ರದರ್ಸ್ ಸ್ವರ್ಗ ಬಿ ಎಸ್ ಖಂಡಿಗೆ ಅಂಡ್ ಬಿಕೆ ಬ್ರದರ್ಸ್ ಸ್ವರ್ಗ ಅಭಿ ತಂಡಗಳು ತಯಾರಿಕೆ ನಡೆಸಬೇಕು ಕೇಳಿಕೊಳ್ತಾ ಇದ್ದಾವೆ ನೋಡಿ ಇನ್ನು 10-11 ಪಂದ್ಯಾಟ ಮಾತ್ರ ಅಷ್ಟೇ ಕೇವಲ ನೀವೆಲ್ಲ ಸಹಕಾರ ಕೊಟ್ರೆ ಆಟಗಾರರು ಮೊದಲಾಗಿ ಸಹಕಾರ ಕೊಡಬೇಕು ಸ್ಪೀಡ್ ಅಪ್ ಮಾಡಬೇಕು ಅದರಂತೆ ಕ್ರೀಡಾಭಿಮಾನಿಗಳು ನಿಮ್ಮ ಒಂದು ಪ್ರೋತ್ಸಾಹ ನೋಡಿ ಇಲ್ಲೇ ಇದು ಇವಾಗ ಬಿಕೆ ಬ್ರದರ್ಸ್ ಸ್ವರ್ಗ ವಿರುದ್ಧವಾಗಿ ಚೇವಾರ್ ಪಟ್ಲ ತಂಡಗಳ ನಡುವೆ ಒಂದು ಹೋರಾಟ ನೋಡ್ತಾ ಇದ್ದೀರಾ ಇದು ದ್ವಿತೀಯ ಸುತ್ತಿನ 16ನೇ ಸ್ಪರ್ಧೆ ಆಗಿದ್ದಲ್ಲ ಹೌದು 16ನೇ ಸ್ಪರ್ಧೆ ದ್ವಿತೀಯ ಸುತ್ತಿನ ಇದು 15 यस आते जाते ಆಹಾ ವಿಸನ್ನಾದ ಮಣಿಯು ಕಣ್ಣು ಇತ್ತವಣ ಸ್ವರ್ಗ ಆ್ಯಂಡ್ ചേവാർ പട്ട തമ്മിലുള്ള പോരാട്ടമാണ് ഇത്തവണ ഇതാ മിഡിൽ നാൾ നൽകുന്ന മിഡിൽ നിന്ന് സ്വർഗയുടെ അരികിലേക്കാണ് പോകുന്നത് ചേവാർ പട്ട ഒന്ന് പിടിച്ചാൽ മതി ഒന്ന് വലിച്ചാൽ മതി നിങ്ങളുടെ അരികിലേക്ക് വരും പക്ഷെങ്കിൽ ഇവിടെ ഇതാ സ്വർഗയുടെ കരുത്തന്മാർ ഇതാ പതിയെ പതിയെ വിറകോട്ട് പോകുന്ന കാഴ്ചയാണ് കാണുന്നത് പ്രിയമുള്ളവരെ ഇവിടെ ആദ്യ സെറ്റ് വിജയിക്കുമോ അല്ല ചേവാർ വിജയിക്കുമോ കണ്ടറിഞ്ഞത് പക്ഷെങ്കിൽ ഇവിടെ ഇതാ ആദ്യ സെറ്റ് വിജയിച്ചുകൊണ്ട് ಬಿಕೆ ಬ್ರದರ್ಸ್ ಸ್ವರ್ಗ ಇದು ಮೊದಲವಕಾಶದ ಸ್ಪರ್ಧೆ ಮೊದಲವಕಾಶವನ್ನು ಗೆದ್ದುಕೊಂಡಿರ್ತಾರೆ ಬಿಕೆ ಬ್ರದರ್ಸ್ ಸ್ವರ್ಗ ಎಲ್ಲಿ ಬರಬೇಕಿದೆ ದ್ವಿತೀಯ ಸೆಟ್ಟಿನ ಸ್ಪರ್ಧೆಗೆ ಈ ಒಂದು ವಿಶಿಲ್ ನಾದ ಅದರಂತೆ ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 16 ಬಿಕೆ ಬ್ರದರ್ಸ್ ಬಿಯ ಅಂಡ್ ಫ್ರೆಂಡ್ಸ್ ಕಂಡಿಗೆ ಅಂಡ್ ಬಿಕೆ ಬ್ರದರ್ಸ್ ಬಿ ತಂಡ ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಬಿಕೆ ಬ್ರದರ್ಸ್ ಅದೇ ರೀತಿ 17ನೇ ಪಂದ್ಯಾಟಕ್ಕಾಗಿ SKV ಕಡಂಬಾರು ಬಿ ಅದೇ ರೀತಿ ಫ್ರೆಂಡ್ಸ್ ಚೇರಾಲ್ ಎ ಸಜ್ಜಾಗಿರಬೇಕು 18ನೇ ಪಂದ್ಯಾಟಕ್ಕಾಗಿ ಮಹಾವಿಷ್ಣು ಹೇರೂರು ಅದೇ ರೀತಿ ಫ್ರೆಂಡ್ಸ್ ಚೇರಾಲ್ ಬಿ 18ನೇ ಪಂದ್ಯಾಟ ಎಸ್ ಶಿವಾರ್ 4 ಗಂಟೆ ಇನ್ನು ಕೇವಲ 1 ಗಂಟೆಯಲ್ಲಿ ಮುಗಿಬೇಕು ಕಿಶನ್ನ ಮಾಸ್ಟರ್ ಇಂಚಿ ಮೇಲೆ
ಬಿಕೆ ಬ್ರದರ್ಸ್ ಸ್ವರ್ಗ ಅಂಡ್ ಅಚೇವಾರ್ ಪಟ್ಲ ತಂಡಗಳ ನಡುವೆ ಒಂದು ದ್ವಿತೀಯ ಅವಕಾಶ ಸ್ಪರ್ಧೆ. ಈ ಬಾರಿ ಮೊದಲ ಅವಕಾಶವನ್ನ ಗೆದ್ದುಕೊಂಡ ಬಿಕೆ ಬ್ರದರ್ಸ್ ಸ್ವರ್ಗ ಈ ಬಾರಿ ದ್ವಿತೀಯ ಅವಕಾಶಕ್ಕೆ ಎಲ್ಲೇ ಗೆಲುವು ಅನಿವಾರ್ಯ, ಗೆಲ್ಲಲೇಬೇಕಾದಂತಹ ಸಂದರ್ಭ. ಇಲ್ಲಿ ಗೆಲುವು ಯಾರ ಕಡೆಗೆ ನೋಡ್ಲಿಕ್ಕಿದೆ. ಈ ಬಾರಿ ಚೇವಾರ್ ಪಟ್ಲ ಸಿದ್ಧತೆಯಲ್ಲೇ, ಬಿಕೆ ಬ್ರದರ್ಸ್ ಸ್ವರ್ಗ ಕೂಡ ಸಿದ್ಧತೆಯಲ್ಲೇ. ಇನ್ನು ವಿಸಿಲ್ನಾದ ಮೊಳಗಬೇಕಿದೆ ತೀರ್ಪುಗಾರ ಕಿಶನ್ ಅವರ ಧ್ವನಿಯಿಂದ. ಮತ್ತೆ ಸಾರಿ ರೆಡಿಯಾ? ಅಲ್ಪ ಮೈಕ್ ಆಫ್ ಅನ್ಪ್ಲೆ ಕೌಂಟರ್ದು ಮೈಕ್ ಆಫ್ ಅನ್ಪ್ಲೆ. ಎಸ್ ಮತ್ತೆ ಇಲ್ಲಿ ಮತ್ತೆ ಆಹಾ ಏನಿದು ಸೊಗಸು. ಇಲ್ಲಿ ಮೊದಲ ಅವಕಾಶವನ್ನ ಬಿಕೆ ಬ್ರದರ್ಸ್ ಸ್ವರ್ಗ ಗೆದ್ದುಕೊಂಡ್ರೆ ಇಲ್ಲಿ ಬರಬೇಕಿದೆ. ಎಲ್ಲಿ ಚೇವಾರ್ ಪಟ್ಲ ನಿಮ್ಮ ಶಕ್ತಿಯಾಗಿದೆ ತೋರಿಸಬೇಕಾದ್ದು. ನೋಡಿ, ಎದುರಾಳಿಗಳು ನಿಮಗಿಂತ ಬಲವಾಗಿದ್ದರಾಗಿರ್ಬೇಕು, ಆದರೆ ನೀವು ಗಾಬರಿ ಪಡುವಂತ ಅಗತ್ಯವಿಲ್ಲ. ನಿಮ್ಮ ಒಂದೊಂದು ಹೆಜ್ಜೆಗಳು ನಿಮ್ಮ ಗೆಲುವಿಗೆ ಅವಕಾಶ ಮಾಡಿಕೊಡ್ತೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ ಚೇವಾರ್ ಪಟ್ಲ, ಆದರೆ ಎಲ್ಲಿ ಸ್ವರ್ಗದವರು ಎಳೆಯುತ್ತಾ ಇದ್ದಾರೆ, ಮತ್ತ ಸ್ವರ್ಗದ ಕಡೆಗೆ ಹೋಗುತ್ತಾ ಇದೆ. ಮತ್ತೆ ಇಲ್ಲಿ ಬಿಕೆ ಬ್ರದರ್ಸ್ ಸ್ವರ್ಗ ಮತ್ತೆ ತೃತೀಯ ಸುದ್ದಿಗೆ. ಮಂಜು ಕಂಡಿಗೆ ಅಂಡ್ ಬಿಕೆ ಬ್ರದರ್ಸ್ ಸ್ವರ್ಗ ಬಿ. ಕಂಡಿಗೆ ಅಂಡ್ ಬಿಕೆ ಬ್ರದರ್ಸ್ ಸ್ವರ್ಗ ಬಿ ತಂಡಗಳು ದಯವಿಟ್ಟು ಬರಬೇಕಿದೆ. ಕಂಡಿಗೆ ಅಂಡ್ ಬಿಕೆ ಬ್ರದರ್ಸ್ ಸ್ವರ್ಗ ಬಿ. ತದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಮ್ಯಾಚ್ ನಂಬರ್ 17 ಯಾವುದು? SKV ಕಡಂಬರು ಬಿ, ಅದೇ ರೀತಿ ಫ್ರೆಂಡ್ಸ್ ಚೇರಾಲ್ ಎ. ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರ ಬಿ ಅಂಡ್ ಫ್ರೆಂಡ್ಸ್ ಚೇರಾಳು ಬಲೆ. ಬಿಕೆ ಬ್ರದರ್ಸ್ ಬಿ ಬಲೆ, ಫ್ರೆಂಡ್ಸ್ ಕಂಡಿಗೆ ಬಲೆ ಬಲೆ. Remixed by DJ Ashish. ಎಸ್, ಕಂಡಿಗೆ ತಂಡದ ಆಟಗಾರರ ಗಮನವಾಗುತ್ತಾ ಇದೆ. ಕಂಡಿಗೆ ಎದುರಾಳಿ ತಂಡ ಬರಬೇಕು. ಬಿಕೆ ಬ್ರದರ್ಸ್ ಸ್ವರ್ಗ ಬಿ ತಂಡ ಬರಬೇಕಿದೆ. ಸ್ವರ್ಗ ಬಿ ತಂಡ ಬರಬೇಕಿದೆ. ಸ್ವರ್ಗ ಬಿ ತಂಡ ಕೂಡ ಬರ್ತಾ ಇದ್ದಾರೆ. ನೋಡಿ, ಸಮಯ 4 ಗಂಟೆ, ಇನ್ನೇನು ಕೇವಲ 11 ಸ್ಪರ್ಧೆಗಳು ಮಾತ್ರ. 1 ಗಂಟೆಯಲ್ಲಿ ಮುಗಿಸಿದರೆ ಮತ್ತೆ ಒಂದು 10 ನಿಮಿಷ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ 5:10, 5:15 ಆಗುವಾಗ ನಮಗೆ ಇಲ್ಲಿಂದ ತೆರಳಬಹುದು. ನೋಡಿ, ಇಲ್ಲಿ ಮತ್ತೆ ಸ್ಪರ್ಧೆಗೆ ಬರೋಣ. ಎಸ್, ಕಂಡಿಗೆ ವಿರುದ್ಧವಾಗಿ ಈ ಬಾರಿ ಬಿಕೆ ಬ್ರದರ್ಸ್ ಸ್ವರ್ಗ ಬಿ ತಂಡಗಳ ಈ ಒಂದು ಹೋರಾಟವನ್ನು ನೋಡ್ತಾ ಇದ್ದಾರೆ ಬಂಧುಗಳೇ. ಈ ಬಾರಿ ಬಿಕೆ ಬ್ರದರ್ಸ್ ಸ್ವರ್ಗ ವಿರುದ್ಧವಾಗಿ ಇಲ್ಲಿ ಕಂಡಿಗೆ ಇದು 16ನೇ ಸ್ಪರ್ಧೆಯಾಗಿದೆ. ಇನ್ನು ಕೇವಲ 11 ಸ್ಪರ್ಧೆಗಳು ಈ ಒಂದು ಕೂಟದಲ್ಲಿ. ತದ ಬಳಿಕ ಬಹುಮಾನ ವಿತರಣಾ ಕಾರ್ಯಕ್ರಮ. ದಯವಿಟ್ಟು ಸ್ಪೀಡ್ ಅಪ್ ಮಾಡಬೇಕು, ಸಮಯಗಳು ಬಹಳಷ್ಟು ಕಡಿಮೆ ಇದೆ. ಅಂದ್ರೆ 4 ಗಂಟೆ 5 ನಿಮಿಷ ಆಗಿದೆ. ಖಂಡಿತ. ಆಗ ನಾವು 1 ಗಂಟೆ 45 ನಿಮಿಷದಲ್ಲಿ ಫೈನಲ್ ಅನ್ನು ಸಮೇತ ಮುಗಿಸಿದ್ದೇವೆ. ಅಂದ್ರೆ 19 ಪಂದ್ಯಾಟವನ್ನು ಮುಗಿಸಿ. ಈಗ 2 ಗಂಟೆ 10 ನಿಮಿಷ ಆಗ್ತಾ ಬಂತು, ಆದ್ರೂ ಕೂಡ 16ನೇ ಪಂದ್ಯಾಟದಲ್ಲಿ ಇದ್ದೇವೆ. ಖಂಡಿತವಾಗಿಯೂ ಸ್ಪೀಡ್ ಅಪ್ ಅನ್ಪಡು. ರೆಡಿ, ಸ್ವರ್ಗ ಬಿ ಆ್ಯಂಡ್ കണ്ടിക അതുപോലെ തന്നെ സ്വരിക ബിയുടെ മത്സരാർത്ഥികൾ ഇത്തവണ കമ്പം പിടിച്ചുകൊണ്ട് നാരിമാർ തൊണ്ട് തള്ളിയെടുത്ത ചകരി നാരി കൊണ്ട് പൊന്നുവിടത്തിൽ പിടിച്ച ആ ഒരു കരുത്താണ് ഇത്തവണ. ഇവിടെ ഇതാ കമ്പയിൽ പിടിക്കുന്നു, കമ്പ കയറ് പിടിക്കുന്നു. ഇവിടെ ഇതാ കളിയുടെ കാഴ്ചപ്പാടാണ്, കളിയുടെ മാമാങ്കത്തിന് ഇതാ സാക്ഷി വഹിച്ചുകൊണ്ട് ഇവിടെ ഇതാ സംഘശക്തി സംഘടിപ്പിക്കുന്ന അതിമനോഹരമായ കായിക മാമാങ്കത്തിന്റെ 510 kg ഭാഗത്തിന്റെ 16ാമത്തെ മത്സരത്തിലാണ് നിൽക്കുന്നത്. പ്രിയമുള്ളവരെ, ഇനിയുള്ള 11 മത്സരങ്ങൾ മാത്രം. ഇവിടെ ഇതാ 10ഉം ഒരുപക്ഷെ ഇവിടെ 9ഉം എന്ന ക്രമത്തിലാണ് ഇവിടെ ഇതാ മത്സരാർത്ഥികൾ. ആഹാ, വിസിലടിച്ചു കഴിഞ്ഞു. ഇത്തവണ സ്വരിക ആൻഡ് കണ്ടിക തമ്മിലുള്ള മത്സരമാണ്. കണ്ടിക വിട്ടുകൊടുക്കാതെ നിൽക്കുന്ന പക്ഷെങ്കിൽ സ്വരികയുടെ അരികിലേക്കാണ് പോകുന്നത്. എന്തൊരു അനായാസമായി വലിക്കുന്നു. പക്ഷെങ്കിൽ കണ്ടിക വിട്ടുകൊടുക്കാതെ നിൽക്കുന്നു. കണ്ടിയുടെ കരുക്കന്മാർ ഇതാ
ಬಿಟ್ಟುಕೊಡುಕಾದ ನಿಲ್ಲುತ್ತಿರುವ ಖಂಡಿಗ ಇಲ್ಲಿ ಮೊದಲ ಅವಕಾಶವನ್ನ ಬಿಕೆ ಬ್ರದರ್ಸ್ ಸ್ವರ್ಗ ಗೆದ್ದುಕೊಂಡಿರ್ತದೆ. ನೋಡಿ ಮುಂದಿನ ಸ್ಪರ್ಧೆಗೆ ಫ್ರೆಂಡ್ಸ್ ಚೇರಾಲ್ ಮಂಜು, ಫ್ರೆಂಡ್ಸ್ ಚೇರಾಲ್ ಆ್ಯಂಡ್ ಫ್ರೆಂಡ್ಸ್ ಚೇರಲ್ ಅದೇ ಫ್ರೆಂಡ್ಸ್ ಚೇರಾಲ್ ಎ, ಅದೇ ರೀತಿ SKV ಕಡಂಬಾರು ಬಿ. ಶಾಸ್ತಾಕೃಪ ಕಡಂಬಾರ ಬಿ ಆ್ಯಂಡ್ ಫ್ರೆಂಡ್ಸ್ ಚೇರಾಳು ಎ. ಫ್ರೆಂಡ್ಸ್ ಚೇರಾಲ್ ಬಿ, ಅದೇ ರೀತಿ ಮಹಾವಿಷ್ಣು ಹೇರೂರು 18ನೇ ಪಂದ್ಯ. ಯಾರು ನಿರಾಶರಾಗಬೇಡಿ, ಕಾರಣ ಇದು ದ್ವಿತೀಯ ಸುತ್ತಿನ ಸ್ಪರ್ಧೆ ಆಗಿದೆ. ಬಹುಶಃ ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಸ್ಪರ್ಧೆಗಳು ಇದಕ್ಕಿಂತ ರೋಮಾಂಚಕ ಸ್ಪರ್ಧೆ ಆಗಿರಬಹುದು. ಖಂಡಿತವಾಗಿಯೂ ನೀವು ನಿರೀಕ್ಷಿಸಿದಂತಹ ಸ್ಪರ್ಧೆಗಳನ್ನು ಕಾಣಬಹುದು ಮುಂದಿನ ಸೆಮಿಫೈನಲ್, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್, ಫೈನಲ್ ಸ್ಪರ್ಧೆಗಳಲ್ಲಿ. ಖಂಡಿತವಾಗಿಯೂ ಈ ಬಾರಿ ಇದು ದ್ವಿತೀಯ ಸುತ್ತಿನ ಸ್ಪರ್ಧೆ ಆಗಿದೆ. ಖಂಡಿಗೆ ವಿರುದ್ಧವಾಗಿ ಇಲ್ಲಿ ಬಿಕೆ ಬ್ರದರ್ಸ್ ಸ್ವರ್ಗ. ಎಸ್, ഖണ്ഡിക ഇവിടെ ആദ്യ അവസരം നഷ്ടപ്പെട്ടിരിക്കുന്നു. ഇവിടെ ഇതാ രണ്ടാമത്തെ അവസരത്തിന് വേണ്ടിയുള്ള ഈ ഒരു വിഷൽനാദത്തിന് വേണ്ടി കാത്തിരിക്കുകയാണ്. ಆ ಸಿಟಿಯ ಧ್ವನಿ ಮೊಳಗಿದೆ. ಈ ಬಾರಿ ಒತ್ತಡದಲ್ಲಿ ಖಂಡಿಗೆ ತಂಡ, ಆದರೆ ಬಿಕೆ ತಂಡ ನಿಧಾನಗತಿಯಲ್ಲಿ ಗೆಲ್ಲುವ ಪ್ರಯತ್ನ. ಯಾವುದೇ ಒತ್ತಡವಿಲ್ಲದೆ ಪ್ರಥಮ ಸುತ್ತನ್ನು ಗೆದ್ದುಕೊಂಡಿದೆ ಫ್ರೆಂಡ್ಸ್ ಖಂಡಿಗೆ. ಈ ಬಾರಿ ಮತ್ತೊಮ್ಮೆ ಅವಕಾಶವನ್ನು ಸದುಪಯೋಗ ಮಾಡಬೇಕಾಗಿದೆ. ಇದು ಹಗ್ಗ ಜಗ್ಗಾಟ ಪಂದ್ಯಾಟ. ಗೆಲುವಿನ ನಿರೀಕ್ಷೆಯಲ್ಲಿ ಖಂಡಿಗೆ, ಆದರೆ ಬಿಕೆ ಬ್ರದರ್ಸ್ ಸ್ವರ್ಗ ಮತ್ತೆ ಮೂರನೇ ಸುತ್ತಿಗೆ ಮತ್ತು ಬರಬೇಕಿದೆ. ಫ್ರೆಂಡ್ಸ್ ಚೇರಾಳ್ ವಿರುದ್ಧವಾಗಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು ತಂಡ. ತದ ಬಳಿಕ ಮತ್ತೆ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು ವಿರುದ್ಧವಾಗಿ ಮಹಾವಿಷ್ಣು. ಬನ್ನಿ, ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ಬಿ ವಿರುದ್ಧವಾಗಿ ಫ್ರೆಂಡ್ಸ್ ಚೇರಾಲ್ ಎ. ಬನ್ನಿ ಬಲೆ. ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ ಬಲೆ 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 ಬಲೆ. ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು ಬರ್ತಾ ಇದೆ. ಎಸ್, ಚೇರಾಲ್ ಬಲೆ. ಮುಂದಿನ ಪಂದ್ಯಕ್ಕಾಗಿ ಗಮನಿಸಿ. ಫ್ರೆಂಡ್ಸ್ ಚೇರಾಲ್ ಬಿ ವಿರುದ್ಧವಾಗಿ ಮಹಾವಿಷ್ಣು ಹೇರೂರು. ಗಮನಿಸಿ. ಎಸ್, ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ್ ಅಂಡ್ ಫ್ರೆಂಡ್ಸ್ ಚೇರಾಲ್ ತಂಡಗಳ ಈ ಒಂದು ಹೋರಾಟವನ್ನು ನೋಡ್ಲಿಕ್ಕೆ ಇದ್ದೀರಾ ಬಂಧುಗಳೇ. ಎಸ್, ಚೇರಾಲ್ ಅಂಡ್ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರ್ ತಂಡಗಳ ಈ ಒಂದು ಹೋರಾಟ. ಅಂದರೆ ಮ್ಯಾಚ್ ನಂಬರ್ ಮಂಜುನಾಥ 17, ಮ್ಯಾಚ್ ನಂಬರ್ 17ರಲ್ಲಿ ನಾವಿದ್ದೇವೆ. ಮುಂದೆ 18ರಲ್ಲಿ ಮತ್ತೆ ಬರಬೇಕಿದೆ ಚೇರಾಲ್, ಅದೇ ರೀತಿ ಮಹಾವಿಷ್ಣು ಹೇರೂರು. ಚೇರಾಲ್ ಅಂಡ್ ಮಹಾವಿಷ್ಣು ಹೇರೂರು. ಎಸ್,
ಕಡಂಬಾರ್ ಮತ್ತು ಚೇರಾಳ್ ತಂಡಗಳ ನಡುವೆ ಒಂದು ಹೋರಾಟವಾಗಿದೆ. ಕಡಂಬಾರ್ ಒಂದು ಕಡೆಯಲ್ಲೇ ಎದುರಾಳಿ ತಂಡ ಫ್ರೆಂಡ್ಸ್ ಚೇರಾಳ್ ತಂಡಗಳ ನಡುವೆ ಈ ಬಾರಿ ಕಡಂಬಾರ್ ಕಡೆಗೆ ಸಾಗುತ್ತಿರುವಾಗ ಈ ಬಾರಿ ಮತ್ತೆ ಎಳೆಯುತ್ತಾ ಇದ್ದಾರೆ. ಇದು ಫ್ರೆಂಡ್ಸ್ ಚೇರಾಳ್ ತಂಡ ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿ ಚೇರಾಳ್ ತಂಡ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಹಗ್ಗ ಮಾತ್ರ ಕಡಂಬಾರ್ ಕಡೆಯಲ್ಲಿದೆ. ಆದರೆ ಈ ತಂಡದ ಆಟಗಾರರು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಅದರಲ್ಲಿ ಕಡಂಬಾರ್ ಕಡೆಗೆ ಹಗ್ಗ ಚಲಿಸುತ್ತಾ ಇದೆ. ಇದು ನೋಡಿ ಶಂಖಶಕ್ತಿ ಕೈಯಾರಾಯಿಸುವಂತಹ ಪಂದ್ಯಕೂಟದ 510 kg ಭಾಗದ ಪಂದ್ಯಕೂಟವಾಗಿದೆ. ಇಲ್ಲಿ ಒಂದು ಕಡೆಯಲ್ಲಿ ಕಡಂಬಾರ್ ಎದುರಾಳಿ ತಂಡ ಚೇರಾಳ್ ಕಡೆಗೆ ಹೋಗುತ್ತಾ ಇದೆ. ಆದರೆ ಇಲ್ಲಿ ಕಡಂಬಾರ್ ಕಡೆಗೆ ಈ ಬಾರಿ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಶಾಸಕರ ವೀರಂಜನೇಯ ಕಡಂಬಾರು. ಗಮನಿಸಿ, ಪ್ರಥಮ ಕ್ವಾರ್ಟರ್ ಫಿನಾಲೆ ಅಂದ್ರೆ 20ನೇ ಪಂದ್ಯಾಟಕ್ಕಾಗಿ ಡಿಕೆ ಬ್ರದರ್ಸ್ ಎ ವಿರುದ್ಧವಾಗಿ ಡಿಕೆ ಸ್ವರ್ಗ ಬಿ 20ನೇ ಪಂದ್ಯಾಟ. ಗಮನಿಸಿ, ಡಿಕೆ ಬ್ರದರ್ಸ್ ಎ ವಿರುದ್ಧವಾಗಿ ಡಿಕೆ ಸ್ವರ್ಗ ಬಿ. ಅದೇ ರೀತಿ 2ನೇ ಕ್ವಾರ್ಟರ್ ಫಿನಾಲೆ 21ನೇ ಪಂದ್ಯಾಟಕ್ಕಾಗಿ ಕಟ್ಟೆ ಫ್ರೆಂಡ್ಸ್ ಕೈಯಾರ್ ವಿರುದ್ಧವಾಗಿ ಬಿಕೆ ಸ್ವರ್ಗ ಎ. ಅದೇ ರೀತಿ ಮುಂದಿನ ಪಂದ್ಯಾಟಕ್ಕಾಗಿ ಮಹಾವಿಷ್ಣು ಹೇರೂರು ವಿರುದ್ಧವಾಗಿ ಫ್ರೆಂಡ್ಸ್ ಚೇರಾಲ್ ಬಿ. ಎಸ್, ಲೈನ್ ಹಿಡಿದು ಉಳೆ ಬೆಲೆಗೆ. ಬಲ್ಲಬತ್ಲೆ ಲೇಟ್ ಮಾಡ್ಬೋದು. ಫ್ರೆಂಡ್ಸ್ ಚೇರಾಲ್ ಶಾಸಕರ ವೀರಂಜನೇಯ ಕಡಂಬಾರ ಮುಂದಿನ ಸ್ಪರ್ಧೆಯಲ್ಲೇ ಕಾಣಬೇಕಿದೆ. ಮತ್ತೆರಡು ಬಲಿಷ್ಠ ತಂಡಗಳು ತಯಾರಿಕೆ ನಡೆಸಿದೆ. ಬಹುಶಃ ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತಿರಬೇಕು. ಅತ್ಯಾತಿ ಒಂಚೂರು ನಡುಟುಂತಲೆಗೆ. ಎಸ್, ನಡುಟುಂತಲೆ ಮಾಲೋಚಿ. സൗണ്ട് വിസിലടിക്കുമ്പോൾ സൗണ്ട് വെക്കരുത്. വെള്ളപത്തലൊക്കെ കടമ്പാർ ആൻഡ് ഫ്രണ്ട്സ് ചേരാൽ ആദ്യ അവസരം പാഴാക്കിക്കൊണ്ട് ഇവിടെ ഇതാ ചേരാൽ നിൽക്കുമ്പോൾ രണ്ടാമത്തെ അവസരം നിങ്ങൾക്ക് വേണ്ടിയാണ്. നിങ്ങളാണ് ഇവിടെ വിജയിക്കേണ്ടത്. കാരണം ആദ്യ അവസരം നിങ്ങളാണ് വിട്ടത്. ഇത്തവണ എതിരാളികൾ ബലവാന്മാരായിക്കാം, പക്ഷെങ്കിൽ നിങ്ങൾ പതരരുത്. തിരിച്ചു വരാനായി കാത്തിരിക്കുക. ഇവിടെ ഇതാ പക്ഷെങ്കിൽ ചേരാൽ നിന്ന് വീണ്ടും പോകുന്നു കടമ്പാറിന്റെ അരികിലേക്ക്. പതിയെ പതിയെ ചലിക്കുകയാണ്. കടമ്പാറിന്റെ ഭാഗത്തേക്ക് ചലിക്കുമ്പോൾ ഇവിടെ വിട്ടുകൊടുക്കാതെ നിൽക്കുന്നു ഫ്രണ്ട്സ് ചേരാൽ. ಖಂಡಿತವಾಗಿಯೂ ಯಾವುದೇ ಒತ್ತಡವಿಲ್ಲದೆ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ವಿಜಯವನ್ನು. ಎಸ್, ಮುಂದಿನ ತಂಡ ಬನ್ನಿ. ಸ್ಪೀಡ್ ಅಪ್. ಬಲೆ 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 ಕಾಪರ್ಚನ್ನ ಬಲೆ ಬಲೆ ಬೇಗ ಬೇಗ ಬಲೆ ಬಲ್ಲ ಬಲ್ಲ ಬೆಲೆಗೆ ಹೊಡು ಸೀದಾ ಹೊಡು. ಎಸ್,
ಸ್ವರ್ಗ ಆ್ಯಂಡ್ ಚೇರಾಲ್. ಡಿಕೆ ಬ್ರದರ್ಸ್ ಸ್ವರ್ಗ ತಂಡದ ಆಟಗಾರರ ಆಗಮನವಾಗಿದೆ. ಎದುರಾಳಿ ತಂಡ ಚೇರಾಲ್ ಬನ್ನಿ. Remixed by DJ. ನೋಡಿ 19ನೇ ಪಂದ್ಯಾಟಕ್ಕಾಗಿ ಮಹಾವಿಷ್ಣು ಹೇರೂರತಿ. ಎಸ್, ಮಹಾವಿಷ್ಣು ಹೇರೂರು. ಎಸ್, ಕರೆಕ್ಟ್ ಅದ. ಮಲ್ಲೆಜ್ಜಿ ಮಹಾವಿಷ್ಣುವರ ಸ್ವರ್ಗಗಳ ಪೋಂದು ಉಪ್ಪು ಇರಂದು ನಮ್ಮ ಪುರಾಣ ಮಾತ ಇತ್ತುಂಡು ಅಂಡ ಈ ಕಾಂಡದ ಹೊಡ್ತು ಬೋಡ MFC ಮಂಗಲಿಮಾರ್ ಅಂಚನೆ ಕುಳೂರು. ಎಸ್, ಕೂಳೂರು ಮಂಗಲಿಮಾರ್ ಆ್ಯಂಡ್ ಫ್ರೆಂಡ್ಸ್ ಕುಳೂರು ತಂಡದ ಆಟಗಾರರ 14 ಮನೆ ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕು ಕೇಳಿಕೊಳ್ತಾ ಇದ್ದಾವೆ. ഫ്രണ്ട്സ് കുളൂർ അതുപോലെ തന്നെ MFC മംഗളിമാർ ദയവ് ചെയ്ത് ശ്രദ്ധിക്കേണ്ട കാര്യമാണ്. അടുത്ത മത്സരത്തിന് വേണ്ടി നിങ്ങൾ തയ്യാറായി നിൽക്കേണ്ടതാണ്. പ്രിയമുള്ളവരെ, ടൂർണമെന്റിന്റെ 19ാമത്തെ മത്സരമാണ്. മാച്ച് നമ്പർ 18. മാച്ച് നമ്പർ 18ലാണ് നൽകുന്നത്. അടുത്തത് മാച്ച് നമ്പർ 19 ആണ്. അത് കഴിഞ്ഞ 20ാമത്തെ മത്സരം, അത് കഴിഞ്ഞ 21ാമത്തെ മത്സരം. രാകേഷ് മാസ്റ്റർ, ಮಹಾವಿಷ್ಣು ಹೇರೂರು ಫ್ರೆಂಡ್ಸ್ ಚೇರಾಳು ತಂಡಗಳ ನಡುವೆ ಒಂದು ಹೋರಾಟ. ಚೇರಾಳು ಆ್ಯಂಡ್ ಮಹಾವಿಷ್ಣು ಹೇರೂರು ತಂಡಗಳು ಈ ಬಾರಿ ಜಿದ್ದಾಜಿದ್ದಿನ ಹೋರಾಟಕ್ಕೆ ಆದರೆ ಹೇರೂರು ಕಡೆಗೆ ಎಸ್ ಮೊದಲ ಅವಕಾಶವನ್ನು ಗೆದ್ದುಕೊಂಡು ಇಲ್ಲಿ ಹೇರೂರು ಮುಂದಿನ ಸ್ಪರ್ಧೆಗೆ ತಯಾರಿಕೆ ನಡೆಸಿ. ಫ್ರೆಂಡ್ಸ್ ಕುಳೂರ್ ಆ್ಯಂಡ್ MFC ಮಂಗಲಿಮಾರು. ಎಸ್, ಮಹಾವಿಷ್ಣು ಹೇರೂರು ಆ್ಯಂಡ್ ಫ್ರೆಂಡ್ಸ್ ಚೇರಾಲ್. ಮೊದಲ ಅವಕಾಶದಲ್ಲೇ ಮಹಾವಿಷ್ಣು ಹೇರೂರು, ದ್ವಿತೀಯ ಅವಕಾಶಕ್ಕಿರುವಂತಹ ಈ ಒಂದು ಸ್ಪರ್ಧೆ. ಇದಾದ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ MFC ಮಂಗಲಿಮಾರು ವಿರುದ್ಧವಾಗಿ ಫ್ರೆಂಡ್ಸ್ ಕುಳ್ಳೂರು ತಂಡಗಳ ನಡುವೆ ಹೋರಾಟ. ಬಹುಶಃ ಈ ತಂಡಗಳು ಕೂಡ ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತಿರಬೇಕು. ತದ ಬಳಿಕ ಮತ್ತೆ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ, ಮೊದಲ ಕ್ವಾರ್ಟರ್ ಫೈನಲ್ ಸ್ಪರ್ಧೆಯಲ್ಲಿ DK ಬ್ರದರ್ಸ್ ಸುದೇಂಬಳ ಎ ವಿರುದ್ಧವಾಗಿ BK ಸ್ವರ್ಗ ಬಿ. DK ಬ್ರದರ್ಸ್ ಎ, BK ಸ್ವರ್ಗ ಬಿ. ಮಹಾವಿಷ್ಣು ಹೇರೂರು ಈ ಬಾರಿ ಫ್ರೆಂಡ್ಸ್ ಚೇರಾಳು ವಿರುದ್ಧವಾಗಿ ಮತ್ತೆ ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿ ಫ್ರೆಂಡ್ಸ್ ಚೇರಾಳು ಬಿಟ್ಟು ಕೊಡ್ತಾ ಇಲ್ಲ. ಚೇರಾಳ್ ಮಂಗಲಿಮಾರ ಆ್ಯಂಡ್ ಕುಳ್ಳೂರು. CNH. Remixed by DJ. Ashish. ബലെ അപ്പനെ വെഞ്ച പഞ്ചായത്തിൽ അറിയപ്പെടുന്ന രണ്ട് ടീമുകളാണ് നമ്മൾക്കറിയാം. ತುಲೆ ನನ್ನ ನಡಪಣವು ಕ್ವಾರ್ಟರ್ ಫಿನಾಲೆ ಸುರುತ್ತ ಇತ್ತ 14ನೇ ಮ್ಯಾಚ್ 20ನೇ ಮ್ಯಾಚ್ ಕ್ವಾರ್ಟರ್ ಫಿನಾಲೆ. DK ಸುದೆಂಬಲ DK ಬ್ರದರ್ಸ್ ಹೇಮಂತದ ಪ್ರವೇಶ ದ್ವಾರದ ಕೈ ತಲಿಪ್ಲೆ ಲೇಟ್ മൽപ്പൊച്ച്. മിഞ്ഞ പഞ്ചായത്തിൽ അറിയപ്പെടുന്ന രണ്ട് ടീമുകളാണ്. ഒരു ഭാഗത്ത് മംഗളിമാർ, മറുഭാഗത്ത് ഫ്രണ്ട്സ് കുളൂർ തമ്മിലുള്ള പോരാട്ടമാണ് ഇവിടെ. ഒരു പക്ഷേ എന്തും സംഭവിക്കാം, കാരണം രണ്ട് ശക്തികളാണ് ഇവിടെ. ഇതാ കുളൂർ ആൻഡ് മംഗളിമാർ. ഇത് കഴിഞ്ഞാൽ അടുത്തത് ക്വാർട്ടർ ഫൈനലിന്റെ ആദ്യത്തെ മത്സരത്തിന് വേണ്ടി ഞങ്ങൾ ക്ഷണിക്കുകയാണ്. DK ಬ್ರದರ್ಸ್ ಸುದೆಂಬಳ ಆ್ಯಂಡ್ BK ಬ್ರದರ್ಸ್ ಸ್ವರ್ಗ.
ಬಹುಶಃ ಡಿ ಕೆ ಸುದೇಂಬಳ ತಂಡದ ಆಟಗಾರರ ಆಗಮನವಾಗಿದ್ದಲ್ಲಿ ಪ್ರವೇಶ ದ್ವಾರದ ಬಳಿ ನಿಂತಿದ್ದಾರೆ. ಅದರಂತೆ ಸ್ವರ್ಗ ಕೂಡ ರೆಡಿ, ಸ್ವರ್ಗ ಕೂಡ ರೆಡಿ ಆಗಿದೆ. ഇത് മംഗളിമാറം കുളൂർ തമ്മിലുള്ള മത്സരമാണ് ഇവിടെ ഇതാ കാണുന്നത്. യെസ്, ಇನ್ನೇನು ಕೇವಲ 7 ಸ್ಪರ್ಧೆಗಳು ಮಾತ್ರ. ದಯವಿಟ್ಟು 7 ಸ್ಪರ್ಧೆಗಳು ಮಾತ್ರ ಬಾಕಿ ಉಳಿದಿರುವುದು. ಸಾಫಿ ಪತ್ವಾಡಿ ಇಲ್ಲಿ ಕೊನೆಯ ಲಾಕರ್ ವಿಭಾಗದಲ್ಲಿ ಕಾಣಬಹುದು. ಇಲ್ಲಿ ಅಂದಾಯಿ ಚಿಗುರುಪಾದೆ ലോകൽ കാണ ലോക്കറായി നിൽക്കുന്ന അന്തായി ചിഗർപാത ആൻഡ് ഷാഫി പത്വാടി. യെസ്, അധർമ്മത്തിനെതിരെ ധർമ്മം കൊണ്ട് പോരാടുന്ന പടവർ ഇവനേക്കാൾ വലുണ്ടെങ്കിൽ തന്റെ ടീമിന് വേണ്ടി ഇവിടെ ഇതാ രക്തവും പ്രാണവും ബലി നൽകാൻ അവർ തയ്യാറാണ്. ഇത്തവണ ഇതാ കള്ളിക്കളത്തിൽ ഇതാ അളകേറുന്ന പോരാട്ടങ്ങൾ കാഴ്ചവെച്ചുകൊണ്ട് ഇവിടെ ഇതാ വിട്ടുകൊടുക്കാത്ത 14 ചാമ്പ്യന്മാരാണ് നൽകുന്നത്. പ്രിയമുള്ളവരെ, ഒരു ഭാഗത്ത് മംഗളിമാരെങ്കിലും മറുഭാഗത്ത് കുളൂർ തമ്മിലുള്ള പോരാട്ടമാണ്. ഇവിടെ എന്തും സംഭവിക്കാം. ഇവിടെ രക്തം ചിന്തിയാൽ പിന്നെ പിടിച്ചു കെട്ടാൻ കഴിയാത്ത പോരാളികൾ തമ്മിലുള്ള മത്സരമാണ്. പ്രിയമുള്ളവരെ, വിട്ടുകൊടുക്കുന്നില്ല. മംഗളിമാർ നേരത്തെ പറഞ്ഞ മാതിരി മീഞ്ച പഞ്ചായത്തിൽ അറിയപ്പെടുന്ന 2 ടീമുകൾ തമ്മിലുള്ള പോരാട്ടമാണ്. ഒരു ഭാഗത്ത് കുളൂറെങ്കിലും മറുഭാഗത്ത് മംഗളിമാർ. ഇത്തവണ ഇതാ റെഫറിയുടെ കൈകൾ ചൂണ്ടിക്കാണിക്കുന്നു. കുളൂറിന്റെ ഭാഗത്തെങ്കിലും ഇവിടെ ഇതാ വിട്ടുകൊടുക്കാതെ നിൽക്കുന്ന മംഗളിമാർ. MMC മംഗളിമാർ അങ്ങനെ വിട്ടുകൊടുക്കുന്നില്ല. പക്ഷെങ്കിൽ കുരൂറിന്റെ കുറുനരി കൂട്ടങ്ങളാണ് ഇത്തവണ വലിക്കുന്നെങ്കിൽ ഇവിടെ ഇതാ മംഗളിമാറുന്ന മല്ലന്മാർ ഇതാ ഇത്തവണ വിട്ടുകൊടുക്കുന്നില്ല. ആഹാ, എന്തൊരു ഭംഗിയാണ് ഇവിടെ ഇതാ. പക്ഷെങ്കിൽ വടം പോകുകയാണ് കുളൂറിന്റെ അരികിലേക്ക്. പക്ഷെങ്കിൽ തിരിച്ചു വലിക്കാനുള്ള എല്ലാ ശക്തികളും കരുത്തുള്ള മത്സരാർത്ഥിയാണ് ഇവിടെ ഇതാ മംഗളിമാർ നിൽക്കുന്നത്. എങ്കിലും ഇവിടെ ഇതാ വീണ്ടും പോകുന്നു കുളൂറിന്റെ അരികിലേക്ക് പോകുമ്പോൾ ഇവിടെ ഇതാ ആദ്യ സെറ്റ് സ്വന്തമാക്കിക്കൊണ്ട ഫ്രണ്ട്സ് കുളൂർ ആദ്യ സെറ്റ് സ്വന്തമാക്കുന്നു. പക്ഷെങ്കിൽ ഇനിയും 2 സെറ്റുകൾ ബാക്കി നിൽക്കെ. ഇവിടെ ഒരു പക്ഷം മംഗളിമാർ ടീമിന് ഡു ഓർ ഡൈ മത്സരമാണ്. കാരണം വിജയിച്ചേ പറ്റോ. പരാജയപ്പെട്ടാൽ ഇവിടെ ഇതാ ഈ ടൂർണമെന്റിന് പുറത്തായിരിക്കും. വിജയിച്ചാൽ വീണ്ടും ടോസ് ചെയ്ത് വീണ്ടും ഒരു മത്സരം ഇരു ടീം അംഗങ്ങൾക്കും. അതുപോലെ തന്നെ അടുത്തത് ആദ്യ ക്വാർട്ടർ ഫൈനലിന്റെ മത്സരത്തിന് വേണ്ടി ക്ഷണിക്കുകയാണ് ഡി കെ സുദേമ്പള ആൻഡ് ബി കെ സ്വർഗ. ഡി കെ സുദേമ്പള ആൻഡ് ബി കെ സ്വർഗ തയ്യാറായി നിൽക്കേണ്ടതാണ്. അങ്ങനെ നാളത്തെ ദിവസം മത്സരങ്ങൾ, നാളല്ല ഇന്ന് സൺഡേ, ഇന്ന് മത്സരങ്ങൾ ഉണ്ട് തീർച്ചയായിട്ടും. അതുപോലെ തന്നെ അടുത്ത ശനിയാഴ്ച നേരത്തെ പറഞ്ഞ മാതിരി യങ് മെൻസ് ഐല സംഘടിപ്പിക്കുന്ന ടൂർണമെന്റ് 510 kg വിഭാഗത്തിന്റെ മത്സരമാണ്. വിജയികൾക്ക് 10,000, അതുപോലെ തന്നെ ട്രോഫി 2ാം സ്ഥാനക്കാർക്ക് 7,000, ട്രോഫി 3ാം സ്ഥാനക്കാർക്ക് 5,000, അതുപോലെ തന്നെ 4ാം സ്ഥാനക്കാർക്ക് 2,000 വീതമുള്ള ട്രോഫിയാണ്. ഇവരെ ഞങ്ങൾ ഹാർദമായി സ്വാഗതം ചെയ്യുമ്പോൾ ഈ വരുന്ന 23-ാം തീയതി ശനിയാഴ്ച രാത്രി 8 മണിയോടെ ജയ് ഹിന്ദ് ചിപ്പാർ സംഘടിപ്പിക്കുന്ന ടൂർണമെന്റ് 530 kg വിഭാഗത്തിന്റെ മത്സരമാണ്. വിജയികൾക്ക് 8,060, അതുപോലെ തന്നെ 2ാം സ്ഥാനക്കാർക്ക് 6,060, 3ാം സ്ഥാനക്കാർക്ക് 4,060, 4ാം സ്ഥാനക്കാർക്ക് 2,020, അതുപോലെ തന്നെ ട്രോഫി. ഈ 2 ടൂർണമെന്റിലേക്കും ഇവരെ ഞങ്ങൾ ഹാർദമായി സ്വാഗതം ചെയ്യുന്നു. അങ്ങനെ വീണ്ടും മത്സരത്തിലേക്ക് വരുമ്പോൾ ഇവിടെ ഇതാ MMC മംഗളിമാർ അതുപോലെ തന്നെ ഫ്രണ്ട്സ് കുളൂർ തമ്മിലുള്ള പോരാട്ടത്തിൽ ആദ്യ സെറ്റ് വിജയിച്ചുകൊണ്ട് ഇവിടെ ഇതാ ഫ്രണ്ട്സ് കുളൂർ നിൽക്കുമ്പോൾ 2ാമത്തെ സെറ്റിന് വേണ്ടിയുള്ള വിസിൽനാദത്തിന് വേണ്ടിയുള്ള കാത്തിരിപ്പിലാണ് ഇവിടെ ഇതാ ഇരു ടീം അംഗങ്ങളും. അതുപോലെ തന്നെ നമ്മൾക്കറിയാം നേരത്തെ മുതൽ ഏകദേശം 11:30 മണി മുതൽ ഇതുവരെ റഫറിയായി നിന്ന് സഹകരിച്ച ഞങ്ങളുടെ കിഷാൻ മഞ്ചേശ്വര കണ്ണുതീർത്ത, അതുപോലെ തന്നെ മറ്റൊരു വ്യക്തി ഹർഷ കെണ്ടുവ തീർത്ത മഞ്ചേശ്വര, അതുപോലെ തന്നെ ഇവിടെ ഇതാ കമന്റേറ്ററിൽ സഹകരിക്കുന്ന മഞ്ജുനാഥ് ചോടുക്കൽ, അതുപോലെ തന്നെ ധ്വനി മീഡിയ. അങ്ങനെ നിരവധി വ്യക്തികളാണ് ഈ ടൂർണമെന്റിലേക്ക് സഹകരിച്ചത് എന്ന കാര്യം നമ്മളൊക്കെ നേരത്തെ തന്നെ അറിഞ്ഞും ഇവിടെ ഇതാ
ഇവർ മത്സരം സംഘടിപ്പിക്കാൻ ഒരുപാട് വ്യവസ്ഥകൾ, ഒരുപാട് സമയങ്ങൾ, ഒരുപാട് ചെലവുകളുണ്ട്. അങ്ങനെ ഇവിടെ ഇതാ ആ ഭാഗമായി നോക്കുമ്പോൾ ഇവിടെ ഇതാ ഒരു ഗോൾഡ് കോയിന് കേവലം 20 രൂപക്ക്. അതിന്റെ ടിക്കറ്റുകൾ തീർന്നിരിക്കുന്നു എന്ന് തോന്നുന്നു. ടിക്കറ്റുകൾ തീർന്നോ പ്രശാന്ത്? ലക്കി കൂപ്പന് ടിക്കറ്റുകൾ തീർന്നോ? സംഘാടക സമിതി എവിടെയാണ്? തീർന്നു. യെസ്, അങ്ങനെ ടിക്കറ്റുകൾ തീർന്നിരിക്കുന്നു. ഇനി ഫൈനലിന്റെ ആ സമയത്ത് ഞങ്ങൾ അതിന്റെ ഡ്രോ ചെയ്യുന്നതായിരിക്കും. ആഹാ, മംഗളിമാരിന്റെ മല്ലന്മാരും കുളൂരിന്റെ കുറുനരിക്കൂട്ടങ്ങളും ഇത്തവണ വലിക്കുകയാണ്. ആദ്യ സെട്ട് ഇവിടെ ഇതാ കുളൂർ വിജയിക്കുമ്പോൾ ഇവിടെ ഇതാ മംഗളിമാരന്റെ അവസരമാണ്. ഇവിടെ വിജയിച്ചാൽ മാത്രമേ അടുത്ത റൗണ്ടിലേക്ക് കടക്കുക. പരാജയപ്പെട്ടാൽ അടുത്ത വർഷം വീണ്ടും കാണാം. ഇവിടെ വിട്ടുകൊടുക്കാതെ നിൽക്കുന്നു മംഗളിമാർ. വിട്ടുകൊടുക്കാതെ നിൽക്കുമ്പോൾ ഇവിടെ ഇതാ ഇരു ടീം അംഗങ്ങൾ പിടിച്ചു നിന്ന് വലിക്കുകയാണ്. പിടിച്ചു നിന്ന് മുഖാമുഖം നോക്കുന്ന കാഴ്ചയാണ് ഇവിടെ. അങ്ങോട്ടും ഇങ്ങോട്ടും വലിക്കുന്നില്ല, പിടിച്ച് വെച്ചിരിക്കുകയാണ് ഇരു ടീം അംഗങ്ങളും. എന്തും സംഭവിക്കാം. ഇവിടുത്തെ കോച്ചിന്റെ സൂചനയാണ് വേണ്ടത്. ഇവിടെ കോച്ച് ഏത് രീതി തീരുമാനിക്കും ആ രീതിയിലാണ് പോകുന്നത്. പക്ഷെങ്കിൽ ഇത്തവണ പോകുന്നു പതിയെ പതിയെ പിറകോട്ട് പോകുന്ന കാഴ്ചയാണ് ഇവിടെ. ഫ്രണ്ട്സ് കുളൂർ പതിയെ പതിയെ പിറകോട്ട് പോകുകയാണ്. പക്ഷെങ്കിൽ വലിക്കുന്നു, വിട്ടുകൊടുക്കുന്നില്ല. എങ്കിലും ഇവിടെ വിട്ടുകൊടുക്കുന്നില്ല. ഏകദേശം എത്തിയിരിക്കുന്നു കുളൂരിലേക്ക്. പക്ഷെങ്കിൽ ലൈനിലേക്ക് എത്തിയില്ല. അങ്ങനെ വീണ്ടും തിരിച്ചു വലിക്കുന്ന ശ്രമത്തിലാണ് മംഗളിമാറിന്റെ മല്ലന്മാർ. തിരിച്ചു വലിക്കുമ്പോൾ ഇവിടെ കയ്യടിയുടെ ആവശ്യമാണ്. കയ്യടി വരേണ്ടതാണ്. കാരണം ഇവിടെ മംഗളിമാർ തിരിച്ചു വലിക്കുന്നുണ്ട് എന്ന് തോന്നുന്നു. അങ്ങനെ വീണ്ടും വ്യത്യാസങ്ങൾ ഇഞ്ച് മാറി നിൽക്കുന്നു. ഇവിടെ മ്യൂസിക് ആവശ്യമാണ്. ഇവിടെ പിറകോട്ട് പോകുന്നു. യെസ്, ഇരുന്നു കൊണ്ട് വലിക്കുന്ന കാഴ്ചയാണ് പ്രിയമുള്ളവര്. ആഹാ, എന്തൊരു ഭംഗിയാണ്. ഇത്തവണ വിട്ടുകൊടുക്കുന്നില്ല മംഗളിമാർ. വിട്ടുകൊടുക്കുന്നില്ലെങ്കിൽ ഇവിടെ വലിക്കുന്നു കുളൂർ. ഫ്രണ്ട്സ് കുളൂർ ശക്തമായി വലിക്കുമ്പോൾ ഇവിടെ മംഗളൂർ വിട്ടുകൊടുക്കുന്നില്ല. ഒരൊറ്റ വലി മതി. പക്ഷെങ്കിൽ ഇവിടെ ഫ്രണ്ട്സ് കുളൂർ അടുത്ത റൗണ്ടിലേക്ക് കടക്കുന്നു. മുമ്പേ മഞ്ചോ ബന്നി DK ಬ್ರದರ್ಸ್ ಬನ್ನಿ. ಪ್ರಥಮ ಕ್ವಾರ್ಟರ್ ಫಿನಾಲೆಗಾಗಿ DK ಬ್ರದರ್ಸ್ ಬರ್ತಾ ಇದ್ದಾರೆ ನೋಡಿ. ಇದು 20ನೇ ಪಂದ್ಯಾಟ, ಪ್ರಥಮ ಸೆಮಿಫೈನಲ್. DK ಬ್ರದರ್ಸ್ ಸುದೇಂಬಲ. DK Remixed by DJ Ashish. ಇದು ಸಂಘಶಕ್ತಿ ಕೈಯಾರು ಆಯೋಜಿಸಿದ ಸೌಹಾರ್ದ ಕೂಟಂ ಟಗ್ ಆಫ್ ವಾರ್ ಟೂರ್ನಮೆಂಟ್. 550 kg, 510 kg ಎರಡು ವಿಭಾಗದಲ್ಲಿ 550 kg ವಿಭಾಗದ ಪಂದ್ಯಾಟವನ್ನು ಮುಕ್ತಾಯಗೊಳಿಸಿ ಈಗ 510ರ ಭಾಗ. ದತ್ತಕೃಪಾ ಸುದೇಬಲ್ಲ ಅಂಡ್ BK ಬ್ರದರ್ಸ್ ಸ್ವರ್ಗ ತಂಡಗಳ ನಡುವೆ ಒಂದು ಹೋರಾಟ ನೋಡ್ತಾ ಇದ್ದಾರೆ ಬಂಧುಗಳೇ.
ಡಿಕೆ ಬಿಕೆ ಮಧ್ಯ ಈ ಸೆಣಸಾಟ. ಹಾಗೆ ಡಿಕೆಯ ಕಡೆ ಈಗ ಬಿಕೆಯ ಕಡೆ ಸಮಾಬಲದ ಹೋರಾಟವಿದು. ಡಿಕೆ ಬಿಕೆ ಸ್ವರ್ಗದ ಕಡೆಯೋ ಸುದೆಂಬಲದ ಕಡೆಯೋ. ಆಹಾ ಹಗ್ಗ ಬರ್ತಾ ಇದೆ ನೋಡಿ, ಹಗ್ಗ ಬರ್ತಾ ಇದೆ ಡಿಕೆಯ ಕಡೆಗೆ. ಡಿಕೆ ತಂಡದ ಆಟಗಾರರ ಹೆಜ್ಜೆ ಹಿಮ್ಮದಿಗೆ. ಇದು 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 ಈ ಬಾರಿ ನೋಡಿ ಮತ್ತೆ ಹೆಜ್ಜೆ ಹಿಂಬದಿಗೆ ಇಡ್ತಾ ಇದ್ದಾರೆ ಡಿಕೆ ಬ್ರದರ್ಸ್. ಈ ಬಾರಿ ಬಿಕೆ ಬಿಟ್ಟುಕೊಡಬಾರದು. ಇದು ಕ್ವಾರ್ಟರ್ ಫಿನಾಲೆ ಗೆದ್ದರೆ ಸೆಮಿಫಿನಾಲೆ ಮತ್ತೆ ಫಿನಾಲೆ. ಈ ಬಾರಿ ಬಿಟ್ಟುಕೊಡಬಾರದು. ಆದ್ರೆ ಹಗ್ಗ ಸಾಗುತ್ತಾ ಇದೆ ಡಿಕೆಯ ಕಡೆಗೆ. ಡಿಕೆ 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 ಮೊದಲ ಅವಕಾಶದಲ್ಲೇ ಡಿಕೆ ಬ್ರದರ್ಸ್ ಸುದೆಂಬಲ್ಲ. ಇನ್ನೆರಡು ಅವಕಾಶಗಳದರಂತೆ ಮುಂದಿನ ಸ್ಪರ್ಧೆಗೆ ಮಂಜು ಕಟ್ಟೆ ಫ್ರೆಂಡ್ಸ್ ಕೈಯಾರು ಅಂಡ್ ಬಿಕೆ ಸ್ವರ್ಗ ಎ ಅಂಡ್ ಕಟ್ಟ ಫ್ರೆಂಡ್ಸ್ ಕೈಯಾರ್. ದಯಮಾಡಿ ಪ್ರವೇಶ ದ್ವಾರದ ಬಳಿ ಇರಬೇಕು. ಎರಡು ಟೀಮಲ್ಲಿ ನಾವು ಪ್ರವೇಶ ದ್ವಾರದ ಕೈತಲ್ ಮತ್ತು ದೊಡ್ಡ ಪಡಕ್ಕೆ ಏನದಲ್ಲ. ಪಿಕೆ ಬ್ರದರ್ಸ್ ಸ್ವರ್ಗ ಅಂಡ್ ಕಟ್ಟ ಫ್ರೆಂಡ್ಸ್ ಕೈಯಾರ್. ವಾಯುಬುಕ್ಕ ದುಮ್ ಮಹಾವಿಷ್ಣು ಹೇರೂರು ಅಂಡ್ ಯುವ ಬ್ರದರ್ಸ್ KL14 ವಾಯುಬುಕ್ಕ ಶಾಸಕ ಕಡಬ್ಬ ರಬಿ ಅಂಡ್ ಫ್ರೆಂಡ್ಸ್ ಕುಲ್ಲೂರು. ಎಸ್ 21ನೇ ಬಲೆ ಕಟ್ಟೆ ಫ್ರೆಂಡ್ಸ್ ಅಂಚೆನೆ ಬಿಕೆ ಬ್ರದರ್ಸ್ಗೆ ಪ್ರವೇಶ ದ್ವಾರದ ಕೈತಲ್. ಪತ್ಲೆ ಬಲ್ಲು ಪತ್ಲೆ ಆಹಾ ಈ ಬಾರಿ ಮತ್ತೊಮ್ಮೆ ಡಿಕೆ ಬಿಕೆ ಮತ್ತೆ ನಡೆಯುವಂತ ಈ ಸೆಣಸಾಟ ಯಾರ ಬದಿಗೆ? ಸ್ವರ್ಗವೋ ಸುದೆಂಬಲವೋ? ಆಹಾ ಈ ಬಾರಿ ನೋಡಿ ಸ್ವರ್ಗ ತನ್ನತ್ತ ಸೆಳೆಯುವ ಪ್ರಯತ್ನ ಇದು. ಬಿಕೆ 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 ಇದು ಕ್ವಾರ್ಟರ್ ಫಿನಾಲೆ ಗೆದ್ದರೆ ಸೆಮಿಫಿನಾಲೆ ಮತ್ತೆ ಫಿನಾಲೆ ಮತ್ತೆ ಚಿನ್ನದ ಫಲಕ. ಈ ಬಾರಿ ಬಿಟ್ಟುಕೊಡಬಾರದು ಬಿಕೆ ಬ್ರದರ್ಸ್. ಸಮಾಬಲದ ಹೋರಾಟ ಮತ್ತೆ ಎಲ್ಲಿ ಡಿಕೆ ಈ ಅವಕಾಶವನ್ನು ಕಳೆದುಕೊಡಬಾರದು. ಮೊದಲ ಅವಕಾಶ ನಿಮ್ಮದು, ದ್ವಿತೀಯ ಅವಕಾಶವು ನಿಮ್ಮದೇ ಎಂಬ ಛಲ. ಈ ಬಾರಿ ಮತ್ತೆ ಡಿಕೆ. ಆಹಾ ಡಿಕೆ ಬಿಕೆ ಈ ಸೆಣಸಾಟ ಮುಂದುವರಿತಾ ಇದೆ ನೋಡಿ. ಆಹಾ ಡಿಕೆ ಆಹಾ ಮತ್ತೆ ನೋಡಿ ಬರ್ತಾ ಇದೆ ಡಿಕೆಯ ಕಡೆಗೆ. ಡಿಕೆ ಬಿಟ್ಟು ಕೊಡ್ತಾ ಇಲ್ಲ ನೋಡಿ. ಅಲ್ಲಿ ಮತ್ತೆ ಸೆಮಿಫೈನಲ್ ಈಗ ಮಂಜು ಅವರ. ಎಸ್ ಡಿಕೆ ಬ್ರದರ್ಸ್ ಸುದೆಂಬಲ್ಲ ಸೆಮಿಫಿನಾಲೆಗೆ ಅಂದರೆ ಒಂದು ನಗದು ಜೊತೆಗೆ ಶಾಶ್ವತ ಫಲಕ ಖಚಿತವಾಗಿದೆ. ಕಟ್ಟಿಟ್ಟ ಬುದ್ಧಿ. ಫ್ರೆಂಡ್ಸ್ ಕೈಯಾರ
ಬಲೆ BK ಬ್ರದರ್ಸ್ ಎ ಬಲೆ BK ಬ್ರದರ್ಸ್ ಎ ಅಂಡ್ ಕಟ್ಟೆ ಫ್ರೆಂಡ್ಸ್ ಕೈಯಾರು ತಂಡಗಳು ದಯವಿಟ್ಟು ಕ್ರೀಡಾಂಗಣಕ್ಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. Yes. ಬಲೆ 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 ದಯಮಂತದೆ ಕಟ್ಟೆ ಫ್ರೆಂಡ್ಸ್ ಕೈಯಾರು ಬರೋದಿಲ್ಲ ಇದೊಲೆ ದುರಾಳಿಯಾದ ಬರೋಡಾತಡೆ BK ಬ್ರದರ್ಸ್ ಬಲೆ BK. Yes. ಆಹಾ ತುಲೆ ಇತ್ತ ಗೊಬ್ಬನಾಗ್ಲ ಗಮನಗೆ ಮ್ಯಾಚ್ ಮುಗಿದು ಎಕ್ಸಿಟ್ ಐಟ್ ಇರ್ದು ಬೋಲೆ ಆ ಸೈಡ್ ಒಂದು ಎರಡನೇ ಕ್ವಾರ್ಟರ್ ಫಿನಾಲೆ ಎರಡನೇ ಕ್ವಾರ್ಟರ್ ಫಿನಾಲೆ ಇದು ಕಟ್ಟೆ ಫ್ರೆಂಡ್ಸ್ ಕೈಯಾರ ಇತ್ತ ಕಡೆ BK ಇಲ್ಲಿ ಕಾಣಬಹುದು ಅವಿನಾಶ್ ಮಚಾಡೋ ಅವರಿದ್ದಾರೆ. ಬಹುಶಃ ಅವರ ಮಗ ಸಹ ಈ ಒಂದು ಕೂಟದಲ್ಲಿದ್ದಾರೆ. ಖಂಡಿತವಾಗಿ ಹೌದು, ತಂದೆ ಮತ್ತು ಮಗ ಈ ಒಂದು ತಂಡದಲ್ಲಿ ಎಲ್ಲಿ ಕಾಣಬಹುದು. ಇದು ಸರ್ಗ ಎಸ್ ಈ ಬಾರಿ ಆರಂಭಗೊಂಡಿದೆ. ಕಟ್ಟೆ ಫ್ರೆಂಡ್ಸ್ ಕೈಯಾರ ವಿರುದ್ಧವಾಗಿ BK ಬ್ರದರ್ಸ್ ಸರ್ಗ ತಂಡಗಳ ನಡುವೆ ಒಂದು ಹೋರಾಟವನ್ನು ನೋಡ್ತಾ ಇದ್ದಾರೆ ಬಂಧುಗಳೇ. ನೋಡಿ ಇಲ್ಲಿ ಸಮಬಲದ ಹೋರಾಟವನ್ನು ಮುರಿದು ಮತ್ತೆ BK ತಂಡದ ಸೆಳೆಯುವ ಪ್ರಯತ್ನ, ಆದ್ರೆ ಕೈಯಾರು ತಂಡ ಬಿಟ್ಟು ಕೊಡ್ತಾ ಇಲ್ಲ. ಖಂಡಿತವಾಗಿಯೂ ಕೈಯಾರು ಬಿಟ್ಟು ಕೊಡ್ತಾ ಇಲ್ಲ. ಉದಯ್ ಅವರು 1ನೇ ಕ್ರಮಾಂಕದಲ್ಲಿ, ಖಂಡಿತವಾಗಿಯೂ BK ಅವರಿದ್ದಾರೆ. BK ಬ್ರದರ್ಸ್ಗೆ ಕಟ್ಟೆ ಕಟ್ಟುವ ಪ್ರಯತ್ನದಲ್ಲಿ ಕಟ್ಟೆ ಫ್ರೆಂಡ್ಸ್ ಕೈಯಾರು, ಆದ್ರೆ ಇಲ್ಲೇ ಬಿಟ್ಟು ಕೊಡ್ತಾ ಇಲ್ಲ, ಬಿಟ್ಟು ಕೊಡ್ತಾ ಇಲ್ಲ. ಇದು ನೋಡಿ ವಿರುದ್ಧವಾಗಿ BK ಬ್ರದರ್ಸ್ ಸ್ವರ್ಗ ತಂಡಗಳ ನಡುವೆ ಇದು ಕ್ವಾರ್ಟರ್ ಫಿನಾಲೆ ಗೆದ್ದರೆ ಸೆಮಿ ಫಿನಾಲೆ ಮತ್ತೆ ಫಿನಾಲೆ ಈ ಅವಕಾಶವನ್ನು ಉಪಯೋಗಿಸಬೇಕಾಗಿದೆ ಕೈಯಾರು. ಅತ್ತ ಕಡೆಯಲ್ಲಿ BK ಬಿಟ್ಟು ಕೊಡ್ತಾ ಇಲ್ಲ. BK ಬ್ರದರ್ಸ್ ಸ್ವರ್ಗ ಮೊದಲ ಅವಕಾಶವನ್ನು ಗೆದ್ದುಕೊಂಡಿದ್ದಾರೆ. ನೋಡಿ ಅಲ್ಲಿ ಮುಂಚು ಮುಂದಿನ ಸ್ಪರ್ಧೆ ಸರ್ ಮಾಸ್ಟರ್ ಮಹಾವಿಷ್ಣು ಹೇರೂರು ಅಂಡ್ ಯೋ ಬ್ರದರ್ಸ್ KL14 ಆಟಗಾರರ ಆಗಮನವಾಗಿದೆ ಅಂತ ಕಾಣುತ್ತೆ. ಯೋ ಬ್ರದರ್ಸ್ KL14 ಅಂಡ್ ಮಹಾವಿಷ್ಣು ಹೇರೂರು. ನೋಡಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತಾ ಇದ್ದೇನೆ, ದಯಮಾಡಿ ಆಟಗಾರರು ಪಂದ್ಯ ಮುಗ್ದ ತಕ್ಷಣ ಅತ್ತ ಕಡೆ ಎಕ್ಸಿಟ್ ಆಗಬೇಕು. ದಯಮಾಡಿ ಸಮಯದ ಸ್ವಲ್ಪ ಗಡಿಬಿಡಿ ಆಗ್ತದೆ. ಖಂಡಿತವಾಗಿ ಈ ಕಡೆಯವರು ಈ ಕಡೆಯಿಂದ ಹೋಗಿ, ಈ ಕಡೆಯವರು ಇಲ್ಲಿ ಪ್ರವೇಶ ದ್ವಾರದ ಬಳಿಯಿಂದ ಹೋಗಿ. ಅಂಚನಾ ಮಂಚು ಬನ್ನೆ ಮಂತಿರಲಿ ನೆಟ್ಟೆ. ಓಕೆ ಸರಿ, ಮಂತಿರಲ್ಲ ನೆಟ್ಟೆ ಬೋರ್ಡು ವೇದಿಕೆದ ಬಲವಗಡಿತಿನಂಚ ಒಂಜಿ ಎಂಟ್ರೆನ್ಸ್ ಬೋರ್ಡ್ ಮಾಡೋದಕ್ಕೆ ಏನೊಂದಿಲ್ಲ. ಅಂಚನೆ ಟೀಮ್ ರೆಡಿ ಆದುಂಟದ ನೆಕ್ಸ್ಟ್ ಮ್ಯಾಚ್ಗೆ. ಯೋ ಬ್ರದರ್ಸ್ KL14 ಅಂಡ್ ಮಹಾವಿಷ್ಣು ಹೇರೂರು ಲೈನ್ ಹಿಡಿದು ಎದುರು ವೇಳೆಗೆ ಅದೇನಾ KL14 അഞ്ചനെ മഹാവിഷ്ണു ലക്കി കുപ്പന്റെ അവസാനത്തെ ഒരു ടിക്കറ്റ് ആണോ? ഒന്ന് രണ്ടാ ഒരു ടിക്കറ്റ് മാത്രം. ആരാണ് ആ ഭാഗ്യവാൻ? ആരാണ് ആരാണ് ആ ഭാഗ്യവാൻ? ഇന്ന് 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 ഇപ്പോ ഫൈനലിന് മുമ്പ് യെസ്
ಎಸ್ ಬಿ ಕೆ ಬ್ರದರ್ಸ್ ಸ್ವೆರಿಗ ಆ್ಯಂಡ್ ಕಟ್ಟೆ ಫ್ರೆಂಡ್ಸ್ ಕಯ್ಯಾರ್ ಫುಲ್ಲ ಹೆಂಚಾವಡು ಈ ಸರ್ತೆ ಎಸ್ ಕಯ್ಯಾರ್ ಈ ಸರ್ತಿ ಬಿಡು ಪೂಜಾರಿ ಕಯ್ಯಾರ್ ಎಸ್ ಮಹಾವಿಷ್ಣು ಹೇರೂರು ಯುವ ಬ್ರದರ್ಸ್ KL14 ಮಹಾವಿಷ್ಣು ಹೇರೂರು ಆ್ಯಂಡ್ ಬಲೆ KL14 ಬಲೆ ಯುವ ಬ್ರದರ್ಸ್ KL14 ಪಂದ್ಯಕೂಟದ ಕೇವಲ ಕೆಲವೇ ಸ್ಪರ್ಧಿಗಳು ಮಾತ್ರ ಬಂಧುಗಳೇ. ಇನ್ನು ನೀವು ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುವಂತಹ ಸಮಯವಾಗಿದೆ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಬರುವಂತಹ ಎಲ್ಲಾ ಸ್ಪರ್ಧೆಗಳು ನೋಡಿ ಇಲ್ಲಿ ಬಹಳ ಜಿದ್ದಾಜಿದ್ದಿನ ರೋಚಕ ರೋಮಾಂಚಕಾರಿ ಸ್ಪರ್ಧೆಯಾಗಿರ್ತದೆ ಖಂಡಿತವಾಗಿಯೂ. ಎಸ್ ಮಹಾವಿಷ್ಣು ಹೇರೂರು KL14 ತಂಡಗಳ ನಡುವೆ ಒಂದು ಹೋರಾಟವನ್ನು ನೋಡ್ಲಿಕ್ಕಿದ್ದೀರಾ. ಸದ್ಯ ಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಮತ್ತೆ ಮಂಜುನಾಥ್ ಇದಾದ ಬಳಿಕ ಮುಂದೆ SKV ಅದೇ ರೀತಿ ಫ್ರೆಂಡ್ಸ್ ಕುಳೂರು. ಎಸ್ SKV ಕಡಂಬಾರ್ ಅಂಡ್ ಫ್ರೆಂಡ್ಸ್ ಕುಳೂರು ತಾವುಗಳು ಕೂಡ ತಯಾರಿಕೆ ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಶಾಸ್ತಕೃಪ ವೀರಾಂಜನೇಯ ಕಡಂಬಾರ್ ಅಂಡ್ ಫ್ರೆಂಡ್ಸ್ ಕುಳ್ಳೂರು ತಂಡಗಳ ನಡುವೆ ಮತ್ತೆ ಮುಂದೆ ಒಂದು ಜಿದ್ದಿನ ಹೋರಾಟ ನಡೆಯಲಿಕ್ಕಿದೆ. ಇದಿವಾಗ ಮಹಾವಿಷ್ಣು ಹೇರೂರು ಅದೇ ರೀತಿಯ ಯುವ ಬ್ರದರ್ಸ್ KL14 ತಂಡಗಳ ನಡುವೆ ಒಂದು ಹೋರಾಟ ನೋಡ್ತಾ ಇದ್ದೀರಾ. ಇದು ಮೊದಲ ಅವಕಾಶಕ್ಕೆ ಇರುವಂತಹ ಸ್ಪರ್ಧೆ. ಇಲ್ಲಿ ತಂಡಗಳು ತಯಾರಿಯಾಗಿದೆ, ತೀರ್ಪುಗಾರರು ತಯಾರಿಯಾಗಿದೆ, ಇನ್ನು ಬರಬೇಕಿದೆ. ಇಲ್ಲಿ ತೀರ್ಪುಗಾರರ ಕಡೆಯಿಂದ ವಿಶಿಲ್ಲ ಧ್ವನಿಗಳು ಬಂದ್ರೆ ಮತ್ತೆ ಇಲ್ಲಿ ಎರಡು ತಂಡಗಳು ತಮ್ಮ ಬಲವನ್ನು ಅಗ್ಗದಲ್ಲಿ ಕೇಂದ್ರೀಕೃತಗೊಳಿಸುತ್ತಾರೆ. ಮತ್ತೆ ಇಲ್ಲಿ ಶಕ್ತಿಗಳ ಪ್ರದರ್ಶನವಾಗಲಿದೆ ಎರಡು ತಂಡದ ಆಟಗಾರರಿಂದ. ಈ ಬಾರಿ ಯುವ ಬ್ರದರ್ಸ್ KL14 ಅಂಡ್ ಮಹಾವಿಷ್ಣು ಹೇರೂರು ತಂಡಗಳು. ತದಬಳಿಕ ಮುಂದಿನ ಸ್ಪರ್ಧೆಯಲ್ಲಿ ಫ್ರೆಂಡ್ಸ್ ಕುಲ್ಲೂರು ಅಂಡ್ SKV ಕಡಂಬಾರ್. ಎಸ್ ರೆಡೆ ಮಹಾವಿಷ್ಣು ಹೇರೂರು ಯುವ ಬ್ರದರ್ಸ್ KL14 ತಂಡಗಳ ನಡುವೆ ಈ ಬಾರಿ KL14 ಹೇರೂರ್ ಇಲ್ಲ. ಈ ಬಾರಿ ಮತ್ತೆ ಬರುತ್ತಿದೆ. ಆಹಾ ಬರುತ್ತಿದೆ. ಅತ್ತ ಇದು ಅಗ್ಗದ ಆಟ, ಇದು ಬಿರುಸಿನ ಆಟ, ಇದು ಶಕ್ತಿಯ ಆಟ, ಇದು ಧೈರ್ಯದ ಆಟ, ಅಗ್ಗದ ಆಟ. ಆಟ ಆಡಬಹುದೇ, ಮತ್ತೆ ಬಲವಾಗಿದೆ. ಆಹಾ ಎಂದೂರಳಗ ಎಂದರೆ ಬನ್ನಿ ಎಂದರೆ ಸುಂದರ ಎಂದರಳಗ ಎಂದರೆ ಸುಂದರ ಎಂದರೆ ಬನ್ನಿ. ಟಂಗೋಟ್ ಪರ್ರಗೊಟ್ಟ ಮಹಾವಿಷ್ಣು ಹೇರೂರ ആദ്യാവസരത്തിൽ വിജയിച്ചുകൊണ്ട് മുന്നോട്ട് നിൽക്കുന്നു. ഇനി രണ്ടവസരങ്ങളാണുള്ളത്. ഇത് കഴിഞ്ഞാലടുത്തത് വരിക ഫ്രണ്ട്സ് കുള്ളൂർ, അതുപോലെ തന്നെ SKV ಶಾಸ್ತಕೃಪ ವೀರಾಂಜನೇಯ ಕಡಂಬಾರ. ಇದೀಗ ಪಂದ್ಯಕೂಟದ ಬಹುಶಃ 22ನೇ ಸ್ಪರ್ಧೆ ಅಂತ ಕಾಣುತ್ತೆ. ಇನ್ನೇನು 23ನೇ ಸ್ಪರ್ಧೆ ಸರ್, 22. ಎಸ್, ಇದು 22. ತದ ಬಳಿಕ ಇನ್ನು ಕೇವಲ 5 ಸ್ಪರ್ಧೆಗಳು ಮಾತ್ರ ಈ ಒಂದು ಕೂಟದಲ್ಲಿ.
ನೋಡಿ ಇಲ್ಲಿ ಸಂಘಶಕ್ತಿ ಕೈಯಾರಾಯಿಸುವಂತಹ ಒಂದು ಪಂದ್ಯಾಕೂಟದ ಕೇವಲ ಕೆಲವು ಅಂದರೆ 30 ನಿಮಿಷಗಳು, ಅರ್ಧ ಗಂಟೆ ಮಾತ್ರ. ಖಂಡಿತವಾಗಿಯೂ ಇದುವರೆಗೆ ಸಹಕಾರ ಕೊಟ್ಟಂತಹ ಎಲ್ಲ ತಂಡಗಳಿಗೋ ಎಲ್ಲೇ ಬಂದಿರುವಂತಹ ಎಲ್ಲ ವೀಕ್ಷಕರಿಗೋ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳು, ವಂದನೆಗಳು, ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಖಂಡಿತವಾಗಿಯೂ ನೀವೆಲ್ಲರೂ ಕೂಡ ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಜೊತೆಗಿರಬೇಕು. ಇದೀವಾಗ ಮತ್ತೆ ದ್ವಿತೀಯ ಸಟ್ಟಿಗೆ ತಯಾರಿಕೆಯನ್ನು ಮಾಡ್ತಾ ಇದ್ದಾರೆ ಯುವ ಬ್ರದರ್ಸ್ KL14 ಅಂಡ್ ಮಹಾವಿಷ್ಣು ಹೇರೂರು ತಂಡಗಳು. ಶಾಸಕರಪ್ಪ ವಿರಂಜನೆ ಕಡಂಬ ರಂಜನೆ ಫ್ರೆಂಡ್ಸ್ ಕ್ಲೋರ ದಯಮಲ್ತದ ಟೀಮದ ಕೆಲವಳು ಪ್ರವೇಶ ದ್ವಾರದ ಬಳಿ ಕೈತಲ್ಲಿ ಬತ್ತು ತೊಡ್ಬಂಡಕ್ಕೆ ಏನಂದಲ್ಲ. ಎಸ್ ಸ್ಪೀಡ್ ಅಪ್. ഹലോ മത്സരത്തിന്റെ 5 മത്സരങ്ങൾ ബാക്കി നിൽക്കുമ്പോൾ എവിടെ ഇതാ മത്സരം നമ്പർ 22 നിൽക്കുന്നത് ഒരു ഭാഗത്ത് മഹാവിഷ്ണു ഹേരൂർ, അതുപോലെ തന്നെ എതിരാളി യുവ ബ്രദർസ് KL14 തമ്മിലുള്ള മത്സരമാണ്. ഇവിടെ ഇതാ ആദ്യ സെറ്റ് വിജയിച്ചുകൊണ്ട് ഇവിടെ ഇതാ മഹാവിഷ്ണു ഹേരൂർ നിൽക്കുമ്പോൾ ഇവിടെ ഇതാ രണ്ടാമത്തെ സെറ്റിന് വേണ്ടിയുള്ള കാഹളത്തിനായി കാത്തിരിക്കുകയാണ്. ഒരു ഭാഗത്ത് യുവ ബ്രദർസ് KL14, മറുഭാഗത്ത് മഹാവിഷ്ണു ഹേരൂർ. ഇത് കഴിഞ്ഞാൽ അടുത്തത് ശാസ്താകൃപ വീരാഞ്ജനെ കടമ്പാർ ആൻഡ് ഫ്രണ്ട്സ് കുളൂർ തമ്മിലുള്ള മത്സരമാണ് അടുത്തത്. യെസ്, കാണികളുടെ എണ്ണം കുറഞ്ഞോട്ട് പോകുമ്പോൾ സമയം 4:45, 4:45, 4:46, 5:15 ഇവര് ടൂർണമെന്റിന്റെ സമാപനം. ആദ്യ മത്സരത്തിൽ ഇവിടെ ഇതാ മഹാവിഷ്ണു ഹേരൂർ, ഇവിടെ ഇതാ രണ്ടാമത്തെ അവസരത്തിന്റെ മത്സരമാണ് KL14. യുവ ബ്രദർസ് KL14 നിങ്ങളുടെ അരികിലേക്കാണ്. നിങ്ങളുടെ അവസരമാണ്, നിങ്ങളുടെ ശക്തിയാണ് ആവശ്യമുള്ളത്, നിങ്ങളുടെ ധൈര്യങ്ങളാണ്, നിങ്ങളാണ് തിരിച്ചു വരേണ്ടത്. ഒന്ന് പിറകോട്ട് ആഞ്ഞു പിടിച്ച് വലിച്ച് ഇതാ ഇത്തവണ ഉറപ്പേക്കുന്ന കാഴ്ചപ്പാടാണ്. ഇത്തവണ വിട്ടുകൊടുക്കുന്നില്ല. ഇവിടെ യുവ ബ്രദർസ് KL14 എങ്കിലും മറുഭാഗത്ത് നേടിയെടുത്ത ലീഡിന് മുമ്പിൽ മറ്റൊരു ലീഡ് സ്വന്തമാക്കിക്കൊണ്ട് സെമിഫൈനലിലേക്ക് കടക്കാനുള്ള ശ്രമത്തിലാണ് ഇവിടെ ഇതാ നെല്ലിക്കുന്ന ഒരു ഭാഗത്ത് മഹാവിഷ്ണു ഹേരൂർ നെല്ലിക്കുമ്പോൾ ഇവിടെ ഇതാ വിട്ടുകൊടുക്കാതെ നെല്ലിക്കുന്ന ഇവിടെ ഇതാ യുവ ബ്രദർസ് KL14 അങ്ങനെ പിറകോട്ട് പോകുന്നു. വീണ്ടും തിരിച്ചു വരുന്ന കാഴ്ചയാണ് ഇവിടെ ഇതാ ಸಮಾಬಲದ ಹೋರಾಟ ಮತ್ತೆ ಮುರಿತಾ ಇದೆ ಈ ಬಾರಿ. ಏನಾಗುತ್ತಾ ಇದೆ? ಯಸ್, ವಾಟ್ ಎ ಸೂಪರ್. അങ്ങനെ സെമിയിലേക്ക് നെറ്റ് ബോൾ അക്ല ബോലെ നെറ്റ് ബോലെ നെക്സ്റ്റ് മാച്ച് അക്ല ബോലെ. യെസ്, അടുത്തതാ ഫ്രണ്ട്സ് കുളൂർ ആൻഡ് ശാസ്താകൃപ വീരാഞ്ജനേയ കടമ്പാർ തമ്മിലുള്ള മത്സരമാണ് പ്രിയമുള്ളവരെ. നല്ലൊരു മത്സരം വീണ്ടും നിങ്ങൾക്ക് മുമ്പിൽ ഇതാ കാഴ്ചവെച്ചുകൊണ്ട് ഫ്രണ്ട്സ് കുളൂർ ആൻഡ് ഇവിടെ ശാസ്താകൃപ വീരാഞ്ജനേയ കടമ്പാർ തമ്മിലുള്ള മത്സരമാണ്. ഇനിയുള്ള 4 മത്സരങ്ങൾ, ഇനിയുള്ള 5 മത്സരങ്ങൾ തീർച്ചയായിട്ടും അതിമനോഹരമായ മത്സരമായിരിക്കും. കാരണം ഇനിയുള്ള എല്ലാ ടീമുകളും കരുത്തന്മാരായി ശക്തന്മാരായി ധൈര്യത്തോടെ മുന്നോട്ട് പോകുമ്പോൾ ഇവിടെ ഇതാ ശാസ്താകൃപ വീരാഞ്ജനേയ കടമ്പാർ മ്യൂസിക് ഓഫ്. അടുത്ത മത്സരം നെക്സ്റ്റ് മാച്ചാ. യെസ്, മഹാവിഷ്ണു ഹേരൂർ ആൻഡ് DK ബ്രദർസ് സുദമ്പള ಟೂರ್ನಮೆಂಟ್ನ ಆದ್ಯತೆ ಸೆಮಿಫೈನಲ್ ಪಂದ್ಯಾಕೂಟದ ಮೊದಲ ಸೆಮಿಫೈನಲ್ ಸ್ಪರ್ಧೆಗೆ ಮಹಾವಿಷ್ಣು ಹೇರೂರು ದತ್ತಕೃಪಾ ಸುದೆಂಬಳ. ಮಹಾವಿಷ್ಣು ಹೇರೂರು ಅಂಡ್ ದತ್ತಕೃಪಾ ಸುದೆಂಬಳ ಇವಾಗ ಪ್ರವೇಶ ದ್ವಾರದ ಬಳಿ ಸಜ್ಜಾಗಿರಬೇಕು.
ಮಹಾವಿಷ್ಣು ಹೇರೂರ್ ಅಂಡ್ ದತ್ತಕೃಪಾ ಸುದೆಂಬಳ್ಳ. മഹാവിഷ്ണു ഹീറൂർ ആൻഡ് ദത്തകൃപ സുദേമ്പള്ള അതിപ്പോൾ തന്നെ ടൂർണമെന്റിന്റെ ആദ്യ സെമി ഫൈനൽ മത്സരിക്കുന്ന ടീമുകളാണ്. അതുപോലെ തന്നെ ഇവിടെ ബി കെ ബ്രദേഴ്സ് സ്വരിക രണ്ടാം സെമിയിലേക്ക് എത്തിയിരിക്കുന്നു. ഇവിടെ ആരാണ് വിജയിക്കുന്നത് അവരാണ് ബി കെ ബ്രദേഴ്സ് സ്വരിക വിരുദ്ധമായി രണ്ടാം സെമിയിൽ ഏറ്റുമുട്ടുന്നത്. അങ്ങനെ ഇവിടെ കുള്ളൂരും അതുപോലെ തന്നെ ശാസ്ത്രകൃപ വീരാഞ്ജനേയ കടമ്പാറ ഇവരും നമ്മൾക്കറിയ പോലെ ഇതും മീഞ്ച പഞ്ചായത്തിൽ അറിയപ്പെടുന്ന മറ്റ് രണ്ട് ടീമുകളാണ്. നേരത്തെ മംഗളിമാറും കുള്ളൂറും അതുപോലെ തന്നെ കടമ്പാറും 3 ടീമുകൾ നമ്മൾക്കറിയാം. മീഞ്ച പഞ്ചായത്തിന് അറിയപ്പെടുന്ന 3 ടീമുകളാണ്. ഇവിടെ ഇത്തവണ കുള്ളൂർ ആൻഡ് ശാസ്ത്രകൃപ വീരാഞ്ജനേയ കടമ്പാർ തമ്മിലുള്ള പോരാട്ടമാണ്. ಆಹಾ ಈ ಬಾರಿ ಮತ್ತೆ ಇದು ನೋಡಿ ಕ್ವಾರ್ಟರ್ ಫಿನಾಲೆ ಫ್ರೆಂಡ್ಸ್ ಕುಳೂರು ವಿರುದ್ಧವಾಗಿ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು. ಆಂಜನೇಯನ ನಾಮಬಲದೊಂದಿಗೆ ಈ ಬಾರಿ ಮತ್ತೆ ಅದೇ ಗಾಂಭೀರ್ಯದ ಹೆಜ್ಜೆ ಹಿಮ್ಮದಿಗೆ ಹಕ್ಕ ಸಾಗಿ ಬರುತ್ತಾ ಇದೆ. ನೋಡಿ ನೋಡಿ ಇಲ್ಲಿ ಫ್ರೆಂಡ್ಸ್ ಗಳವರು ಬರಬೇಕಾಗಿದೆ ಪ್ರದರ್ಶನ. ಇದು ಕ್ವಾರ್ಟರ್ ಫಿನಾಲೆ. ಆದ್ರೆ ಬಿಟ್ಟು ಕೊಡ್ತಾ ಇಲ್ಲ ನೋಡಿ ಶಾಸ್ತ್ರಕೃಪಾ SKV ಕಡಂಬಾರು ತಂಡ. ಬರಬೇಕಾಗಿದೆ ಪ್ರದರ್ಶನ ಫ್ರೆಂಡ್ಸ್, ಆದ್ರೆ ವಿಜಯವನ್ನು ಕಂಡಿದೆ. അവസരം വിജയിച്ചുകൊണ്ട് ശാസ്ത്രകൃപ വീരാഞ്ജനേയ കടമ്പാർ നിലയ്ക്കുന്നു. പക്ഷേ ഇനിയും 2 അവസരങ്ങൾ. ഇത് കഴിഞ്ഞാൽ അടുത്ത മത്സരം ആദ്യ സെമിയാണ്. ಮಹಾವಿಷ್ಣು ಹೇರೂರ್ ಆ್ಯಂಡ್ ದತ್ತಕೃಪ ಸುದೆಂಬಳ ದಯವಿಟ್ಟು ಅಲ್ಲಿ ಪ್ರವೇಶ ದ್ವಾರದ ಬಳಿ ಬಂದು ನಿಂತ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ ಬಂಧುಗಳೇ.
ഒറ്റ സെറ്റ് വിജയിച്ചുകൊണ്ട് ശാസ്ത്രകൃപ വീരാഞ്ജനേയ കടമ്പാറ രണ്ടാമത്തെ സെറ്റിന് വേണ്ടിയുള്ള വിസിൽനാദത്തിന് വേണ്ടി കാത്തിരിക്കുകയാണ്. ഇവിടെ വിജയിച്ചാൽ സെമിയിലേക്ക് കടക്കുക, പരാജയപ്പെട്ടാൽ 5ാം സ്ഥാനം. ഇവിടെ ട്രോഫികളില്ല, ക്യാഷ് പ്രൈസുകളില്ല. അടുത്ത വർഷത്തേക്ക് കാണാം. ഇവിടെ വീണ്ടും ഇവിടെ തയ്യാറായി നിൽക്കുകയാണ് 14 കളിക്കാർ. What is it? Yes, ready? Atji. സുപ്രഭാത ടൈമാണ്ടാ? യെസ്, വിസിൽനാദത്തിനായി കാത്തിരിക്കുകയാണ്. ഇല്ല, ಕಂಬಳ ಬರೋ ರೇಂಜನೆ എന്താ ಕಂಬಳ ತೂಪಣ ಕಮ್ಮಿ, ಟಿವಿ ಮಾತ್ರ. ಆಹಾ, ആദ്യ സെറ്റ് ശാസ്ത്രകൃപ വീരാഞ്ജനേയ കടമ്പാർ ഇവിടെ ഇതാ. രണ്ടാമത്തെ സെറ്റിന് വേണ്ടിയുള്ള മത്സരമാണ്. എന്തൊരഴകാണ്, എന്തൊരു ഭംഗിയാണ് കാണാ. എന്തൊരഴക, എന്തൊരു ഭംഗി, എന്തൊരു സുന്ദരം, ಏನಿದು ಸೊಬಗು, ಏನಿದು ಸುಂದರ. ಅಗ್ಗದ ಆಟ, ಬಿರುಸಿನ ಆಟ, ಧೈರ್ಯದ ಆಟ. ಇವರು ಬಿಟ್ಟು ಕೊಡ್ತಾ ಇಲ್ಲ, ಫ್ರೆಂಡ್ಸ್ಗಳು ಅವರು ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಇಲ್ಲಿ ಕಡಂಬಾರು ಕಡೆಗೆ, ಆದರೆ ಬಿಟ್ಟು ಕೊಡ್ತಾ ಇಲ್ಲ, ಮತ್ತೆ ಹೋಗುತ್ತಾ ಇದೆ. ಆದರೆ ಫ್ರೆಂಡ್ಸ್ಗಳು ಅವರು ಬಿಟ್ಟು ಕೊಡ್ತಾ ಇಲ್ಲ. ಈ ಬಾರಿ ಶಾಸ್ತ್ರಕೃಪ ವೀರಾಂಜನೇಯ ದ್ವಿತೀಯ ಸೆಮಿಫೈನಲ್ಸ್ ಬಲೆ ದತ್ತಕೃಪಾ ಸುದೆಂಬಳ ಅಂಡ್ ಬಲೆ ನಿಕ್ಲೆ ಬಲೆ ಮಹಾವಿಷ್ಣು ಹೇರೋರ ಬಲೆ ಸೆಮಿಫೈನಲ್. ಯಸ್, ಮೊದಲ ಉಪಾಂತ್ಯ ಪಂದ್ಯದಲ್ಲಿ ದತ್ತಕೃಪಾ ಸುದೆಂಬಳ ವಿರುದ್ಧವಾಗಿ ಮಹಾವಿಷ್ಣು ಹೇರೂರು ತಂಡಗಳು ಅದರಂತೆ ದ್ವಿತೀಯ ಉಪಾಂತ್ಯ ಸ್ಪರ್ಧೆಯಲ್ಲಿ ಕಾಣಬಹುದು. ಇಲ್ಲಿ BK ಸ್ವರ್ಗದ ವಿರುದ್ಧವಾಗಿ ಶಾಸ್ತ್ರಕೃಪಾ ವೀರಾಂಜನೇಯ ಕಡಂಬಾರು. ಬಲೆ 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 ನಿಖಿಲ ಮಸ್ತ್ ಸಮಯ ತಿಕ್ಕದಿಂದ ಬಲೆ ಮಹಾವಿಷ್ಣು ಹೇರೋರ ಬಲೆ ಬಲೆ ಖಂಡಿತವಾದ್ಲ ನನ್ನ ಇನ್ನು ಫಸ್ಟ್ ಸೆಮಿ, ನೆಕ್ಸ್ಟ್ ಒಂದು ಸೆಕೆಂಡ್ ಸೆಮಿ ಅವು ಆಯ್ ಬುಕ್ಕ, ಥರ್ಡ್ ಫೋರ್ತ್ ಮ್ಯಾಚ್ ಆಯ್ ಬುಕ್ಕನ್ನೇ ಫೈನಲ್ ಆಪನಿ. ಎಸ್, ನನ್ನ ಕೇವಲ 4 ಮ್ಯಾಚ್, ಫಸ್ಟ್ ಸೆಮಿ, ಸೆಕೆಂಡ್ ಸೆಮಿ, ಥರ್ಡ್, ಫೋರ್ತ್ and final match. Total 4 match of the tournament. Yes, yes, speed up. എല്ലാവരും ഒന്ന് ആഞ്ഞി പിടിച്ചാൽ ഒരു 20 മിനിറ്റോടെ തീർക്കാം. ഇത് ആദ്യ സെമിയാണ്. അടുത്തത് 2ാം സെമി, അതിനുശേഷം 3ാം അതുപോലെ 4ാം സ്ഥാനക്കാർക്കുള്ള മത്സരം. അത് കഴിഞ്ഞ അവസാനം ഫൈനൽ. അതിനു മുമ്പ് ലക്കി കൂപ്പൻ നറുക്കെടുപ്പ്, ഗോൾഡ് കോയിന്റെ നറുക്കെടുപ്പാണ്. 20 രൂപക്ക് ഇവിടെ ഇതാ ഗോൾഡ് കോയിൻ, 20 രൂപക്ക് ഗോൾഡ് കോയിൻ ലഭിക്കുന്നു. അതുപോലെ തന്നെ ഇവിടെ ഫൈനലിലേക്ക് വരുന്ന 14 മത്സരാർത്ഥികൾക്ക് ഇവിടെ കോഴി, അതെ, നല്ലൊരു കോഴിയാണ്. നേരത്തെ 550 kg വിഭാഗത്തിൽ കോഴി കൊണ്ടുപോയത് ഭരത ഒരു പക്ഷേ സർഗയുടെ കളിക്കാരൻ തോന്നുന്നു. ഭരത് സർഗ ഇവിടെ ഇതാ. രണ്ടാമത്തെ ഈ ഒരു കോഴി ആരുടെ അരികിലേക്കാണ്? നെക്സ്റ്റ് സെമി ഫൈനൽಗೆ ಕಡಂಬಾರ್ ಅಂಚೆನೆ BK, ಕಡಂಬಾರ್ and BK ಸ್ವರ್ಗ. ದತ್ತಕೃಪಾ ಸುದೆಂಬಲ, ಇಲ್ಲಿ ಮಹಾವಿಷ್ಣು ಹೇರೂರು ತಂಡಗಳ ನಡುವೆ ಒಂದು ಹೋರಾಟವನ್ನು ನೋಡ್ತಾ ಇದ್ದೀರಾ.
ಬಂಧುಗಳೇ, ಸರಿಸುಮಾರು 10 ಗಂಟೆಯ ವೇಳೆಗೆ ಸೇರಿಕೊಂಡಿದ್ದೇವೆ ನಾವು ಈ ಒಂದು ಕ್ರೀಡಾಂಗಣದಲ್ಲಿ. ಈ ಒಂದು ಕ್ರೀಡಾಂಗಣದಲ್ಲಿ ಇವಾಗ ಮತ್ತೆ ಗಂಟೆ 5 ಆಗುತ್ತಾ ಬಂತು. ಬಹಳಷ್ಟು ಪಂದ್ಯಗಳು ದತ್ತಕೃಪಾ ಸುದೆಂಬಳ ವಿರುದ್ಧವಾಗಿ ಎಲ್ಲಿ ಕಾಣಬಹುದು ಮಹಾವಿಷ್ಣು ಹೇರೂರು ತಂಡಗಳ ನಡುವೆ ಒಂದು ಪ್ರಥಮ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಈ ಬಾರಿ ಯಾರ ಕಡೆಗೆ ನೋಡ್ಲಿಕ್ಕಿದೆ? ತೀರ್ಪುಗಾರರ ಸೂಚನೆ ಪ್ರಕಾರ ಹಗ್ಗ ಸೆಂಟರ್ ಲೈನ್ ಅಲ್ಲಿದೆ. ಸೆಂಟರ್ ಇಂದ ಸ್ವಲ್ಪ ಮಟ್ಟಿಗೆ ಇಲ್ಲ, ಮತ್ತೆ ಸೆಂಟರಿಗೆ, ಸೆಂಟರ್ ಇಂದ ಸುದೆಂಬಳ, ಮತ್ತೆ ಸೆಂಟರಿಗೆ. ಈ ಬಾರಿ ಸುದೆಂಬಳದಲ್ಲಿದೆ. ಆದರೆ ಇದು ಮಹಾವಿಷ್ಣು ಹೇರೂರು ದತ್ತಕೃಪಾ ಸುದೆಂಬಳ ತಂಡಗಳ ನಡುವೆ ಒಂದು ಹೋರಾಟವನ್ನು ನೋಡ್ತಾ ಇದ್ದೀರಾ ಬಂಧುಗಳೇ. ಬಿಟ್ಟು ಕೊಡ್ತಾ ಇಲ್ಲ. ಆಹಾ, ಸಂಘ ಶಕ್ತಿ ಈ ಒಂದು ಪಂದ್ಯಕೂಟ. ಇಲ್ಲಿ ಪ್ರಥಮ ಉಪಾಂತ್ಯ ಪಂದ್ಯದಲ್ಲಿ ನಾವಿದ್ದೇವೆ. 2 ಬಲಿಷ್ಠ ತಂಡಗಳು 510 kg ಭಾಗದಲ್ಲಿ ಕಾಣಬಹುದು. ಬಹುಶಃ ದತ್ತಕೃಪಾ ಸುದೆಂಬಳ ನಮಗೆ ತಿಳಿದ್ರು ಹಾಗೆ ಈ ಒಂದು 3 ತಿಂಗಳಲ್ಲಿ ಅದೆಷ್ಟೋ ಬಹುಮಾನಗಳನ್ನ, ಅದೆಷ್ಟೋ ಸೆಮಿಫೈನಲ್ಗೆ ಫೈನಲ್ಗೆ ಬಂದ ತಂಡವಾಗಿದೆ. ಅದರಲ್ಲಿ ಎದುರಾಳಿ ತಂಡ ಮಹಾವಿಷ್ಣು ಹೇರೂರು ಕೂಡ ಅದೇ ರೀತಿಯಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಆಹಾ, ಈ ಬಾರಿ ಆದರೆ ಸುದೆಂಬಳದ ಕಡೆಗೆ ಹೋಗ್ತಾ ಇದೆ. ಅದರಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಬರುತ್ತಿದೆ, ಮತ್ತೆ 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 ಬರುತ್ತಿದೆ, ಮತ್ತೆ 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 ಇಲ್ಲ ಇಲ್ಲ ಮತ್ತೆ ಅದ್ರ ಡಿಕೆಗೆ. ಆದ್ರೆ ಇವರು ಬಿಟ್ಟು ಕೊಡ್ತಾ ಇಲ್ಲ. ಮಹಾವಿಷ್ಣು ಬಿಟ್ಟು ಕೊಡ್ತಾ ಇಲ್ಲ. ಆಹಾ, ಇದು ಜಿದ್ದಾಜಿದ್ದಿನ ಹೋರಾಟಕ್ಕೆ ಸಾಕ್ಷಿಯಾಗುತ್ತಾ ಇದೆ. ಈ ಒಂದು ಶಂಖಶಕ್ತಿ ಕೈಯಾರು ಅಂಕಣ ಅದ್ದೂರಿಯಲ್ಲಿ ವರ್ಣರಂಜಿತ ಅಂಕಣದಲ್ಲಿ ಈ ಬಾರಿ ಪ್ರಥಮ ಫೈನಲ್ ಸ್ಪರ್ಧೆಯಲ್ಲಿ 2 ಬಲಾಢ್ಯ ತಂಡಗಳು ಸಂಘಟಿತ ಶಿಸ್ತಿನ ಆಟವನ್ನು ನೋಡ್ತಾ ಇದ್ದೇವೆ ಬಂಧುಗಳೇ. ಈ ಬಾರಿ ಡಿಕೆ ಕಡೆಗೆ ಹೋಗ್ತಾ ಇದ್ದಾರೆ. ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಇಲ್ಲ ಇಲ್ಲ ಇಲ್ಲ. ಓಹೋ, ಕಾಲವು ಸಮಯವು ಗಳಿಗೆ ಎಲ್ಲ ಒಂದೇ ರೀತಿಯಲ್ಲಿ ಇಲ್ಲ. ಇಲ್ಲ ಇಲ್ಲ ಇಲ್ಲ. ಆದರೆ ಮತ್ತೆ ಹೋಗ್ತಾ ಇದೆ. ಮತ್ತೆ 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 ಬರುತ್ತಿದೆ 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 ಬರುತ್ತಿದೆ. ಇಲ್ಲ 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 ಇಲ್ಲ. ಬರುತ್ತಿದೆ 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 ಬರುತ್ತಿದೆ. ಇತ್ತ ಅತ್ತ ಇತ್ತ ಅತ್ತ ಇತ್ತ ಅತ್ತ ಇತ್ತ ಇತ್ತ ಅತ್ತ ಇತ್ತ ಅತ್ತ ಇತ್ತ ಹೋಗೋದಾಯ ಮತ್ತೆ. ನಾನಲ್ಲ ನೀನಲ್ಲ, ಹಗ್ಗದ ಮಾಲಕ ನಾವಲ್ಲ. ಇದು ಆಹಾ 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 ಆಹಾ. ಮತ್ತೆ 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 ಇದು ಸ್ಪರ್ಧೆ. ಇಲ್ಲ 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 ಇಲ್ಲ. ಎಸ್ ಎಸ್, ದಟ್ ಇಸ್ ದ ಆಲ್ ಟೈಮ್ ಇದೆ. ಇಂದು ತೋಲೆ ಮ್ಯಾಚ್, ಇಂದು ಮ್ಯಾಚ್ ಬನ್ನೋಡ ಫಸ್ಟ್ ಸೆಮಿಫೈನಲ್ ಮ್ಯಾಚ್ 50-50 90-80 ಅಂಚುಪ್ಪನಾಗ ಕಡೆಕ ಮೂಲ ಮಹಾವಿಷ್ಣು ಹೇರೂರು. ಎಸ್, ನಾವಿಲ್ಲಿ ಮ್ಯೂಸಿಕ್ ಆಫ್ ಮನ್ಪಲ್ಲವರ ಕಾರ್ಯಕ್ರಮದ ಭಾಗವಾಗಿ ಆಯಿಸುವಂತಹ ಈ ಒಂದು ಲಕ್ಕಿ ಕೂಪನ್ ಗೋಲ್ಡ್ ಕಾಯಿನ್ ವಿಜೇತರು ಯಾರೆಂಬುದನ್ನು ನೋಡ್ಲಿಕ್ಕಿದ್ದೇವೆ ಬಂಧುಗಳೇ. ಇದು ಸಂಘ ಶಕ್ತಿ ಆಯಿಸುವಂತಹ ಪಂದ್ಯಕೂಟ ಸೆಮಿಫೈನಲ್, ಪ್ರಥಮ ಸೆಮಿಫೈನಲ್ ಸ್ಪರ್ಧೆ. ಈ ಬಾರಿ ಬಹಳ ರೋಚಕ ರೋಮಾಂಚಕಾರಿಯಾದಂತಹ ಸ್ಪರ್ಧೆಯಾಗಿದೆ. ಇಲ್ಲಿ ಒಂದು 2 ನಿಮಿಷ ವಿಶ್ರಾಮ ಬೇಕಿದೆ ಅವರಿಗೆ, ಆದ್ದರಿಂದ ನಾವು ಡ್ರಾ ಅನ್ನು ಮಾಡಬೇಕಿದೆ. ಇವಾಗ 71 ಬೆಲೆಗೆ ಸರಿ. ಪ್ರಶಾಂತ್ ಬರ್ತೀರಿ ಅವರ ಫುಲ್ ಕಡಲೆಗೆ. ಎಸ್, ಮಂಚು ಬಾಳೆ ಬಾಳೆ ಉಂಡ ಬರ್ತಾರೆ. ಎಸ್,
ಹಾ ಏರೆಗೆ ಹತ್ತು ಇತ್ತು ಬಂಗಾರಿ ಸುರು ಒಂಜಿ ಒಂಜಿ ನಂಬರ್ ಒಂಜಿ 4 7 ಒಂಜಿ 4 7 ನನ್ನ ಒಂಜಿ ನಂಬರ್ ಬಾಕಿ ಉಂಡು ಅತ್ತೆ ತುಲೆ ಉಂಡ ತುಲೆ 1470 ಉಂಡ ಎನ್ಮೆಜ್ಜಿ ತುಳೆ ತುಳೆ ರಪ್ಪ ತುಳೆ ರಪ್ಪ ಬಂಗಾರ 1476 ಆತೆ 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 76 ಚೆ 476 1476 ಉಂಡಣ್ಣ 1476 ದೇ ದಿವಕರಣ್ಣ ಅಂದ ಸತ್ಯನಾ ಓ ರಾಮ ದೇವರೇ ಅತ್ಯೆ ಏನು ಕ್ಯಾಮರಾದ ಬಿರೋದು ಕುಲ್ಲದು ಇಂದಾಲ ದೇ ಚೀಟು ದೆತ್ತಿಲ್ಲ 1476 ಇಲ್ಲಿ ಇದ್ದಲ್ಲೇ ಈಗ ಬರಬಹುದು. ಟಿಕೆಟ್ ಅನ್ನು ತೆಗೆದುಕೊಂಡು ಇಲ್ಲಿ ಬಹುಮಾನವನ್ನು ಇದಿವಾಗಲೇ ಪಡೆದುಕೊಳ್ಳಬಹುದು. ನಷ್ಟವನ್ನ ಸೆಕೆಂಡ್ ಸೆಮಿಫೈನಲ್ ನಡೆಯಬೇಕಿದೆ. ಅದಕ್ಕಿಂತ ಮೊದಲು ಇದಿವಾಗ ದ್ವಿತೀಯ ಸುತ್ತಿಗೆ ಕಾಯ್ತಾ ಇದ್ದಾರೆ ಆಟಗಾರರು. ಮೊದಲ ಅವಕಾಶವನ್ನು ಗೆದ್ದುಕೊಂಡು ಇಲ್ಲಿ ಮಹಾವಿಷ್ಣು ಹೇರೂರು ಉಡ್ಡಬಡಿ ಹೊಂಡ ಭಯಂಕರ ಉಡ್ಡಬಡಿ ಎಂಕಿ ಅಂದ ಜಾತಿ ಜೊಂತಿ ಹೋಗ್ತೀನಿ ಅಂದು ಯಾಣ ದೂಪಣೆ ಮಾಸ್ಟರ್ ನಾನು ವಿಸಲು ಇರ್ತೀನಿ ಅಂದು ವಿಷಯ ಏನಂದ ಯಾಕೆ ಫುಲ್ ಪಿತೈ. ಎಸ್ ಒಂಚೂರು ಬಲ್ಲ ಐಪಲೆಗೆ ಬಲ್ಲ ಒಂಚೂರು ಐಪಲೆ ಲಾಸ್ಟ್. ಎಸ್ ಎಸ್ ಪತ್ತಲೆ ಮಹಾವಿಷ್ಣು ಹೇರೂರು ಅಂಡ್ ದತ್ತಕೃಪ ಸುದೆಂಬಲ 1476. One 476 ನಮ್ಮವು ಅವು 86 1470 ಆಜಿ ಬರಡು 1476 ರೆಡಿ ಪತ್ತಡತೆ ಮಾಷೆ ಹೆಜ್ಜಿ ರೆಸ್ಟ್ ಕೊರ್ರೆಜ್ಜಿ ಒಂಜೆ ಬಲೆ ಬಲೆ ಏರೆಗೆ 1476 ಏರೋ ಜೆತಿತ್ತೀರ ಅಕ್ಲ ಲಕ್ಕ ಇನ್ನ ಅಂದು ಪಾಪ ಮತ್ತೆ ಕೈಯಾರಿಗೆ ಬೋದು ಪ್ರಿಂಟ್ ಹಾಕಿದ್ರೆ ಟೀಚರ್ ಗೋಲ್ಡ್ ಕೋಯಿನ್ ಅತ ಅಂತಪ್ಪ ಬಂಡ್ರಾಪುಜಿ ಸುದೆಂಬಲ ಮಹಾವಿಷ್ಣು ಹೇರೋರೋ ದ ಸೆಕೆಂಡ್ ಸೆಮಿಫೈನಲ್ ಮ್ಯಾಚ್ ಸ್ವರ್ಗ ಅಂಡ್ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್. ಎಸ್ ಕರೆಕ್ಟ್. ಈ ಮ್ಯಾಚ್ ಆವಡಣ್ಣ ಈ ಮ್ಯಾಚ್ ಆವಡೆ ಲಕ್ಡಿ ಬದಾರ್ ಈ ಮ್ಯಾಚ್ ಒಂಜಿ ಆವಡೆ ಬಂಗಾರ ಇರೇಗೆ ಗೋರ್ಪ ಪೊಡಿ ಬರ್ಚಿ ಗ್ಯಾರಂಟಿ ಬಂಡ ಗ್ಯಾರಂಟಿ ಅಂಕ್ಲೇನ ಕರ್ನಾಟಕದ ಲಕ್ಕ ಕೊರ್ಕಣ್ಣ ಒಂಜಿ ಮ್ಯಾಚ್ ಆವಡೆ
ಇಲ್ಲಿ ಮೊದಲ ಅವಕಾಶದಲ್ಲಿ ಮಹಾವಿಷ್ಣು ಏರೂರಾದರೆ ಈ ಅವಕಾಶ ಸ್ಪರ್ಧೆ ದತ್ತಕೃಪಾ ಸುದೆಂಬಳ್ಳ ಈ ಬಾರಿ ಗೆಲ್ಲಲೇಬೇಕಾದಂತಹ ಒತ್ತಡದಲ್ಲಿದ್ರೆ ಎದುರಾಳಿ ಮಹಾವಿಷ್ಣು ತಂಡ ಈ ಬಾರಿ ಬಿಟ್ಟು ಕೊಡ್ತಾ ಇಲ್ಲ. ದ್ವಿತೀಯ ಅವಕಾಶಕ್ಕೂ ಮುನ್ನುಗ್ಗುತ್ತಾ ಇದ್ದಾರೆ ಮಹಾವಿಷ್ಣು ಹೇರೂರು. ಆದರೆ ಇಲ್ಲಿ ದತ್ತಕೃಪಾ ಸುದೆಂಬಳ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ದತ್ತಕೃಪಾ ಸುದೆಂಬಳ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಸಮಾಧಾನದಲ್ಲಿ ಮತ್ತೆ ಶಿಸ್ತುಬದ್ಧವಾದಂತ ಸ್ಪರ್ಧೆಯನ್ನು ನೋಡ್ತಾ ಇದ್ದೇವೆ. ಈ ಬಾರಿ ಮತ್ತೆ ಮುಖಾಮುಖ ನೋಡ್ತಾ ಇದ್ದಾರೆ. ಅತ್ತಾಯ್ತ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಡಿಕೆಯ ಕಡೆಗೆ ಹೋಗಿದೆ. ಮತ್ತೆ ಬಿಟ್ಟು ಕೊಡ್ತಾ ಇಲ್ಲ. ಆದರೂ ಇಲ್ಲಿ ಡಿಕೆ ಮತ್ತೆ ಬರುತ್ತಿದೆ ಅಂತ ಕಾಣುತ್ತೆ. ಇಲ್ಲ ಈ ಬಾರಿ ದತ್ತಕೃಪಾ ಕಡೆಗೆ. ಆದರೆ ಮತ್ತೆ ಹಿಂದಕ್ಕೆ ಕೋಚ್ ಅದರಲ್ಲಿ ಬಿಟ್ಟು ಕೊಡ್ತಾ ಇಲ್ಲ ದತ್ತಕೃಪಾ. ಆದರೆ ಇಲ್ಲಿ ಮತ್ತೆ ಅದೇ ಸ್ಥಿತಿಯಲ್ಲಿ ಬಂದಿದೆ ಹಗ್ಗ. ಅದೇ ಸ್ಥಿತಿಯಲ್ಲಿಲ್ಲ. ಮತ್ತೆ ಅದೇ ಸ್ಥಿತಿಯಿಂದ ಮತ್ತೆ ಬಿಟ್ಟು ಕೊಡ್ತಾ ಇಲ್ಲ. ಮತ್ತೆ ಬಿಟ್ಟು ಕೊಡ್ತಾ ಇಲ್ಲ. ಇದು ನೋಡಿ ಸ್ಪರ್ಧೆ. ಆಹಾ ಮತ್ತೆ ಬಿಟ್ಟು ಕೊಡ್ತಾ ಇಲ್ಲ. ಇದು ಸ್ಪರ್ಧೆ. ಆದರೆ ಇಲ್ಲೇ ಮಹಾವಿಷ್ಣು ಹೇರೂರು ತಂಡ ಫೈನಲಿಗೆ ತಲುಪಿದೆ. ತಲುಪಿದ ಮೊದಲ ತಂಡ ಮಹಾವಿಷ್ಣು ಹೇರೂರಾದರೆ ಇಲ್ಲಿ ತೃತೀಯ ಮತ್ತು ಚತುರ್ಥ ಸ್ಥಾನಕ್ಕೆ ಮತ್ತೆ ಆಡಬೇಕಿದೆ ಇಲ್ಲಿ ತಂಡ ಡಿಕೆ ಬ್ರದರ್ಸ್ ಸುದೆಂಬಳ. Sound off. The second semi-final match, Saksakrupa Viranjane Kadambaro and PK Brothers Swariga. PK Brothers Swariga and Saksakrupa Viranjaneya Kadambaro. Yes. ಶಾಸ್ತಾಗ್ರಪ ಬಲೆ ನೆಕ್ಸ್ಟ್ ಮ್ಯಾಚ್ ಗೆ ಬಲೆ ಕಡಂಬಾರ ಬಲೆಗೆ ಬಿಕೆ ಬ್ರದರ್ಸ್ ಸ್ವರಿಗ. ದಿವಕರ್ರೆ ಎಕಡೆ ನಮ್ಮ ಗೋಲ್ಡ್ ಕಾಯಿನ್ ಜನ ಬರ್ತದೆ ಗೋಲ್ಡ್ ಕಾಯಿನ್ ವಿನ್ನರ್ ಮಲ್ತಿ ಬತ್ತೇನ ರೀ ಪೆರ್ಲಡ್ದು ಬತ್ತೇರಿ ಒಂಜಿ ಗೋಲ್ಡ್ ಕಾಯಿನ್ ಕೊಣೆರೆ ಎಂದೆ 1-4. Yes. ಸೀತಾರಾಮ ಯೋಬ್ ವರ್ಸಸ್ KL14 ತಂಡದ ಸದಸ್ಯ ಆಟಗಾರ ಮದಿಮೆ ನಾನು ಆಪಣತೆ ಬಂಗಾರ ತಿಕ್ಕಡು ಅಂಚತ ಸ್ವರ್ಗ ದಕ್ಕಲು ಬತ್ತೇರಿ ಕಡಂಬಾರ ದಕ್ಕಲು ಬರ್ರ ಬಾಕಿಂಡು ಕಡಂಬಾರ ಬರಡು. ಸರಿ ಅಪ್ಪ ಸರಿ ಪೆರ್ಲಗೆ ಸುಪ್ರಭಾತ ಉಂಡತೆ ಜೋಡ್ಕಲ್ಲು ಬೋಂಡ ಅಂದ್ ಅವೇ ತೋರ್ತಿಗೂ ಅವು ಕಾಂಡೆ 8-7:50 ಮಲ್ಲೆಜ್ಜಿ ಸಾಲೆ ಎಂಟು ಪೋದು ಬುಕ್ಕ ಅಂಚ ಸರಿ ಅಣ್ಣ ಒಯ್ಯಕ್ಕಿಲ್ಲ ಸರಿ ಅಣ್ಣ ಇನ್ನು ಬಯ್ಯಗೆ ಯಾನು ಬರ್ಪೇವೆ ಅಂಚಿ ಸರಿ ಅಣ್ಣ ಅಕ್ಲೆ ಲೇಟ್ ಆಪಣಿಗೆ ಅಲ್ಪ ಮಾತೆರ್ಲ ಪೋರ್ಚಿ ಹಗ್ಗ ಜಗ್ಗಾಟದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ರಿಪ್ಲೇ ಅನ್ನು ತೋರಿಸ್ತಾ ಇದ್ದಾರೆ ಮೀಡಿಯಾದವರು. ಖಂಡಿತವಾಗಿಯೂ ರಿಪ್ಲೇ ಅನ್ನು ಕೇಳುವ ಅವಕಾಶ ಎಲ್ಲರಿಗೂ ಕೂಡ ಇದೆ. ಏನು ಸಂಶಯವಿದ್ರೆ ಕೇಳಬಹುದು. ಅದರಲ್ಲಿ ನಮ್ಮ ದಕ್ಷ ತೀರ್ಪುಗಾರನ್ನು ಕಾಣಬಹುದು. ಕಿಶಾನ್ ಆಂಜನೇಯ ಜೊತೆಯಲ್ಲಿ ಹರ್ಷ ಆಂಜನೇಯ, ಮಂಜೇಶ್ವರ,
BK ಸ್ವರ್ರೇಗ ಕೆಡಂಬಾರು ತಂಡ. ತುಲೆ ಮೂಲ ಲಕ್ಕಡಿಪ್ಪದ ಬಂಗಾರದ ಇನಾಮ ಗೆದ್ದಿದ್ದಾರೆ ನಮ್ಮ ಸೀತಾರಾಮನ್ಯ ಪೆರ್ಲದ ಯುವ ಬ್ರದರ್ಸ್ KL 14 ಫೋಟೋ ತಕ್ಲುಲ್ಲೆ ನಿಕ್ಲೆನ ಮೊಬೈಲ್ ಉಂಡ ಒಂದ್ಲೇನ ನಿಕ್ಲೆನ ಇಲ್ಲ ದೆಪ್ಲೆ ಸಾತ ಲಕ್ಕಡಿ ರಿಪ್ಲೇ ಆಗುತ್ತಾ ಇದೆ ತನಿಬೇಡದಿಂದ ಬಹುಶಃ ಹಗ್ಗಜಗ್ಗಾಟದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಖಂಡಿತವಾಗಿ ಹೌದು ಅಂತ ಕಾಣುತ್ತೆ. ಕಬಡ್ಡಿಯಲ್ಲಿ ಕಾಣಬಹುದು, ಕ್ರಿಕೆಟಲ್ಲಿ ನಾವು ಕಂಡಿದ್ದೇವೆ, ಕಬಡ್ಡಿಯಲ್ಲಿ ಕಂಡಿದ್ದೇವೆ, ಹಲವು ಸ್ಪರ್ಧೆಯಲ್ಲಿ ಕಂಡಿದೆ. ಇದು ಈ ಒಂದು ಹಗ್ಗಜಗ್ಗಾಟದಲ್ಲಿ ಪ್ರಪ್ರಥಮ ಬಾರಿಗೆ ಇದು ಧ್ವನಿ ಮೀಡಿಯಾದಿಂದ ಈ ಒಂದು ರಿಪ್ಲೇ ತೋರಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಎಲ್ಲರೂ ನಿಂತುಕೊಂಡು ನೋಡಬೇಡಿ, ಸಂಶಯ ಇರುವಂತಹ ಟೀಮದ ರೆಡ್ ಮ್ಯಾನೇಜರ್ನ ಕ್ಲಿಯರ್ ತುಂಡೆ ಯಾರು ಅವಳು ಮಂತೆ ಎಲ್ಲ ಓಡು ಬಾಕಿ ಉಂಡೆ ಗುಂಪು ಸೇರೋಡ್ಚಿ ಮಂಜುನಾಥ್ ಗೋಲ್ಡ್ ಕಾಯಿನ್ ಎಂಚ ವೈಟ್ ಕೊಂಡ ಪಣೆಗೆ ಯಾರು ಓ ಒಂಜಿ ಕಿಲತಿಯೇ ಒಂಜಿ ಗ್ರಾಮ್ ಎಸ್ ಆಂಡಲ ಜಾಗ್ರತೆ ಇಟ್ಟುಕೊಂಡು ಹೊಡ್ಚ ರೀಪ್ಲೇ ನೋಡಿ ಮುಗಿದ ನಂತರ ನಾವು ಈ ಒಂದು ಸ್ಪರ್ಧೆ ಮುಂದುವರಿಸಲಿಕ್ಕಿದ್ದೇವೆ. ಖಂಡಿತವಾಗಿಯೂ ನಮ್ಮ ತೀರ್ಪುಗಾರರಿಂದ ಯಾವುದೇ ತಪ್ಪು ಬಂದಿಲ್ಲ ಇದುವರೆಗೆ, ಇನ್ನು ಬರಲಿಕ್ಕೆ ಕೂಡ ಇಲ್ಲ. ಏನಾದರೂ ಸಂಶಯ ಇದೆ ನೀವು ಖಂಡಿತವಾಗಿ ಅದನ್ನು ಕ್ಲಿಯರ್ ಮಾಡಬೇಕು. ಖಂಡಿತವಾಗಿಯೂ ಇದು ನಮ್ಮ ಕಡೆಯಿಂದ ತಪ್ಪಾಗಿದ್ದರೆ ಒಂದೊಂದಾಗಬಹುದು, ಮತ್ತೆ ಮತ್ತೊಂದು ಮೂರನೇ ಸುತ್ತಿಗೊಂದು ಮೂರನೇ ಅವಕಾಶಕ್ಕೆ ಮತ್ತೊಂದು ಸ್ಪರ್ಧೆ ಮಾಡಬೇಕಿದೆ. ಆದರೆ ಇಲ್ಲಿ ಸ್ವರ್ಗದವರು ಬಹಳ ಉತ್ಸಾಹದಿಂದ ಕೂತುಕೊಂಡಿದ್ದಾರೆ. ಮಿಕ್ಕಿಲು ಒಂದೊಂದೇ ಶಾಸಕರಪ್ಪ ವೀರಂಜನೆ ಕಡಂಬಾರ್ ಒಂದು ಫೈನಲ್ ಎರಡನೇ ಸೆಮಿ ಫೈನಲ್ ಮ್ಯಾಚ್ ಈಗ $14.76 ಗೋಲ್ಡ್ ಕಾಯಿನ್ ವಿನ್ನರ್. ಬಹುಶಃ ಬಹುಮಾನ ಶರತ್ ಕೊಡ್ತಲ್ಲೇ? ಎಸ್, ശരത് ചേട്ടാ ഇവർ റിപ്ലൈ ഇനി എങ്ങനെ നാളെ എങ്ങനെ ഫുൾ റിപ്ലൈ ഇല്ലേ? റിപ്ലൈ ക്ലിയർ ആയിട്ട് കാണിക്കണം.
ಕಿಶಣ್ಣ ಸರ ಮುಜನ ಒಳ್ಳೆ ಒಳ್ಳೆ ಸರಿ ಸರಿ Yes, that is the second semi-final match. BK Brothers Swarga, ಶಾಸ್ತಾಕೃಪ ವೀರಂಜನೇಯ ಕಡಬಾರ್. ಆ ಸಿಟಿಯ ಧ್ವನಿ ಮೊಳಗಿದೆ. ಇದು ದ್ವಿತೀಯ ಸೆಮಿಫೈನಲ್. ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ಹತ್ತಗಡೆಯಲ್ಲಿ ಬಿಕೆ ಬಿಕೆ ಬಿಕೆ. ಈ ಬಾರಿ ಮತ್ತೊಮ್ಮೆ ಆಂಜನೇಯನ ನಾಮಬಲದೊಂದಿಗೆ ಶಾಸ್ತಾಕೃಪ. ಇಲ್ಲಿ ಬಿಕೆ ಬ್ರದರ್ಸ್. ಆಹಾ ಆಹಾ ಬಿಕೆ ಬಿಕೆ. ಇದು ಸಮಬಲದ ಹೋರಾಟವಿದೆ. ಇಲ್ಲಿ ಗೆದ್ದರೆ ಫೈನಲ್. ನೋಡಿ ನೋಡಿ ಇಲ್ಲಿ ಬಿಕೆ ಗಳಿಗೆ ಬರ್ತಾ ಇದೆ ಹಗ್ಗ. ವೀರಾಂಜನೇಯ ತಂಡದ ಬಲ ಪ್ರದರ್ಶನ ಬರಬೇಕಾಗಿದೆ. ಈ ಸೆಮಿಫಿನಾಲೆಯಲ್ಲಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ ವಿರುದ್ಧವಾಗಿ ಬಿಕೆ ಬ್ರದರ್ಸ್. ನೋಡಿ ಹೆಜ್ಜೆ ಹಿಂಬದಿಗೆ ಬರುತ್ತಾ ಇದೆ. ಇಲ್ಲಿ ಬಿಕೆ ಬ್ರದರ್ಸ್ ತನ್ನತ್ತ ಸೆಳೆಯುವ ಪ್ರಯತ್ನ ಇದು ಆದ್ರೆ ಬಿಟ್ಟು ಕೊಡ್ತಾ ಇಲ್ಲ ನೋಡಿ ಇಲ್ಲಿ ಶಾಸ್ತಾಕೃಪ. ಇಬ್ಬರು ಬಿಟ್ಟು ಕೊಡ್ತಾ ಇಲ್ಲ. ಬಿಕೆ ಬ್ರದರ್ಸ್ ಸ್ವರ್ಗದ ಕಡೆ ಆದ್ರೆ ಈ ಬಾರಿ ಮತ್ತೆ ಬಲವನ್ನು ವಿರೋಧಿಸ್ತಾ ಇದ್ದಾರೆ. ಶಾಸ್ತಾಕೃಪ ವೀರಾಂಜನೇಯ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಸ್ವರ್ಗದ ಕಡೆಗೆ ಮುಖ ಮಾಡಿದಂತಹ ಹಗ್ಗವನ್ನ ತಪ್ಪಲಿ ಎಳೆಯುವಂತಹ ಅವಕಾಶ ಸಾಮರ್ಥ್ಯವನ್ನು ತಂಡವಾಗಿದೆ. ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ಇಲ್ಲಿ ಬಿಟ್ಟು ಕೊಡ್ತಾ ಇಲ್ಲ. ಯಾವ ಕಡೆಗೆ? ಇದು ಸ್ವರ್ಗದ ಕಡೆಗೆ. ಜರಿಗ ಮತ್ತೆ 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 ಬರುತ್ತಿದೆ ದೇವಿ. ದೇವಿ ಕಡೆಗೆ ಮತ್ತೆ ಮುಖ ಮಾಡಿದೆ. ಆದ್ರೆ ಬಿಟ್ಟು ಕೊಡ್ತಾ ಇಲ್ಲ. ಸ್ವರ್ಗ ಬಿಟ್ಟು ಕೊಡ್ತಾ ಇಲ್ಲ. ಸ್ವರ್ಗದಿಂದ ಮತ್ತೆ 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 ಬರುತ್ತಿದೆ ಮತ್ತೆ 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 ಈ ಒಂದು ಸ್ಪರ್ಧೆಯು ಹಾಗೆ ಸರಿ ಸುಮಾರು ಸ್ವರ್ಗದ ಕಡೆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಇವರು ಆ ಒಂದು ಹಗ್ಗವನ್ನು ತಪ್ಪಲಿಯಾಗಿ ಎಳೆದು ಬಿಟ್ಟಿದ್ದಾರೆ ನಮ್ಮ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು. ಆದರೆ ಇನ್ನೂ 2 ಅವಕಾಶಗಳು ಇದೆ. ಇಲ್ಲಿ ಒಂದು ಅವಕಾಶ ಇದೆ, ಇನ್ನು 2 ಅವಕಾಶಗಳಿದೆ. ಒಂದು ಅವಕಾಶ ಪೂರ್ತಿಯಾಗಿದೆ. ಅದರಂತೆ ಮುಂದೆ 3 ಮತ್ತು 4ನೇ ಸ್ಥಾನಗಳಿಗಿರುವಂತಹ ಸ್ಪರ್ಧೆಯಾಗಿದೆ. ಸರ್ ಮಾಸ್ಟರ್ ಡಿಕೆ ಬ್ರದರ್ಸ್ ಡಿಕೆ ಬ್ರದರ್ಸ್ ರೆಡಿ ಆದಂತೋಡು. ಡಿಕೆ ಬ್ರದರ್ಸ್ ದತ್ತಕೃಪ ರೆಡಿ ಆದಂತೋಡು. ದಯಪಂಡ ನನ್ನ ದುಮ್ಮಗು ಮೂಜೇನೆ ಸ್ಪರ್ಧೆ ಮೂಜೆ ಬುಕ್ಕ 4ನೇ ಸ್ಥಾನಿಗೆ ಉಪಣಂಚಿನ ಸ್ಪರ್ಧೆ. ಎಸ್ ಪಂದ್ಯಕೂಟದ ದ್ವಿತೀಯ ಸೆಮಿಫೈನಲ್ ಸ್ಪರ್ಧೆಯಲ್ಲಿದ್ದೇವೆ. ಮೊದಲ ಅವಕಾಶವನ್ನು ಗೆದ್ದುಕೊಂಡಿದೆ ಇವಾಗ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರ್. ಇದ್ರೆ 2 ಅವಕಾಶಗಳು ನೋಡಿ ಇಲ್ಲಿ ಬಹುಶಃ ನೋಡಿ ಇಲ್ಲಿ 550 kg ಭಾಗದಲ್ಲಿ 3 ಮತ್ತು 4ನೇ ಸ್ಥಾನ ಪಡೆದಂತಹ ತಂಡವಾಗಿದೆ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು. ಮತ್ತೆ ಇಲ್ಲಿ ಸೆಮಿಫೈನಲ್ ಹಂತಕ್ಕೆ ತಲುಪಿದ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು. ಮತ್ತೆ ಇಲ್ಲಿ 3ನೇ ಮತ್ತು 4ನೇ ಸ್ಥಾನಗಳಿಗಿರುವಂತಹ ಸ್ಪರ್ಧೆ ನಡೆಯಬೇಕಿದೆ. ಇದಾದ ಬಳಿಕ ಮತ್ತೆ ನಾವು
ಎಸ್ ಶಾಸ್ತಕೃಪ ವೀರಂಜನೇಯ ಕಟಂಬಾರು ಅಂಡ್ ಸೆರೆಗ ಡಿಕೆ ಸೆರೆಗ ನಿಮಗಿರುವ ಅವಕಾಶ ದ್ವಿತೀಯ ಸೆಟ್ ಆಗಿದೆ. ಸೆರೆಗ ಅಂಡ್ കിടമ്പാറു. അടുത്തത് 3 അതുപോലെ തന്നെ 4 സ്ഥാനക്കാർക്കുള്ള മത്സരമാണ് അടുത്തത്. 3 അതുപോലെ തന്നെ 4 സ്ഥാനക്കാർക്കുള്ള മത്സരമാണ് അടുത്തത്. യെസ് Remixed by DJ Ashish. यस बल्ल बतन लगा और म्यूजिक ऑफ ऑन पे लगा. यस ದ್ವಿತೀಯ ಸೆಟ್ಟಿಗೆ ಇರುವಂತಹ ಈ ಒಂದು ಅವಕಾಶ ಮೊದಲ ಅವಕಾಶದಲ್ಲಿ ಕಾಣಬಹುದು. ಶಾಸ್ತಕೃಪ ವೀರಂಜನೇಯ ಕಡಂಬಾರ ಕನೆಯ ಕ್ಷಣದಲ್ಲಿ ತಮ್ಮ ಬಳಿಗೆ ಹಗ್ಗವನ್ನು ಎಳೆದು ಮೊದಲ ಸೆಟ್ ಅನ್ನು ಗೆದ್ದುಕೊಂಡಿದ್ದಾರೆ. ಇದಿವಾಗ ಮತ್ತೆ ದ್ವಿತೀಯ ಸುತ್ತಿನ ಸೆಟ್ಟಿಗೆ ಈ ಒಂದು ವಿಸಿಲ್ ನಾದಕ್ಕೆ ಕಿವಿಯನ್ನು ಕೊಡ್ತಾ ಇದ್ದಾರೆ. Yes. ആഹാ കാലമേ ഇവിടെ ഇതാ ആദ്യ സെറ്റ് സ്വന്തമാക്കിക്കൊണ്ട് ಶಾಸ್ತಕೃಪ ವೀರಾಂಜನೇಯ കടമാറെങ്കിലും രണ്ടാമത്തെ സെറ്റ് ഇത്തവണ ഇതാ വിജയം അനിവാര്യമാണ്. ഇത്തവണ സെറിക നിങ്ങളുടെ അരികിലാണ് എന്നെ കണ്ടത്. നിങ്ങളുടെ ശക്തികളാണ് ഇവിടെ കാണിക്കേണ്ടത്. സെറിക സെറിക സെറികയുടെ അരികിലേക്ക് വിട്ടുകൊടുക്കുന്നില്ല. ഇത് സെറികയാണ്. കുഞ്ഞുകൊട്ടന്മാരാണ്, കരുത്തന്മാരാണ് ഇത്തവണ സെറികയെങ്കിൽ മറുഭാഗത്ത് ഇവിടെ ഇതാ ಶಾಸ್ತಕೃಪ ವೀರಾಂಜನೇಯ കടമ്പാറ് വിട്ടുകൊടുക്കുന്നില്ല. അങ്ങനെ വിട്ടുകൊടുക്കാതിരിക്കുന്നു. പക്ഷെങ്കിൽ ഇവിടെ ഇതാ സെറികയുടെ അരികിലേക്ക് പതിയെ പതിയെ പോകുന്ന കാഴ്ചയാണ് പ്രിയമുള്ളവരെ. അങ്ങനെ പോകുമ്പോൾ നേരത്തെ പോയ കാഴ്ചപ്പാട് വീണ്ടും തിരിച്ചു വരുമോ? അല്ല, വീണ്ടും പോകുന്ന കാഴ്ചയാണ്. പക്ഷെങ്കിൽ സെറിക വിട്ടുകൊടുക്കുന്നില്ല. സെറികയുടെ രീതിയിലാണ്. സെറിക ഒന്നാഞ്ഞു പിടിച്ചു വലിച്ച് ಮತ್ತೆ ಇಲ್ಲ 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 ಮತ್ತೆ ಬಿಡಲಿಗೆ ಮತ್ತೆ ಸೆರಿಗ ಬಂದಿದೆ ಬರುತ್ತಿದೆ ಅಣ್ಣ ರಜ್ಜನದಾಯ್ತು. ಆಹಾ ಇಲ್ಲ 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 ಕೋಚ್ ಆಹಾ ಸೆರಿಗ ಒಂದೇ ಕ್ರಮದಲ್ಲಿ ಮತ್ಸರ ಮುನ್ನಡೆಯುകയാണ്. മൂന്നാം സ്ഥാനത്തിനായി മൂന്ന് അതുപോലെ തന്നെ 4ാം സ്ഥാനത്തിനായി ഇവിടെ ഇതാ ദത്തകൃപ സുദ്യമ്പള തയ്യാറായി നൽകിയിട്ടതാണ്. ഇവിടെ ഇതാ ഈ മത്സരത്തിൽ വിജയിച്ചാൽ നേരെ ഫൈനലിലേക്ക്, എന്ന് വെച്ചാൽ ഇവിടെ ഫൈനലിലേക്ക് കിടന്നിരിക്കുന്ന മഹാവിഷ്ണു ഹീരൂറ. ഇവിടെ വിജയിച്ചാൽ നേരെ ഫൈനൽ, പരാജയപ്പെട്ടാൽ 3 അതുപോലെ തന്നെ 4ാം സ്ഥാനത്തിന് വേണ്ടിയുള്ള കളിയിൽ ദത്തകൃപ സുദ്യമ്പളയുമായി ഏറ്റുമുട്ടാം. ടോസിന് വേണ്ടി ക്യാപ്റ്റന്മാർ വരേണ്ടതാണ്. ക്യാപ്റ്റൻ യെസ്.
TNH. France. Remixed by DJ Ashish. കോച്ച് ഭുവൻ ഒരു മാത്രം കോച്ച് പ്ലീസ് ನಿಖಿಲಿಂಚವಲ್ಲೇ ಸಂಘಟಕರು ಒಂಚೂರು ಸಹಕಾರ ಕೊರಡಾಪಟ್ಟು ನಮಗೆ ಒಂಜಿ ಕೋಚ್ ಮಾತ್ರ ಒಂಚೂರು ಹೆಲ್ಪ್ ಅನ್ಪಲೆ Remixed by DJ Ashish. ഒന്നൊന്ന ക്രമത്തിൽ മത്സരം മുന്നെടുക്കുകയാണ്. ആദ്യ അവസരത്തിൽ ശാസ്ത്രകൃപ വീരാഞ്ജനേയ കടമ്പാറ ഇവിടെ രണ്ടാമത് അവസരത്തിൽ മഹാവിഷ്ണു ഹേരൂർ നിൽക്കുമ്പോൾ ഇവിടെ അവസാനത്തെ മൂന്നാം അവസരത്തിനായി ഇവിടെ കാത്തുനിരിക്കും. ആര് കാണാ മൂന്നാമത്തെ അവസരം ആരാണ് ഫൈനലിലേക്ക് കടക്കുന്ന ടീം എന്ന് കണ്ടറിയേണ്ടതുണ്ട്. അതിനു വേണ്ടിയുള്ള ഒരു സെറ്റ് ബാക്കി നിൽക്കെ ഇവിടെ രണ്ട് ടീം അംഗങ്ങളും തയ്യാറായി നിൽക്കുകയാണ്. ഒപ്പം മത്സരം നിയന്ത്രിക്കുന്ന കിഷൻ ആഞ്ജനേയ, ഹർഷ ആഞ്ജനേയ അവരുകൾ തയ്യാറാണ്. അതിനൊപ്പം മഞ്ജുനാഥ് ആങ്കർ ചോടുക്കൽ അദ്ദേഹം തയ്യാറാണ്. അങ്ങനെ ഇതാ സ്പീഡപ്പ് ചെയ്യുക. ഇനിയും 2 മത്സരങ്ങളാണ് ഈ ഒരു ടൂർണമെന്റിൽ ബാക്കി നിൽക്കുക. 2 മത്സരങ്ങൾ ബാക്കി നിൽക്കുകയാണ് ഈ ഒരു ടൂർണമെന്റിൽ. 1, 3 പിന്നെ 4 സ്ഥാനക്കാർക്കുള്ള മത്സരം. അതിനുശേഷം ഫൈനൽ മത്സരമാണ്. Remixed by DJ Ashish. ಎಸ್, 1-1 ಸಮಬಲದಲ್ಲೇ ತಂಡಗಳು. ಮೊದಲ ಅವಕಾಶದಲ್ಲಿ ಶಾಸ್ತ್ರಕೃಪ ವೀರಾಂಜನೇಯ ಕಡಂಬಾರು, ಇವಾಗ ದ್ವಿತೀಯ ಅವಕಾಶದಲ್ಲಿ ಮಹಾವಿಷ್ಣು ಹೇರೂರು ತಂಡಗಳು. ಈ ಬಾರಿ ಇದು ಕೊನೆಯ ಅವಕಾಶಕ್ಕೆ, 3ನೇ ಅವಕಾಶಕ್ಕೆ. ಇಲ್ಲಿ ಗೆದ್ದವರು ಫೈನಲಿಗೆ, ಸೋತವರಿಗೆ ಮತ್ತೊಂದು ಅವಕಾಶ. ಅಂದರೆ 3 ಮತ್ತು 4ನೇ ಸ್ಥಾನಿಗಳಿಗೆ ಅವಕಾಶ. ನಮ್ಮ ಸಂಘಾಟಕರ ಶಿವ ആഹാ കാഹള മുഴങ്ങിയിരിക്കുന്നു. 1-1 ക്രമത്തിൽ മത്സരം മുന്നെടുക്കുമ്പോൾ ഇവിടെ ഇതാ ഫൈനൽ നാദത്തിന് വേണ്ടിയുള്ള ഫൈനൽ വിസിലടിക്കുമ്പോൾ ഇവിടെ ഇതാ ആര് കാണുന്ന ഒരു അവസരം. ആരാണ് ഫൈനലിലേക്ക് കടക്കുന്നത്? ഒരു ഭാഗത്ത് സ്വർണിക ഹേരൂരെങ്കിൽ മറുഭാഗത്ത് കടമ്പാറാണ് നിൽക്കുന്നത്. പ്രിയമുള്ളവരെ,
വിട്ടുകൊടുക്കാതെ നിലനിൽക്കുന്ന ചാമ്പ്യന്മാരാണ് ഇത്തവണ 7-14 താരപ്രജാപതികളാണ് കളിക്കളത്തിലിതാ. ഇത്തവണ ആരാടിതാ മിന്നും തെളിഞ്ഞു നിൽക്കുമ്പോൾ ഇവിടെ ഇതാ ആർക്ക് സ്വന്തമാണ് ഈ അവസരം, ആരാണ് വിജയിക്കുന്നതെന്ന് കണ്ടറിയേണ്ടതുണ്ട് പ്രിയമുള്ളവര്. ഇവിടെ ഇതാ ഹീറൂരിന്റെ ഭാഗത്താണ് നിൽക്കുന്നത്. പക്ഷെങ്കിൽ ഇവിടെ ഇതാ വീണ്ടും തിരിച്ചു വലിക്കുന്ന ശ്രമത്തിലാണ് ഇവിടെ ഇതാ കടമ്പാറെങ്കിൽ ഇവിടെ ഇതാ അങ്ങോട്ട് വലിക്കുന്ന കാഴ്ചയാണ്. ആഹാ, വിട്ടുകൊടുക്കുന്നില്ല. അതിമനോഹരമായ പോരാട്ടം ഇത്തവണ പോകുന്നു. ഇത്തവണ നിൽക്കുന്നു ഹീറൂരിന്റെ ഭാഗത്താണ്. പക്ഷെങ്കിൽ ഇവിടെ ഇതാ കടമ്പാറിനരികിലേക്ക് വരുന്നു. ഓഹോ, ഇത് മത്സരമാണ്. കൈയടിച്ച് തന്നെ സ്വീകരിക്കേണ്ട മത്സരമാണ്. ആഹാ, എന്തൊരു മത്സരമാണ്, എന്തൊരളകാണ്. പക്ഷെങ്കിൽ ഇവിടെ ഇതാ അവസാനിച്ചില്ല. ഇനിയും ബാക്കി നിൽക്ക്. ഇതിനോട് ആട്ട ഈ ബാരി മഹാവിഷ്ണു ഹീറൂർ കണ്ട ಆದರಲ್ಲೇ ಸಾರಿ ಬೀಗದಲ್ಲಿ ಸ್ವರ್ಗ ತಂಡ ಇಲ್ಲಿ 3 ಮತ್ತು 4ನೇ ಸ್ಥಾನಕ್ಕೆ ಆಟ ಇದೆ. ಯಸ್, ಮಹಾವಿಷ್ಣು ಹೀರೋರು ಎಕಡೆ ಬರ್ತಾರೆ ನಾವು ನಾನಿತ್ತ 3rd 4th ಗೊಬ್ಬಚ್ಚ ಕಡಂಬಾರ್ ಆ್ಯಂಡ್ ಡಿಕೆ ಬೋಡೋಣ 2 ನಿಮಿಷ 5 ನಿಮಿಷ ಕೊರೋಲಿ. ಎಸ್, 5 ನಿಮಿಷ ಕೊಡುವ. ಡಿಕೆ ಮೊದಲೇ ಈ ವಿಭಾಗಡೆ ಪ್ರಥಮ ಸ್ಥಾನ ಪಡೆಯುವ ಚಿಂತನ ತಂಡಕ್ಕೆ 7,024 ನಗದು. ಅದೇ ರೀತಿ ಶಾಶ್ವತ ಫಲಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ ರೆಡ್ ಈಗಲ್ ಕೈಯಾರ್. ಅದೇ ರೀತಿ ನಗದು ಬಹುಮಾನವನ್ನು ಅರುಣ್ DJ ಹೊಸಂಗಡಿಯವರು ಪ್ರಾಯೋಜಕತ್ವದಲ್ಲಿ ನೀಡಿದ್ದಾರೆ. ಅದೇ ರೀತಿ ದ್ವಿತೀಯ ಬಹುಮಾನ 5,000 ನಗದನ್ನು ಕೊಡುಗೆಯಾಗಿ ನೀಡಿದ್ದಾರೆ ಅವಿನಾಶ್ ಮಚಾಡೋ. ಅದೇ ರೀತಿ ಸಂಘಶಕ್ತಿ ಫಲಕ ಶಾಶ್ವತ ಫಲಕವನ್ನು ಪದ್ದು ಹೇರೂರು ಕೊಡುಗೆಯಾಗಿ ನೀಡಿದರೆ ತೃತೀಯ ಬಹುಮಾನ 2,024 ನಗದನ್ನು ಅರ್ಚನಾ BC ರೋಡು. ಅದೇ ರೀತಿ ಸಂಘಶಕ್ತಿ ಶಾಶ್ವತ ಫಲಕವನ್ನು ರಿಷಬ್ ಬಂಗೇರರವರು ಕೊಡುಗೆಯಾಗಿ ನೀಡಿದ್ದಾರೆ. ಚತುರ್ಥ ಬಹುಮಾನ ನಗದು ಬಹುಮಾನ 2,024 ಇದನ್ನು GS ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಪೆರ್ಮುದೇರವರು ಕೊಡುಗೆಯಾಗಿ ನೀಡಿದರೆ ಸಂಘಶಕ್ತಿ ಶಾಶ್ವತ ಫಲಕವನ್ನು ಶ್ರೀನಿವಾಸ್ ನಾಯ್ಕ್ BC ರೋಡ್ರವರು ಕೊಡುಗೆಯಾಗಿ ನೀಡಿದ್ದಾರೆ. ನಮಗೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಯಾವುದೇ ಕಾರ್ಯಕ್ರಮ ಆಗಬೇಕಿದ್ರೆ ಅನೇಕರ ಸಹಕಾರ ಬೇಕು. 2 ಕೈ ತಟ್ಟಿದ್ರೆ ಮಾತ್ರ ಚಪ್ಪಾಳೆ ಬರಲಿಕ್ಕೆ ಸಾಧ್ಯ. ಹಾಗಾಗಿ ಆ ಸಹಕಾರಕ್ಕಾಗಿ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅಲ್ಲಿ ತೃತೀಯ ಬಹುಮಾನ ಅದೇ ರೀತಿ ಚತುರ್ಥ ಬಹುಮಾನಕ್ಕಾಗಿ ತಯಾರಾಗಿರಬೇಕು. ದಯಮಾಡಿ ಆದಷ್ಟು ಬೇಗ DK ಬ್ರದರ್ಸ್ ಅದೇ ರೀತಿ SKV ಕಡಂಬರ್ ದಯಮಾಡಿ ಆದಷ್ಟು ಬೇಗ ಮೈದಾನಕ್ಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ.
TNH. France. Remixed by DJ Ashish. TNH. France. Remixed by DJ Ashish. TNH. France. Remixed by DJ Ashish. ಬನ್ನಿ ಡಿ ಕೆ ಬ್ರದರ್ಸ್ ಸುದೆಂಬಲ ಬನ್ನಿ. ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ಬನ್ನಿ. ಡಿ ಕೆ ದಯಮಾಡಿ ಸಹಕರಿಸಬೇಕು. ನೋಡಿ ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ತಂಡ ಬರ್ತಾ ಇದೆ. ಡಿ ಕೆ ಸುದೆಂಬಲ ಬನ್ನಿ. ಬನ್ನಿ, ತಮ್ಮೆಲ್ಲರ ಸಹಕಾರ ಇದ್ರೆ ಈ ಪಂದ್ಯಾಟವನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಬಹುದು. ತಮ್ಮೆಲ್ಲರ ಸಹಕಾರ ಇಷ್ಟು ಹೊತ್ತು ಇತ್ತು, ಅದಕ್ಕೋಸ್ಕರ ಧನ್ಯವಾದವನ್ನು ನಾನು ಮತ್ತೊಮ್ಮೆ ಮಗದೊಮ್ಮೆ ಸಮರ್ಪಿಸ್ತಾ ಇದ್ದೇನೆ. ನೋಡಿ, ಡಿ ಕೆ ಬ್ರದರ್ಸ್ ಬೆಂಬಲ ಬರ್ತಾ ಇದ್ದಾರೆ. ಅದೇ ರೀತಿ ಎದುರಾಳಿ ತಂಡ SKB ಕಡಂಬಾರು ಕೂಡ ತಯಾರಾಗಿದೆ. ಬನ್ನಿ ಮೈದಾನಕ್ಕೆ ಬನ್ನಿ. ತೃತೀಯ ಅದೇ ರೀತಿ ಚತುರ್ಥ ಬಹುಮಾನಕ್ಕಾಗಿ ಪಂದ್ಯಾಟ. ನೋಡಿ ಬರ್ತಾ ಇದ್ದಾರೆ ಡಿ ಕೆ ಬ್ರದರ್ಸ್. ಈ ಹಿಂದಿನ ಸೆಮಿಫಿನಾಲೆಯಲ್ಲಿ ನಮಗೆಲ್ಲರಿಗೂ ಕೂಡ ಹಗ್ಗ ಜಗ್ಗಾಟದ ರುಚಿಯನ್ನು ಕೊಟ್ಟಂತಹ ಅದ್ಭುತ ತಂಡ, ಒಂದು ಅದ್ಭುತ ಸೆಣಸಾಟಕ್ಕೆ ಸಾಕ್ಷಿಯಾದಂತಹ ತಂಡ. ನೋಡಿ ಎದುರಾಳಿ ತಂಡ ಬರ್ತಾ ಇದೆ, ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು. ಬಲೆ ಕಡಂಬಾರು ಬಲೆ ಬಲೆ. ಎಸ್, ಶಾಸ್ತಾಕೃಪ ವೀರಾಂಜನೇಯ ಕಡಂಬಾರು ತಂಡ ಬರ್ತಾ ಇದೆ. ಇದು 3 ಹಾಗೂ 4ನೇ ಬಹುಮಾನಕ್ಕಾಗಿ ಅಂತ ನಡೆಯುವಂತಹ ಪಂದ್ಯಾಟ.
Remixed by DJ Ashish. TNH. France. Remixed by DJ Ashish. ಗುಡ್ ಮಾರ್ನಿಂಗ್. ಇತ್ತೆ ಶರತನ್ನೇ ಮೈಕವತ್ತ ನೀರವಳು ಗುಳ್ಳಿಯರೆಜ್ಜಿ ಬತ್ಲೆ ಫೈನಲ್ ಮ್ಯಾಚಿಗೆ ರೆಡಿ ಆಲೆ. ಫೈನಲ್ ಮ್ಯಾಚ್ಗೆ ಒಬ್ಬನ ಕ್ಲಬಲ್ಲೇ ಪ್ರವೇಶ ದ್ವಾರದ ಕೈತ ರೆಡಿ ಆದಪ್ಪಳೆ ಅಂಚನೆ ಸಂಘಟಕ್ಕೆ ಇರಲ್ಲ ಮಾತಾ ಎಸ್ ಆಹಾ ನೋಡಿ, ಇದು ತೃತೀಯ, ಅದೇ ರೀತಿ ಚತುರ್ಥ ಬಹುಮಾನಕ್ಕಾಗಿ ನಡೆಯುವಂತಹ ಸೆಣಸಾಟ. ಶಾಸ್ತಾಗ್ರಪ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಡಿಕೆ ಎಸ್ಕೆವಿ ಡಿಕೆ ಇತ್ತ ಕಡೆಯಲ್ಲಿ ಶಾಸ್ತಾಗ್ರಪ ವೀರಾಂಜನೇಯ ಕಡಂಬಾರು ತಂಡ. ಸೆಣಸಾಟ ಮುಂದುವರಿತಾ ಇದೆ, ಸಮಾಬಲದ ಹೋರಾಟ ಇದು. 510 ಸಮಾಬಲ ಜನಮಿತಿ ಇಲ್ಲದೆ ಇದು ಹಕ್ಕದ ಆಟ ನೋಡಿ ಬರುತ್ತಾ ಇದೆ. ಕಡಂಬಾರು ಕಡೆಗೆ ಹಗ್ಗ ಸಾಗಿ ಬರುತ್ತಾ ಇದೆ. ಇತ್ತ ಡಿಕೆ ಎಸ್ಕೆವಿ ಆ ಸ್ವರ್ಗಾಬಕ ಹೇರೋರು ಫೈನಾಲೆಗೆ ಗೊಬ್ಬನಕ್ಲೆ ದಯಮಂತದೆ ರೆಡಿಯಾಲೆ ನಿಕ್ಲನ ಪ್ರಾರ್ಥನಾ ಕಾರ್ಯನು ಮಾತ್ರ ಮುಗಿತದೆ. ಪ್ರವೇಶ ದ್ವಾರದ ಕೈತಲ್ಲಿ ಪಡೆದು ವಿನಂತಿ ಮಾಡ್ತಂದುಲ್ಲ.
Remixed by DJ Ashish. ಬಲ್ಲಬತ್ತಿ TNH. France. Remixed by DJ Ashish. ಬಲ್ಲೆ ಲೇಟ್ ಮಾಡ್ಬಿಟ್ಟು TNH. France. Remixed by DJ Ashish. ఆ కోరికే లేపుండు ಸಿಟಿ ಮೊಳಗೆ ಬಂದಿದೆ. ಪ್ರಥಮ ಸುತ್ತಿನಲ್ಲಿ ಡಿಕೆ ಗೆದ್ದುಕೊಂಡ್ರೆ ಈ ಬಾರಿ SKV ಬಿಟ್ಟು ಕೊಡುತ್ತಿಲ್ಲ ಎಂಬ ಪಣ ತೊಟ್ಟಿದೆ. ಆಹಾ, ಆದ್ರೆ ಮತ್ತೆ ಡಿಕೆ ಕಡೆಗೆ ಶಾಸ್ತ್ರ ಕೃಪಾ ವೀರಾಂಜನೇಯ ಕಡಂಬಾರು ಡಿಕೆ ಬ್ರದರ್ಸ್ ಬೆಂಬಲ. ಬೆಳಗಿನ ಜಾವ 5 ಗಂಟೆಯ ಸುಮಾರಿಗೆ 6 ಗಂಟೆ ಆಗತಾ ಬಂತು. ಡಿಕೆ ಕಡೆಗೆ ಸೌಭಾಗ್ಯ ಒಳಿದು ಬಂದಿದೆ. ಬಲೆ ಎಸ್ ಫಿನಾಲೆ ಸಂಘ ಶಕ್ತಿ ರಿಜಿಸ್ಟರ್ಡ್ ಕೈಯಾರು ಬಲೆ ಮಾತ ಸದಸ್ಯರು ಬಲೆ ಅನ್ನ ಲೈಟ್ ಇದೆ ಪ್ಲಾನ್ ಲೈಟ್ ನೋಡಿ, ಪ್ರಥಮ ವಿಭಾಗದಲ್ಲಿ 550 ದೇಹ ತೂಕ ವಿಭಾಗದ 550 ಕೆಜಿ ದೇಹ ತೂಕ ವಿಭಾಗದಲ್ಲಿ ನಾವು ಲೀಗ್ ಮಾದರಿಯ ಪಂದ್ಯಾಟವನ್ನು ಮುಗಿಸಿ ಇದು ದ್ವಿತೀಯ ವಿಭಾಗ 510 ಕೆಜಿ ದೇಹ ತೂಕದಲ್ಲಿ ಸುಮಾರು 27 ತಂಡಗಳು ಭಾಗವಹಿಸಿತ್ತು. ಅದರಲ್ಲಿ 25 ತಂಡವನ್ನು ಹಿಮ್ಮೆಟ್ಟಿಸಿ ಫಿನಾಲೆ ಪ್ರವೇಶ ಮಾಡಿದಂತ 2 ತಂಡಗಳು ಸುಮಾರು 25 ತಂಡವನ್ನು ಹಿಮ್ಮೆಟ್ಟಿಸಿ ಫಿನಾಲೆ ಪ್ರವೇಶ ಮಾಡಿದಂತ 2 ತಂಡ ಮಹಾವಿಷ್ಣು ಹೇರೂರು. ಬನ್ನಿ ಪದ್ಯ ಬದಲನ್ನ ಪದ್ಯ ಹಲೋ
ಆದ್ಯ ಫೈನಲ್ ಮತ್ಸರದಲ್ಲಿದ್ದ മഹാവിഷ്ണു ഏരൂർ ആൻഡ് BK ಸೆರಿಗ ನಡುವಿನ ಹೋರಾಟമാണ് ಪ್ರಿಯಮಣ್ಣವರೇ. ಪಂದ್ಯಾಕೂಟದ ಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಇದೀವಾಗ ಮಹಾವಿಷ್ಣು ಹೇರೂರು BK ಬ್ರದರ್ಸ್ ಸೆರಿಗ ತಂಡಗಳ ನಡುವೆ ಒಂದು ಹೋರಾಟವನ್ನು ನೋಡಲಿಕ್ಕೆ ಮಹಾವಿಷ್ಣುವಿನ ವಿರುದ್ಧವಾಗಿ ಹೇರೂರು ತಂಡದ ವಿರುದ್ಧವಾಗಿ ಬರ್ತಾ ಇದೆ BK ಬ್ರದರ್ಸ್ ಸ್ವರ್ಗ. ಆ BK ಲೈಟ್ ಲೈಟ್ BK ಬ್ರದರ್ಸ್ ಸ್ವರ್ಗ. ಸೌಂಡ್ ಈ ತಂಡಗಳು ಕೂಡ ಲೈನ್ ಅಪ್ ಮಾಡಿ ನಿಂತುಕೊಳ್ಳಬೇಕು. ಲೈನ್ ಅಪ್ ಇಲ್ಲದೆ ಇരു ടീമിന്റെ മത്സരാർത്ഥികളും അതുപോലെ തന്നെ ಅದೇ ರೀತಿ ಸಂಸ್ಥೆಯ ಸರ್ವ ಸದಸ್ಯರುಗಳು ಈ ಒಂದು ಫೈನಲ್ ಹಂತಕ್ಕೆ ಬಂದಿರುವಂತಹ ಎರಡು ತಂಡದ ಆಟಗಾರರಿಗೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ. ತದ ಬಳಿಕ ಮತ್ತೆ ಇಲ್ಲಿ ಫೈನಲ್ ಕದನ ಇಲ್ಲಿ ನಡೆಯಲಿದೆ. ಕೋರಿ ಉಂಡು ಎಸ್ ಸುಮಾರು 25 ಜವನೇರು ಎಸ್ ಸಂಘ ಶಕ್ತಿ ಎಕಡೆ ಬನ್ನಲಕ್ಕ ಒಂಜಿ ಸೀಂಕಿರ್ದ ಕಡ್ಡೆ ರಪ್ಪ ಪೊಳಿಪೇರ ಆಪುಂಡು ಅಣ್ಣ ಒಂಜಿ ಮೈಪು ಸುಡಿ ನಮ್ಮ ಕೈಟ್ ಪೊಳಿಪೇರ ಆಪುಜಿ ದಾಯ ಪಂಡವಳು ಒಗ್ಗಟ್ಟು ಉಂಡು ಖಂಡಿತವಾದ ಅಂಚ ಸಂಘ ಶಕ್ತಿ ಬಣ್ಣ ಅಂಚ ನಮ್ಮ ಕೈಟ್ ತುಳಿ ರಕ್ಷ ಉಂಡು ರಕ್ಷ ಡುಪ್ಪನ ಚಿತ್ತನ ಒಂಜಿ ರೇಷ್ಮನ ದೀಂಡ ಫ್ಯಾನ್ ಪಾಂಡರಾದ ಪೋಪುಂಡು ಐಕೊಂಜಿ ಬಾರಿ ಪೊರ್ಲ ಗಂಟು ಒಂಜಿ ಬಲ್ಲನ ಮಾತ ಕಟ್ಟದೊಂಜಿ ರಕ್ಷೆ ಮಂತ ನಾವು ಅವಳೆ ಒರಿ ಉಂಡು ಸತ್ಯ ಪಂಡ ಒಂಜಿ ಸಂಘಟನೆ ಬಣ್ಣ ಅಂಚ ಅವು ಎಂಚಿನೇ ಕಷ್ಟ ಬರಡು ಸಂಘಟನೆ ಅಂಡ ಐನು ಪೊಳಿಪೇರ ಸಾಧ್ಯ ಜೇನ ಪನ್ಪನ ಚಿತ್ರ ಒಂಜಿ ಪಾತೆರ ನಮ್ಮ ಹಿರಿಯಕ್ಲು ಬಂತೇರೆ ಸಂಘ ಶಕ್ತಿ ಕಲಾಯುಗೆ ಪಂಡದು ಅಂಚಾದ ಈ ಯುಗಟ್ಟು ಅವು ಶಕ್ತಿಯಿಂದ ಕೇಂಡ ಅವು ಸಂಘ ಶಕ್ತಿ ಕೈಯಾರು ಐತ ಪ್ರತಿರೂಪ. ಎಸ್ ಬಂಧುಗಳೇ, ಸಂಘ ಶಕ್ತಿ ಕೈಯರಾಯಿಸುವಂತಹ ಈ ಒಂದು ಪಂದ್ಯಾಕೂಟದ 510 kg ವಿಭಾಗದ ಫೈನಲ್ ಸ್ಪರ್ಧೆಯಲ್ಲಿ ನಾವಿದ್ದೇವೆ. ಇವಾಗ ಎರಡು ಬಲಾಢ್ಯ ತಂಡಗಳನ್ನು ಕಾಣಿಸ್ತಾ ಇದ್ದೇವೆ. ಒಂದು ಕಡೆಯಲ್ಲಿ BK ಬ್ರದರ್ಸ್ ಸ್ವರ್ಗ, ಮತ್ತೊಂದು ಕಡೆಯಲ್ಲಿ ಕಾಣಬಹುದು ಮಹಾವಿಷ್ಣು ಹೇರೂರು. ಇದೀವಾಗ ಫೈನಲ್ಗೆ ಬಂದಿರುವಂತಹ ಈ ತಂಡದ ಆಟಗಾರರಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಜೊತೆಯಲ್ಲಿ ನಮ್ಮ ತೀರ್ಪುಗಾರರ ಜೊತೆಯಲ್ಲಿ ನಿರೂಪಕರು ನಮ್ಮ ಜೊತೆಗೆ ಇದ್ದಾರೆ. ಮಂಜುನಾಥ್ ಅವರು ಸದಸ್ಯರುಗಳು ಬರ್ತಾ ಇದ್ದಾರೆ. ಇನ್ನೇನು ಫೈನಲ್ ಸ್ಪರ್ಧೆ ಜೊತೆಯಲ್ಲೇ ಇಲ್ಲಿ ಕೋಳಿ ಇದೆ. ಖಂಡಿತವಾಗಿಯೂ ಸಂಘ ಶಕ್ತಿ ಕೈಯಾರು ಆಯೋಜನೆ ಮಾಡಿದಂತಹ ಈ ಹಗ್ಗ ಜಗ್ಗಾಟ ಪಂದ್ಯಾಟ ಅತ್ಯಂತ ಯಶಸ್ವಿಯಾಗಬೇಕಿದ್ರೆ ಅನೇಕರು ಇದಕ್ಕೆ ಸಹಕರಿಸಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ತಾ ಅವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಈ ಸಾರ್ಥಕ ಕ್ಷಣದಲ್ಲಿ ನಾವು ಅಭಿನಂದಿಸ್ತಾ ಇದ್ದೇವೆ. ಮುಂದಿನ ವರ್ಷವೂ ಕೂಡ ಇದೇ ರೀತಿ ಒಂದು ಅದ್ಭುತವಾದ ಹಗ್ಗ ಜಗ್ಗಾಟ ಪಂದ್ಯಾಟವನ್ನು ನಾವು ಮಾಡ್ಲಿಕ್ಕಿದ್ದೇವೆ. ಮತ್ತೆ ಮುಂದಿನ ವರ್ಷವು ಈ ಒಂದು ವರ್ಷ ಸಹಕರಿಸಿದ ಎಲ್ಲರೂ ಕೂಡ ಮುಂದಿನ ವರ್ಷವು ನಮ್ಮ ಜೊತೆ ಕೈ ಜೋಡಿಸಬೇಕೆಂದು ಕೇಳಿಕೊಳ್ತಾ ಇದ್ದಾವೆ. ಈ ಬಾರಿ ತಂಡಗಳ ಆಟಗಾರ ಇಲ್ಲಿ ಅತ್ತ ಕೈಯನ್ನು ಕೊಡದಿರುವ ಮೂಲಕ ಇಲ್ಲಿ ಶುಭವನ್ನು ಹಾರಿಸ್ತಾ ಇದ್ದಾರೆ. ಮತ್ತೆ ಬರಬೇಕಿದೆ ಇದು ಇದು ಸಂಘ ಶಕ್ತಿ ರಿಜಿಸ್ಟರ್ಡ್ ಕೈಯಾರು ಆಯೋಜನೆ ಮಾಡಿದಂತಹ ಸೌಹಾರ್ದ ಕೂಟಂ ಟಗ್ ಆಫ್ ವಾರ್ ಟೂರ್ನಮೆಂಟ್ ನ 510 kg ದೇಹ ತೂಕ ವಿಭಾಗದ ಹಗ್ಗ ಜಗ್ಗಾಟ ಪಂದ್ಯಾಟದ ಫಿನಾಲೆ ಗ್ರ್ಯಾಂಡ್ ಫಿನಾಲೆ. ಆ ಚೀಟ್ ಕೊರ್ಲೆ ಕೋರಿದ ವಿಜೇತ ತಂಡಗಳಿಗೆ 7,024 ಜೊತೆಯಲ್ಲಿ ಶಾಶ್ವತ ಫಲಕ, ದ್ವಿತೀಯ ಸ್ಥಾನಿಗಳಿಗೆ 5,024 ಜೊತೆ ಫಲಕ. ನೆಟ್ಟಿತೆ ದೀವಾ ನಾವು ಪ್ಲೇಯರ್ನಕ್ಕೆ ಜಾಸ್ತಿ ಉಳ್ಳೇರೆ ಮಲ್ಲೆ ಜಾಸ್ತಿ 18 ಮನ ಹೊರಬರ್ಮ 18 ಪ್ಲೇಯರ್ನಕ್ಕೆ ಉಳ್ಳೇರೆ. ಓಕೆ ರೆಡಿ ಮನ್ಕುಲೆ ನಗದು ಬಹುಮಾನ ಶಾಶ್ವತ ಫಲಕ 10ನೇ ಮೂಲಕ ಕೋರಿ ಕೂಡ ಬರತೆರೆಗೆ ಕೂಡ ಚಾನ್ಸ್ ಉಂಟು. ಈ ಸರ್ತಿಲ್ಲ ಬರತೆರೆಗೆ ಬರ್ತಂಡ ಮತ್ತೊಮ್ಮೆ ಬರತ್ ಇನಿ ಯಾರಿಗೆ ಧೈರ್ಯಡೊಂಜಿ ಲಾಟರಿ ಎತ್ತ ನೋಡಿ ಅಂದ
VKC ಚಪ್ಪಲ್ ತೂಲೆಗೆ ಯಾಕಡೆ ನಮ್ಮ ಕಿಶನ್ ಮಾಸ್ಟರ್ ಬಂಡೇರು ಮೂಲ ಅಂಗಡಿತನ ಚಪ್ಪಲ್ ಪೂರ ಕಾಲಿಗೆ ಎಡ್ಡೆ ಗ್ರಿಪ್ ಉಂಟು ಅದ ಖಂಡಿತವಾಗಿ ಅಕ್ಲೆ ಕೊಂಚ ಎಡ್ಡೆ ಅಡ್ವರ್ಟೈಸ್ಮೆಂಟ್ ಕಂಟೆಂಟ್ ಅಂಡ್ ಅವು ಮಿಕ್ಕಿಲ್ ಮಾತ್ರ ಆತ ನಮ್ಮ ಟೀಮ್ ಒಂಜಿ ಅಡ್ವರ್ಟೈಸ್ಮೆಂಟ್ ಮಲ್ಪೊಳಿ ಪಂಡ ಒವ್ವೆ ಕಾರಣಗಳ ಜಾರು ಜಂಕ್ಲ ಚಪ್ಪಲ್ ಬೊಕ್ಕ ರೆಡಿಯಾ ಎಂಚ ಧ್ವನಿ ಮೀಡಿಯಾ ಖಂಡಿತವಾಗ್ಲೇ ನೇರ ಪ್ರಸಾರ ಸಹಕಾರ ಮಂತ್ರಿ ನಂತರ ಧ್ವನಿ ಮೀಡಿಯಾ ಬುಕ್ಕ ನಮ್ಮ ಸೂರ್ಯದ ಸೌಂಡ್ಸ್ ಲೈಟ್ಸ್ ಎಸ್ ಸೂರ್ಯ ಲೈಟ್ಸ್ ಅಂಡ್ ಸೌಂಡ್ಸ್ ಖಂಡಿತವಾಗಿ ಇಲ್ಲೇ ಉತ್ತಮವಾದಂತಹ ಧ್ವನಿ ಮತ್ತು ಅಂಚನೆ ಶರತನ್ನೇ ಲೈನ್ ಅಂಪೇರ್ ಆದುಲ್ಲೇರು ಮುಳು ಬಾಲನ್ನೇ ಕಡ್ದುಕೊಳ್ಳೇರು ಅಂಚನೆ ಅಜಿತನ್ನೇ ಥ್ಯಾಂಕ್ ಯು ಅನ್ನ ಪುದರಿ ಇರ್ನ ಪುದರ್ ಸುಕುಮಾರ್ ಎಸ್ ಸುಕುಮಾರ್ ಎಸ್ ಥ್ಯಾಂಕ್ ಯು ಸುಬ್ರಾಯ ಸಾರಿ ಅವೆಂತ ಸುಕುಮಾರ ಇಡತನಗ ಸುಬ್ರಾಯ ಸರಿ ಸೌಂಡ್ ಆಫ್ ಮ್ಯೂಸಿಕ್ ಆಫ್ ಮನ್ಪಲೆಗೆ ಎಸ್ ಸಮಾಧಾನ ಹೋಯ್ತು ಕುಲ್ಲೊಂದು ಆರಾಮ್ಸೆ ಗಂಟೆ ಆಜಿ ಕರೆಂಡತೆ ಆರಾಮ್ಸೆ ಕುಲ್ಲೊಂದು ಒಯ್ಪಂದುಳ್ಳೇರು 7 ಗಂಟೆ ಉಂಟು ಟೈಮ್ ಉಂಟಾ ಸರಿ ಈ ತಂಡದ ಆಟಗಾರರು ಕೂಡ ಕುಳಿತುಕೊಂಡು ಎಳೆಯುವಂತಹ ನೋಟವನ್ನು ನೋಡ್ತಾ ಇದ್ದೇವೆ. ನೋಡಿ ಇಲ್ಲಿ ಇದು ಸರಿಗ ವಿರುದ್ಧವಾಗಿ ಮಹಾ ವಿಷ್ಣು ಹೇರೂರು ತಂಡಗಳ ನಡುವೆ ಒಂದು ಫೈನಲ್ ಕಾದಾಟದಲ್ಲಿ ನಾವಿದ್ದೇವೆ. ಇಲ್ಲಿ ಮತ್ತೆ ಮೊದಲಿಂದ ಇದುವರೆಗೆ ತೀರ್ಪುಗಾರಿಕೆಯಲ್ಲಿ ಕಿಶಾನ್ ಆಂಜನೇಯ ಅವರ ಜೊತೆಯಲ್ಲಿ ಹರ್ಷ ಆಂಜನೇಯ, ಇಲ್ಲಿ ನಿರೂಪಕರಾಗಿ ಮಂಜುನಾಥ ಜೋಡುಕಲ್ಲು, ನನ್ನ ಜೊತೆಯಲ್ಲಿ ಹರೀಶ್ ಪಟ್ಲ. ಎಸ್ ರೆಡಿ ಮನ್ಬುಗದೆ ಲೈನ್ ಬಾ. ಆಹಾ, ಇದು ಫೈನಲ್ ಕದನದ ಸೀಟಿ ಮೊಳಗಿದೆ ಈ ಬಾರಿ. ಆಹಾ, ಮತ್ತೆ ಇದು ಯಾವ ತಂಡ? ಇಲ್ಲಿ ನೋಡಿ ಬಿಕೆ ಸ್ವರ್ಗದ ಕಡೆಗೆ ಎಂತ ಹೇರೂರು ಏನಾಗುತ್ತಾ ಇದೆ, ಬೆಟ್ಟು ಕೊಡ್ತಾ ಇಲ್ಲ. ಇದು ಫಿನಾಲೆ. ಎರಡು ಬಲಿಷ್ಠ ತಂಡಗಳೇ ಸರಿ ಈ ಬಾರಿ ಫೈನಲ್ ಕದನದಲ್ಲಿ, ಫೈನಲ್ ಕಾದಾಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಬಿಕೆ ತನ್ನತ್ತ ಸೆಳೆದಿದೆ. ಮೊದಲ ಅವಕಾಶದಲ್ಲಿ ಬಿಕೆ ಆದ್ರೆ ಸೌಂಡ್ ಆಫ್ ಮಾಡ್ಬಲ್ಲೆಗೆ ಅವರ ಕೋರಿದ ಚೀಟಿ ಬರಡು, ಸಾರಿ ಕೋರಿದ ಚೀಟಿ ಎಕಡೆ ಕೋರಿ పెర్లకు బంగారు కోరిపోయినాయి అవుల పెర్ల బంగారుల పెర్ల దాని పెర్లాగి ముల్త జవనేరు పెర్లాగి జాస్తి పోపేరా అంత బయ్యమిని. ಪಂದ್ಯಕೂಟದ ಕೊನೆಯ ಸಮಯದಲ್ಲಿ ನಾವಿದ್ದೇವೆ. ಅಂದ್ರೆ ಫೈನಲ್ ಸ್ಪರ್ಧೆ ಒಂದು ಸೆಟ್ ಮುಗ್ದಿದೆ. ಇನ್ನೇನು ಇಲ್ಲಿ ವಿಶೇಷವಾಗಿ ಆಟಗಾರರಿಗೆ ಇಲ್ಲಿ ಕೋಳಿಯ ಚೀಟಿ ವಿತರಿಸುವಂತಹ ಸಮಯ, ಕೊಡುವಂತಹ ಸಮಯ. ತದ ಬಳಿಕ ಮತ್ತೆ ದ್ವಿತೀಯ ಸೆಟ್ ಆರಂಭವಾಗಲಿದೆ. ತದ ಬಳಿಕ ಇಲ್ಲಿ ಈ ಒಂದು ದ್ವಿತೀಯ ತೃತೀಯ ಸೆಟ್ ಮುಗಿದ ತಕ್ಷಣ ಮತ್ತೆ ಇಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಕೂಡ ವೇದಿಕೆಯಲ್ಲಿ ಕಾಣಬಹುದು.
ಒಂಜಿ ಮೊಬೈಲ್ ಪೂರ್ತಿ ಇಕ್ಕುತ್ತುಂಡು ಏರ್ನೆಂದು ಒಂಜಿ ಮೊಬೈಲ್ ಏರ್ನ ಮೊಬೈಲ್ ಏರ್ನ ಹತ್ರ ನಾನು ದೀವಾಡ ಕೊರಪೆ ಬುಕ್ಕ ಎತ್ತೊಂದು ಬೇರೆ I wanna know your name, wanna know your name. You just kill me, could you please do that? I wanna know your name, I wanna know your name. Or better yet, say it, just do that. Hey, yeah, yeah. ಓಕೆ, ಈ ಪಂದ್ಯಾಕೂಟದ ಫಿನಾಲೆ ಡೇ ಪ್ರಥಮ ಬಹುಮಾನ ಪಡ್ತಾರೆ BK ಬ್ರದರ್ಸ್ ಸ್ವರ್ಗ. ಕೈ ಕೊಟ್ಟು ಅಂಚಿ ಕೈ ಕೊರ್ಲೆ ಪ್ಲೇಯರ್ ನಕ್ಲು ಒಂಚೂರುಂತಲೆ ಪ್ಲೇಯರ್ ನಕ್ಲೆ ನಿಕ್ಲೆ ಕೋರಿ ಉಂಡು ಕೈ ಕೊರ್ದು ಲೈನ್ ಅಪ್ ಅಲ್ಲೇ ಲೈನ್ ಉಂತಲೆ ಪ್ಲೇಯರ್ಸ್ ನಕ್ಲೆ ಮ್ಯೂಸಿಕ್ ಒಂಚೂರು ಆಫ್ ಅನ್ಕೊಲ್ಲ ಚೂರು ಚೂರು ಉಪ್ಪಡೆ ಅಜಿತೇರೆ
ಹರಿಶನಕ್ಕೆ ನಾವು ಪುಡತನ್ನ ಪುಡ ಇಲ್ಲ ಒಳ್ಳೆತನಕ್ಕೆಂದು ಸ್ವಾಗತ ಕೆಟ್ಟತನವಾಗಿ ಭೂಗತ ದೇವನೊಬ್ಬ ಒಳಗಿರುವನೆಂದು ನೀ ಬಾಳ್ವೆ ನಡೆಸಿದೊಳ್ಳದ್ಭುತ ಸರಿ ಕೇಳ್ ಜಗದಲ್ಲಿ ಜಿಗಿದಬ್ಬರಿಸಿ ದವಸ ಪೊಗರಿದೊಳ್ಳು ಕಬ್ಬರವೇ ದಿನದಲ್ಲಿ ಒಲವನ್ನು ಇರಿಸಿ ದೈವ ನೇತ್ರನನ್ನು ರಟ್ಟೆಯರು ರಟ್ಟೆ ಓ ಬಿಸಳೆಗೆ ಕೋರಿ ಕಟ್ಟನ ಆಡು ಕಾದದು ಎಂತದು ಪುದರೆಂಚ ಸುದೀಶ್ ಓಳೂರು ಮುಳ್ಳೇರಿಯ ಎಕಡ್ಲ ರಡ್ಡಿ ಇತ್ತೆಲ್ಲ ರಡ್ಡಿ ಅಪಯ ಕಟ್ಟಗೊಂಜಿ ಬೋಡಿ ಸತಿ ಎಂಚ ಕೋರಿ ಎಂಚ ದುಮಾರಿ ಎಂಚು ಬಲೆ ಬಲೆ ಅಣ್ಣ ಬಲೆ ಬೊಟ ನನ್ನ ಕೋಯಿಸುದಿ ಅತ್ತನೆಲ್ಲ ಕೋಯಿಸುದಿಯಾ ಫೋಟೋ ತೆಪ್ಲೆ ನಿಜ ಪತ್ಲೆ ಪತ್ಲೆ ಇರು ಕೊರೋಡು ದಾನೆ ಓಕೆ ಓಕೆ ಆಲ್ ಓಕೆ ಥ್ಯಾಂಕ್ ಯು ಮಾತಾಡಗಳ ಇದು ಸಂಘಶಕ್ತಿ ರಿಜಿಸ್ಟರ್ಡ್ ಕೈಯಾರು ಆಯೋಜನೆ ಮಾಡಿದ ಸೌಹಾರ್ದ ಕೂಟಂ ಹಗ್ಗ ಜಗ್ಗಾಟ ಪಂದ್ಯಾಟ ಇನ್ನು ಬಹುಮಾನ ವಿತರಣೆ ಮಾಡೋದು ಮುಂದೆ ಏನು ಮಾಡೋದಂತ ನೀನು ಮಂಕಾಗಿ ಕೂತ್ರಂಗೆ ಆ ಸವಿಗನಸಿನ ಸಿಹಿ ಪ್ರತಿ ನಿಮಿಷವ ನಿನ್ನ ಕೈಯಾರ ಕೊಂದಂಗೆ ಹೇಗೆ ಬಾಳೋದು ಎಲ್ಲ ನೋಡಿ ನಗುತ್ತಾರೆ ಅಂತ ಬೇಜಾರಾದ್ರಂಗೆ ನಿನ್ನ ನಗುವಲ್ಲೇ ಗೆಲ್ಲಬೇಕು ಇಡೀ ಪ್ರಪಂಚವೇ ತಿರುಗಿ ನೋಡಂಗೆ ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ ನಿನ್ ಟೈಮ್ ಕೂಡ ಬತ್ತಾದೋಸಿ ತಡಿ ಮಗ ಕೆಟ್ಟ ನೆನಪುಗಳನ್ನು ನೀ ಡಿಲೀಟ್ ಮಗ ಬರೀ ಗುಡ್ ವೈಬ್ಸ್ ಓನ್ಲಿ ರಿಪೀಟ್ ಮಗ ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಅಂತೂ ಹ್ಯಾಪಿಯಾಗಿದೆ ಲೈಫು ಹೆಂಗೆ ಇದ್ರು ನಂಗೆ ಸೂಪರ್ ಆಗಿದೆ ಅಂತೂ ಹ್ಯಾಪಿಯಾಗಿದೆ ಜೀವನದಲ್ಲಿ ನಂಗೆ ಈಗ ಖುಷಿಯಾಗಿದೆ ಅಂತೂ ಹ್ಯಾಪಿಯಾಗಿದೆ ಯಾರೇ ಏನೇ ಅಂದ್ರು ನಾನು ಸೂಪರ್ ಆಗಿರ್ತೀನಿ ಅಂತ ತಲೆ ಮೇಲೆ ಕೈ ಇಟ್ಕೂತ್ರೆ ಕೆಲ್ಸ ಆಯ್ತದ ಹಳೆ ಪ್ರೀತಿ ಫೋಟೋ ಇಟ್ಕೊಂಡಿದ್ದೆ ಬರ್ತದ ಅಟ್ಟಿ ಕೋಳಿ ಕೂಗಿದ್ರೇನೆ ಬೆಳಕಾಗದ ಬೋರವೆಲ್ಲೂ ತೋಡದೇನೆ ನೀರ್ ಬರ್ತದ ಹಂಗೆ ಕಹಿ ನೆನಪುಗಳ ನೀ ಮರಿಬೇಕು ನಿನ್ನ ಅನುಭವಗಳಿಂದ ನೀ ಕಲಿಬೇಕು ನಿನ್ನ ಹಸಿಗೆ ಮೀರಿ ಕಾಲ್ ಚಾಚಬೇಕು ಲೈಫು ಎಷ್ಟೇ ಕಷ್ಟ ಆದ್ರೂ ನೀನು ನಗಬೇಕು ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ ಅಂತೂ ಹ್ಯಾಪಿಯಾಗಿದೆ ಬಂದಲೆ ಕೋಡೆ ಒಂಜಿ 11:45 ಶುರುವಾಯಿನ ಚಿತ್ತಿನ ಪಂದ್ಯಾಟ ಇನ್ನು ಕಾಂಡೆ ಬಲ್ಪು ಒಂಜಿ 6 ಗಂಟೆ ಸುಮಾರಿಗೆ ಯಶಸ್ವಿ ಆದ ಆತನ ಮಾತೆರೆಗಳ ಧನ್ಯವಾದ ನಾನು ಸಂಘಶಕ್ತಿದ ಪರವಾದಿ ನಾನು ಈ ಪೊರ್ತುಡು ಕೊರೊಂದುಲ್ಲೆ ದಾಯಂದು ಕೆಂಡ ಈ ಸಾರ್ಥಕ ಕ್ಷಣಕ್ಕೆ ಮಾತೆಲ್ಲ ಸಹಕಾರ ಕೊಡ್ತಾರೆ ನಿಕ್ಲಿನ ಸಹಕಾರ ದುಂಬಾಗ್ಲ ಬೋರ್ಡ್ ನಮ್ಮ ದುಂಬುಲ ಇಂಚಿತ್ತಿನ ಎಡೆಡ್ಡೆ ಕಾರ್ಯಕ್ರಮ ಮಲ್ಪೆರಲ್ಲ ಅಂತ ಪನೊಂದು ಇತ್ತೆ ಬಹುಮಾನ ಅಂಚನೆ ಸ್ಮರಣಿಕೆ ಕೊರ್ಪನ ಚಿತ್ತಿನ ಪೊರ್ತು ಸುರುಕಾದ ಒವ್ವೇ ಒಂಜಿ ಪಂದ್ಯಕೂಟ ಯಶಸ್ವಿ ಆವಡುನಾಂಡ ಐಟೆ ಬಹುಮುಖ್ಯವಾದ ಬೋಡಾಯನೆ ಒಂಜಿ ತೀರ್ಪುಗಾರಿಕೆ ದಯಂದು ಪಂಡ ಅಲ್ಪ ಹೂವೇ ಗೊಂದಲ ಉಪ್ಪೆರಬಲ್ಲಿ ಅಂಚಾದೆ ಭಾರಿ ಪೊರ್ಲ ಗಂಟದೆ ಇನಿತ ಸುಮಾರು ನಲ್ಪ ಪಂದ್ಯಾಟ ಆತಂಡೆ ಆ ಪಂದ್ಯಾಟಕ್ಕೆ ಪೂರ
ಬಾರಿ ಪೊರ್ಲ ಗಂಟೆ ಒವ್ವೇ ರೀತಿದಂಚಿನ ಚರ್ಚೆಗೆ ಆಸ್ಪದ ಕೊರಂತೆ ತೀರ್ಪು ಕೊರಂಚಿನ ರಾಕೇಶ್ ಮಾಸ್ಟ್ರೆ ಕಿಶನ್ ಸರ್ ಸಾರಿ ಕಿಶನ್ ಆಂಜನೇಯ ದಯವಂತದೆ ವೇದಿಕೆಗೆ ಬರ್ತದೆ ಸ್ಮರಣಿಕೆನೆ ಸ್ವೀಕಾರ ಮಲ್ಪಡುಂದೆ ನಾನು ವಿನಂತಿ ಮಲ್ತೊಂದಿಲ್ಲ. ಕಿಶಾನ್ ಆಂಜನೇಯ ಅವರು ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಈ ಒಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು ಕೇಳಿಕೊಳ್ತಾ ಇದ್ದಾವೆ. ಅಂಚನೆ ಮೇರಮನ್ ಪ್ರಂಚಿತ್ತನ ತೀರ್ಪುಗಾರಿಕೆಗೆ ಕುಡಂಜಿ ಬಲ ಕೊಡ್ತು ತೀರ್ಪುಗಾರಿಕೆ ಕೋರ್ನಾರೆ ಹರ್ಷ ಆಂಜನೇಯ ಬಲ ಇರ್ಲ ಅಂಚನೆ ಪಂದ್ಯಾಕೂಟ ಸ್ಕೋರ್ ಬೋರ್ಡ್ ಮನ್ಪನಂಚಿತ್ತನ ಬಹುಮುಖ್ಯವಾದ ಉಪ್ಪುಡು ಆ ಒಂಜಿ ಪಂದ್ಯದ ವೇಳಾಪಟ್ಟಿ ಮನ್ಪನ ಇಟ್ಲ ಅದುಪ್ಪು ಅತ್ತಂಡ ಮಾತ ಒಂಜಿ ಆಲ್ರೌಂಡರ್ ಆದ ಇನ್ನಿತ ನಮ್ಮ ಕಾರ್ಯಕ್ರಮದ ಒಟ್ಟುಗು ಸ್ಕೋರ್ ಬೋರ್ಡ್ ಇಟ್ಲ ಸಹಕಾರ ಮಂತದೆ ಒಂಜಿ ಬಾರಿ ಪೊರ್ಲಗಂಡ ಪಿಕ್ಚರ್ಸ್ ಮಾತ ಪಾಡ್ದು ಒವ್ವೇ ಒಂಜಿ ಚರ್ಚೆಗೆ ಆಸ್ಪತ್ರೆ ಕೊರಂಚಿನ ರಾಕೇಶ್ ಮಾಸ್ಟರ್ ಎಲ್ಲ ಬರ್ತದೆ ಸ್ಮರಣಿಕೆಯನ್ನು ಸ್ವೀಕಾರ ಮಲ್ಪಡೋದು ವಿನಂತಿ ಮಲ್ತಂದಿಲ್ಲ. ರಾಕೇಶ್ ಮಾಸ್ಟರ್ ಎಸ್ ಖಂಡಿತವಾಗಿ ಬಂಧುಗಳೇ ಶಂಘಶಕ್ತಿ ಅರ್ಪಿಸಿದ ಹಗ್ಗಜಗ್ಗಾಟದ 2024ರ ಈ ಒಂದೆಲ್ಲ ಪಂದ್ಯಕೂಟವನ್ನು ನಿರ್ವಹಿಸಿದ 2 ಕಮೆಂಟ್ರಿ ದ್ವಯರು ಖಂಡಿತವಾಗಿ ಅವರನ್ನು ಗೌರವಿಸತಕ್ಕದ್ದೇ. ಖಂಡಿತವಾಗಿ ಮೊದಲಿಗೆ ಹಿರಿಯರಾದಂಥ ಹರೀಶ್ ಪಟ್ಲ ಇವರನ್ನ ಈ ಸಂದರ್ಭದಲ್ಲಿ ಸಂಘ ಶಕ್ತಿಯ ಪರವಾಗಿ ನಾವು ಗೌರವಿಸ್ತಾ ಇದ್ದೇವೆ. ಸ್ಮರಣಿಕೆಯನ್ನು ನೀಡಿ ಹರೀಶ್ ಪಟ್ಲ ವಿವಿಧ ಭಾಷೆಗಳಲ್ಲಿ ತನ್ನ ಧ್ವನಿಯನ್ನು ಪಸರಿಸಿ ಪಂದ್ಯಕೂಟನ್ನು ಮೆರುಗಿಸಿದ್ದಾರೆ. ಖಂಡಿತವಾಗಿಯೂ ಅವರಿಗೆ ಗೌರವದ ಸ್ಮರಣಿಕೆ. ಜೊತೆಗೆ ಮತ್ತೋರ್ವ ಯುವ ನಿರೂಪಕ ಮಂಜುನಾಥ್ ಜೋಡುಕಲ್ಲು ಇವರಿಗೆ ಕೂಡ ಈ ಸಂದರ್ಭದಲ್ಲಿ ನಾವು ಗೌರವವನ್ನು ನೀಡ್ತಾ ಇದ್ದೇವೆ. ಸಂಘ ಶಕ್ತಿ ಜೋಡುಕಲ್ಲು ವತಿಯಿಂದ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿ ಮನರಂಜಿಸಿದ್ದಾರೆ ಮಾತ್ಮೀಯರಾದಂಥ ಮಂಜುನಾಥ್ ಜೋಡುಕಲ್ಲು ಮತ್ತೆ ಧ್ವನಿ ಜೋಡುಕಲ್ಲು ಕಡೆಯಿಂದ. ಎಸ್ ಅದೇ ರೀತಿ ನಮ್ಮ ಇಂದಿನ ಪಂದ್ಯಕೂಟಕ್ಕೆ ಧ್ವನಿ ಮತ್ತು ಬೆಳಕಿನ ಸಹಕಾರ ನೀಡಿದಂತಹ ಸೂರ್ಯ ಸಂಸ್ಥನ ಸದಸ್ಯರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಈ ಪಂದ್ಯಕೂಟದ ನೇರ ಪ್ರಸಾರಕ್ಕೆ ಸಹಕರಿಸಿದಂತಹ ಧ್ವನಿ ಮೀಡಿಯಾ ಬಹುಶಃ ನಮ್ಮ ಊರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ನೇರ ಪ್ರಸಾರವನ್ನು ಕೊಡುವಂತಹ ಧ್ವನಿ ಮೀಡಿಯಾ ಇದರ ಸದಸ್ಯರು ಅಥವಾ ಮಾಲಕರು ಇದ್ರೆ ದಯಮಾಡಿ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದು ಸೂರ್ಯ ಫ್ರೆಂಡ್ಸ್ನ ಸದಸ್ಯ ಮತ್ತು ಇಲ್ಲಿ ಧ್ವನಿ ಮೀಡಿಯಾದ ಈಗ ಬಹುಮಾನ ವಿತರಣೆ ಮಾಡುವಂತಹ ಸಂದರ್ಭ. ಚತುರ್ಥ ಬಹುಮಾನ 2024 ನಗದು GS ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಪೆರ್ಮುದ ಇವರ ಕೊಡುಗೆ. ಅದೇ ರೀತಿ ಶಾಶ್ವತ ಫಲಕ ಶ್ರೀನಿವಾಸ್ ನಾಯ್ಕ್ BC ರೋಡ್ ಹೇರೂರು ಇವರ ಕೊಡುಗೆ. ಚತುರ್ಥ ಬಹುಮಾನ ಪಡೆದ ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರ್. ಬನ್ನಿ ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರು. ಈ ಒಂದು 4ನೇ ಸ್ಥಾನಗಳಿಗಿರುವಂತಹ ನಗದು ಬಹುಮಾನ 2024 ನೀಡಿದವರು GS ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಪೆರ್ಮುದೆ. ಅದೇ ರೀತಿ 4ನೇ ಸ್ಥಾನಗಳಿಗಿರುವಂತಹ ಈ ಒಂದು ಶಾಶ್ವತ ಫಲಕ ಕೊಟ್ಟು ಸಹಕರಿಸಿದವರು ಶ್ರೀನಿವಾಸ್ ನಾಯ್ಕ BC ರೋಡ್ ಹೇರೂರು. ದಯವಿಟ್ಟು ಬನ್ನಿ ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರ ತಂಡದ ಸರ್ವ ಆಟಗಾರರು ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅದರಲ್ಲಿ 27 ತಂಡಗಳು ಭಾಗವಹಿಸಿದಂಥ ಈ ಒಂದು ಪಂದ್ಯಕೂಟ. ಇವಾಗ ಪಂದ್ಯಕೂಟದ ಸೆಮಿಫೈನಲ್ಗೆ ಲಗೇಟು. ಇವಾಗ 4ನೇ ಸ್ಥಾನಿಕರಾಗಿ ಇಲ್ಲಿ ಶಾಸ್ತಾಕೃಪಾ ವೀರಾಂಜನೇಯ ಕಡಂಬಾರು ತಂಡ. ಖಂಡಿತವಾಗಿ ಎಲ್ಲ ಸದಸ್ಯರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆದಷ್ಟು ಬೇಗ ದಯಮಾಡಿ ಸಹಕರಿಸಬೇಕು. ಬೇಗ ಬರಲಿ. ಅದೇ ರೀತಿ ತೃತೀಯ ಬಹುಮಾನವನ್ನು ಪಡೆದಂತಹ ಬೇಗ ಬೆಲೆ DK ಬ್ರದರ್ಸ್ ಉದಂಬಲ
ಇವರಿಗೂ ಕೂಡ ಅಭಿನಂದನೆ. ದಯಮಾಡಿ ವೇದಿಕೆ ಶಾಸ್ತ ಕೃಪಾ ವೀರಾಂಜನೇಯ ಕಡಂಬಾರ ಪಂದ್ಯಕೂಟದ 4ನೇ ಸೈನಿಕರಾಗಿ ಇಲ್ಲಿ ಕಾಣಬಹುದು. ಶಾಸ್ತ ಕೃಪಾ ವೀರಾಂಜನೇಯ ಕಡಂಬಾರು. ಬನ್ನಿ ಡಿಕೆ, ಬಲೆ ಬಲೆ ಬಲೆ. ಅದೇ ರೀತಿ ಪಂದ್ಯಕೂಟದ 3ನೇ ಸ್ಥಾನಿಗಳಿಗಿರುವಂತಹ ನಗದು 2024 ಕೊಟ್ಟು ಸಹಕರಿಸಿದವರು ಅರ್ಚನಾ ಚಾಮೂಲೆ ಬಿಸಿರೋಡ. ಅದೇ ರೀತಿ 3ನೇ ಸ್ಥಾನಿಗಳಿಗಿರುವಂತಹ ಶಾಶ್ವತ ಫಲಕ ಕೊಟ್ಟು ಸಹಕರಿಸಿದವರು ರಿಷಭ್ ಬಂಗೇರ. ದತ್ತಕೃಪಾ ಸುದೆಂಬಳ, ಬೇಗ ಬನ್ನಿ. ಡಿಕೆ ಬ್ರದರ್ಸ್ ಸುದೆಂಬಲ ಒಂದು ರೋಮಾಂಚನಕಾರಿಯಾದಂತಹ ಪಂದ್ಯಾಟವನ್ನು ನೀಡಿ ನಮಗೆಲ್ಲರಿಗೂ ಕೂಡ ಹಗ್ಗ ಜಗ್ಗಾಟದ ರುಚಿಯನ್ನು ಕೊಟ್ಟಂತಹ ತಂಡ ಡಿಕೆ ಬ್ರದರ್ಸ್ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಬಹುಮಾನವನ್ನು ನೀಡ್ತಾ ಇದ್ದಾರೆ ಸಂಘಟಕರು. ಅದೇ ರೀತಿ ದ್ವಿತೀಯ ಬಹುಮಾನವನ್ನು ಪಡೆದ ಮಹಾವಿಷ್ಣು ಹೇರೂರು ತಂಡದ ಸದಸ್ಯರು ಬರಬೇಕು. ಮಹಾವಿಷ್ಣು ಹೇರೂರು ದಯಮಾಡಿ ಆದಷ್ಟು ಬೇಗ ಬರಬೇಕು. ಮಹಾವಿಷ್ಣು ಹೇರೂರು ಬಲೆ. ಅದೇ ರೀತಿ ದ್ವಿತೀಯ ಸ್ಥಾನಗಳಿಗಿರುವಂತಹ 5024 ನಗದು ಕೊಟ್ಟು ಸಹಕರಿಸಿದವರು ಅವಿನಾಶ್ ಮೆಚಾಡೋ. ಅದೇ ರೀತಿ ದ್ವಿತೀಯ ಸ್ಥಾನಗಳಿಗಿರುವಂತಹ ಶಾಶ್ವತ ಫಲಕ ಕೊಟ್ಟು ಸಹಕರಿಸಿದವರು ಪದ್ದು ಹೇರೂರು. ದ್ವಿತೀಯ ಬಹುಮಾನ ಪಡೆದಂತಹ ಮಹಾವಿಷ್ಣು ಹೇರು ಒಂದು ಅದ್ಭುತವಾದಂತಹ ಪಂದ್ಯಾಟಕ್ಕೆ ಸಾಕ್ಷಿಗಳಾದ ಈ ಫಿನಾಲೆಯಲ್ಲೇ ಸುಮಾರು 25 ತಂಡವನ್ನು ಹಿಮ್ಮೆಟ್ಟಿಸಿ ಫಿನಾಲೆ ಪ್ರವೇಶ ಮಾಡಿದ ಮಹಾವಿಷ್ಣು ಹೇರೂರು. ಬನ್ನಿ ಎಲ್ಲ ಸದಸ್ಯರು ಬನ್ನಿ ಬನ್ನಿ ಬನ್ನಿ. ಇಪ್ಪತ್ತಾರು ತಂಡವನ್ನು ಹಿಮ್ಮೆಟ್ಟಿಸಿ ಫಿನಾಲೆಯಲ್ಲಿ ಗೆದ್ದು ಬೀಗಿದಂತಹ ಸ್ವರ್ಗ ತಂಡ ಡಿಕೆ ಬ್ರದರ್ಸ್ ಸ್ವರ್ಗ ಪ್ರಥಮ ಸ್ಥಾನವನ್ನು ಪಡೆದಿದೆ. ಬರಬೇಕು ವೇದಿಕೆಯ ಸಮೀಪಕ್ಕೆ, ಬಹುಮಾನವನ್ನು ಸ್ವೀಕರಿಸಬೇಕು. ಡಿಕೆ ಬ್ರದರ್ಸ್ ಸ್ವರ್ಗ ಶಕ್ತಿ ರಿಜಿಸ್ಟರ್ಡ್ ಕೈಯಾರು ಆಯೋಜಿಸಿದ ಸೌಹಾರ್ದ ಕೂಟಂ ಇದರ ಹಗ್ಗ ಜಗ್ಗಾಟ ಪಂದ್ಯಾಟದ 510 kg ದೇಹ ತೂಕ ವಿಭಾಗದ ಪಂದ್ಯಾಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದ ಬಿಕೆ ಬ್ರದರ್ಸ್ ಸ್ವರ್ಗ. ಈ ಒಂದು ಮೊದಲ ಸ್ಥಾನಿಗರಿಗೆ ನಗದು ಬಹುಮಾನ ನೀಡಿದವರು ರೂಪಾಯಿ 7024 ಕೊಟ್ಟು ಸಹಕರಿಸಿದವರು ಅರುಣ್ ಡಿಜೆ ಹೊಸಂಗಡಿ. ಅದೇ ರೀತಿ ಪ್ರಥಮ ಸ್ಥಾನಿಗಳಿಗಿರುವಂತಹ ಶಾಶ್ವತ ಫಲಕ ನೀಡಿದವರು ರೆಡ್ಡ ಈಗಲ್ ಕೈಯಾರ್. ಈ ಎಲ್ಲ ನಗದು ಅದೇ ರೀತಿ ಶಾಶ್ವತ ಫಲಕದಾನಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದವನ್ನು ಕೋರ್ತಾ ಇದ್ದೇವೆ. ಸಂಘ ಶಕ್ತಿ ಕೈಯಾರು ತಂಡಕ್ಕೆ, ಈ ಸಂಸ್ಥೆಗೆ ನಾವು ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ಅಭಿವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಂತಹ ಅದ್ಭುತ ಪಂದ್ಯಾಟವನ್ನು ಆಯೋಜಿಸಿ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತ ಎಲ್ಲ ಸದಸ್ಯರಿಗೆ ಕಾರ್ಯಕರ್ತರಿಗೆ ಧನ್ಯವಾದ ಧನ್ಯವಾದ ಧನ್ಯವಾದ.
ಮುಂದಿನ ವರ್ಷ ಇದೇ ರೀತಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಶಕ್ತಿಯನ್ನು ನಮ್ಮ ಸಂಘ ಶಕ್ತಿಗೆ ನಾವು ನಂಬಿಕೊಂಡು ಬಂದಂತಹ ದೇವರುಗಳು ದೈವಗಳು ಸಹಕಾರ ನೀಡಲಿ ಅಂತ ವಿನಂತಿಸ್ತಾ ಈ ಅದ್ಭುತ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಧನ್ಯವಾದ ಧನ್ಯವಾದ. Dead